ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಭೀಮಯಾತ್ರೆ ಬಳಗದ ಸದಸ್ಯ ಪ್ರಕಾಶ್, ಭೀಮಯಾತ್ರೆ ಒಂದು ಸಮಾನತೆಯನ್ನು ಸಾರುತ್ತದೆ ಮತ್ತು ಯಾವುದೇ ರಾಜಕೀಯಕ್ಕೆ ಕಿವಿಕೊಡದೆ ಬಾಬಾ ಸಾಹೇಬರ ಸಮಾನತೆ ಸಂದೇಶಕ್ಕೆ ನಾವು ಬದ್ಧರಾಗಬೇಕೆಂದರು. ವಕೀಲ ರವಿ ಮಾತನಾಡಿ, ಭೀಮಯಾತ್ರೆ ಬಳಗ ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲಾ ಜನಾಂಗದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ. ಈಗಿನ ಸಂದರ್ಭದಲ್ಲಿ ತಾಲೂಕಿನ ಸದಸ್ಯತ್ವ ನಡೆಯುತ್ತಿದೆ, ಎಲ್ಲರೂ ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ, ರಾಘವೇಂದ್ರ, ಪ್ರಕಾಶ್, ಶ್ರೀನಿವಾಸ್, ಜಗದೀಶ್, ಕುಮಾರಸ್ವಾಮಿ, ಶಿವಕುಮಾರ್ ಮೊದಲಾದವರಿದ್ದರು. ಕಾರ್ಯಕ್ರಮದಲ್ಲಿ ಭೀಮಯಾತ್ರೆಯ ಸದಸ್ಯರಾದ ಶರಣಪ್ಪ ಜಿ, ರವೀಂದ್ರ ಡಿ, ಕುಮಾರಸ್ವಾಮಿ, ಮಂಜುನಾಥ್ ಎಸ್, ರಘು ಆರ್, ಪ್ರಕಾಶ್ ಜೆ, ಪ್ರಸನ್ನ ಕೃಷ್ಣಮೂರ್ತಿ, ರುದ್ರಮುನಿ, ಶಾಂತಕುಮಾರ್, ಕಣಮೇಶ್, ನರಹರಿ, ಜಯಪ್ಪ, ಲಕ್ಷ್ಮಣ, ಅಭಿ, ಭೀಮಯಾತ್ರೆ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಸರಗೂರು ತಾಲೂಕಿನ ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲನಹಳ್ಳಿ ಗ್ರಾಮದಲ್ಲಿ ಅಕ್ರಂ ಪಾಷಾ ಎಂಬುವರ ಮನೆ ಮೇಲೆ ಆನೆಯೊಂದು ದಾಳಿ ನಡೆಸಿದ್ದು ಬಾಗಿಲು ಮತ್ತು ಗೋಡೆಗೆ ಹಾನಿ ಎಸಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೊಳೆಯೂರು ಶ್ರೀಗುಡಿ ವಲಯ ಕಾಡಿನಿಂದ ಬಂದ ಸಾಕಾಣೆ ಅಕ್ರಂ ಪಾಷಾ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿರುವ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದಾಗಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಘಟನೆ ನಡೆದಿದ್ದರೆ ಅರಣ್ಯಾಧಿಕಾರಿಗಳು 11 ಗಂಟೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಆಕ್ರೋಶಿತ ಜನರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ಅಲ್ಲದೆ ನಷ್ಟಕ್ಕೊಳಗಾಗಿರುವ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಬಳಿಕ ಮಾತನಾಡಿದ ಅಧಿಕಾರಿ, ಇದು ಕಾಡಾನೆ ಅಲ್ಲ, ಇದು ಸಾಕಾಣೆ ಎಂದು ತಿಳಿಸಿದರು. ಮನೆಗೆ ಹಾನಿ ಮಾಡಿ ಪದಾರ್ಥಗಳನ್ನು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ಚಂದ್ರಹಾದನೂರು. ಮಧುಗಿರಿ ಪಟ್ಟಣದ ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪಕ್ಕ ಬಾಲಗಂಗಾಧರನಾಥ ತಿಲಕ್ ಮಂಟಪದಲ್ಲಿ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಮಧುಗಿರಿ ಇವರ ವತಿಯಿಂದ ಗಣೇಶೋತ್ಸವ ನಡೆಯಿತು. ಸುಮಾರು 9 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಗಣೇಶೋತ್ಸವದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಕೊನೆಯ ದಿನ ವಿಶೇಷ ಮೆರವಣಿಗೆಯೊಂದಿಗೆ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು, ನಗರದ ಯುವಕರು ವಿನಾಯಕನನ್ನು ಪೂಜಿಸಿ ನಂತರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಅವರಿಗೆ ಮಧುಗಿರಿ ನಗರದ ಜನತೆ ಹಾಗೂ ಪಕ್ಕದೂರಿನ ಗ್ರಾಮಸ್ಥರು ಸ್ವಾಗತಿಸಿ ವಿಶೇಷವಾಗಿ ಸನ್ಮಾನಿಸಿದರು. ಅದ್ದೂರಿ ಮೆರವಣಿಗೆಯಲ್ಲಿ ನಾಸಿಕ್ ಡೋಲು, ಬೊಂಬೆ ಕುಣಿತ ಸದ್ದಿಗೆ ಮಕ್ಕಳು, ಯುವಕರು ಹಾಗೂ ಯುವತಿಯರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ತದನಂತರ ಒಕ್ಕಲಿಗರ ಭವನ ನೀರಿನ ತಟ್ಟೆಯಲ್ಲಿ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ತಿಮ್ಮರಾಜು, ಧಾರ್ಮಿಕ ಮುಖಂಡರಾದ ಎಂಜಿ ಶ್ರೀನಿವಾಸ್ ಮೂರ್ತಿ, ಗೋವಿಂದರಾಜು, ಯತೀಶ್ ಬಾಬು, ಆರ್ಎಲ್ಎಸ್ ರಮೇಶ್, ಧನಪಾಲ್ ಶೆಟ್ಟಿ, ಡೋಲಿ ಬಾಬು, ಶ್ರೀನಿವಾಸ್, ಮಂಜುನಾಥ್ ಆಚಾರ್, ಲಾಲಾಪೇಟೆ, ಮಂಜುನಾಥ್, ನಾರಾಯಣ್, ಗಂಗರಾಜು, ಗೋಪಾಲ್, ರಘು ಯಾದವ್, ರಾಘವೇಂದ್ರ, ಎಸ್ವಿಎಲ್ ಶ್ರೀಧರ್, ಪ್ರಧಾನ ಅರ್ಚಕ ನಟರಾಜ್ ಹಾಜರಿದ್ದರು. ವರದಿ ಅಭಿದ್ ಮಧುಗಿರಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಮತ್ತು ಅನೇಕ ಅಂಬೇಡ್ಕರ್ ವಾದಿ ಸಂಘಟನೆಗಳು ಸೇರಿ ಸೆಪ್ಟೆಂಬರ್ 10ರಂದು ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಂದು ಸುಮಾರು 12 ಗಂಟೆಯ ವೇಳೆಗೆ ಟೌನ್ ಹಾಲ್ನಿಂದ ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದ್ದು, 2 ಗಂಟೆಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಭಾಗವಹಿಸಲಿದ್ದಾರೆ. ಉಳಿದಂತೆ ಹಲವು ಸಂಘಟನೆಗಳ ಮುಖಂಡರು, ಚಿಂತಕರು, ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ.
ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಶಾಸಕರಾದ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಸರ್ಕಾರಿ ಅಧಿಕಾರಿಗಳ ತುರ್ತು ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಮಾತನಾಡಿದ ಹಿರಿಯೂರು ತಾಲೂಕಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಕಳೆದ 2 ವರ್ಷಗಳಿಂದ ಕೋವಿಡ್ ಹಾಗೂ ಒಮಿಕ್ರಾನ್ನಿಂದ ತತ್ತರಿಸಿದ ಜನ ಇದೀಗ ಅತಿಯಾದ ಮಳೆ ಗಾಳಿಯಿಂದ ರೈತರು ಬೆಳೆದ ಬೆಳೆಗಳು ನಷ್ಟವಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಮಳೆಯಿಂದ ಬೆಳೆ ಹಾನಿಯಾಗಿರುವ ಮನೆ ಮತ್ತು ಬೆಳೆಗಳನ್ನು ಶೀಘ್ರದಲ್ಲೇ ಸರ್ವೆ ಮಾಡಿ ಸರ್ಕಾರದ ಪರಿಹಾರಕ್ಕೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ರೈತರು ಬೆಳೆಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಅಧಿಕಾರಿಗಳು ಯಾವುದೇ ನೆಪ ಹೇಳದೆ ಹಗಲು ರಾತ್ರಿ ಹಾಗೂ ರಜಾ ದಿನಗಳಲ್ಲೂ ಕರ್ತವ್ಯ ನಿರ್ವಹಿಸಿ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು ಎಂದು ಅವರು ಮನವಿ ಮಾಡಿದರು. ತಾಲೂಕಿನಲ್ಲಿ ರೈತರು ಬೆಳೆದಿರುವಂತಹ ಅಡಿಕೆ, ತೆಂಗು, ಬಾಳೆ, ಈರುಳ್ಳಿ, ಹತ್ತಿ, ದಾಳಿಂಬೆ, ಪಪ್ಪಾಯಿ, ಶೇಂಗಾ ಮುಂತಾದ ಬೆಳೆಗಳಿಗೆ ಮಳೆಯಿಂದ ಹಾನಿಯಾಗಿದ್ದು ಈ ಕೂಡಲೇ ಹೋಬಳಿವಾರು ಸರ್ವೆ ಮಾಡಿ ವರದಿ ನೀಡುವಂತೆ ಶಾಸಕಿ ಪೂರ್ಣಿಮಾ ಇದೇ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಪ್ರಸಾದ್, ಕೃಷಿ ಸಹಾಯಕ ನಿರ್ದೇಶಕಿ ಜೈಬಾ, ತೋಟಗಾರಿಕೆ ಅಧಿಕಾರಿ ಗುರುಸಿದ್ದಪ್ಪ, ಅರಣ್ಯಾಧಿಕಾರಿ ರಾಜಶೇಖರ್, ಎಇಇ ಹನುಮಂತಪ್ಪ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಸರಗೂರು ತಾಲೂಕಿನಲ್ಲಿ ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಕವಾಡಿ ಗ್ರಾಮದಲ್ಲಿ 1 ತಿಂಗಳ ಹಿಂದೆ ನಾಟಿ ಮಾಡಿದ ಭತ್ತವನ್ನು ಕಾಡಾನೆಗಳು ನಾಶಪಡಿಸಿದ್ದು, ಆನೆಗಳನ್ನು ಕಾಡಿಗೆ ಓಡಿಸಲು ಹೋದಾಗ ರೈತನನ್ನು ಹಿಂಬಾಲಿಸಿಕೊಂಡು ಬಂದು ಭೀತಿ ಸೃಷ್ಟಿಸಿರುವ ಘಟನೆ ಬಂಕವಾಡಿ ಗ್ರಾಮದಲ್ಲಿ ನಡೆದಿದೆ. ತಿಂಗಳುಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ರೈತರು ಯಾವುದೇ ಬೆಳೆಗಳನ್ನು ಬೆಳೆಯಲಾಗದೆ ಕಂಗೆಟ್ಟಿದ್ದಾರೆ. ಈ ನಡುವೆ ಕಾಡಿನಿಂದ ಬರುತ್ತಿರುವ ಆನೆಗಳು ಜಮೀನಿನಲ್ಲಿ ಬೆಳೆದಿರುವ ಫಸಲಿಗೆ ಬಂದ ಬೆಳೆಗಳನ್ನು ನಾಶ ಮಾಡುತ್ತಿದ್ದು, ಇದರಿಂದಾಗಿ 2 ರಿಂದ 3 ಲಕ್ಷ ನಷ್ಟವಾಗಿದೆ ಎಂದು ಪ್ರಕಾಶ್ ಗೌಡ ಎಂಬುವರು ಅಳಲು ತೋಡಿಕೊಂಡಿದ್ದಾರೆ. ಆನೆ ದಾಳಿ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದರೆ ನಾವು ಅಲ್ಲಿದ್ದೇವೆ ಇಲ್ಲಿದ್ದೇವೆ ಎಂಬ ನೆಪ ಹೇಳಿ ಸಮಸ್ಯೆಗಳಿಂದ ಜಾರಿಕೊಳ್ಳುತ್ತಿದ್ದಾರೆ. ಒತ್ತಡ ಹಾಕಿದರೆ ಉಡಾಫೆಯ ಮಾತುಗಳನ್ನಾಡುತ್ತಾರೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೊಳೆಯೂರು ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಬಂದಿದ್ದ ಸಂದರ್ಭದಲ್ಲಿ ಗ್ರಾಮಸ್ಥರು ಸೇರಿಕೊಂಡು ಮನವಿ ಸಲ್ಲಿಸಿದ್ದರು. ಈ ವೇಳೆ ಜಿಲ್ಲಾಧಿಕಾರಿಗಳು ಕಾಡಾನೆಗಳನ್ನು ತಡೆಯಲು ಕಂಬಿಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ಸಾರ್ವಜನಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಗ್ರಾಮಗಳು ಕಾಡಂಚಿನ ಭಾಗದಲ್ಲಿ ಇದೆ. ಇಲ್ಲಿಯ ಜನರಿಗೆ ಯಾವುದೇ ರಕ್ಷಣೆ ಇಲ್ಲ. ಒಂದು ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಆದರೆ ಅರಣ್ಯ ಸಿಬ್ಬಂದಿ ಕಾಡು ಪ್ರಾಣಿಗಳು ಬರುವ ಸಮಯದಲ್ಲಿ ಕಾಡು ಭಾಗದಲ್ಲಿ ಇರುವುದಿಲ್ಲ. ಕಾಡಾನೆಗಳು ಇಳಿಯುವ ಜಾಗದಲ್ಲಿ ರೈಲು ಕಂಬಿಗಳು ಮುರಿದು ಹೋಗಿವೆ. ಆನೆಗಳು ಇಳಿಯುವ ಜಾಗದಲ್ಲಿ ಮಣ್ಣನ್ನು ಎತ್ತಿಲ್ಲ. ತಾಲೂಕಿನ ಶಾಸಕರು ಹಾಗೂ ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಅದನ್ನು ಸರಿಪಡಿಸಿ ರೈತರಿಗೆ ನೆರವಾಗಬೇಕು ಎಂದು ರೈತರು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಚಂದ್ರಹಾದನೂರು. ತಿಪಟೂರು ಧಾರ್ಮಿಕ ನಾಡು ಎಂದು ಹೆಸರಾಗಿರುವ ಹಲ್ಕುರ್ಕಿ ಕೆರೆ ಕೋಡಿ ಹೊಡೆದ ಪರಿಣಾಮ ಕಂಬಿಕಟ್ಟೆ, ಯರಪಟ್ಟೆ, ಅಮ್ಮನಹಾಳು, ಶೆಟ್ಟಿಕೆರೆ, ದೊಡ್ಡಿಕೆರೆ, ಮಾಕುವಳ್ಳಿ ಕಡೆಗೆ ಹೋಗುವ ರೈತರು ಮತ್ತು ಸಾರ್ವಜನಿಕರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ. ಬಹುತೇಕ ಜನರು ತೋಟದ ಮನೆಗಳಲ್ಲಿ ವಾಸಿಸುವ ಕಾರಣ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆಯ ವೇಳೆಗೆ ಹಾಲನ್ನು ಡೈರಿಗೆ ಹಾಕಲು ಇದೇ ಮಾರ್ಗವಾಗಿ ಕ್ರಮಿಸಬೇಕಾಗುತ್ತದೆ. ಆದರೆ ಈಗಿರುವ ಪರಿಸ್ಥಿತಿ ಲಾರಿ ಹಾಗೂ ಬೊಲೆರೋ ವಾಹನದ ನಡುವೆ ನಡೆದ ಅಪಘಾತದಲ್ಲಿ ಓರ್ವ ಸಾವನ್ನಪ್ಪಿ ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕುಣಿಗಲ್ ತಾಲೂಕಿನ ಪಿ ಹೊಸಮಾಚನಹಳ್ಳಿ ಬಳಿ ನಡೆದಿದೆ. 30 ವರ್ಷದ ವಯಸ್ಸಿನ ಸಲೀಂ ಪಾಷಾ ಮೃತಪಟ್ಟವರು ಎಂದು ಗುರುತಿಸಲಾಗಿದೆ. ಕುಣಿಗಲ್ ಮಾರ್ಗವಾಗಿ ಮದ್ದೂರಿಗೆ ಹೋಗುತ್ತಿದ್ದ ಲಾರಿ ಹುಲಿಯೂರು ದುರ್ಗದಿಂದ ಪಶು ಆಹಾರ ಸಾಗಿಸುತ್ತಿದ್ದ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದು ಪರಿಣಾಮವಾಗಿ ಈ ದುರ್ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಗಣೇಶೋತ್ಸವದಲ್ಲಿ ಕರ್ತವ್ಯ ನಿರತರಾಗಿದ್ದ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಹೃದಯಾಘಾತದಿಂದ ಮೃತಪಟ್ಟ ದಾರುಣ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರದಲ್ಲಿ ನಡೆದಿದೆ. ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಗೊಬ್ಬೂರು ಬಿ ಗ್ರಾಮದ ನಿವಾಸಿ ಕಲ್ಯಾಣಿ ಗುಗ್ಗರಿ ಮೃತಪಟ್ಟವರಾಗಿದ್ದಾರೆ. ಕರ್ತವ್ಯ ವೇಳೆ ಅಸ್ವಸ್ಥರಾಗಿದ್ದ ಅವರು ಇಂದು ಬೆಳಗಿನ ಜಾವ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ.
ಗಣೇಶೋತ್ಸವ ಮೆರವಣಿಗೆಯಲ್ಲಿ ಯುವಕನೋರ್ವ ಚಾಕು ಹಿಡಿದು ಗಣೇಶನ ವಿಗ್ರಹಕ್ಕೆ ಧಮ್ಕಿ ಹಾಕಿರುವ ಘಟನೆ ಯಶವಂತಪುರ ಬಳಿಯ ದೇವರಾಯನಪಾಳ್ಯದಲ್ಲಿ ನಡೆದಿದೆ. ದೇವರಾಯನಪಾಳ್ಯದಲ್ಲಿ ನಿನ್ನೆ ರಾತ್ರಿ ವೇಳೆ ಗಣೇಶೋತ್ಸವದ ಮೆರವಣಿಗೆ ನಡೆಯುತ್ತಿತ್ತು. ಈ ವೇಳೆ ಚಾಕು ಹಿಡಿದುಕೊಂಡು ಬಂದ ಯುವಕ ವಿಚಿತ್ರವಾಗಿ ವರ್ತಿಸಿದ್ದು, ಚಾಕು ಹಿಡಿದು ಗಣೇಶನ ಮೂರ್ತಿಗೆ ಧಮ್ಕಿ ಹಾಕಿದ್ದಾನೆ. ಅಲ್ಲದೆ 20ಕ್ಕೂ ಹೆಚ್ಚಿನ ಕಾರಿನ ಗಾಜುಗಳನ್ನು ಒಡೆದು ದುರ್ವರ್ತನೆ ತೋರಿದ್ದಾನೆ ಎನ್ನಲಾಗಿದೆ. ದೇಶದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವುದು, ನಿರುದ್ಯೋಗಿಗಳ ಸಮಸ್ಯೆ ಅರಿಯುವುದು, ರಾಜ್ಯವನ್ನು ಭ್ರಷ್ಟಾಚಾರದಿಂದ ಮುಕ್ತ ಮಾಡುವುದು ನಮ್ಮ ಗುರಿ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು, ನಮ್ಮ ರಾಜ್ಯಕ್ಕೆ ಕಳಂಕಿತ ರಾಜ್ಯ ಎನ್ನುವ ಹೆಸರು ಬಂದಿದೆ. ಇದನ್ನು ತಪ್ಪಿಸಲು ಭಾರತ್ ಜೋಡೋ ಯಾತ್ರೆ ಅನುಕೂಲವಾಗಲಿದೆ. ಐಕ್ಯತಾ ಯಾತ್ರೆ ವೇಳೆ ನಿರುದ್ಯೋಗದ ಬಗ್ಗೆ ಚರ್ಚೆ ನಡೆಯಲಿದೆ ಎಂದರು. ಬಿಜೆಪಿ ಸರ್ಕಾರ 3 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ದೊಡ್ಡಬಳ್ಳಾಪುರದ ದೇವನಹಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೆಸಲಾಗಿದೆ. ಈ ಹಿಂದೆ ಜನೋತ್ಸವ ಕಾರ್ಯಕ್ರಮ 2 ಬಾರಿ ರದ್ದುಗೊಂಡಿದ್ದು, ಈ ಬಾರಿ ಜನಸ್ಪಂದನ ಹೆಸರಲ್ಲಿ ಕಾರ್ಯಕ್ರಮ ನಡೆಸಲು ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಇನ್ನು ಈ ಬಾರಿ ಕಾರ್ಯಕ್ರಮಕ್ಕೆ ಯಾವುದೇ ಅಡೆತಡೆ ಎದುರಾಗಬಾರದೆಂದು 9 ಜನ ಪುರೋಹಿತರಿಂದ ಗಣಹೋಮ ನಡೆಸಲಾಗಿದೆ. ಮೂಡಿಗೆರೆ ತಾಲೂಕಿನ ಊರುಬಗೆ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಕೂಲಿ ಕಾರ್ಮಿಕ ಸಾವನ್ನಪ್ಪಿದ್ದು, ಘಟನೆಯಿಂದ ಆಕ್ರೋಶಗೊಂಡ ಜನರು ತೀವ್ರ ಪ್ರತಿಭಟನೆ ನಡೆಸಿದ್ದು, ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಪ್ರತಿಭಟನಾಕಾರರನ್ನು ತಡೆಯಲು ಬಂದ ಪೊಲೀಸ್ ಜೀಪ್ ಅನ್ನು ಜಗ್ಗಾಡಿದ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದಾದ ಬಳಿಕ ಮತ್ತೆ ಜನರು ಪ್ರತಿಭಟನೆ ನಡೆಸಿದ್ದು, ಪ್ರತಿಭಟನೆಗೆ ಮಣಿದು ಅರಣ್ಯ ಇಲಾಖೆ ಕೊನೆಗೂ ಕಾಡಾನೆ ಸೆರೆ ಹಿಡಿಯಲು ಆದೇಶ ನೀಡಲಾಗಿದೆ. ಹಾವೇರಿ ಜಿಲ್ಲೆ ಶಿಂಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿರೋ ಲಂಡೇನ ಹಳ್ಳಕ್ಕೆ ಸಾರಿಗೆ ಬಸ್ ಬಿದ್ದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದ ಸಾರಿಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ 7 ಜನರಿಗೆ ಗಾಯಗಳಾಗಿವೆ. ಗದಗದಿಂದ ಹಾವೇರಿಗೆ ತೆರಳುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ಬಸ್ ಹಳ್ಳಕ್ಕೆ ಬಿದ್ದಿದೆ. ಬಸ್ ಹಳ್ಳಕ್ಕೆ ಬಿದ್ದ ವಿಷಯ ತಿಳಿಯುತ್ತಿದ್ದಂತೆ ಬಸ್ಸಿನಲ್ಲಿದ್ದವರನ್ನು ಸ್ಥಳೀಯರು ಹಾಗೂ ಪೊಲೀಸರು ರಕ್ಷಿಸಿದ್ದಾರೆ. ಸರ್ಕಾರ ಕೋವಿಡ್ನಿಂದ ಮೃತರಾದವರ ಸಮಾಧಿಗಳ ಮೇಲೆ ಬಿಜೆಪಿ ಭ್ರಷ್ಟೋತ್ಸವ ನಡೆಸಲು ಮುಂದಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ದೊಡ್ಡಬಳ್ಳಾಪುರದಲ್ಲಿ ನಡೆಯುವ ಜನಸ್ಪಂದನ ಸಮಾವೇಶದ ಖರ್ಚು ವೆಚ್ಚದ ಹೊಣೆ ಹೊತ್ತಿರುವ ಆರೋಗ್ಯ ಸಚಿವ ಸುಧಾಕರ್ ಅವರು ಕೋವಿಡ್ ಹೆಣಗಳ ಮೇಲೆ ಮಾಡಿದ ಹಣವನ್ನು ಇಲ್ಲಿ ಚೆಲ್ಲುತ್ತಿದ್ದಾರೆ. ಈ ಸಮಾವೇಶಕ್ಕೆ ಕೋವಿಡ್ ಮೃತರ ಶಾಪ ತಟ್ಟುವುದು ನಿಶ್ಚಿತ ಎಂದು ಕಾಂಗ್ರೆಸ್ ಕಿಡಿಕಾರಿದೆ. ವಾಟಾಳ್ ನಾಗರಾಜ್ ವಿನೂತನ ಚಳುವಳಿ ಮಾಡಿದ್ದು, ದೇವಸ್ಥಾನಗಳ ಮುಂದೆ ಬೆಂಗಳೂರನ್ನು ಕಾಪಾಡಿ ಎಂದು ಈಡುಗಾಯಿ ಒಡೆದು ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ಮಳೆಯಿಂದಾಗಿ ಬೆಂಗಳೂರು ಮುಳುಗಿ ಜನರು ಕಣ್ಣೀರಿಡುವ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ತಾಯಿ ಅಣ್ಣಮ್ಮ ದೇವಿಯೇ ಬೆಂಗಳೂರನ್ನು ಉಳಿಸಿಕೊಳ್ಳಬೇಕು ಎಂದು ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ UAPA ಅಡಿಯಲ್ಲಿ ಉತ್ತರ ಪ್ರದೇಶದ ಪೊಲೀಸರಿಂದ ಬಂಧನಕ್ಕೆ ಒಳಗಾದ ಪತ್ರಕರ್ತ ಸಿದ್ದಿಕ್ ಕಪ್ಪನ್ ಅವರಿಗೆ ಸುಪ್ರೀಂ ಕೋರ್ಟ್ ಇಂದು ಜಾಮೀನು ನೀಡಿದೆ. ಪ್ರಕರಣದ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಾಧೀಶ UU ಲಲಿತ್ ನೇತೃತ್ವದ ತ್ರಿಸದಸ್ಯ ಪೀಠ ಜಾಮೀನು ಮಂಜೂರು ಮಾಡಿದೆ. ಮಲಯಾಳಂ ಸುದ್ದಿ ಪೋರ್ಟಲ್ ವರದಿಗಾರ ಮತ್ತು ಕೇರಳದ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ದೆಹಲಿ ಘಟಕದ ಕಾರ್ಯದರ್ಶಿಯಾಗಿದ್ದ ಕಪ್ಪನ್ 2020ರ ಅಕ್ಟೋಬರ್ನಲ್ಲಿ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರದ ಕುರಿತು ವರದಿ ಮಾಡಲು ತೆರಳುತ್ತಿದ್ದಾಗ ಬಂಧಿಸಲಾಗಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಮತ್ತು ಅನೇಕ ಅಂಬೇಡ್ಕರ್ವಾದಿ ಸಂಘಟನೆಗಳು ಸೇರಿ ಸೆಪ್ಟೆಂಬರ್ 10ರಂದು ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಂದು ಸುಮಾರು 12 ಗಂಟೆಯ ವೇಳೆಗೆ ಟೌನ್ ಹಾಲ್ನಿಂದ ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದ್ದು, 2 ಗಂಟೆಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಭಾಗವಹಿಸಲಿದ್ದಾರೆ. ಉಳಿದಂತೆ ಹಲವು ಸಂಘಟನೆಗಳ ಮುಖಂಡರು, ಚಿಂತಕರು, ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂದರೆ, ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವತಿಯಿಂದ ಬಾಬಾ ಸಾಹೇಬರ ಜಯಂತಿ ಅಂಗವಾಗಿ 130ನೇ ಜಯಂತಿ ಅಂಗವಾಗಿ ಭೀಮೋತ್ಸವ 9/2022ರಂದು ಶನಿವಾರ 12 ಗಂಟೆ ಸುಮಾರಿಗೆ ತುಮಕೂರು ಟೌನ್ ಹಾಲ್ನಿಂದ ಮೆರವಣಿಗೆ KSRTC
ವಾಹನ ನಿಲ್ದಾಣವರೆಗೆ ಮೆರವಣಿಗೆ ಮಾಡಲಾಗುವುದು. ತದನಂತರ ತುಮಕೂರು ವಾಹನ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ 2 ಗಂಟೆಗೆ ಮಾಡಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿ ಪರಮ ಪೂಜ್ಯ ಶ್ರೀ 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 ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಉರಿಲಿಂಗ ಪೆದ್ದಿಮಠ, ಮೈಸೂರು. ಉದ್ಘಾಟನಾ ಸಂಘಟನೆಗಳು DSS ವಾಲ್ಮೀಕಿ ಸಂಘಟನೆಗಳು, ಬೋವಿ ಸಂಘಟನೆಗಳು ಮತ್ತು ಲಂಬಾಣಿ ಸಂಘಟನೆಗಳು, ತದನಂತರ ದಲಿತ ಸೇನೆ ಸಂಘಟನೆಗಳು, ದಲಿತ ಪರ ಎಲ್ಲಾ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ, ಈ ಭೀಮೋತ್ಸವ ಮಹಾ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ. ತಾವುಗಳು ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭೀಮೋತ್ಸವ ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾಸಮಾವೇಶವನ್ನು ತುಂಬಾ ಅತ್ಯುತ್ತಮವಾಗಿ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಮಹಾ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ತುಮಕೂರು ಜನತೆಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಭೀಮ್. ಅಂದ್ರೆ ವೈಚಾರಿಕ ಮಹಾಸಮಾವೇಶ ಅಂದ್ರೆ ಏನೇನಾಗ್ತಿದೆ, ನಾವು ಎಲ್ಲೆಡುತ್ತೀವಿ, ಏನಾಗ್ತಿದೀವಿ ಅನ್ನೋದ್ರ ಬಗ್ಗೆನೆ ಅರ್ಥಗರ್ಭಿತವಾಗಿ ಇದನ್ನ ಎಲ್ಲರೂ ಗಣ್ಯಾದಿ ಗಣ್ಯರು ಬಂದು ಭಾಗವಹಿಸಿದ್ದಾರೆ. ಎಷ್ಟು ಅವರ ಮಾತುಗಳನ್ನು ಕೇಳಿ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳಕ್ಕೆ ಇದು ಒಂದು ಸುಂದರವಾದ ವೇದಿಕೆ ಕಾರ್ಯಕ್ರಮ ಸಮಾವೇಶ. ತಾವು ತುಮಕೂರು ಜನತೆಯಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಿದ್ದೀನಿ, ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಇದೇ ಸೆಪ್ಟೆಂಬರ್ 10 ಇದೇ ತುಮಕೂರಿನಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಸಾರಿಗೆ ನೌಕರರು ಮತ್ತು ಅನೇಕ ಸಂಘಟನೆಗಳು ಸೇರಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ ತುಮಕೂರಿಗೆ, ಇವಾಗಲೂ ತುಮಕೂರಿನಲ್ಲಿದ್ದೀನಿ. ಮತ್ತೆ ನಾನು ಸೆಪ್ಟೆಂಬರ್ 10ನೇ ತಾರೀಕು ತುಮಕೂರಿಗೆ ಬರ್ತಾ ಇದ್ದೀನಿ. ಬಂದು ನಿಮ್ಮೆಲ್ಲರ ಜೊತೆ ಸೇರಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಕುವೆಂಪು ಸಮಾನತೆ ಬಗ್ಗೆ ನಾವು ಮಾತಾಡೋಣ, ಚರ್ಚೆ ಮಾಡೋಣ, ಆ ವಿಚಾರಗಳು ಮುಂದೆ ತಗೊಂಡೋಗೋಣ. ಜೈ ಕರ್ನಾಟಕ, ಜೈ ಭೀಮ್. ಸರಗೂರು ತಾಲೂಕಿನ ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲನಹಳ್ಳಿ ಗ್ರಾಮದಲ್ಲಿ ಅಕ್ರಮ್ ಪಾಷಾ ಎಂಬುವರ ಮನೆ ಮೇಲೆ ಆನೆಯೊಂದು ದಾಳಿ ನಡೆಸಿದ್ದು ಬಾಗಿಲು ಮತ್ತು ಗೋಡೆಗೆ ಹಾನಿ ಎಸಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೊಳೆಯೂರು ಶ್ರೀಗುಡಿ ವಲಯ ಕಾಡಿನಿಂದ ಬಂದ ಸಾಕಾಣೆ ಅಕ್ರಮ್ ಪಾಷಾ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿರುವ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದಾಗಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಘಟನೆ ನಡೆದಿದ್ದರೆ ಅರಣ್ಯಾಧಿಕಾರಿಗಳು 11 ಗಂಟೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಆಕ್ರೋಶಿತ ಜನರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ಅಲ್ಲದೆ ನಷ್ಟಕ್ಕೊಳಗಾಗಿರುವ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಹೋಗಿ ಅಲ್ಲಿಂದ ಬಂದು ಮೆಸೇಜ್ ತಗೊಂಬಂತ ಇವ್ರು ಕೊಟ್ಟು ಆಗ ಬರಿಸ್ಬೇಕಂತ ನಾವು ಎಲ್ಲ ಮೇಕಂಡ ಮೇಲೆ ಆಮೇಲೆ ಮುಂದೆಸ್ತೀವಿ ಅಂತಾರ. ಸೂಕ್ತ ಒಂದು ಪರಿಹಾರ ಕೊಡಿಯಪ್ಪ. ಏನೋ ಗೊತ್ತಾ, ಪ್ರಾಣಿಗಳು ಬರಬಾರ್ದು. ಇಲ್ಲ ಪ್ರಾಣಿಗಳಿಗೆ ಒಳಗಡೆ ಬರೋಕೆ ಏನಾದ್ರು ನಿಮ್ಮ ಆಗ್ತಲ್ಲಿ ನಾವು ಹೋಗೋಕ್ಕಿಂತ ಬಿಟ್ಕೊಡಿ, ಪರವಾಗಿಲ್ಲ. ಈಗ ನಿಮ್ಮಷ್ಟಿಗೆ ನೀವು ಇದ್ಬಿಡಿ, ನಮ್ಮಷ್ಟು ನಾವು ಇದ್ಬಿಡ್ತೀವಿ. ನಿಮ್ಮ ಪರಿಹಾರ ನಮ್ಗೆ ಬೇಕಾಗಿಲ್ಲ. ನಾವು ಕಾಡು ಹೋಗ್ತೀವಿ, ನಿಮ್ಮ ಪ್ರಾಣಿಗಳು ಇದ್ಬಿಡಿ. ಏನೋ ಗೊತ್ತಾ, ಬರೀ ಪರಿಹಾರ ಕೊಟ್ಟಿದೆ ಸಮಸ್ಯೆ ಬಗೆಹರಿಯಲ್ಲ ಸರ್. ನಿಮ್ಮ ಪರಿಹಾರ ತಗೊಂಡು ಏನು ಮಾಡೋದು ಹೇಳಿ? ಪರಿಹಾರ ತಗೊಂಡು ಎಷ್ಟು ಕೊಡ್ತೀರಾ ಪರಿಹಾರನ? ಒಂದು 5,000 ಕೊಡ್ಬೋದು, 10,000 ಕೊಡ್ಬೋದು, 50,000 ಕೊಡ್ಬೋದು. ಏನಕ್ಕೆ ಪರಿಹಾರ ಮಾಡೋದು? ಪರಿಹಾರ ಇಂಪಾರ್ಟೆಂಟ್ ಅಲ್ಲ. ಪ್ರಾಬ್ಲಮ್ ಆಗಿ ನೀವು ನಿಮ್ ಲಿಮಿಟ್ ಬೆಳಿಗ್ಗೆ ನೀವು ಬರ್ಬೇಕು. ನಾವು ಬೆಳಿಗ್ಗೆ ಅಂತ ಫೋನ್ ಮಾಡ್ತೀವಿ, ಅವ್ರು ಕೈ ಸಾಹೇಬ್ರು ಅವ್ರು ಬಂದು ಹೇಳಲಿಲ್ಲ. ನಾವು ಬೆಳಿಗ್ಗೆ ಕಾಯ್ತೀವಿ, ಸಾಹೇಬ್ರ ಬಲ್ಲಿ ಪರಿಹಾರ ಆಗ್ಬೇಕು. ಯಾಕಂದ್ರೆ ಬಳಿಕ ಮಾತನಾಡಿದ ಅಧಿಕಾರಿ, ಇದು ಕಾಡಾನೆ ಅಲ್ಲ, ಇದು ಸಾಕಾಣೆ ಎಂದು ತಿಳಿಸಿದರು. ಮನೆಗೆ ಹಾನಿ ಮಾಡಿ ಪದಾರ್ಥಗಳನ್ನು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ಚಂದ್ರ ಹಾದನೂರು. ನಮಗೆ ನೀವು ಮೇನು ನಾಳೆ ಹೆಚ್ಚು ಕಮ್ಮಿ ಇನ್ನೊಂದು ಸ್ವಲ್ಪ ದೊಡ್ಡ ಅನಾಹುತ ಅದ. ಯಾರು ಜವಾಬ್ದಾರಿ? ಇವ್ರು ಬಂದಾರ ಪಾರ್ಟಿ ಸತ್ತೋಗಿರ ತುಳಿದು ಮಕ್ಕಳನ್ನ ಜವಾಬ್ದಾರಿ ಯಾರು? ನೀವು ತಾನೇ ತಗೊಳ್ಬಿಟ್ರೆ ನೀವು ಬರ್ಬೇಕಾ? ಕಾಡಾನೆಯಿಂದ ಆಗಿದ್ರೆ ನಾವೇ ಬರ್ತಿದ್ವಿ. ಅದು ಆನೆ, ಅದು ಕಾಡಾನಲ್ಲಿ ಊರಲ್ಲಿ ಅದು ಆನವೇ. ನಾವು ಕಾಡಾನ ಊರಲ್ಲಿ ಅದು ನಿಮ್ಮ ಮನೆಯಲ್ಲೂ ಕಾಡಾನ ನಿಮ್ಮ ಮನೆಯಲ್ಲೂ ಅದು ನಮ್ಮ ಮನೆ ಸಂಸಾರ ಮಾಡಕ್ಕಾಗಲ್ಲ.
ಸಾಹೇಬ್ರು ಊರಣ ಅಂದ್ರೆ ಆನೆನ ಊರವರೆಲ್ಲ ಸಾಯ್ಸಾಕ್ಬಿಟ್ರೆ ಆಗಿನ್ ಮಾಡ್ತೀನಿ ನಮ್ಮ ರಾತ್ರಿ ಈ ಮನೆಯಲ್ಲಿ ನಮ್ಮ ಬೌದ್ಧ ಸಾಬ್ರ ಮಗರಾದ ರೈಮಾನ್ ಖಾನ್ ಅವರು ತನ್ನ ಹೆಂಡತಿ ಹಾಗೂ 2 ಚಿಕ್ಕ ಮಕ್ಕಳನ್ನು ರಾತ್ರಿ ಇಡೀ ಮನೆಯಲ್ಲಿ ವಾಸವಿದ್ದ ಸಂದರ್ಭದಲ್ಲಿ ಕಲ್ಕೆರೆ ಆನೆ ಸಾಕಾನೆ ಈ ಅರಣ್ಯ ಇಲಾಖೆಯವರು ಜಾಗೃತಿ ವಹಿಸ್ತಾನೆ ಆನೆನ ಬಿಟ್ಟಿದ್ರಿಂದ ಈ ಕಾಡು ಮೂಲಕ ಬಂದು ಅವರ ಮನೆ ಒಳಗಡೆಲ್ಲ ನುಗ್ಗಿ ಎಲ್ಲ ದವಸ ಧಾನ್ಯಗಳು ಹಾಗೂ ಪಾತ್ರ ಪಗಡಗಳೆಲ್ಲ ಧ್ವಂಸ ಮಾಡಿ ಮನೆಯನ್ನೆಲ್ಲ ಕಿತ್ತು ಭಾಳ ಬೀದಿ ಪಾಲಾಗಿ ಇವರು ಅಪಾಯದಿಂದ ತಪ್ಪಿಸಿಕೊಂಡು ಮನೆಯ ಮೇಲೆ ಅಂಚಿನ ಮೇಲ್ಗಡೆ ಒಬ್ಬೊಬ್ಬರಾಗಿ ಎತ್ಕೊಂಡು ಹೋಗಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ರೀತಿ ಅನಾಹುತಾಗಿ ಹಲವಾರು ನಷ್ಟಗಳಾಗಿದೆ. ಮತ್ತು ಇವರು ಭಯಭೀತಿಲಿದ್ದಾರೆ. ಇವ್ರಿಗೆ ಸರ್ಕಾರ ಅರಣ್ಯ ಇಲಾಖೆಯವರು ಈಗ ಸೂಕ್ತ ಅವ್ರಿಗೆ ಮನೆ ಏನು ಹೋಗಿದೆ ಮತ್ತು ಅವ್ರಿಗೆ ಹೋಗ್ತಕ್ಕಂಥ ಸಾಮಾನುಗಳು ಏನು ದವಸ ಧಾನ್ಯಗಳಾಗಿರ್ಬೋದು, ಪಾತ್ರ ಪಗಡೆಗಳು ಇನ್ನಿತರ ಹೋಗಿ ಅವ್ರಿಗೆ ಏನು ಅನಾಹುತ ಆಗಿದೆ ಅದಕ್ಕೆಲ್ಲ ಪರಿಹಾರ ಒದಗಿಸ್ಕೊಡ್ಬೇಕು. ಮತ್ತು ಮನೆಯೆಲ್ಲ ಸಂಪೂರ್ಣ ಹಿಂದೆಲ್ಲ ಹೋಗಿದೆ ಮತ್ತು ಡೋರ್ ಎಲ್ಲ ಹೋಗಿದೆ. ಈಗಿನ ಬೆಲೆಯಲ್ಲಿ ಭಾಳ ಜೀವನ ಸಾಗಿಸಿದ್ರೆ ದೊಡ್ಡ ದುರ್ಲಾಭ ಆಗಿದೆ. ಮತ್ತು ಇವರೆಲ್ಲ ನೋಡಿದ್ರೆ ಭಾಳ ಭಯಭೀತರಾಗಿದ್ದಾರೆ. ಇವರು ಮುಂದಿನ ಜೀವನ ಈಗ ಮುಂದೆ ಮನೆ ಮಾಡಬೇಕು ಅಂದ್ರೆ ಈಗ ಈ ಮನೇಲಿ ಇರೋಕ್ಕಾಗಲ್ಲ. ದಯಮಾಡಿ ಬೇರೆ ಮನೆ ಮಾಡಬೇಕು ಅಂದ್ರೆ ಅದ್ರಾಗ ಒಂದು ಭೋಗ್ಯ ಮನೆ ಮಾಡಬೇಕಾಗುತ್ತೆ. ಮತ್ತು ಇಷ್ಟು ದುಡ್ಡು ಅಂತ ಕೊಟ್ಟು ಒಂದು ಮನೆ ಮಾಡಿ ಅವ್ರಿಗೆ ತಾತ್ಕಾಲಿಕ ಇರಿಸ್ಬೇಕು. ಏನು ನಷ್ಟ ಆಗದ ಬರ್ಸ್ಬೇಕು ಅಂತಂತ. ಮತ್ತು ಈ ಕುಟುಂಬನ ನೋಡಿದ್ರೆ ಇವತ್ತು ಕಣ್ಣೀರು ಬರುತ್ತೆ. ಈ ಸ್ಥಿತಿಯಲ್ಲಿ ಈ ರೀತಿ ಅರಣ್ಯ ಇಲಾಖೆಯವರು ತಮ್ಮ ಆನೆಯನ್ನು ಸಾಕಾನೆಯನ್ನು ಭಾಳ ಜವಾಬ್ದಾರಿಯುತವಾಗಿ ಸಾಕಬೇಕು. ಈ ರೀತಿ ಬಿಟ್ಬಿಟ್ಟಾಗ ಒಬ್ಬ ಮನುಷ್ಯನಿಗೆ ಹಲ್ಲೆ ಮಾಡಿದಾಗ ಎಷ್ಟು ಸಮಸ್ಯೆ ಐತಿ. ಇವತ್ತು ಅವರು ಪ್ರಾಣಾಪಾಯದಿಂದ ಬದುಕಿದ್ದಾರೆ. ಏನು ಅನಾಹುತ ಆಗಿರೋ ಭಾಳ ಸಮಾಜ ತುಂಬ ಇವತ್ತು ಅವ್ರ ಕುಟುಂಬನೇ ಬೀದಿ ಪಾಲಾಯ್ತಿದ್ರು. ಆದ್ದರಿಂದ ಇವತ್ತು ಅರಣ್ಯ ಇಲಾಖೆಯವರು ಕೂಡಲೇ ಅವ್ರಿಗೆ ಏನಾಗಿದೆ ಅದನ್ನ ಪರಿಹಾರವನ್ನು ಪಡಿಸೋದ್ರ ಮೂಲಕ ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಮನೆ ಮಾಡಿಕೊಡ್ಬೇಕು. ಒಳ್ಳೆ ಜಾಗದಲ್ಲಿ ಮನೆ ಮಾಡಿ ಅವ್ರ ಇರಿಸ್ಬೇಕು. ಈ ಮನೆ ಎಲ್ಲ ರೆಡಿ ಮಾಡಬೇಕು ಅಂತ ನಾನು ಈ ಗ್ರಾಮದ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಮ್ಮಲ್ಲಿ ಮನೆ ಮಾಡ್ಕೊಳ್ತೀನಿ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭೀಮಯಾತ್ರೆ ಬಳಗದಿಂದ ಸದಸ್ಯತ್ವಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಭೀಮಯಾತ್ರೆ ಬಳಗದ ಸದಸ್ಯ ಪ್ರಕಾಶ್, ಭೀಮಯಾತ್ರೆ ಒಂದು ಸಮಾನತೆಯನ್ನು ಸಾರುತ್ತದೆ ಮತ್ತು ಯಾವುದೇ ರಾಜಕೀಯಕ್ಕೆ ಕಿವಿಕೊಡದೆ ಬಾಬಾ ಸಾಹೇಬರ ಸಮಾನತೆ ಸಂದೇಶಕ್ಕೆ ನಾವು ಬದ್ಧರಾಗಬೇಕೆಂದರು. ವಕೀಲ ರವಿ ಮಾತನಾಡಿ, ಭೀಮಯಾತ್ರೆ ಬಳಗ ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲಾ ಜನಾಂಗದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ. ಈಗಿನ ಸಂದರ್ಭದಲ್ಲಿ ತಾಲೂಕಿನ ಸದಸ್ಯತ್ವ ನಡೆಯುತ್ತಿದೆ, ಎಲ್ಲರೂ ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ, ರಾಘವೇಂದ್ರ, ಪ್ರಕಾಶ್, ಶ್ರೀನಿವಾಸ್, ಜಗದೀಶ್, ಕುಮಾರಸ್ವಾಮಿ, ಶಿವಕುಮಾರ್ ಮೊದಲಾದವರಿದ್ದರು. ಕಾರ್ಯಕ್ರಮದಲ್ಲಿ ಭೀಮಯಾತ್ರೆಯ ಸದಸ್ಯರಾದ ಶರಣಪ್ಪ ಜಿ, ರವೀಂದ್ರ ಡಿ, ಕುಮಾರಸ್ವಾಮಿ, ಮಂಜುನಾಥ್ ಎಸ್, ರಘು ಆರ್, ಪ್ರಕಾಶ್ ಜೆ, ಪ್ರಸನ್ನ ಕೃಷ್ಣಮೂರ್ತಿ, ರುದ್ರಮುನಿ, ಶಾಂತಕುಮಾರ್, ಕಣಮೇಶ್, ನರಹರಿ, ಜಯಪ್ಪ, ಲಕ್ಷ್ಮಣ, ಅಭಿ, ಭೀಮಯಾತ್ರೆ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಈಗ ನಿಮಗೆಲ್ಲ ಒಂದು ಕ್ವಶನ್ ಬಂದಿದೆ. ಒಂದು ಮನಸ್ಸಿನಲ್ಲಿ ಏನು ಕರೆತಾರೆ ಅನ್ನೋದು ಒಂದು ನಿಮಗೆಲ್ಲರಿಗೂ ಒಂದು ಆತಂಕ, ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ಕರೆದಿರ್ಬೋದು ಈ ಜಾಗಕ್ಕೆ ಅಂತೇಳಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವಲ್ಲಿ ಒಂದು ಹಿಂದ್ಗಡೆ ಒಂದು ಫ್ಲೆಕ್ಸ್ ಹಾಕಿದ್ವಿ, ಭೀಮಾ ಯಾತ್ರೆ ಬೆಳಗ ಸರ್ವ ಸದಸ್ಯರಿಗೆ ಸ್ವಾಗತ ಅಂತ ಹಾಕಿದೀವಿ. ಈಗ ನಿಮಗೆಲ್ಲ ಈಗ ಏಪ್ರಿಲ್ 14ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಅದ್ದೂರಿವಾದ ಭೀಮಯಾತ್ರೆ ಬಳಗದಿಂದ ಯಾರ್ದು ಫೋಟೋ ಹಾಕದಂಗೆ, ಯಾರು ನಾಯಕತ್ವ ತೆಗೆದುಕೊಳ್ಳದ ಹಾಗೆ, ಯಾರ್ದು ವೈಯಕ್ತಿಕ ಪ್ರತಿಷ್ಠೆ ತೆಗೆದುಕೊಳ್ಳದ ಹಾಗೆ ಒಂದು ಅದ್ದೂರಿಯಾದ ಅಂಬೇಡ್ಕರ್ ಜಯಂತಿನ ನಾವೆಲ್ಲ ಆಚರಿಸಿದ್ವಿ. ನೀವೆಲ್ಲ ಅದಕ್ಕೆ ಸಾಥಾಗಿದ್ರಿ, ಸಾಕ್ಷಿಯಾಗಿದ್ರಿ. ಅದೇ ರೀತಿ ಇವತ್ತು ನಾವು ಆ ಭೀಮಯಾತ್ರೆ ಬೆಳಗನ ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಎಲ್ಲ ಊರಿಂದ, ನಮ್ಮ ಚಿತ್ರದುರ್ಗ ತಾಲೂಕು ಗ್ರಾಮಾಂತರ ಇರ್ಬೋದು, ಸಿಟಿ ಇರ್ಬೋದು, ಎಲ್ಲ ಕಡೆಯಿಂದ ಸದಸ್ಯತ್ವ ನೋಂದಣಿ ಮಾಡ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಈ ಒಂದು ಸಮಾರಂಭಕ್ಕೆ
ಈ ಸ್ಥಳಕ್ಕೆ ನಿಮ್ಮನ್ನ ಕರೆದಿವಿ ವಿಶೇಷವಾಗಿ. ಈಗ ನಾವು ನಮ್ಮ ಉದ್ದೇಶ ಬಹಳ ಜನ ನಿಮಗೆಲ್ಲ ಕ್ವಶನ್ ಆಗಿದೆ, ಏನಪ್ಪಾ ಅಂತಂದ್ರೆ ಭೀಮ ಯಾತ್ರೆ ಬಳಗ ಈಗ ಆಲ್ಮೋಸ್ಟ್ ಚಿತ್ರದುರ್ಗ ವಿಧಾನಸಭೆ ಒಳಗೆ, ಚಿತ್ರದುರ್ಗ ತಾಲೂಕಿನಲ್ಲಿ ಅನೇಕ ಸಂಘಟನೆಗಳು ಇದಾವೆ. ಇವರೊಂದು ಮತ್ತೊಂದು ಏನಪ್ಪಾ ಇಂತ ಭೀಮ ಯಾತ್ರೆ ಬಳಗ ಅಂತ ಕಟ್ತಿದಾರ ಅಂತೇಳಿ ನಿಮ್ಗೆಲ್ಲ ಕ್ವಶನ್ ಆಗಿರ್ಬೋದು, ಒಂದು ಯಕ್ಷ ಪ್ರಶ್ನೆ ಆಗಿರ್ಬೋದು. ಆದ್ರೆ ಇದ್ರ ಉದ್ದೇಶ ಇಷ್ಟೇನೆ, ಅನೇಕ ಸಂಘಟನೆಗಳಿದಾವೆ, ಅನೇಕ ಹೋರಾಟ ಮಾಡ್ತಿದ್ದಾರೆ. ಮಾಡ್ಲಿ, ನಾವು ಮಾಡ್ಬಾರ್ದು ಅಂತ ಹೇಳ್ತಿಲ್ಲ, ಅವ್ರವ್ರ ಸಂಘಟನೆ ಮುಖಾಂತರ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಚಿತ್ರದುರ್ಗ ಒಳಗೆ SC ST ಬ್ಯಾಕ್ವರ್ಡ್ ಅಂಬೇಡ್ಕರ್ನ ಯಾರು ಅನುಯಾಯಿಗಳೇ ಆಗಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಯಾರು ಅಂಗೀಕರಿಸಿ ಆ ಒಂದು ಮಾರ್ಗದಲ್ಲಿ ನಡೀತಾರೋ ಅಂತವ್ರು ಯಾವುದೇ ಜಾತಿ ಆಗಿರ್ಲಿ, SC ಆಗಿರ್ಬೋದು, ST ಆಗಿರ್ಬೋದು, ಬ್ಯಾಕ್ವರ್ಡ್ ಆಗಿರ್ಬೋದು, ಹಿಂದೂಗಳು ಮುಸಲ್ಮಾನರುಗಳಾಗಿರ್ಬೋದು ಅಥವಾ ಲಿಂಗಾಯತರಾಗಿರ್ಬೋದು, ಮುಂದುವರೆದ ಜನಾಂಗದ ಯಾವ ಜಾತಿ ಆಗಿರ್ಲಿ ಅವ್ರನ್ನೆಲ್ಲರೂ ಇಟ್ಟುಕೊಂಡು ಅವರನ್ನ ಮೆಂಬರ್ಶಿಪ್ ಮಾಡಿ ಒಂದು ಗಟ್ಟಿಯಾದ ಸಂಘಟನೆ ಈ ಒಂದು ಭೀಮ ಯಾತ್ರೆಗಳ ಬಳಗ ಕಟ್ಟಿ ಇದನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದನ್ನ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆದ್ವಿ. ನಿಮ್ಮ ಅಭಿಪ್ರಾಯನೂ ನಾವು ಕೇಳ್ತೀವಿ. ನಾವು ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮ ವೈಯಕ್ತಿಕ ವೈಯಕ್ತಿಕವಾಗಿ ನಾವು ಮಾಡ್ತೇವಪ್ಪ, ನೀವು ಬಂದು ಒಂದು ಸಂದೇಶವನ್ನ ಸಾರಬೇಕು ಅಂತ ಹೇಳಿ ಎಲ್ಲ ಯುವ ಪಡೆಯನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಊರುಗಳಿಗೂ ಕೂಡ ಬಂದು ಈ ಒಂದು ತಂಡದ ಸದಸ್ಯರನ್ನ ಮಾಡ್ಕೋಬೇಕು ಅಂತ ಇದೀವಿ. ಆ ಕಾರಣಕ್ಕಾಗಿ ಈ ಒಂದು ತಂಡದ ಸದಸ್ಯರನ್ನ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಮಧುಗಿರಿ ಪಟ್ಟಣದ ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪಕ್ಕ ಬಾಲಗಂಗಾಧರನಾಥ ತಿಲಕ್ ಮಂಟಪದಲ್ಲಿ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಮಧುಗಿರಿ ಇವರ ವತಿಯಿಂದ ಗಣೇಶೋತ್ಸವ ನಡೆಯಿತು. ಸುಮಾರು 9 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಗಣೇಶೋತ್ಸವದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಕೊನೆಯ ದಿನ ವಿಶೇಷ ಮೆರವಣಿಗೆಯೊಂದಿಗೆ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು, ನಗರದ ಯುವಕರು ವಿನಾಯಕನನ್ನು ಪೂಜಿಸಿ ನಂತರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಅವರಿಗೆ ಮಧುಗಿರಿ ನಗರದ ಜನತೆ ಹಾಗೂ ಪಕ್ಕದೂರಿನ ಗ್ರಾಮಸ್ಥರು ಸ್ವಾಗತಿಸಿ ವಿಶೇಷವಾಗಿ ಸನ್ಮಾನಿಸಿದರು. ಅದ್ದೂರಿ ಮೆರವಣಿಗೆಯಲ್ಲಿ ನಾಸಿಕ್ ಡೋಲು, ಬೊಂಬೆ ಕುಣಿತ ಸದ್ದಿಗೆ ಮಕ್ಕಳು, ಯುವಕರು ಹಾಗೂ ಯುವತಿಯರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ತದನಂತರ ಒಕ್ಕಲಿಗರ ಭವನ ನೀರಿನ ತಟ್ಟೆಯಲ್ಲಿ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ತಿಮ್ಮರಾಜು, ಧಾರ್ಮಿಕ ಮುಖಂಡರಾದ MG ಶ್ರೀನಿವಾಸ್ ಮೂರ್ತಿ, ಗೋವಿಂದರಾಜು, ಯತೀಶ್ ಬಾಬು, RLS ರಮೇಶ್, ಧನಪಾಲ್ ಶೆಟ್ಟಿ, ಡೋಲಿ ಬಾಬು ಶ್ರೀನಿವಾಸ್, ಮಂಜುನಾಥ್ ಆಚಾರ್ ಲಾಲಾಪೇಟೆ, ಮಂಜುನಾಥ್, ನಾರಾಯಣ್, ಗಂಗರಾಜು, ಗೋಪಾಲ್, ರಘು ಯಾದವ್, ರಾಘವೇಂದ್ರ, SVL ಶ್ರೀಧರ್, ಪ್ರಧಾನ ಅರ್ಚಕ ನಟರಾಜ್ ಹಾಜರಿದ್ದರು. ವರದಿ ಅಭಿದ್, ಮಧುಗಿರಿ.
ಕುಷ್ಠರೋಗ ಪ್ರಕರಣ ನಿವಾರಣೆಯ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳ ಉಪನಿರ್ದೇಶಕಿ ಡಾಕ್ಟರ್ ರೇಖಾ ಎಸ್ ಆರೋಗ್ಯ ಕಾರ್ಯಕರ್ತರು ಕುಷ್ಠರೋಗ ಪತ್ತೆ ಕಾರ್ಯ ಮಾಡಿದ್ದಾರೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದರು. ಗೋನೂರು ಗ್ರಾಮದ ಮನೆ ಮನೆಗೆ ತೆರಳಿ ಆರೋಗ್ಯ ಕಾರ್ಯಕರ್ತರು ಆಗಮಿಸಿ ಕುಷ್ಠರೋಗದ ಬಗ್ಗೆ ಮಾಹಿತಿ ನೀಡಿದ್ದಾರೆಯೇ ಎಂದು ರೇಖಾ ಪರಿಶೀಲನೆ ನಡೆಸಿದರು. 2025 ವೇಳೆಗೆ ಕುಷ್ಠರೋಗ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ನಿಯಂತ್ರಣಕ್ಕೆ ತರುವ ಕಾರ್ಯವು ನಿರಂತರವಾಗಿ ನಡೆಯುತ್ತಿದ್ದು 18 ದಿನಗಳ ಕಾಲ ಗ್ರಾಮದ ಪ್ರತಿ ಮನೆಗಳಿಗೆ ತೆರಳಿ ಕುಷ್ಠರೋಗ ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ. ಪರಿಶೀಲನೆಯ ಕಾರ್ಯಕ್ಕೆ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಸಾಥ್ ನೀಡಿದರು. ಈ ವೇಳೆ ಡಿಎಲ್ಒ ಡಾಕ್ಟರ್ ರೂಪಾ ಆರ್ಡಿ, ಎನ್ಟಿ ತಂಡದ ಎಂ ಚಂದ್ರಪ್ಪ, ವೈ ತಿಪ್ಪೇಶ್, ರಾಜೇಶ್ ಪ್ರಸಾದ್, ಕೆಪಿಎಂಡಬ್ಲ್ಯೂ ತಂಡದ ಮಂಜುನಾಥ್, ಕಿರಣ್, ಓಂಕಾರ್ ಸ್ವಾಮಿ ಮತ್ತು ಬೆಳಗಟ್ಟ ಹಿರಿಯ ನಿರೀಕ್ಷಣಾಧಿಕಾರಿ ಮಹೇಶ್ ನಾಗೇಶ್, ಸುರಕ್ಷಾಧಿಕಾರಿ ಎಚ್ಎಸ್ ವೀಣಾಸಿ, ಎಚ್ಒ ಮಂಜುಶ್ರೀ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಆಯ್ತು. ಒಂದು ಚಿಕ್ಕ 6 ವರ್ಷದ ಮಗು ಇದೆ, ಏನ್ ಮಾಡ್ತೀರಿ? 6 ವರ್ಷದ ಏನದು ಅದಲ್ಲ, 6 ವರ್ಷದ ಮಗು ಇದೆ, ಏನು ಕೊಡ್ತೀರಿ? ಎಷ್ಟು ವರ್ಷದಿಂದ ಇದ್ದೀರಿ ಕಾರ್ಯಕ್ರಮದಲ್ಲಿ? ಸಿಂಗಲ್ ಡೋಸ್ ರಿಫ್ರಾಂಪಿಸನ್ ಕೊಡಬೇಕು ಕಾಂಟ್ಯಾಕ್ಟ್ಗೆ. ನಿಮ್ಗೆ ಅದೇ ಗೊತ್ತಿಲ್ಲ, ರಿಫ್ರಾಂಪಿಸನ್ ಇದೆಯಾ ಸ್ಟಾಕು? ಯಾರು ನಿಮ್ಮ ಡಿಎಲ್ ಆಫೀಸರ್? ಎಷ್ಟಿದೆ ರಿಫ್ರಾಂಪಿಸನ್ ಸ್ಟಾಕು? ಎಪ್ಸೋಡ್ಗಿಂತ ಜಾಸ್ತಿ ಕೈಯಲ್ಲಿ ಇಲ್ಲಿ ಹಾಕುವಾಗ 1-2-3 ಸರಿ ಕಾರ್ಯ ಮಡಗಿದ ನೀರು ಜಾಸ್ತಿ ಆಗೋಯ್ತು. ಕೂತದ ನೋಡಲ್ಲಿ ಜಾಸ್ತಿ ಆಗದೆ ನಿನ್ ಕೆಲಸ ಆದ್ರೆ ಸರಿ. ರಾಷ್ಟ್ರೀಯ ತನಿಖಾ ದಳ NIAಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು BJP ಸರ್ಕಾರವು ಪಾಪ್ಯುಲರ್ ಫ್ರಂಟ್ನ ನಾಯಕರು ಅಥವಾ ಸದಸ್ಯರು ಅಂತ ಹೇಳಿಕೊಂಡು ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಂಬಂಧಿಸಿದಂತೆ PFI ಪ್ರಮುಖರ ಮೇಲೆ NIA ದಾಳಿಯನ್ನು ಖಂಡಿಸಿ ಮಂಗಳೂರಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬುಧವಾರ ಸುದ್ದಿಗೋಷ್ಠಿ ನಡೆಸಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ PFI ರಾಜ್ಯ ಕಾರ್ಯದರ್ಶಿ AK ಅಶ್ರಫ್, ಪ್ರವೀಣ್ ಕೊಲೆ ಕೇಸು ನೆಪದಲ್ಲಿ ಬಿಜೆಪಿ NIAಯನ್ನು ದುರ್ಬಳಕೆ ಮಾಡುತ್ತಿದೆ. PFI ನಾಯಕರು ಎಂಬ ಕಾರಣಕ್ಕೆ ಮುಸ್ಲಿಂ ಮುಖಂಡರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಎಂದರು. ಶಿವಮೊಗ್ಗದ ಹರ್ಷ ಮತ್ತು ಪ್ರವೀಣ್ ಕೇಸ್ NIAಗೆ ವಹಿಸಲಾಗಿದೆ. ಆದರೆ ಇದರಲ್ಲಿ ಸರ್ಕಾರ ದ್ವಿಮುಖ ನೀತಿ ಅನುಸರಿಸುತ್ತಿದೆ. ಬೆಳಗಾವಿಯ ಅರ್ಬಾಜ್ ಶಮೀರ್ ಕೇಸ್ನಲ್ಲಿ ಸಂಘ ಪರಿವಾರ ಇದೆ. ಆದರೆ ಇದನ್ನ ಯಾಕೆ ಸರ್ಕಾರ NIAಗೆ ವಹಿಸಿಲ್ಲ ಎಂದು ಪ್ರಶ್ನಿಸಿದರು. ಇನ್ನು ಬೆಳ್ಳಾರೆಯ ಮಸೂದ್ ಮತ್ತು ಸುರತ್ಕಲ್ನ ಫಾಜಿಲ್ ಕೇಸನ್ನು ಯಾಕೆ NIAಗೆ ವಹಿಸಿಲ್ಲ? ರಾಜ್ಯದಲ್ಲಿ ನಡೆದ ಮುಸ್ಲಿಂ ಯುವಕರ ಹತ್ಯೆಯಲ್ಲಿ ಸಂಘ ಪರಿವಾರದ ಕೈವಾಡ ಇದೆ. ಮುಸ್ಲಿಂ ಯುವಕರು ಆರೋಪಿಗಳಾಗಿರೋ ಕೇಸ್ಗಳನ್ನ ಮಾತ್ರ NIAಗೆ ವಹಿಸಲಾಗ್ತಿದೆ. ಇನ್ನು ಬಿಜೆಪಿ ಸರ್ಕಾರ NIA ಎಂಬ ತನಿಖಾ ಸಂಸ್ಥೆಯನ್ನ ದುರ್ಬಳಕೆ ಮಾಡಲಾಗ್ತಿದೆ. ಬಿಜೆಪಿ ವಿರುದ್ಧದ ಕಾರ್ಯಕರ್ತರ ಅಸಮಾಧಾನ ಸರಿಪಡಿಸಲು NIAಗೆ ವಹಿಸಲಾಗಿದೆ ಎಂದು ಆರೋಪಿಸಿದ ಅವರು, ವಿಧಾನಸಭಾ ಚುನಾವಣೆ ಮುಂದಿಟ್ಟು ಈ ಕೆಲಸ ಮಾಡಲಾಗಿದೆ ಎಂದರು. ನಿನ್ನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ನೀವೆಲ್ಲರೂ ತಿಳಿದಿರಬಹುದು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ತನಿಖೆಯ ನೆಪವನ್ನು ಇಟ್ಟುಕೊಂಡು ರಾಷ್ಟ್ರೀಯ ತನಿಖಾ ದಳ NIAಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು BJP ಸರ್ಕಾರವು ಪಾಪ್ಯುಲರ್ ಫ್ರಂಟ್ನ
ನಾಯಕರು ಅಥವಾ ಸದಸ್ಯರು ಅಂತ ಹೇಳಿಕೊಂಡು ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ BJP ಸರ್ಕಾರದ ಈ ಒಂದು ಹಗೆತನದ ಕ್ರಮವನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಹಳ ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆ ಪ್ರಕರಣಗಳ ಸಹಿತ ರಾಜ್ಯದಲ್ಲಿ ಇತ್ತೀಚೆಗೆ ಹಲವಾರು ಕೊಲೆ ಪ್ರಕರಣಗಳು ನಡೆದಿದೆ. ಅದು ಶಿವಮೊಗ್ಗದಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಹರ್ಷ ಕೊಲೆ ಪ್ರಕರಣ ಇರ್ಬೋದು, ಸುಳ್ಯದ ನೆಟ್ಟಾರ್ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣವನ್ನು ಇವತ್ತು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿರುವಂತಹದ್ದನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಒಂದು ದ್ವಿಮುಖ ನೀತಿ ಅಥವಾ ಒಂದು ತಾರತಮ್ಯ ನಮಗೆ ಎದ್ದು ಕಾಣುವಂತಹದ್ದು ಏನಂತ ಹೇಳಿದರೆ, ಬೆಳಗಾವಿಯಲ್ಲಿ ಅರ್ಬಾಜ್ ಎನ್ನುವಂತಹ ಒಬ್ಬ ಮುಸ್ಲಿಂ ಯುವಕನನ್ನು ಬರ್ಬರವಾಗಿ ಅಮಾನುಷವಾಗಿ ಕೊಂದು ಹಾಕಿರುವಂತಹದ್ದು, ಆತನ ಅಂಗಾಂಗಗಳನ್ನು ತುಂಡರಿಸಿ ರೈಲ್ವೆ ಹಳಿಗಳಿಗೆ ಎಳೆದಿರುವಂತಹದ್ದು, ಅದರ ಹಿಂದೆ ಸಂಘ ಪರಿವಾರದ ಕಾರ್ಯಕರ್ತರು ಮಾತ್ರ ಅಲ್ಲ, ನಾಯಕರು ಅದರ ಮೇಲೆ ಆರೋಪಿಗಳಾಗಿ ಜೈಲು ಪಾಲಾಗಿದ್ದರು. ಈ ಪ್ರಕರಣವನ್ನು ಹೆಚ್ಚು ನೀರಾಗಿ ಕೂಡ ಲಾಸ್ ಆಗಿರೋದಿದೆ. ಇಂಥ ಟೈಮ್ನಲ್ಲಿ ನೀವು ಸಂಡೇ ಅವೆಲ್ಲ ನೋಡೋ ಹಾಗಿಲ್ಲ, ನೀವು ಕೂತ್ಕೊಂಡು ಕೆಲಸ ಮಾಡ್ಲೇಬೇಕು. ನನಗೆ ನೀವು ರೀಸನ್ ಕೊಡ್ಬೇಡಿ, 5 ದಿವಸದಲ್ಲಿ ಎಂಟ್ರಿ ಮಾಡಕ್ಕಾಗಲ್ಲ. 5 ದಿವಸದಲ್ಲಿ 6067 ಎಂಟ್ರಿ ಆಗಿರ್ಲೇಬೇಕು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಶಾಸಕರಾದ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಸರ್ಕಾರಿ ಅಧಿಕಾರಿಗಳ ತುರ್ತು ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಮಾತನಾಡಿದ ಹಿರಿಯೂರು ತಾಲೂಕಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಕಳೆದ 2 ವರ್ಷ ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಇದೇ ಸೆಪ್ಟೆಂಬರ್ 10 ಇದೇ ತುಮಕೂರಿನಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಸಾರಿಗೆ ನೌಕರರು ಮತ್ತು ಅನೇಕ ಸಂಘಟನೆಗಳು ಸೇರಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ ತುಮಕೂರಿಗೆ, ಇವಾಗಲೂ ತುಮಕೂರಿನಲ್ಲಿದ್ದೀನಿ. ಮತ್ತೆ ನಾನು ಸೆಪ್ಟೆಂಬರ್ 10ನೇ ತಾರೀಕು ತುಮಕೂರಿಗೆ ಬರ್ತಾ ಇದ್ದೀನಿ. ಬಂದು ನಿಮ್ಮೆಲ್ಲರ ಜೊತೆ ಸೇರಿ ಬುದ್ಧ, ಬಸವ, ಅಂಬೇಡ್ಕರ್, ಕೆರಿಯಾರ್ ಪುಲೆ, ಕುವೆಂಪು ಸಮಾನತೆ ಬಗ್ಗೆ ನಾವು ಮಾತಾಡೋಣ, ಚರ್ಚೆ ಮಾಡೋಣ, ಆ ವಿಚಾರಗಳು ಮುಂದೆ ತೊಗೊಂಡೋಗೋಣ. ಜೈ ಕರ್ನಾಟಕ, ಜೈ ಭೀಮ್. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್, ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ನಾಗೇಶ್ ಮೌರ್ಯ, ಡಾಕ್ಟರ್ BR ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಮತ್ತು ಅನೇಕ ಅಂಬೇಡ್ಕರ್ವಾದಿ ಸಂಘಟನೆಗಳು ಸೇರಿ ಸೆಪ್ಟೆಂಬರ್ 10ರಂದು ತುಮಕೂರು KSRTC ಬಸ್ ನಿಲ್ದಾಣದ ಬಳಿ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಂದು ಸುಮಾರು 12 ಗಂಟೆಯ ವೇಳೆಗೆ ಟೌನ್ ಹಾಲ್ನಿಂದ ತುಮಕೂರು KSRTC ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದ್ದು, 2 ಗಂಟೆಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಭಾಗವಹಿಸಲಿದ್ದಾರೆ. ಉಳಿದಂತೆ ಹಲವು ಸಂಘಟನೆಗಳ ಮುಖಂಡರು, ಚಿಂತಕರು, ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂದರೆ, ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವತಿಯಿಂದ ಬಾಬಾ ಸಾಹೇಬರ ಜಯಂತಿ ಅಂಗವಾಗಿ 130ನೇ ಜಯಂತಿ ಅಂಗವಾಗಿ ಭೀಮೋತ್ಸವ 9/2022ರಂದು ಶನಿವಾರ 12 ಗಂಟೆ ಸುಮಾರಿಗೆ ತುಮಕೂರು ಟೌನ್ಹಾಲ್ನಿಂದ ಮೆರವಣಿಗೆ KSRTC ವಾಹನ ನಿಲ್ದಾಣವರೆಗೆ ಮೆರವಣಿಗೆ ಮಾಡಲಾಗುವುದು. ತದನಂತರ ತುಮಕೂರು ವಾಹನ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ 2 ಗಂಟೆಗೆ ಮಾಡಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿ ಪರಮ ಪೂಜ್ಯ ಶ್ರೀ 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 ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಉರಿಲಿಂಗ ಪೆದ್ದಿಮಠ, ಮೈಸೂರು. ಉದ್ಘಾಟನಾ ಸಂಘಟನೆಗಳು
DSS ವಾಲ್ಮೀಕಿ ಸಂಘಟನೆಗಳು, ಬೋವಿ ಸಂಘಟನೆಗಳು ಮತ್ತು ಲಂಬಾಣಿ ಸಂಘಟನೆಗಳು, ತದನಂತರ ದಲಿತ ಸೇನೆ ಸಂಘಟನೆಗಳು, ದಲಿತ ಪರ ಎಲ್ಲಾ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ, ಈ ಭೀಮೋತ್ಸವ ಮಹಾ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ. ತಾವುಗಳು ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭೀಮೋತ್ಸವ ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾ ಸಮಾವೇಶವನ್ನು ತುಂಬಾ ಅತ್ಯುತ್ತಮವಾಗಿ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಮಹಾ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ತುಮಕೂರು ಜನತೆಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಭೀಮ್. ಅಂದ್ರೆ ವೈಚಾರಿಕ ಮಹಾಸಮಾವೇಶ ಅಂದ್ರೆ ಏನೇನಾಗ್ತಿದೆ, ನಾವು ಎಲ್ಲೆಡುತ್ತೀವಿ, ಏನಾಗ್ತಿದೀವಿ ಅನ್ನೋದ್ರ ಬಗ್ಗೆ ಅರ್ಥಗರ್ಭಿತವಾಗಿ ಇದನ್ನ ಎಲ್ಲರೂ ಗಣ್ಯಾದಿ ಗಣ್ಯರು ಬಂದು ಭಾಗವಹಿಸಿದ್ದಾರೆ. ಎಷ್ಟು ಅವರ ಮಾತುಗಳನ್ನು ಕೇಳಿ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳಕ್ಕೆ ಇದು ಒಂದು ಸುಂದರವಾದ ವೇದಿಕೆ ಕಾರ್ಯಕ್ರಮ ಸಮಾವೇಶ. ತಾವು ತುಮಕೂರು ಜನತೆಯಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಿದ್ದೇನೆ, ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಇದೇ ಸೆಪ್ಟೆಂಬರ್ 10 ಇದೇ ತುಮಕೂರಿನಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಸಾರಿಗೆ ನೌಕರರು ಮತ್ತು ಅನೇಕ ಸಂಘಟನೆಗಳು ಸೇರಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ ತುಮಕೂರಿಗೆ, ಇವಾಗಲೂ ತುಮಕೂರಿನಲ್ಲಿದ್ದೀನಿ. ಮತ್ತೆ ನಾನು ಸೆಪ್ಟೆಂಬರ್ 10ನೇ ತಾರೀಕು ತುಮಕೂರಿಗೆ ಬರ್ತಾ ಇದ್ದೀನಿ. ಬಂದು ನಿಮ್ಮೆಲ್ಲರ ಜೊತೆ ಸೇರಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಕುವೆಂಪು ಸಮಾನತೆ ಬಗ್ಗೆ ನಾವು ಮಾತಾಡೋಣ, ಚರ್ಚೆ ಮಾಡೋಣ, ಆ ವಿಚಾರಗಳು ಮುಂದೆ ತಗೊಂಡೋಗೋಣ. ಜೈ ಕರ್ನಾಟಕ, ಜೈ ಭೀಮ್. ಸರಗೂರು ತಾಲೂಕಿನ ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲನಹಳ್ಳಿ ಗ್ರಾಮದಲ್ಲಿ ಅಕ್ರಮ್ ಪಾಷಾ ಎಂಬುವರ ಮನೆ ಮೇಲೆ ಆನೆಯೊಂದು ದಾಳಿ ನಡೆಸಿದ್ದು ಬಾಗಿಲು ಮತ್ತು ಗೋಡೆಗೆ ಹಾನಿಯೆಸಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೊಳೆಯೂರು ಶ್ರೀಗುಡಿ ವಲಯ ಕಾಡಿನಿಂದ ಬಂದ ಸಾಕಾಣೆ ಅಕ್ರಮ್ ಪಾಷಾ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿರುವ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದಾಗಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಘಟನೆ ನಡೆದಿದ್ದರೆ ಅರಣ್ಯಾಧಿಕಾರಿಗಳು 11 ಗಂಟೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಆಕ್ರೋಶಿತ ಜನರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ಅಲ್ಲದೆ ನಷ್ಟಕ್ಕೊಳಗಾಗಿರುವ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಹೋಗಿ ಅಲ್ಲಿಂದ ಬಂದು ಮೆಸೇಜ್ ತಗೊಂಡು ಇವ್ರು ಕೊಟ್ಟು ಆಗ ಬರಿಸ್ಬೇಕಾದ ನಾವು ತಲೆ ಮೇಕಂಡ ಮೇಲೆ ಆಮೇಲೆ ಮುಂದೆಸ್ತೀವಿ ಅಂತಾರ. ಸೂಕ್ತ ಒಂದು ಪರಿಹಾರ ಕೊಡಿಯಪ್ಪ. ಏನೋ ಗೊತ್ತಾ, ಪ್ರಾಣಿಗಳು ಬರಬಾರ್ದು. ಇಲ್ಲ ಪ್ರಾಣಿಗಳಿಗೆ ಒಳಗಡೆ ಬರೋಕೆ ಏನಾದ್ರು ನಿಮ್ಮ ಆಗ್ತಲ್ಲಿ ನಾವು ಹೋಗೋಕ್ಕಿಂತ ಬಿಟ್ಕೊಡಿ, ಪರವಾಗಿಲ್ಲ. ನಿಮ್ಮಷ್ಟಿಗೆ ನೀವು ಇದ್ಬಿಡಿ, ನಮ್ಮಷ್ಟು ನಾವು ಇದ್ಬಿಡ್ತೀವಿ. ನಿಮ್ಮ ಪರಿಹಾರ ನಮ್ಗೆ ಬೇಕಾಗಿಲ್ಲ. ನಾವು ಕಾಡು ಹೋಗ್ತೀವಿ, ನಿಮ್ಮ ಪ್ರಾಣಿಗಳು ಇದ್ಬಿಡಿ. ಏನೋ ಗೊತ್ತಾ, ಬರೀ ಪರಿಹಾರ ಕೊಟ್ಟಿದೆ ಸಮಸ್ಯೆ ಬಗೆಹರಿಯಲ್ಲ ಸರ್. ನಿಮ್ಮ ಪರಿಹಾರ ತಗೊಂಡು ಏನು ಮಾಡೋದು ಹೇಳಿ? ಪರಿಹಾರ ತಗೊಂಡು ಎಷ್ಟು ಕೊಡ್ತೀರಾ ಪರಿಹಾರನ? ಒಂದು 5,000 ಕೊಡ್ಬೋದು, 10,000 ಕೊಡ್ಬೋದು, 50,000 ಕೊಡ್ಬೋದು. ಏನಕ್ಕೆ ಪರಿಹಾರ ಮಾಡೋದು? ಪರಿಹಾರ ಇಂಪಾರ್ಟೆಂಟ್ ಅಲ್ಲ. ಪ್ರಾಬ್ಲಮ್ ಆಗಿ ನೀವು ನಿಮ್ ಲಿಮಿಟ್ ಬೆಳಿಗ್ಗೆ ನೀವು ಬರಬೇಕು. ನಾವು ಬೆಳಿಗ್ಗೆ ಅಂತ ಫೋನ್ ಮಾಡ್ತೀವಿ, ಅವ್ರು ಕೈ ಸಾಹೇಬ್ರು ಅವ್ರು ಬಂದು ಹೇಳಲಿಲ್ಲ. ನಾವು ಬೆಳಗ್ಗೆ ಕಾಯ್ತೀವಿ, ಸಾಹೇಬ್ರ ಬರಲಿ ಪರಿಹಾರ. ಯಾಕಂದ್ರೆ ಬಳಿಕ ಮಾತನಾಡಿದ ಅಧಿಕಾರಿ, ಇದು ಕಾಡಾನೆ ಅಲ್ಲ, ಇದು ಸಾಕಾಣೆ ಎಂದು ತಿಳಿಸಿದರು. ಮನೆಗೆ ಹಾನಿ ಮಾಡಿ ಪದಾರ್ಥಗಳನ್ನು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ಚಂದ್ರ ಹಾದನೂರು. ನಮಗೆ ನೀವು ಮೇನು ನಾಳೆ ಹೆಚ್ಚು ಕಮ್ಮಿ ಇನ್ನೊಂದು ಸ್ವಲ್ಪ ದೊಡ್ಡ ಅನಾಹುತ ಅದ. ಯಾರು ಜವಾಬ್ದಾರಿ? ಇವ್ರು ಬಂದಾರ ಪಾರ್ಟಿ ಸತ್ತೋಗಿರ ತುಳಿದು ಮಕ್ಕಳನ್ನ ಜವಾಬ್ದಾರಿ ಯಾರು? ನೀವು ತಾನೇ ನೀವು ಬರ್ಬೇಕಾ? ಕಾಡಾನೆಯಿಂದ ಆಗಿದ್ರೆ ನಾವೇ ಬರ್ತಿದ್ವಿ. ಅದು ಆನೆ, ಅದು ಕಾಡಾನಲ್ಲಿ ಊರಲ್ಲಿ ಅದು ಆನೆ. ನಾವು ಕಾಡಾನ ಊರಲ್ಲಿ ಅದು ನಿಮ್ಮ ಮನೆಯಲ್ಲೂ ಕಾಡಾನ ನಿಮ್ಮ ಮನೆಯಲ್ಲೂ ಅದು ಈ ಊರನ್ನ ನಮ್ಮ ಮನೆ ಸಂಸಾರ ಊರವರೆಲ್ಲ ಸಾಯಿಸಾಕ್ಬಿಟ್ರೆ ಆಗಿನ್ ಮಾಡ್ತೀನಿ. ರಾತ್ರಿ ಈ ಕಾಡಲ್ಲಿ ನಮ್ಮ ಬೌದ್ಧ ಸಾಬರ್ ಮಗರಾದ ರೈಮನ್ ಖಾನ್ ಅವರು ತನ್ನ ಹೆಂಡತಿ ಹಾಗೂ 2 ಚಿಕ್ಕ ಮಕ್ಕಳನ್ನು ರಾತ್ರಿ ಇಡೀ ಮನೆಯಲ್ಲಿ ವಾಸವಿದ್ದ ಸಂದರ್ಭದಲ್ಲಿ ಕಲ್ಕೆರೆ ಆನೆ ಸಾಕಾನೆ
ಈ ಅರಣ್ಯ ಇಲಾಖೆಯವರು ಜಾಗೃತಿ ವಹಿಸ್ತಾನೆ ಆನೆನ ಬಿಟ್ಟಿದ್ರಿಂದ ಈ ಕಾಡು ಮೂಲಕ ಬಂದು ಅವರ ಮನೆ ಒಳಗಡೆಲ್ಲ ನುಗ್ಗಿ ಎಲ್ಲ ದವಸ ಧಾನ್ಯಗಳು ಹಾಗೂ ಪಾತ್ರ ಪಗಡಗಳೆಲ್ಲ ಧ್ವಂಸ ಮಾಡಿ ಮನೆಯನ್ನೆಲ್ಲ ಕಿತ್ತು ಭಾಳ ಬೀದಿ ಪಾಲಾಗಿ ಇವರು ಅಪಾಯದಿಂದ ತಪ್ಪಿಸಿಕೊಂಡು ಮನೆಯ ಮೇಲೆ ಹಂಚಿನ ಮೇಲ್ಗಡೆ ಒಬ್ಬೊಬ್ಬರಾಗಿ ಎತ್ಕೊಂಡು ಹೋಗಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ರೀತಿ ಅನಾಹುತ ಆಗಿ ಹಲವಾರು ನಷ್ಟಗಳಾಗಿದೆ. ಮತ್ತು ಇವರು ಭಯಭೀತಿಲಿದ್ದಾರೆ. ಇವ್ರಿಗೆ ಸರ್ಕಾರ ಅರಣ್ಯ ಇಲಾಖೆಯವರು ಈಗ ಸೂಕ್ತ ಅವ್ರಿಗೆ ಮನೆ ಏನು ಹೋಗಿದೆ ಮತ್ತು ಅವ್ರಿಗೆ ಹೋಗ್ತಕ್ಕಂಥ ಸಾಮಾನುಗಳು ಏನು ದವಸ ಧಾನ್ಯಗಳಾಗಿರ್ಬೋದು, ಪಾತ್ರ ಪಗಡೆಗಳು ಇನ್ನಿತರರು ಹೋಗಿ ಅವ್ರಿಗೆ ಏನು ಅನಾಹುತ ಆಗಿದೆ ಅದಕ್ಕೆಲ್ಲ ಪರಿಹಾರ ಒದಗಿಸ್ಕೊಡ್ಬೇಕು. ಮತ್ತು ಮನೆಯೆಲ್ಲ ಸಂಪೂರ್ಣ ಹಿಂದೆಲ್ಲ ಹೋಗಿದೆ ಮತ್ತು ಡೋರ್ ಎಲ್ಲ ಹೋಗಿದೆ. ಈಗಿನ ಬೆಲೆಯಲ್ಲಿ ಭಾಳ ಜೀವನ ಸಾಗಿಸಿದೆ ದೊಡ್ಡ ದುರ್ಲಾಭ ಆಗಿದೆ. ಮತ್ತು ಇವರೆಲ್ಲ ನೋಡಿದ್ರೆ ಭಾಳ ಭಯಭೀತರಾಗಿದ್ದಾರೆ. ಇವರು ಮುಂದಿನ ಜೀವನ ಈಗ ಮುಂದೆ ಮನೆ ಮಾಡಬೇಕು ಅಂದ್ರೆ ಈಗ ಈ ಮನೇಲಿ ಇರೋಕ್ಕಾಗಲ್ಲ. ದಯಮಾಡಿ ಬೇರೆ ಮನೆ ಮಾಡಬೇಕು ಅಂದ್ರೆ ಅವ್ರಿಗೆ ಒಂದು ಭೋಗ್ಯ ಮನೆ ಮಾಡಬೇಕಾಗುತ್ತೆ. ಮತ್ತು ಇಷ್ಟು ದುಡ್ಡು ಅಂತ ಕೊಟ್ಟು ಅಂತ ಮನೆ ಮಾಡಿ ಅವ್ರಿಗೆ ತಾತ್ಕಾಲಿಕ ಇರಿಸ್ಬೇಕು. ಏನು ನಷ್ಟ ಆಗದ ಬರ್ಸ್ಬೇಕು ಅಂತಂತ. ಮತ್ತು ಈ ಈ ಕುಟುಂಬನ ನೋಡಿದ್ರೆ ಇವತ್ತು ಕಣ್ಣೀರು ಬರುತ್ತೆ. ಈ ಸ್ಥಿತಿಯಲ್ಲಿ ಈ ರೀತಿ ಅರಣ್ಯ ಇಲಾಖೆಯವರು ತಮ್ಮ ಆನೆಯನ್ನು ಸಾಕಾನೆಯನ್ನು ಭಾಳ ಜವಾಬ್ದಾರಿಯುತವಾಗಿ ಸಾಕಬೇಕು. ಈ ರೀತಿ ಬಿಟ್ಬಿಟ್ಟಾಗ ಒಬ್ಬ ಮನುಷ್ಯನಿಗ ಹಲ್ಲೆ ಮಾಡಿದಾಗ ಎಷ್ಟು ಸಮಸ್ಯೆ ಐತಿ. ಇವತ್ತು ಅವರು ಪ್ರಾಣಾಪಾಯದಿಂದ ಬದುಕಿದ್ದಾರೆ. ಏನು ಅನಾಹುತ ಆಗಿರೋ ಭಾಳ ಸಮಾಜ ತುಂಬ ಇವತ್ತು ಅವ್ರ ಕುಟುಂಬನೇ ಬೀದಿ ಪಾಲಾಗಿದ್ರು. ಅದರಿಂದ ಇವತ್ತು ಅರಣ್ಯ ಇಲಾಖೆಯವರು ಕೂಡಲೇ ಅವ್ರಿಗೆ ಏನಾಗಿದೆ ಅದನ್ನ ಪರಿಹಾರವನ್ನು ಪಡಿಸೋದ್ರ ಮೂಲಕ ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಮನೆ ಮಾಡಿಕೊಡ್ಬೇಕು. ಒಳ್ಳೆ ಜಾಗದಲ್ಲಿ ಮನೆ ಮಾಡಿ ಅವ್ರ ಇರಿಸ್ಬೇಕು. ಈ ಮನೆ ಎಲ್ಲ ರೆಡಿ ಮಾಡಬೇಕು ಅಂತ ನಾನು ಈ ಗ್ರಾಮದ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಮ್ಮಲ್ಲಿ ಮನೆ ಮಾಡ್ಕೊಳ್ಬೇಕು. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭೀಮಯಾತ್ರೆ ಬಳಗದಿಂದ ಸದಸ್ಯತ್ವಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಭೀಮಯಾತ್ರೆ ಬಳಗದ ಸದಸ್ಯ ಪ್ರಕಾಶ್, ಭೀಮಯಾತ್ರೆ ಒಂದು ಸಮಾನತೆಯನ್ನು ಸಾರುತ್ತದೆ ಮತ್ತು ಯಾವುದೇ ರಾಜಕೀಯಕ್ಕೆ ಕಿವಿಕೊಡದೆ ಬಾಬಾ ಸಾಹೇಬರ ಸಮಾನತೆ ಸಂದೇಶಕ್ಕೆ ನಾವು ಬದ್ಧರಾಗಬೇಕೆಂದರು. ವಕೀಲ ರವಿ ಮಾತನಾಡಿ, ಭೀಮಯಾತ್ರೆ ಬಳಗ ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲಾ ಜನಾಂಗದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ. ಈಗಿನ ಸಂದರ್ಭದಲ್ಲಿ ತಾಲೂಕಿನ ಸದಸ್ಯತ್ವ ನಡೆಯುತ್ತಿದೆ, ಎಲ್ಲರೂ ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ, ರಾಘವೇಂದ್ರ, ಪ್ರಕಾಶ್, ಶ್ರೀನಿವಾಸ್, ಜಗದೀಶ್, ಕುಮಾರಸ್ವಾಮಿ, ಶಿವಕುಮಾರ್ ಮೊದಲಾದವರಿದ್ದರು. ಕಾರ್ಯಕ್ರಮದಲ್ಲಿ ಭೀಮಯಾತ್ರೆಯ ಸದಸ್ಯರಾದ ಶರಣಪ್ಪ ಜಿ, ರವೀಂದ್ರ ಡಿ, ಕುಮಾರಸ್ವಾಮಿ, ಮಂಜುನಾಥ್ ಎಸ್, ರಘು ಆರ್, ಪ್ರಕಾಶ್ ಜೆ, ಪ್ರಸನ್ನ ಕೃಷ್ಣಮೂರ್ತಿ, ರುದ್ರಮುನಿ, ಶಾಂತಕುಮಾರ್, ಕಣಮೇಶ್, ನರಹರಿ, ಜಯಪ್ಪ, ಲಕ್ಷ್ಮಣ, ಅಭಿ, ಭೀಮಯಾತ್ರೆ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಈಗ ನಿಮಗೆಲ್ಲ ಒಂದು ಕ್ವಶನ್ ಬಂದಿದೆ. ಒಂದು ಮನಸ್ಸಿನಲ್ಲಿ ಏನು ಕರೆತಾರೆ ಅನ್ನೋದು ಒಂದು ನಿಮಗೆಲ್ಲರಿಗೂ ಒಂದು ಆತಂಕ, ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ಕರೆದಿರ್ಬೋದು ಈ ಜಾಗಕ್ಕೆ ಅಂತೇಳಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವಲ್ಲಿ ಒಂದು ಹಿಂದ್ಗಡೆ ಒಂದು ಫ್ಲೆಕ್ಸ್ ಹಾಕಿದ್ವಿ, ಭೀಮಯಾತ್ರೆ ಬೆಳಗ ಸರ್ವ ಸದಸ್ಯರಿಗೆ ಸ್ವಾಗತ ಅಂತ ಹಾಕಿದೀವಿ. ಈಗ ನಿಮಗೆಲ್ಲ ಈಗ ಏಪ್ರಿಲ್ 14ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಅದ್ದೂರಿವಾದ ಭೀಮಯಾತ್ರೆ ಬಳಗದಿಂದ ಯಾರ್ದು ಫೋಟೋ ಹಾಕದಂಗೆ, ಯಾರು ನಾಯಕತ್ವ ತೆಗೆದುಕೊಳ್ಳದ ಹಾಗೆ, ಯಾರ್ದು ವೈಯಕ್ತಿಕ ಪ್ರತಿಷ್ಠೆ ತೆಗೆದುಕೊಳ್ಳದ ಹಾಗೆ ಒಂದು ಅದ್ದೂರಿಯಾದ ಅಂಬೇಡ್ಕರ್ ಜಯಂತಿನ ನಾವೆಲ್ಲ ಆಚರಿಸಿದ್ವಿ. ನೀವೆಲ್ಲ ಅದಕ್ಕೆ ಸಾಥಾಗಿದ್ರಿ, ಸಾಕ್ಷಿ ಆಗಿದ್ರಿ. ಅದೇ ರೀತಿ ಇವತ್ತು ನಾವು ಆ ಭೀಮಯಾತ್ರೆ ಬೆಳಗನ ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಊರಿಂದ, ನಮ್ಮ ಚಿತ್ರದುರ್ಗ ತಾಲೂಕು ಗ್ರಾಮಾಂತರ ಇರ್ಬೋದು, ಸಿಟಿ ಇರ್ಬೋದು, ಎಲ್ಲ ಕಡೆಯಿಂದ ಸದಸ್ಯತ್ವ ನೋಂದಣಿ ಮಾಡ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಈ ಒಂದು ಸಮಾರಂಭಕ್ಕೆ, ಈ ಸ್ಥಳಕ್ಕೆ ನಿಮ್ಮನ್ನ ಕರೆದಿವಿ ವಿಶೇಷವಾಗಿ. ಈಗ ನಾವು ನಮ್ಮ ಉದ್ದೇಶ, ಬಹಳ ಜನ ನಿಮಗೆಲ್ಲ ಕ್ವಶನ್ ಆಗಿದೆ ಏನಪ್ಪಾ ಅಂತಂದ್ರೆ, ಭೀಮಯಾತ್ರೆ ಬಳಗ ಈಗ ಆಲ್ಮೋಸ್ಟ್ ಚಿತ್ರದುರ್ಗ ವಿಧಾನಸಭೆ ಒಳಗೆ, ಚಿತ್ರದುರ್ಗ ತಾಲೂಕಿನಲ್ಲಿ ಅನೇಕ ಸಂಘಟನೆಗಳು ಇದಾವೆ. ಇವ್ರೊಂದು ಮತ್ತೊಂದು ಏನಪ್ಪಾ ಇಂತ ಭೀಮಯಾತ್ರೆ ಬೆಳಗ ಅಂತ ಕಟ್ತಿದ್ದೀರಾ ಅಂತೇಳಿ ನಿಮ್ಗೆಲ್ಲ ಕ್ವಶನ್ ಆಗಿರ್ಬೋದು, ಒಂದು ಯಕ್ಷ ಪ್ರಶ್ನೆ ಆಗಿರ್ಬೋದು. ಆದ್ರೆ ಇದ್ರ ಉದ್ದೇಶ ಇಷ್ಟೇನೆ. ಅನೇಕ ಸಂಘಟನೆಗಳಿದಾವೆ, ಅನೇಕ ಹೋರಾಟ ಮಾಡ್ತಿದ್ದಾರೆ. ಮಾಡ್ಲಿ, ನಾವು ಮಾಡ್ಬಾರ್ದು ಅಂತ ಹೇಳ್ತಿಲ್ಲ, ಅವ್ರವ್ರ ಸಂಘಟನೆ ಮುಖಾಂತರ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ,
ಚಿತ್ರದುರ್ಗದೊಳಗೆ SC ST ಬ್ಯಾಕ್ವರ್ಡ್ ಅಂಬೇಡ್ಕರ್ನ ಯಾರು ಅನುಯಾಯಿಗಳೇ ಆಗಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಯಾರು ಅಂಗೀಕರಿಸಿ ಆ ಒಂದು ಮಾರ್ಗದಲ್ಲಿ ನಡೀತಾರೋ ಅಂತವ್ರು ಯಾವುದೇ ಜಾತಿ ಆಗಿರ್ಲಿ, SC ಆಗಿರ್ಬೋದು, ST ಆಗಿರ್ಬೋದು, ಬ್ಯಾಕ್ವರ್ಡ್ ಆಗಿರ್ಬೋದು, ಹಿಂದೂಗಳು ಮುಸಲ್ಮಾನರುಗಳಾಗಿರ್ಬೋದು ಅಥವಾ ಲಿಂಗಾಯತರಾಗಿರ್ಬೋದು, ಮುಂದುವರೆದ ಜನಾಂಗದ ಯಾವ ಜಾತಿ ಆಗಿರ್ಲಿ ಅವ್ರನ್ನೆಲ್ಲರೂ ಇಟ್ಟುಕೊಂಡು ಅವರನ್ನ ಮೆಂಬರ್ಶಿಪ್ ಮಾಡಿ ಒಂದು ಗಟ್ಟಿಯಾದ ಸಂಘಟನೆ ಈ ಒಂದು ಭೀಮಯಾತ್ರೆಗಳ ಬಳಗ ಕಟ್ಟಿ ಇದನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆದ್ವಿ. ನಿಮ್ಮ ಅಭಿಪ್ರಾಯನೂ ನಾವು ಕೇಳ್ತೀವಿ. ನಾವು ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮ ವೈಯಕ್ತಿಕ ನಮ್ಮ ವೈಯಕ್ತಿಕವಾಗಿ ನಾವು ಮಾಡ್ತೇವಪ್ಪ, ನೀವು ಬಂದು ಒಂದು ಸಂದೇಶವನ್ನ ಸಾರಬೇಕು ಅಂತ ಹೇಳಿ ಎಲ್ಲ ಯುವ ಪಡೆಯನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಊರುಗಳಿಗೂ ಕೂಡ ಈ ಬಂದು ಈ ಒಂದು ತಂಡದ ಸದಸ್ಯರನ್ನ ಮಾಡ್ಕೋಬೇಕು ಅಂತ ಇದೀವಿ. ಆ ಕಾರಣಕ್ಕಾಗಿ ಈ ಒಂದು ತಂಡದ ಸದಸ್ಯರನ್ನ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಮಧುಗಿರಿ ಪಟ್ಟಣದ ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪಕ್ಕ ಬಾಲಗಂಗಾಧರನಾಥ ತಿಲಕ್ ಮಂಟಪದಲ್ಲಿ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಮಧುಗಿರಿ ಇವರ ವತಿಯಿಂದ ಗಣೇಶೋತ್ಸವ ನಡೆಯಿತು. ಸುಮಾರು 9 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಗಣೇಶೋತ್ಸವದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಕೊನೆಯ ದಿನ ವಿಶೇಷ ಮೆರವಣಿಗೆಯೊಂದಿಗೆ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು, ನಗರದ ಯುವಕರು ವಿನಾಯಕನನ್ನು ಪೂಜಿಸಿ ನಂತರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಅವರಿಗೆ ಮಧುಗಿರಿ ನಗರದ ಜನತೆ ಹಾಗೂ ಪಕ್ಕದೂರಿನ ಗ್ರಾಮಸ್ಥರು ಸ್ವಾಗತಿಸಿ ವಿಶೇಷವಾಗಿ ಸನ್ಮಾನಿಸಿದರು. ಅದ್ದೂರಿ ಮೆರವಣಿಗೆಯಲ್ಲಿ ನಾಸಿಕ್ ಡೋಲು, ಬೊಂಬೆ ಕುಣಿತ ಸದ್ದಿಗೆ ಮಕ್ಕಳು, ಯುವಕರು ಹಾಗೂ ಯುವತಿಯರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ತದನಂತರ ಒಕ್ಕಲಿಗರ ಭವನ ನೀರಿನ ತಟ್ಟೆಯಲ್ಲಿ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ತಿಮ್ಮರಾಜು, ಧಾರ್ಮಿಕ ಮುಖಂಡರಾದ MG ಶ್ರೀನಿವಾಸ್ ಮೂರ್ತಿ, ಗೋವಿಂದರಾಜು, ಯತೀಶ್ ಬಾಬು, RLS ರಮೇಶ್, ಧನಪಾಲ್ ಶೆಟ್ಟಿ, ಡೋಲಿ ಬಾಬು ಶ್ರೀನಿವಾಸ್, ಮಂಜುನಾಥ್ ಆಚಾರ್ ಲಾಲಾಪೇಟೆ, ಮಂಜುನಾಥ್, ನಾರಾಯಣ್, ಗಂಗರಾಜು, ಗೋಪಾಲ್, ರಘು ಯಾದವ್, ರಾಘವೇಂದ್ರ, SVL ಶ್ರೀಧರ್, ಪ್ರಧಾನ ಅರ್ಚಕ ನಟರಾಜ್ ಹಾಜರಿದ್ದರು. ವರದಿ ಅಭಿದ್, ಮಧುಗಿರಿ.
ಕುಷ್ಠರೋಗ ಪ್ರಕರಣ ನಿವಾರಣೆಯ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳ ಉಪನಿರ್ದೇಶಕಿ ಡಾಕ್ಟರ್ ರೇಖಾ ಎಸ್ ಆರೋಗ್ಯ ಕಾರ್ಯಕರ್ತರು ಕುಷ್ಠರೋಗ ಪತ್ತೆ ಕಾರ್ಯ ಮಾಡಿದ್ದಾರೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದರು. ಗೋನೂರು ಗ್ರಾಮದ ಮನೆ ಮನೆಗೆ ತೆರಳಿ ಆರೋಗ್ಯ ಕಾರ್ಯಕರ್ತರು ಆಗಮಿಸಿ ಕುಷ್ಠರೋಗದ ಬಗ್ಗೆ ಮಾಹಿತಿ ನೀಡಿದ್ದಾರೆಯೇ ಎಂದು ರೇಖಾ ಪರಿಶೀಲನೆ ನಡೆಸಿದರು. 2025ರ ವೇಳೆಗೆ ಕುಷ್ಠರೋಗ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ನಿಯಂತ್ರಣಕ್ಕೆ ತರುವ ಕಾರ್ಯವು ನಿರಂತರವಾಗಿ ನಡೆಯುತ್ತಿದ್ದು 18 ದಿನಗಳ ಕಾಲ ಗ್ರಾಮದ ಪ್ರತಿ ಮನೆಗಳಿಗೆ ತೆರಳಿ ಕುಷ್ಠರೋಗ ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ. ಪರಿಶೀಲನೆಯ ಕಾರ್ಯಕ್ಕೆ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಸಾಥ್ ನೀಡಿದರು. ಈ ವೇಳೆ ಡಿಎಲ್ಒ ಡಾಕ್ಟರ್ ರೂಪಾ ಆರ್ಡಿ, ಎನ್ಟಿ ತಂಡದ ಎಂ ಚಂದ್ರಪ್ಪ, ವೈ ತಿಪ್ಪೇಶ್, ರಾಜೇಶ್ ಪ್ರಸಾದ್, ಕೆಪಿಎಂಡಬ್ಲ್ಯೂ ತಂಡದ ಮಂಜುನಾಥ್, ಕಿರಣ್, ಓಂಕಾರ್ ಸ್ವಾಮಿ ಮತ್ತು ಬೆಳಗಟ್ಟ ಹಿರಿಯ ನಿರೀಕ್ಷಣಾಧಿಕಾರಿ ಮಹೇಶ್ ನಾಗೇಶ್, ಸುರಕ್ಷಾಧಿಕಾರಿ ಎಚ್ಎಸ್ ವೀಣಾಸಿ, ಎಚ್ಒ ಮಂಜುಶ್ರೀ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಆಯ್ತು. ಒಂದು ಚಿಕ್ಕ 6 ವರ್ಷದ ಮಗು ಇದೆ, ಏನ್ ಮಾಡ್ತೀರಿ? 6 ವರ್ಷದಿಂದ ಏನದು ಏನಲ್ಲ ಅದಲ್ಲ, 6 ವರ್ಷದ ಮಗು ಇದೆ, ಏನು ಕೊಡ್ತೀರಿ? ಎಷ್ಟು ವರ್ಷದಿಂದ ಇದ್ದೀರಿ ಕಾರ್ಯಕ್ರಮದಲ್ಲಿ? ಸಿಂಗಲ್ ಡೋಸ್ ರಿಫ್ರಾಂಪಿಸನ್ ಕೊಡಬೇಕು ಕಾಂಟ್ಯಾಕ್ಟ್ಗೆ. ನಿಮ್ಗೆ ಅದೇ ಗೊತ್ತಿಲ್ಲ ಮಾಡಿ. ರಿಫ್ರಾಂಪಿಸನ್ ಇದೆಯಾ ಸ್ಟಾಕು? ಯಾರು ನಿಮ್ಮ ಡಿಎಲ್ ಆಫೀಸರ್? ಎಷ್ಟಿದೆ ರಿಫ್ರಾಂಪಿಸನ್ ಸ್ಟಾಕು? ಎಪ್ಸರ್ಗಿಂತ ಜಾಸ್ತಿ ಕೈಯಲ್ಲಿ ಇಲ್ಲಿ ಹಾಕುವಾಗ 1-2-3 ತಾರೀಕು ಕಾರ್ಯ ಮಡಗಿದ ನೀರು ಜಾಸ್ತಿ ಆಗೋಯ್ತು. ಕೂತದ ನೋಡಲ್ಲಿ ಜಾಸ್ತಿ ಆಗತ್ತೆ, ಜಾಸ್ತಿ ಆಗತ್ತೆ. ನಿನ್ ಕೆಲಸ ಆದ್ರೆ ಸರಿ. ರಾಷ್ಟ್ರೀಯ ತನಿಖಾ ದಳ NIAಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಬಿಜೆಪಿ ಸರ್ಕಾರವು ಪಾಪ್ಯುಲರ್ ಫ್ರಂಟ್ನ ನಾಯಕರು ಅಥವಾ ಸದಸ್ಯರು ಅಂತ ಹೇಳಿಕೊಂಡು ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಂಬಂಧಿಸಿದಂತೆ ಪಿಎಫ್ಐ ಪ್ರಮುಖರ ಮೇಲೆ NIA ದಾಳಿಯನ್ನು ಖಂಡಿಸಿ ಮಂಗಳೂರಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬುಧವಾರ ಸುದ್ದಿಗೋಷ್ಠಿ ನಡೆಸಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಎಫ್ಐ ರಾಜ್ಯ ಕಾರ್ಯದರ್ಶಿ AK ಅಶ್ರಫ್, ಪ್ರವೀಣ್ ಕೊಲೆ ಕೇಸು ನೆಪದಲ್ಲಿ ಬಿಜೆಪಿ NIAಯನ್ನು ದುರ್ಬಳಕೆ ಮಾಡುತ್ತಿದೆ. ಪಿಎಫ್ಐ ನಾಯಕರು ಎಂಬ ಕಾರಣಕ್ಕೆ ಮುಸ್ಲಿಂ ಮುಖಂಡರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಎಂದರು. ಶಿವಮೊಗ್ಗದ ಹರ್ಷ ಮತ್ತು ಪ್ರವೀಣ್ ಕೇಸ್ NIAಗೆ ವಹಿಸಲಾಗಿದೆ. ಆದರೆ ಇದರಲ್ಲಿ ಸರ್ಕಾರ ದ್ವಿಮುಖ ನೀತಿ ಅನುಸರಿಸುತ್ತಿದೆ. ಬೆಳಗಾವಿಯ ಅರ್ಬಾಜ್ ಶಮೀರ್ ಕೇಸ್ನಲ್ಲಿ ಸಂಘ ಪರಿವಾರ ಇದೆ. ಆದರೆ ಇದನ್ನ ಯಾಕೆ ಸರ್ಕಾರ NIAಗೆ ವಹಿಸಿಲ್ಲ ಎಂದು ಪ್ರಶ್ನಿಸಿದರು. ಇನ್ನು ಬೆಳ್ಳಾರೆಯ ಮಸೂದ್ ಮತ್ತು ಸುರತ್ಕಲ್ನ ಫಾಜಿಲ್ ಕೇಸನ್ನು ಯಾಕೆ NIAಗೆ ವಹಿಸಿಲ್ಲ? ರಾಜ್ಯದಲ್ಲಿ ನಡೆದ ಮುಸ್ಲಿಂ ಯುವಕರ ಹತ್ಯೆಯಲ್ಲಿ ಸಂಘ ಪರಿವಾರದ ಕೈವಾಡ ಇದೆ. ಮುಸ್ಲಿಂ ಯುವಕರು ಆರೋಪಿಗಳಾಗಿರೋ ಕೇಸ್ಗಳನ್ನ ಮಾತ್ರ NIAಗೆ ವಹಿಸಲಾಗ್ತಿದೆ. ಇನ್ನು ಬಿಜೆಪಿ ಸರ್ಕಾರ NIA ಎಂಬ ತನಿಖಾ ಸಂಸ್ಥೆಯನ್ನ ದುರ್ಬಳಕೆ ಮಾಡಲಾಗ್ತಿದೆ. ಬಿಜೆಪಿ ವಿರುದ್ಧದ ಕಾರ್ಯಕರ್ತರ ಅಸಮಾಧಾನ ಸರಿಪಡಿಸಲು NIAಗೆ ವಹಿಸಲಾಗಿದೆ ಎಂದು ಆರೋಪಿಸಿದ ಅವರು, ವಿಧಾನಸಭಾ ಚುನಾವಣೆ ಮುಂದಿಟ್ಟು ಈ ಕೆಲಸ ಮಾಡಲಾಗಿದೆ ಎಂದರು. ನಿನ್ನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ನೀವೆಲ್ಲರೂ ತಿಳಿದಿರಬಹುದು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ತನಿಖೆಯ ನೆಪವನ್ನು ಇಟ್ಟುಕೊಂಡು ರಾಷ್ಟ್ರೀಯ ತನಿಖಾ ದಳ NIAಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಬಿಜೆಪಿ ಸರ್ಕಾರವು ಪಾಪ್ಯುಲರ್ ಫ್ರಂಟ್ನ
ನಾಯಕರು ಅಥವಾ ಸದಸ್ಯರು ಅಂತ ಹೇಳಿಕೊಂಡು ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ BJP ಸರ್ಕಾರದ ಈ ಒಂದು ಹಗೆತನದ ಕ್ರಮವನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಹಳ ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆ ಪ್ರಕರಣಗಳ ಸಹಿತ ರಾಜ್ಯದಲ್ಲಿ ಇತ್ತೀಚೆಗೆ ಹಲವಾರು ಕೊಲೆ ಪ್ರಕರಣಗಳು ನಡೆದಿದೆ. ಅದು ಶಿವಮೊಗ್ಗದಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಹರ್ಷ ಕೊಲೆ ಪ್ರಕರಣ ಇರ್ಬೋದು, ಸುಳ್ಯದ ನೆಟ್ಟಾರ್ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣವನ್ನು ಇವತ್ತು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿರುವಂತಹದ್ದನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಒಂದು ದ್ವಿಮುಖ ನೀತಿ ಅಥವಾ ಒಂದು ತಾರತಮ್ಯ ನಮಗೆ ಎದ್ದು ಕಾಣುವಂತಹದ್ದು ಏನಂತ ಹೇಳಿದರೆ, ಬೆಳಗಾವಿಯಲ್ಲಿ ಅರ್ಬಾಜ್ ಎನ್ನುವಂತಹ ಒಬ್ಬ ಮುಸ್ಲಿಂ ಯುವಕನನ್ನು ಬರ್ಬರವಾಗಿ ಅಮಾನುಷವಾಗಿ ಕೊಂದು ಹಾಕಿರುವಂತಹದ್ದು, ಆತನ ಅಂಗಾಂಗಗಳನ್ನು ತುಂಡರಿಸಿ ರೈಲ್ವೆ ಹಳಿಗಳಿಗೆ ಎಳೆದಿರುವಂತಹದ್ದು, ಅದರ ಹಿಂದೆ ಸಂಘ ಪರಿವಾರದ ಕಾರ್ಯಕರ್ತರು ಮಾತ್ರ ಅಲ್ಲ, ನಾಯಕರು ಅದರ ಮೇಲೆ ಆರೋಪಿಗಳಾಗಿ ಜೈಲು ಪಾಲಾಗಿದ್ದರು. ಈ ಪ್ರಕರಣವನ್ನು ಹೆಚ್ಚು ನೀರಾಗಿ ಕೂಡ ಲಾಸ್ ಆಗಿರೋದಿದೆ. ಇಂಥ ಟೈಮ್ನಲ್ಲಿ ನೀವು ಸಂಡೇ ಅವೆಲ್ಲ ನೋಡೋ ಹಾಗಿಲ್ಲ, ನೀವು ಕೂತ್ಕೊಂಡು ಕೆಲಸ ಮಾಡ್ಲೇಬೇಕು. ನನಗೆ ನೀವು ರೀಸನ್ ಕೊಡ್ಬೇಡಿ, 5 ದಿವಸದಲ್ಲಿ ಎಂಟ್ರಿ ಮಾಡಕ್ಕಾಗಲ್ಲ. 5 ದಿವಸದಲ್ಲಿ 6067 ಎಂಟ್ರಿ ಆಗಿರ್ಲೇಬೇಕು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಶಾಸಕರಾದ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಸರ್ಕಾರಿ ಅಧಿಕಾರಿಗಳ ತುರ್ತು ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಮಾತನಾಡಿದ ಹಿರಿಯೂರು ತಾಲೂಕಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಕಳೆದ 2 ವರ್ಷಗಳಿಂದ ಕೋವಿಡ್ ಹಾಗೂ ಒಮಿಕ್ರಾನ್ನಿಂದ ತತ್ತರಿಸಿದ ಜನ ಇದೀಗ ಅತಿಯಾದ ಮಳೆ ಗಾಳಿಯಿಂದ ರೈತರು ಬೆಳೆದ ಬೆಳೆಗಳು ನಷ್ಟವಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಮಳೆಯಿಂದ ಬೆಳೆ ಹಾನಿಯಾಗಿರುವ ಮನೆ ಮತ್ತು ಬೆಳೆಗಳನ್ನು ಶೀಘ್ರದಲ್ಲೇ ಸರ್ವೆ ಮಾಡಿ ಸರ್ಕಾರದ ಪರಿಹಾರಕ್ಕೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ರೈತರು ಬೆಳೆಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಅಧಿಕಾರಿಗಳು ಯಾವುದೇ ನೆಪ ಹೇಳದೆ ಹಗಲು ರಾತ್ರಿ ಹಾಗೂ ರಜಾ ದಿನಗಳಲ್ಲೂ ಕರ್ತವ್ಯ ನಿರ್ವಹಿಸಿ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು ಎಂದು ಅವರು ಮನವಿ ಮಾಡಿದರು. ತಾಲೂಕಿನಲ್ಲಿ ರೈತರು ಬೆಳೆದಿರುವಂತಹ ಅಡಿಕೆ, ತೆಂಗು, ಬಾಳೆ, ಈರುಳ್ಳಿ, ಹತ್ತಿ, ದಾಳಿಂಬೆ, ಪಪ್ಪಾಯಿ, ಶೇಂಗಾ ಮುಂತಾದ ಬೆಳೆಗಳಿಗೆ ಮಳೆಯಿಂದ ಹಾನಿಯಾಗಿದ್ದು ಈ ಕೂಡಲೇ ಹೋಬಳಿವಾರು ಸರ್ವೆ ಮಾಡಿ ವರದಿ ನೀಡುವಂತೆ ಶಾಸಕಿ ಪೂರ್ಣಿಮಾ ಇದೇ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಪ್ರಸಾದ್, ಕೃಷಿ ಸಹಾಯಕ ನಿರ್ದೇಶಕಿ ಜೈಬಾ, ತೋಟಗಾರಿಕೆ ಅಧಿಕಾರಿ ಗುರುಸಿದ್ದಪ್ಪ, ಅರಣ್ಯಾಧಿಕಾರಿ ರಾಜಶೇಖರ್, ಎಇಇ ಹನುಮಂತಪ್ಪ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. 100% make them to work on Sunday also. ಸಂಡೇನು ಕೆಲಸ ಮಾಡಿಸ್ರಿ. ಇಂಥ ಟೈಮಲ್ಲಿ ನೋಡಿ, 2 ವರ್ಷ ಕೊರೋನಾ ಬಂದು ತಕ್ಕರಿಸೋಗಿದ್ದಾರೆ ಜನ, ಹೌದಲ್ಲ? 2 ವರ್ಷ ಕೊರೋನಾ ಬಂತು. ಈ ಕಳೆದ 1 ವರ್ಷದಿಂದ ಮಳೆ ಅವಾತ್ರ ಆಗ್ತಾನೆ ಇದೆ. ಅಫ್ಕೋರ್ಸ್ ನಮ್ಮ ಜಿಲ್ಲೆಗೆ ಆಗಿರ್ಲಿಲ್ಲ, ಆದ್ರೆ ಈ ಸಲ ನಮ್ಮ ಜಿಲ್ಲೆ ಕೂಡ ಹೆಚ್ಚು ಮಳೆಯಾಗಿ ತತ್ತರಿಸೋಗಿದೆ. ನಮ್ಮ ತಾಲೂಕು, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಹೈಯೆಸ್ಟ್ ರೈನ್ಫಾಲ್ ಆಗಿದೆ. ಒಂದ್ ಕಡೆ ನಮ್ಗೆ ಕೋಡಿ ಬಿದ್ದಿದೆ 78 ವರ್ಷ ಆದ್ಮೇಲೆ ಅನ್ನೋ ಖುಷಿ ಒಂದ್ ಕಡೆ, ಆದ್ರೆ ಹೆಚ್ಚು ನೀರಾಗಿ ಕೂಡ ಲಾಸ್ ಆಗಿರೋದಿದೆ. ಇಂಥ ಟೈಮ್ನಲ್ಲಿ ನೀವು ಸಂಡೇ ಅವೆಲ್ಲ ನೋಡೋ ಹಾಗಿಲ್ಲ, ನೀವು ಕೂತ್ಕೊಂಡು ಕೆಲಸ ಮಾಡ್ಲೇಬೇಕು. ನನಗೆ ನೀವು ರೀಸನ್ ಕೊಡ್ಬೇಡಿ, 5 ದಿವಸದಲ್ಲಿ ಎಂಟ್ರಿ ಮಾಡಕ್ಕಾಗಲ್ಲ. 5 ದಿವಸದಲ್ಲಿ 6067 ಎಂಟ್ರಿ ಆಗಿರ್ಲೇಬೇಕು. ನೀವು ರಾತ್ರಿ ಕೆಲಸ ಮಾಡ್ತಿರೋ, ಬೆಳಗ್ಗೆ ಕೆಲಸ ಮಾಡ್ತಿರೋ, 3 ಇಲಾಖೆಯವರು ನಮಗೆ ಗೊತ್ತಿಲ್ಲ, ಎಂಟ್ರಿ ಆಗಿರ್ಬೇಕು. ನನಗೆ ನೀವು 1500 ಎಂಟ್ರಿ ಮಾಡಿದ್ದೀನಿ ಅಂದ್ರೆ ನಾನು ಸುಮ್ಮನಿರಲ್ಲ ಹೇಳಿದ್ದೆ. ಮತ್ತೆ ಸರ್ಕಾರ ದುಡ್ಡು ಕೊಟ್ಟಾಗ ಬರ್ಲಿಲ್ಲ ಅಂದ್ರೆ ಯಾರು ಜವಾಬ್ದಾರರು? ಜವಾಬ್ದಾರಿ. ಈಗ ನಿಮಗೆ ನಿಮ್ ಲೈವ್ಲಿಹುಡ್ಗೆ ಮಂತ್ಲಿ ಸಮಸ್ಯೆ ಇಲ್ಲ, ಹೌದಲ್ಲ? ನಿಮ್ ಸರ್ಕಾರಿ ಇಲಾಖೆ ಸಮಸ್ಯೆ ಇದೆಯಾ? ಕೊರೋನಾ ಬಂತು, ಪ್ರಪಂಚ ಬಿಡದು ಹೋಗ್ತಾ ಇದ್ರು, ಸರ್ಕಾರಿ ನೌಕರರಿಗೆ ಸಮಸ್ಯೆ ಆಗ್ಲಿಲ್ಲ. ಸಮಸ್ಯೆ ಆಗಿದ್ದು ಬೇರೆ ನಾರ್ಮಲ್ ಪಬ್ಲಿಕ್ಗೆ ಸಮಸ್ಯೆ ಆಗಿತ್ತು. ಹಂಗಾಗಿ ನೀವು ನನ್ಗೆ ರೀಸನ್ ಕೊಡ್ಬೇಡಿ. ಲಾಸ್ಟ್ ಟೈಮ್ ನಿಮ್ಮೆಲ್ಲರೂ ನೆಗ್ಲಿಜೆನ್ಸ್ ಇಂದಾನೆ ನಮ್ಗೆ ಬೆಳೆ ಹಾನಿದು ವ್ಯತ್ಯಾಸ ಆಯ್ತು. ಇನ್ಶೂರೆನ್ಸ್ ಕಂಪನಿಯವರು ನಿಮ್ ಮೇಲೆ ಹೇಳ್ತಾರೆ, ನೀವು ಅವ್ರ ಮೇಲೆ ಹೇಳ್ತೀರಾ. ಹೇಳಿ, ಜನ ಒತ್ತಾಡಿದ್ರು ರೈತರು. ಹಂಗಾಗಿ ಬೇಜವಾಬ್ದಾರಿತನ ಮಾಡಬೇಡಿ. ರೆವಿನ್ಯೂ ಅವ್ರಿಗೆ ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ. ನೀವು ಕೃಷಿ ಮತ್ತೆ ತೋಟಗಾರಿಕೆ ಇಷ್ಟು ಜನ
ಕುಷ್ಠರೋಗ ಪ್ರಕರಣ ನಿವಾರಣೆಯ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳ ಉಪನಿರ್ದೇಶಕಿ ಡಾಕ್ಟರ್ ರೇಖಾ ಎಸ್ ಆರೋಗ್ಯ ಕಾರ್ಯಕರ್ತರು ಕುಷ್ಠರೋಗ ಪತ್ತೆ ಕಾರ್ಯ ಮಾಡಿದ್ದಾರೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದರು. ಗೋನೂರು ಗ್ರಾಮದ ಮನೆ ಮನೆಗೆ ತೆರಳಿ ಆರೋಗ್ಯ ಕಾರ್ಯಕರ್ತರು ಆಗಮಿಸಿ ಕುಷ್ಠರೋಗದ ಬಗ್ಗೆ ಮಾಹಿತಿ ನೀಡಿದ್ದಾರೆಯೇ ಎಂದು ರೇಖಾ ಪರಿಶೀಲನೆ ನಡೆಸಿದರು. 2025ರ ವೇಳೆಗೆ ಕುಷ್ಠರೋಗ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ನಿಯಂತ್ರಣಕ್ಕೆ ತರುವ ಕಾರ್ಯವು ನಿರಂತರವಾಗಿ ನಡೆಯುತ್ತಿದ್ದು 18 ದಿನಗಳ ಕಾಲ ಗ್ರಾಮದ ಪ್ರತಿ ಮನೆಗಳಿಗೆ ತೆರಳಿ ಕುಷ್ಠರೋಗ ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ. ಪರಿಶೀಲನೆಯ ಕಾರ್ಯಕ್ಕೆ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಸಾಥ್ ನೀಡಿದರು. ಈ ವೇಳೆ ಡಿಎಲ್ಒ ಡಾಕ್ಟರ್ ರೂಪಾ ಆರ್ಡಿ, ಎನ್ಟಿ ತಂಡದ ಎಂ ಚಂದ್ರಪ್ಪ, ವೈ ತಿಪ್ಪೇಶ್, ರಾಜೇಶ್ ಪ್ರಸಾದ್, ಕೆಪಿಎಂಡಬ್ಲ್ಯೂ ತಂಡದ ಮಂಜುನಾಥ್, ಕಿರಣ್, ಓಂಕಾರ್ ಸ್ವಾಮಿ ಮತ್ತು ಬೆಳಗಟ್ಟ ಹಿರಿಯ ನಿರೀಕ್ಷಣಾಧಿಕಾರಿ ಮಹೇಶ್ ನಾಗೇಶ್, ಸುರಕ್ಷಾಧಿಕಾರಿ ಎಚ್ಎಸ್ ವೀಣಾಸಿ, ಎಚ್ಒ ಮಂಜುಶ್ರೀ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭೀಮಯಾತ್ರೆ ಬಳಗದಿಂದ ಸದಸ್ಯತ್ವಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಭೀಮಯಾತ್ರೆ ಬಳಗದ ಸದಸ್ಯ ಪ್ರಕಾಶ್, ಭೀಮಯಾತ್ರೆ ಒಂದು ಸಮಾನತೆಯನ್ನು ಸಾರುತ್ತದೆ ಮತ್ತು ಯಾವುದೇ ರಾಜಕೀಯಕ್ಕೆ ಕಿವಿಕೊಡದೆ ಬಾಬಾ ಸಾಹೇಬರ ಸಮಾನತೆ ಸಂದೇಶಕ್ಕೆ ನಾವು ಬದ್ಧರಾಗಬೇಕೆಂದರು. ವಕೀಲ ರವಿ ಮಾತನಾಡಿ, ಭೀಮಯಾತ್ರೆ ಬಳಗ ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲಾ ಜನಾಂಗದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ. ಈಗಿನ ಸಂದರ್ಭದಲ್ಲಿ ತಾಲೂಕಿನ ಸದಸ್ಯತ್ವ ನಡೆಯುತ್ತಿದೆ, ಎಲ್ಲರೂ ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ, ರಾಘವೇಂದ್ರ, ಪ್ರಕಾಶ್, ಶ್ರೀನಿವಾಸ್, ಜಗದೀಶ್, ಕುಮಾರಸ್ವಾಮಿ, ಶಿವಕುಮಾರ್ ಮೊದಲಾದವರಿದ್ದರು. ಕಾರ್ಯಕ್ರಮದಲ್ಲಿ ಭೀಮಯಾತ್ರೆಯ ಸದಸ್ಯರಾದ ಶರಣಪ್ಪ ಜಿ, ರವೀಂದ್ರ ಡಿ, ಕುಮಾರಸ್ವಾಮಿ, ಮಂಜುನಾಥ್ ಎಸ್, ರಘು ಆರ್, ಪ್ರಕಾಶ್ ಜೆ, ಪ್ರಸನ್ನ ಕೃಷ್ಣಮೂರ್ತಿ, ರುದ್ರಮುನಿ, ಶಾಂತಕುಮಾರ್, ಕಣಮೇಶ್, ನರಹರಿ, ಜಯಪ್ಪ, ಲಕ್ಷ್ಮಣ, ಅಭಿ, ಭೀಮಯಾತ್ರೆ ಎಲ್ಲಾ ಸದಸ್ಯರು ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಸರಗೂರು ತಾಲೂಕಿನ ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲನಹಳ್ಳಿ ಗ್ರಾಮದಲ್ಲಿ ಅಕ್ರಂ ಪಾಷಾ ಎಂಬುವರ ಮನೆ ಮೇಲೆ ಆನೆಯೊಂದು ದಾಳಿ ನಡೆಸಿದ್ದು ಬಾಗಿಲು ಮತ್ತು ಗೋಡೆಗೆ ಹಾನಿ ಎಸಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೊಳೆಯೂರು ಶ್ರೀಗುಡಿ ವಲಯ ಕಾಡಿನಿಂದ ಬಂದ ಸಾಕಾಣೆ ಅಕ್ರಂ ಪಾಷಾ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿರುವ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದಾಗಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಘಟನೆ ನಡೆದಿದ್ದರೆ ಅರಣ್ಯಾಧಿಕಾರಿಗಳು 11 ಗಂಟೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಆಕ್ರೋಶಿತ ಜನರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ಅಲ್ಲದೆ ನಷ್ಟಕ್ಕೊಳಗಾಗಿರುವ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಬಳಿಕ ಮಾತನಾಡಿದ ಅಧಿಕಾರಿ, ಇದು ಕಾಡಾನೆ ಅಲ್ಲ, ಇದು ಸಾಕಾಣೆ ಎಂದು ತಿಳಿಸಿದರು. ಮನೆಗೆ ಹಾನಿ ಮಾಡಿ ಪದಾರ್ಥಗಳನ್ನು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ಚಂದ್ರಹಾದನೂರು. ಮಧುಗಿರಿ ಪಟ್ಟಣದ ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪಕ್ಕ ಬಾಲಗಂಗಾಧರನಾಥ ತಿಲಕ್ ಮಂಟಪದಲ್ಲಿ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಮಧುಗಿರಿ ಇವರ ವತಿಯಿಂದ ಗಣೇಶೋತ್ಸವ ನಡೆಯಿತು. ಸುಮಾರು 9 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಗಣೇಶೋತ್ಸವದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಕೊನೆಯ ದಿನ ವಿಶೇಷ ಮೆರವಣಿಗೆಯೊಂದಿಗೆ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು, ನಗರದ ಯುವಕರು ವಿನಾಯಕನನ್ನು ಪೂಜಿಸಿ ನಂತರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಅವರಿಗೆ ಮಧುಗಿರಿ ನಗರದ ಜನತೆ ಹಾಗೂ ಪಕ್ಕದೂರಿನ ಗ್ರಾಮಸ್ಥರು ಸ್ವಾಗತಿಸಿ ವಿಶೇಷವಾಗಿ ಸನ್ಮಾನಿಸಿದರು. ಅದ್ದೂರಿ ಮೆರವಣಿಗೆಯಲ್ಲಿ ನಾಸಿಕ್ ಡೋಲು, ಬೊಂಬೆ ಕುಣಿತ ಸದ್ದಿಗೆ ಮಕ್ಕಳು, ಯುವಕರು ಹಾಗೂ ಯುವತಿಯರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ತದನಂತರ ಒಕ್ಕಲಿಗರ ಭವನ
ನೀರಿನ ತಟ್ಟೆಯಲ್ಲಿ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ತಿಮ್ಮರಾಜು, ಧಾರ್ಮಿಕ ಮುಖಂಡರಾದ ಎಂಜಿ ಶ್ರೀನಿವಾಸ್ ಮೂರ್ತಿ, ಗೋವಿಂದರಾಜು, ಯತೀಶ್ ಬಾಬು, RLS ರಮೇಶ್, ಧನಪಾಲ್ ಶೆಟ್ಟಿ, ಡೋಲಿ ಬಾಬು ಶ್ರೀನಿವಾಸ್, ಮಂಜುನಾಥ್ ಆಚಾರ್ ಲಾಲಾಪೇಟೆ, ಮಂಜುನಾಥ್, ನಾರಾಯಣ್, ಗಂಗರಾಜು, ಗೋಪಾಲ್, ರಘು ಯಾದವ್, ರಾಘವೇಂದ್ರ, SVL ಶ್ರೀಧರ್, ಪ್ರಧಾನ ಅರ್ಚಕ ನಟರಾಜ್ ಹಾಜರಿದ್ದರು. ವರದಿ ಅಭಿದ್ ಮಧುಗಿರಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಮತ್ತು ಅನೇಕ ಅಂಬೇಡ್ಕರ್ ವಾದಿ ಸಂಘಟನೆಗಳು ಸೇರಿ ಸೆಪ್ಟೆಂಬರ್ 10ರಂದು ತುಮಕೂರು KSRTC ಬಸ್ ನಿಲ್ದಾಣದ ಬಳಿ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಂದು ಸುಮಾರು 12 ಗಂಟೆಯ ವೇಳೆಗೆ ಟೌನ್ ಹಾಲ್ನಿಂದ ತುಮಕೂರು KSRTC ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದ್ದು 2 ಗಂಟೆಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಭಾಗವಹಿಸಲಿದ್ದಾರೆ. ಉಳಿದಂತೆ ಹಲವು ಸಂಘಟನೆಗಳ ಮುಖಂಡರು, ಚಿಂತಕರು, ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಶಾಸಕರಾದ ಕೆ. ಪೂರ್ಣಿಮಾ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಸರ್ಕಾರಿ ಅಧಿಕಾರಿಗಳ ತುರ್ತು ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಮಾತನಾಡಿದ ಹಿರಿಯೂರು ತಾಲೂಕಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಕಳೆದ 2 ವರ್ಷಗಳಿಂದ ಕೋವಿಡ್ ಹಾಗೂ ಒಮಿಕ್ರಾನ್ನಿಂದ ತತ್ತರಿಸಿದ ಜನ ಇದೀಗ ಅತಿಯಾದ ಮಳೆ ಗಾಳಿಯಿಂದ ರೈತರು ಬೆಳೆದ ಬೆಳೆಗಳು ನಷ್ಟವಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಮಳೆಯಿಂದ ಬೆಳೆ ಹಾನಿಯಾಗಿರುವ ಮನೆ ಮತ್ತು ಬೆಳೆಗಳನ್ನು ಶೀಘ್ರದಲ್ಲೇ ಸರ್ವೆ ಮಾಡಿ ಸರ್ಕಾರದ ಪರಿಹಾರಕ್ಕೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ರೈತರು ಬೆಳೆಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಅಧಿಕಾರಿಗಳು ಯಾವುದೇ ನೆಪ ಹೇಳದೆ ಹಗಲು ರಾತ್ರಿ ಹಾಗೂ ರಜಾ ದಿನಗಳಲ್ಲೂ ಕರ್ತವ್ಯ ನಿರ್ವಹಿಸಿ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು ಎಂದು ಅವರು ಮನವಿ ಮಾಡಿದರು. ತಾಲೂಕಿನಲ್ಲಿ ರೈತರು ಬೆಳೆದಿರುವಂತಹ ಅಡಿಕೆ, ತೆಂಗು, ಬಾಳೆ, ಈರುಳ್ಳಿ, ಹತ್ತಿ, ದಾಳಿಂಬೆ, ಪಪ್ಪಾಯಿ, ಶೇಂಗಾ ಮುಂತಾದ ಬೆಳೆಗಳಿಗೆ ಮಳೆಯಿಂದ ಹಾನಿಯಾಗಿದ್ದು ಈ ಕೂಡಲೇ ಹೋಬಳಿವಾರು ಸರ್ವೆ ಮಾಡಿ ವರದಿ ನೀಡುವಂತೆ ಶಾಸಕಿ ಪೂರ್ಣಿಮಾ ಇದೇ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ. ಪಾಟೀಲ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಪ್ರಸಾದ್, ಕೃಷಿ ಸಹಾಯಕ ನಿರ್ದೇಶಕಿ ಜೈಬಾ, ತೋಟಗಾರಿಕೆ ಅಧಿಕಾರಿ ಗುರುಸಿದ್ದಪ್ಪ, ಅರಣ್ಯಾಧಿಕಾರಿ ರಾಜಶೇಖರ್, AEE ಹನುಮಂತಪ್ಪ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ R, ಚಿತ್ರದುರ್ಗ. ಸರಗೂರು ತಾಲೂಕಿನಲ್ಲಿ ಬಿ. ಮಟಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಕವಾಡಿ ಗ್ರಾಮದಲ್ಲಿ 1 ತಿಂಗಳ ಹಿಂದೆ ನಾಟಿ ಮಾಡಿದ ಭತ್ತವನ್ನು ಕಾಡಾನೆಗಳು ನಾಶಪಡಿಸಿದ್ದು, ಆನೆಗಳನ್ನು ಕಾಡಿಗೆ ಓಡಿಸಲು ಹೋದಾಗ ರೈತನನ್ನು ಹಿಂಬಾಲಿಸಿಕೊಂಡು ಬಂದು ಭೀತಿ ಸೃಷ್ಟಿಸಿರುವ ಘಟನೆ ಬಂಕವಾಡಿ ಗ್ರಾಮದಲ್ಲಿ ನಡೆದಿದೆ. ತಿಂಗಳುಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ರೈತರು ಯಾವುದೇ ಬೆಳೆಗಳನ್ನು ಬೆಳೆಯಲಾಗದೆ ಕಂಗೆಟ್ಟಿದ್ದಾರೆ. ಈ ನಡುವೆ ಕಾಡಿನಿಂದ ಬರುತ್ತಿರುವ ಆನೆಗಳು ಜಮೀನಿನಲ್ಲಿ ಬೆಳೆದಿರುವ ಫಸಲಿಗೆ ಬಂದ ಬೆಳೆಗಳನ್ನು ನಾಶ ಮಾಡುತ್ತಿದ್ದು, ಇದರಿಂದಾಗಿ 2 ರಿಂದ 3 ಲಕ್ಷ ನಷ್ಟವಾಗಿದೆ ಎಂದು ಪ್ರಕಾಶ್ ಗೌಡ ಎಂಬುವರು ಅಳಲು ತೋಡಿಕೊಂಡಿದ್ದಾರೆ. ಆನೆ ದಾಳಿ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದರೆ ನಾವು ಅಲ್ಲಿದ್ದೇವೆ ಇಲ್ಲಿದ್ದೇವೆ ಎಂಬ ನೆಪ ಹೇಳಿ ಸಮಸ್ಯೆಗಳಿಂದ ಜಾರಿಕೊಳ್ಳುತ್ತಿದ್ದಾರೆ. ಒತ್ತಡ ಹಾಕಿದರೆ ಉಡಾಫೆಯ ಮಾತುಗಳನ್ನಾಡುತ್ತಾರೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೊಳೆಯೂರು ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಬಂದಿದ್ದ ಸಂದರ್ಭದಲ್ಲಿ ಗ್ರಾಮಸ್ಥರು ಸೇರಿಕೊಂಡು ಮನವಿ ಸಲ್ಲಿಸಿದ್ದರು. ಈ ವೇಳೆ ಜಿಲ್ಲಾಧಿಕಾರಿಗಳು ಕಾಡಾನೆಗಳನ್ನು ತಡೆಯಲು ಕಂಬಿಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ಸಾರ್ವಜನಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಗ್ರಾಮಗಳು ಕಾಡಂಚಿನ ಭಾಗದಲ್ಲಿ ಇದೆ. ಇಲ್ಲಿಯ ಜನರಿಗೆ ಯಾವುದೇ ರಕ್ಷಣೆ ಇಲ್ಲ. ಒಂದು ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಆದರೆ ಅರಣ್ಯ ಸಿಬ್ಬಂದಿ ಕಾಡು ಪ್ರಾಣಿಗಳು ಬರುವ ಸಮಯದಲ್ಲಿ ಕಾಡು ಭಾಗದಲ್ಲಿ ಇರುವುದಿಲ್ಲ. ಕಾಡಾನೆಗಳು ಇಳಿಯುವ ಜಾಗದಲ್ಲಿ ರೈಲು ಕಂಬಿಗಳು ಮುರಿದು ಹೋಗಿವೆ. ಆನೆಗಳು ಇಳಿಯುವ ಜಾಗದಲ್ಲಿ ಮಣ್ಣನ್ನು ಎತ್ತಿಲ್ಲ. ತಾಲೂಕಿನ ಶಾಸಕರು ಹಾಗೂ ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅದನ್ನು ಸರಿಪಡಿಸಿ ರೈತರಿಗೆ ನೆರವಾಗಬೇಕು ಎಂದು ರೈತರು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಚಂದ್ರಹಾದನೂರು. ತಿಪಟೂರು ಧಾರ್ಮಿಕ ನಾಡು ಎಂದು ಹೆಸರಾಗಿರುವ ಹಲ್ಕುರ್ಕಿ ಕೆರೆ ಕೋಡಿ ಹೊಡೆದ ಪರಿಣಾಮ
ಕಂಬಿಕಟ್ಟೆ, ಯರಪಟ್ಟೆ, ಅಮ್ಮನಹಾಳು, ಶೆಟ್ಟಿಕೆರೆ, ದೊಡ್ಡಿಕೆರೆ, ಮಾಕುವಳ್ಳಿ ಕಡೆಗೆ ಹೋಗುವ ರೈತರು ಮತ್ತು ಸಾರ್ವಜನಿಕರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ. ಬಹುತೇಕ ಜನರು ತೋಟದ ಮನೆಗಳಲ್ಲಿ ವಾಸಿಸುವ ಕಾರಣ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆಯ ವೇಳೆಗೆ ಹಾಲನ್ನು ಡೈರಿಗೆ ಹಾಕಲು ಇದೇ ಮಾರ್ಗವಾಗಿ ಕ್ರಮಿಸಬೇಕಾಗುತ್ತದೆ. ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ ಕೇವಲ 100 ಅಡಿ ದಾಟಲು ಸಾಧ್ಯವಿಲ್ಲದೆ 6 ರಿಂದ 7 ಕಿಲೋಮೀಟರ್ ಸುತ್ತುವರೆದು ಹಲ್ಕುರ್ಕಿಗೆ ಬರುವ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರು ಮತ್ತು ಸಾರ್ವಜನಿಕರು ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಸಂಚರಿಸಲು ಸುಸಜ್ಜಿತವಾದ ಸೇತುವೆ ನಿರ್ಮಾಣ ಮಾಡಬೇಕು ಎಂದು ಹಲ್ಕುರ್ಕೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ವರದಿ ಆನಂದ್ ತಿಪಟೂರು. ಮಧುಗಿರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ವಾರ್ಷಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಅಂತಾರಾಷ್ಟ್ರೀಯ ಗಾಯಕ, ಚಿನ್ನದ ಪದಕ ವಿಜೇತರಾದ ಅಮ್ಮ ರಾಮಚಂದ್ರಜಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬಡತನ ಹಸಿವು ಕಲಿಸುವ ಪಾಠವು ಯಾವುದೇ ವಿಶ್ವವಿದ್ಯಾಲಯವೂ ಕಲಿಸುವುದಿಲ್ಲ. ಹುಟ್ಟು ಬಡತನದಲ್ಲಿದ್ದರೂ ಸಾವು ಚರಿತ್ರೆಯಾಗಬೇಕು. ಬಡತನವನ್ನ ಸವಾಲಾಗಿ ಸ್ವೀಕರಿಸಿ ಅಂಕಪಟ್ಟಿಯಲ್ಲಿ ಫೇಲಾದರೂ ಜೀವನದಲ್ಲಿ ಯಶಸ್ಸಿನ ತುದಿಗೇರಬೇಕು. ಜೀವನದಲ್ಲಿ ಬರುವ ಭಯವನ್ನು ದಿಟ್ಟತನದಿಂದ ಎದುರಿಸಿ ಬಡತನವನ್ನು ಮೆಟ್ಟಿ ನಿಂತು ಸಾಧನೆಗೆ ಮುಂದಾಗಬೇಕು. ಯುವ ಜನರು ತಮ್ಮ ಭವಿಷ್ಯವನ್ನು ತಾವೇ ನಿರ್ಮಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕುಗ್ರಾಮದಲ್ಲಿ ಜನಿಸಿದ ನಾನು ಎಸ್ಎಸ್ಎಲ್ಸಿಯಲ್ಲಿ ಫೇಲ್ ಆದಾಗ ನನ್ನ ತಾಯಿ ತಂದೆ ನೀಡಿದ ಪ್ರೇರಣೆಯಿಂದ ಮರುಜನ್ಮ ಪಡೆದು ಕ್ರೀಡಾಪಟುವಾಗಿ, ರೈತನಾಗಿ, ಜನಪದ ಗಾಯಕನಾಗಿ, ಸಂಶೋಧಕನಾಗಿ ಹಲವು ಕ್ಷೇತ್ರಗಳಲ್ಲಿ ಪ್ರಾವೀಣ್ಯತೆ ಪಡೆದು ಇಂದು ಅಂತಾರಾಷ್ಟ್ರೀಯ ಮಟ್ಟದ ಗಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಯಿತು ಎಂದರು. ಇದುವರೆಗೆ ಅಮೆರಿಕ, ಚೀನಾ, ಇಂಗ್ಲೆಂಡ್, ನೇಪಾಳ ಮತ್ತಿತರ ದೇಶದಲ್ಲಿ ಕನ್ನಡದ ಗೀತೆಗಳನ್ನು ಹಾಡಿ ಕನ್ನಡದ ಕಂಪನ್ನು ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯಲು ಸಾಧ್ಯವಾಯಿತು. ಕೋಟ್ಯಾಂತರ ಕನ್ನಡಿಗರ ಮನಸ್ಸು ಗೆಲ್ಲುವ ಶಕ್ತಿ ನನ್ನಲ್ಲಿ ಉದಯಿಸಿತು. ನನ್ನೊಳಗಿನ ಭಯ ದೂರವಾಗಿ ಸಾಧಿಸುವ ಛಲ ಮೂಡಿ ವಿಶ್ವ ಅಕ್ಕ ಸಮ್ಮೇಳನದಲ್ಲಿಯೂ ಕಾರ್ಯಕ್ರಮ ನೀಡಿರುತ್ತೇನೆ. ವಿದ್ಯಾಭ್ಯಾಸದ ಜೊತೆಗೆ ಪ್ರತಿದಿನ ದಿನಪತ್ರಿಕೆ ಹಂಚುತ್ತಾ ಪತ್ರಿಕೆಗಳ ವಿಚಾರಗಳನ್ನು ಮನನ ಮಾಡಿಕೊಂಡಿದ್ದು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಲು ಸಾಧ್ಯವಾಯಿತು. ಆದುದರಿಂದ ಇಂದಿನ ಯುವ ಜನರು ಮದ್ಯಪಾನ, ಧೂಮಪಾನ, ಮೊಬೈಲ್ಗಳಲ್ಲಿ ಕಾಲಹರಣ ಮಾಡದೆ ಜೀವನ ಕಟ್ಟಿಕೊಳ್ಳುವ ಕಲೆಗಳನ್ನು ಕರಗತ ಮಾಡಿಕೊಳ್ಳಬೇಕು. ಆದುದರಿಂದ ಸಾಧನೆಗೆ ಪೂರಕವಾದ ಪ್ರೇರಣೆಯನ್ನು ತಂದೆ ತಾಯಿಗಳು, ಗುರುಗಳಿಂದ ಪಡೆಯಿರಿ. ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕುವುದು ಶ್ರೇಷ್ಠ ಎಂದು ಅಮ್ಮ ರಾಮಚಂದ್ರಜಿ ತಿಳಿಸಿದರು. ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಎಂಆರ್ ಜಗನ್ನಾಥ್ ಮಾತನಾಡಿ, ಸ್ನೇಹಿತರ ಸಹವಾಸದಿಂದ ಕೆಟ್ಟ ಚಟಗಳನ್ನು ಕಲಿತು ದಾಸರಾಗುವ ಬದಲು ಸಾಧಕರ ಜೀವನ ಚರಿತ್ರೆಗಳನ್ನು ಅಧ್ಯಯನ ಮಾಡಿ ಅವರಂತೆ ಸನ್ಮಾರ್ಗದಲ್ಲಿ ನಡೆದು ಜೀವನ ಕಟ್ಟಿಕೊಳ್ಳಬೇಕು. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಪ್ಪ ಅಮ್ಮನ ಋಣ ತೀರಿಸಲು ಸಾಧ್ಯವಿಲ್ಲ. ಆದುದರಿಂದ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸತ್ಪ್ರಜೆಗಳಾಗಬೇಕು. ಕಷ್ಟಗಳನ್ನು ಎದುರಿಸಿ ತಂದೆ ತಾಯಿಯ ಆಸೆಯಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ ಅಮ್ಮ ರಾಮಚಂದ್ರಜಿ ಅವರನ್ನು ವಿದ್ಯಾರ್ಥಿಗಳು ಮಾದರಿಯಾಗಿ ತೆಗೆದುಕೊಳ್ಳಬೇಕೆಂದರು. ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿಎಸ್ ಮುನೀಂದ್ರ ಕುಮಾರ್ ಮಾತನಾಡಿ, ವಿದ್ಯಾರ್ಥಿ ದೆಸೆಯಲ್ಲಿ ಶಿಸ್ತುಬದ್ಧ ಜೀವನ ರೂಪಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಮಹತ್ವಾಕಾಂಕ್ಷೆಯುಳ್ಳ ಯಾವುದೇ ಕ್ಷೇತ್ರವನ್ನು ಆರಿಸಿಕೊಂಡರೂ ಕಠಿಣ ಪರಿಶ್ರಮ, ಶ್ರದ್ಧೆಯಿಂದ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಬಡತನವೇ ಸಾಧನೆಯ ಮೆಟ್ಟಿಲು. ಸಾಧನೆಗಾಗಿ ಹಾತೊರೆಯುವ ಮನಸ್ಸು ನಿಮ್ಮದಾಗಬೇಕು. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಮಾನ ಆದ್ಯತೆ ನೀಡಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ತಂದೆ ತಾಯಿಗಳ ಮೆಚ್ಚಿನ ಮಕ್ಕಳಾಗಿ ರೂಪುಗೊಳ್ಳಬೇಕು. ದುಶ್ಚಟಗಳ ದಾಸರಾಗುವ ಬದಲು ಸಚ್ಚಾರಿತ್ಯ ರೂಪಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಲಾಯಿತು. ಪುರಸಭಾ ಸದಸ್ಯ ನರಸಿಂಹಮೂರ್ತಿ, ಸಾಂಸ್ಕೃತಿಕ ಸಂಚಾಲಕ ಪ್ರೊಫೆಸರ್ ದಿವಾಕರ್ ಕೆ, ಪ್ರಾಧ್ಯಾಪಕರಾದ ಟಿಎನ್ ನರಸಿಂಹಮೂರ್ತಿ, ಡಾಕ್ಟರ್ ಅಶೋಕ್, ಡಾಕ್ಟರ್ ಶ್ರೀನಿವಾಸ್ ಎನ್ಟಿ, ಪುರುಷೋತ್ತಮ್, ಡಾಕ್ಟರ್ ಎಸ್ಆರ್ ಹನುಮಂತರಾಯ, ಲಕ್ಷ್ಮೀ ಪತಯ್ಯ, ಡಾಕ್ಟರ್ ನಾಗಭೂಷಣ, ಡಾಕ್ಟರ್ ಮಂಜು ಭರ್ಗವಿ, ಮಂಜುನಾಥ್ ಬಿ ಶ್ರೀಹರಿ, ಲಾಲಿತ್ಯ ಕಲಾ ಮಂಡಳಿಯ ಲಲಿತಾಂಬ, ಲಕ್ಷ್ಮೀ ನರಸಯ್ಯ ಮತ್ತಿತರರು ಭಾಗವಹಿಸಿದ್ದರು. ಡಾಕ್ಟರ್ ವಿಜಯಲಕ್ಷ್ಮಿ ಎನ್ ಕಾರ್ಯಕ್ರಮ ನಿರೂಪಿಸಿ ಪ್ರೊಫೆಸರ್ ದಿವಾಕರ್ ಸ್ವಾಗತಿಸಿ ಪ್ರೊಫೆಸರ್ ಪುರುಷೋತ್ತಮ್ ವಂದಿಸಿದರು. ವರದಿ ಅಬಿದ್ ಮಧುಗಿರಿ. ದ
ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಂಬಂಧಿಸಿದಂತೆ ಪಿಎಫ್ಐ ಪ್ರಮುಖರ ಮೇಲೆ ಎನ್ಐಎ ದಾಳಿಯನ್ನು ಖಂಡಿಸಿ ಮಂಗಳೂರಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬುಧವಾರ ಸುದ್ದಿಗೋಷ್ಠಿ ನಡೆಸಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಎಫ್ಐ ರಾಜ್ಯ ಕಾರ್ಯದರ್ಶಿ ಎಕೆ ಅಶ್ರಫ್, ಪ್ರವೀಣ್ ಕೊಲೆ ಕೇಸು ನೆಪದಲ್ಲಿ ಬಿಜೆಪಿ ಎನ್ಐಎಯನ್ನು ದುರ್ಬಳಕೆ ಮಾಡುತ್ತಿದೆ. ಪಿಎಫ್ಐ ನಾಯಕರು ಎಂಬ ಕಾರಣಕ್ಕೆ ಮುಸ್ಲಿಂ ಮುಖಂಡರನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದರು. ಶಿವಮೊಗ್ಗದ ಹರ್ಷ ಮತ್ತು ಪ್ರವೀಣ್ ಕೇಸ್ ಎನ್ಐಎಗೆ ವಹಿಸಲಾಗಿದೆ. ಆದರೆ ಇದರಲ್ಲಿ ಸರ್ಕಾರ ದ್ವಿಮುಖ ನೀತಿ ಅನುಸರಿಸುತ್ತಿದೆ. ಬೆಳಗಾವಿಯ ಅರ್ಬಾಜ್ ಶಮೀರ್ ಕೇಸ್ನಲ್ಲಿ ಸಂಘ ಪರಿವಾರ ಇದೆ. ಆದರೆ ಇದನ್ನ ಯಾಕೆ ಸರ್ಕಾರ ಎನ್ಐಎಗೆ ವಹಿಸಿಲ್ಲ ಎಂದು ಪ್ರಶ್ನಿಸಿದರು. ಇನ್ನು ಬೆಳ್ಳಾರೆಯ ಮಸೂದ್ ಮತ್ತು ಸುರತ್ಕಲ್ನ ಫಾಜಿಲ್ ಕೇಸನ್ನು ಯಾಕೆ ಎನ್ಐಎಗೆ ವಹಿಸಿಲ್ಲ? ರಾಜ್ಯದಲ್ಲಿ ನಡೆದ ಮುಸ್ಲಿಂ ಯುವಕರ ಹತ್ಯೆಯಲ್ಲಿ ಸಂಘ ಪರಿವಾರದ ಕೈವಾಡ ಇದೆ. ಮುಸ್ಲಿಂ ಯುವಕರು ಆರೋಪಿಗಳಾಗಿರೋ ಕೇಸ್ಗಳನ್ನ ಮಾತ್ರ ಎನ್ಐಎಗೆ ವಹಿಸಲಾಗುತ್ತಿದೆ. ಇನ್ನು ಬಿಜೆಪಿ ಸರ್ಕಾರ ಎನ್ಐಎ ಎಂಬ ತನಿಖಾ ಸಂಸ್ಥೆಯನ್ನ ದುರ್ಬಳಕೆ ಮಾಡಲಾಗುತ್ತಿದೆ. ಬಿಜೆಪಿ ವಿರುದ್ಧದ ಕಾರ್ಯಕರ್ತರ ಅಸಮಾಧಾನ ಸರಿಪಡಿಸಲು ಎನ್ಐಎಗೆ ವಹಿಸಲಾಗಿದೆ ಎಂದು ಆರೋಪಿಸಿದ ಅವರು, ವಿಧಾನಸಭಾ ಚುನಾವಣೆ ಮುಂದಿಟ್ಟು ಈ ಕೆಲಸ ಮಾಡಲಾಗಿದೆ ಎಂದರು. ತಿಪಟೂರಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಬೆಂಗಳೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಬಹುತೇಕ ಮುಳುಗಡೆಯಾಗಿದ್ದು, ವೈಭವ ಮಾಲ್ ಮುಂಭಾಗ ನಿಂತಿದ್ದ ವಾಹನಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಸರ್ಕಾರಿ ಬಸ್ ನಿಲ್ದಾಣ ಮತ್ತು ನಗರದ ರೈಲ್ವೆ ಅಂಡರ್ ಬ್ರಿಡ್ಜ್ಗಳು ಸಹ ನೀರಿನಿಂದ ಮುಳುಗಡೆಯಾಗಿದ್ದು, ತಿಪಟೂರಿನ ಸಾರ್ವಜನಿಕರು ಮಳೆಯಿಂದಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. 3 ದಿನದಿಂದಲೂ ತಿಪಟೂರಿನಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿ 206 ಕೆರಗೋಡಿ ಸರ್ಕಲ್, ಎಡೇನಹಳ್ಳಿ ಗೇಟ್ಗಳಿರುವ ಲೋಟರಿ ಭವನ 1 ಅಡಿಯಿಂದ 2 ಅಡಿ ನೀರಿದ್ದು, ವಾರ್ಡ್ನ ಸದಸ್ಯರಾಗಲಿ ಜನಪ್ರತಿನಿಧಿಗಳಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ವಾರ್ಡ್ನ ಸದಸ್ಯರು ಕೂಡ ಮಲತಾಯಿ ಧೋರಣೆ ತೋರಿಸುತ್ತಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಆನಂದ್, ತಿಪಟೂರು. ಕೊರಟಗೆರೆ ತಾಲೂಕಿನ ಚಿನ್ನರಾಯನದುರ್ಗ ಹೋಬಳಿಯ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಧಿನಗರ ಗ್ರಾಮದ ಸಿದ್ದರಾಜು ಎಂಬುವರ ಗುಡಿಸಲಿನ ಮನೆಗೆ ಬೆಂಕಿ ತಗುಲಿ ಗುಡಿಸಲು ಸುಟ್ಟ ಘಟನೆ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಸಿದ್ದರಾಜುರವರ ಗುಡಿಸಲಿನ ಮನೆಗೆ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಹಂದ್ರಾಳ್ ನಾಗಭೂಷಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದವರು, ಕಳೆದ 3-4 ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಗಾಂಧಿನಗರ ಗ್ರಾಮದ ದುಸ್ಥಿತಿಯನ್ನು ನೋಡಿದ ನಾನು ಮತ್ತು ನನ್ನ ಸ್ನೇಹಿತರ ತಂಡ ಈ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ತಹಶೀಲ್ದಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ, ಸ್ಥಳೀಯ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಸಕರ ವಿಶೇಷ ಅನುದಾನದಡಿ ಹೆಚ್ಚುವರಿ ಮನೆಗಳನ್ನು ನಿರಾಶ್ರಿತರಿಗೆ ಮಂಜೂರು ಮಾಡಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿದ್ದೇನೆ. ತಹಶೀಲ್ದಾರ್ ನಹಿದಾ ಜಂಜಂ ರವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮತ್ತು ಈಗಾಗಲೇ ಈ ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಸರ್ಕಾರದಿಂದ ನೀಡಬಹುದಾದ ಸೌಕರ್ಯಗಳನ್ನು ಶೀಘ್ರವೇ ಒದಗಿಸುವಂತೆ ಕೆಲಸವನ್ನು ಮಾಡುತ್ತೇನೆ ಎಂದು ನಮಗೆ ತಿಳಿಸಿದ್ದಾರೆಂದು ಹಂದ್ರಾಳ್ ನಾಗಭೂಷಣ್ ತಿಳಿಸಿದರು. ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶಿವರಾಮಯ್ಯ ಮಾತನಾಡಿ, 3-4 ದಿನಗಳ ಹಿಂದೆ ಗುಡಿಸಲು ಸುಟ್ಟು ನಾಶವಾದ ಸಂತ್ರಸ್ತ ಸಿದ್ದರಾಜು ಮನವಿ ಸ್ಪಂದಿಸಿ, ನಾನು ವೈಯಕ್ತಿಕ ಧನ ಸಹಾಯ ಮಾಡುವುದರ ಜೊತೆಗೆ ಹೊಸದಾಗಿ ಅಂಬೇಡ್ಕರ್ ವಸತಿ ಯೋಜನೆಯಡಿ ಮನೆ ಮಂಜೂರು ಮಾಡಿಕೊಡಲು ತಾಲೂಕು ಪಂಚಾಯಿತಿ ಇಒ ದೊಡ್ಡಸಿದ್ದಯ್ಯನವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಸಮಸ್ಯೆ ತಿಳಿಸಿದ ವೇಳೆ ಇಒ ಈ ಆರ್ಥಿಕ ವರ್ಷದಲ್ಲಿ ಮನೆ ಮಂಜೂರು ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಎಂದು ತಿಳಿಸಿದರು. ಗ್ರಾಮದ ಗುಡಿಸಲು ಮನೆಯ ನಿವಾಸಿ ಸಿದ್ದರಾಜು ಮಾತನಾಡಿ, ನಾವು ಗುಡಿಸಲಲ್ಲಿ ಸೀಮೆ ಎಣ್ಣೆ ದೀಪದ ಬೆಳಕಿನಿಂದ ರಾತ್ರಿಡೀ ಜೀವನ ಸಾಗಿಸುತ್ತಿದ್ದೆವು. ಗುಡಿಸಲಿನಲ್ಲಿ ಯಾರು ಇಲ್ಲದ ವೇಳೆ ಅನಾಹುತವಾಗಿದೆ. ನಾವು ಕೂಲಿ ಕೆಲಸಕ್ಕೆ ಹೋಗಿದ್ದೆವು. ಕೆಲಸ ಮಾಡುತ್ತಿದ್ದಾಗ ನಮ್ಮೂರಿನ ಯುವಕ ನನಗೆ ಫೋನ್ ಮಾಡಿ ಗುಡಿಸಲು ಹತ್ತಿ ಉರಿಯುತ್ತಿರುವ ಬಗ್ಗೆ ತಿಳಿಸಿದರು. ತಕ್ಷಣವೇ ನಾನು ಬಂದು ನೋಡಿದಾಗ ಗುಡಿಸಲು ಸುಟ್ಟು ಹೋಗಿತ್ತು. ಗುಡಿಸಲಿನಲ್ಲಿದ್ದ 2 ಚೀಲ ರಾಗಿ ಮತ್ತು ಬಟ್ಟೆ ಸುಟ್ಟು ಹೋಗಿದ್ದವು. 2-3 ವರ್ಷದ ಹಿಂದೆಯೇ ಆಶ್ರಯ ಯೋಜನೆಯಲ್ಲಿ ಮನೆ ಮಂಜೂರು ಮಾಡಿಕೊಡಲು ಗ್ರಾಮ ಪಂಚಾಯಿತಿಗೆ ಅರ್ಜಿ ಕೊಟ್ಟಿದ್ದೇನೆ. ಆದರೆ ಈವರೆಗೂ ನಮಗೆ ಮನೆ ಮಂಜೂರು ಮಾಡಿಕೊಟ್ಟಿಲ್ಲ ಎಂದು ಅಳಲು ತೋಡಿಕೊಂಡರು. ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೀರಭದ್ರಯ್ಯ ಮಾತನಾಡಿ, ನಾನು ಗ್ರಾಮ ಪಂಚಾಯಿತಿ ಪಿಡಿಒ ಆಗಿ ಬಂದು 20 ದಿನಗಳಾಗಿದೆ. ಈಗಾಗಲೇ ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಇಒ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. 8 ವರ್ಷಗಳ ಹಿಂದೆಯೇ ಮನೆ ಪಟ್ಟಿ ಮಾಡಿ ತಾಲೂಕು ಪಂಚಾಯಿತಿಗೆ ಕೊಟ್ಟಿದ್ದಾರೆ ಎಂದು ನನಗೆ ಮಾಹಿತಿ ತಿಳಿದು ಬಂದಿದೆ. ನಾನು ಈ ಪಂಚಾಯಿತಿಯಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೂ ಹೊಸದಾಗಿ ಗುಡಿಸಲು ಮನೆಗಳ
ಪಟ್ಟಿಯನ್ನು ತಾಲೂಕು ಪಂಚಾಯಿತಿ ಇಒ ದೊಡ್ಡ ಸಿದ್ದಯ್ಯನವರಿಗೆ ಕಳುಹಿಸಿಕೊಟ್ಟಿದ್ದೇನೆ. ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಮನೆ ಮಂಜೂರು ಮಾಡಿಕೊಡಲು ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಹಂದ್ರಾಳ್ ನಾಗಭೂಷಣ್, ನಟರಾಜ್, ಮಂಜುನಾಥ ಮತ್ತು ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಣಧೀರರ ವೇದಿಕೆಯ ತಾಲೂಕು ಅಧ್ಯಕ್ಷ ಮಂಜುನಾಥ್ ಎಂಎನ್, ಬುಕ್ಕಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವರಾಮಯ್ಯ, ಪಿಡಿಒ ವೀರಭದ್ರಾರಾಧ್ಯ, ಗ್ರಾಮದ ಹಿರಿಯ ಮುಖಂಡರು, ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು 2022-23 ಜುಲೈ ಆವೃತ್ತಿಗೆ ಯುಜಿಸಿ ಅನುಮೋದಿತ ಶಿಕ್ಷಣ ಕ್ರಮ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ನಾತಕ, ಸ್ನಾತಕೋತ್ತರ ಕೋರ್ಸುಗಳಾದ ಬಿಎ, ಬಿಕಾಂ, ಬಿಬಿಎ, ಬಿಸಿಎ, ಬಿಎಲ್ಐಎಸ್ಸಿ ಹಾಗೂ ಬಿಎಸ್ಸಿ, ಎಂಎ, ಎಂಸಿಜೆ, ಎಂಕಾಂ, ಎಂಎಲ್ಐಎಸ್ಸಿ, ಎಂಎಸ್ಸಿ, ಎಂಬಿಎ, ಪಿಜಿ ಡಿಪ್ಲೊಮಾ ಪ್ರೋಗ್ರಾಮ್ಸ್, ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ಗಳಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ತುಮಕೂರು ಪ್ರಾದೇಶಿಕ ಕೇಂದ್ರದಲ್ಲಿ ಪ್ರವೇಶಾತಿಯನ್ನು ಮಾಡಿಕೊಳ್ಳಲಾಗುತ್ತಿದೆ. ಪ್ರಥಮ ವರ್ಷದ ಈ ಮೇಲ್ಕಂಡ ಕೋರ್ಸ್ಗಳ ಪ್ರವೇಶಾತಿಗೆ 31/10/2022 ಕಡೆಯ ದಿನಾಂಕವಾಗಿರುತ್ತದೆ. ಇತರ ಕಾಲೇಜಿನಲ್ಲಿ ಅಥವಾ ರೆಗ್ಯುಲರ್ ಡಿವಿ ಆಗಿ ಓದುತ್ತಿರುವ ವಿದ್ಯಾರ್ಥಿಗಳು ಮೊದಲ ವರ್ಷ ವ್ಯಾಸಂಗ ಮಾಡಿ ಕಾರಣಾಂತರಗಳಿಂದ ಓದಲು ಆಗದಿದ್ದರೆ ಅಥವಾ ರೆಗ್ಯುಲರ್ ಡಿವಿ ಆಗಿ ವಿದ್ಯಾಭ್ಯಾಸ ಮುಂದುವರೆಸಲು ಸಾಧ್ಯವಾಗದಿದ್ದರೆ ಅಂತಹ ವಿದ್ಯಾರ್ಥಿಗಳು ಅರ್ಹತಾ ಮಾನದಂಡಗಳನ್ನು ಪೂರೈಸಿ 2ನೇ ಮತ್ತು 3ನೇ ವರ್ಷಕ್ಕೆ ಮುಕ್ತ ವಿವಿಯಲ್ಲಿ ಲ್ಯಾಟರಲ್ ಪ್ರವೇಶ ಅಥವಾ ನೇರ ಪ್ರವೇಶ ಆಯ್ಕೆ ಮಾಡಿಕೊಂಡು ವಿದ್ಯಾಭ್ಯಾಸ ಮುಂದುವರೆಸಬಹುದು. ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅಧಿಕೃತ ವೆಬ್ಸೈಟ್ www.ksoumysuru.ac.in ನಲ್ಲಿ KSOU ಪೋರ್ಟಲ್ ಮೂಲಕ ಈ ಮೇಲ್ಕಂಡ ಪದವಿಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿ ಭರ್ತಿ ಮಾಡಿ ನಂತರ ಶುಲ್ಕ ಪಾವತಿಸಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಮೊದಲ ವರ್ಷ ಪ್ರವೇಶಾತಿ ಪಡೆದಿದ್ದ ಕೇಂದ್ರ ಕಚೇರಿ ಅಥವಾ ಪ್ರಾದೇಶಿಕ ಕೇಂದ್ರಕ್ಕೆ ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಸಿದ್ಧ ಪಾಠಗಳನ್ನು ಪಡೆಯಬಹುದು ಎಂದು ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಲೋಕೇಶ ಆರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ವಿಶೇಷ ಸೂಚನೆ: ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿರುವ ಮಹಿಳಾ ವಿದ್ಯಾರ್ಥಿಗಳಿಗೆ 15%, ಡಿಫೆನ್ಸ್ ಹಾಗೂ ಮಾಜಿ ಸೈನಿಕ ವಿದ್ಯಾರ್ಥಿಗಳಿಗೆ 15%, ಆಟೋ ಕ್ಯಾಬ್ ಚಾಲಕರು ಮತ್ತು ಅವರ ಮಕ್ಕಳಿಗೆ 30% ಬೋಧನಾ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಪ್ರಾದೇಶಿಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ತುಮಕೂರು ಪ್ರಾದೇಶಿಕ ಕೇಂದ್ರ, CA07, ಟೂಡಾ ಲೇಔಟ್, ರಾಜೀವ್ ಗಾಂಧಿ ನಗರ, ಮೆಳಕೋಟೆ, ತುಮಕೂರು 571105. ದೂರವಾಣಿ ಸಂಖ್ಯೆ 0816 29555580 9844506629 98611244 7349474339 ಅನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಾದೇಶಿಕ ನಿರ್ದೇಶಕ ಡಾಕ್ಟರ್ ಲೋಕೇಶ್ ಆರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಧುಗಿರಿಯಲ್ಲಿ ಬಗರ್ ಹುಕುಂ ಸಮಿತಿಯ ಸದಸ್ಯರಿಗೆ ಸಮಿತಿಯಿಂದ ಸಾಗುವಳಿ ಚೀಟಿ ನೀಡುವ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಬಗರ್ ಹುಕುಂ ಸಮಿತಿ ನಾಮಿನಿ ಸದಸ್ಯ ಪ್ರಸನ್ನ ಕುಮಾರ್ ಆರೋಪಿಸಿದ್ದಾರೆ. ಸಭೆಯನ್ನು ಬಹಿಷ್ಕರಿಸಿದ ಬಳಿಕ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಮಾತನಾಡಿದ ಅವರು, ತಹಶೀಲ್ದಾರ್ ಅವರು ಸಮಿತಿ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆಯುತ್ತಿಲ್ಲ. ಮೀಟಿಂಗ್ ವಿಫಲವಾಗಿದೆ. ಶಾಸಕರು ಒಳ್ಳೆಯ ಮನುಷ್ಯರಿದ್ದು ಅವರ ಸಹನೆಯನ್ನು ಹಾಲಿ ಶಾಸಕರು, ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರದಿಂದ ನಾಮಿನಿ ಸದಸ್ಯರನ್ನು ನೇಮಿಸಿದ್ದು ನಮಗೆ ಬೆಲೆ ಇಲ್ಲದಂತಾಗಿದೆ. ಅರ್ಜಿ ನೀಡಿದ ರೈತರ ಮಾಹಿತಿಯೇ ಇಲ್ಲವಾಗಿದೆ. ಈ ಬಗ್ಗೆ ಸಚಿವ ಆರ್ ಅಶೋಕ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬಗರ್ ನಾಮಿನಿ ಸದಸ್ಯರಾದ ನಾರಾಯಣಪ್ಪ, ಉಮಾದೇವಿ, ಚೌಡಪ್ಪ ಮತ್ತಿತರರು ಹಾಜರಿದ್ದರು. ವರದಿ ಆಬಿದ್, ಮಧುಗಿರಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಮತ್ತು ಅನೇಕ ಅಂಬೇಡ್ಕರ್ವಾದಿ ಸಂಘಟನೆಗಳು ಸೇರಿ ಸೆಪ್ಟೆಂಬರ್ 10ರಂದು ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಂದು ಸುಮಾರು 12 ಗಂಟೆಯ ವೇಳೆಗೆ ಟೌನ್ ಹಾಲ್ನಿಂದ
ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದ್ದು 2 ಗಂಟೆಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಭಾಗವಹಿಸಲಿದ್ದಾರೆ. ಉಳಿದಂತೆ ಹಲವು ಸಂಘಟನೆಗಳ ಮುಖಂಡರು, ಚಿಂತಕರು, ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂದರೆ, ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವತಿಯಿಂದ ಬಾಬಾ ಸಾಹೇಬರ ಜಯಂತಿ ಅಂಗವಾಗಿ 130ನೇ ಜಯಂತಿ ಅಂಗವಾಗಿ ಭೀಮೋತ್ಸವ 9/2022 ಶನಿವಾರ 12 ಗಂಟೆ ಸುಮಾರಿಗೆ ತುಮಕೂರು ಟೌನ್ನಿಂದ ಮೆರವಣಿಗೆ KSRTC ವಾಹನ ನಿಲ್ದಾಣವರೆಗೆ ಮೆರವಣಿಗೆ ಮಾಡಲಾಗುವುದು. ತದನಂತರ ತುಮಕೂರು ವಾಹನ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ 2 ಗಂಟೆಗೆ ಮಾಡಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿ ಪರಮ ಪೂಜ್ಯ ಶ್ರೀ 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 ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಉರಿಲಿಂಗ ಪೆದ್ದಿಮಠ, ಮೈಸೂರು. ಉದ್ಘಾಟನಾ ಸಂಘಟನೆಗಳು DSS, ವಾಲ್ಮೀಕಿ ಸಂಘಟನೆಗಳು, ಬೋವಿ ಸಂಘಟನೆಗಳು ಮತ್ತು ಲಂಬಾಣಿ ಸಂಘಟನೆಗಳು, ತದನಂತರ ದಲಿತ ಸೇನೆ ಸಂಘಟನೆಗಳು, ದಲಿತ ಪರ ಎಲ್ಲಾ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ, ಈ ಭೀಮೋತ್ಸವ ಮಹಾ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ. ತಾವುಗಳು ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭೀಮೋತ್ಸವ ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾ ಸಮಾವೇಶವನ್ನು ತುಂಬಾ ಅತ್ಯುತ್ತಮವಾಗಿ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಮಹಾ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ತುಮಕೂರು ಜನತೆಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಭೀಮ್. ಅಂದ್ರೆ ವೈಚಾರಿಕ ಮಹಾಸಮಾವೇಶ ಅಂದ್ರೆ ಏನೇನಾಗ್ತಿದೆ, ನಾವು ಎಲ್ಲೆಡುತ್ತಿದೀವಿ, ಏನಾಗ್ತಿದೀವಿ ಅನ್ನೋದ್ರ ಬಗ್ಗೆ ಅರ್ಥಗರ್ಭಿತವಾಗಿ ಇದನ್ನ ಎಲ್ಲರೂ ಗಣ್ಯರು ಬಂದು ಭಾಗವಹಿಸಿದ್ದಾರೆ. ಎಷ್ಟು ಅವರ ಮಾತುಗಳನ್ನು ಕೇಳಿ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳಕ್ಕೆ ಇದು ಒಂದು ಸುಂದರವಾದ ವೇದಿಕೆ ಕಾರ್ಯಕ್ರಮ ಸಮಾವೇಶ. ತಾವು ತುಮಕೂರು ಜನತೆಯಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಿದ್ದೀನಿ, ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಇದೇ ಸೆಪ್ಟೆಂಬರ್ 10 ಇದೇ ತುಮಕೂರಿನಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಸಾರಿಗೆ ನೌಕರರು ಮತ್ತು ಅನೇಕ ಸಂಘಟನೆಗಳು ಸೇರಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ ತುಮಕೂರಿಗೆ. ಇವಾಗಲೂ ತುಮಕೂರಿನಲ್ಲಿದ್ದೀನಿ. ಮತ್ತೆ ನಾನು ಸೆಪ್ಟೆಂಬರ್ 10ನೇ ತಾರೀಕು ತುಮಕೂರಿಗೆ ಬರ್ತಾ ಇದ್ದೀನಿ. ಬಂದು ನಿಮ್ಮೆಲ್ಲರ ಜೊತೆ ಸೇರಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಫುಲೆ, ಕುವೆಂಪು ಸಮಾನತೆ ಬಗ್ಗೆ ನಾವು ಮಾತಾಡೋಣ, ಚರ್ಚೆ ಮಾಡೋಣ, ಆ ವಿಚಾರಗಳು ಮುಂದೆ ತಗೊಂಡೋಗೋಣ. ಜೈ ಕರ್ನಾಟಕ, ಜೈ ಭೀಮ್. ಸರಗೂರು ತಾಲೂಕಿನ ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲನಹಳ್ಳಿ ಗ್ರಾಮದಲ್ಲಿ ಅಕ್ರಮ್ ಪಾಷಾ ಎಂಬುವರ ಮನೆ ಮೇಲೆ ಆನೆಯೊಂದು ದಾಳಿ ನಡೆಸಿದ್ದು ಬಾಗಿಲು ಮತ್ತು ಗೋಡೆಗೆ ಹಾನಿ ಎಸಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೊಳೆಯೂರು ಶ್ರೀಗುಡಿ ವಲಯ ಕಾಡಿನಿಂದ ಬಂದ ಸಾಕಾಣೆ ಅಕ್ರಮ್ ಪಾಷಾ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿರುವ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದಾಗಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಘಟನೆ ನಡೆದಿದ್ದರೆ ಅರಣ್ಯಾಧಿಕಾರಿಗಳು 11 ಗಂಟೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಆಕ್ರೋಶಿತ ಜನರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ಅಲ್ಲದೆ ನಷ್ಟಕ್ಕೊಳಗಾಗಿರುವ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಹೋಗಿ ಅಲ್ಲಿಂದ ಬಂದು ಮೆಸೇಜ್ ತಗೊಂಬಂತ ಇವ್ರು ಕೊಟ್ಟು ಆಗ ಭರಿಸ್ಬೇಕಂತ ನಾವು ತಲೆ ಮೇಕಂಡ ಮೇಲೆ ಆಮೇಲೆ ಮುಂದೆಸ್ತೀವಿ ಅಂತಾರ. ಸೂಕ್ತ ಒಂದು ಪರಿಹಾರ ಕೊಡಿಯಪ್ಪ. ಏನು ಗೊತ್ತಾ, ಪ್ರಾಣಿಗಳು ಬರಬಾರ್ದು. ಇಲ್ಲ ಪ್ರಾಣಿಗಳಿಗೆ ಒಳಗಡೆ ಬರೋಕೆ ಏನಾದ್ರು ನಿಮ್ಮ ಆಗ್ತಲ್ಲಿ ನಾವು ಹೋಗೋಕ್ಕಿಂತ ಬಿಟ್ಕೊಡಿ, ಪರವಾಗಿಲ್ಲ. ಈಗ ನಿಮ್ಮಷ್ಟಿಗೆ ನೀವು ಇದ್ಬಿಡಿ, ನಮ್ಮಷ್ಟು ನಾವು ಇದ್ಬಿಡ್ತೀವಿ. ನಿಮ್ಮ ಪರಿಹಾರ ನಮ್ಗೆ ಬೇಕಾಗಿಲ್ಲ. ನಾವು ಕಾಡು ಹೋಗ್ತೀವಿ, ನಿಮ್ಮ ಪ್ರಾಣಿಗಳು ಇದ್ಬಿಡಿ. ಏನು ಗೊತ್ತಾ, ಬರೀ ಪರಿಹಾರ ಕೊಟ್ಟಿದೆ ಸಮಸ್ಯೆ ಬಗೆಹರಿಯಲ್ಲ ಸರ್. ನಿಮ್ಮ ಪರಿಹಾರ ತಗೊಂಡು ಏನು ಮಾಡೋದು ಹೇಳಿ? ಪರಿಹಾರ ತಗೊಂಡು ಎಷ್ಟು ಕೊಡ್ತೀರಾ ಪರಿಹಾರನ? ಒಂದು 5,000 ಕೊಡ್ಬೋದು, 10,000 ಕೊಡ್ಬೋದು, 50,000 ಕೊಡ್ಬೋದು. ಏನಕ್ಕೆ ಪರಿಹಾರ ತಗೊಂಡು ಮಾಡೋದು? ಪರಿಹಾರ ಇಂಪಾರ್ಟೆಂಟ್ ಅಲ್ಲ. ಸೂಕ್ಷ್ಮವಾಗಿ ಪ್ರಾಬ್ಲಮ್ ಆಗೋದಾಗಿ ನೀವು ನಿಮ್ ಲಿಮಿಟ್ ಲಿಮಿಟ್ ಬೇಜಾರ್ ಮಾಡ್ಕೊಬೇಡಿ. ಲಿಮಿಟ್ ನಿಮ್ದು ಬೆಳಿಗ್ಗೆ ನೀವು ಬರಬೇಕು. ನಾವು ಬೆಳಿಗ್ಗೆ ಅಂತ ಫೋನ್ ಮಾಡ್ತೀವಿ.
ಅವ್ರು ಕಳಿಸಿ ಸಾಹೇಬರು ಅವ್ರು ಬಂದರು ಹೇಳಲಿಲ್ಲ. ನಾವು ಬೆಳಗಿನ ಕಾಯ್ತೀವಿ ಸಾಹೇಬ್ರು ಬರಲಿ ಪರಿಹಾರ. ಯಾಕಂದ್ರೆ ಬಳಿಕ ಮಾತನಾಡಿದ ಅಧಿಕಾರಿ, ಇದು ಕಾಡಾನೆ ಅಲ್ಲ, ಇದು ಸಾಕಾಣೆ ಎಂದು ತಿಳಿಸಿದರು. ಮನೆಗೆ ಹಾನಿ ಮಾಡಿ ಪದಾರ್ಥಗಳನ್ನು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ಚಂದ್ರ ಹಾದನೂರು. ನಮಗೆ ನೀವು ಮೇನು ನಾಳೆ ಹೆಚ್ಚು ಕಮ್ಮಿ ಇನ್ನೊಂದು ಸ್ವಲ್ಪ ದೊಡ್ಡ ಅನಾಹುತ ಅದ. ಯಾರು ಜವಾಬ್ದಾರಿ? ಇವ್ರು ಬಂದಾರ ಪಾರ್ಟಿ ಸತ್ತೋಳಿರ ತುಳಿದು ಮಕ್ಕಳನ್ನ ಜವಾಬ್ದಾರಿ ಯಾರು? ನೀವು ತಾನೇ ತಗೊಳ್ಬಿಟ್ರೆ ನೀವು ಬರ್ಬೇಕಾ? ಕಾಡೇನಾಯಿಂದ ಆಗಿದ್ರೆ ನಾವೇ ಬರ್ತಿದ್ವಿ. ಅದು ಆನೆ ಆನ, ಅದು ಕಾಡಾನಲ್ಲಿ ಊರಲ್ಲಿ ಅದು ಆನವೇ. ನಾವು ಕಾಡಾನ ಊರಲ್ಲಿ ಅದು ನಿಮ್ಮ ಮನೆಯಲ್ಲೂ ಕಾಡಾನ ನಿಮ್ಮ ಮನೆಯಲ್ಲೂ ಅದು ಈ ಊರಲ್ಲಿ ನಮ್ಮ ಮನೆ ಸಂಸಾರ ಊರವರೆಲ್ಲ ಸಾಯ್ಸಾಕ್ಬಿಟ್ರೆ ಆಗೇನ್ ಮಾಡ್ತೀನಿ ನಮ್ಮ ರಾತ್ರಿ ಈ ಕಾಡಲ್ಲಿ ನಮ್ಮ ಬೌದ್ಧ ಸಭರ ಮಗರಾದ ರೈಮಾನ್ ಖಾನ್ ಅವರು ತನ್ನ ಹೆಂಡತಿ ಹಾಗೂ 2 ಚಿಕ್ಕ ಮಕ್ಕಳನ್ನು. ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಇದೇ ಸೆಪ್ಟೆಂಬರ್ 10 ಇದೇ ತುಮಕೂರಿನಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಸಾರಿಗೆ ನೌಕರರು ಮತ್ತು ಅನೇಕ ಸಂಘಟನೆಗಳು ಸೇರಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ ತುಮಕೂರಿಗೆ. ಇವಾಗಲೂ ತುಮಕೂರಿನಲ್ಲಿದ್ದೀನಿ. ಮತ್ತೆ ನಾನು ಸೆಪ್ಟೆಂಬರ್ 10ನೇ ತಾರೀಕು ತುಮಕೂರಿಗೆ ಬರ್ತಾ ಇದ್ದೀನಿ. ಬಂದು ನಿಮ್ಮೆಲ್ಲರ ಜೊತೆ ಸೇರಿ ಬುದ್ಧ, ಬಸವ, ಅಂಬೇಡ್ಕರ್, ಕೆರಿಯಾರ್ ಪುಲೆ, ಕುವೆಂಪು ಸಮಾನತೆ ಬಗ್ಗೆ ನಾವು ಮಾತಾಡೋಣ, ಚರ್ಚೆ ಮಾಡೋಣ, ಆ ವಿಚಾರಗಳು ಮುಂದೆ ತೊಗೊಂಡೋಗೋಣ. ಜೈ ಕರ್ನಾಟಕ, ಜೈ ಭೀಮ್. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ನಾಗೇಶ್ ಮೌರ್ಯ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಮತ್ತು ಅನೇಕ ಅಂಬೇಡ್ಕರ್ವಾದಿ ಸಂಘಟನೆಗಳು ಸೇರಿ ಸೆಪ್ಟೆಂಬರ್ 10ರಂದು ತುಮಕೂರು KSRTC ಬಸ್ ನಿಲ್ದಾಣದ ಬಳಿ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಂದು ಸುಮಾರು 12 ಗಂಟೆಯ ವೇಳೆಗೆ ಟೌನ್ ಹಾಲ್ನಿಂದ ತುಮಕೂರು KSRTC ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದ್ದು 2 ಗಂಟೆಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಭಾಗವಹಿಸಲಿದ್ದಾರೆ. ಉಳಿದಂತೆ ಹಲವು ಸಂಘಟನೆಗಳ ಮುಖಂಡರು, ಚಿಂತಕರು, ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂದರೆ, ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವತಿಯಿಂದ ಬಾಬಾ ಸಾಹೇಬರ ಜಯಂತಿ ಅಂಗವಾಗಿ 130ನೇ ಜಯಂತಿ ಅಂಗವಾಗಿ ಭೀಮೋತ್ಸವ 9/2022ರಂದು ಶನಿವಾರ 12 ಗಂಟೆ ಸುಮಾರಿಗೆ ತುಮಕೂರು ಟೌನ್ಹಾಲ್ನಿಂದ ಮೆರವಣಿಗೆ KSRTC ವಾಹನ ನಿಲ್ದಾಣವರೆಗೆ ಮೆರವಣಿಗೆ ಮಾಡಲಾಗುವುದು. ತದನಂತರ ತುಮಕೂರು ವಾಹನ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ 2 ಗಂಟೆಗೆ ಮಾಡಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿ ಪರಮ ಪೂಜ್ಯ ಶ್ರೀ 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 ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಉರಿಲಿಂಗ ಪೆದ್ದಿಮಠ, ಮೈಸೂರು. ಉದ್ಘಾಟನಾ ಸಂಘಟನೆಗಳು DSS, ವಾಲ್ಮೀಕಿ ಸಂಘಟನೆಗಳು, ಬೋವಿ ಸಂಘಟನೆಗಳು ಮತ್ತು ಲಂಬಾಣಿ ಸಂಘಟನೆಗಳು, ತದನಂತರ ದಲಿತ ಸೇನೆ ಸಂಘಟನೆಗಳು, ದಲಿತ ಪರ ಎಲ್ಲಾ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ, ಈ ಭೀಮೋತ್ಸವ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ. ತಾವುಗಳು ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭೀಮೋತ್ಸವ ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾಸಮಾವೇಶವನ್ನು
ತುಂಬಾ ಅತ್ಯುತ್ತಮವಾಗಿ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಮಹಾ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ತುಮಕೂರು ಜನತೆಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಭೀಮ್. ಅಂದ್ರೆ ವೈಚಾರಿಕ ಮಹಾಸಮಾವೇಶ ಅಂದ್ರೆ ಏನೇನಾಗ್ತಿದೆ, ನಾವು ಎಲ್ಲೆಡುತ್ತಿದೀವಿ, ಏನಾಗ್ತಿದೀವಿ ಅನ್ನೋದ್ರ ಬಗ್ಗೆ ಅರ್ಥಗರ್ಭಿತವಾಗಿ ಇದನ್ನ ಎಲ್ಲರೂ ಗಣ್ಯರು ಬಂದು ಭಾಗವಹಿಸಿದ್ದಾರೆ. ಎಷ್ಟು ಅವರು ಮಾತುಗಳನ್ನು ಕೇಳಿ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳೋದು ಒಂದು ಸುಂದರವಾದ ವೇದಿಕೆ ಕಾರ್ಯಕ್ರಮ ಸಮಾವೇಶ. ತಾವು ತುಮಕೂರು ಜನತೆಯಲ್ಲಿ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಿದ್ದೀನಿ, ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಇದೇ ಸೆಪ್ಟೆಂಬರ್ 10 ಇದೇ ತುಮಕೂರಿನಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಸಾರಿಗೆ ನೌಕರರು ಮತ್ತು ಅನೇಕ ಸಂಘಟನೆಗಳು ಸೇರಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ ತುಮಕೂರಿಗೆ, ಇವಾಗಲೂ ತುಮಕೂರಿನಲ್ಲಿದ್ದೀನಿ. ಮತ್ತೆ ನಾನು ಸೆಪ್ಟೆಂಬರ್ 10ನೇ ತಾರೀಕು ತುಮಕೂರಿಗೆ ಬರ್ತಾ ಇದ್ದೀನಿ. ಬಂದು ನಿಮ್ಮೆಲ್ಲರ ಜೊತೆ ಸೇರಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಕುವೆಂಪು ಸಮಾನತೆ ಬಗ್ಗೆ ನಾವು ಮಾತಾಡೋಣ, ಚರ್ಚೆ ಮಾಡೋಣ, ಆ ವಿಚಾರಗಳು ಮುಂದೆ ತಗೊಂಡೋಗೋಣ. ಜೈ ಕರ್ನಾಟಕ, ಜೈ ಭೀಮ್. ಸರಗೂರು ತಾಲೂಕಿನ ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲನಹಳ್ಳಿ ಗ್ರಾಮದಲ್ಲಿ ಅಕ್ರಮ್ ಪಾಷಾ ಎಂಬುವರ ಮನೆ ಮೇಲೆ ಆನೆಯೊಂದು ದಾಳಿ ನಡೆಸಿದ್ದು ಬಾಗಿಲು ಮತ್ತು ಗೋಡೆಗೆ ಹಾನಿ ಎಸಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೊಳೆಯೂರು ಶ್ರೀಗುಡಿ ವಲಯ ಕಾಡಿನಿಂದ ಬಂದ ಸಾಕಾಣೆ ಅಕ್ರಮ್ ಪಾಷಾ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿರುವ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದಾಗಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಘಟನೆ ನಡೆದಿದ್ದರೆ ಅರಣ್ಯಾಧಿಕಾರಿಗಳು 11 ಗಂಟೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಆಕ್ರೋಶಿತ ಜನರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ಅಲ್ಲದೆ ನಷ್ಟಕ್ಕೊಳಗಾಗಿರುವ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಹೋಗಿ ಅಲ್ಲಿಂದ ಬಂದು ಮೆಸೇಜ್ ತಗೊಂಡು ಇವ್ರು ಕೊಟ್ಟು ಆಗ ಭರಿಸ್ಬೇಕಂತ ನಾವು ಎಲ್ಲ ಮೇಕಂಡ ಮೇಲೆ ಆಮೇಲೆ ಮುಂದೆಸ್ತೀವಿ ಅಂತಾರ. ಸೂಕ್ತ ಒಂದು ಪರಿಹಾರ ಕೊಡಿಯಪ್ಪ. ಏನೋ ಗೊತ್ತಾ, ಪ್ರಾಣಿಗಳು ಬರಬಾರ್ದು. ಇಲ್ಲ ಪ್ರಾಣಿಗಳಿಗೆ ಒಳಗಡೆ ಬರೋಕೆ ಏನಾದ್ರು ನಿಮ್ಮ ಆಗ್ತಲ್ಲಿ ನಾವು ಹೋಗೋಕ್ಕಿಂತ ಬಿಟ್ಕೊಡಿ, ಪರವಾಗಿಲ್ಲ. ನಿಮ್ಮಷ್ಟಿಗೆ ನೀವು ಇದ್ಬಿಡಿ, ನಮ್ಮಷ್ಟು ನಾವು ಇದ್ಬಿಡ್ತೀವಿ. ನಿಮ್ಮ ಪರಿಹಾರ ನಮ್ಗೆ ಬೇಕಾಗಿಲ್ಲ. ನಾವು ಕಾಡು ಹೋಗ್ತೀವಿ, ನಿಮ್ಮ ಪ್ರಾಣಿಗಳು ಇದ್ಬಿಡಿ. ಏನೋ ಗೊತ್ತಾ, ಬರೀ ಪರಿಹಾರ ಕೊಟ್ಟಿದೆ ಸಮಸ್ಯೆ ಬಗೆಹರಿಯಲ್ಲ ಸರ್. ನಿಮ್ಮ ಪರಿಹಾರ ತಗೊಂಡು ಏನು ಮಾಡೋದು ಹೇಳಿ? ಪರಿಹಾರ ತಗೊಂಡು ಎಷ್ಟು ಕೊಡ್ತೀರಾ ಪರಿಹಾರನ? ಇಲ್ಲ 5,000 ಕೊಡ್ಬೋದು, 10,000 ಕೊಡೋದು, 50,000 ಕೊಡ್ಬೋದು. ಏನಕ್ಕೆ ಪರಿಹಾರ ಮಾಡೋದು? ಪರಿಹಾರ ಇಂಪಾರ್ಟೆಂಟ್ ಅಲ್ಲ. ಪ್ರಾಬ್ಲಮ್ ಆಗಿ ನೀವು ನಿಮ್ ಲಿಮಿಟ್ ಬೆಳಿಗ್ಗೆ ನೀವು ಬರಬೇಕು. ನಾವು ಬೆಳಿಗ್ಗೆ ಅಂತ ಫೋನ್ ಮಾಡ್ತೀವಿ, ಅವ್ರು ಕೈ ಸಾಹೇಬ್ರು ಅವ್ರು ಬಂದ್ರು ಹೇಳಂಗಿಲ್ಲ. ನಾವು ಬೆಳಗಿನ ಕಾಯ್ತೀವಿ, ಸಾಹೇಬ್ರ ಬರಲಿ ಪರಿಹಾರ. ಯಾಕಂದ್ರೆ ಬಳಿಕ ಮಾತನಾಡಿದ ಅಧಿಕಾರಿ, ಇದು ಕಾಡಾನೆ ಅಲ್ಲ, ಇದು ಸಾಕಾಣೆ ಎಂದು ತಿಳಿಸಿದರು. ಮನೆಗೆ ಹಾನಿ ಮಾಡಿ ಪದಾರ್ಥಗಳನ್ನು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ಚಂದ್ರ ಹಾದನೂರು. ನಮಗೆ ನೀವು ಮೇನು ನಾಳೆ ಹೆಚ್ಚು ಕಮ್ಮಿ ಇನ್ನೊಂದು ಸ್ವಲ್ಪ ದೊಡ್ಡ ಅನಾಹುತ ಅದ. ಯಾರು ಜವಾಬ್ದಾರಿ? ಇವ್ರು ಬಂದಾರ ಪಾರ್ಟಿ ಸತ್ತೋಗಿರ ತುಳಿದು ಮಕ್ಕಳನ್ನ ಜವಾಬ್ದಾರಿ ಯಾರು? ನೀವು ತಾನೇ ನೀವು ಬರ್ಬೇಕಾ? ಕಾಡೇನಾಯಿಂದ ಆಗಿದ್ರೆ ನಾವೇ ಬರ್ತಿದ್ವಿ. ಅದು ಆನೆ ಅದು ಕಾಡಾನಲ್ಲಿ ಊರಲ್ಲಿ ಅದು ಆನೆ. ನಾವು ಕಾಡಾನ ಊರಲ್ಲಿ ಅದು ನಿಮ್ಮ ಮನೆಯಲ್ಲೂ ಕಾಡಾನ ನಿಮ್ಮ ಮನೆಯಲ್ಲೂ ಅದು ಈ ಊರಲ್ಲಿ ನಮ್ಮ ಮನೆ ಸಂಸಾರ ಊರವರೆಲ್ಲ ಸಾಯ್ಸಾಕ್ಬಿಟ್ರೆ ಆಗಿನ್ ಮಾಡ್ತೀನಿ ನಮ್ಮ ರಾತ್ರಿ ಈ ಕಾಡಲ್ಲಿ ನಮ್ಮ ಬೌದ್ಧ ಸಾಬರ್ ಮಗರಾದ ರೈಮಾನ್ ಖಾನ್ ಅವರು ತನ್ನ ಹೆಂಡತಿ ಹಾಗೂ 2 ಚಿಕ್ಕ ಮಕ್ಕಳನ್ನು ರಾತ್ರಿ ಇಡೀ ಮನೆಯಲ್ಲಿ ವಾಸವಿದ್ದ ಸಂದರ್ಭದಲ್ಲಿ ಕಲ್ಕೆರೆ ಆನೆ ಸಾಕಾನೆ ಈ ಅರಣ್ಯ ಇಲಾಖೆಯವರು ಜಾಗೃತಿ ವಹಿಸ್ತಾನೆ ಆನೆನ ಬಿಟ್ಟಿದ್ರಿಂದ ಈ ಕಾಡು ಮೂಲಕ ಬಂದು ಅವರ ಮನೆ ಒಳಗಡೆಲ್ಲ ನುಗ್ಗಿ ಎಲ್ಲ ದವಸ ಧಾನ್ಯಗಳು ಹಾಗೂ ಪಾತ್ರ ಪಗಡಗಳೆಲ್ಲ ಧ್ವಂಸ ಮಾಡಿ ಮನೆಯನ್ನೆಲ್ಲ ಕಿತ್ತು ಭಾಳ ಬೀದಿ ಪಾಲಾಗಿ ಇವರು ಅಪಾಯದಿಂದ ತಪ್ಪಿಸಿಕೊಂಡು ಮನೆಯ ಮೇಲೆ ಅಂಚಿನ ಮೇಲ್ಗಡೆ ಒಬ್ಬೊಬ್ಬರಾಗಿ ಎತ್ಕೊಂಡು ಹೋಗಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ರೀತಿ ಅನಾಹುತ ಆಗಿ ಹಲವಾರು ನಷ್ಟಗಳಾಗಿದೆ. ಮತ್ತು ಇವರು ಭಯಭೀತಿಲಿದ್ದಾರೆ.
ಇವ್ರಿಗೆ ಸರ್ಕಾರ ಅರಣ್ಯ ಇಲಾಖೆಯವರು ಈಗ ಸೂಕ್ತ ಅವ್ರಿಗೆ ಮನೆ ಏನು ಹೋಗಿದೆ ಮತ್ತು ಅವ್ರಿಗೆ ಹೋಗ್ತಕ್ಕಂಥ ಸಾಮಾನುಗಳು ಏನು ದವಸ ಧಾನ್ಯಗಳಾಗಿರ್ಬೋದು, ಪಾತ್ರ ಪಗಡೆಗಳು ಇನ್ನಿತರರು ಹೋಗಿ ಅವ್ರಿಗೆ ಏನು ಅನಾಹುತ ಆಗಿದೆ ಅದಕ್ಕೆಲ್ಲ ಪರಿಹಾರ ಒದಗಿಕೊಡ್ಬೇಕು. ಮತ್ತು ಮನೆ ಎಲ್ಲ ಸಂಪೂರ್ಣ ಹಿಂದೆಲ್ಲ ಹೋಗಿದೆ, ಮತ್ತು ಡೋರ್ ಎಲ್ಲ ಹೋಗಿದೆ. ಈಗಿನ ಬೆಲೆಯಲ್ಲಿ ಭಾಳ ಜೀವನ ಸಾಗಿಸಿದ್ರೆ ದೊಡ್ಡ ದುರ್ಲಾಭ ಆಗಿದೆ. ಮತ್ತು ಇವರೆಲ್ಲ ನೋಡಿದ್ರೆ ಭಾಳ ಭಯಭೀತರಾಗಿದ್ದಾರೆ. ಇವರು ಮುಂದಿನ ಜೀವನ ಈಗ ಮುಂದೆ ಮನೆ ಮಾಡಬೇಕು ಅಂದ್ರೆ ಈಗ ಈ ಮನೇಲಿ ಇರೋಕ್ಕಾಗಲ್ಲ. ದಯಮಾಡಿ ಬೇರೆ ಮನೆ ಮಾಡಬೇಕು ಅಂದ್ರೆ ಅವ್ರಿಗೆ ಒಂದು ಭೋಗ್ಯ ಮನೆ ಮಾಡಬೇಕಾಗುತ್ತೆ. ಮತ್ತು ಇಷ್ಟು ದುಡ್ಡು ಅಂತ ಕೊಟ್ಟು ಒಂದು ಮನೆ ಮಾಡಿ ಅವ್ರಿಗೆ ತಾತ್ಕಾಲಿಕ ಇರಿಸ್ಬೇಕು. ಏನು ನಷ್ಟ ಆಗದ ಬರ್ಸ್ಬೇಕು ಅಂತಂತ. ಮತ್ತು ಈ ಕುಟುಂಬನ ನೋಡಿದ್ರೆ ಇವತ್ತು ಕಣ್ಣೀರು ಬರುತ್ತೆ. ಈ ಸ್ಥಿತಿಯಲ್ಲಿ ಈ ರೀತಿ ಅರಣ್ಯ ಇಲಾಖೆಯವರು ತಮ್ಮ ಆನೆಯನ್ನು ಸಾಕಾನೆಯನ್ನು ಭಾಳ ಜವಾಬ್ದಾರಿಯುತವಾಗಿ ಸಾಕಬೇಕು. ಈ ರೀತಿ ಬಿಟ್ಬಿಟ್ಟಾಗ ಒಬ್ಬ ಮನುಷ್ಯನಿಗೆ ಹಲ್ಲೆ ಮಾಡಿದಾಗ ಎಷ್ಟು ಸಮಸ್ಯೆ ಐತಿ. ಇವತ್ತು ಅವರು ಪ್ರಾಣಾಪಾಯದಿಂದ ಬದುಕಿದ್ದಾರೆ. ಏನು ಅನಾಹುತ ಆಗಿರೋ ಭಾಳ ಸಮಾಜ ತುಂಬ ಇವತ್ತು ಅವ್ರ ಕುಟುಂಬನೇ ಬೀದಿ ಪಾಲಾಯ್ತಿದ್ರು. ಅದರಿಂದ ಇವತ್ತು ಅರಣ್ಯ ಇಲಾಖೆಯವರು ಕೂಡಲೇ ಅವ್ರಿಗೆ ಏನಾಗಿದೆ ಅದನ್ನ ಪರಿಹಾರವನ್ನು ಪಡಿಸೋದ್ರ ಮೂಲಕ ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಮನೆ ಮಾಡಿಕೊಡ್ಬೇಕು. ಒಳ್ಳೆ ಜಾಗದಲ್ಲಿ ಮನೆ ಮಾಡಿ ಅವ್ರ ಇರಿಸ್ಬೇಕು. ಈ ಮನೆ ಎಲ್ಲ ರೆಡಿ ಮಾಡಬೇಕು ಅಂತ ನಾನು ಈ ಗ್ರಾಮದ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಮ್ಮಲ್ಲಿ ಮನೆ ಮಾಡ್ಕೊಳ್ತೀನಿ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭೀಮಯಾತ್ರೆ ಬಳಗದಿಂದ ಸದಸ್ಯತ್ವಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಭೀಮಯಾತ್ರೆ ಬಳಗದ ಸದಸ್ಯ ಪ್ರಕಾಶ್, ಭೀಮಯಾತ್ರೆ ಒಂದು ಸಮಾನತೆಯನ್ನು ಸಾರುತ್ತದೆ ಮತ್ತು ಯಾವುದೇ ರಾಜಕೀಯಕ್ಕೆ ಕಿವಿಕೊಡದೆ ಬಾಬಾ ಸಾಹೇಬರ ಸಮಾನತೆ ಸಂದೇಶಕ್ಕೆ ನಾವು ಬದ್ಧರಾಗಬೇಕೆಂದರು. ವಕೀಲ ರವಿ ಮಾತನಾಡಿ, ಭೀಮಯಾತ್ರೆ ಬಳಗ ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲಾ ಜನಾಂಗದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ. ಈಗಿನ ಸಂದರ್ಭದಲ್ಲಿ ತಾಲೂಕಿನ ಸದಸ್ಯತ್ವ ನಡೆಯುತ್ತಿದೆ, ಎಲ್ಲರೂ ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ, ರಾಘವೇಂದ್ರ, ಪ್ರಕಾಶ್, ಶ್ರೀನಿವಾಸ್, ಜಗದೀಶ್, ಕುಮಾರಸ್ವಾಮಿ, ಶಿವಕುಮಾರ್ ಮೊದಲಾದವರಿದ್ದರು. ಕಾರ್ಯಕ್ರಮದಲ್ಲಿ ಭೀಮಯಾತ್ರೆಯ ಸದಸ್ಯರಾದ ಶರಣಪ್ಪ ಜಿ, ರವೀಂದ್ರ ಡಿ, ಕುಮಾರಸ್ವಾಮಿ, ಮಂಜುನಾಥ್ ಎಸ್, ರಘು ಆರ್, ಪ್ರಕಾಶ್ ಜೆ, ಪ್ರಸನ್ನ ಕೃಷ್ಣಮೂರ್ತಿ, ರುದ್ರಮುನಿ, ಶಾಂತಕುಮಾರ್, ಕಣಮೇಶ್, ನರಹರಿ, ಜಯಪ್ಪ, ಲಕ್ಷ್ಮಣ, ಅಭಿ, ಭೀಮಯಾತ್ರೆ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಈಗ ನಿಮಗೆಲ್ಲ ಒಂದು ಕ್ವಶನ್ ಬಂದಿದೆ. ಒಂದು ಮನಸ್ಸಿನಲ್ಲಿ ಏನು ಕರೆತಾರೆ ಅನ್ನೋದು ಒಂದು ನಿಮಗೆಲ್ಲರಿಗೂ ಒಂದು ಆತಂಕ, ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ಕರೆದಿರ್ಬೋದು ಈ ಜಾಗಕ್ಕೆ ಅಂತೇಳಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವಲ್ಲಿ ಒಂದು ಹಿಂದ್ಗಡೆ ಒಂದು ಫ್ಲೆಕ್ಸ್ ಹಾಕಿದ್ವಿ, ಭೀಮಯಾತ್ರೆ ಬೆಳಗ ಸರ್ವ ಸದಸ್ಯರಿಗೆ ಸ್ವಾಗತ ಅಂತ ಹಾಕಿದೀವಿ. ಈಗ ನಿಮಗೆಲ್ಲ ಈಗ ಏಪ್ರಿಲ್ 14ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಅದ್ದೂರಿವಾದ ಭೀಮಯಾತ್ರೆ ಬಳಗದಿಂದ ಯಾರ್ದು ಫೋಟೋ ಹಾಕದಂಗೆ, ಯಾರು ನಾಯಕತ್ವ ತೆಗೆದುಕೊಳ್ಳದ ಹಾಗೆ, ಯಾರ್ದು ವೈಯಕ್ತಿಕ ಪ್ರತಿಷ್ಠೆ ತೆಗೆದುಕೊಳ್ಳದ ಹಾಗೆ ಒಂದು ಅದ್ದೂರಿಯಾದ ಅಂಬೇಡ್ಕರ್ ಜಯಂತಿನ ನಾವೆಲ್ಲ ಆಚರಿಸಿದ್ವಿ. ನೀವೆಲ್ಲ ಅದಕ್ಕೆ ಸಾಥಾಗಿದ್ರಿ, ಸಾಕ್ಷಿಯಾಗಿದ್ರಿ. ಅದೇ ರೀತಿ ಇವತ್ತು ನಾವು ಆ ಭೀಮಯಾತ್ರೆ ಬೆಳಗನ ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಊರಿಂದ, ನಮ್ಮ ಚಿತ್ರದುರ್ಗ ತಾಲೂಕು ಗ್ರಾಮಾಂತರ ಇರ್ಬೋದು, ಸಿಟಿ ಇರ್ಬೋದು, ಎಲ್ಲ ಕಡೆಯಿಂದ ಸದಸ್ಯತ್ವ ನೋಂದಣಿ ಮಾಡ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಈ ಒಂದು ಸಮಾರಂಭಕ್ಕೆ, ಈ ಸ್ಥಳಕ್ಕೆ ನಿಮ್ಮನ್ನ ಕರೆದಿವಿ ವಿಶೇಷವಾಗಿ. ಈಗ ನಾವು ನಮ್ಮ ಉದ್ದೇಶ, ಬಹಳ ಜನ ನಿಮಗೆಲ್ಲ ಕ್ವಶನ್ ಆಗಿದೆ ಏನಪ್ಪಾ ಅಂತಂದ್ರೆ, ಭೀಮಯಾತ್ರೆ ಬಳಗ ಈಗ ಆಲ್ಮೋಸ್ಟ್ ಚಿತ್ರದುರ್ಗ ವಿಧಾನಸಭೆ ಒಳಗೆ, ಚಿತ್ರದುರ್ಗ ತಾಲೂಕಿನಲ್ಲಿ ಅನೇಕ ಸಂಘಟನೆಗಳು ಇದಾವೆ. ಇವ್ರೊಂದು ಮತ್ತೊಂದು ಏನಪ್ಪಾ ಇಂತ ಭೀಮಯಾತ್ರೆ ಬಳಗ ಅಂತ ಕಟ್ತಿದಾರ ಅಂತೇಳಿ ನಿಮ್ಗೆಲ್ಲ ಕ್ವಶನ್ ಆಗಿರ್ಬೋದು, ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿರ್ಬೋದು. ಆದ್ರೆ ಇದ್ರ ಉದ್ದೇಶ ಇಷ್ಟೇನೆ. ಅನೇಕ ಸಂಘಟನೆಗಳಿದಾವೆ, ಅನೇಕ ಹೋರಾಟ ಮಾಡ್ತಿದ್ದಾರೆ. ಮಾಡ್ಲಿ, ನಾವು ಮಾಡ್ಬಾರ್ದು ಅಂತ ಹೇಳ್ತಿಲ್ಲ, ಅವ್ರವ್ರ ಸಂಘಟನೆ ಮುಖಾಂತರ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಚಿತ್ರದುರ್ಗ ಒಳಗೆ SC ST ಬ್ಯಾಕ್ವರ್ಡ್ ಅಂಬೇಡ್ಕರ್ನ ಯಾರು ಅನುಯಾಯಿಗಳೇ ಆಗಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಯಾರು ಅಂಗೀಕರಿಸಿ ಆ ಒಂದು ಮಾರ್ಗದಲ್ಲಿ ನಡೀತಾರೋ ಅಂತವ್ರು ಯಾವುದೇ ಜಾತಿ ಆಗಿರ್ಲಿ, SC ಆಗಿರ್ಬೋದು, ST ಆಗಿರ್ಬೋದು, ಬ್ಯಾಕ್ವರ್ಡ್ ಆಗ್ಬೋದು, ಹಿಂದೂಗಳು, ಮುಸಲ್ಮಾನರುಗಳಾಗಿರ್ಬೋದು, ಅಥವಾ ಲಿಂಗಾಯತರಾಗಿರ್ಬೋದು, ಮುಂದುವರೆದ ಜನಾಂಗದ ಯಾವ ಜಾತಿ ಆಗಿರ್ಲಿ ಅವ್ರನ್ನೆಲ್ಲ ಇಟ್ಟುಕೊಂಡು ಅವರನ್ನ ಮೆಂಬರ್ಶಿಪ್ ಮಾಡಿ ಒಂದು ಗಟ್ಟಿಯಾದ ಸಂಘಟನೆ, ಈ ಒಂದು ಭೀಮಯಾತ್ರೆಗಳ ಬಳಗ ಕಟ್ಟಿ ಇದನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ
ಕರ್ನಾಟಕ ರಾಜ್ಯದಾದ್ಯಂತ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದನ್ನ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆದ್ವಿ. ನಿಮ್ಮ ಅಭಿಪ್ರಾಯನೂ ನಾವು ಕೇಳ್ತೀವಿ. ನಾವು ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮ ವೈಯಕ್ತಿಕ ನಮ್ಮ ವೈಯಕ್ತಿಕವಾಗಿ ನಾವು ಮಾಡ್ತೇವಪ್ಪ, ನೀವು ಬಂದು ಅನ್ನೋ ಒಂದು ಸಂದೇಶವನ್ನ ಸಾರಬೇಕು ಅಂತ ಹೇಳಿ ಎಲ್ಲ ಯುವ ಪಡೆಯನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಊರುಗಳಿಗೂ ಕೂಡ ಈ ಬಂದು ಈ ಒಂದು ತಂಡದ ಸದಸ್ಯರನ್ನ ಮಾಡ್ಕೋಬೇಕು ಅಂತ ಇದೀವಿ. ಆ ಕಾರಣಕ್ಕಾಗಿ ಈ ಒಂದು ತಂಡದ ಸದಸ್ಯರನ್ನ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಮಧುಗಿರಿ ಪಟ್ಟಣದ ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪಕ್ಕ ಬಾಲಗಂಗಾಧರನಾಥ ತಿಲಕ್ ಮಂಟಪದಲ್ಲಿ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಮಧುಗಿರಿ ಇವರ ವತಿಯಿಂದ ಗಣೇಶೋತ್ಸವ ನಡೆಯಿತು. ಸುಮಾರು 9 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಗಣೇಶೋತ್ಸವದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಕೊನೆಯ ದಿನ ವಿಶೇಷ ಮೆರವಣಿಗೆಯೊಂದಿಗೆ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು, ನಗರದ ಯುವಕರು ವಿನಾಯಕನನ್ನು ಪೂಜಿಸಿ ನಂತರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಅವರಿಗೆ ಮಧುಗಿರಿ ನಗರದ ಜನತೆ ಹಾಗೂ ಪಕ್ಕದೂರಿನ ಗ್ರಾಮಸ್ಥರು ಸ್ವಾಗತಿಸಿ ವಿಶೇಷವಾಗಿ ಸನ್ಮಾನಿಸಿದರು. ಅದ್ದೂರಿ ಮೆರವಣಿಗೆಯಲ್ಲಿ ನಾಸಿಕ್ ಡೋಲು, ಬೊಂಬೆ ಕುಣಿತ ಸದ್ದಿಗೆ ಮಕ್ಕಳು, ಯುವಕರು ಹಾಗೂ ಯುವತಿಯರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ತದನಂತರ ಒಕ್ಕಲಿಗರ ಭವನ ನೀರಿನ ತಟ್ಟೆಯಲ್ಲಿ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ತಿಮ್ಮರಾಜು, ಧಾರ್ಮಿಕ ಮುಖಂಡರಾದ ಎಂಜಿ ಶ್ರೀನಿವಾಸ್ ಮೂರ್ತಿ, ಗೋವಿಂದರಾಜು, ಯತೀಶ್ ಬಾಬು, RLS ರಮೇಶ್, ಧನಪಾಲ್ ಶೆಟ್ಟಿ, ಡೋಲಿ ಬಾಬು ಶ್ರೀನಿವಾಸ್, ಮಂಜುನಾಥ್ ಆಚಾರ್ ಲಾಲಾಪೇಟೆ, ಮಂಜುನಾಥ್, ನಾರಾಯಣ್, ಗಂಗರಾಜು, ಗೋಪಾಲ್, ರಘು ಯಾದವ್, ರಾಘವೇಂದ್ರ, SVL ಶ್ರೀಧರ್, ಪ್ರಧಾನ ಅರ್ಚಕ ನಟರಾಜ್ ಹಾಜರಿದ್ದರು. ವರದಿ ಅಭಿದ್, ಮಧುಗಿರಿ.
ಕುಷ್ಠರೋಗ ಪ್ರಕರಣ ನಿವಾರಣೆಯ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳ ಉಪನಿರ್ದೇಶಕಿ ಡಾಕ್ಟರ್ ರೇಖಾ ಎಸ್ ಆರೋಗ್ಯ ಕಾರ್ಯಕರ್ತರು ಕುಷ್ಠರೋಗ ಪತ್ತೆ ಕಾರ್ಯ ಮಾಡಿದ್ದಾರೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದರು. ಗೋನೂರು ಗ್ರಾಮದ ಮನೆ ಮನೆಗೆ ತೆರಳಿ ಆರೋಗ್ಯ ಕಾರ್ಯಕರ್ತರು ಆಗಮಿಸಿ ಕುಷ್ಠರೋಗದ ಬಗ್ಗೆ ಮಾಹಿತಿ ನೀಡಿದ್ದಾರೆಯೇ ಎಂದು ರೇಖಾ ಪರಿಶೀಲನೆ ನಡೆಸಿದರು. 2025 ವೇಳೆಗೆ ಕುಷ್ಠರೋಗ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ನಿಯಂತ್ರಣಕ್ಕೆ ತರುವ ಕಾರ್ಯವು ನಿರಂತರವಾಗಿ ನಡೆಯುತ್ತಿದ್ದು 18 ದಿನಗಳ ಕಾಲ ಗ್ರಾಮದ ಪ್ರತಿ ಮನೆಗಳಿಗೆ ತೆರಳಿ ಕುಷ್ಠರೋಗ ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ. ಪರಿಶೀಲನೆಯ ಕಾರ್ಯಕ್ಕೆ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಸಾಥ್ ನೀಡಿದರು. ಈ ವೇಳೆ ಡಿಎಲ್ಒ ಡಾಕ್ಟರ್ ರೂಪಾ ಆರ್ಡಿ, ಎನ್ಟಿ ತಂಡದ ಎಂ ಚಂದ್ರಪ್ಪ, ವೈ ತಿಪ್ಪೇಶ್, ರಾಜೇಶ್ ಪ್ರಸಾದ್, ಕೆಪಿಎಂಡಬ್ಲ್ಯೂ ತಂಡದ ಮಂಜುನಾಥ್, ಕಿರಣ್, ಓಂಕಾರ್ ಸ್ವಾಮಿ ಮತ್ತು ಬೆಳಗಟ್ಟ ಹಿರಿಯ ನಿರೀಕ್ಷಣಾಧಿಕಾರಿ ಮಹೇಶ್ ನಾಗೇಶ್, ಸುರಕ್ಷಾಧಿಕಾರಿ ಎಚ್ಎಸ್ ವೀಣಾಸಿ, ಎಚ್ಒ ಮಂಜುಶ್ರೀ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಆಯ್ತು. ಒಂದು ಚಿಕ್ಕ 6 ವರ್ಷದ ಮಗು ಇದೆ, ಏನ್ ಮಾಡ್ತೀರಿ? 6 ವರ್ಷದಿಂದ ಏನದು? 30 ಅದಲ್ಲ, 6 ವರ್ಷದ ಮಗು ಇದೆ, ಏನು ಕೊಡ್ತೀರಿ? ಎಷ್ಟು ವರ್ಷದಿಂದ ಇದ್ದೀರಿ ಕಾರ್ಯಕ್ರಮದಲ್ಲಿ? ಸಿಂಗಲ್ ಡೋಸ್ ರಿಫ್ರಾಂಪಿಸಮ್ ಕೊಡಬೇಕು ಕಾಂಟ್ಯಾಕ್ಟ್ಗೆ. ನಿಮ್ಗೆ ಅದೇ ಗೊತ್ತಿಲ್ಲ ಮಾಡಿ. ರಿಫ್ರಾಂಪಿಸನ್ ಇದೆಯಾ ಸ್ಟಾಕು? ಯಾರು ನಿಮ್ಮ ಡಿಎಲ್ ಆಫೀಸರ್? ಎಷ್ಟಿದೆ ರಿಫ್ರಾಂಪಿಸನ್ ಸ್ಟಾಕು? ಎಪ್ಸೋಡ್ಗಿಂತ ಜಾಸ್ತಿ ಕೈಯಲ್ಲಿ ಇಲ್ಲಿ ಹಾಕುವಾಗ 1-2-3 ಸರಿ ಕಾರ್ಯ ಮಡಗಿದ ನೀರು ಜಾಸ್ತಿ ಆಗೋಯ್ತು. ಕೂತದ ನೋಡಲ್ಲಿ ಜಾಸ್ತಿ ಆಗದೆ ನಿನ್ ಕೆಲಸ ಆದ್ರೆ ಸರಿ. ರಾಷ್ಟ್ರೀಯ ತನಿಖಾ ದಳ NIAಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಬಿಜೆಪಿ ಸರ್ಕಾರವು ಪಾಪ್ಯುಲರ್ ಫ್ರಂಟ್ನ ನಾಯಕರು ಅಥವಾ ಸದಸ್ಯರು ಅಂತ ಹೇಳಿಕೊಂಡು ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಂಬಂಧಿಸಿದಂತೆ ಪಿಎಫ್ಐ ಪ್ರಮುಖರ ಮೇಲೆ NIA ದಾಳಿಯನ್ನು ಖಂಡಿಸಿ ಮಂಗಳೂರಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬುಧವಾರ ಸುದ್ದಿಗೋಷ್ಠಿ ನಡೆಸಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಎಫ್ಐ ರಾಜ್ಯ ಕಾರ್ಯದರ್ಶಿ AK ಅಶ್ರಫ್, ಪ್ರವೀಣ್ ಕೊಲೆ ಕೇಸು ನೆಪದಲ್ಲಿ ಬಿಜೆಪಿ NIAಯನ್ನು ದುರ್ಬಳಕೆ ಮಾಡ್ತಿದೆ. ಪಿಎಫ್ಐ ನಾಯಕರು ಎಂಬ ಕಾರಣಕ್ಕೆ ಮುಸ್ಲಿಂ ಮುಖಂಡರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಎಂದರು. ಶಿವಮೊಗ್ಗದ ಹರ್ಷ ಮತ್ತು ಪ್ರವೀಣ್ ಕೇಸ್ NIAಗೆ ವಹಿಸಲಾಗಿದೆ. ಆದರೆ ಇದರಲ್ಲಿ ಸರ್ಕಾರ ದ್ವಿಮುಖ ನೀತಿ ಅನುಸರಿಸುತ್ತಿದೆ. ಬೆಳಗಾವಿಯ ಅರ್ಬಾಜ್ ಶಮೀರ್ ಕೇಸ್ನಲ್ಲಿ ಸಂಘ ಪರಿವಾರ ಇದೆ. ಆದರೆ ಇದನ್ನ ಯಾಕೆ ಸರ್ಕಾರ NIAಗೆ ವಹಿಸಿಲ್ಲ ಎಂದು ಪ್ರಶ್ನಿಸಿದರು. ಇನ್ನು ಬೆಳ್ಳಾರೆಯ ಮಸೂದ್ ಮತ್ತು ಸುರತ್ಕಲ್ನ ಫಾಜಿಲ್ ಕೇಸನ್ನು ಯಾಕೆ NIAಗೆ ವಹಿಸಿಲ್ಲ? ರಾಜ್ಯದಲ್ಲಿ ನಡೆದ ಮುಸ್ಲಿಂ ಯುವಕರ ಹತ್ಯೆಯಲ್ಲಿ ಸಂಘ ಪರಿವಾರದ ಕೈವಾಡ ಇದೆ. ಮುಸ್ಲಿಂ ಯುವಕರು ಆರೋಪಿಗಳಾಗಿರೋ ಕೇಸ್ಗಳನ್ನ ಮಾತ್ರ NIAಗೆ ವಹಿಸಲಾಗ್ತಿದೆ. ಇನ್ನು ಬಿಜೆಪಿ ಸರ್ಕಾರ NIA ಎಂಬ ತನಿಖಾ ಸಂಸ್ಥೆಯನ್ನ ದುರ್ಬಳಕೆ ಮಾಡಲಾಗ್ತಿದೆ. ಬಿಜೆಪಿ ವಿರುದ್ಧದ ಕಾರ್ಯಕರ್ತರ ಅಸಮಾಧಾನ ಸರಿಪಡಿಸಲು NIAಗೆ ವಹಿಸಲಾಗಿದೆ ಎಂದು ಆರೋಪಿಸಿದ ಅವರು, ವಿಧಾನಸಭಾ ಚುನಾವಣೆ ಮುಂದಿಟ್ಟು ಈ ಕೆಲಸ ಮಾಡಲಾಗಿದೆ ಎಂದರು. ನಿನ್ನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ನೀವೆಲ್ಲರೂ ತಿಳಿದಿರಬಹುದು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ತನಿಖೆಯ ನೆಪವನ್ನು ಇಟ್ಟುಕೊಂಡು ರಾಷ್ಟ್ರೀಯ ತನಿಖಾ ದಳ NIAಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಬಿಜೆಪಿ ಸರ್ಕಾರವು ಪಾಪ್ಯುಲರ್ ಫ್ರಂಟ್ನ
ನಾಯಕರು ಅಥವಾ ಸದಸ್ಯರು ಅಂತ ಹೇಳಿಕೊಂಡು ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ BJP ಸರ್ಕಾರದ ಈ ಒಂದು ಹಗೆತನದ ಕ್ರಮವನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಹಳ ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆ ಪ್ರಕರಣಗಳ ಸಹಿತ ರಾಜ್ಯದಲ್ಲಿ ಇತ್ತೀಚೆಗೆ ಹಲವಾರು ಕೊಲೆ ಪ್ರಕರಣಗಳು ನಡೆದಿದೆ. ಅದು ಶಿವಮೊಗ್ಗದಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಹರ್ಷ ಕೊಲೆ ಪ್ರಕರಣ ಇರ್ಬೋದು, ಸುಳ್ಯದ ನೆಟ್ಟಾರ್ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣವನ್ನು ಇವತ್ತು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿರುವಂತಹದ್ದನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಒಂದು ದ್ವಿಮುಖ ನೀತಿ ಅಥವಾ ಒಂದು ತಾರತಮ್ಯ ನಮಗೆ ಎದ್ದು ಕಾಣುವಂತಹದ್ದು ಏನಂತ ಹೇಳಿದರೆ, ಬೆಳಗಾವಿಯಲ್ಲಿ ಅರ್ಬಾಜ್ ಎನ್ನುವಂತಹ ಒಬ್ಬ ಮುಸ್ಲಿಂ ಯುವಕನನ್ನು ಬರ್ಬರವಾಗಿ ಅಮಾನುಷವಾಗಿ ಕೊಂದು ಹಾಕಿರುವಂತಹದ್ದು, ಆತನ ಅಂಗಾಂಗಗಳನ್ನು ತುಂಡರಿಸಿ ರೈಲ್ವೆ ಹಳಿಗಳಿಗೆ ಎಳೆದಿರುವಂತಹದ್ದು, ಅದರ ಹಿಂದೆ ಸಂಘ ಪರಿವಾರದ ಕಾರ್ಯಕರ್ತರು ಮಾತ್ರ ಅಲ್ಲ, ನಾಯಕರು ಅದರ ಮೇಲೆ ಆರೋಪಿಗಳಾಗಿ ಜೈಲು ಪಾಲಾಗಿದ್ದರು. ಈ ಪ್ರಕರಣವನ್ನು ಹೆಚ್ಚು ನೀರಾಗಿ ಕೂಡ ಲಾಸ್ ಆಗಿರೋದಿದೆ. ಇಂಥ ಟೈಮ್ನಲ್ಲಿ ನೀವು ಸಂಡೇ ಅವೆಲ್ಲ ನೋಡೋ ಹಾಗಿಲ್ಲ, ನೀವು ಕೂತ್ಕೊಂಡು ಕೆಲಸ ಮಾಡ್ಲೇಬೇಕು. ನನಗೆ ನೀವು ರೀಸನ್ ಕೊಡ್ಬೇಡಿ, 5 ದಿವಸದಲ್ಲಿ ಎಂಟ್ರಿ ಮಾಡಕ್ಕಾಗಲ್ಲ. 5 ದಿವಸದಲ್ಲಿ 6067 ಎಂಟ್ರಿ ಆಗಿರ್ಲೇಬೇಕು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಶಾಸಕರಾದ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಸರ್ಕಾರಿ ಅಧಿಕಾರಿಗಳ ತುರ್ತು ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಮಾತನಾಡಿದ ಹಿರಿಯೂರು ತಾಲೂಕಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಕಳೆದ 2 ವರ್ಷಗಳಿಂದ ಕೋವಿಡ್ ಹಾಗೂ ಒಮಿಕ್ರಾನ್ನಿಂದ ತತ್ತರಿಸಿದ ಜನ ಇದೀಗ ಅತಿಯಾದ ಮಳೆ ಗಾಳಿಯಿಂದ ರೈತರು ಬೆಳೆದ ಬೆಳೆಗಳು ನಷ್ಟವಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಮಳೆಯಿಂದ ಬೆಳೆ ಹಾನಿಯಾಗಿರುವ ಮನೆ ಮತ್ತು ಬೆಳೆಗಳನ್ನು ಶೀಘ್ರದಲ್ಲೇ ಸರ್ವೆ ಮಾಡಿ ಸರ್ಕಾರದ ಪರಿಹಾರಕ್ಕೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ರೈತರು ಬೆಳೆಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಅಧಿಕಾರಿಗಳು ಯಾವುದೇ ನೆಪ ಹೇಳದೆ ಹಗಲು ರಾತ್ರಿ ಹಾಗೂ ರಜಾ ದಿನಗಳಲ್ಲೂ ಕರ್ತವ್ಯ ನಿರ್ವಹಿಸಿ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು ಎಂದು ಅವರು ಮನವಿ ಮಾಡಿದರು. ತಾಲೂಕಿನಲ್ಲಿ ರೈತರು ಬೆಳೆದಿರುವಂತಹ ಅಡಿಕೆ, ತೆಂಗು, ಬಾಳೆ, ಈರುಳ್ಳಿ, ಹತ್ತಿ, ದಾಳಿಂಬೆ, ಪಪ್ಪಾಯಿ, ಶೇಂಗಾ ಮುಂತಾದ ಬೆಳೆಗಳಿಗೆ ಮಳೆಯಿಂದ ಹಾನಿಯಾಗಿದ್ದು ಈ ಕೂಡಲೇ ಹೋಬಳಿವಾರು ಸರ್ವೆ ಮಾಡಿ ವರದಿ ನೀಡುವಂತೆ ಶಾಸಕಿ ಪೂರ್ಣಿಮಾ ಇದೇ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಪ್ರಸಾದ್, ಕೃಷಿ ಸಹಾಯಕ ನಿರ್ದೇಶಕಿ ಜೈಬಾ, ತೋಟಗಾರಿಕೆ ಅಧಿಕಾರಿ ಗುರುಸಿದ್ದಪ್ಪ, ಅರಣ್ಯಾಧಿಕಾರಿ ರಾಜಶೇಖರ್, ಎಇಇ ಹನುಮಂತಪ್ಪ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. 100% make them to work on Sunday also. ಸಂಡೇ ಕೆಲಸ ಮಾಡಿಸ್ರಿ. ಇಂಥ ಟೈಮಲ್ಲಿ ನೋಡಿ, 2 ವರ್ಷ ಕೊರೋನಾ ಬಂದು ತಕ್ಕಸ್ ಹೋಗಿದ್ದಾರೆ ಜನ, ಹೌದಲ್ಲ? 2 ವರ್ಷ ಕೊರೋನಾ ಬಂತು. ಈ ಕಳೆದ 1 ವರ್ಷದಿಂದ ಮಳೆ ಅವಾತ್ರ ಆಗ್ತಾನೆ ಇದೆ. ಅಫ್ಕೋರ್ಸ್ ನಮ್ಮ ಜಿಲ್ಲೆಗೆ ಆಗಿರ್ಲಿಲ್ಲ, ಆದ್ರೆ ಈ ಸಾರಿ ನಮ್ಮ ಜಿಲ್ಲೆ ಕೂಡ ಹೆಚ್ಚು ಮಳೆ ಆಗಿ ತಕ್ಕಸ್ ಹೋಗಿದೆ. ನಮ್ಮ ತಾಲೂಕು, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಹೈಯೆಸ್ಟ್ ರೈನ್ಫಾಲ್ ಆಗಿರೋದು. ಒಂದ್ ಕಡೆ ನಮ್ಗೆ ಕೋಡಿ ಬಿದ್ದಿದೆ 78 ವರ್ಷ ಆದ್ಮೇಲೆ ಅನ್ನೋ ಖುಷಿ ಒಂದ್ ಕಡೆ, ಆದ್ರೆ ಹೆಚ್ಚು ನೀರಾಗಿ ಕೂಡ ಲಾಸ್ ಆಗಿರೋದಿದೆ. ಇಂಥ ಟೈಮ್ನಲ್ಲಿ ನೀವು ಸಂಡೇ ಅವೆಲ್ಲ ನೋಡೋ ಹಾಗಿಲ್ಲ, ನೀವು ಕೂತ್ಕೊಂಡು ಕೆಲಸ ಮಾಡ್ಲೇಬೇಕು. ನನಗೆ ನೀವು ರೀಸನ್ ಕೊಡ್ಬೇಡಿ, 5 ದಿವಸದಲ್ಲಿ ಎಂಟ್ರಿ ಮಾಡಕ್ಕಾಗಲ್ಲ. 5 ದಿವಸದಲ್ಲಿ 6067 ಎಂಟ್ರಿ ಆಗಿರ್ಲೇಬೇಕು. ನೀವು ರಾತ್ರಿ ಕೆಲಸ ಮಾಡ್ತಿರೋ, ಬೆಳಗ್ಗೆ ಕೆಲಸ ಮಾಡ್ತಿರೋ, 3 ಇಲಾಖೆಯವರು ನಮಗೆ ಗೊತ್ತಿಲ್ಲ, ಎಂಟ್ರಿ ಆಗಿರ್ಬೇಕು. ನನಗೆ ನೀವು 1500 ಎಂಟ್ರಿ ಮಾಡಿದ್ದೀನಿ ಅಂದ್ರೆ ನಾನು ಸುಮ್ಮನಿರಲ್ಲ ಹೇಳಿದ್ದೆ. ಮತ್ತೆ ಸರ್ಕಾರ ದುಡ್ಡು ಕೊಟ್ಟಕ್ಕೆ ಬರ್ಲಿಲ್ಲ ಅಂದ್ರೆ ಯಾರು ಜವಾಬ್ದಾರರು? ಜವಾಬ್ದಾರಿ. ಈಗ ನಿಮಗೆ ನಿಮ್ ಲೈವ್ಲಿಹುಡ್ಗೆ ಮಂತ್ಲಿ ಸಮಸ್ಯೆ ಇಲ್ಲ, ಹೌದಲ್ಲ? ನಿಮ್ ಸರ್ಕಾರಿ ಇಲಾಖೆ ಸಮಸ್ಯೆ ಇದೆಯಾ? ಕೊರೋನಾ ಬಂತು, ಪ್ರಪಂಚ ಬಿಡೋದು ಹೋಗ್ತಾ ಇದ್ರು, ಸರ್ಕಾರಿ ನೌಕರರಿಗೆ ಸಮಸ್ಯೆ ಆಗ್ಲಿಲ್ಲ. ಸಮಸ್ಯೆ ಆಗಿದ್ದು ಬೇರೆ ನಾರ್ಮಲ್ ಪಬ್ಲಿಕ್ಗೆ ಸಮಸ್ಯೆ ಆಗಿತ್ತು. ಹಂಗಾಗಿ ನೀವು ನನಗೆ ರೀಸನ್ ಕೊಡ್ಬೇಡಿ. ಲಾಸ್ಟ್ ಟೈಮ್ ನಿಮ್ಮೆಲ್ಲರೂ ನೆಗ್ಲಿಜೆನ್ಸ್ ಇಂದಾನೆ ನಮ್ಗೆ ಬೆಳೆ ಹಾನಿದು ವ್ಯತ್ಯಾಸ ಆಯ್ತು. ಇನ್ಶೂರೆನ್ಸ್ ಕಂಪನಿಯವರು ನಿಮ್ ಮೇಲೆ ಹೇಳ್ತಾರೆ, ನೀವು ಅವ್ರ ಮೇಲೆ ಹೇಳ್ತೀರಾ, ಹೇಳಿ ಜನ ಒತ್ತಾಡಿದ್ರು ರೈತರು. ಹಂಗಾಗಿ ಬೇಜವಾಬ್ದಾರಿತನ ಮಾಡಬೇಡಿ. ರೆವಿನ್ಯೂ ಅವ್ರಿಗೆ ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ. ನೀವು ಕೃಷಿ ಮತ್ತೆ ತೋಟಗಾರಿಕೆ ಇಷ್ಟೂ ಜನ
ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಮತ್ತು ಅನೇಕ ಅಂಬೇಡ್ಕರ್ವಾದಿ ಸಂಘಟನೆಗಳು ಸೇರಿ ಸೆಪ್ಟೆಂಬರ್ 10ರಂದು ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಂದು ಸುಮಾರು 12 ಗಂಟೆಯ ವೇಳೆಗೆ ಟೌನ್ ಹಾಲ್ನಿಂದ ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದ್ದು 2 ಗಂಟೆಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಭಾಗವಹಿಸಲಿದ್ದಾರೆ. ಉಳಿದಂತೆ ಹಲವು ಸಂಘಟನೆಗಳ ಮುಖಂಡರು, ಚಿಂತಕರು, ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂದರೆ, ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವತಿಯಿಂದ ಬಾಬಾ ಸಾಹೇಬರ ಜಯಂತಿ ಅಂಗವಾಗಿ 130ನೇ ಜಯಂತಿ ಅಂಗವಾಗಿ ಭೀಮೋತ್ಸವ 9/2022ರಂದು ಶನಿವಾರ 12 ಗಂಟೆ ಸುಮಾರಿಗೆ ತುಮಕೂರು ಟೌನ್ ಹಾಲ್ನಿಂದ ಮೆರವಣಿಗೆ ಕೆಎಸ್ಆರ್ಟಿಸಿ ವಾಹನ ನಿಲ್ದಾಣವರೆಗೆ ಮೆರವಣಿಗೆ ಮಾಡಲಾಗುವುದು. ತದನಂತರ ತುಮಕೂರು ವಾಹನ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ 2 ಗಂಟೆಗೆ ಮಾಡಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿ ಪರಮ ಪೂಜ್ಯ ಶ್ರೀ 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 ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಉರಿಲಿಂಗ ಪೆದ್ದಿಮಠ, ಮೈಸೂರು. ಉದ್ಘಾಟನಾ ಸಂಘಟನೆಗಳು DSS ವಾಲ್ಮೀಕಿ ಸಂಘಟನೆಗಳು, ಬೋವಿ ಸಂಘಟನೆಗಳು ಮತ್ತು ಲಂಬಾಣಿ ಸಂಘಟನೆಗಳು, ತದನಂತರ ದಲಿತ ಸೇನೆ ಸಂಘಟನೆಗಳು, ದಲಿತ ಪರ ಎಲ್ಲಾ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ, ಈ ಭೀಮೋತ್ಸವ ಮಹಾ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ. ತಾವುಗಳು ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭೀಮೋತ್ಸವ ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾಸಮಾವೇಶವನ್ನು ತುಂಬಾ ಅತ್ಯುತ್ತಮವಾಗಿ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಮಹಾ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ತುಮಕೂರು ಜನತೆಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಭೀಮ್. ಅಂದ್ರೆ ವೈಚಾರಿಕ ಮಹಾಸಮಾವೇಶ ಅಂದ್ರೆ ಏನೇನಾಗ್ತಿದೆ, ನಾವು ಎಲ್ಲೆಡುತ್ತೀವಿ, ಏನಾಗ್ತಿದೀವಿ ಅನ್ನೋದ್ರ ಬಗ್ಗೆ ಅರ್ಥಗರ್ಭಿತವಾಗಿ ಇದನ್ನ ಎಲ್ಲರೂ ಗಣ್ಯಾದಿ ಗಣ್ಯರು ಬಂದು ಭಾಗವಹಿಸಿದ್ದಾರೆ. ಎಷ್ಟು ಅವರ ಮಾತುಗಳನ್ನು ಕೇಳಿ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳೋದು ಒಂದು ಸುಂದರವಾದ ವೇದಿಕೆ ಕಾರ್ಯಕ್ರಮ ಸಮಾವೇಶ. ತಾವು ತುಮಕೂರು ಜನತೆಯಲ್ಲಿ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಿದ್ದೀನಿ, ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಇದೇ ಸೆಪ್ಟೆಂಬರ್ 10 ಇದೇ ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ರ ಸಾರಿಗೆ ನೌಕರರು ಮತ್ತು ಅನೇಕ ಸಂಘಟನೆಗಳು ಸೇರಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ ತುಮಕೂರಿಗೆ, ಇವಾಗಲೂ ತುಮಕೂರಿನಲ್ಲಿದ್ದೀನಿ. ಮತ್ತೆ ನಾನು ಸೆಪ್ಟೆಂಬರ್ 10ನೇ ತಾರೀಕು ತುಮಕೂರಿಗೆ ಬರ್ತಾ ಇದ್ದೀನಿ. ಬಂದು ನಿಮ್ಮೆಲ್ಲರ ಜೊತೆ ಸೇರಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಕುವೆಂಪು ಸಮಾನತೆ ಬಗ್ಗೆ ನಾವು ಮಾತಾಡೋಣ, ಚರ್ಚೆ ಮಾಡೋಣ, ಆ ವಿಚಾರಗಳು ಮುಂದೆ ತಗೊಂಡೋಗೋಣ. ಜೈ ಕರ್ನಾಟಕ, ಜೈ ಭೀಮ್. ಸರಗೂರು ತಾಲೂಕಿನ ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲನಹಳ್ಳಿ ಗ್ರಾಮದಲ್ಲಿ ಅಕ್ರಮ್ ಪಾಷಾ ಎಂಬುವರ ಮನೆ ಮೇಲೆ ಆನೆಯೊಂದು ದಾಳಿ ನಡೆಸಿದ್ದು ಬಾಗಿಲು ಮತ್ತು ಗೋಡೆಗೆ ಹಾನಿ ಎಸಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೊಳೆಯೂರು ಶ್ರೀಗುಡಿ ವಲಯ ಕಾಡಿನಿಂದ ಬಂದ ಸಾಕಾಣೆ ಅಕ್ರಮ್ ಪಾಷಾ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿರುವ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದಾಗಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಘಟನೆ ನಡೆದಿದ್ದರೆ ಅರಣ್ಯಾಧಿಕಾರಿಗಳು 11 ಗಂಟೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಆಕ್ರೋಶಿತ ಜನರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ಅಲ್ಲದೆ ನಷ್ಟಕ್ಕೊಳಗಾಗಿರುವ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಹೋಗಿ ಅಲ್ಲಿಂದ ಬಂದು ಮೆಸೇಜ್ ತಗೊಂಡು ಇವ್ರು ಕೊಟ್ಟು ಆಗ ಭರಿಸ್ಬೇಕಂತ ನಾವು ಎಲ್ಲ ಮೇಕಂಡ ಮೇಲೆ ಆಮೇಲೆ ಮುಂಡೆಸ್ತೀವಿ ಅಂತಾರ. ಸೂಕ್ತ ಒಂದು ಪರಿಹಾರ ಕೊಡಿಯಪ್ಪ. ಏನೋ ಗೊತ್ತಾ, ಪ್ರಾಣಿಗಳು ಬರಬಾರ್ದು, ಇಲ್ಲ ಪ್ರಾಣಿಗಳಿಗೆ ಒಳಗಡೆ ಬರೋಕೆ ಏನಾದ್ರು ನಿಮ್ಮ ಆಗ್ತಲ್ಲಿ ನಾವು ಹೋಗೋಕ್ಕಿಂತ ಬಿಟ್ಕೊಡಿ, ಪರವಾಗಿಲ್ಲ. ನಿಮ್ಮಷ್ಟಿಗೆ ನೀವು ಇದ್ಬಿಡಿ, ನಮ್ಮಷ್ಟು ನಾವು ಇದ್ಬಿಡ್ತೀವಿ. ನಿಮ್ಮ ಪರಿಹಾರ ನಮ್ಗೆ ಬೇಕಾಗಿಲ್ಲ, ನಾವು ಕಾಡು ಹೋಗ್ತೀವಿ, ನಿಮ್ಮ ಪ್ರಾಣಿಗಳು ಇದ್ಬಿಡಿ. ಏನೋ ಗೊತ್ತಾ, ಬರೀ ಪರಿಹಾರ ಕೊಟ್ಟಿದೆ ಸಮಸ್ಯೆ ಬಗೆಹರಿಯಲ್ಲ ಸರ್. ನಿಮ್ಮ ಪರಿಹಾರ ತಗೊಂಡು ಏನು ಮಾಡೋದು ಹೇಳಿ.
ಪರಿಹಾರ ತಗೊಂಡು ಎಷ್ಟು ಕೊಡ್ತೀರಾ ಪರಿಹಾರನ? ಇಲ್ಲ 5,000 ಕೊಡ್ಬೋದು, 10,000 ಕೊಡ್ಬೋದು, 50,000 ಕೊಡ್ಬೋದು. ಏನಕ್ಕೆ ಪರಿಹಾರ ಮಾಡೋದು? ಪರಿಹಾರ ಇಂಪಾರ್ಟೆಂಟ್ ಅಲ್ಲ. ಪ್ರಾಬ್ಲಮ್ ಆಗಿ ನೀವು ನಿಮ್ ಲಿಮಿಟ್ ಬೆಳಿಗ್ಗೆ ನೀವು ಬರಬೇಕು. ನಾವು ಬೆಳಿಗ್ಗೆ ಅಂತ ಫೋನ್ ಮಾಡ್ತೀವಿ, ಅವ್ರು ಕಳಿಸಿ ಸಾಹೇಬ್ರು ಅವ್ರು ಬಂದು ಹೇಳಂಗಿಲ್ಲ. ನಾವು ಬೆಳಗ್ಗೆ ಕಾಯ್ತೀವಿ, ಸಾಹೇಬ್ರು ಬರಲಿ ಪರಿಹಾರ. ಯಾಕಂದ್ರೆ ಬಳಿಕ ಮಾತನಾಡಿದ ಅಧಿಕಾರಿ, ಇದು ಕಾಡಾನೆ ಅಲ್ಲ, ಇದು ಸಾಕಾಣೆ ಎಂದು ತಿಳಿಸಿದರು. ಮನೆಗೆ ಹಾನಿ ಮಾಡಿ ಪದಾರ್ಥಗಳನ್ನು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ಚಂದ್ರ ಹಾದನೂರು. ನಮಗೆ ನೀವು ಮೇನು ನಾಳೆ ಹೆಚ್ಚು ಕಮ್ಮಿ ಇನ್ನೊಂದು ಸ್ವಲ್ಪ ದೊಡ್ಡ ಅನಾಹುತ ಅದ. ಯಾರು ಜವಾಬ್ದಾರಿ? ಇವ್ರು ಬಂದಾರ ಪಾರ್ಟಿ ಸತ್ತೋಗಿರ ತುಳಿದು ಮಕ್ಕಳನ್ನ ಜವಾಬ್ದಾರಿ ಯಾರು? ನೀವು ತಾನೇ ತಗೊಳ್ಬಿಟ್ರೆ ನೀವು ಬರ್ಬೇಕು ಸಾ. ಕಾಡಾನೆಯಿಂದ ಆಗಿದ್ರೆ ನಾವೇ ಬರ್ತಿದ್ವಿ. ಅದು ಆನೆ ಆನೆ, ಅದು ಕಾಡಾನಲ್ಲಿ ಊರಲ್ಲಿ ಅದು ಆನೆ. ನಾವು ಕಾಡಾನ ಊರಲ್ಲಿ ಅದು ನಿಮ್ಮ ಮನೆಯಲ್ಲೂ ಕಾಡಾನ ಅಂತ ನಿಮ್ಮ ಮನೆಯಲ್ಲೂ ಅದು ಈ ಊರನ್ನ ನಮ್ಮ ಮನೆ ಸಂಸಾರ ಊರವರೆಲ್ಲ ಸಾಯ್ಸಾಕ್ಬಿಟ್ರೆ ಆಗಿನ್ ಮಾಡ್ತೀನಿ ನಮ್ಮ ರಾತ್ರಿ ಈ ಕಾಡಲ್ಲಿ ನಮ್ಮ ಬೌದ್ಧ ಸಭರ್ ಮಗರಾದ ರೈಮಾನ್ ಖಾನ್ ಅವರು ತನ್ನ ಹೆಂಡತಿ ಹಾಗೂ 2 ಚಿಕ್ಕ ಮಕ್ಕಳನ್ನು ರಾತ್ರಿ ಇಡೀ ಮನೆಯಲ್ಲಿ ವಾಸವಿದ್ದ ಸಂದರ್ಭದಲ್ಲಿ ಕಲ್ಕೆರೆ ಆನೆ ಸಾಕಾನೆ ಈ ಅರಣ್ಯ ಇಲಾಖೆಯವರು ಜಾಗೃತಿ ವಹಿಸ್ತಾನೆ ಆನೆನ ಬಿಟ್ಟಿದ್ರಿಂದ ಈ ಕಾಡು ಮೂಲಕ ಬಂದು ಅವರ ಮನೆ ಒಳಗಡೆಲ್ಲ ನುಗ್ಗಿ ಎಲ್ಲ ದವಸ ಧಾನ್ಯಗಳು ಹಾಗೂ ಪಾತ್ರ ಪಗಡಗಳೆಲ್ಲ ಧ್ವಂಸ ಮಾಡಿ ಮನೆಯನ್ನೆಲ್ಲ ಕಿತ್ತು ಭಾಳ ಬೀದಿ ಪಾಲಾಗಿ ಇವರು ಅಪಾಯದಿಂದ ತಪ್ಪಿಸಿಕೊಂಡು ಮನೆಯ ಮೇಲೆ ಹಂಚಿನ ಮೇಲ್ಗಡೆ ಒಬ್ಬೊಬ್ಬರಾಗಿ ಎತ್ಕೊಂಡು ಹೋಗಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ರೀತಿ ಅನಾಹುತ ಆಗಿ ಹಲವಾರು ನಷ್ಟಗಳಾಗಿದೆ. ಮತ್ತು ಇವರು ಭಯಭೀತಿಲಿದ್ದಾರೆ. ಇವ್ರಿಗೆ ಸರ್ಕಾರ ಅರಣ್ಯ ಇಲಾಖೆಯವರು ಈಗ ಸೂಕ್ತ ಅವ್ರಿಗೆ ಮನೆ ಏನು ಹೋಗಿದೆ ಮತ್ತು ಅವ್ರಿಗೆ ಹೋಗ್ತಕ್ಕಂಥ ಸಾಮಾನುಗಳು ಏನು ದವಸ ಧಾನ್ಯಗಳಾಗಿರ್ಬೋದು, ಪಾತ್ರ ಪಗಡೆಗಳು ಇನ್ನಿತರರು ಹೋಗಿ ಅವ್ರಿಗೆ ಏನು ಅನಾಹುತ ಆಗಿದೆ ಅದಕ್ಕೆಲ್ಲ ಪರಿಹಾರ ಒದಗಿಸ್ಕೊಡ್ಬೇಕು. ಮತ್ತು ಮನೆಯೆಲ್ಲ ಸಂಪೂರ್ಣ ಹಿಂದೆಲ್ಲ ಹೋಗಿದೆ, ಮತ್ತು ಡೋರ್ ಎಲ್ಲ ಹೋಗಿದೆ. ಈಗಿನ ಬೆಲೆಯಲ್ಲಿ ಭಾಳ ಜೀವನ ಸಾಗಿಸಿದ್ರೆ ದೊಡ್ಡ ದುರ್ಲಾಭ ಆಗಿದೆ. ಮತ್ತು ಇವರೆಲ್ಲ ನೋಡಿದ್ರೆ ಭಾಳ ಭಯಭೀತರಾಗಿದ್ದಾರೆ. ಇವರು ಮುಂದಿನ ಜೀವನ ಈಗ ಮುಂದೆ ಮನೆ ಮಾಡಬೇಕು ಅಂದರೆ ಈಗ ಈ ಮನೇಲಿ ಇರೋಕ್ಕಾಗಲ್ಲ. ದಯಮಾಡಿ ಬೇರೆ ಮನೆ ಮಾಡಬೇಕು ಅಂದ್ರೆ ಅದ್ರಾಗ ಒಂದು ಭೋಗ್ಯ ಮನೆ ಮಾಡಬೇಕಾಗುತ್ತೆ. ಮತ್ತು ಇಷ್ಟು ದುಡ್ಡು ಅಂತ ಕೊಟ್ಟು ಒಂದು ಮನೆ ಮಾಡಿ ಅವ್ರಿಗೆ ತಾತ್ಕಾಲಿಕ ಇರಿಸ್ಬೇಕು. ಏನು ನಷ್ಟ ಆಗದ ಬರ್ಸ್ಬೇಕು ಅಂತಂತ. ಮತ್ತು ಈ ಕುಟುಂಬನ ನೋಡಿದ್ರೆ ಇವತ್ತು ಕಣ್ಣೀರು ಬರುತ್ತೆ. ಈ ಸ್ಥಿತಿಯಲ್ಲಿ ಈ ರೀತಿ ಅರಣ್ಯ ಇಲಾಖೆಯವರು ತಮ್ಮ ಆನೆಯನ್ನು ಸಾಕಾನೆಯನ್ನು ಭಾಳ ಜವಾಬ್ದಾರಿಯುತವಾಗಿ ಸಾಕಬೇಕು. ಈ ರೀತಿ ಬಿಟ್ಬಿಟ್ಟಾಗ ಒಬ್ಬ ಮನುಷ್ಯನಿಗೆ ಹಲ್ಲೆ ಮಾಡಿದಾಗ ಎಷ್ಟು ಸಮಸ್ಯೆ ಐತಿ. ಇವತ್ತು ಅವರು ಪ್ರಾಣಾಪಾಯದಿಂದ ಬದುಕಿದ್ದಾರೆ. ಏನು ಅನಾಹುತ ಆಗಿರೋ ಭಾಳ ಸಮಾಜ ತುಂಬ ಇವತ್ತು ಅವ್ರ ಕುಟುಂಬನೇ ಬೀದಿ ಪಾಲಾಯ್ತಿದ್ರು. ಆದ್ದರಿಂದ ಇವತ್ತು ಅರಣ್ಯ ಇಲಾಖೆಯವರು ಕೂಡಲೇ ಅವ್ರಿಗೆ ಏನಾಗಿದೆ ಅದನ್ನ ಪರಿಹಾರವನ್ನು ಪಡಿಸೋದ್ರ ಮೂಲಕ ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಮನೆ ಮಾಡಿಕೊಡ್ಬೇಕು. ಒಳ್ಳೆ ಜಾಗದಲ್ಲಿ ಮನೆ ಮಾಡಿ ಅವ್ರ ಇರಿಸ್ಬೇಕು. ಈ ಮನೆ ಎಲ್ಲ ರೆಡಿ ಮಾಡಬೇಕು ಅಂತ ನಾನು ಈ ಗ್ರಾಮದ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಮ್ಮಲ್ಲಿ ಮನೆ ಮಾಡ್ಕೊಳ್ಬೇಕು. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭೀಮಯಾತ್ರೆ ಬಳಗದಿಂದ ಸದಸ್ಯತ್ವಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಭೀಮಯಾತ್ರೆ ಬಳಗದ ಸದಸ್ಯ ಪ್ರಕಾಶ್, ಭೀಮಯಾತ್ರೆ ಒಂದು ಸಮಾನತೆಯನ್ನು ಸಾರುತ್ತದೆ ಮತ್ತು ಯಾವುದೇ ರಾಜಕೀಯಕ್ಕೆ ಕಿವಿಕೊಡದೆ ಬಾಬಾ ಸಾಹೇಬರ ಸಮಾನತೆ ಸಂದೇಶಕ್ಕೆ ನಾವು ಬದ್ಧರಾಗಬೇಕೆಂದರು. ವಕೀಲ ರವಿ ಮಾತನಾಡಿ, ಭೀಮಯಾತ್ರೆ ಬಳಗ ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲಾ ಜನಾಂಗದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ. ಈಗಿನ ಸಂದರ್ಭದಲ್ಲಿ ತಾಲೂಕಿನ ಸದಸ್ಯತ್ವ ನಡೆಯುತ್ತಿದೆ, ಎಲ್ಲರೂ ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ, ರಾಘವೇಂದ್ರ, ಪ್ರಕಾಶ್, ಶ್ರೀನಿವಾಸ್, ಜಗದೀಶ್, ಕುಮಾರಸ್ವಾಮಿ, ಶಿವಕುಮಾರ್ ಮೊದಲಾದವರಿದ್ದರು. ಕಾರ್ಯಕ್ರಮದಲ್ಲಿ ಭೀಮಯಾತ್ರೆಯ ಸದಸ್ಯರಾದ ಶರಣಪ್ಪ ಜಿ, ರವೀಂದ್ರ ಡಿ, ಕುಮಾರಸ್ವಾಮಿ, ಮಂಜುನಾಥ್ ಎಸ್, ರಘು ಆರ್, ಪ್ರಕಾಶ್ ಜೆ, ಪ್ರಸನ್ನ ಕೃಷ್ಣಮೂರ್ತಿ, ರುದ್ರಮುನಿ, ಶಾಂತಕುಮಾರ್,
ಕಣಮೇಶ್, ನರಹರಿ, ಜಯಪ್ಪ, ಲಕ್ಷ್ಮಣ, ಅಭಿ, ಭೀಮಯಾತ್ರೆ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಈಗ ನಿಮಗೆಲ್ಲ ಒಂದು ಕ್ವಶನ್ ಬಂದಿದೆ. ಒಂದು ಮನಸ್ಸಿನಲ್ಲಿ ಏನು ಕರೀತಾರೆ ಅನ್ನೋದು ಒಂದು ನಿಮಗೆಲ್ಲರಿಗೂ ಒಂದು ಆತಂಕ, ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ಕರೆದಿರ್ಬೋದು ಈ ಜಾಗಕ್ಕೆ ಅಂತೇಳಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವಲ್ಲಿ ಒಂದು ಹಿಂದ್ಗಡೆ ಒಂದು ಫ್ಲೆಕ್ಸ್ ಹಾಕಿದ್ವಿ, ಭೀಮಾ ಯಾತ್ರೆ ಬೆಳಗ ಸರ್ವ ಸದಸ್ಯರಿಗೆ ಸ್ವಾಗತ ಅಂತ ಹಾಕಿದೀವಿ. ಈಗ ನಿಮಗೆಲ್ಲ ಈಗ ಏಪ್ರಿಲ್ 14ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಅದ್ದೂರಿವಾದ ಭೀಮಯಾತ್ರೆ ಬಳಗದಿಂದ ಯಾರ್ದು ಫೋಟೋ ಹಾಕದಂಗೆ, ಯಾರು ನಾಯಕತ್ವ ತೆಗೆದುಕೊಳ್ಳದ ಹಾಗೆ, ಯಾರ್ದು ವೈಯಕ್ತಿಕ ಪ್ರತಿಷ್ಠೆ ತೆಗೆದುಕೊಳ್ಳದ ಹಾಗೆ ಒಂದು ಅದ್ದೂರಿಯಾದ ಅಂಬೇಡ್ಕರ್ ಜಯಂತಿನ ನಾವೆಲ್ಲ ಆಚರಿಸಿದ್ವಿ. ನೀವೆಲ್ಲ ಅದಕ್ಕೆ ಸಾಥಾಗಿದ್ರಿ, ಸಾಕ್ಷಿ ಆಗಿದ್ರಿ. ಅದೇ ರೀತಿ ಇವತ್ತು ನಾವು ಆ ಭೀಮಯಾತ್ರೆ ಬೆಳಗನ ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಊರಿಂದ, ನಮ್ಮ ಚಿತ್ರದುರ್ಗ ತಾಲೂಕು ಗ್ರಾಮಾಂತರ ಇರ್ಬೋದು, ಸಿಟಿ ಇರ್ಬೋದು, ಎಲ್ಲ ಕಡೆಯಿಂದ ಸದಸ್ಯತ್ವ ನೋಂದಣಿ ಮಾಡ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಈ ಒಂದು ಸಮಾರಂಭಕ್ಕೆ, ಈ ಸ್ಥಳಕ್ಕೆ ನಿಮ್ಮನ್ನ ಕರೆದ್ವಿ ವಿಶೇಷವಾಗಿ. ಈಗ ನಾವು ನಮ್ಮ ಉದ್ದೇಶ, ಬಹಳ ಜನ ನಿಮಗೆಲ್ಲ ಕ್ವಶನ್ ಆಗಿದೆ ಏನಪ್ಪಾ ಅಂತಂದ್ರೆ, ಭೀಮಯಾತ್ರೆ ಬೆಳಗ ಈಗ ಆಲ್ಮೋಸ್ಟ್ ಚಿತ್ರದುರ್ಗ ವಿಧಾನಸಭೆ ಒಳಗೆ, ಚಿತ್ರದುರ್ಗ ತಾಲೂಕಿನಲ್ಲಿ ಅನೇಕ ಸಂಘಟನೆಗಳು ಇದಾವೆ. ಇವ್ರೊಂದು ಮತ್ತೊಂದು ಏನಪ್ಪಾ ಇಂತ ಭೀಮಯಾತ್ರೆ ಬೆಳಗ ಅಂತ ಕಟ್ತಿದ್ದೀರಾ ಅಂತೇಳಿ ನಿಮ್ಗೆಲ್ಲ ಕ್ವಶನ್ ಆಗಿರ್ಬೋದು, ಒಂದು ಯಕ್ಷ ಪ್ರಶ್ನೆ ಆಗಿರ್ಬೋದು. ಆದ್ರೆ ಇದ್ರ ಉದ್ದೇಶ ಇಷ್ಟೇನೆ. ಅನೇಕ ಸಂಘಟನೆಗಳಿದಾವೆ, ಅನೇಕ ಹೋರಾಟ ಮಾಡ್ತಿದ್ದಾರೆ. ಮಾಡ್ಲಿ, ನಾವು ಮಾಡ್ಬಾರ್ದು ಅಂತ ಹೇಳ್ತಿಲ್ಲ, ಅವ್ರವ್ರ ಸಂಘಟನೆ ಮುಖಾಂತರ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಚಿತ್ರದುರ್ಗದೊಳಗೆ SC ST ಬ್ಯಾಕ್ವರ್ಡ್ ಅಂಬೇಡ್ಕರ್ನ ಯಾರು ಅನುಯಾಯಿಗಳೇ ಆಗಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಯಾರು ಅಂಗೀಕರಿಸಿ ಆ ಒಂದು ಮಾರ್ಗದಲ್ಲಿ ನಡೀತಾರೋ ಅಂತವ್ರು ಯಾವುದೇ ಜಾತಿ ಆಗಿರ್ಲಿ, SC ಆಗಿರ್ಬೋದು, ST ಆಗಿರ್ಬೋದು, ಬ್ಯಾಕ್ವರ್ಡ್ ಆಗಿರ್ಬೋದು, ಹಿಂದೂಗಳು, ಮುಸಲ್ಮಾನರುಗಳಾಗಿರ್ಬೋದು, ಅಥವಾ ಲಿಂಗಾಯತರಾಗಿರ್ಬೋದು, ಮುಂದುವರೆದ ಜನಾಂಗದ ಯಾವ ಜಾತಿ ಆಗಿರ್ಲಿ ಅವ್ರನ್ನೆಲ್ಲರೂ ಇಟ್ಟುಕೊಂಡು ಅವರನ್ನ ಮೆಂಬರ್ಶಿಪ್ ಮಾಡಿ ಒಂದು ಗಟ್ಟಿಯಾದ ಸಂಘಟನೆ, ಈ ಒಂದು ಭೀಮಯಾತ್ರೆಗಳ ಬಳಗ ಕಟ್ಟಿ ಇದನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ, ಕರ್ನಾಟಕ ರಾಜ್ಯದಾದ್ಯಂತ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆದ್ವಿ. ನಿಮ್ಮ ಅಭಿಪ್ರಾಯನೂ ನಾವು ಕೇಳ್ತೀವಿ. ನಾವು ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮ ವೈಯಕ್ತಿಕ ನಮ್ಮ ವೈಯಕ್ತಿಕವಾಗಿ ನಾವು ಮಾಡ್ತೇವಪ್ಪ, ನೀವು ಬಂದು ಒಂದು ಸಂದೇಶವನ್ನ ಸಾರಬೇಕು ಅಂತ ಹೇಳಿ ಎಲ್ಲ ಯುವ ಪಡೆಯನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಊರುಗಳಿಗೂ ಕೂಡ ಈ ಬಂದು ಈ ಒಂದು ತಂಡದ ಸದಸ್ಯರನ್ನ ಮಾಡ್ಕೋಬೇಕು ಅಂತ ಇದೀವಿ. ಆ ಕಾರಣಕ್ಕಾಗಿ ಈ ಒಂದು ತಂಡದ ಸದಸ್ಯರನ್ನ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಮಧುಗಿರಿ ಪಟ್ಟಣದ ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪಕ್ಕ ಬಾಲಗಂಗಾಧರನಾಥ ತಿಲಕ್ ಮಂಟಪದಲ್ಲಿ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಮಧುಗಿರಿ ಇವರ ವತಿಯಿಂದ ಗಣೇಶೋತ್ಸವ ನಡೆಯಿತು. ಸುಮಾರು 9 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಗಣೇಶೋತ್ಸವದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಕೊನೆಯ ದಿನ ವಿಶೇಷ ಮೆರವಣಿಗೆಯೊಂದಿಗೆ ಶ್ರೀ ವಿದ್ಯಾಗಣಪತಿ ಮಹಾಮಂಡಲಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು, ನಗರದ ಯುವಕರು ವಿನಾಯಕನನ್ನು ಪೂಜಿಸಿ ನಂತರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಅವರಿಗೆ ಮಧುಗಿರಿ ನಗರದ ಜನತೆ ಹಾಗೂ ಪಕ್ಕದೂರಿನ ಗ್ರಾಮಸ್ಥರು ಸ್ವಾಗತಿಸಿ ವಿಶೇಷವಾಗಿ ಸನ್ಮಾನಿಸಿದರು. ಅದ್ದೂರಿ ಮೆರವಣಿಗೆಯಲ್ಲಿ ನಾಸಿಕ್ ಡೋಲು, ಬೊಂಬೆ ಕುಣಿತ ಸದ್ದಿಗೆ ಮಕ್ಕಳು, ಯುವಕರು ಹಾಗೂ ಯುವತಿಯರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ತದನಂತರ ಒಕ್ಕಲಿಗರ ಭವನ ನೀರಿನ ತಟ್ಟೆಯಲ್ಲಿ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ತಿಮ್ಮರಾಜು, ಧಾರ್ಮಿಕ ಮುಖಂಡರಾದ MG ಶ್ರೀನಿವಾಸ್ ಮೂರ್ತಿ, ಗೋವಿಂದರಾಜು, ಯತೀಶ್ ಬಾಬು, RLS ರಮೇಶ್, ಧನಪಾಲ್ ಶೆಟ್ಟಿ, ಡೋಲಿ ಬಾಬು ಶ್ರೀನಿವಾಸ್, ಮಂಜುನಾಥ್ ಆಚಾರ್ ಲಾಲಾಪೇಟೆ, ಮಂಜುನಾಥ್, ನಾರಾಯಣ್, ಗಂಗರಾಜು, ಗೋಪಾಲ್, ರಘು ಯಾದವ್, ರಾಘವೇಂದ್ರ, SBL ಶ್ರೀಧರ್, ಪ್ರಧಾನ ಅರ್ಚಕ ನಟರಾಜ್ ಹಾಜರಿದ್ದರು. ವರದಿ ಅಭಿದ್, ಮಧುಗಿರಿ.
ಕುಷ್ಠರೋಗ ಪ್ರಕರಣ ನಿವಾರಣೆಯ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳ ಉಪನಿರ್ದೇಶಕಿ ಡಾಕ್ಟರ್ ರೇಖಾ ಎಸ್ ಆರೋಗ್ಯ ಕಾರ್ಯಕರ್ತರು ಕುಷ್ಠರೋಗ ಪತ್ತೆ ಕಾರ್ಯ ಮಾಡಿದ್ದಾರೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದರು. ಗೋನೂರು ಗ್ರಾಮದ ಮನೆ ಮನೆಗೆ ತೆರಳಿ ಆರೋಗ್ಯ ಕಾರ್ಯಕರ್ತರು ಆಗಮಿಸಿ ಕುಷ್ಠರೋಗದ ಬಗ್ಗೆ ಮಾಹಿತಿ ನೀಡಿದ್ದಾರೆಯೇ ಎಂದು ರೇಖಾ ಪರಿಶೀಲನೆ ನಡೆಸಿದರು. 2025 ವೇಳೆಗೆ ಕುಷ್ಠರೋಗ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ನಿಯಂತ್ರಣಕ್ಕೆ ತರುವ ಕಾರ್ಯವು ನಿರಂತರವಾಗಿ ನಡೆಯುತ್ತಿದ್ದು 18 ದಿನಗಳ ಕಾಲ ಗ್ರಾಮದ ಪ್ರತಿ ಮನೆಗಳಿಗೆ ತೆರಳಿ ಕುಷ್ಠರೋಗ ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ. ಪರಿಶೀಲನೆಯ ಕಾರ್ಯಕ್ಕೆ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಸಾಥ್ ನೀಡಿದರು. ಈ ವೇಳೆ ಡಿಎಲ್ಒ ಡಾಕ್ಟರ್ ರೂಪಾ ಆರ್ಡಿ, ಎನ್ಟಿ ತಂಡದ ಎಂ ಚಂದ್ರಪ್ಪ ವೈ ತಿಪ್ಪೇಶ್, ರಾಜೇಶ್ ಪ್ರಸಾದ್, ಕೆಪಿಎಂಡಬ್ಲ್ಯೂ ತಂಡದ ಮಂಜುನಾಥ್, ಕಿರಣ್, ಓಂಕಾರ್ ಸ್ವಾಮಿ ಮತ್ತು ಬೆಳಗಟ್ಟ ಹಿರಿಯ ನಿರೀಕ್ಷಣಾಧಿಕಾರಿ ಮಹೇಶ್ ನಾಗೇಶ್, ಸುರಕ್ಷಾಧಿಕಾರಿ ಎಚ್ಎಸ್ ವೀಣಾಸಿ, ಎಚ್ಒ ಮಂಜುಶ್ರೀ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಆಯ್ತು. ಒಂದು ಚಿಕ್ಕ 6 ವರ್ಷದ ಮಗು ಇದೆ, ಏನ್ ಮಾಡ್ತೀರಿ? 6 ವರ್ಷದಿಂದ ಏನದು ಅದಲ್ಲ, 6 ವರ್ಷದ ಮಗು ಇದೆ, ಏನು ಕೊಡ್ತೀರಿ? ಎಷ್ಟು ವರ್ಷದಿಂದ ಇದ್ದೀರಿ ಕಾರ್ಯಕ್ರಮದಲ್ಲಿ? ಸಿಂಗಲ್ ಡೋಸ್ ರಿಫ್ರಾಂಪಿಸನ್ ಕೊಡಬೇಕು ಕಾಂಟ್ಯಾಕ್ಟ್ಗೆ. ನಿಮ್ಗೆ ಅದೇ ಗೊತ್ತಿಲ್ಲ ಮಾಡಿ. ರಿಫ್ರಾಂಪಿಸನ್ ಇದೆಯಾ ಸ್ಟಾಕು? ಯಾರು ನಿಮ್ಮ ರಿಯಲ್ ಆಫೀಸರ್? ಎಷ್ಟಿದೆ ರಿಫ್ರಾಂಪಿಸನ್ ಸ್ಟಾಕು? ಎಪ್ಸೋಡ್ಗಿಂತ ಜಾಸ್ತಿ ಕೈಯಲ್ಲಿ ಇಲ್ಲಿ ಹಾಕುವಾಗ 1-2-3 ಸರಿ ಕಾರ್ಯ ಮಡಗಿದೆ ನನಗೆ. ನೀರು ಜಾಸ್ತಿ ಆಗೋಯ್ತು, ಕೂತದ ನೋಡಲ್ಲಿ. ಜಾಸ್ತಿ ಆಗದೆ ಜಾಸ್ತಿ ಆಗದೆ. ನಿಂಗೆ ಕೆಲಸ ಆದ್ರೆ ಸರಿ. ರಾಷ್ಟ್ರೀಯ ತನಿಖಾ ದಳ NIAಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು BJP ಸರ್ಕಾರವು ಪಾಪ್ಯುಲರ್ ಫ್ರಂಟ್ನ ನಾಯಕರು ಅಥವಾ ಸದಸ್ಯರು ಅಂತ ಹೇಳಿಕೊಂಡು ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ನಮ್ಮ ವಿಧಾನಸಭಾ ಸದಸ್ಯರಾದ ಶ್ರೀಯುತ ರಾಜೇಶ್ ಗೌಡ್ರಿಗೂ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ, ಹಾಗೂ ಜ್ಯೋತಿ ಗಣೇಶ್ ಅವರಿಗೂ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ತುಮಕೂರಿನ ಲೋಕಸಭಾ ಸದಸ್ಯರಾದ ಶ್ರೀಯುತ ಬಸವರಾಜರವರು ಬಂದಿದ್ದಾರೆ, ಅವರಿಗೂ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಬೆಂಗಳೂರು BDA ಅಧ್ಯಕ್ಷರು, ಪಕ್ಕದ ಯಲಹಂಕ ಕ್ಷೇತ್ರ ಜನಪ್ರಿಯ ಶಾಸಕರು ಆದಂಥ ವಿಶ್ವನಾಥರವರಿಗೆ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ವಿಧಾನ ಪರಿಷತ್ ಸದಸ್ಯರು ಆದಂಥ ಶ್ರೀಯುತ ವೈ ನಾರಾಯಣ ಸ್ವಾಮಿ ಅವರಿಗೆ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಎಂ ಕೃಷ್ಣಪ್ಪನವರಿಗೂ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂಥ ಮತ್ತು SC ಮೋರ್ಚಾದ ಅಧ್ಯಕ್ಷರು ಆದಂಥ ಶ್ರೀಯುತ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಮಾಜಿ ಸಚಿವರಾದಂಥ ಶ್ರೀಯುತ ಸುರೇಶ್ ಕುಮಾರ್ ಅವರಿಗೆ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ವಿಧಾನ ಪರಿಷತ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿನ ವಿಧಾನ ಪರಿಷತ್ ಸದಸ್ಯರಾದ ಆ ದೇವೇಗೌಡರಿಗೆ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ರಾಜ್ಯದ
ಹಿರಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಎಂ ಶಂಕರಪ್ಪನವರಿಗೆ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಗುಲ್ಬರ್ಗದ ಶಾಸಕರಾದ ಶ್ರೀಯುತ ರಾಜ್ಕುಮಾರ್ ರವರಿಗೂ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ವಿಧಾನ ಪರಿಷತ್ ಸಿದ್ದರಾಜುರವರು ಪ್ರಧಾನ ಕಾರ್ಯದರ್ಶಿ, ಅವ್ರಿಗೂ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ರಾಜ್ಯಸಭಾ ಸದಸ್ಯರಾದಂಥ ಶ್ರೀಯುತ ಲೇಯರ್ ಸಿಂಗ್ ರವರಿಗೂ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಹೃದಯದ ಸಹಕಾರ, ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂಥ ಶ್ರೀಯುತ ಅಶ್ವತ್ಥನಾರಾಯಣರವರಿಗೆ ನಾನು ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತೇನೆ. ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಗೋಪಿನಾಥ್ ರೆಡ್ಡಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ 4 ಜಿಲ್ಲೆಗಳ ಕೋಲಾರ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ವೇಣುಗೋಪಾಲ್ ರವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಬೆಂಗಳೂರು ಉತ್ತರ ಕ್ಷೇತ್ರದ ನಾರಾಯಣರವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಧ್ಯಕ್ಷರಾದ ರಾಮಲಿಂಗಪ್ಪನವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಮಧುಗಿರಿ ಜಿಲ್ಲೆಯ ಅಧ್ಯಕ್ಷರಾದ ಮಂಜುನಾಥ್ ರವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮತಿ ಹೇಮಲತಾ ನಾಯಕ್ ಅವರಿಗೆ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ರಾಜ್ಯದ ಉಪಾಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಆದಂಥ ಶ್ರೀಯುತ ನಿರ್ಮಲ್ ಕುಮಾರ್ ಸುರಾನಾಜಿ ಅವರಿಗೆ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ ರಾಜ್ಯದ ಕಾರ್ಯದರ್ಶಿಗಳು, ನಮ್ಮ ಮಾರ್ಗದರ್ಶಕರು ಆದಂಥ ಶ್ರೀಯುತ ನವೀನ್ ರವರು ಬಂದಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರು, ಈ ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂಥ ಶ್ರೀಯುತ ಕೇಶವ ಪ್ರಸಾದ್ ಜಿ ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಈಗ ತಾನೇ ನಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀಯುತ CT ರವಿ ಸಾಹೇಬರು ಬರ್ತಾ ಇದ್ದಾರೆ. CT ರವಿರವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಉತ್ಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋಲಾರದ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ಮುನ್ಸ್ವಾಮಿರವರು ಬಂದಿದ್ದಾರೆ, ಅವರಿಗೂ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಗೆ ಅನೇಕ ನಾಯಕರುಗಳು ಆಗಮಿಸ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು, ಲೋಕಸಭಾ ಸದಸ್ಯರು ಆದಂಥ ಶ್ರೀಯುತ ತೇಜಸ್ವಿ ಸೂರ್ಯಾರವರು ಬಂದಿದ್ದಾರೆ, ಅವರಿಗೆ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಶಾಸಕರಾದಂಥ ಶ್ರೀಯುತ ರವಿ ಸುಬ್ರಹ್ಮಣ್ಯಂ ಅವರು ಬಂದಿದ್ದಾರೆ, ಅವರಿಗೂ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೂ ಅನೇಕ ನಾಯಕರುಗಳು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಎಲ್ಲ ನಾಯಕರುಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರಲಿದ್ದಾರೆ. ನಮ್ಮ ದೊಡ್ಡಬಳ್ಳಾಪುರ ನಗರಸಭಾ ಅಧ್ಯಕ್ಷರು ಆದಂಥ ಶ್ರೀಮತಿ ಸುಧಾ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ, ಅವರಿಗೆ ನಾನು ನಿಮ್ಮೆಲ್ಲರ ಪರ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಉಪಸ್ಥಿತ ಸಜ್ಜನ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ಕಳೆದ ಒಂದು ವಾರದಿಂದ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಮಾಧ್ಯಮಗಳಲ್ಲಿ, ಎಲೆಕ್ಟ್ರಾನಿಕ್ಸ್ ಮೀಡಿಯಾಗಳಲ್ಲಿ ಸುದ್ದಿಯನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಸ್ಪಂದಿಸಿರ್ತಕ್ಕಂಥ ಉಪಸ್ಥಿತ ಎಲ್ಲ ಸಮೂಹ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಸಹ
ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ರಾಜ್ಯದ ಹಿರಿಯ ಸಚಿವರು, ನಮ್ಮ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ಶ್ರೀರಾಮುಲುರವರು ಈ ಸಭೆಯನ್ನು ಕುರಿತು ಪ್ರಾರಂಭಿಕ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಮಾಡಿದಂಥ ಸಾಧನೆಗಳು, ನಮ್ಮ ಸಚಿವರೆಲ್ಲರೂ ಕೂಡ ಮಾಡಿದಂಥ ಸಾಧನೆಗಳ ಜೊತೆಯಲ್ಲಿ ಜನರ ಮುಂದೆ ಆ ಸಾಧನೆಗಳನ್ನು ಇಡಬೇಕು ಅನ್ನೋಂಥ ಕಾರಣದಿಂದ ಇವತ್ತಿನ ದೊಡ್ಡಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆ ಮೇಲಿದ್ದಂಥ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ಸಂಸದರು, ಶಾಸಕರು, ಮಂತ್ರಿಗಳು, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧು ಭಗಿನಿಯರು, ಮಾಧ್ಯಮದ ಸ್ನೇಹಿತರು, ಇತ್ತೀಚೆಗೆ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡೋದ್ರ ಮೂಲಕ ಆ ಸಮಾವೇಶವನ್ನು ನೋಡ್ತಾ ಇದ್ರಿಗಿನ ನಿರೀಕ್ಷೆಗೆ ಮೀರಿ ಆ ಮಂಗಳೂರಿನಲ್ಲಿ ಪ್ರಧಾನಮಂತ್ರಿಗಳ ಸಮಾವೇಶಕ್ಕೆ ಬಂದಿದ್ರು. ಅದೇ ರೀತಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕೂಡ ಈ ಸಮಾವೇಶಕ್ಕೆ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಕೂಡ ಮಸೂರಿನಲ್ಲಿ ಕಲ್ಲು ಹುಡ್ಕೊಂತ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಮಂಗಳೂರಿನಲ್ಲಿ ಬಂದಂತ ಲಕ್ಷಾಂತರ ಮಂದಿ ಜನರು, ಬಿಜೆಪಿ ಕಾರ್ಯಕರ್ತರು ಸ್ವಯಂ ಪ್ರೇರಣೆಯಿಂದ ಬಂದಿದ್ರು. ಎಲ್ಲೋ ಒಂದು ಕಡೆ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಸಮಗ್ರವಾಗಿ ಇವತ್ತು ದೇಶವನ್ನು ಕಟ್ಟಂತ ಕೆಲಸ ಮಾಡಿದಾರ. ಇವತ್ತು ಸ್ವಯಂ ಪ್ರೇರಣೆಯಿಂದ ಬಂದಂತ ಸಂದರ್ಭದಲ್ಲಿ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕೇವಲ ಈ ಭಾರತಕ್ಕೊಂದೇ ನಾಯಕ ಅಲ್ಲ, ವಿಶ್ವ ಮಟ್ಟದ ನಾಯಕ ಆಗಿ ಇವತ್ತು ಇಡೀ ವಿಶ್ವದಲ್ಲಿ ಭಾರತನಂತದ್ದು ನೋಡ್ಸಂತ ಕೆಲಸ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಮೋದಿಜಿಯವರು ಏನನ್ನ ಇವತ್ತು ಈ ಒಂದೇ ಜಾತಿಗೆ ಸೀಮಿತವಾದಂತ ನಾಯಕರ, ಒಂದೇ ಧರ್ಮಕ್ಕೆ ಸೀಮಿತವಾದಂತ ನಾಯಕರ, ಇಡೀ ದೇಶದಲ್ಲಿದ್ದಂತ ಭಾರತದಲ್ಲಿದ್ದಂತ 130 ಕೋಟಿ ಭಾರತೀಯರಿಗೆ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಲ್ಲರೂ ಕೂಡ ಒಗ್ಗೂಡಿಸಂತ ಕೆಲಸ, ಒಗ್ಗಟ್ಟು ಮಾಡಂತ ಕೆಲಸ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಸನ್ಮಾನ್ಯ ಕಾಂಗ್ರೆಸ್ಸಿನ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಕೂಡ ಭಾರತವನ್ನು ಜೋಡಿಸ್ರಿ ಅನ್ನಂತ ಯಾತ್ರೆಯನ್ನು ಮಾಡಂತ ಕೆಲಸ ಮಾಡ್ತಾ ಇದ್ದಾರ. ಬಹುಶಃ ಕಾಂಗ್ರೆಸ್ ನಾಯಕರು ಅವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ದೇಶವನ್ನು ವಿಭಾಗ ಮಾಡಿ 2 ಭಾಗವನ್ನು ಮಾಡುವಂತ ಕೆಲಸ ಮಾಡಿದ್ರು. ಧರ್ಮಗಳ ಬಗ್ಗೆ ಬೆಂಕಿಯನ್ನು ಹಚ್ಚಂತ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಯಾವತ್ತು ಅಧಿಕಾರದಲ್ಲಿ ಬರುತ್ತೋ ಅವತ್ತೆಲ್ಲ ಕೂಡ ದೇಶವನ್ನು, ರಾಜ್ಯವನ್ನು, ಧರ್ಮವನ್ನು ನೋಡಿದಂತ ಕೆಲಸ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡ್ಕೊಂತ ಬರ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ನಾಯಕರು ನಾನು ಕೇಳ್ತೀನಿ, 1947ರಲ್ಲಿ ಭಾರತವನ್ನು ಓಡಿದಂತವರು ಕಾಂಗ್ರೆಸ್ ನಾಯಕರಲ್ಲ. ಅವತ್ತಿನ ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರು ಅವರು ಅವತ್ತು ಸ್ವಾರ್ಥಕ್ಕೋಸ್ಕರವಾಗಿ ಭಾರತವನ್ನು ಓಡಿದಂತ ಕೆಲಸ ಮಾಡಿಲ್ಲನ. ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭಾರತವನ್ನು ಜೋಡಿಸೋದಂತ ಕೆಲಸ ಏನ್ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು, ಭಾರತ ಜೋಡಿಸೋಂಥದ್ದು ತಾವು ಕಾರ್ಯಕ್ರಮ ನಿರ್ಗಮಿಸಿ ಇವತ್ತು ನಿಮ್ಮ ಪಕ್ಷದಲ್ಲಿದ್ದಂತ ನಾಯಕರೆಲ್ಲರೂ ಕೂಡ ಜೋಡಿಸಂತ ಕೆಲಸ ತಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ, ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಸಮಗ್ರವಾಗಿ ಭಾರತವನ್ನು ಕಟ್ಟಂತ ಕೆಲಸ ಮಾಡ್ತಾ ಇದ್ದಾರ. ಇತ್ತೀಚೆಗೆ ನಾವೆಲ್ಲರೂ ಕೂಡ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವ್ರನ್ನ ಇವತ್ತು ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು, ಬೇರೆ ಬೇರೆ ನಾಯಕರೆಲ್ಲರೂ ಕೂಡ ಬಹಳ ಲಘುವಾಗಿ ಮಾತಾಡ್ತಿದ್ರು. ಇವತ್ತು ರಾಹುಲ್ ಗಾಂಧಿ ಅವರು ಕೇಳ್ತೀನಿ, ಅನೇಕ ನಿಮ್ಮ ಸರ್ಕಾರಗಳಿದ್ದಂಥ ಟೈಮಲ್ಲಿ ಅನೇಕ ಹಗರಣಗಳು ಮಾಡೋದ್ರ ಮೂಲಕ
ಬಹುಶಃ ನರೇಂದ್ರ ಮೋದಿಜಿಯವರು ಮಾತಾಡುವಂತ ಕಿಮ್ಮತ್ತು ತಮಗೇನಿದೆ? ನೀವು ಇತ್ತೀಚೆಗೆ ಅನೇಕ ವಿಚಾರದಲ್ಲಿ ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ತಾವು ಬೇಲಲ್ಲಿದ್ದಂಥವ್ರು, ನ್ಯಾಷನಲ್ ಹೆರಾಲ್ಡ್ ಕೇಸದಲ್ಲಿ ಇವತ್ತು ಬೇಲಲ್ಲಿದ್ದಂಥ ತಾವು ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತೀರಾ, ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತೀರಾ? ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ. ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ಭಾರತವನ್ನು ಜೋಡಿಸುವಂತ ಕೆಲಸ, ಭಾರತವನ್ನು ಒಗ್ಗಟ್ಟು ಮಾಡಿಸುವಂತ ಕೆಲಸ, ಭಾರತವನ್ನು ಇಡೀ ವಿಶ್ವದಲ್ಲಿ ನಂಬರ್ 1 ಮಾಡುವಂತ ಕೆಲಸ ದೇಶದ ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ದಾರೋ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ನಾವು ನೋಡ್ತಿರ್ತೀವಿ, ಎಲ್ಲಿ ಹೋದ್ರೂ ಕೂಡ ಸೋಲನ್ನಂತ ಬಿಟ್ಟರೆ ಗೆಲುವನ್ನಂತದಿಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಅವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಾ ಇದ್ದಾರ. ಇತ್ತೀಚೆಗೆ ಗುಲಾಂ ನಬಿ ಆಜಾದ್ ಅನ್ನಂತವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟರು, ಕಪಿಲ್ ಸಿಬಾಲ್ ಅನ್ನಂತವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟರು. ಅನೇಕ ಮಂದಿ ಗುಂಪಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಡುತ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದಂಥ ಸನ್ಮಾನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಭಾರತವನ್ನು ಕಟ್ಟಂತ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಕಾಂಗ್ರೆಸ್ನಲ್ಲಿ ಅನೇಕ ಪೈಪೋಟಿಗಳು ನಡೀತಾ ಇದಾವ. ಕಾಂಗ್ರೆಸ್ನಲ್ಲಿ ಇವತ್ತು ಅಧಿಕಾರಕ್ಕೋಸ್ಕರವಾಗಿ ನಾವು 2023ರಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಒಂದು ಕಡೆ ಶಿವಕುಮಾರ್ ಅವರು, ಒಂದು ಕಡೆ ಸಿದ್ದರಾಮಯ್ಯ ಅವರು ನಿಂತಾರೆ. ಇವತ್ತು ಇಬ್ಬರು ನಾಯಕರು ಸೇರಿಕೊಂಡು ನಾನು ಮುಖ್ಯಮಂತ್ರಿಗಳಾಗಬೇಕು. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ನಾನು ಸವಾಲಲ್ಲಾಗ್ತೀನಿ. 2023ರಲ್ಲಿ ನಡೆಯುವಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಕರ್ನಾಟಕದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರದಷ್ಟು ಸತ್ಯಾಗಿದೆ. ಇವತ್ತು ಅನೇಕ ಮಂದಿ ಇವತ್ತು ನೋಡ್ತಾ ಇದ್ರು, ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಏನು ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ವು. ಇವತ್ತು ಸಾರಿಗೆ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟಿದಂತ ಮಂತ್ರಿ ಆಗಿ ಇವತ್ತು ಸಾರಿಗೆ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳು ಮಾಡುವಂತ ಕೆಲಸ ಮಾಡಿದ್ದೀನಿ. ಸಾರಿಗೆ ಇಲಾಖೆಯಲ್ಲಿದ್ದಂತ ನೌಕರರಿಗೆ ಸುಮಾರಾಗಿ 4,000 ಕೋಟಿ ರೂಪಾಯಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿನವರು ಸಾರಿಗೆ ಇಲಾಖೆಯಲ್ಲಿ ನೌಕರಿ ಮಾಡಿದಂತ ಎಲ್ಲ ಸರ್ಕಾರಿ ಡ್ರೈವರ್ಗಳಿಗೆ, ಕ್ಲೀನರ್ಗಳಿಗೆ ಮತ್ತು ಕಂಡಕ್ಟರ್ಗಳಿಗೆ ಇವತ್ತು ಸಂಬಳವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾವ ಒಂದು ಸರ್ಕಾರದಲ್ಲಿ ಇವತ್ತು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಯಾರೊಬ್ಬ ಸಿಬ್ಬಂದಿಗಳು ಕೂಡ ತೊಂದರೆ ಆಗಬಾರ್ದನ್ನಂತ ಕಾರಣದಿಂದ ಈ ನಿರ್ಧಾರವನ್ನು ತಗೊಳ್ಳಂತ ಕೆಲಸ ಮಾಡಿದಾರ. ಸಾರಿಗೆ ಇಲಾಖೆಯಲ್ಲಿ ಇವತ್ತು ನಾನು ಮಂತ್ರಿ ಆದ ನಂತರ ಇವತ್ತು ಸಾರಿಗೆ ಇಲಾಖೆಯಲ್ಲಿ ಇದಕ್ಕಿಂತ ಮುಂಚೆ ಯಾರನ್ನ ವಾಹನವನ್ನು ತಗೊಂಡ್ರೆ, ಯಾರನ್ನ ನಂಬರ್ ಪ್ಲೇಟ್ ಬೇಕಂದ್ರಿಗಿನ, ಯಾರನ್ನ ಡ್ರೈವರ್ ಲೈಸೆನ್ಸ್ ಬೇಕಂದ್ರಿಗಿನ, ಅದು ಡ್ರೈವರ್ ಲೈಸೆನ್ಸ್ ಕಳೆದೋಗಿದ್ದಂದ್ರಿಗಿನ, ಯಾರನ್ನ ಡ್ರೈವಿಂಗ್ ಕಲಿಬೇಕಾದ್ರಿಗಿನ ತುಂಬಾ ತ್ರಾಸ ಆಗ್ತಿತ್ತು. ಎಲ್ಲರೂ ಕೂಡ RTO ಆಫೀಸ್ಗೆ ಹೋಗ್ತಾ ಇದ್ರು. ಆದ್ರೆ ಈ ರಾಮ್ಲು ಅವರು ಸಾರಿಗೆ ಮಂತ್ರಿಗಳಾದ ನಂತರ ಇವತ್ತು 30 ಸೇವೆಗಳು, ಯಾರೊಬ್ಬರುಗಳ ಕಾರ್ ತಗೊಂಡ್ರೆ ಕೂಡ, ಬಸ್ ತಗೊಂಡ್ರೆ ಕೂಡ, ಲಾರಿ ತಗೊಂಡ್ರೆ ಕೂಡ, ಯಾರೊಬ್ಬರು ಡ್ರೈವರ್ ಲೈಸೆನ್ಸ್ ಬೇಕಾದ್ರೆ ಕೂಡ RTO ಆಫೀಸ್ ಕಚೇರಿಗೆ ಹೋಗೋದು ಬೇಕಾಗಿಲ್ಲ. ತಾವೆಲ್ಲರೂ ಕೂಡ ಆನ್ಲೈನ್ ಮೂಲಕ ತಾವು ನೋಂದಣಿ ಮಾಡ್ಕೋಬಹುದು. ಆ ಡ್ರೈವರ್ ಲೈಸೆನ್ಸು, ಗಾಡಿದು, ವಾಹನದ ನಂಬರ್ ಪ್ಲೇಟ್ ಎಲ್ಲ ಕೂಡ ತಗೋಬಹುದು ಅನ್ನೋ ರೀತಿಯಲ್ಲಿ 30 ಸೇವೆಗಳಿಗೆ ಇವತ್ತು ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಕೆಲಸ ಮಾಡಿದ್ರಿ. ಅದಕ್ಕೋಸ್ಕರವಾಗಿ ಸಾರಿಗೆ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳು ಮಾಡುವಂತ ಕೆಲಸ ಮಾಡಿದ್ದೀನಿ. ಸುಮಾರಿಗೆ ಸಾರಿಗೆ ಇಲಾಖೆ ಮಂತ್ರಿ ಆದ ನಂತರ ಎಲ್ಲೋ ಬೋರ್ಡಿನ ಟ್ಯಾಕ್ಸಿ ಡ್ರೈವರ್ ಮಕ್ಕಳು ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ತೊಂದರೆ ಆಗಬಾರದು, ಡ್ರೈವರ್ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ, ಆಟೋ ಡ್ರೈವರ್ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಆಟೋ ಡ್ರೈವರ್ ಮಕ್ಕಳು, ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ ಉಚಿತವಾಗಿ ಅವ್ರಿಗೆ ವಿದ್ಯಾರ್ಥಿ ಅಂದ್ರಿಗಿನ ಅವ್ರಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟು ಅವ್ರ ಮಕ್ಕಳು ಓದ್ಕೊಂಡ ಶಕ್ತಿಯನ್ನು ತುಂಬುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ನಮ್ಮ ಇಲಾಖೆಯಲ್ಲಿ ಇವತ್ತು ಸಾರಿಗೆ ಇಲಾಖೆಯಲ್ಲಿ ಯಾರ್ಯಾರು ಕಟ್ಟಡ ಕಾರ್ಮಿಕರಿದ್ರು ಆ ಕಟ್ಟಡ ಕಾರ್ಮಿಕರಿಗೆ ಉಚಿತವಾಗಿ ಅವ್ರಿಗೆ ಪ್ರಯಾಣ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡುವಂತ ಕೆಲಸ ಮಾಡಿದ್ವಿ. ಸುಮಾರಾಗಿ ನಮ್ಮ ಇಲಾಖೆಯಲ್ಲಿ ಪರಿಸರವನ್ನು ಉಳಿಸ್ಬೇಕು, ಅನ್ನೋ ಕಾರಣದಿಂದ ಸುಮಾರು 2,000 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿ ಮಾಡುವಂತ ಕೆಲಸ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿದ್ದಂತ 40,000 ಬಸ್ಸುಗಳನ್ನು ನಮ್ಮ ಗ್ರಾಮಾಂತರ ಭಾಗದಲ್ಲಿದ್ದಂತ ಎಲ್ಲ ಪ್ರಯಾಣಿಕರಿಗೆ ಸುಮಾರಾಗಿ 40,000 ಬಸ್ಸುಗಳನ್ನು ಎಲೆಕ್ಟ್ರಿಕ್ ಬಸ್ಸುಗಳು ಮಾಡೋದ್ ಮೂಲಕ ಎಲ್ಲರೂ ಕೂಡ ಓಡಾಟ, ಅದು AC ಬಸ್ಸುಗಳಲ್ಲಿ ಓಡಾಡುವಂತ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡುವಂತ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಅನೇಕ ಬದಲಾವಣೆಗಳು ತರಂತ ಕೆಲಸ ಮಾಡ್ತಾ ಇದ್ವಿ. ಪರಿಶಿಷ್ಟ ವರ್ಗಗಳಲ್ಲಿ ಕೂಡ ಇವತ್ತು ಅನೇಕ ಮಂದಿ ಬಡವರಿಗೆ
ಯಾರ್ಯಾರಿಗೆ ಜಮೀನಿಲ್ಲನೋ ಆ ಜಮೀನು ಬೇಕೋಸ್ಕರವಾಗಿ ಭೂ ಒಡೆತನ ಯೋಜನೆಯಲ್ಲಿ ಎಲ್ಲರಿಗೂ ಜಮೀನನ್ನು ಕೊಡಿಸಂತ ಕೆಲಸ ಮಾಡಿದ್ವಿ. ಯಾರ್ಯಾರು ಎಸ್ಸಿ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ IAS ಓದಬೇಕು, IPS ಓದಬೇಕಾದ್ರಿಗಿನ ಆ ಮಕ್ಕಳಿಗೆಲ್ಲರೂ ಕೂಡ ಉಚಿತವಾಗಿ ಟ್ರೈನಿಂಗ್ ಕೊಡಿಸಂತ ಕೆಲಸ ಮಾಡಿದ್ದೀನಿ. ಯಾರ್ಯಾರು ಜಮೀನಲ್ಲಿನೋ ಅವ್ರು ಯಾರಿಗೆ ನೀರಿಲ್ಲನೋ ಗಂಗಾ ಕಲ್ಯಾಣಿ ಯೋಜನೆ ಮೂಲಕ ಅವ್ರಿಗೆ ನೀರು ಮೂಲಕ ಗಂಗಾ ಕಲ್ಯಾಣಿ ಬೋರ್ವೆಲ್ ಅನ್ನು ಕೊಡಿಸಂತ ಕೆಲಸ ಮಾಡಿದ್ದೀನಿ. ಯಾರ್ಯಾರು ಪರಿಶಿಷ್ಟ ವರ್ಗಗಳಿಂದ ಅವ್ರು ಯಾರ್ಯಾರು ಸ್ವಯಂ ಪ್ರೇರಿತದಿಂದ ನಾನು ತಮ್ಮ ಕಾಲ ಮೇಲೆ ನಾನು ನಿಲ್ಲಬೇಕು, ನಾನು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೋಬೇಕಂದ್ರಿಗಿನ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ವಿ. ಯಾರ್ಯಾರು ಗಾಡಿಗಳು ಅಂದ್ರೆ ಕಾರುಗಳನ್ನು ಮಾಡ್ತಿರೋ ಕಾರುಗಳು ತಗೊಂತಿರೋ ಅವ್ರಿಗೆಲ್ಲರೂ ಕೂಡ ಕಾರುಗಳು ಕೊಡ್ಸಂತ ಕೆಲಸ ಮಾಡಿದ್ದೀನಿ. ಅನೇಕ ಬದಲಾವಣೆಗಳು ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವರು ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕರೆದ್ರು, ಶ್ರೀರಾಮುಲವರೇ ತಾವು ಬರಬೇಕು, ಈ ಕ್ಯಾಬಿನೆಟ್ ದಲ್ಲಿ ತಾವು ಬಂದು ಅನೇಕ ವರ್ಷಗಳಿಂದ ಕೇಂದ್ರದಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಇದ್ದಂತ ಟೈಮಲ್ಲಿ ಪರಿಶಿಷ್ಟ ವರ್ಗಗಳಿಗೋಸ್ಕರವಾಗಿ ವಾಲ್ಮೀಕಿ ಸಮುದಾಯಕ್ಕೋಸ್ಕರವಾಗಿ ವಿಶೇಷವಾದಂತ ಸಚಿವಾಲಯವನ್ನು ಮಾಡಿದಾರ, ಮಿನಿಸ್ಟ್ರಿ ಮಾಡಿದಾರ. ನಮ್ಮ ಕರ್ನಾಟಕದಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾಡಬೇಕಂತೇಳಿ ವಾಲ್ಮೀಕಿ ಸಮುದಾಯಕ್ಕೆ ಒಂದು ಮಿನಿಸ್ಟ್ರಿ ಸಚಿವಾಲಯವನ್ನು ಮಾಡುವಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡಿದಾರ. ಅದ್ರ ಜೊತೆಲಿ ಇನ್ನೊಂದು ದೊಡ್ಡ ಬೇಡಿಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ಜಾಸ್ತಿ ಆಗಬೇಕು, ಮೀಸಲಾತಿ ಜಾಸ್ತಿ ಆಗಬೇಕು. ಪರಿಶಿಷ್ಟ ಜಾತಿಗೆ ಅದು 15ರಿಂದ 17% ಆಗಬೇಕು. ಪರಿಶಿಷ್ಟ ವರ್ಗಗಳಿಗೆ 3ರಿಂದ 7% ಆಗಬೇಕು ಅನ್ನಂತ ಮಾತನ್ನು ಸರ್ಕಾರ ಬರಲಿದ್ದ ಮುಂಚೆ ನಾನೇ ಮಾತನ್ನು ಕೊಟ್ಟಿದ್ದೆ. ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ SC ಜನಾಂಗಕ್ಕೆ ಸಿಹಿ ಸುದ್ದಿ ಅಂದ್ರಿಗಿನ ಆದಷ್ಟು ಶೀಘ್ರದಲ್ಲೇ ಮೀಸಲಾತಿಯನ್ನು ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಅನೇಕ ಬದಲಾವಣೆಗಳು ಮಾಡುವಂತ ಕೆಲಸ ಮಾಡ್ತಾ ಇದೆ. ಹೊಸ ರಿಫಾರ್ಮ್ಸ್ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇವತ್ತು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೋ ಆ ಪ್ರಯತ್ನಗಳೆಲ್ಲ ಹುಸಿ ಆಗ್ತಾವ. ನಿಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಮೇಲೆ ಇರಲಿ. ನಮ್ಮ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವರ ನೇತೃತ್ವದಲ್ಲಿ ನಾವೇನು ಚುನಾವಣೆಗಳು ನಡೆಸ್ತಾ ಇದೀವೋ 220 ವಿಧಾನಸಭಾ 24 ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗಿ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ ಮೂಲಕ ಕರ್ನಾಟಕದಲ್ಲಿ ಪುನಃ ಅಧಿಕಾರಕ್ಕೆ ಬರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಮೇಲೆ ಇರಲಿ ಅನ್ನಂತ ಮಾತುಗಳನ್ನು ಹೇಳ್ತಾ ಬಹಳಷ್ಟು ಮಂದಿ ಸಚಿವರು ಮಾತಾಡಬೇಕಾಗಿದೆ ಅನ್ನಂತ ನಾನು ವಿನಂತಿಯನ್ನು ಮಾಡ್ಕೊಂತ ನನಗೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ, ಇದೀಗ ತಾನೇ ಮಾತಾಡಿದಂಥ ಹಿರಿಯ ಸಚಿವರಾದ ಶ್ರೀಯುತ ಶ್ರೀರಾಮುಲುರವರಿಗೆ ಧನ್ಯವಾದಗಳು. ಆತ್ಮೀಯರೇ, ಇದುವರೆಗೂ ಈ ಒಂದು ವೇದಿಕೆಯಲ್ಲಿ ತಮ್ಮೆಲ್ಲರಿಗೂ ಉತ್ತಮವಾದ ಹಾಡುಗಳನ್ನು ಹಾಡೋದ್ರ ಮುಖೇನ ತಮ್ಮೆಲ್ಲರ ಮನಸ್ಸನ್ನು ಸೂರೆಗೊಂಡಂಥ ಕರ್ನಾಟಕ ರಾಜ್ಯದ ಹೆಸರಾಂತ ಗಾಯಕರಾದಂಥ ಶ್ರೀಯುತ ವಿಜಯ್ ಪ್ರಕಾಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಯಿಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ದೇವನಹಳ್ಳಿಯ ನಾಗೇಶ್ ಅವರವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸರ್, ತಮಗೆ ತಮ್ಮ ತಂಡದವರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಸರ್ಕಾರದ ಮತ್ತೊಬ್ಬರು ಹಿರಿಯ ಸಚಿವರಾಗಿರ್ತಕ್ಕಂಥ ಕೃಷಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ BC ಪಾಟೀಲ್ ರವರು 5 ನಿಮಿಷಗಳ ಕಾಲ ಮಾತನಾಡೋರಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಯಡಿಯೂರಪ್ಪನವರು ರಾಜ್ಯ ಅಧ್ಯಕ್ಷರು ಬರೋರು ಇದ್ದಾರೆ. ಅದುವರೆಗೂ ಶ್ರೀಯುತ BC ಪಾಟೀಲ್ ರವರು ಒಂದು 5 ನಿಮಿಷಗಳ ಕಾಲ ಮಾತಾಡ್ತಾರೆ. ಧನ್ಯವಾದ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ದೊಡ್ಡಬಳ್ಳಾಪುರದಲ್ಲಿ ಸಾಗರೋಪಾದಿಯಲ್ಲಿ ಆಗಮಿಸಿದಂಥ ಜನಸಾಗರ ಆದಂಥ ಈ ತಮ್ಮೆಲ್ಲರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ದಿನ ಭಾರತೀಯ ಜನತಾ ಪಕ್ಷ 2022ರಲ್ಲಿ ಊದಿದ ರಣಕಹಳೆಯ ಮೊದಲನೇ ದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನು ಹಳೆ ಮೈಸೂರಿನ ಭಾಗದಲ್ಲಿ, ಹಳೆ ಮೈಸೂರು ಕರ್ನಾಟಕದಲ್ಲಿ BJP ಪಕ್ಷ ಪ್ರಬಲ ಇಲ್ಲ,
ಅಲ್ಲಿ ಶಾಸಕರು ಆಗಲ್ಲ ಅನ್ನೋಂಥ ಮಾತಿತ್ತು. ಅದನ್ನು ಇವತ್ತು ಸುಳ್ಳಾಗಿಸುವಂಥ ಕೆಲಸವನ್ನು ತಾವೆಲ್ಲ ಮಾಡಿದ್ದೀರಿ. ಅದಕ್ಕೆ ಮೊದಲನೇದಾಗಿ ನಾನು ಡಾಕ್ಟರ್ ಸುಧಾಕರ್ ಅವರಿಗೆ, MTB ನಾಗರಾಜ್ ಅವರಿಗೆ, ಮುನಿರತ್ನ ಅವರಿಗೆ ಮತ್ತು ಈ ಭಾಗದ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಕೃಷಿ ಇಲಾಖೆಯಲ್ಲಿ ನಾನು ಹೇಳಬೇಕು ಅಂತ ಹೇಳಿದರೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಕೃಷಿ ನಾಶ ಆದರೆ ದುರ್ಭಿಕ್ಷೆ ಬರುತ್ತೆ ಅಂತ ಹೇಳ್ತಾರೆ. ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಒಕ್ಕಲಿಗ ಒಕ್ಕಿದರೆ ಉಕ್ಕುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ಅಂಥ ಒಂದು ಕೃಷಿ ಇಲಾಖೆ ಇವತ್ತು ರೈತರ ಪರವಾಗಿ ನಮ್ಮ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೈಗೊಂಡಂಥ ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಇವತ್ತು ಹೇಳಬೇಕು ಅಂತ ಹೇಳಿದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮ ರೈತರು ಸಂಕಷ್ಟ ಕಾಲದಲ್ಲಿ, ಬಿತ್ತನೆ ಕಾಲದಲ್ಲಿ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋಂಥ, ಈಗ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಆಗಮಿಸ್ತಾ ಇದ್ದಾರೆ. BS ಯಡಿಯೂರಪ್ಪನವರಿಗೆ, ನಮ್ಮ ಹಿರಿಯರಾದಂಥ BS ಯಡಿಯೂರಪ್ಪನವರು ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅಧ್ಯಕ್ಷರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ರವರಿಗೆ, BS ಯಡಿಯೂರಪ್ಪನವರಿಗೆ, ಬಸವರಾಜ ಬೊಮ್ಮಾಯಿರವರಿಗೆ ಬಲೋ ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಬಿಜೆಪಿ ನೇತೃತ್ವದ 3 ವರ್ಷದ ಸರ್ಕಾರಕ್ಕೆ ಈಗ ವೇದಿಕೆಯ ಮುಖ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ. ಇದೀಗ ತಾನೇ ಬಂದಂತ ಪಕ್ಷದ ಎಲ್ಲ ವರಿಷ್ಠರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ, ಎಲ್ಲ ಹಿರಿಯರಿಗೆ ಸ್ವಾಗತ ಕೋರೋದ್ರ ಮುಖೇನ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಮತ್ತು ಅವರೆಲ್ಲರಿಗೂ ಸ್ವಾಗತವನ್ನು ಮಾಡಲಿದ್ದಾರೆ. ಈ ಭಾಗದ ಜನಪ್ರಿಯ ನಾಯಕರು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಆರೋಗ್ಯ ಸಚಿವರು, ಕೋವಿಡ್ ನಿರ್ವಹಣೆಯಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ಡಾಕ್ಟರ್ ಸುಧಾಕರ್ ಅವರು, ಇದೀಗ ತಾನೇ ಬಂದಂತ ಮುಖ್ಯಮಂತ್ರಿಗಳ ರಾಜ್ಯ ಅಧ್ಯಕ್ಷರಿಗೆ ಸ್ವಾಗತವನ್ನು ಮಾಡಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತೇಳಿ ನಾನು ಡಾಕ್ಟರ್ ಸುಧಾಕರ್ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಉತ್ತರದ ಅಧ್ಯಕ್ಷ ನಾರಾಯಣ ಸ್ವಾಗತ ಮಾಡೋದು ಹಾರ ಹಾಕೋದು ನಾರಾಯಣ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧ್ಯಕ್ಷ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಅವ್ರು ಬಂದು ಆಗ್ತಾರೆ. बोलो भारत माता की, बोलो भारत माता की. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮೆಲ್ಲರ ನೆಚ್ಚಿನ ರಾಜ್ಯದ ಅಧ್ಯಕ್ಷರು, ರಾಜ್ಯ ಉದ್ದಗಲಕ್ಕೂ ಕಳೆದ 3 ವರ್ಷಗಳಿಂದ ಸತತವಾಗಿ ನಮ್ಮ ಪಕ್ಷವನ್ನ ಸದೃಢವಾಗಿ ಕಟ್ತಾ ಇರತಕ್ಕಂತಹ ಸಂಸದರು ಆಗಿರ್ತಕ್ಕಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಜಿ ಅವರೇ, ಇವತ್ತು ನಮ್ಮ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ, ನಾಡಿನ ಈ ಭಾಗದ ಎಲ್ಲ ಜನರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನು ನಾನು ಬಯಸ್ತೇನೆ.
ನಮ್ಮೆಲ್ಲರ ಕಣ್ಮಣಿಗಳು, ಈ ರಾಜ್ಯ ಕಂಡಂತಹ ಅಪರೂಪದ ಮುಖ್ಯಮಂತ್ರಿಗಳು, ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್ ಅಂತಾನೆ ಖ್ಯಾತಿಗೆ ಒಳಪಟ್ಟಿರ್ತಕ್ಕಂಥ ಸರಳ ಸಜ್ಜನಿಕೆಯ ಆಡಳಿತವನ್ನ, ಶುದ್ಧ ಆಡಳಿತವನ್ನ ನೀಡ್ತಾ ಇರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿರವರಿಗೆ ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನ ನಾನು ಬಯಸ್ತೇನೆ. ಅಪ್ರತಿಮ ಹೋರಾಟಗಾರರು, ಹುಟ್ಟು ಹೋರಾಟಗಾರರು, ರೈತ ನಾಯಕರು, ನಮ್ಮೆಲ್ಲರ ಪರಮೋಚ್ಚ ನಾಯಕರು, ನಿಕಟಪೂರ್ವ ಮುಖ್ಯಮಂತ್ರಿಗಳು, ಕೇಂದ್ರ ಬಿಜೆಪಿಯ ಸಂಸದೀಯ ಮಂಡಳಿಯ ಸದಸ್ಯರುಗಳಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಬಯಸ್ತೇನೆ. ನಮ್ಮೆಲ್ಲರ ಹಿರಿಯ ನಾಯಕರು, ಮಾಜಿ ಸಚಿವರು, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ CT ರವಿ ಅಣ್ಣವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರು ಶ್ರೀಮತಿ DK ಅರುಣರವರು ಬಂದಿದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಮ್ಮ ಕೇಂದ್ರದ ಸಚಿವರು, ಕೃಷಿ ಸಚಿವರು ಆಗಿರ್ತಕ್ಕಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನ ಬಯಸ್ತೇನೆ. ಮತ್ತೊಬ್ಬ ಕೇಂದ್ರ ಸಚಿವರು, ಈ ಭಾಗದ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರಿಗೆ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಮತ್ತೊಬ್ಬ ಕೇಂದ್ರ ಸಚಿವರು, ಹಿರಿಯರು ಆದಂತ ಶ್ರೀ ಭಗವಂತ್ ಖೂಬಾರ್ ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ತೇಜಸ್ವಿ ಸೂರ್ಯರವರಿಗೆ ಸ್ವಾಗತವನ್ನ ಬಯಸ್ತೇನೆ. ಈ ಭಾಗದ ನಾಯಕರು, ನನ್ನ ಆತ್ಮೀಯರು, ಸತತವಾಗಿ ಬೆಂಗಳೂರು ಸೆಂಟ್ರಲ್ನ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ PC ಮೋಹನ್ ರವರಿಗೆ ಹೃದಯಪೂರ್ವಕವಾದಂಥ ಸುಸ್ವಾಗತವನ್ನ ಬಯಸ್ತೇನೆ.
ಕೋಲಾರ ಕ್ಷೇತ್ರದ ಸಂಸದರು, ಈ ಭಾಗದ ಮುಖಂಡರು ಆಗಿರ್ತಕ್ಕಂಥ ಮುನಿಸ್ವಾಮಿ ಅವರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತೇನೆ. ಯುವ ನಾಯಕರು, ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರು, ಯುವಕರ ಕಣ್ಮಣಿಯೂ ಆಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ BY ವಿಜಯೇಂದ್ರರವರಿಗೂ ಹಾರ್ದಿಕ ಸ್ವಾಗತವನ್ನ ಬಯಸ್ತೇನೆ. ನಮ್ಮೆಲ್ಲರ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೀ DV ಸದಾನಂದ ಗೌಡರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ನಾನು ಬಯಸ್ತೇನೆ. ನಮ್ಮೆಲ್ಲರ ಈ ಭಾಗದ ನಾಯಕರು ಕಂದಾಯ ಇಲಾಖೆಯಲ್ಲಿ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂತಹ ಅತ್ಯಂತ ಬಿಜೆಪಿಯ ಹಿರಿಯ ನಾಯಕರು ಆಗಿರ್ತಕ್ಕಂತಹ ಶ್ರೀ ಅಶೋಕ್ ರವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತೇನೆ. ಹಿರಿಯ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಹಿರಿಯ ದಲಿತ ನಾಯಕರು, ಭಾರಿ ನೀರಾವರಿ ಇಲಾಖೆಯ ಸಚಿವರು ಆಗಿರ್ತಕ್ಕಂತಹ ಶ್ರೀ ಗೋವಿಂದ ಕಾರಜೋಳರವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಶ್ರೀ ಅರಗ ಜ್ಞಾನೇಂದ್ರ ಅವರು, ಮುನಿರತ್ನ ಅವರು, ಶ್ರೀ MTB ನಾಗರಾಜ್ರವರು, CC ಪಾಟೀಲ್ರವರು, ಶ್ರೀರಾಮುಲು ಅವರು, ಅಂಗಾರ ಅವರು, ಶ್ರೀ ಗೋಪಾಲಯ್ಯನವರು, BC ಪಾಟೀಲ್ರು, ಶ್ರೀ ನಾಗೇಶ್ ರವರು, ಇವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆ ಮೇಲೆ ಅನೇಕ ಮಾಜಿ ಸಚಿವರುಗಳು, ಹಾಲಿ ಶಾಸಕರುಗಳು, ಚುನಾಯಿತ ಪ್ರತಿನಿಧಿಗಳು, ಪಕ್ಷದ ವಿವಿಧ ಪದಾಧಿಕಾರಿಗಳು, ಎಲ್ಲ ಗಣ್ಯರಿಗೆ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥವರಿಗೆ ನಾನು ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಈ ಭಾಗದ ಜನರು ನಿಮಗೆಲ್ಲ ಕೂಡ ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನು ನಾನು ಬಯಸ್ತೇನೆ. ಎಲ್ಲ ಮಾಧ್ಯಮ ಸ್ನೇಹಿತರಿಗೂ, ಎಲ್ಲ ಅಧಿಕಾರಿ ಮಿತ್ರರಿಗೂ ಕೂಡ ಮತ್ತು ಎಲ್ಲ ಫಲಾನುಭವಿಗಳು, ನಮ್ಮ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಲಾನುಭವಿಗಳಿಗೆ ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ದೊಡ್ಡಬಳ್ಳಾಪುರ ಬಯಲುಸೀಮೆಯಲ್ಲಿ ಇದೆ. ಬಯಲುಸೀಮೆಯಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಸಂಘಟನಾ ಶಕ್ತಿ ಇವತ್ತು
ಇವತ್ತು ಇಡೀ ಜಗಜ್ಜಾಹೀರವಾಗಿದೆ. ನ ಭೂತೋ ನ ಭವಿಷ್ಯ. ಇತಿಹಾಸದಲ್ಲಿ ಇಂಥ ಒಂದು ದೊಡ್ಡ ಚಾರಿತ್ರಿಕವಾಗಿರ್ತಕ್ಕಂಥ ಒಂದು ಸಮಾವೇಶ ಆಗಿರಲಿಲ್ಲ ಅಂತ ನನ್ನ ಭಾವನೆ. ಯಾರು ನಮ್ಮ ಪಕ್ಷದ ಶಕ್ತಿಯ ಬಗ್ಗೆ, ಸಂಘಟನೆ ಬಗ್ಗೆ ಈ ಭಾಗದಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು, ಅವರಿಗೆ ದಿಟ್ಟ ಉತ್ತರವನ್ನ ನೀವೆಲ್ಲ ಕೂಡ ಕೊಟ್ಟಿದ್ದೀರಿ. ನಿಮಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬಯಲು ಸೀಮೆ ಅಂತಂದ್ರೇನೆ ನಮಗೆ ನೆನಪಾಗುವಂಥದ್ದು ನಾಡಪ್ರಭು ಕೆಂಪೇಗೌಡರು. ನಾಡಪ್ರಭು ಕೆಂಪೇಗೌಡರಿಗೆ ಜನ್ಮ ನೀಡಿದಂತಹ ಪವಿತ್ರ ಭೂಮಿ ಬಯಲು ಸೀಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಕನ್ನಡದಲ್ಲಿ ಭಗವದ್ಗೀತೆಯನ್ನ ರಚಿಸಿರ್ತಕ್ಕಂಥ ಡಿ ವಿ ಗುಂಡಪ್ಪನವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೂಡ ಈ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠ ಕವಿಗಳಾಗಿದ್ದಂಥವ್ರು. ನಮ್ಮಲ್ಲಿ ಸಾಮಾನ್ಯವಾಗಿ ಸಿಲ್ಕ್, ಮಿಲ್ಕ್ ಹಾಗೂ ಗೋಲ್ಡ್ ಈ ಮೂರು ಕ್ಷೇತ್ರಗಳಲ್ಲಿ ನಾವು ಇವತ್ತು ಚಿನ್ನದ ನಾಡು ಅಂತ ಕೋಲಾರಕ್ಕೆ ನಾವು ಕರಿತೀವಿ. ರೇಷ್ಮೆ ಮತ್ತು ಹೈನುಗಾರಿಕೆ ನಮ್ಮ ಈ ಭಾಗದ ಜನರ ಮುಖ್ಯ ಉಪಕಸುಬು ಆಗಿದೆ. ಬಂಧುಗಳೇ, ಇವತ್ತು ತಾವೆಲ್ಲ ಕೂಡ ನೋಡಿದ್ದೀರಿ, ಮಾನ್ಯ ಪ್ರಧಾನಮಂತ್ರಿಗಳು ಗುಜರಾತ್ ಕೆವಾಡಿಯಾದಲ್ಲಿ ಶ್ರೀ ವಲ್ಲಭಾಯ್ ಪಟೇಲ್ ರವರ ಒಂದು ಪ್ರತಿಮೆಯನ್ನ, ವಿಶ್ವ ಅತಿ ಎತ್ತರದ ಪ್ರತಿಮೆಯನ್ನ ಇವತ್ತು ನೆಡೆಸಿದ್ದಾರೆ. ಇವತ್ತು ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು 108 ಅಡಿ ಎತ್ತರದ ನಾಡಪ್ರಭು ಕೆಂಪೇಗೌಡರ ಮೂರ್ತಿಯನ್ನ ಕೂಡ ಬಹುಶಃ ಅಕ್ಟೋಬರ್ನಲ್ಲೇನೆ ಈ ರಾಜ್ಯಕ್ಕೆ ಅನಾವರಣ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಸರ್ಕಾರ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಬಂದು 1 ವರ್ಷ ಆಗಿದೆ. ಅದೇ ರೀತಿ ನಮ್ಮ ಪರಮೋಚ್ಚ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ಮೊದಲ 2 ವರ್ಷದ ಆಡಳಿತವನ್ನು ನೀಡಿದ್ದಾರೆ. ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಇತಿಹಾಸ ಕಂಡರಿಯದ ಸಾಂಕ್ರಾಮಿಕ ರೋಗ ಎದುರಾದಾಗ ದಿಟ್ಟ ಎದೆಯನ್ನ, ದಿಟ್ಟ ನಾಯಕತ್ವವನ್ನ, ಸಮರ್ಥ ಆಡಳಿತವನ್ನ ನೀಡುವುದರ ಮುಖಾಂತರ ಅತ್ಯಂತ ಸಮರ್ಥವಾಗಿ, ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿಯಂತ್ರಣ ಮಾಡದಂತಹ ರಾಜ್ಯದ ಹೆಗ್ಗಳಿಕೆಗೆ ಕರ್ನಾಟಕ ಆಗಿದೆ. ಆ ಮುಖ್ಯಮಂತ್ರಿ ಆಗಿದ್ದಂತ ನಮ್ಮ ಯಡಿಯೂರಪ್ಪನವರಿಗೆ ಆ ಒಂದು ಅಭಿನಂದನೆಗಳನ್ನ ಈ ರಾಜ್ಯದ ಜನರು ಕೊಡಬೇಕಾಗ್ತದೆ. ಅದೇ ಹಾದಿಯಲ್ಲಿ ಜನಸಾಮಾನ್ಯರ ನಡುವೆ ಅತ್ಯಂತ ಸಾಮಾನ್ಯ ವ್ಯಕ್ತಿಯಾಗಿ ಮುಖ್ಯಮಂತ್ರಿಗಳು ಇವತ್ತು ಒಂದು ಹೊಸ ದಿಟ್ಟ ಹೆಜ್ಜೆಯನ್ನ ಈ ನಾಡಿನಲ್ಲಿ ಇಡ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು, ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಅಂತಂದ್ರೆ ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂತಂದ್ರು. ನಮ್ಮ ಬಸವರಾಜ ಬೊಮ್ಮಾಯಿರವರು ನಾನು ಚೀಫ್ ಮಿನಿಸ್ಟರ್ ಅಲ್ಲ, ನಾನು ಕಾಮನ್ ಮ್ಯಾನ್ ಅಂತ ಹೇಳಿದ್ರು. ಇದು ನಮ್ಮ ಮುಖ್ಯಮಂತ್ರಿಗಳ ಸರಳತೆಯನ್ನ ಎತ್ತಿ ತೋರಿಸುವಂಥದ್ದು. ಇವತ್ತು ಜನಸಾಮಾನ್ಯರು ಜನಸ್ನೇಹಿ ಆಡಳಿತಕ್ಕೆ ಇವತ್ತು ಮಾರು ಹೋಗಿರುವಂಥದ್ದು. ಇವತ್ತು ನಾಯಕರನ್ನ ಎಲ್ಲರೂ ಕೂಡ ಒಪ್ಪಿರುವಂಥದ್ದು. ಎಲ್ಲ ವರ್ಗಗಳ ಜನರು ಈ ರಾಜ್ಯದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ, ನಮ್ಮ ಪಕ್ಷದ ಸರ್ಕಾರದ ಆಡಳಿತವನ್ನ ಮನಸಾರೆ ಒಪ್ಪಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಪ್ರಾರಂಭದಲ್ಲಿ ನಿಜವಾಗಿಯೂ ಕೂಡ ನಾವು ಉತ್ಸವ ಅಂತ ಇಟ್ಟಿದ್ದು ನಿಜ, ಜನೋತ್ಸವ ಅಂತ ಇಟ್ಟಿದ್ದು ನಿಜ. ಈಗ ಜನಸ್ಪಂದನೆ ಮಾಡಿದ್ದೇವೆ. ತಮಗೆಲ್ಲ ಕೂಡ ಗೊತ್ತಿದೆ, ಅನಿವಾರ್ಯ ಕಾರಣಗಳು. ಇವತ್ತು ಭಾರತೀಯ ಜನತಾ ಪಕ್ಷ ಅಂತಂದ್ರೆ ನಮ್ಮ ಕಾರ್ಯಕರ್ತರ ಪಕ್ಷ. ಇದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮಂಗಳೂರಿನಲ್ಲಿ ಇವತ್ತು ಪ್ರವೀಣ್ ನೆಟ್ಟೂರ್ ಅನ್ನುವಂತಹ ಒಬ್ಬ ನಮ್ಮ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಯುವಕ ಹತ್ಯೆಗೊಳಗಾದಾಗ ಆ ಸೂತಕದ ಮನೆಯಲ್ಲಿ ನಾವು ಕಾರ್ಯಕ್ರಮ ಮಾಡುವಂತಹ
ಕೆಲಸಕ್ಕೆ ಹೋಗ್ಲಿಲ್ಲ. ಎಲ್ಲ ತಯಾರಾಗಿದ್ರು ಕೂಡ ಮರು ದಿವಸ ನೀವು ಶ್ರದ್ಧಾಂಜಲಿ ಸಭೆಯನ್ನ ಮಾಡಿ ನೀವು ಕಾರ್ಯಕ್ರಮ ಮಾಡಿ ಅಂತೇಳಿ ಬಹಳ ಜನ ಹೇಳಿದ್ರು. ಆದರೆ ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಹಿರಿಯ ನಾಯಕರು ಕೂಡ ಒಕ್ಕೊರಲಿನ ತೀರ್ಮಾನ ತೆಗೆದುಕೊಂಡ್ರು. ನಮ್ಮ ಕಾರ್ಯಕ್ರಮ ಯಾವತ್ತೂ ಅದ್ರ ಮುಂದಕ್ಕೆ ಮಾಡ್ಬೋದು. ನಮ್ಮ ಕಾರ್ಯಕರ್ತನ ಸಾವಿಗೆ ನಾವು ಕಂಬನಿ ಮಿಡಿಯೋದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನೈತಿಕ ಸ್ಫೂರ್ತಿಯನ್ನ, ಸ್ಥೈರ್ಯವನ್ನ ಕೊಡುವಂತ ಕೆಲಸ ನಮ್ಮ ಸರ್ಕಾರದಿಂದ, ನಮ್ಮ ಪಕ್ಷದಿಂದ ಆಗಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿಕೊಂಡ್ರು. ಇದು ಭಾರತೀಯ ಜನತಾ ಪಕ್ಷದ ಧೋರಣೆ. ಮಾನ್ಯ ಬಂಧುಗಳೇ, ಇದು ಯಾವ ವ್ಯಕ್ತಿಯ ಉತ್ಸವ ಅಲ್ಲ, ಯಾವ ಒಂದು ವ್ಯಕ್ತಿಯ ವೈಭವೀಕರಣ ಮಾಡುವಂತ ಕಾರ್ಯಕ್ರಮ ಅಲ್ಲ. ಇದು ನಮ್ಮ ಸರ್ಕಾರದ 3 ವರ್ಷಗಳ ಸಾರ್ಥಕ ಸೇವೆಯ ಹಾಗೂ ಸಾಮಾಜಿಕ ಸಬಲೀಕರಣ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳ ಅನಾವರಣ ಇವತ್ತು ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಒಂದು ಸರ್ಕಾರಕ್ಕೆ ನಮ್ಮ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಅಂತಹ ರಿಪೋರ್ಟ್ ಕಾರ್ಡ್ ಅನ್ನ ಮಾನ್ಯ ಯಡಿಯೂರಪ್ಪನವರ ಸರ್ಕಾರ, ಮಾನ್ಯ ಬಸವರಾಜ ಬೊಮ್ಮಾಯಿರವರ ಸರ್ಕಾರ ಇವತ್ತು ಈ ನಾಡಿನ ಮುಂದೆ, ನಿಮ್ಮ ಮುಂದೆ ಇಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲೇನೆ ಮಾನ್ಯ ಮುಖ್ಯಮಂತ್ರಿಗಳಾದ ಮೊದಲನೇ ದಿವಸ ಅವ್ರು ಮಾಡಿದಂತ ಕೆಲಸ, ನಮ್ಮ ರೈತಾಪಿ ಜನರ ಮಕ್ಕಳಿಗೆ ಅವರಿಗೆ ಸಬಲೀಕರಣ ಮಾಡಬೇಕು. ಸಬಲೀಕರಣ ಹೇಗಾಗ್ತದೆ? ಹಣ ಕೊಡೋದ್ರಿಂದ ಆಗೋದಿಲ್ಲ, ಶಿಕ್ಷಣದಿಂದ ಮಾತ್ರ ಸಬಲೀಕರಣ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಧೋರಣೆಯನ್ನ ಇಟ್ಕೊಂಡು ಇವತ್ತು 10 ಲಕ್ಷ ರೈತರ ಮಕ್ಕಳ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ಇವತ್ತು 10 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಕಾರ್ಯಕ್ರಮವನ್ನು ಕೊಟ್ಟಿರುವಂಥದ್ದು ಮಾನ್ಯ ಬಸವರಾಜ ಬೊಮ್ಮಾಯಿರವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ವಿದ್ಯಾನಿಧಿ ಉತ್ಸವವನ್ನ ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ವಿ. ನಿಮ್ಮ ವೈಯಕ್ತಿಕ ಉತ್ಸವ ಅಲ್ಲ. ಇಡೀ ದೇಶದಲ್ಲಿ 100 ಕೋಟಿ ಲಸಿಕೆಯನ್ನು ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ 12 ಕೋಟಿ ಡೋಸ್ಗಳ ಲಸಿಕೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಲಸಿಕಾ ಉತ್ಸವವನ್ನ ಮಾಡಬೇಕು ಅಂತ ವಿಚಾರ ಮಾಡಿದ್ದೇವೆ ಹೊರತು ವೈಯಕ್ತಿಕ ವೈಭವೀಕರಣ ಅಲ್ಲ. ಅದೇ ರೀತಿ 10 ಕೋಟಿ ಶೌಚಾಲಯಗಳನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡಿರುವಂತ ಖ್ಯಾತಿ ನಮ್ಮ ಪಕ್ಷದ ಸರ್ಕಾರಕ್ಕಿದೆ. ಹಾಗಾಗಿ ಇವತ್ತು ಸ್ವಚ್ಛ ಭಾರತ್ನ ಉತ್ಸವ, ಸ್ವಚ್ಛ ಭಾರತ್ಗೆ ಕೊಟ್ಟಿರ್ತಕ್ಕಂಥ ಸ್ಪಂದನೆ ನಮ್ಮ ಸರ್ಕಾರದ್ದು ಇದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ 5 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಯೋಜನೆಯನ್ನ ಉಚಿತವಾಗಿ ನೀಡುವಂತ ಏಕೈಕ ಪಕ್ಷದ ಸರ್ಕಾರ ಇದ್ರೆ ಇಡೀ ವಿಶ್ವದಲ್ಲಿ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಸ್ನೇಹಿತರೆ, ಇವತ್ತು 75 ವರ್ಷಗಳ ಅಮೃತ ಮಹೋತ್ಸವ ಆದಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಮೃತ ಮಹೋತ್ಸವ ಯೋಜನೆಗಳನ್ನ ಅನೇಕವು ಮಾಡಿದ್ದಾರೆ. 750 ಗ್ರಾಮ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೇರಿಸುವಂತ ಕೆಲಸ ಮಾಡಿದ್ದಾರೆ. 750 ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನ ಮೇಲ್ದರ್ಜೆಗೇರಿಸುವಂತ ಕೆಲಸ ಮಾಡಿದ್ದಾರೆ, ನವೀಕರಿಸಿದ್ದಾರೆ. 7500 ಸ್ತ್ರೀ ಶಕ್ತಿ ಸಂಘಗಳಿಗೆ ಆರ್ಥಿಕ ಸಬಲತೆಯನ್ನ ಮಾಡುವಂತಹ ಯೋಜನೆಯನ್ನ ರೂಪಿಸಿದ್ದಾರೆ. ಗ್ರಾಮ 1 ಅನ್ನ ತಂದಿದ್ದಾರೆ. 75 ಯೋಜನೆಗಳಿಗೆ ನಮ್ಮ ಜನರು ಇಲಾಖೆಗಳಿಗೆ ಹೋಗುವಂಥದ್ದನ್ನ ತಪ್ಪಿಸಬೇಕು. ನಿಮ್ಮ ಮನೆಗಳಿಗೆ 75 ಯೋಜನೆಗಳಿಗೆ ಏನು ನೀವು ಅಧಿಕಾರಿಗಳ ಹತ್ರ ಹೋಗ್ತಾ ಇದ್ರಿ, ಆ ಯೋಜನೆಗಳ ಒಂದು ಅನುದಾನ ನಿಮ್ಮ ಮನೆಗಳಿಗೆ ನೇರವಾಗಿ ಬರುವಂತ ನಿಟ್ಟಿನಲ್ಲಿ ಇವತ್ತು ಕ್ರಮವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಇವತ್ತು ಮನೆ ಇಲ್ದಿರ ಇರ್ತಕ್ಕಂಥವರಿಗೆ 3 ಕೋಟಿ ಮನೆಗಳು ಪ್ರಧಾನಮಂತ್ರಿಯ ಆವಾಸ್ ಯೋಜನೆಯಲ್ಲಿ ಕೊಡುವಂಥದ್ದು ಆಗ್ತಾ ಇದೆ. ಅದಕ್ಕೋಸ್ಕರ ಇವೆಲ್ಲವೂ ಕೂಡ ಜನರ ಉತ್ಸವ ಅಂತ ನಾವು ಕರೆದ್ವಿ. ಜನರ ಉತ್ಸವ ಅಂತಂದ್ರೆ ಯಾವ ಪಕ್ಷಕ್ಕೆ
ಜನರಿಂದ ಆಯ್ಕೆ ಆಗಿದ್ದು ಅನ್ನುವಂತಹ ನೆನಪಿರ್ತದೆ. ಜನರಿಗೋಸ್ಕರ ಜನಪರ ಕಾರ್ಯಕ್ರಮವನ್ನು ರೂಪಿಸುತ್ತೆ. ಜನರ ಮಧ್ಯೆನೇ ಇಂತಹ ಕಾರ್ಯಕ್ರಮ ಆಗಬೇಕು, ಅದು ಜನರ ಹಬ್ಬ ಆಗಬೇಕು ಅಂತ ಹೇಳಿ ನಾವು ಮಾಡಿದ್ವಿ. ನಿಜವಾದ ಪ್ರಜಾಪ್ರಭುತ್ವದ ಅರ್ಥ ಏನು ಅಂತಂದ್ರೆ ಅದು ಜನರ ಹಬ್ಬನೇ ಅಂತೇಳಿ ನಾವೆಲ್ಲ ಕೂಡ ತಿಳ್ಕೋಬೇಕಾಗಿದೆ. ವಿಶೇಷವಾಗಿ ವಿರೋಧ ಪಕ್ಷ ಕಾಂಗ್ರೆಸ್ನವರು ತಿಳ್ಕೋಬೇಕಾಗಿದೆ. ಇವತ್ತು ಈ ಭಾಗದ ಜನಸಮೂಹವನ್ನ ನೋಡಿ ಕಾಂಗ್ರೆಸ್ ಪಕ್ಷ ಇವತ್ತು ಕುರ್ಚಿ ಖಾಲಿನೇ ಇಲ್ಲ. ಆಗ್ಲೇನೆ ಆ ಕುರ್ಚಿಗೆ ನಾನು ಮುಖ್ಯಮಂತ್ರಿ ಅಂತ ಅವರೇ ಕಚ್ಚಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ಜನರು ತೀರ್ಮಾನ ಮಾಡೋದು ಎರಡು ಆಯ್ಕೆ ಇದೆ ಅವರಿಗೆ. ಡಬಲ್ ಇಂಜಿನ್ನ ಒಂದು ಅದ್ಭುತವಾದಂತಹ ಸಮರ್ಥ ಆಡಳಿತ ನೀಡ್ತಾ ಇರತಕ್ಕಂಥ ಸರ್ಕಾರ ಬೇಕಾ, ಡಬಲ್ ಸ್ಟೇರಿಂಗ್ ಇರ್ತಕ್ಕಂಥ ಪಕ್ಷವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆ ಡಬಲ್ ಸ್ಟೇರಿಂಗ್ ಬಸ್ಸಿಗೆ ಡಬಲ್ ಡೋರ್ನ ಬಸ್ ಆಗಿದೆ. ಅದು ಯಾರನ್ನು ಇಳಿಸ್ತಾರೆ ಅನ್ನುವಂಥದ್ದು ಭವಿಷ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಸ್ನೇಹಿತರೆ, ಇವತ್ತು ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಹೂಡಿಕೆ ನಮಗೆ ಬರ್ತಾ ಇದೆ. ಹೂಡಿಕೆ ಸುಮ್ಮನೆ ಬರೋದಿಲ್ಲ. 6.5 ಲಕ್ಷ ಕೋಟಿ ರೂಪಾಯಿಗಳು ಈ ದೇಶದಲ್ಲಿ FDI ಮೂಲಕ ವಿದೇಶ ಬಂಡವಾಳ ಬಂದಿದ್ರೆ ಅದರಲ್ಲಿ 38% ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅನ್ನೋದನ್ನ ನಾನು ಬಹಳ ಗರ್ವದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 38% ಬರಬೇಕು ಅಂತಂದ್ರೆ ಸುಲಭವಾಗಿ ಬರೋದಿಲ್ಲ. ಅವರಿಗೆ ನಂಬಿಕೆ ಇರಬೇಕಾಗ್ತದೆ ರಾಜ್ಯ ಸರ್ಕಾರದ ಮೇಲೆ, ಸರ್ಕಾರದ ಆಡಳಿತದ ಮೇಲೆ ವಿಶ್ವಾಸ ಇರಬೇಕಾಗ್ತದೆ. ಇಲ್ಲ ಅಂದ್ರೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಯಾರು ಕೂಡ ಹೂಡಿಕೆ ಮಾಡೋದಿಲ್ಲ. ಹಾಗಾಗಿ ಅಂತಹ ವಿಶ್ವಾಸ ಅರ್ಹತೆಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಇಂದಿನ ಬಿಜೆಪಿ ಸರ ಹೊಂದಿದೆ ಅಂತ ಕೂಡ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಭಾಗದಲ್ಲಿ ಎತ್ತಿನ ಹೊಳೆ ಪ್ರಮುಖ ಯೋಜನೆ ಏನು ಬಯಲು ಸೀಮೆಯಲ್ಲಿ ಬರದ ನಾಡು ಅಂತ ಕೂಡ ನಾವು ಕರೆಯಲ್ಪಡ್ತಾ ಇತ್ತು. ಆದರೆ 2012ರಲ್ಲಿ ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಅಂದಿನ ಭಾರೀ ನೀರಾವರಿ ಸಚಿವರಾಗಿದ್ದಾಗ ಎತ್ತಿನ ಹೊಳೆ ಯೋಜನೆಯನ್ನ ರೂಪಿಸಿರುವಂತ ಕೀರ್ತಿ ಶ್ರೇಯಸ್ಸು ನಾಯಕರಿಗೆ ಸಲ್ಲುತ್ತೆ. ಸರ್ಕಾರ ಮತ್ತೆ ಇವರೇ ಬಂದಿದ್ರೆ 5 ವರ್ಷದಲ್ಲಿ ಎತ್ತಿನ ಹೊಳೆ ಮುಗಿತಾ ಇತ್ತು. ಆದರೆ ದುರದೃಷ್ಟ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಅದರ ಒಂದು ದಾರಿ ತಪ್ಪಿದೆ. ಇವತ್ತು ಕಾಮಗಾರಿಯ ವೇಗ ಕುಂಠಿತ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಹೇಳುವಾಗ ಹೇಳ್ತಾರೆ, ಎಷ್ಟೇ ಎತ್ತಿನ ಹೊಳೆ ಯೋಜನೆಯನ್ನ ಈ ಭಾಗದ ಜನರಿಗೆ, ಈ ಭಾಗದ ರೈತರಿಗೆ ಅನುಷ್ಠಾನವನ್ನ ಮಾಡ್ತೀವಿ ಅಂತೇಳಿ ಅವರು ಹೇಳ್ತಾರೆ. ಮತ್ತೆ ಈಗಾಗಲೇ ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಚಿಕ್ಕಬಳ್ಳಾಪುರ ಈ ಎಲ್ಲ ನಗರಗಳು ಕೂಡ ಇವತ್ತು ಉಪಗ್ರಹ ನಗರಗಳಾಗಲಿಕ್ಕೆ ಅತ್ಯಂತ ಯೋಗ್ಯ ನಗರಗಳು. ಸ್ಯಾಟಲೈಟ್ ಟೌನ್ಸ್ ಅನ್ನು ಬೆಂಗಳೂರಿಗೆ ಪರ್ಯಾಯವಾಗಿ ಮಾಡಿದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ದಟ್ಟಣೆ ಕಡಿಮೆ ಆಗ್ತದೆ. ಈ ಭಾಗದ ಜನರಿಗೆ ಹೆಚ್ಚಿನ ಹೂಡಿಕೆಯಲ್ಲಿ ಬರೋದ್ರ ಮೂಲಕ ಹೆಚ್ಚಿನ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ, ಅದೇ ರೀತಿ ಸಬರ್ಬನ್ ರೈಲು ಮತ್ತು ಮೆಟ್ರೋ ಯೋಜನೆಗಳಿಗೆ ಕೂಡ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ದೊಡ್ಡ ಪ್ರಯತ್ನವನ್ನ ನಾವು ಮಾಡ್ತೇವೆ. ಹಾಗಾಗಿ ಸ್ನೇಹಿತರೆ, ಇವತ್ತು ಕಾಂಗ್ರೆಸ್ನವರ ಕಚ್ಚಾಟ ನೋಡಿ ಅಂತಿಮವಾಗಿ ನನಗೆ ಒಂದು ಹಾಡು ನೆನಪು ಬಂತು. ಡಾಕ್ಟರ್ ರಾಜ್ಕುಮಾರ್ ಪ್ರೇಮದ ಕಾಣಿಕೆ. ಅದರಲ್ಲಿ ಹೇಳ್ತಾರೆ, ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ,
ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ? ಜನರ ನಿಯಮ ಮೀರಿ ಇಲ್ಲಿ ಏನು ನಡೆಯದು? ಮಾನ್ಯ ಸಿದ್ದರಾಮಣ್ಣ, ಮಾನ್ಯ DK ಅವರೇ, ನೀವು ನೆನೆಸಿದಂತೆ ಕರ್ನಾಟಕದಲ್ಲಿ ಏನು ಆಗದು. ಇಷ್ಟನ್ನು ಹೇಳಿ ನಮ್ಮ ಅನೇಕ ಮುಖಂಡರುಗಳು ಮಾತಾಡೋರಿದ್ದಾರೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮದ ಸದುದ್ದೇಶ ಎಲ್ಲ ವಿಚಾರಗಳನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ನುಡಿದಂತ ಡಾಕ್ಟರ್ ಸುಧಾಕರ್ ಅವರು, ನಮ್ಮ ಆರೋಗ್ಯ ಸಚಿವರು, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ನಮ್ಮ ಸರ್ಕಾರದ ಹಿರಿಯ ಸಚಿವರು, ಬೃಹತ್ ನೀರಾವರಿ ಸಚಿವರು, ಹಿಂದುಳಿದ ವರ್ಗದ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ ಗೋವಿಂದ ಈ ಸಭೆಯನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೀನಿ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಮೈಕ ಸರಿ ಇಲ್ಲಪ್ಪ, ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ರವ್ರೆ, ಹಿಂದಿನ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸಂಸದರಾದ ಶ್ರೀ ಸದಾನಂದ ಗೌಡ್ರೆ, ಕಂದಾಯ ಸಚಿವರಾದ R ಅಶೋಕ್ರವರೇ, ಶ್ರೀಮತಿ DK ಅರುಣಾ ಅವರೇ, CT ರವಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳೇ, ಬಂಧುಗಳೇ, ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ವಿವರವಾಗಿ ಸಭೆಯ ಮುಂದೆ ಮಾಹಿತಿಯನ್ನು ಒದಗಿಸಿದರು. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮಾತನಾಡ್ತಕ್ಕಂಥವ್ರು ಜಾಸ್ತಿ ಜನ ಇದ್ದಾರೆ. ತಮಗಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ರಾಜೀವ್ ಗಾಂಧಿ ಅವರ ನೇತೃತ್ವದ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡೋಣ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಮಾಡಿ ನನ್ನ ಮಾತನ್ನು ಮುಂದುವರಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೀಗ ಪುಷ್ಪಾರ್ಚನೆ ಮಾಡೋದ್ರ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇವ್ರ ಜೊತೆಯಲ್ಲಿ ನಮ್ಮ ಪಕ್ಷದ ಹಿರಿಯ ನಾಯಕರು, ಕೇಂದ್ರ ಸಂಸದೀಯ ಮಂಡಳಿ ಸದಸ್ಯರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು, ಪಕ್ಷದ ಎಲ್ಲ ಹಿರಿಯರು ಅವ್ರ ಜೊತೆಲಿದ್ದಾರೆ. ಇದುವರೆಗೂ ನಮ್ಮ ಜೊತೆ ಇದ್ದು ಮಾನ್ಯ ಮುಖ್ಯಮಂತ್ರಿಗಳು
ಕೈಮಗ್ಗವನ್ನ ಚಾಲನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದು ಇತ್ತೀಚೆಗೆ ಮೃತಪಟ್ಟಂತ ನಮ್ಮ ಸರ್ಕಾರದ ಹಿರಿಯ ಸಚಿವರಾದ ಉಮೇಶ್ ಕತ್ತಿಯರವರಿಗೆ ಪ್ರವೀಣ್ ನೆಟ್ಟೂರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮುಖೇನ ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಏನ್ ಮಾಡೋದು ಗುರುವೇ? ಅಲ್ಲ, ಇಲ್ಲಿಗೆ ಮೊಗ್ಗ ತರಲಿಕ್ಕೆ ಆಗೋದಿಲ್ಲ. ಇಲ್ಲ, ಈಗ ಅವ್ರಿಗೆ ಮಗ್ಗ ಕೊಡ್ತಾ ಇದೀವಿ ಒಂದು ಮುಖ್ಯಮಂತ್ರಿಗಳಿಗೆ. ಈಗ ಮೃತಪಟ್ಟಂತ ಪ್ರವೀಣ್ ನೆಟ್ಟರು ಮತ್ತು ನಮ್ಮ ದಿವಂಗತ ಹಿರಿಯ ಸಚಿವರಾದ ಶ್ರೀಯುತ ಉಮೇಶ್ ಕತ್ತಿರವರಿಗೆ ಈ ಸಭೆ ಮುಖೇನ 1 ನಿಮಿಷಗಳ ಕಾಲ ಮೌನವನ್ನ ಸಲ್ಲಿಸಬೇಕು. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕು, ನಿಶ್ಶಬ್ದವಾಗಿ ನಿಲ್ಲಬೇಕು ಅಂತ ವಿನಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಮೊನ್ನೆ ಗೋವಿಂದ್ ಕಾರಜೋಳರವರು ತಮ್ಮ ಭಾಷಣವನ್ನು ಮುಂದುವರಿಸಲಿದ್ದಾರೆ. ಬಂಧುಗಳೇ, ಕಾಂಗ್ರೆಸ್ನವರು ಭಾರತ್ ಜೋಡೋ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕನ್ಯಾಕುಮಾರಿಯಿಂದ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಪ್ರಾರಂಭ ಮಾಡಿದರೆ, ಕಾಶ್ಮೀರದಿಂದ ಗುಲಾಂ ನಬಿ ಆಜಾದ್ ಅವರು ಭಾರತ ತೋಡೋ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಶಿ ತರೂರ್ ಅವರು ಕೂಡ ಇವತ್ತು ಕಾಂಗ್ರೆಸ್ಸನ್ನು ಬಿಡುವಂಥ ಸ್ಥಿತಿಯಲ್ಲಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ದೇಶವನ್ನು ಇಬ್ಬಾಗ ಮಾಡಿದಂಥ ಕಾಂಗ್ರೆಸ್ನವರು, ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಮನೆತನದವರು ದೇಶಕ್ಕೆ ಉತ್ತರವನ್ನು ಹೇಳಬೇಕಾಗ್ತದೆ. ಯಾವ್ಯಾವಾಗ ಕಾಂಗ್ರೆಸ್ ಮುಳುಗ್ತದಂತಕ್ಕಂಥ ಭೀತಿ ಪ್ರಾರಂಭ ಆಗ್ತದೋ ಅವಾಗ ಜನರಿಗೆ ಮೋಸ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕಾಂಗ್ರೆಸ್ನವರು ಹಾಕ್ಕೊಳ್ತಾ ಇದ್ದಾರೆ. ಬಂಧುಗಳೇ, ತಮ್ಗೆ ಗೊತ್ತಿದೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಗರೀಬಿ ಹಠಾವು ಮಾಡ್ತೀನಿ ಅಂತ ಹೇಳಿ ಸುಮಾರು 43 ವರ್ಷಗಳ ಹಿಂದೆ ಜನರಿಗೆ ಮೋಸ ಮಾಡಿ ಆಡಳಿತವನ್ನು ಮಾಡಿದರು. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇರ್ತಾರೆ. ಮೊನ್ನೆ ಸಿದ್ದರಾಮಯ್ಯನವರು 75ನೇ ವರ್ಷವನ್ನು ಸಿದ್ದರಾಮೋತ್ಸವ ಆಚರಣೆ ಮಾಡಿಕೊಂಡು ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಇವತ್ತು ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಆಸೆಯನ್ನು ಇಟ್ಕೊಂಡು ಕೂತಿದ್ದಾರೆ. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಕಾಂಗ್ರೆಸ್ನವರು ಯಾವತ್ತೂ ಕೂಡ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಲಿಲ್ಲ.
ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡಿದ್ರು. ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿದ್ರು. ಬಡವರನ್ನ ಮೋಸ ಮಾಡಿ ವೋಟ್ ಬ್ಯಾಂಕ್ ಮಾಡಿಕೊಂಡು 60 ವರ್ಷ ದೇಶವನ್ನು ಆಳಿದ್ರು. ಅವರು ಇವತ್ತು ಹೇಳ್ತಾ ಇದ್ದಾರ ಬಡವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 5 ವರ್ಷಗಳ ಕಾಲ ಏನೂ ಮಾಡದನೆ, ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ಆಡಳಿತವನ್ನು ಮಾಡಿ ಇವತ್ತಿಗೆ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಪದೇ ಪದೇ ಸಿದ್ದರಾಮಯ್ಯನವ್ರು ಹೇಳ್ತಾ ಇರ್ತಾರ, ನಾನು 7 ಕಿಲೋ ಅಕ್ಕಿ ಕೊಟ್ಟೆ, 7 ಕಿಲೋ ಅಕ್ಕಿ ಕೊಟ್ಟೆ ಅಂತೇಳಿ. ಬಂಧುಗಳೇ, ನಿಮ್ಗೆ ಗೊತ್ತಿರಲಿ, ಅಕ್ಕಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆ. ಸಿದ್ದರಾಮಯ್ಯನವ್ರ ಸರ್ಕಾರ ಕೊಟ್ಟಿದ್ದು ಅಕ್ಕಿ ತುಂಬತಕ್ಕಂಥ ತಟ್ಟಿನ ಚೀಲ, ಅದರ ಮೇಲೆ ಸಿದ್ದರಾಮಯ್ಯನವ್ರ ಫೋಟೋ. ಅಕ್ಕಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರದ್ದು, ತಟ್ಟಿನ ಚೀಲ ಮಾತ್ರ ಸಿದ್ದರಾಮಯ್ಯನವ್ರದ್ದು ಕಾಂಗ್ರೆಸ್ ಸರ್ಕಾರದ್ದಾಗಿತ್ತು. ಅದಕ್ಕೆ ಬಂಧುಗಳೇ, ಅವ್ರ ಮಾತನ್ನು ಯಾರೂ ಕೂಡ ರಾಜ್ಯದಲ್ಲಿ ಗಂಭೀರವಾಗಿ ತಗೊಳ್ತಾ ಇಲ್ಲ. ಅದಕ್ಕಾಗಿ ಹೊಸ ಹೊಸ ನಾಟಕಗಳನ್ನು ಮಾಡ್ತಾ ಇರ್ತಾರೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಬಡವರ ಬಗ್ಗೆ, ರೈತರ ಬಗ್ಗೆ, ದೀನದಲಿತರ ಬಗ್ಗೆ ಅನೇಕ ಹೊಸ ಹೊಸ ಯೋಜನೆಗಳನ್ನ ಹಾಕ್ಕೊಂಡು ಇವತ್ತು ಅಮೃತ ಮಹೋತ್ಸವ ಆಚರಿಸೋ ಕಾಲದಲ್ಲಿ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. 28,000 ಕೋಟಿ ಇವತ್ತು SC ST ಜನಾಂಗದವ್ರಿಗಾಗಿ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಖರ್ಚು ಮಾಡ್ತಾ ಇದೆ. ಅದೇ ರೀತಿಯಾಗಿ ದೇಶದಲ್ಲಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಬಡವರಿಗಾಗಿ ಮುದ್ರಾ ಯೋಜನೆಯಲ್ಲಿ 35 ಕೋಟಿ ಜನರಿಗೆ 18 ಲಕ್ಷ ಕೋಟಿ ಹಣವನ್ನು, ಸಾಲವನ್ನು ಕೊಟ್ಟಿದ್ದಾರೆ. 50,000ದಿಂದ 1 ಲಕ್ಷದವರೆಗೆ. ಕಾಂಗ್ರೆಸ್ನವ್ರು ಯಾಕೆ ಮಾಡಲಿಲ್ಲ? 60 ವರ್ಷ ಆಡಳಿತ ಮಾಡಿ ಕಾಂಗ್ರೆಸ್ನವರು ಆಡಳಿತದಲ್ಲಿ ಯಾವುದೇ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಕಾರ್ಯಕ್ರಮ ಮಾಡಲಿಲ್ಲ. ಇವತ್ತು ನರೇಂದ್ರ ಮೋದಿಜಿಯವ್ರ ಸರ್ಕಾರ ದೇಶದ ಉದ್ದಗಲಕ್ಕೂ IITಗಳನ್ನು ಪ್ರಾರಂಭ ಮಾಡಿದೆ, ಹೊಸ ಹೊಸ ಮೆಡಿಕಲ್ ಕಾಲೇಜ್ಗಳನ್ನು ಪ್ರಾರಂಭ ಮಾಡಿದೆ. ಬಡವರ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕಂತಕ್ಕಂಥ ಕಳಕಳಿ ಕಾಳಜಿಯಿಂದ ಹೊಸ ಹೊಸ ಯೋಜನೆಗಳನ್ನು ಶಿಕ್ಷಣದಲ್ಲಿ ತರುವುದರ ಮೂಲಕ ಇವತ್ತು ಬಡವರ ಬಗ್ಗೆ ಅನೇಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಅಷ್ಟೇ ಅಲ್ಲದೆ ಇವತ್ತು ಬೊಮ್ಮಾಯಿ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 1047 ಕೋಟಿ ರೂಪಾಯಿ ವಿದ್ಯಾನಿಧಿಯಲ್ಲಿ ಟ್ಯಾಕ್ಸಿ ಡ್ರೈವರ್ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳು, ಕೃಷಿ ಕಾರ್ಮಿಕರ ಮಕ್ಕಳು ಇವತ್ತು ವಿದ್ಯಾವಂತರಾಗಬೇಕು ಅಂಥೇಳಿ 1047 ಕೋಟಿ ರೂಪಾಯಿ ಬಡವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಬಡವರ ಬಗ್ಗೆ ಅನೇಕ ಕಳಕಳಿ ಕಾಳಜಿಯಿಂದ ಕಾರ್ಯಕ್ರಮಗಳನ್ನು ರೂಪಿಸಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಬಂಧುಗಳೇ, ಅಷ್ಟೇ ಅಲ್ಲದೆ ಇವತ್ತು ಸ್ಟಾರ್ಟಪ್ ಯೋಜನೆಯಲ್ಲಿ 73,000 ಕಂಪನಿಗಳಲ್ಲಿ 23 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಂಧುಗಳೇ, ತಮ್ಮೆಲ್ಲರಿಗೂ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ನರೇಂದ್ರ ಮೋದಿಜಿ ಅವ್ರ ಸರ್ಕಾರದಲ್ಲಿ 63 ಕೇಂದ್ರ ಸಚಿವರಲ್ಲಿ 49 ಜನ SC ST ಹಿಂದುಳಿದವ್ರ ಜನಾಂಗದವರಿದ್ದಾರೆ. ಅದೇ ರೀತಿಯಾಗಿ ನರೇಂದ್ರ ಮೋದಿಜಿ ಅವರು ಆಡಳಿತಕ್ಕೆ ಬಂದ ಮೇಲೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ದಲಿತ ವರ್ಗಕ್ಕೆ ಸೇರಿದಂಥವ್ರು. ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆದಿವಾಸಿ ಜನಾಂಗಕ್ಕೆ ಸೇರಿದಂಥವ್ರು. ಸಾಮಾಜಿಕ ನ್ಯಾಯ ಅಂದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಸಾಮಾಜಿಕ ನ್ಯಾಯಕ್ಕೆ ಕಟಿಬದ್ಧವಾಗಿ ದೇಶದ ಉದ್ದಗಲಕ್ಕೂ ಆಡಳಿತವನ್ನು ಮಾಡ್ತಾ ಇದೆ. ಬಂಧುಗಳ, ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ, ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ, ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರಕ್ಕೆ ತಾವೆಲ್ಲರೂ ಬೆಂಬಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಸರ್ಕಾರದ ಯೋಜನೆಗಳ ಲಾಭವನ್ನು ಬಡವರಿಗೆ, ದೀನದಲಿತರಿಗೆ, ಕೃಷಿಕರಿಗೆ ಮುಟ್ಟಿಸ್ತಕ್ಕಂಥ ಅದಕ್ಕೆ ತಾವೆಲ್ಲರೂ ನೆರವಾಗಬೇಕು ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
बोलो ಭಾರತ್ ಮಾತಾ ಕಿ. ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂತ ಕೇಂದ್ರ ಬಿಂದು ನಮ್ಮ ಕೇಂದ್ರದ ಪ್ರಭಾವಿ ಸಚಿವರು ಈ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲು ಬಂದಿರತಕ್ಕಂಥ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಸ್ಮೃತಿ ಇರಾನಿರವರನ್ನ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದೊಡ್ಡಬಳ್ಳಾಪುರದ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರು ಸುಧಾ ಲಕ್ಷ್ಮೀನಾರಾಯಣರವರು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ವತ್ಸಲಾರವರು, ಪುಷ್ಪಾ ಶಿವಶಂಕರ್ ಅವರು ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇಲ್ಲ ಹಾಗೆ ಈ ಒಂದು ವೇದಿಕೆಗೆ ಸರ್ಕಾರದ ಮತ್ತೊಬ್ಬ ಸಚಿವರು ಶ್ರೀಮತಿ ಶಶಿಕಲಾ ಜೊಲ್ಲೆಯರವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬರು ಡಾಕ್ಟರ್ CN ಅಶ್ವಥ್ ನಾರಾಯಣರವರು ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭೈರತಿ ಬಸವರಾಜ್ರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಪಕ್ಷದ ಮತ್ತೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು, ಹಿರಿಯರು, ಸುಮಾರು 6 ಬಾರಿ ವಿಧಾನ ಪರಿಷತ್ತಿನಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. AV ನಾರಾಯಣ ಸ್ವಾಮಿ ಅವರು ಮಾಲಾರ್ಪಣೆಯನ್ನು ಮಾಡ್ತಾರೆ. ಈಗ ನಮ್ಮೆಲ್ಲರ ನಾಯಕರು, ಈ ರಾಜ್ಯದ ರೈತ ಮುಖಂಡರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರೀಯ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಹಿರಿಯರು, ಹೋರಾಟಗಾರರಾಗಿರ್ತಕ್ಕಂಥ ಶ್ರೀಯುತ BS ಯಡಿಯೂರಪ್ಪನವರು ತಮ್ಮನ್ನೆಲ್ಲ ಕುರಿತು ಮಾತಾಡಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. बोलो भारत माता की. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಈಗ ತಾನೇ ಆಗಮಿಸಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶ್ರೀಮತಿ ಸ್ಮೃತಿ ಇರಾನಿ ಅವರೇ, ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಕೇಂದ್ರದ ಸಚಿವೆಯಾದಂಥ ಶೋಭಾ ಕರಂದ್ಲಾಜೆ, ಉಳಿದೆಲ್ಲ ಕೇಂದ್ರದ ಸಚಿವರೇ, ಇಲ್ಲಿ ಉಪಸ್ಥಿತರಿರುವಂಥ ಕರ್ನಾಟಕ ರಾಜ್ಯದ ಎಲ್ಲ ಸಂಸತ್ ಸದಸ್ಯರೇ, ಶಾಸಕರೇ, ಈ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮಕ್ಕೆ ಮೂಲ ಕಾರಣಕರ್ತರಾದಂಥ ನಮ್ಮ ಆತ್ಮೀಯರಾದಂಥ ಎಲ್ಲ ಹಿರಿಯ ಮುಖಂಡರೇ, ಇವತ್ತು ನಮ್ಮ ಹಿರಿಯ ನಾಯಕರ ಪರಿಶ್ರಮದಿಂದ ಅಪರೂಪದ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಹಿರಿಯರ ಒಂದು ಪರಿಶ್ರಮ, ವಿಶೇಷವಾಗಿ ನಮ್ಮ ಡಾಕ್ಟರ್ ವಿಶೇಷ ಪರಿಶ್ರಮ ಹಾಕಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದಕ್ಕಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ
ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಈ ಭಾಗ ಭಾರತೀಯ ಜನತಾ ಪಾರ್ಟಿ ಅಷ್ಟೊಂದು ಶಕ್ತಿಯುತವಾಗಿ ಬೆಳೆದೇ ಇದ್ದಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಮತ್ತು ಇತರ ಪರಿಶ್ರಮದಿಂದ ಇವತ್ತು 3-4 ಲಕ್ಷ ಜನ ಏನು ತಾವು ಸೇರಿದ್ದೀರಾ, ಇನ್ನೂ ಲಕ್ಷಾಂತರ ಜನ ಹೊರಗಡೆ ಒಳಗಡೆ ಬರಕ್ಕಾಗದೇನೆ ಬಸ್ನಲ್ಲೇ ಕುಂತಿರೋದನ್ನ ನಾನು ಕಣ್ಣಾರ ನೋಡಿ ಬಂದಿದ್ದೇನೆ. ಬಹುಶಃ ಡಾಕ್ಟರ್ ಸುಧಾಕರ್ ಅವರ ಪರಿಶ್ರಮದಿಂದ ಈ ಭಾಗದಲ್ಲಿ ಹೆಚ್ಚಿನ ಶಾಸಕರು ಗೆದ್ದು ಭಾರತೀಯ ಜನತಾ ಪಾರ್ಟಿ ಬರುವಂತ ದಿವಸಗಳಲ್ಲಿ 150ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನುವಂಥದ್ದನ್ನ ಈ ಸಂದರ್ಭ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ದೊಡ್ಡಬಳ್ಳಾಪುರಕ್ಕೆ ನಾನು 10 ಬಾರಿ ಬಂದು ಹೋಗಿದ್ದೇನೆ. ಇಲ್ಲಿನ ನೇಕಾರರ ಬಗ್ಗೆ ನಾನು ಹೇಳ್ತಿದ್ದೆ. ನೇಕಾರರು ಮತ್ತು ರೈತರು ನಮ್ಮ ಪಕ್ಷಕ್ಕೆ 2 ಕಣ್ಣುಗಳಿದ್ದಂತೆ. ನಾನು ಅಧಿಕಾರದ ಅವಧಿಯಲ್ಲಿ ನೇಕಾರರ ಸಾಲ ಮನ್ನಾ ಮಾಡುವುದು, ರೈತರ ಸಾಲ ಮನ್ನಾ ಮಾಡುವುದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ನನ್ನ ಜೀವನದ ಬಹಳಷ್ಟು ಸಮಯವನ್ನ ರೈತಾಪಿ ವರ್ಗಕ್ಕೆ ಮೀಸಲಿಟ್ಟು ಕೆಲಸ ಮಾಡಿದ್ದೇನೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಿರುವಷ್ಟು ಸವಲತ್ತುಗಳು ದೇಶದಲ್ಲಿ ಯಾರು ಕೊಟ್ಟಿಲ್ಲ. ಕಿಸಾನ್ ಸನ್ಮಾನ್ ಯೋಜನೆ ಅಡಿನಲ್ಲಿ ಪ್ರಧಾನಿಯವರು 6,000 ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ನಾನು 4,000 ಕೊಟ್ಟು 10,000 ರೂಪಾಯಿನ ರೈತರಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ರಾಹುಲ್ ಗಾಂಧಿ ಅವರು ಬಡತನದ ಬಗ್ಗೆ ಮಾತನಾಡಕ್ಕೆ ಶುರು ಮಾಡಿದ್ದಾರೆ. ಅವರ ಮನೆಯಲ್ಲಿಯೇ 3 ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ. ಆದರೆ ಬಡತನ ನಿವಾರಣೆ ಆಯ್ತೇನೋ? ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗ್ತಿದೆ. ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಾ ಇದೆ. ನೀರಾವರಿ ಯೋಜನೆಗೆ ನಮ್ಮ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೊಟ್ಟು ಕೆರೆಕಟ್ಟೆಗಳನ್ನು ತುಂಬಿಸಿ, ಜಲಾಶಯಗಳನ್ನು ತುಂಬಿಸಿ ರೈತ ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮೊನ್ನೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಬೋಟ್ನಲ್ಲಿ ಓಡಾಡುವಂತ ಸ್ಥಿತಿ ಬಂತು ಬೆಂಗಳೂರಲ್ಲಿ ಅಂತ. ಸಿದ್ದರಾಮಯ್ಯನವರೇ, ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು, ಬೋಟ್ನಲ್ಲಿ ಓಡಾಡುವಂತ ಸ್ಥಿತಿ ಬಂದಿದೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಮಳೆ ಬಂದಿದೆ ಬೆಂಗಳೂರಿನಲ್ಲಿ ಅನ್ನೋದನ್ನು ನೀವು ಮಾಡ್ಕೊಳ್ತೀರಿ ತಾನೆ? ಇಷ್ಟಿದ್ರೂ ಸಹ ನಮ್ಮ ಸರ್ಕಾರದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದೀರಾ. ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆದಾಗ ಇದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಅನೇಕ ಜನ ಹಿರಿಯರು ಮಾತನಾಡೋರಿದ್ದಾರೆ. ಒಂದು ಮಾತನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಷಬೀಜ ಬಿಚ್ಚಿ ಅಧಿಕಾರಕ್ಕೆ ಬರ್ಬೋದು ನನ್ನ ಭ್ರಮೆನಲ್ಲೇನಿದ್ರು ಕಾಂಗ್ರೆಸ್ನವರು, ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ದೇಶದಲ್ಲಿ ಸಾಬೀತಾಗಿದೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ದೇಶವನ್ನ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ತಂದು ಈ ದೇಶದ ಜನ ನಂಬಿಕೆಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕುವಂತ ವ್ಯವಸ್ಥೆಯನ್ನು ಮಾಡಿರುವಂತಹದ್ದನ್ನ ತಾವೆಲ್ಲ ನೋಡಿದ್ದೀರಾ. ನಾನು ವಿಧಾನಮಂಡಲದ ಒಳಗಡೆ ನಿಂತು ಹೇಳಿದ್ದೆ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರೇ, ಎಲ್ಲಿವರೆಗೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಿರ್ತಾರೆ ಅಲ್ಲಿವರೆಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಬಿಡೋದಿಲ್ಲ ಅನ್ನೋ ಶಬ್ದವನ್ನು ನಾನು ಮಾಡಿದ್ದನ್ನು ನೀವು ಕೇಳಿದ್ದೀರಾ. ನಾನು ಈಗ ಮತ್ತೊಮ್ಮೆ ಹೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ, ಕೂಸುಟ್ಟಕ್ಕೆ ಮುಂಚೆ ಕುಲಾವಿ ಒಲಿಸ್ಕೊಳ್ಳೋ ರೀತಿಯಲ್ಲಿ ನೀವು ಈಗಾಗಲೇ ಮುಖ್ಯಮಂತ್ರಿ ನಾನು ತಾನು ಅಂತೇಳಿ ಮಾತನಾಡ್ತಾ ಇದ್ದೀರಾ. ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬರಕ್ಕೆ ಬಿಡೋದಿಲ್ಲ. ಮುಂದೆ ಬರೋ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 150ಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದದ ಈ ರೀತಿಯ ಕೆಲಸವನ್ನು ಮಾಡ್ತೇವೆ ಅನ್ನೋ ಭರವಸೆ ನಾನು ಕೊಡ್ತಾ ಇದ್ದೇನೆ.
ಬಂಧುಗಳೇ, ಇವತ್ತು ಡಾಕ್ಟರ್ ಸುಧಾಕರ್ ಅವರು ಏನು ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ನಮ್ಮ ಶಕ್ತಿ ಅಷ್ಟು ಬೆಳೆದಿರಲಿಲ್ಲ, ಅಂತ ಕಡೆನೇ ಇಂಥ ಅಭೂತಪೂರ್ವವಾದ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಇನ್ನು ಕರ್ನಾಟಕದಲ್ಲಿ 5-6 ಕಡೆ ನಾವು ಇದೇ ರೀತಿ 3-4 ಲಕ್ಷ ಜನವನ್ನು ಸೇರಿಸಿ ಇನ್ನೊಂದು 2 ತಿಂಗಳಲ್ಲಿ 4-5 ಕಡೆ ಸಮಾವೇಶವನ್ನು ಮಾಡ್ತೇವೆ. ಆವಾಗ ನಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಯಾವುದೋ ಭ್ರಮೆನಲ್ಲಿ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ನಾವು ಅಧಿಕಾರಕ್ಕೆ ಬಂದೇ ಬಿಟ್ಟಿದ್ದೇವೆ ಅನ್ನೋ ಭ್ರಮೆಯಲ್ಲಿ ಏನಿದ್ರೆ ಇದು ಅಸಾಧ್ಯವಾದಂತಹದ್ದನ್ನು ಮಾತನ್ನು ಹೇಳ್ತಾ, ಇವತ್ತು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ಅನ್ನೋದಕ್ಕೆ ಉದಾಹರಣೆ ಇವತ್ತು ಡಾಕ್ಟರ್ ಸುಧಾಕರ್ ಅವರ ಪರಿಶ್ರಮದಿಂದ ಇಲ್ಲಿ ಸೇರಿರುವಂತ ಲಕ್ಷಾಂತರ ಜನ ನೀವೇ ಕಾರಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ್ರಿಂದ ಬಂಧುಗಳೇ, ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಬರುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಲ್ಲ. ಈ ಭಾಗದ ನೇಕಾರರು, ರೈತರು ನೆಮ್ಮದಿಯಿಂದ ಬದುಕಬೇಕು ಅಂತಿದ್ರೆ ನಾಳೆ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮೂಲಕ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ತಾ, ಇವತ್ತು ನಾವು ನಿರೀಕ್ಷೆ ಮಾಡಿರಲಿಲ್ಲ ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನರು, ಈಗಾಗಲೇ ಸುಮಾರು 1 ಲಕ್ಷ ಜನ ಹೊರಗಡೆನೇ ಇದ್ದಾರೆ, ಇಲ್ಲಿ ಒಳಗಡೆ 2-3 ಲಕ್ಷ ಜನ ಸೇರಿದ್ದೀರಾ ಅಂತ ಹೇಳಿದ್ರೆ ಈ ಭಾಗದ ಜನ ಯಾವ ರೀತಿ ಬಿಜೆಪಿ ಬಗ್ಗೆ, ಮೋದಿಜಿಯವರ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ನೀವು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತೇವೆ. ನಿಮ್ಮ ಬೆಂಬಲ ಬೇಕು, ನಿಮ್ಮ ಸಹಕಾರ ಬೇಕು. ನನ್ನ ಮಾಧ್ಯಮದ ಸ್ನೇಹಿತರಿಗೂ ನನ್ನ ಇಚ್ಛೆ ಪಡ್ತೇನೆ, ಈ ದೇವದುರ್ಲಭವಾದಂಥ ದೃಶ್ಯವನ್ನು ತಾವು ನೋಡಿ ನಮ್ಮನ್ನು ತೋರಿಸೋಕ್ಕಿಂತ ಈ ಜನಸಮೂಹವನ್ನು ತೋರಿಸಿದಾಗ ದೇಶ, ನಾಡಿನ ಜನತೆಗೆ ವಾಸ್ತವಿಕ ಸ್ಥಿತಿ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ನಾನು ಮತ್ತೊಮ್ಮೆ ಹೆಚ್ಚು ಮಾತನಾಡಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದದಿಂದ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರವನ್ನು ರಚನೆ ಮಾಡ್ತೇವೆ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಸಹಕಾರ ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳೇನು, ನಾವೇನೇನು ಯೋಜನೆಗಳನ್ನು ಮಾಡಿದ್ದೇವೆ ಇದನ್ನು ಸವಿಸ್ತಾರವಾಗಿ ಬೊಮ್ಮಾಯಿ ಅವರು ಉಳಿದವರು ಮಾತನಾಡ್ತಾರೆ. ನಾನು ಆ ವಿಷಯಕ್ಕೆ ಪ್ರಸ್ತಾಪ ಮಾಡಕ್ಕೆ ಹೋಗಿಲ್ಲ, ಸಮಯದ ಅಭಾವದಿಂದ. ನಾವು ಮಾಡಿರುವಂಥ ಕಾರ್ಯಕ್ರಮ 2 ವರ್ಷದಲ್ಲಿ ನಾನು ಕೊಟ್ಟಂಥ ಕಾರ್ಯಕ್ರಮಗಳು, ಬಸವರಾಜ ಬೊಮ್ಮಾಯಿ ಅವರು 1 ವರ್ಷದ ಆಡಳಿತರು ಕೊಟ್ಟಿರುವಂಥ ಕಾರ್ಯಕ್ರಮ ನೀವು ನೋಡಿದಾಗ ನೀವೇ ಅಚ್ಚರಿ ಪಡ್ತೀರಾ. ಇಂಥ ಪರಿಸ್ಥಿತಿನಲ್ಲೂ ಸಹ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಕೊಡೋಕ್ಕೆ ನಮಗೆ ಸಾಧ್ಯ ಆಯಿತು ಅಂತ ಹೇಳೋದಾದರೆ ಅದಕ್ಕೆ ಕಾರಣ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ ಅನ್ನೋ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಸೇರಿರುವಂಥ ಲಕ್ಷಾಂತರ ಜನರಿಗೆ ಮತ್ತೆ ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರೋ ಮುಖಂಡರಿಗೆ ವಂದನೆ, ಅಭಿನಂದನೆ ಅನ್ಸತಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಎಲ್ಲರೂ ಕೈ ಎತ್ತಿ ಹೇಳೋಣ, ಬರೋ ಭಾರತ್ ಮಾತಾ ಕಿ. ರೈತರ ಹೋರಾಟಕ್ಕೆ, ನೇಕಾರರ ಹೋರಾಟಕ್ಕೆ ಭಾರತ್ ಮಾತಾ ಕಿ. ಇದೀಗ ತಾನೇ ಮಾತಾಡಿದಂಥ ಹಿರಿಯರಾದ ಶ್ರೀಯುತ BS ಯಡಿಯೂರಪ್ಪನವರಿಗೆ ಧನ್ಯವಾದಗಳು. ಈಗ ಈ ಒಂದು ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಮಾಜಿ ಶಾಸಕರು, ಹಿಂದುಳಿದ ವರ್ಗದ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ MD ಲಕ್ಷ್ಮೀನಾರಾಯಣರವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಅವ್ರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಜನತಾದಳವನ್ನು ತೊರೆದು ಅನಿಲ್ ಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ. ಹಿಂದುಳಿದ ವರ್ಗದ ಮುಖಂಡರು ಅನಿಲ್ ಕುಮಾರ್ ಅವರಿಗೆ, MD ಲಕ್ಷ್ಮೀನಾರಾಯಣರವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪಕ್ಷದ ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಶಾಲನ್ನು ಹಾಕೋದ್ರ ಮುಖೇನ MD ಲಕ್ಷ್ಮೀನಾರಾಯಣರವರಿಗೆ ಮತ್ತು ಅನಿಲ್ ಕುಮಾರ್ ಅವರಿಗೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. MD ಲಕ್ಷ್ಮೀನಾರಾಯಣ್ ಮತ್ತು ಅನಿಲ್ ಕುಮಾರ್ ಅವರಿಗೆ ಸ್ವಾಗತ. ದಯವಿಟ್ಟು ವೇದಿಕೆ ಫೋಟೋಗ್ರಾಫರ್ಸ್ ಅವರಿಗೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು. ಈಗ ತಮ್ಮನ್ನೆಲ್ಲ ಕುರಿತು ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯ ಮುಖಂಡರು, ಹೋರಾಟಗಾರರು ಆಗಿರ್ತಕ್ಕಂಥ ಶ್ರೀಯುತ
CT ರವಿರವರು ತಮ್ಮನ್ನ ಕುರಿತು ಮಾತನಾಡಲಿದ್ದಾರೆ. ನನ್ನ ಜೊತೆ ಕೈ ಎತ್ತಿ ಜೋರಾಗಿ ಹೇಳಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಉಪಸ್ಥಿತ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರೇ, ಇವತ್ತಿನ ಸಭೆಯ ಕೇಂದ್ರ ಬಿಂದು ಕೇಂದ್ರ ಸಚಿವರಾದಂಥ ಸಹೋದರಿ ಸ್ಮೃತಿ ಇರಾನಿಯವರೇ, ಬಿಜೆಪಿಯ ಸಹ ಪ್ರಭಾರಿಗಳು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಅರುಣಾ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು ಜಿಲ್ಲೆಯ ಸಿರಾ, ಪಾವಗಡ, ಕೊರಟಗೆರೆಯಿಂದ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅನ್ನದಾತ ಬಂಧುಗಳೇ, ತಾಯಂದಿರೇ, ನಿಮ್ಮೆಲ್ಲರಿಗೂ ಸತ ನಮನಗಳು. ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ಏನಿದ್ರು ಏಕಮಾರ್ ಅಷ್ಟೇ. ನನಗೆ ಸುತ್ತಿ ಬಳಸಿ ಮಾತಾಡಕ್ಕೆ ಬರಲ್ಲ. ಹೆಚ್ಚು ಸಮಯನೂ ನಾನು ತಗೊಳ್ಳಲ್ಲ. ಕೆರೆ ಎಲ್ಲ ತುಂಬಿದಾವ? ಕೆರೆ ತುಂಬಿದಾವೆ, ಕೈ ಮಾಡ್ರಿ. ಕೆರೆ ಎಲ್ಲ ತುಂಬಿದಾವೆ. ಬಿಜೆಪಿ ಯಾವಾಗ ಅಧಿಕಾರಕ್ಕೆ ಬರುತ್ತೋ ಕೆರೆ ತುಂಬಿ ಕೋಡಿ ಬಿದ್ದು ಗಂಗಮ್ಮನ ಪೂಜೆ ಮಾಡ್ತೀವಿ. ಯಾವಾಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತೋ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಕೆರೆ ತುಂಬಿತ್ತಾ? ಕೆರೆ ತುಂಬಿತ್ತಾ? ಬಿಜೆಪಿ ಕಾಲ್ಗುಣ ಒಳ್ಳೇದೋ ಕಾಂಗ್ರೆಸ್ ಕಾಲ್ಗುಣ ಒಳ್ಳೇದೋ ತೀರ್ಮಾನ ನೀವು ಮಾಡಿ. ಬಿಜೆಪಿ ಕಾಲ್ಗುಣ ಒಳ್ಳೇದಿದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಕೆರೆ ತುಂಬಿತ್ತು. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು, ಕೆರೆ ತುಂಬಿತ್ತು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ಮಳೆ ಬಂದಿತ್ತು. ಈಗ ಬಸವಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ, ಈಗಲೂ ಕೂಡ ನಮ್ಮ ರಾಜ್ಯದ ಉದ್ದಗಲಕ್ಕೆ ಮಳೆ ಇದೆ. ಇದು ಬಿಜೆಪಿ ಕಾಲ್ಗುಣ. ಇನ್ನು ಕೆಲವರು ಕಾಲಿಟ್ರೆ ಏನಾರು ಕೆಟ್ಟದು ಆಯ್ತು ಅಂತಲೇ, ಯಾರು ಎಲ್ಲಿ ಕಾಲಿಟ್ರು ಏನ್ ಕೆಟ್ಟದಾಯ್ತು ಅಂತ ನಾನು ಈ ಸಭೆಯಲ್ಲಿ ಹೇಳಲ್ಲ. ನೀವೇ ತೀರ್ಮಾನ ಮಾಡ್ರಿ. ಕಾಲಿಟ್ರೆ ಈ ಜಗ್ಗೇಶ್ನ ಪಿಕ್ಚರ್ ಒಂದು ಎಂತ ಲೆಗ್ಗು ಅಂತ ಹೇಳೋದು, ಏನ್ ಲೆಗ್ಗು, ಏನ್ ಲೆಗ್ಗು, ಆ ತರ ಕೆಲವರು ಕಾಲಿಟ್ರೆ ಈ ಮಟಾಸ್ ಲೆಗ್ ಇದ್ದಂಗೆ. ಅವ್ರ ಬಗ್ಗೆ ಹುಷಾರಾಗಿರಿ, ಅವ್ರ ಬಗ್ಗೆ ಹುಷಾರಾಗಿರಿ. ನಾನು ಈ ಒಂದು ಸಭೆ ಯಶಸ್ವಿಗೆ ಈ 18 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿರೋದು ಕೇವಲ 2. ಒಂದು ಸುಧಾಕರ್, ಇನ್ನೊಂದು ರಾಜೇಶ್. ಈ ಸರಿ ಕನಿಷ್ಠ 10ಕ್ಕೂ ಹೆಚ್ಚು ಸ್ಥಾನ ಗೆಲ್ಸ್ಕೊಡ್ತೀರಾ? 10ಕ್ಕೂ ಹೆಚ್ಚು ಸ್ಥಾನ ಗೆಲ್ಸ್ಕೊಡ್ತೀರಾ? 10ಕ್ಕೂ ಹೆಚ್ಚು ಸ್ಥಾನ ಗೆಲ್ಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. 2 ಇರೋ ಕಡೆಲೇ ಈ ನಮೂನೆ ಜನ ಸೇರಿದ್ದೀರಿ. 6-7 ಕಿಲೋಮೀಟರ್ ಜಾಮ್ ಆಗಿದೆಯಂತೆ. 6-7 ಕಿಲೋಮೀಟರ್ ಜಾಮ್. ಬಹುಶಃ ಇದನ್ನ ನೋಡಿದ ಮೇಲೆ ಕೆಲವರು ಟವಲ್ಲು ಕರ್ಚೀಪು ಹಾಕೊಂಡಿದಾರಲ್ಲ, ಆ ಟವಲ್ಲು ಕರ್ಚೀಪು ಉಳಿಸ್ಕೊಳ್ಳಕ್ಕೆ ಆ ಟವಲ್ಲು ಕರ್ಚೀಪು ಕಳೆದು ಹೋಗಬಾರ್ದು, ವಾಪಸ್ ತಗೊಳ್ಬೇಕಾಗತ್ತೆ. ಟವಲ್ಲು ಕರ್ಚೀಪು ಹೋಗ್ಬಿಡುತ್ತೆ, ಈಗಲೇ ವಾಪಸ್ ತಗೊಂಡ್ರೆ ಟವಲ್ಲು ಕರ್ಚೀಪು ಉಳಿಯುತ್ತೆ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋದು ಶತಸಿದ್ಧ, ಯಾರು ಇದನ್ನು ತಪ್ಸಕ್ಕಾಗಲ್ಲ. ನಾನು ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ನಾನು ನಿಮ್ಮನ್ನು ಕೇಳ್ತೇನೆ, ನರೇಂದ್ರ ಮೋದಿಯವರು ಇಡೀ ದೇಶವನ್ನು ಜೋಡಿಸೋ ಕೆಲಸ ಮಾಡಿದ್ರು. ಭಾರತದ ಎಲ್ಲ ಭಾಷೆಗಳು ಭಾರತದ ಆತ್ಮ ಅಂತ ಕರೆದ್ರು. GSTಯ ಮೂಲಕ ಒಂದು ದೇಶ ಒಂದು ತೆರಿಗೆ ಅಂತ ಹೇಳಿದ್ರು. ನೀಟ್ ಮೂಲಕ ಮೆಡಿಕಲ್ ಎಜುಕೇಶನ್ಗೆ ಹೋಗುವಂಥವ್ರೆಲ್ಲರೂ ಕೂಡ ಒಂದೇ ಎಕ್ಸಾಮ್ನಲ್ಲಿ ನೀಟ್ ಪರೀಕ್ಷೆಯ ಮೂಲಕ ಪಾಸ್ ಆಗಬೇಕು ಅಂತ ಹೇಳಿದ್ರು. ಏಕ ಭಾರತ ಶ್ರೇಷ್ಠ ಭಾರತ ಅಂತ ಹೇಳಿದ್ರು. 1 ನೇಷನ್ 1 ರೇಷನ್ ಕಾರ್ಡನ್ನ ಜಾರಿಗೆ ತಂದ್ರು. ಭಾರತದ ಎಲ್ಲ ಭಾಷೆಗಳು, ಅದು ಕನ್ನಡ ಇರಲಿ, ತಮಿಳ್ ಇರಲಿ, ಮಲಯಾಳಂ ಇರಲಿ, ತೆಲುಗಿರಲಿ, ಯಾವುದೇ ಭಾಷೆ ಇದ್ರೂ ಕೂಡ ಭಾರತದ ಆತ್ಮ ಅಂತ ಕರೆದ್ರು. ಭಾರತೀಯರನ್ನ ಜೋಡಿಸೋ ಕೆಲಸ ಮಾಡಿದ್ರು. ನಮ್ಮೆಲ್ಲರಿಗೂ ಕೋವಿಡ್ ಇಂಜೆಕ್ಷನ್ ಆಗಿದೆಯಲ್ವಾ? ಕೋವಿಡ್ ಇಂಜೆಕ್ಷನ್ ಆಗಿದೆ ಅಂದ್ರೆ ಕೈ ಮೇಲೆ ಮಾಡ್ರಿ.
ದುಡ್ಡು ಕೊಟ್ರ ಫ್ರೀ ಆಗಿ 138 ಕೋಟಿ ಜನರಿಗೆ ಕೋವಿಡ್ ಇಂಜೆಕ್ಷನ್ ಕೊಟ್ರು. 138 ಕೋಟಿ ಜನರಿಗೆ. ಜಗತ್ತಿನ ಯಾವ ದೇಶದಲ್ಲೂ ಕೂಡ ಆ ರೀತಿ ಉಚಿತವಾಗಿ ಇಂಜೆಕ್ಷನ್ ಕೊಡಲಿಲ್ಲ. ಇದು ಭಾರತವನ್ನು ಜೋಡಿಸೋದು. ಕೆಲವು ತುಕಡೆ ಗ್ಯಾಂಗಿನ ಮುಖಂಡರುಗಳು, ಭಾರತ್ ತೇರೆ ತುಕಡೆ ಹೊಂಗೆ ಗ್ಯಾಂಗಿನ ಮುಖಂಡರುಗಳು, ಅವರಿಗೆ ಆಶ್ರಯ ಕೊಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಭಾರತ್ ಜೋಡೋ ಅನ್ನುವಂಥ ನಾಟಕವನ್ನು ಮಾಡ್ತಾ ಇದೆ. ಆರ್ಟಿಕಲ್ 370 ರದ್ದು ಮಾಡೋದ್ರ ಮೂಲಕ ಭಾರತವನ್ನು ಜೋಡಿಸುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ನೀವೇನ್ ಮಾಡ್ತಿದ್ರಿ? ಭಯೋತ್ಪಾದಕರಿಗೆ ಬಿರಿಯಾನಿ ಕೊಡೋ ಕೆಲಸ ಮಾಡ್ತಿದ್ರಿ. ಇವತ್ತು ಭಯೋತ್ಪಾದಕರಿಗೆ ಬಿರಿಯಾನಿ ಇಲ್ಲ, ಭಯೋತ್ಪಾದನೆ ಮಾಡೋರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಬಾಲ ಬಿಚ್ಚೋರಿಗೆ ನಾವು ಕೂಡ ಬುಲ್ಡೋಜರ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಆ ಬುಲ್ಡೋಜರ್ ಟ್ರೀಟ್ಮೆಂಟ್ ಮೂಲಕ ಉತ್ತರ ಕೊಟ್ರೆ ಬಾಲ ಮುದ್ರಕೊಂಡು ಸುಮ್ಮನಿರ್ತಾರೆ. ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಲಿಕ್ಕೆ ಬಯಸೋದಿಷ್ಟೇನೆ, ಕೆಲವರು ಖಳನಾಯಕರಿರೋರು ನಾಯಕರ ತರ ಪೋಸ್ ಕೊಡ್ತಾರೆ. ನಾನು ಕೇಳಕ್ ಬಯಸ್ತೇನೆ, ಅರ್ಕಾವತಿ ಹಗರಣದಲ್ಲಿ ರೀಡಿಯೋ ಅಂತ ಮಾಡಿದ್ರಲ್ಲ, ಅದ್ರ ಪಿತಾಮಹ ಯಾರು? ರೀಡು ಪಿತಾಮಹ ಯಾರು ಅನ್ನೋದನ್ನ ಸಿದ್ದರಾಮಯ್ಯನವರು ಉತ್ತರಿಸ್ತಾರ? ರೈತರ ಹೆಸರಿನಲ್ಲಿ ಸೋಲಾರ್ ಅಲಾಟ್ಮೆಂಟ್ ಮಾಡಿ ಸೋಲಾರ್ ಹಗರಣ ಮಾಡಿದಂತ ಕದೀಮ ಯಾರು ಅಂತ ಹೇಳ್ಬೇಕಾ? ಸೋಲಾರ್ ಅಲಾಟ್ಮೆಂಟ್ ಕದೀಮ ಯಾರು ಅಂತ ರಾಜ್ಯದ ಜನರಿಗೆ ಗೊತ್ತಿಲ್ವಾ? ಬೆಕ್ಕು ತಾನು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತೆ, ಜಗತ್ತಿಗೆ ಗೊತ್ತಾಗಲ್ಲ ಅಂತೇಳಿ ಕೆಲವರು ಭಾವಿಸ್ತಾರೆ. ಕೆಂಪಣ್ಣ ಆಯೋಗದ ವರದಿಯನ್ನು ಟೇಬಲ್ ಮಾಡಿದ್ರೆ ಯಾರು ಕಳ್ಳ ಯಾರು ಮಳ್ಳ ಎರಡೂ ಗೊತ್ತಾಗುತ್ತೆ. ಕಳ್ಳ ಮಳ್ಳ ಸುಳ್ಳ ಮೂರು ಯಾರು ಅನ್ನೋದನ್ನ ಆ ಕೆಂಪಣ್ಣ ವರದಿ ಬಹಿರಂಗಪಡಿಸುತ್ತೆ. ಈ ಜನ ಇವತ್ತು ನಮಗೆ ಪಾಠ ಹೇಳಕ್ಕೆ ಬರ್ತಾ ಇದ್ದಾರೆ. ಕೋಲ್ ಸ್ಕ್ಯಾಮ್ ಮಾಡಿದವ್ರು ಯಾರು, ರೇಡಿಯೋ ಹಗರಣ ಮಾಡಿದವ್ರು ಯಾರು, ಇದೆಲ್ಲದೂ ಕೂಡ ಸದ್ಯದಲ್ಲೇ ಬಹಿರಂಗ ಆಗುತ್ತೆ. ಆಗ ಕಳ್ಳ ಯಾರು ಸುಳ್ಳ ಯಾರು ನಾಟಕ ಆಡ್ತಿರೋರು ಯಾರು ಅನ್ನೋದನ್ನ ಗೊತ್ತಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಬಿಜೆಪಿ ಸರ್ಕಾರ ರೈತರ ಹಿತಕ್ಕೆ, ನೇಕಾರರ ಹಿತಕ್ಕೆ, ಮಹಿಳೆಯರ ಹಿತಕ್ಕೆ ಬದ್ಧವಾಗಿದೆ. ನಮ್ಮ ಬದ್ಧತೆ, ನಿಮ್ಮ ಅಭಿವೃದ್ಧಿಯ ಕಡೆಗೆ ನಮ್ಮ ಬದ್ಧತೆ, ಅಭಿವೃದ್ಧಿಗೆ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಪಕ್ಷದ 3 ಘಟಕದ ಜಿಲ್ಲಾಧ್ಯಕ್ಷರ ಜೊತೆಗೆ 3 ಜನ ಸಚಿವರು, ಅದು ಸುಧಾಕರ್ ಅವರು, ಎಂ ಟಿ ಬಿ ನಾಗರಾಜ್ ಅವರು ಹಾಗೂ ಮುನಿರತ್ನ ಅವರು, ಇದರ ಜೊತೆಗೆ ಆ ಪಾವಗಡ ಸಿರಾ ಮತ್ತು ಕೊರಟಗೆರೆಯಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಯಶಸ್ಸಿಗೆ ಕಾರಣಕರ್ತರಾಗಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಯಾರು ತೊಡೆ ತಟ್ಟೋರಲ್ಲ ಆ ತೊಡೆ ತಟ್ಟವರಿಗೆ ನೀವು ಉತ್ತರವನ್ನ ನೀವು ಕೊಟ್ಟಿದ್ದೀರಿ. ಬಿಜೆಪಿ ಸ್ಟ್ರಾಂಗ್ ಇಲ್ದೇ ಇರೋ ಕಡೆನೆ ಈ ಉತ್ತರವನ್ನ ಕೊಟ್ಟಿದ್ದೀರಿ. ನಾವು ಕೂಡ ದುರ್ಬಲ ಅಲ್ಲ ಅನ್ನೋದನ್ನ ತೋರಿಸಿದಿರಿ. ನಿಮ್ಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸಿ ಟಿ ರವಿರವರಿಗೆ ಧನ್ಯವಾದಗಳು. ಈಗ ತಮ್ಮನ್ನೆಲ್ಲ ಕುರಿತು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿರವರು ಈ ಸಭೆಯನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೀನಿ. बोलो भारत माता की, ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ನಾಯಕರಾದಂಥ BS ಯಡಿಯೂರಪ್ಪನವರಿಗೆ ಧನ್ಯವಾದಗಳು. ಇವತ್ತು
ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಕೆಲವು ಭಾಗಗಳಿಂದ ತಾವೆಲ್ಲ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಒಂದು ದಾಖಲೆಯ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ನಿಮಗೆ ಮೊಟ್ಟ ಮೊದಲು ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು, ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಕೆಂಪೇಗೌಡರ ನಾಡು, ಚಿನ್ನದ ಬೀಡು, ರೇಷ್ಮೆ ಹಾಗೂ ಹಾಲು ಉತ್ಪಾದನೆ ಮಾಡುವಂಥ ಶ್ರಮಜೀವಿಗಳ, ರೈತಾಪಿ ಜನರ ನಾಡು, ಬಯಲು ಸೀಮೆಯ ಗಂಡು ಮೆಟ್ಟಿನ ನಾಡು. ಈ ನಾಡಿನಲ್ಲಿ ಇವತ್ತು, ಈ ನಾಡಿನ ಮಣ್ಣಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಒಂದು ಘೋಷಣೆಯನ್ನ ಇಡೀ ರಾಜ್ಯಕ್ಕೆ ಕೇಳಿಸುವ ರೀತಿಯಲ್ಲಿ ನಾವು ಮಾಡಿದ್ದೇವೆ. 2023ರ ಚುನಾವಣೆ ಭಾರತೀಯ ಜನತಾ ಪಕ್ಷ ಮತ್ತೆ ಕನ್ನಡ ನಾಡಿನ ಸೇವೆಗಾಗಿ ವಿಧಾನಸಭೆಯ 3ನೇ ಮಹಡಿಯಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಕಮಲ ಮತ್ತೊಮ್ಮೆ ಅರಳುತ್ತದೆ ಅನ್ನುವಂತಹ ಸಂದೇಶವನ್ನು ತಾವು ಕಳಿಸಿದ್ದೀರಿ ಬಂಧುಗಳೇ. ಈ ಒಂದು ಸಂಘಟನೆಗೆ ಕಾರಣೀಭೂತರಾಗಿರುವಂತಹ ನಮ್ಮೆಲ್ಲರ ಯುವ ನೇತಾರ, ನೆಚ್ಚಿನ ನಾಯಕ, ಈ ಭಾಗವನ್ನು ಪ್ರತಿನಿಧಿಸುವಂತ ಡಾಕ್ಟರ್ ಸುಧಾಕರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರುವಂತ ನಮ್ಮ ಹಿರಿಯರಾದಂಥ MTB ನಾಗರಾಜ್ ಅವರು, ಮುನಿರತ್ನ ಅವರು ಮತ್ತು 3 ಜಿಲ್ಲೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನನ್ನ ಆತ್ಮೀಯ ಕಾರ್ಯಕರ್ತರಿಗೆ ಮೊದಲು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಸಭೆಗೆ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಪ್ರಖ್ಯಾತಿ ಆಗಿರುವಂತ ಅತ್ಯಂತ ವೀರ ಧೀರ ಭಾರತೀಯ ಜನತಾ ಪಕ್ಷದ ನಾಯಕಿಯಾದಂಥ ಕೇಂದ್ರ ಸಚಿವರಾದಂಥ ಸ್ಮೃತಿ ಇರಾನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈಗ ತಾನೇ ಮಾತನಾಡಿ ಗರ್ಜಿಸಿರುವಂತ ನಮ್ಮ ರಾಜ ಹುಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರೆ, ನಮ್ಮ ಅಧ್ಯಕ್ಷರು, ಕ್ರಿಯಾಶೀಲರು, ಪಕ್ಷವನ್ನು ದಕ್ಷವಾಗಿ ಮುಂದೆ ನಡೆಸ್ತಿರುವಂತ, ಈ ರಾಜ್ಯವನ್ನು ಹಲವಾರು ಬಾರಿ ಸುತ್ತಿ ಪಕ್ಷವನ್ನು ಸಂಘಟನೆ ಮಾಡಿರುವಂತ ಸಂಘಟನಾ ಚತುರರು, ಸಂಸದ ಸದಸ್ಯರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ, ಕೇಂದ್ರ ಸಚಿವರಾದಂಥ ನನ್ನ ಸಹೋದರಿ ಆದಂಥ ಕರ್ನಾಟಕ ನಾಡಿನ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರುವಂಥ ಶೋಭಕ್ಕ ಕರಂದ್ಲಾಜೆ ಅವರೇ, ಅದೇ ರೀತಿ ಕೇಂದ್ರ ಸಚಿವರು ಆತ್ಮೀಯರಾದಂಥ ಭಗವಂತ್ ಖೂಬಾ ಅವರೇ, ನಾರಾಯಣ ಸ್ವಾಮಿ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಕರ್ನಾಟಕದ ಯುವ ನೇತಾ ಫೈರ್ ಬ್ರ್ಯಾಂಡ್ CT ರವಿ ಅವರೇ, ಹಿರಿಯರಾದಂಥ ಸಂಸತ್ ಸದಸ್ಯರಾದಂಥ ಸದಾನಂದ ಗೌಡ್ರೆ, ತೇಜಸ್ವಿ ಸೂರ್ಯ ಅವರೇ, ಮುನಿಸ್ವಾಮಿ ಅವರೇ, PC ಮೋಹನ್ ಅವರೇ, ಇದೇ ಭಾಗದಿಂದ ಪ್ರಾರಂಭ ಮಾಡಿರುವಂಥ ಕಂದಾಯ ಕ್ರಾಂತಿ, ಮನೆ ಮನೆಗೆ ನಿಮ್ಮ ದಾಖಲೆಯನ್ನು ಕೊಟ್ಟು ಒಂದು ದಾಖಲೆಯನ್ನು ಮಾಡಿರುವಂಥ ದೊಡ್ಡ ಬದಲಾವಣೆಯನ್ನು ಆಡಳಿತದಲ್ಲಿ ತಂದಿರುವಂಥ ನನ್ನ ಆತ್ಮೀಯ ಸ್ನೇಹಿತರು ಕಂದಾಯ ಸಚಿವರಂತ R ಅಶೋಕ್ ಅವರೇ, ದೀನ ದಲಿತರ ಧ್ವನಿ ನಾಯಕರು, ಜಲಸಂಪನ್ಮೂಲ ಸಚಿವರು, ನಮ್ಮ ಹಿರಿಯರಾದಂಥ ಗೋವಿಂದ ಕಾರಜೋಳ ಅವರೇ, ನಮ್ಮ ST ನಾಯಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀರಾಮುಲು ಅವರೇ ಹಾಗೂ ಅಶ್ವಥ್ ನಾರಾಯಣ್ ಅವರೇ, ನಮ್ಮ
ಎಜುಕೇಷನ್ ಅಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡ್ತಿರುವಂಥವ್ರು, ವೇದಿಕೆ ಮೇಲೆ ಇರುವಂಥ ಅರ್ಗ ಜ್ಞಾನೇಂದ್ರ ಅವರೇ, ಶಶಿಕಲಾ ಜೊಲ್ಲೆ ಅವರೇ, ಗೋಪಾಲಯ್ಯ ಅವರೇ, ಮುನಿರತ್ನ ಅವರೇ, ಭೈರತಿ ಬಸವರಾಜ್ ಅವರೇ, BC ನಾಗೇಶ್ ಅವರೇ, CC ಪಾಟೀಲ್ ರೇ, BC ಪಾಟೀಲ್ ರೇ, ಅಂಗಾರ್ ಅವರೇ, ವೇದಿಕೆ ಮೇಲಿರುವಂಥ ಪ್ರಭು ಚವ್ಹಾಣ್ ಅವರೇ, ಎಲ್ಲ ಶಾಸಕ ಮಿತ್ರರೇ, ಹಾಗೂ ಇಲ್ಲಿ ನೆರೆದಿರುವಂಥ ನನ್ನ ಅಣ್ಣ ತಮ್ಮಂದಿರ, ಅಕ್ಕ ತಂಗಿರ, ಮಾಧ್ಯಮ ಸ್ನೇಹಿತರು, ಬಂಧುಗಳೇ, ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಎಲ್ಲವೂ ಕೂಡ ಈಗಾಗಲೇ ಮಾತನಾಡಾಗಿದೆ. ನಾನು ಇಷ್ಟೇ ಹೇಳ ಬಯಸ್ತೇನೆ, ತಾವು ಇಟ್ಟಿರುವಂಥ ವಿಶ್ವಾಸಕ್ಕೆ, ತಾವು ಕೊಟ್ಟಿರುವಂಥ ಬೆಂಬಲಕ್ಕೆ 2019ರಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಕೊಟ್ಟಿದ್ರಿ. ನ್ಯಾಯಸಮ್ಮತವಾಗಿ ಸನ್ಮಾನ್ಯ BS ಯಡಿಯೂರಪ್ಪನವರು ಅವತ್ತೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಕಾಂಗ್ರೆಸ್ಸಿನ ಕುತಂತ್ರದಿಂದ, ಕಾಂಗ್ರೆಸ್ಸಿನ ಅಧಿಕಾರದ ಲಾಲಸೆಗೆ, ಕಾಂಗ್ರೆಸ್ ವಾಮ ಮಾರ್ಗದಿಂದ ಪ್ರಜಾಪ್ರಭುತ್ವ ವಿರೋಧಿಯಾಗಿ, ಸಂವಿಧಾನದ ವಿರೋಧಿಯಾಗಿ ಅವತ್ತು ಸಮ್ಮಿಶ್ರ ಸರ್ಕಾರವನ್ನು ಮಾಡಿ ಬಿಜೆಪಿಯನ್ನು ಹೊರಗಿಡುವಂತ ಹುನ್ನಾರ ಮಾಡಿದ್ರು. ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಾರೆ ಸಿದ್ದರಾಮಣ್ಣ. ಎಲ್ಲಿತ್ರಿ ನಿಮ್ದು ಸಂವಿಧಾನ? ಅವತ್ತು ಯಾವ JDS ಅನ್ನ ಬೈಕೊಂಡು ಓಡಾಡಿದ್ರಿ? ಅಪ್ರಾಣಿಗೆ ಕುಮಾರಸ್ವಾಮಿ ಆಯ್ಕೆ ಆಗಲ್ಲ, ಯಡಿಯೂರಪ್ಪ ಅವರು ಆಯ್ಕೆ ಆಗಲ್ಲ ಅಂದಿದ್ರಿ. ನೀವು ಯಾವ್ದು ಹೇಳ್ತೀರ ಅದು ನಿಜ ಆಗೋದಿಲ್ಲ. ನೀವು ಯಾವ್ದು ಹಾಕತ್ತಂತೀರ ಅದು ಆಗೋದೇ ಇಲ್ಲ. ಅವ್ರ ಜೊತೆಗೆ ಕೈ ಜೋಡಿಸಿದ್ರಿ. ಎಲ್ಲಿತ್ತು ನಿಮ್ಮ ನೀತಿ? ಎಲ್ಲಿತ್ತು ನಿಮ್ಮ ನೈತಿಕತೆ? ಇದೇನಾ ನಿಮ್ಮ ರಾಜಕೀಯ ನೈತಿಕತೆ? ಯಾರಿಗೆ ಉಪದೇಶ ಹೇಳ್ತೀರಿ ನೀವು? ನಿಮ್ಮಿಂದ ಯಾರು ಪಾಠ ಕಲಿಬೇಕಾಗಿಲ್ಲ. ಕೇವಲ ಅಧಿಕಾರಕ್ಕಾಗಿ ನೀವೇನೆಲ್ಲವನ್ನು ಮಾಡಕ್ ಸಿದ್ಧ ಅನ್ನೋದು ಅವತ್ತು ಪುರ ಆಗಿದೆ. ಮುಂದೆ ಕೆಲವು ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರದ ಆಡಳಿತಕ್ಕೆ ಬೇಸತ್ತು ಈ ರಾಜ್ಯವನ್ನು 5 ವರ್ಷ ನಾವು ಹಾಳು ಮಾಡಬಾರದು ಅಂತ ಹೇಳಿ ಇವತ್ತು 17 ಜನ ಶಾಸಕರು ರಾಜೀನಾಮೆ ಕೊಟ್ಟರು ತಮ್ಮ ಸ್ಥಾನಕ್ಕೆ. ಸುಮ್ಮನೆ ಬರಲಿಲ್ಲ. ಮತ್ತೆ ಜನರ ಬಳಿಗೆ ಹೋಗ್ತೇವೆ, ಜನಾದೇಶವನ್ನ ಪಡಿತೇವೆ ಅನ್ನುವಂತ ಧೈರ್ಯ ಆ 17 ಜನ ವೀರರಿಗಿತ್ತು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಭಾಗದಲ್ಲಿ ಡಾಕ್ಟರ್ ಸುಧಾಕರ್, MTV ನಾಗರಾಜ್, ಬೆಂಗಳೂರಿನಲ್ಲಿ ಮುನಿರತ್ನ, ಬಸವರಾಜ್ ಭೈರತಿ, BC ಪಾಟೀಲ್, ಗೋಪಾಲಯ್ಯ, ಸೋಮಶೇಖರ್, ಇದನ್ನ ಎಲ್ಲ ಹಲವಾರು ಜನ, ನಾನು ಇವರನ್ನ ಕೇಳಕ್ಕೋಲ್ಲ, ಅವರೆಲ್ಲರೂ ಕೂಡ ವೀರರು. ರಮೇಶ್ ಜಾರಕಿಹೊಳಿ ಸಮೇತ ಅವರೆಲ್ಲ ಬಂದು ಯಡಿಯೂರಪ್ಪನವರಿಗೆ ಬಲವನ್ನ ಕೊಟ್ಟು ಸರ್ಕಾರವನ್ನು ಮಾಡಿದ್ರು. ಅದರ ಫಲ ಏನು? ಕೋವಿಡ್ ಬಂತು ಸ್ವಾಮಿ. ಕಾಂಗ್ರೆಸ್ ಆಡಳಿತದ ರಾಜ್ಯದಲ್ಲಿ ಕೋವಿಡ್ ನಿರ್ಮೂಲನೆ ಆಗದೆ ಎಷ್ಟೋ ಜನ ಸಾವನ್ನಪ್ಪಿದ್ರು. ಯಾರಿಗೂ ಕೂಡ ಔಷಧಿ ಸಿಗಲಿಲ್ಲ, ಕೈಗೆ ಕೆಲಸ ಸಿಗಲಿಲ್ಲ. ಆದರೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಸಮರ್ಥವಾಗಿ ಕೋವಿಡ್ ಅನ್ನು ಎದುರಿಸಿದ್ವಿ. ಜನರ ಬಳಿಗೆ ಹೋಗಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಟ್ವಿ, ಪ್ರಾಣವನ್ನು ಉಳಿಸುವಂತ ಕೆಲಸವನ್ನ ಮಾಡಿದ್ವಿ. ಅದೇ ರೀತಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ವಿ. ಯಾರಿಗೆ ಕೈ ಕೆಲಸ ಇರಲಿಲ್ಲ ಅವರಿಗೆ ಸಹಾಯವನ್ನ ಮಾಡಿದ್ವಿ. ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಜಿ ಅವರು 1 ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನವನ್ನ ಈ ಬಡಬಗ್ಗರಿಗೆ ಯಾರಿಗೆ ಕೆಲಸ ಎಲ್ಲ ಕೊಟ್ಟರು. ಚುಚ್ಚುಮದ್ದನ್ನ, ವ್ಯಾಕ್ಸಿನೇಷನ್ ಅನ್ನ ಮಾಡಿಸಿದ್ವಿ. 2 ಡೋಸು 130 ಕೋಟಿ ಜನಸಂಖ್ಯೆಗೆ ಯಾವುದಾದ್ರೂ ವಿಶ್ವದಲ್ಲಿ ಯಾವುದಾದ್ರೂ ದೇಶಕ್ಕೆ ಕೊಟ್ಟಿದ್ರೆ ಅದು ಭಾರತದಲ್ಲಿ ಮಾತ್ರ ನಮ್ಮ ನಾಯಕರಾದಂತಹ ನರೇಂದ್ರ ಮೋದಿ ಅವರ ದಿಟ್ಟ ನಿಲುವಿನಿಂದ ಮಾತ್ರ ಸಾಧ್ಯ ಆಗಿದೆ. ಒಂದು ಕ್ಷಣ ಯೋಚನೆ ಮಾಡಿ, ಅಲ್ಲಿ ನರೇಂದ್ರ ಮೋದಿಜಿ ಅವರು, ಇಲ್ಲಿ ಯಡಿಯೂರಪ್ಪನವರು ಇಲ್ಲದೆ ಇದ್ರೆ ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ರೆ ನರಕಕ್ಕೆ ತಳ್ತಿದ್ರು ಇವರು. ಕೇವಲ ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವಂಥವ್ರು ಇವರು. ಜನಸೇವೆ ಅವ್ರ ಕನಸು ಮನಸ್ಸಿನಲ್ಲೂ ಇಲ್ಲ, ಕೇವಲ ಮಾತಿನಲ್ಲಿ ಜನಸೇವೆ. ಅನ್ನಭಾಗ್ಯ ಏನ್ ಸ್ವಾಮಿ? ಮೊದಲ 30 kg ಬರ್ತಿತ್ತು ಬಡವರಿಗೆ, 3 ರೂಪಾಯಿ ಕೊಟ್ರೆ 30 kg ಬರ್ತಿತ್ತು. ನೀವೇನ್ ಮಾಡಿದ್ರಿ? ಅದನ್ನ ಬಂದು 7 kg ಇಳಿಸಿದ್ರಿ.
ಆಮೇಲೆ 4 kg ಇಳಿಸಿದ್ರಿ. ಸುಮಾರು 2 ವರ್ಷ 4 kg ಕೊಟ್ರಿ, 7 kg ಕೊಡ್ಲಿಲ್ಲ. ಕೊನೆಗೆ ಇಲೆಕ್ಷನ್ ಬಂದಾಗ ನಾಟಕ ಮಾಡಿ ಮತ್ತೆ 7 kg ಕೊಟ್ರಿ. ಅದ್ರಲ್ಲಿ ನಮ್ಮ ಕಾರಜೋರು ಹೇಳಿದಂತೆ ಆ ಚೀಲದಲ್ಲಿ ಒಳಗಡಿರುವಂತ ಅಕ್ಕಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದು, ಚೀಲ ಮಾತ್ರ ನಿಮ್ದು. ಅನ್ನಭಾಗ್ಯ ಕೊಟ್ಟಿದ್ದೇವೆ. ಯಾರ್ದು ಕೊಟ್ರಿ ಸ್ವಾಮಿ? ನೀವು ಬರೋಕ್ಕಿಂತ ಮುಂಚೆ ರೇಷನ್ನಲ್ಲಿ ಅನ್ನನೇ ಸಿಗ್ತಿರ್ಲಿಲ್ವಾ? ಆದ್ರಿಂದ ಅನ್ನಭಾಗ್ಯದಲ್ಲಿ ಅವ್ಯವಹಾರ ಆಯ್ತು. ಆ ಸಂದರ್ಭದಲ್ಲಿ ಅನುರಾಗ್ ತಿವಾರಿ ಅನ್ನೋರು ಪೊಲೀಸ್ ಆಫೀಸರ್ ತನಿಖೆ ಮಾಡ್ತಾ ಇದ್ರು. ಅನುರಾಗ್ ತಿವಾರಿ ತನಿಖೆ ಮಾಡ್ತಾ ಇದ್ರು. ಅವರು ಸಾವು ಸಂಶೋಧಕವಾಗಿ UP ಆಯ್ತು. UP ಗೆಸ್ಟ್ ಹೌಸ್ ಅಲ್ಲಿ ಅವ್ರ ಸಾವಾಯ್ತು. ಯಾವ ಅಧಿಕಾರಿ ಅನ್ನ ಭಾಗ್ಯದ ಅವ್ಯವಹಾರವನ್ನ ತನಿಖೆ ಮಾಡ್ತಾ ಇದ್ರು, ಅವರ ಸಾವಾಯ್ತು. ಇದು ನಿಮ್ಮ ಸ್ವಚ್ಛ ಆಡಳಿತದಿಂದ ಇರುವಂತಹ ಕನ್ನಡಿ. ಅನ್ನ ಭಾಗದಲ್ಲಿ ಕನ್ನ, ಉಸುಗಿನಲ್ಲಿ ಮರಳು ದಂಧೆ, ದೊಡ್ಡ ದಂಧೆಯನ್ನು ಮಾಡಿಟ್ಟಿದ್ದೀರಿ ನೀವು. ನಿಮ್ಮ ಸಚಿವ ಸಂಪುಟದ ಸದಸ್ಯರ ಮಗ ಲೋಕಾಯುಕ್ತರಲ್ಲಿ ಕೇಸ್ ಆಯ್ತು. ಮರಳು ಸಾಮಾನ್ಯ ಜನರಿಗೆ ಸಿಗದಂತೆ ಮಾಡಿದಿರಿ. ಅದರಲ್ಲೂ ಕನ್ನ. ರೈತರಿಗಾಗಿ ಬೋರ್ವೆಲ್ ತೆಗೆಸಕ್ ಪ್ರಯತ್ನ ಮಾಡಿದ್ವಿ. 36,000 ಬೋರ್ವೆಲ್ ಒಂದೇ ದಿವಸ ಅನುಮತಿ ಕೊಟ್ಟು ಫಲಾನುಭವಿಗಳ ಆಯ್ಕೆನೇ ಇಲ್ಲ. ಫಲಾನುಭವಿಗಳ ಆಯ್ಕೆ ಇಲ್ಲದೆ 36,000 ಬೋರ್ವೆಲ್ ಕೊರ್ಸೋದಕ್ಕೆ ಸ್ಕ್ಯಾಮ್ ಮಾಡಿದ್ರಿ. SC ಬೆಡ್ಶೀಟ್ ಅಲ್ಲಿ ದಿಮ್ಮಲ್ಲಿ ಸ್ಕ್ಯಾಮ್ ಮಾಡಿದ್ರಿ. BDA ಅರ್ಕಾವತಿಯಲ್ಲಿ ದೊಡ್ಡ ಹಗರಣವನ್ನ ಮಾಡಿದಿರಿ. ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಪುರಾಣ ಇದೆ. ನಿಮ್ ಲ್ಯಾಪ್ಟಾಪ್ ಕೊಡೋದ್ರಲ್ಲಿ ಹಗರಣ. ಅದೇ ರೀತಿ ಮೈನರ್ ಇರಿಗೇಷನ್ 40 ಕೋಟಿ ರೂಪಾಯಿ ಕೆಲಸ ಮಾಡ್ದೇನೆ ಬಿಲ್ ತೆಗೆದ್ರಿ. ಪರ್ಸೆಂಟೇಜ್ ಮಾತಾಡ್ತೀರಿ. ನಿಮ್ದು 100% ಸರ್ಕಾರ ಕೆಲಸ ಮಾಡದೆ ಬಿಲ್ ತೆಗೆಯುವಂತ ಖ್ಯಾತಿ ಯಾವ್ದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೇಸ್ ಆಯ್ತು, ಹಲವಾರು ಜನ ಸಸ್ಪೆಂಡ್ ಆದ್ರು. ಅದ್ರಾಗ ನಿಮ್ಮ ಮಂತ್ರಿಗಳು ಇದ್ರು, ನೀವು ಸಚಿವ ಸಂಪುಟದ ಸದಸ್ಯರಿದ್ರು. ಏನ್ ಕ್ರಮ ತೆಗೆದುಕೊಂಡ್ರಿ? ಪೊಲೀಸ್ ರಿಕ್ರೂಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ಆಯ್ತು. CID ಇಂಕ್ವೈರಿ ಆದ್ರೆ ಅವನ ಮೇಲೆ FIR ಆಯ್ತು. ಮುಂದೆ ಏನು ಕ್ರಮನ ಆಗ್ಲಿಲ್ಲ. ಆ DIG ಮೇಲೆ ಏನು ಕ್ರಮನೇ ಆಗ್ಲಿಲ್ಲ. ನಾನು ಮುಖ್ಯಮಂತ್ರಿ ಆದ ಮೇಲೆ ಅದಕ್ಕೆ ಅನುಮತಿಯನ್ನ ಕೊಟ್ಟು ಚಾರ್ಜ್ ಶೀಟ್ ಅನ್ನು ನಾವು ಮಾಡಿಸಿದ್ವಿ ಸ್ವಾಮಿ. 5 ವರ್ಷ ಆಯ್ತು ನಿಮ್ಮ ಸರ್ಕಾರ. ಪೊಲೀಸ್ ರಿಕ್ರೂಟ್ಮೆಂಟ್ ಆಗಿರುವಂತ ಅವ್ಯವಹಾರಕ್ಕೆ ಏನು ಕ್ರಮ ತೆಗೆದುಕೊಳ್ಳಿಲ್ಲ. ನಮ್ಮ ಕಾಲದಲ್ಲಾದಾಗ ಅತ್ಯಂತ ಹಿರಿಯ ಅಧಿಕಾರಿ ಇದ್ರು ನಾವು ಕೇಳಲಿಲ್ಲ, ಕ್ರಮವನ್ನ ತೆಗೆದುಕೊಂಡಿದ್ದೇವೆ. ಇದು ಬಿಜೆಪಿಯ ಆಡಳಿತ, ಮುಚ್ಚು ಹಾಕುವಂತ ಕಾಂಗ್ರೆಸ್ ಆಡಳಿತ ಇದು. ಇವತ್ತು PUC ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರ್ ಲೀಕ್ 3 ಬಾರಿ ಮುಂದೋಯ್ತು. ನಾಗೇಶ್ ಅವರು CID ಇಂಕ್ವೈರಿ ಕೊಟ್ಟಿದ್ದಾರೆ. ಅವ್ರ ಅರ್ಜಿನ ಹಾಕಿಲ್ಲ, ಎಕ್ಸಾಮಿನೇಷನ್ ಕೂತಿಲ್ಲ. ಆ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಲ್ಲಿ ಆ ಟೀಚರ್ಸ್ಗೆ ಇವತ್ತು ನೀವು ಆದೇಶವನ್ನು ಕೊಟ್ಟಿದ್ದೀರಿ. ಇದು ನಿಮ್ಮ ಕಾಂಗ್ರೆಸ್ ಆಡಳಿತ, ಇದು ನಿಮ್ಮ ಭ್ರಷ್ಟಾಚಾರ, ಇದು ನಿಮ್ಮ ದುರಾಡಳಿತ. ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ. ಆದ್ರಿಂದ ಬಂಧುಗಳೇ, ಇಂಥ ನಾಟಕ, ಈ ದುಷ್ಟ ನಾಟಕ ಕರ್ನಾಟಕದಲ್ಲಿ ನಡೆಯೋದಿಲ್ಲ ಅನ್ನೋದನ್ನ ತೋರಿಸಲು ನೀವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಬಂಧುಗಳೇ. ಈ ನಾಟಕ ಕೊನೆ ಹಾಡಬೇಕು. 2023 ಮೇಗೆ ಈ ದುಷ್ಟಕೂಟದ ನಾಟಕ ಕೊನೆ ಹಾಡಬೇಕು ಅನ್ನುವಂಥ ತೀರ್ಮಾನ, ಸಂಕಲ್ಪ ಇಲ್ಲಿಂದ ಮಾಡಿ ನಾವು ಮುಂದೆ ಹೋಗಬೇಕಾಗಿದೆ ಬಂಧುಗಳೇ. ನಮ್ಮ ಸರ್ಕಾರ ಬಂದ ಮೇಲೆ ಯಡಿಯೂರಪ್ಪನವರು ಏನು ಕಾರ್ಯಕ್ರಮವನ್ನು ಮಾಡಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಸಂಧ್ಯಾ ಸುರಕ್ಷಾ, ವಿಧವೆಯರ ಮಾಸಾಸನ, ಅಂಗವಿಕಲರ ಮಾಸಾಸನ ಅವೆಲ್ಲವನ್ನು ಕೂಡ ಹೆಚ್ಚು ಮಾಡಿದ್ದೇವೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನ ಮಾಡಿದ್ದೇವೆ. ಕೂಲಿ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾನಿಧಿಯನ್ನ ಮಾಡಿದ್ದೇವೆ.
ಮೀನುಗಾರರ ಮಕ್ಕಳಿಗೆ ವಿಧಾನ ಮಾಡಿದ್ದೇವೆ, ನೇಕಾರ ಮಕ್ಕಳಿಗೆ ವಿದ್ಯಾನಿಧಿಯನ್ನ ಕೊಟ್ಟಿದ್ದೇವೆ. ಆದ್ದರಿಂದ ಒಟ್ಟು 20 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ 1042 ಕೋಟಿ ರೂಪಾಯಿ ವಿದ್ಯಾನಿಧಿಯನ್ನ ನಮ್ಮ ಸರ್ಕಾರ ಇವತ್ತು ಕೊಡ್ತಾ ಇದೆ. ಆ ಮಕ್ಕಳಿಗೆ ಯಾರಿಗೆ ಶಕ್ತಿ ಇಲ್ಲ ಅವ್ರ ವಿದ್ಯೆಯನ್ನು ಕಲಿಬೇಕು. 21ನೇ ಶತಮಾನ ಜ್ಞಾನದ ಶತಮಾನ. ಅದಕ್ಕಾಗಿ ನಮ್ಮ ಕರ್ನಾಟಕದ ಬಡ ಮಕ್ಕಳು ಕೂಡ ಎಲ್ಲರಂತೆ ಸ್ವಾಭಿಮಾನದ ಬದುಕನ್ನು ಬದುಕಬೇಕಾದ್ರೆ ವಿದ್ಯೆ ಬಹಳ ಮುಖ್ಯ. ಅದೇ ರೀತಿ ಇವತ್ತು ಕೃಷಿಗೆ ಬಹಳ ದೊಡ್ಡ ಇಂಬನ್ನ ಕೊಟ್ಟಿದ್ದೇವೆ. ಇವತ್ತು ರೈತರಿಗೆ ಡೀಸೆಲ್ ಸಬ್ಸಿಡಿ, ರೈತ ಶಕ್ತಿ ಯೋಜನೆ, ರೈತರ ಒತ್ತಾಯಕ್ಕಾಗಿ ಯಶಸ್ವಿ ಯೋಜನೆ ಮತ್ತೊಮ್ಮೆ ಜಾರಿ ಮಾಡ್ತಾ ಇದ್ದೇವೆ. ಹಾಲು ಉತ್ಪಾದಕರು ಈ ಭಾಗದಲ್ಲಿ ಹಾಲು ಉತ್ಪಾದಕರು ಜಾಸ್ತಿ ಇದ್ದಾರೆ. ಹಾಲು ಉತ್ಪಾದಕರಿಗೆ ಒಂದು ಬ್ಯಾಂಕ್ ಅನ್ನ ನಾವು ಇವತ್ತು ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಕ್ಷೀರಾಭಿವೃದ್ಧಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾ, ಅದು ಹೆಚ್ಚು ಕೋಲಾರ ಚಿಕ್ಕಬಳ್ಳಾಪುರ ಜನರಿಗೆ ಲಾಭ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ ಬಂಧುಗಳೇ. ಅದೇ ರೀತಿ ಇವತ್ತು ಸಮಾಜ ಕಲ್ಯಾಣದಲ್ಲಿ ಸಾಮಾಜಿಕ ಸಾಮರಸ್ಯ ಸಮಾನತೆ ತರಲು ಇವತ್ತು SC ST OBC ಜನರಿಗೆ ವಿಶೇಷವಾಗಿ 150 ಹಾಸ್ಟೆಲ್ಗಳನ್ನು, 5 ಮೆಗಾ ಹಾಸ್ಟೆಲ್ಗಳನ್ನು ಮತ್ತು ಆ ವಿದ್ಯಾರ್ಥಿಗಳಿಗೆ ಅವರ ಸ್ಕಾಲರ್ಶಿಪ್ ಅನ್ನು ಹೆಚ್ಚಿಗೆ ಮಾಡುವ ರೀತಿಯಲ್ಲಿ ಹೆಚ್ಚಿಗೆ ಮಾಡಿ ಪ್ರತಿಯೊಬ್ಬ SC ST ಮನೆಗೆ BPL ತಳಗಿರೋರಿಗೆ 75 ಯೂನಿಟ್ ಪುಕ್ಕಟೆ ಕೊಡುವಂತ ಒಂದು ಯೋಜನೆಯನ್ನು ಇವತ್ತು ನಾವು ಮಾಡಿದ್ದೇವೆ ಬಂಧುಗಳೇ. ಅದೇ ರೀತಿ ಅವರ ಮನೆಗಳಿಗೆ 2 ಲಕ್ಷ ರೂಪಾಯಿ ಕೊಡುವಂತ ತೀರ್ಮಾನವನ್ನು ಮಾಡಿದ್ದೇವೆ. ಅಲ್ಲದೆ ಅವರ ಒಂದು ಉದ್ಯೋಗಕ್ಕಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿ ಸ್ವಯಂ ಉದ್ಯೋಗದಲ್ಲಿ 50,000 SC ST ಮಕ್ಕಳಿಗೆ ಇದೇ ವರ್ಷ ಸ್ವಯಂ ಉದ್ಯೋಗವನ್ನು ಕೊಡ್ತಾ ಇದ್ದೇವೆ. 5 ಲಕ್ಷ ಸ್ತ್ರೀಗಳಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ, ಒಟ್ಟು 5 ಲಕ್ಷ ಸದಸ್ಯರಿಗೆ ಇವತ್ತು ಉದ್ಯೋಗ ಕೊಡುವಂತ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನು ಮಾಡಿದ್ದೇವೆ. ಯುವಕರಿಗಾಗಿ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ 5 ಲಕ್ಷ ಪ್ರತಿಯೊಂದು ಗ್ರಾಮಕ್ಕೆ, ಒಂದು ಯುವಕ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡುವ ಮುಖಾಂತರ ಸ್ವಯಂ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಸಮಾಜದ ಎಲ್ಲ ವರ್ಗದವರಿಗೆ ಅವಕಾಶಗಳನ್ನ ಕೊಡಬೇಕು, ಅವರ ಸಾಮರ್ಥ್ಯಕ್ಕೆ ಹೆಚ್ಚಿಸಬೇಕು. ಇದು ನಮ್ಮ ಗುರಿ ಇದೆ ಬಂಧುಗಳೇ. ನೀರಾವರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಈ ಭಾಗದ ನೀರಾವರಿ ಎತ್ತಿನಹೊಳೆ, ನಾನು ನೀರಾವರಿ ಸಚಿವ ಇದ್ದಾಗ, ಮೊದಲು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರಿದ್ದಾಗ, ಆಮೇಲೆ ಸದಾನಂದ ಗೌಡರಿದ್ದಾಗ ಎತ್ತಿನಹೊಳೆ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಈಗ ಎತ್ತಿನಹೊಳೆ ಯೋಜನೆ ಬಗ್ಗೆ ಮಾತಾಡ್ತಾರೆ, ಅವ್ರಿಗೆ ಎತ್ತಿನಹೊಳೆ ಎಲ್ಲಿದೇನೆ ಗೊತ್ತಿಲ್ಲ. ಎಲ್ಲಿದೆ ಎತ್ತಿನಹೊಳೆ, ಇದು ಯೋಜನೆ ಏನು ಕೂಡ ಗೊತ್ತಿಲ್ಲ. ಈ ಭಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಶಾಶ್ವತವಾಗಿ ಮಾಡಬೇಕು ಅಂತ ಹೇಳಿ ಅದನ್ನ ಪ್ರಾರಂಭ ಮಾಡಿದ್ವಿ. ಬಹಳ ಜನ ಹೇಳಿದ್ರು ಇದು ನೀರೇ ಬರಲ್ಲ, ಆಗುವುದಿಲ್ಲ. ಇದೇ ನಾಯಕರೆಲ್ಲ ಹೇಳಿದವರು ಆಗೋದಿಲ್ಲ. ಈಗ ಅಲ್ಲೆಲ್ಲ ನೀರು ಇವತ್ತು ಪಂಪ್ ಮಾಡಿ ಈ ಕಡೆ ನಾವು ಮಾಡಿದ್ವಿ. ಯಾವ ನಾಯಕರು ಇಲ್ಲೇ ಬಂದು ಆಗೋದಿಲ್ಲ ಅಂತ ಹೇಳಿದ್ರು, ಇವತ್ತು ನಾವು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ನಿಜ, ಅದಕ್ಕೆ ಹಣವನ್ನ ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. 3,000 ಕೋಟಿ ರೂಪಾಯಿಯನ್ನ ಇದೇ ವರ್ಷ ಕೊಟ್ಟು ಕೋಲಾರ ಫೀಡರ್, ಚಿಕ್ಕಬಳ್ಳಾಪುರ ಫೀಡರ್ನ ಕಾಮಗಾರಿ ಪ್ರಾರಂಭ ಮಾಡ್ತೇವೆ. ಬೈರಗೊಂಡಲವರೆಗೂ ನೀರನ್ನ ವರ್ಷ ನಾವು ಎತ್ತಿನಹೊಳೆಯ ನೀರನ್ನ ಹರಿಸ್ತೇವೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂದು ನಾವೇ ಪ್ರಾರಂಭ ಮಾಡಿದ್ದೇವೆ. ದೈವ ನಮ್ಮ ಕಡೆ ನೀರು ಬರ್ಬೇಕನ್ನುವಂತ ದೈವಿಚ್ಛೆ, ಅದಕ್ಕೆ ಕಟಿಬದ್ಧರಾಗಿ ನಾವು ಕೆಲಸವನ್ನ ಮಾಡ್ತೇವೆ.
ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಮತ್ತು ಅನೇಕ ಅಂಬೇಡ್ಕರ್ ವಾದಿ ಸಂಘಟನೆಗಳು ಸೇರಿ ಸೆಪ್ಟೆಂಬರ್ 10ರಂದು ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಂದು ಸುಮಾರು 12 ಗಂಟೆಯ ವೇಳೆಗೆ ಟೌನ್ ಹಾಲ್ನಿಂದ ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದ್ದು 2 ಗಂಟೆಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಭಾಗವಹಿಸಲಿದ್ದಾರೆ. ಉಳಿದಂತೆ ಹಲವು ಸಂಘಟನೆಗಳ ಮುಖಂಡರು, ಚಿಂತಕರು, ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂದರೆ, ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವತಿಯಿಂದ ಬಾಬಾ ಸಾಹೇಬರ ಜಯಂತಿ ಅಂಗವಾಗಿ 130ನೇ ಜಯಂತಿ ಅಂಗವಾಗಿ ಭೀಮೋತ್ಸವ 9/2022ರಂದು ಶನಿವಾರ 12 ಗಂಟೆ ಸುಮಾರಿಗೆ ತುಮಕೂರು ಟೌನ್ನಿಂದ ಮೆರವಣಿಗೆ ಕೆಎಸ್ಆರ್ಟಿಸಿ ವಾಹನ ನಿಲ್ದಾಣವರೆಗೆ ಮೆರವಣಿಗೆ ಮಾಡಲಾಗುವುದು. ತದನಂತರ ತುಮಕೂರು ವಾಹನ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ 2 ಗಂಟೆಗೆ ಮಾಡಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿ ಪರಮ ಪೂಜ್ಯ ಶ್ರೀ 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 ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಉರಿಲಿಂಗ ಪೆದ್ದಿಮಠ, ಮೈಸೂರು. ಉದ್ಘಾಟನಾ ಸಂಘಟನೆಗಳು DSS, ವಾಲ್ಮೀಕಿ ಸಂಘಟನೆಗಳು, ಬೋವಿ ಸಂಘಟನೆಗಳು ಮತ್ತು ಲಂಬಾಣಿ ಸಂಘಟನೆಗಳು, ತದನಂತರ ದಲಿತ ಸೇನೆ ಸಂಘಟನೆಗಳು, ದಲಿತ ಪರ ಎಲ್ಲಾ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ, ಈ ಭೀಮೋತ್ಸವ ಮಹಾ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ. ತಾವುಗಳು ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭೀಮೋತ್ಸವ ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾ ಸಮಾವೇಶವನ್ನು ತುಂಬಾ ಅತ್ಯುತ್ತಮವಾಗಿ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಮಹಾ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ತುಮಕೂರು ಜನತೆಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಭೀಮ್. ಅಂದ್ರೆ ವೈಚಾರಿಕ ಮಹಾಸಮಾವೇಶ ಅಂದ್ರೆ ಏನೇನಾಗ್ತಿದೆ, ನಾವು ಎಲ್ಲೆಡುತ್ತೀವಿ, ಏನಾಗ್ತಿದೀವಿ ಅನ್ನೋದ್ರ ಬಗ್ಗೆ ಅರ್ಥಗರ್ಭಿತವಾಗಿ ಇದನ್ನ ಎಲ್ಲರೂ ಗಣ್ಯಾದಿ ಗಣ್ಯರು ಬಂದು ಭಾಗವಹಿಸಿದ್ದಾರೆ. ಎಷ್ಟು ಅವರ ಮಾತುಗಳನ್ನು ಕೇಳಿ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳೋದು ಒಂದು ಸುಂದರವಾದ ವೇದಿಕೆ ಕಾರ್ಯಕ್ರಮ ಸಮಾವೇಶ. ತಾವು ತುಮಕೂರು ಜನತೆಯಲ್ಲಿ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಿದ್ದೀನಿ, ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಇದೇ ಸೆಪ್ಟೆಂಬರ್ 10 ಇದೇ ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ರ ಸಾರಿಗೆ ನೌಕರರು ಮತ್ತು ಅನೇಕ ಸಂಘಟನೆಗಳು ಸೇರಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ ತುಮಕೂರಿಗೆ, ಇವಾಗಲೂ ತುಮಕೂರಿನಲ್ಲಿದ್ದೀನಿ. ಮತ್ತೆ ನಾನು ಸೆಪ್ಟೆಂಬರ್ 10ನೇ ತಾರೀಕು ತುಮಕೂರಿಗೆ ಬರ್ತಾ ಇದ್ದೀನಿ. ಬಂದು ನಿಮ್ಮೆಲ್ಲರ ಜೊತೆ ಸೇರಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಕುವೆಂಪು ಸಮಾನತೆ ಬಗ್ಗೆ ನಾವು ಮಾತಾಡೋಣ, ಚರ್ಚೆ ಮಾಡೋಣ, ಆ ವಿಚಾರಗಳು ಮುಂದೆ ತಗೊಂಡೋಗೋಣ. ಜೈ ಕರ್ನಾಟಕ, ಜೈ ಭೀಮ್. ಸರಗೂರು ತಾಲೂಕಿನ ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲನಹಳ್ಳಿ ಗ್ರಾಮದಲ್ಲಿ ಅಕ್ರಮ್ ಪಾಷಾ ಎಂಬುವರ ಮನೆ ಮೇಲೆ ಆನೆಯೊಂದು ದಾಳಿ ನಡೆಸಿದ್ದು ಬಾಗಿಲು ಮತ್ತು ಗೋಡೆಗೆ ಹಾನಿಯೆಸಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೊಳೆಯೂರು ಶ್ರೀಗುಡಿ ವಲಯ ಕಾಡಿನಿಂದ ಬಂದ ಸಾಕಾಣೆ ಅಕ್ರಮ್ ಪಾಷಾ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿರುವ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದಾಗಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಘಟನೆ ನಡೆದಿದ್ದರೆ ಅರಣ್ಯಾಧಿಕಾರಿಗಳು 11 ಗಂಟೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಆಕ್ರೋಶಿತ ಜನರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ಅಲ್ಲದೆ ನಷ್ಟಕ್ಕೊಳಗಾಗಿರುವ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಹೋಗಿ ಅಲ್ಲಿಂದ ಬಂದು ಮೆಸೇಜ್ ತಗೊಂಬಂತ ಇವ್ರು ಕೊಟ್ಟು ಆಗ ಭರಿಸ್ಬೇಕಂತ ನಾವು ಎಲ್ಲ ಮೇಕಂಡ್ ಮೇಲೆ ಆಮೇಲೆ ಮುಂದೆಸ್ತೀವಿ ಅಂತಾರ. ಸೂಕ್ತ ಒಂದು ಪರಿಹಾರ ಕೊಡಿಯಪ್ಪ. ಏನೋ ಗೊತ್ತಾ, ಪ್ರಾಣಿಗಳು ಬರಬಾರ್ದು, ಇಲ್ಲ ಪ್ರಾಣಿಗಳಿಗೆ ಒಳಗಡೆ ಬರೋಕೆ ಏನಾದ್ರು ನಿಮ್ಮ ಆಗ್ತಲ್ಲಿ ನಾವು ಹೋಗೋಕ್ಕಿಂತ ಬಿಟ್ಕೊಡಿ, ಪರವಾಗಿಲ್ಲ. ನಿಮ್ಮಷ್ಟಿಗೆ ನೀವು ಇದ್ಬಿಡಿ, ನಮ್ಮಷ್ಟು ನಾವು ಇದ್ಬಿಡ್ತೀವಿ. ನಿಮ್ಮ ಪರಿಹಾರ ನಮ್ಗೆ ಬೇಕಾಗಿಲ್ಲ, ನಾವು ಕಾಡು ಹೋಗ್ತೀವಿ, ನಿಮ್ಮ ಪ್ರಾಣಿಗಳು ಇದ್ಬಿಡಿ. ಏನೋ ಗೊತ್ತಾ, ಬರೀ ಪರಿಹಾರ ಕೊಟ್ಟಿದೆ ಸಮಸ್ಯೆ ಬಗೆಹರಿಯಲ್ಲ ಸರ್. ನಿಮ್ಮ ಪರಿಹಾರ ತಗೊಂಡು ಏನು ಮಾಡೋದು ಹೇಳಿ.
ಪರಿಹಾರ ತಗೊಂಡು ಎಷ್ಟು ಕೊಡ್ತೀರಾ ಪರಿಹಾರನ? ಇಲ್ಲ 5,000 ಕೊಡ್ಬೋದು, 10,000 ಕೊಡ್ಬೋದು, 50,000 ಕೊಡ್ಬೋದು. ಏನಕ್ಕೆ ಪರಿಹಾರ ಮಾಡೋದು? ಪರಿಹಾರ ಇಂಪಾರ್ಟೆಂಟ್ ಅಲ್ಲ. ಸೂಕ್ಷ್ಮವಾಗಿ ಪ್ರಾಬ್ಲಮ್ ಆಗಿ ನೀವು ನಿಮ್ ಲಿಮಿಟ್ ಬೆಳಿಗ್ಗೆ ನೀವು ಬರಬೇಕು. ನಾವು ಬೆಳಿಗ್ಗೆಯಿಂದ ಫೋನ್ ಮಾಡ್ತೀವಿ, ಅವ್ರು ಕಳಿಸಿ ಸಾಹೇಬ್ರು ಅವ್ರು ಬಂದ್ರು ಹೇಳಂಗಿಲ್ಲ. ನಾವು ಬೆಳಗ್ಗೆ ಕಾಯ್ತೀವಿ ಸಾಹೇಬ್ರ ಬರಲಿ ಪರಿಹಾರ ಯಾಕಂದ್ರೆ. ಬಳಿಕ ಮಾತನಾಡಿದ ಅಧಿಕಾರಿ, ಇದು ಕಾಡಾನೆ ಅಲ್ಲ, ಇದು ಸಾಕಾಣೆ ಎಂದು ತಿಳಿಸಿದರು. ಮನೆಗೆ ಹಾನಿ ಮಾಡಿ ಪದಾರ್ಥಗಳನ್ನು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ಚಂದ್ರ ಹಾದನೂರು. ನಮಗೆ ನೀವು ಮೇನು ನಾಳೆ ಹೆಚ್ಚು ಕಮ್ಮಿ ಇನ್ನೊಂದು ಸ್ವಲ್ಪ ದೊಡ್ಡ ಅನಾಹುತ ಅದ. ಯಾರು ಜವಾಬ್ದಾರಿ? ಇವ್ರು ಬಂದಾರ ಪಾರ್ಟಿನ ಸತ್ತೋಗಿರ ತುಳಿದು ಮಕ್ಕಳನ್ನ ಜವಾಬ್ದಾರಿ ಯಾರು? ನೀವು ತಾನೇ ತಗೊಳ್ಬಿಟ್ರೆ ನೀವು ಬರ್ಬೇಕಾ? ಕಾಡಾನೆಯಿಂದ ಆಗಿದ್ರೆ ನಾವೇ ಬರ್ತಿದ್ವಿ. ಅದು ಆನೆ, ಅದು ಕಾಡಾನಲ್ಲಿ ಊರಲ್ಲಿ ಅದು ಆನೆ. ನಾವು ಕಾಡಾನ ಊರಲ್ಲಿ ಅದು ನಿಮ್ಮ ಮನೆಯಲ್ಲೂ ಕಾಡಾನ ನಿಮ್ಮ ಮನೆಯಲ್ಲೂ ಅದು ಈ ನಮ್ಮ ಮನೆ ಸಂಸಾರ ಆನೆನ ಊರವರೆಲ್ಲ ಸಾಯ್ಸಾಕ್ ಬಿಟ್ರೆ ಆಗೇನ್ ಮಾಡ್ತೀನಿ ನಮ್ಮ ರಾತ್ರಿ ಈ ಮನೆಯಲ್ಲಿ ನಮ್ಮ ಬಹುದೊಡ್ಡ ಸಭರ ಮಗರಾದ ರೈಮಾನ್ ಖಾನ್ ಅವರು ತನ್ನ ಹೆಂಡತಿ ಹಾಗೂ 2 ಚಿಕ್ಕ ಮಕ್ಕಳನ್ನು ರಾತ್ರಿ ಇಡೀ ಮನೆಯಲ್ಲಿ ವಾಸವಿದ್ದ ಸಂದರ್ಭದಲ್ಲಿ ಕಲ್ಕೆರೆ ಆನೆ ಸಾಕಾನೆ ಈ ಅರಣ್ಯ ಇಲಾಖೆಯವರು ಜಾಗೃತಿ ವಹಿಸ್ತಾನೆ ಆನೆನ ಬಿಟ್ಟಿದ್ರಿಂದ ಈ ಕಾಡು ಮೂಲಕ ಬಂದು ಅವರ ಮನೆ ಒಳಗಡೆಲ್ಲ ನುಗ್ಗಿ ಎಲ್ಲ ದವಸ ಧಾನ್ಯಗಳು ಹಾಗೂ ಪಾತ್ರ ಪಗಡಗಳೆಲ್ಲ ಧ್ವಂಸ ಮಾಡಿ ಮನೆಯನ್ನೆಲ್ಲ ಕಿತ್ತು ಭಾಳ ಬೀದಿ ಪಾಲಾಗಿ ಇವರು ಅಪಾಯದಿಂದ ತಪ್ಪಿಸಿಕೊಂಡು ಮನೆಯ ಮೇಲೆ ಹಂಚಿನ ಮೇಲ್ಗಡೆ ಒಬ್ಬೊಬ್ಬರಾಗಿ ಎತ್ಕೊಂಡು ಹೋಗಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ರೀತಿ ಅನಾಹುತ ಆಗಿ ಹಲವಾರು ನಷ್ಟಗಳಾಗಿದೆ. ಮತ್ತು ಇವರು ಭಯಭೀತಿಲಿದ್ದಾರೆ. ಇವ್ರಿಗೆ ಸರ್ಕಾರ ಅರಣ್ಯ ಇಲಾಖೆಯವರು ಈಗ ಸೂಕ್ತ ಅವ್ರಿಗೆ ಮನೆ ಏನು ಹೋಗಿದೆ ಮತ್ತು ಅವ್ರಿಗೆ ಹೋಗ್ತಕ್ಕಂಥ ಸಾಮಾನುಗಳು ಏನು ದವಸ ಧಾನ್ಯಗಳಾಗಿರ್ಬೋದು, ಪಾತ್ರ ಪಗಡೆಗಳು ಇನ್ನಿತರರು ಹೋಗಿ ಅವ್ರಿಗೆ ಏನು ಅನಾಹುತ ಆಗಿದೆ ಅದಕ್ಕೆಲ್ಲ ಪರಿಹಾರ ಒದಗಿಕೊಡ್ಬೇಕು. ಮತ್ತು ಮನೆ ಎಲ್ಲ ಸಂಪೂರ್ಣ ಹಿಂದೆಲ್ಲ ಹೋಗಿದೆ, ಮತ್ತು ಡೋರ್ ಎಲ್ಲ ಹೋಗಿದೆ. ಈಗಿನ ಬೆಲೆಯಲ್ಲಿ ಭಾಳ ಜೀವನ ಸಾಗಿಸಿದ್ರೆ ದೊಡ್ಡ ದುರ್ಲಾಭ ಆಗಿದೆ. ಮತ್ತು ಇವರೆಲ್ಲ ನೋಡಿದ್ರೆ ಭಾಳ ಭಯಭೀತರಾಗಿದ್ದಾರೆ. ಇವರು ಮುಂದಿನ ಜೀವನ ಈಗ ಮುಂದೆ ಮನೆ ಮಾಡಬೇಕು ಅಂದ್ರೆ ಈಗ ಈ ಮನೇಲಿ ಇರೋಕ್ಕಾಗಲ್ಲ. ದಯಮಾಡಿ ಬೇರೆ ಮನೆ ಮಾಡಬೇಕು ಅಂದ್ರೆ ಅದ್ರಾಗ ಒಂದು ಭೋಗ್ಯ ಮನೆ ಮಾಡಬೇಕಾಗುತ್ತೆ. ಮತ್ತು ಇಷ್ಟು ದುಡ್ಡು ಅಂತ ಕೊಟ್ಟು ಅಂತ ಮನೆ ಮಾಡಿ ಅವ್ರಿಗೆ ತಾತ್ಕಾಲಿಕ ಇರಿಸ್ಬೇಕು. ಏನು ನಷ್ಟ ಆಗದ ಬರ್ಸ್ಬೇಕು ಅಂತಂತ. ಮತ್ತು ಈ ಕುಟುಂಬನ ನೋಡಿದ್ರೆ ಇವತ್ತು ಕಣ್ಣೀರು ಬರುತ್ತೆ. ಈ ಸ್ಥಿತಿಯಲ್ಲಿ ಈ ರೀತಿ ಅರಣ್ಯ ಇಲಾಖೆಯವರು ತಮ್ಮ ಆನೆಯನ್ನು ಸಾಕಾನೆಯನ್ನು ಭಾಳ ಜವಾಬ್ದಾರಿಯುತವಾಗಿ ಸಾಕಬೇಕು. ಈ ರೀತಿ ಬಿಟ್ಬಿಟ್ಟಾಗ ಒಬ್ಬ ಮನುಷ್ಯನಿಗ ಹಲ್ಲೆ ಮಾಡಿದಾಗ ಎಷ್ಟು ಸಮಸ್ಯೆ ಐತಿ. ಇವತ್ತು ಅವರು ಪ್ರಾಣಾಪಾಯದಿಂದ ಬದುಕಿದ್ದಾರೆ. ಏನು ಅನಾಹುತ ಆಗಿರೋ ಭಾಳ ಸಮಾಜ ತುಂಬ ಇವತ್ತು ಅವ್ರ ಕುಟುಂಬನೇ ಬೀದಿ ಪಾಲಾಗಿದ್ರು. ಅದರಿಂದ ಇವತ್ತು ಅರಣ್ಯ ಇಲಾಖೆಯವರು ಕೂಡಲೇ ಅವ್ರಿಗೆ ಏನಾಗಿದೆ ಅದನ್ನ ಪರಿಹಾರವನ್ನು ಪಡಿಸೋದ್ರ ಮೂಲಕ ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಮನೆ ಮಾಡಿಕೊಡ್ಬೇಕು. ಒಳ್ಳೆ ಜಾಗದಲ್ಲಿ ಮನೆ ಮಾಡಿ ಅವ್ರ ಇರಿಸ್ಬೇಕು. ಈ ಮನೆ ಎಲ್ಲ ರೆಡಿ ಮಾಡಬೇಕು ಅಂತ ನಾನು ಈ ಗ್ರಾಮದ ಪರವಾಗಿ
ಎಲ್ಲರೂ ದಯಮಾಡಿ ಊಟ ಮಾಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಊಟ ವ್ಯವಸ್ಥೆ ಇದೆ. ಈ ವೇದಿಕೆ ಎಂಬಾಗ ಊಟ ವ್ಯವಸ್ಥೆ ಇದೆ. ಊಟ ಮಾಡ್ತಾರೆ ದಯಮಾಡಿ ಎಲ್ರೂ. ನಿಮ್ಮಲ್ಲಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಅದ ಚೇತನ ನಮ್ಮ ವಿದ್ಯಾಭ್ಯಾಸಕ್ಕೆ ಕಾರ್ಯಕ್ರಮ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಮೈಸೂರು ಸ್ವಾಮಿಗಳು ಬರ್ತಿದ್ದಾರೆ. ಎಲ್ಲ ನಮ್ಮ ಬಾಲ ಮಹೇಶ್ವರು, ಎಲ್ಲ ಕನ್ನಡ ವ್ಯಕ್ತಿಗಳು, ನಮ್ಮ ಎಲ್ಲರೂ ಬರ್ತಾ ಇದ್ದಾರೆ. ದಯಮಾಡಿ ಊಟ ಮಾಡಬೇಕು ಎಂದು ವೇದಿಕೆ ಮತ್ತು ಆಶೀರ್ವಾದ ಕೇಳ್ಕೊಂಡಿದ್ದೀನಿ. ಈ ವೇದಿಕೆ ಇದ್ದಾಗ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲ ಊಟ ಮಾಡಿ ಮೇಡಮ್. ಎಲ್ರಿಗೂ ಕೆಳಗಿಳಿಬೇಕಾಗಿತ್ತು. ಎಲ್ಲರೂ ಊಟ ಮಾಡಿ ನಮ್ಮ ಮುಖ್ಯ ಸ್ವಾಮಿ ಊಟದ ವ್ಯವಸ್ಥೆ ಇದೆ. ಇಲ್ಲ ನಿಮ್ಮ ಶೋಕ ಮಾತಾಡಿರಿ. ಎಲ್ಲರೂ ಮುಗಿಸ್ಕೊಂಡೆ ಈಗ ಕಾರ್ಯಕ್ರಮದಲ್ಲಿ ಅಮ್ಮ ರಾಮಚಂದ್ರವರು ಅವರು ಕನ್ನಡದಿಂದ ಬಾಬಾ ಸಾಹೇಬ್ ಕ್ರಾಂತಿಗೆ ಸರಿಯಾಗಿದೆ ಬಸವರಾಗಿದೆ. ಅದೇ ಅವರು ಅಂತಾರಾಷ್ಟ್ರೀಯ ಗಾಯಕರು. ಅವರಿಗೆ 4 ಚಿನ್ನದ ಪದಕ ಬಂದಿದ್ದೇವೆ. 227 ಪ್ರಶಸ್ತಿ ಬಂದಿದ್ದೇವೆ. ಅವರು ಈ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ನಿಮ್ಮ ಎಲ್ಲರೂ ಮನ ಮೆಚ್ಚಿಸುವಂತ ಭಾವಗೀತೆ, ರಂಗಗೀತೆ, ಕ್ರಾಂತಿ ಗೀತೆಗಳು ಹಾಡಿ ನೀವೆಲ್ಲರೂ ಕುಂಬಳಿಸುವಂತ ಮನ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಸಮಾಧಾನವಾಗಿರಬೇಕು. ಈ ಕಾರ್ಯಕ್ರಮ ಅದ್ಭುತವಾಗಿರ್ತದೆ. ದೀಪೋತ್ಸವಕ್ಕೆ ಅರ್ಧ ಗಂಟೆ ದೀಪೋತ್ಸವ ಅದರ ಪ್ರವಾಸಕ್ಕೆ ನಮ್ಮ ತಂದೆ ಬರ್ತಾ ಇದ್ದಾರೆ. ಅವ್ರಿಗೆ ಎದುರು ಕೊಟ್ಟಿರ್ತಾರೆ. ಇನ್ನು ಅರ್ಧ ಗಂಟೆ ವೇದಿಕೆ ರಾಜಾನಿಸ್ತದೆ. ಈ ಪ್ರತ್ಯೇಕ ಚೇರ್ ಕಾಲೇಜ್ ಇವತ್ತು ಅರ್ಧ ಗಂಟೆ ವೇದಿಕೆ ಆಗ್ತದೆ. ಅರ್ಧ ಗಂಟೆ ಬರ್ತಾರೆ. ದಯಮಾಡಿ ದಯಮಾಡಿ ಈಗ ತಾನೇ ಸುಮಾರು ನಾವು 12ವರೆಗೆ ಬಾಬಾ ಸಾಹೇಬರ ಬೆಳವಣಿಗೆ ಚೌಕಾಲಿತನ ಪ್ರದರ್ಶನ ಮಾಡಿದ್ದೇವೆ. ಇವಾಗ ನಮ್ಮಲ್ಲಿ ಅಮ್ಮ ರಾಮಚಂದ್ರ ಸಾಹೇಬರಲ್ಲಿ ಮದುವೆ ಮಾಡ್ಕೊಳ್ತಿದ್ದಾರೆ. ದಯಮಾಡಿ ಮದುವೆಯಿಂದ ನಿಲ್ಲಿಸಿ ಎಲ್ಲರೂ ಮದುವೆ ಮಾಡ್ಕೊಳ್ತಿದ್ದಾರೆ. ವೇದಿಕೆ ಕಾರ್ಯಕ್ರಮ ಸುಲಭ ಸಂಗೀತಕ್ಕೆ ಕ್ರಾಂತಿಗೆ ಎಲ್ಲರೂ ಅವಕಾಶ ಮಾಡ್ತಾರೆ. ದಯಮಾಡಿ ಯಾಕಂದ್ರೆ ಕನ್ನಡ ಸಂಸ್ಕೃತಿ ಎಲ್ಲರಿಗೂ ಉಳಿಸಲಾಗ್ತದೆ. ಹಲೋ ನಮ್ಮ ಜನರಲ್ ಸೆಕ್ರೆಟರಿ ದಯಮಾಡಿ ನೋಡಿ. ಇವರಿಗೆ ಮೈಸೂರಿಂದ ಬರ್ತಕ್ಕಂಥ ಕಲಾ ತಂಡಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ಇವರು ಕನ್ನಡ ಎಲ್ಲರೂ ದಯಮಾಡಿ ಬರಬೇಕು. ಕನ್ನಡ ಕೇಸರಿ ಅಧ್ಯಕ್ಷರು ದಯಮಾಡಿ ಎಲ್ಲರೂ ವಿದ್ಯುತ್ ಆಸನವನ್ನು ಸ್ವೀಕರಿಸಬೇಕಂತ ನಮ್ಮಲ್ಲಿ ಪೂರ್ವವಾಗಿದೆ. ದಯಮಾಡಿ ಚಿತ್ರದುರ್ಗ ಹಾಸನ ಬೆಂಗಳೂರು ಮೈಸೂರು ಎಲ್ಲ ಕಾರ್ಯಕ್ರಮಗಳು ವೇದಿಕೆಲ್ಲ ಎಲ್ಲರೂ ದಯಮಾಡಿ ಬುಕ್ಕ ಬನ್ನಿ. ಯಾಕೆಂದ್ರೆ ಸಮಯ ಅವರೇ
2:40 ಆಗಿದೆ. ಇಷ್ಟೊತ್ತಿಗೆ ಅವ್ರ ಅರ್ಧ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಆರಂಭವಾಗಬೇಕಾಗಿತ್ತು. ದಯಮಾಡಿ ಎಲ್ಲರನ್ನೂ ಮೆರವಣಿಗೆ ಎಲ್ಲರನ್ನೂ ಕುಪ್ಪಳಿಸಿದೆ, ಸಾಕಾಗಿದೆ ಅನ್ನಿಸ್ತದೆ ಅಂತ. ವೇದಿಕೆ ಮುಂಭಾಗ ಎಲ್ಲರಿಗೂ ಕೂಡ ಆಸನಗಳು ಕಾಲಿವೆ. ವೇದಿಕೆ ಮುಂದಾಗಿ ರಥವೆತ್ತದಂತ ನಾಗರಿಕರು ಬಂದು ಇಲ್ಲಿ ಆಸನಗಳು ಕಾಲಿವೆ. ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 131ನೇ ಜನ್ಮದಿನದ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರಿನ ಪ್ರಖ್ಯಾತ ಸುಂದರ ಕಲಾತಂಡದಿಂದ ಗೀತಗಾಯನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದ್ದು, ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾ ಸಮಾವೇಶವನ್ನು ಹಮ್ಮಿಕೊಳ್ಳಲಿದ್ದು, ವೇದಿಕೆ ಕಾರ್ಯಕ್ರಮ ಆರಂಭ ಮುನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದ್ದು, ಬಲವಾಗಿರ್ತಕ್ಕಂಥ ನಾಗರಿಕ ಬಂಧುಗಳು ಮುಂದೆ ಆಸನಗಳು ಖಾಲಿವೆ ಅಂತ ಹೇಳ್ತಾ ಈಗ ಗೀತಗಾಯನ ಕಾರ್ಯಕ್ರಮ ಶುರುವಾಗಲಿದೆ. ಗೋವಿಂದ ಸ್ವಾಮಿ ಪಿಲ್ಲರ್ ಅಡ್ಡ ಇದೆ, ಈ ಕಡೆ ಬನ್ನಿ. ಸೀರಿಯಲ್ಗೆಲ್ಲ ಹೋಗ್ತೀನಿ, ಜೋಡಿ ಅಕ್ಕಿ ಸೀರಿಯಲ್ ಅಲ್ಲ, ನಾನೇ ಕೆಲಸ ಮಾಡ್ತಾ ಇದ್ದೆ. ಬ್ರಹ್ಮಕಂಠ ಇದೊಂದು ಮಾರಿಗೋಲ್ಡಲ್ಲ ಕೂಡಲ ಸಂಗಮ ದೇವಾ
ಕೂಡಲ ಸಂಗಮ ದೇವ ಉಳಿಸಲಾದೋ
भगवतो अरहतो सम्मा सम्बुद्धस्स बुद्धं शरणं गच्छामि धम्मं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि संघं शरणं गच्छामि
ಪರಿವರ್ತನೆ ಗೀತೆಗಳ ಮಧ್ಯೆ ಡಾಕ್ಟರ್ ಜಿ.ಎನ್. ಶಿವರುದ್ರಪ್ಪ ಅವರು ಬರೆದಿರುವಂತಹ ಒಂದು ಗೀತೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಇವತ್ತು ಗೀತೆ
ಕಡಲಿಗೆ ಹಂಬಲಿಸಿದೆ ಮನ ಕಡಲಿಗೆ ಹಂಬಲಿಸಿದೆ ಮನ ಕಡಲಿಗೆ ಹಂಬಲಿಸಿದೆ ಮನ ಕಡಲಿಗೆ ಹಂಬಲಿಸಿದೆ ಮನ ಒಂದು ದಿನ ಕಡಲನ್ನು ಕೂಡಬಲ್ಲೆ ಒಂದು ದಿನ ಕಾಣಬಲ್ಲೆ ಒಂದು ದಿನ ಕೂಡಬಲ್ಲೆ ಒಂದು ದಿನ ಕಡಲಿಗೆ ಹಂಬಲಿಸಿದೆ ಮನ ಕಾಮದ ಕಡಲಿನ ವರ್ಣದ ಜೋಳ ಒಳಗಿವಿ ಕೇಳುತ್ತಿದೆ ಕಾಮದ ಕಡಲಿನ ವರ್ಣದ ಜೋಳ ಒಳಗಿವಿ ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಸುಲಿದಿದೆ ಎಲ್ಲಿರುವುದು ಕಡಲಿಗೆ ಹಬ್ಬಲಿಸಿದೆ ಮನ ಸಾವಿರ ಹೊಳೆಗಳು ತುಪ್ಪಿ ಹರಿದರು ಒಂದೇ ಸಮನಾಗಿದ್ದಂತೆ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿದ್ದಂತೆ ಸುಗೀನರಿತರ ತರಂಗ ಶೋಭಿತ ಗಂಭೀರ ಮುದಿತ ಅಂತೆ ನೀಡದಂತೆ ಅಪಾರವಂತೆ ನೋಡಬಲ್ಲೆನೆ ಒಂದು ದಿನ ಅದೊಳ್ಳು ಕರಗಲಾರೆ ಒಂದು ದಿನ ಕಾಡದ ಕಡಲಿಗೆ ಹಬ್ಬಲಿಸಿದೆ ಮನ ಇಲ್ಲ
ಕಡಲಿಗೆ ಸೇರಬಲ್ಲೆ ನೀನು ಕಡಲ ನೀರಿನೋಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಬಲ್ಲಿನಿ ಒಂದು ದಿನ ಅದರಳು ಕರಗಲಾರಿನಿ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ತಾಕಡನೆ ಲೈವ್ ಆಗಿ ನುಡಿಸುವಂತ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನುಡಿಸಿರುವಂತ ನಮ್ಮ ಕಿರಣ್ ಸರ್ ಅವರು ತಾಮ್ರವಾದದಲ್ಲಿ ನುಡಿಸಿದರೆ ನಿಮ್ಮ ಪ್ರೀತಿಯ ಜೋರಾದ ಚಪ್ಪಳೆ ಬರಲಿ ಅಂತ ಇವರು ತಂದೆ ಟಿ ಶ್ರೀನಿವಾಸ್ ಅವರು ಸಹ ನುಡಿಸ್ತಿದ್ದಂತ ಮಹಾನ್ ವ್ಯಕ್ತಿ. ಅದಕ್ಕೋಸ್ಕರ ಅವರ ತಂದೆ ಕಲೆಯನ್ನು ಮಗನ ಬಿಟ್ಟು ಹೋಗಿದ್ದಾರೆ, ಅವರ ತಂದೆ ಮಣ್ಣಲ್ಲಿ ಹೋಗಿದ್ದಾರೆ. ಅವರ ಪ್ರೀತಿ ವಿಶ್ವಾಸ ಆರೈಕೆ ನಮ್ಮ ತಬಲಾ ಕಿರಣ್ ಸರ್ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತಾ, ಮತ್ತೆ ಆಂಡ್ರೋ ಸರ್ ರಿದಮ್ ಪ್ಯಾಡಲ್ಲಿ ಅದ್ಭುತವಾಗಿ ರಿದಮ್ ನುಡಿಸುವಂತ ನಮ್ಮ ಆಂಡ್ರೋ ಸರ್ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಅವರ ಮೇಲಿರ್ಲಿ ಅಂತ ಹೇಳ್ತಾ, ನಮ್ಮ ಕೋಮಲ್ ಸರ್ ಅವರು ನಮ್ಮ ಕೀಬೋರ್ಡ್ ವಾದಕರು ಅದ್ಭುತವಾದಂತ ಕೀಬೋರ್ಡ್ ಅನ್ನ ನಿಜವಾಗಿ ಕ್ಯಾಸೆಟ್ ಅಲ್ಲಿ ನುಡಿಸಿದಂಗೆ ಅದ್ಭುತವಾಗಿ ನುಡಿಸುವಂತ ನಮ್ಮ ಕೋಮಲ್ ಸರ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ಮತ್ತೆ ಈ ಕಾರ್ಯಕ್ರಮದಲ್ಲಿ ಗಾಯಕರಾಗಿ ಮಂಡ್ಯದಿಂದ ಬಂದಿರುವಂತ ನಮ್ಮ ಪ್ರಸನ್ನ ಅವರಿಗೂ ಸಹ ದೀಪ ಸ್ವಾಗತನ ಕೋರುತ್ತಾ, ಮತ್ತೆ ಮರಿಸ್ವಾಮಿ ಸರ್ವರ್ವ ಹಂಸ ಅವರು ಸಹ ಡಾಕ್ಟರ್ BR ಅಂಬೇಡ್ಕರ್ ನ್ಯಾಷನಲ್ ಅವಾರ್ಡ್ ಅನ್ನ ಪಡ್ಕೊಂಡಿರುವಂತ ನಮ್ಮ ಗಾಯಕ ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ, ಮತ್ತೆ ವಿಶ್ವ ಅವರು ಸಹ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಡುವಂತ ಒಬ್ರು ಗಾಯಕರು ಅಂತ ಹೇಳ್ತಾ, ನನ್ನ ಹೆಸರು ಅಮರ ರಾಮಚಂದ್ರ ಅಂತ ಹೇಳಿ ಮೈಸೂರು ವಿವಿಯಲ್ಲಿ ಪ್ರಸ್ತುತ PhD ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮ ಮುಗಿದಿದೆ. ಎಲ್ಲರೂ ವೇದಿಕೆ ಮುಂಭಾಗ ಆಸೀನರಾಗಬೇಕು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಎಲ್ಲರೂ ವೇದಿಕೆ ಒಂದು ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ. ಎಲ್ಲ ಗಣ್ಯರು ಹಾಗೂ ಅತಿಥಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಗೂ ಗಣ್ಯರು ವೇದಿಕೆ ಮುಂಭಾಗ ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತ ವೈಎಸ್ ವಿಜಯ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ BSPಯ ತುಮಕೂರು ವಿಭಾಗದ ರಾಜಸಿಂಹ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ ಮೂರ್ತಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೇವೆ. ಸುರೇಶ್ ಮಹೇಶ್ ಬೌದ್ಧ ದಯಮಾಡಿ ವೇದಿಕೆಗೆ ಬರಬೇಕು. SR ಅದರಗುಂಚಿ ಹುಬ್ಳಿ ವಿಭಾಗದ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು ದಯಮಾಡಿ ವೇದಿಕೆಗೆ ಬರಬೇಕು. D ಸಿದ್ದರಾಜು ಕಾರ್ಯಾಧ್ಯಕ್ಷರು ದಯಮಾಡಿ ವೇದಿಕೆಗೆ ಬರಬೇಕು. ಕುಮಾರಿ ಶ್ರೇಣುಕರ್ ಅವರು
ಬಳ್ಳಾರಿ ವಿಭಾಗ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಮೈಸೂರು ವಿಭಾಗದ ಎನ್ ರವೀಂದ್ರ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಚಿತ್ರದುರ್ಗದಿಂದ ರಾಜಪ್ಪ ಮತ್ತು ಬಾಬುರಾಜು ದಯಮಾಡಿ ವೇದಿಕೆಗೆ ಬರಬೇಕು. ಅಂತಾರಾಷ್ಟ್ರೀಯ ಕಲಾವಿದರಾದಂಥ ಅಮ್ಮ ರಾಮಚಂದ್ರ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭ ಆಗ್ತದೆ. ಪೂಜ್ಯ ಸ್ವಾಮೀಜಿಗಳು, ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಆಸೀನರಾಗಿದ್ದಾರೆ. ಟಿ.ಆರ್. ನಾಗೇಶ್ ವಕೀಲರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಭಾನುಪ್ರಕಾಶ್ ದಯಮಾಡಿ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗದ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದಂಥ AVSS ಸಹಕಾರ ಸಂಘದ ರಾಮಣ್ಣನವರು ದಯಮಾಡಿ ವೇದಿಕೆಗೆ ಬರಬೇಕು. ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದಂಥ ಗಜೇಂದ್ರ ಕುಮಾರ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಅವರನ್ನ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀವಿ. ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಂತ ಹೌದಾ ನಮ್ಮ ನೆಚ್ಚಿನ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಂತ ಗಜೇಂದ್ರ ಕುಮಾರ್ ಸರ್ ಅವರು ವೇದಿಕೆಗೆ ಬರ್ತಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ತಗೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಹೇಳಿ ಅತ್ಯಂತ ಪ್ರೀತಿಯಿಂದ ನಾನು ಕೇಳ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ಎಲ್ಲ ಘಟಕ ವ್ಯವಸ್ಥಾಪಕರುಗಳು ಹಾಗೂ ಅಧಿಕಾರಿಗಳಿಂದ ಎಲ್ಲರೂ ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೇವೆ. ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ಈಗ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಲೆಕ್ಕಪತ್ರ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇರುವಂತಹ ರೇಖಾ ಅವರ ಮಕ್ಕಳಾದ ಗಾನಿ ಹಾಗೂ ತ್ರಿಷಾ ಇವರು ಅಂಬೇಡ್ಕರ್ ಅವರ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಜ್ಞಾನಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ವೇದಿಕೆಯಲ್ಲಿ ಭಾಗವಹಿಸಿರುವ ಗಣ್ಯರೇ, ಮುಖ್ಯ ಅತಿಥಿಗಳೇ, ನನ್ನ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ನಾನು ಅಂಬೇಡ್ಕರರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅವತ್ತು ಆ ಹುಡುಗ ಅಸ್ಪೃಶ್ಯತೆ ಬಡತನವನ್ನು ಮೆಟ್ಟಿ ನಿಂತು ವಿದ್ಯಾಭ್ಯಾಸ ಮಾಡದೆ ಹೋಗಿದ್ದರೆ ಇವತ್ತು ಈ ಅಖಂಡ ಭಾರತ
ಮರೆಯಲಾರದ ಚೇತನವೊಂದು ಸೃಷ್ಟಿಯಾಗುತ್ತಿರಲಿವೇನೋ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಕೇಳುತ್ತಿದ್ದಂತೆ ನಿಜಕ್ಕೂ ಮೈ ರೋಮಾಂಚನಗೊಳ್ಳುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಸಹಿಸಿದ ನೋವು ಒಂದೇ ಎರಡೇ. ಅದನ್ನು ಹೇಳುತ್ತಾ ಹೋದರೆ ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತದೆ. ಇಷ್ಟೊಂದು ನೋವು ಸಹಿಸಿದರ ಎಂಬ ಸಂಕಟ ಎದೆಯಲ್ಲಿ ದವಗುಟ್ಟುತ್ತದೆ. ಅಂಬೇಡ್ಕರರಿಗೆ ಇನ್ನು 7-8 ವರ್ಷ ಪ್ರಾಯ. ಒಮ್ಮೆ ಆ ಪುಟ್ಟ ಹುಡುಗ ತನ್ನ ತಂದೆಯನ್ನು ನೋಡಲು ಎತ್ತಿನ ಗಾಡಿಯ ಮೇಲೆ ಕುಳಿತು ಸಾಗುತ್ತಿದ್ದ. ಗಾಡಿ ಸ್ವಲ್ಪ ದೂರ ಹೋಗಿರ್ಬೇಕಷ್ಟೇ. ಗಾಡಿ ಆತನಿಗೆ ಆ ಹುಡುಗ ದಲಿತ ಎಂದು ತಿಳಿದೋಗುತ್ತದೆ. ಕೂಡಲೇ ಗಾಡಿನ ನಿಲ್ಲಿಸಿ ಆ ಪುಟ್ಟ ಹುಡುಗನನ್ನು ಕೆಳಕ್ಕೆ ತಳ್ಳಿ ಹಾಕಿ ಮುನ್ನಡೆದ. ಆ ಪುಟ್ಟ ಹುಡುಗನ ಮನಸ್ಸು ಹೇಗಿರ್ಬೇಡ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14 ಮಾವೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಜನಿಸಿದರು. ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬಾವಾಡಿ ಗ್ರಾಮದವರು. ಇವರು ಮಹಾಲ್ ಎಂಬ ಅಸ್ಪೃಶ್ಯ ಜಾತಿಯಲ್ಲಿ ಜನಿಸಿದರು. ಈ ಜಾತಿಯ ಹೆಚ್ಚಿನ ಜನ ಬ್ರಿಟಿಷ್ ಸೇನೆಯಲ್ಲಿ ಉದ್ಯೋಗಕ್ಕಾಗಿ ಸೇರುತ್ತಿದ್ದರು. ಇವರ ಅಜ್ಜ ಮಾರೋಜಿ ಸಕ್ಪಾಲ್. ಇವರಿಗೆ 2 ಮಕ್ಕಳಿದ್ದರು, ರಾಮ್ಜಿ ಸಕ್ಪಾಲ್, ಮೀರಾ ಸಕ್ಪಾಲ್. ರಾಮ್ಜಿ ಸಕ್ಪಾಲ್ ಅವರ ಹೆಂಡತಿ ಭೀಮಾಬಾಯಿ. ಇವರಿಬ್ಬರಿಗೂ 14 ಜನ ಮಕ್ಕಳಿದ್ದರು. ಇವರ 14ನೇ ಮಗನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ನನ್ನ ತಂದೆ ತಾಯಿಗೆ 14ನೇ ರತ್ನನಾಗಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊದಲ ಹೆಸರು ಭೀಮ್ರಾವ್ ಆಗಿತ್ತು. ಭೀಮ್ರಾವ್ ಅವರ ಅಪ್ಪನಿಗೆ ಅಂದರೆ ರಾಮ್ಜಿಗೆ 14 ಮಕ್ಕಳಲ್ಲಿ ಬದುಕಿದ್ದು 5 ಜನ ಮಕ್ಕಳು ಮಾತ್ರ. ಅಂಬೇಡ್ಕರ್ ಅವರಿಗೆ ತಾನು ದಲಿತನೆಂಬ ಭಾವನೆ ಬಂದಿದ್ದು ಶಾಲೆಗೆ ಹೋಗಬೇಕಾದರೆ. ಶಾಲೆಯಲ್ಲಿ ಇವರೊಂದಿಗೆ ಯಾರು ಸೇರುತ್ತಿರಲಿಲ್ಲ. ಇವರಲ್ಲಿದ್ದ ಪ್ರತಿಭೆ ಯಾರು ಗುರುತಿಸಲಿಲ್ಲ. ಫೆಂಡೇಸಿ ಅಂಬೇಡ್ಕರ್ ಎಂಬ ಗುರುಗಳು ಇವರಲ್ಲಿದ್ದ ಪ್ರತಿಭೆ ಗುರುತಿಸಿ ಇವರಿಗೆ ಪ್ರೋತ್ಸಾಹಿಸುತ್ತಿದ್ದರು. ಇವರ ಅಡ್ಡ ಹೆಸರಾದ ಅಂಬೇಡ್ಕರ್ ಅನ್ನು ಭೀಮ್ರಾವ್ ಅವರಿಗೆ ಕೊಟ್ಟು ಮರುನಾಮಕರಣ ಮಾಡಿದರು. ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ಜಾತಿಯಲ್ಲಿ ಬ್ರಾಹ್ಮಣರೇ ಆಗಿದ್ದರು. ಊಟಕ್ಕೆ ತಂದಿದ್ದ ಬುದ್ಧಿಯಲ್ಲಿ ಅವರಿಗೂ ಕೊಟ್ಟು ಪ್ರೀತಿಯಿಂದ ಊಟ ಮಾಡಿಸುತ್ತಿದ್ದರು. 1907ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಾದ ಅಂಬೇಡ್ಕರ್ ಅವರು ಆ ವರ್ಷವೇ ರಮಾಬಾಯಿಯರೊಂದಿಗೆ ವಿವಾಹವಾಗುತ್ತಾರೆ. ನಂತರ ವಡೋದರ ಮಹಾರಾಜರ ವಿದ್ಯಾರ್ಥಿ ವೇತನದಲ್ಲಿ ಓದುತ್ತಾರೆ. ನಂತರ ವಡೋದರ ಮಹಾರಾಜರ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ಳುತ್ತಾರೆ. ಆದರೆ ವಡೋದರ ಮಹಾರಾಜರ ಇವರ ಬುದ್ಧಿಶಕ್ತಿಗೆ ಮಾರೋಗಿ ಇವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಮೆರಿಕಕ್ಕೆ ಕಳಿಸಿಕೊಡುತ್ತಾರೆ. ಅಲ್ಲಿ MA ಹಾಗೂ PhD ಪದವಿಯೊಂದಿಗೆ ಭಾರತಕ್ಕೆ ಮರಳುತ್ತಾರೆ. ಆದರೆ ಇವರು ಓದಿದ ದಾಹ ಹಿಂಗಿರಲಿಲ್ಲ. ಅದಕ್ಕೆ ಪುನಃ ಲಂಡನ್ನಿಗೆ ಹೋಗುತ್ತಾರೆ. ಅಲ್ಲಿ ಬ್ಯಾರಿಸ್ಟರ್ ಪದವಿಯೊಂದಿಗೆ ಭಾರತಕ್ಕೆ ಮರಳುತ್ತಾರೆ. 1935ರಲ್ಲಿ ಪ್ರಾಬ್ಲಮ್ ಆಫ್ ರುಪಿ ಎಂಬ ಗ್ರಂಥ ಬರೆಯುತ್ತಾರೆ. ಅದರಲ್ಲಿ ಒಂದು ಅಂಶ ಏನೆಂದರೆ 10 ವರ್ಷಗಳಿಗೊಮ್ಮೆ ಹಣದ ಅಪಮೌಲ್ಯ ಮಾಡಬೇಕೆಂದು. ಪ್ರಾಬ್ಲಮ್ ಆಫ್ ರುಪಿ ಎಂಬ ಗ್ರಂಥದ ಆಧಾರದ ಮೇಲೆ ಭಾರತ ಸರ್ಕಾರ 1935ರಲ್ಲಿ RBI ಬ್ಯಾಂಕ್ ಸ್ಥಾಪಿಸುತ್ತಾರೆ. ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಸಿಕ್ಕ ನಂತರ ಮೊದಲ ಕಾನೂನು ಮಂತ್ರಿಯಾಗಿದ್ದರು. ಆಗ ಅವರು ಹಿಂದೂ ಕೋರ್ಟ್ ಬಿಲ್ ಮಂಡಿಸಿದ್ದರು. ಆಗ ಅದನ್ನು ನೆಹರು ಕೋರ್ಟ್ ಒಪ್ಪಲಿಲ್ಲ. ಅದಕ್ಕಾಗಿ ಅಂಬೇಡ್ಕರ್ ಅವರು ಆ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು. 2 ವರ್ಷ 11 ತಿಂಗಳು 14 ದಿನಗಳ ಕಾಲ ದೇಶದ ಅತಿ ದೊಡ್ಡ ಸಂವಿಧಾನವನ್ನು ರಚಿಸಿದ್ದಾರೆ. 73 ದೇಶಗಳನ್ನು ಸುತ್ತಿ 53,000 ಗ್ರಂಥಗಳನ್ನು ಓದಿ ಅದರಲ್ಲಿರುವ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ನಮ್ಮ ಸಂವಿಧಾನವನ್ನು ರಚಿಸಿದ್ದಾರೆ. ಇದಕ್ಕೂ ಮುಂಚೆ ನೆಹರು ಅವರು ಅಮೆರಿಕ, ಜಪಾನ್, ಜರ್ಮನಿ ಮುಂತಾದ ದೇಶಗಳಿಗೆ ಹೋಗಿ ನಮ್ಮ ಸಂವಿಧಾನವನ್ನು ಬರೆದುಕೊಡುತ್ತೀರಾ ಅಂದಾಗ ಅಲ್ಲಿ ಎಲ್ಲದರಿಂದ ಒಂದೇ ಉತ್ತರ ಬಂದಿದ್ದೇನೆಂದರೆ ಭಾರತದ ಸಂವಿಧಾನ ಯಾರಿಂದನೂ ಬರೀಲಿಕ್ಕಾಗದಂದರೆ ಒಬ್ಬರಿಂದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂದಾಗ ನೆಹರು ಅವರು ಭಾರತಕ್ಕೆ ಬಂದು ಆ ಕರಡು ಸಮಿತಿಯನ್ನು ಮಾಡುತ್ತಾರೆ. ಅದರಲ್ಲಿ 13 ಜನರು ಇರುತ್ತಾರೆ. ಅದರಲ್ಲಿ ಭೀಮ್ರಾವ್ ಅವರು ಒಬ್ಬರು. ಅದರಲ್ಲಿ 6 ಜನ ವಿದೇಶಿಗೆ ಹೋಗುತ್ತಾರೆ, 3 ಜನ ಮರಣ ಹೊಂದುತ್ತಾರೆ, 3 ಜನ ನಮ್ಮ ಕೈಲಾಗಲ್ಲ ಅಂತ ಮನೇಲೆ ಕೂರುತ್ತಾರೆ. ಅದರಲ್ಲಿ ಉಳಿದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ. ಅದಕ್ಕಾಗಿ ಅವರು ಸಂವಿಧಾನ ಶಿಲ್ಪಿ ಅನಿಸಿಕೊಂಡಿದ್ದಾರೆ. ಸಂವಿಧಾನದಲ್ಲಿ ಒಂದು ಅಂಶ ಏನೆಂದರೆ ಕಟ್ಟಕಡೆ ವ್ಯಕ್ತಿಗೂ ಮೂಲಭೂತ ಹಕ್ಕುಗಳಿವೆ ಎನ್ನುವುದು.
ಇದು ಎಷ್ಟೋ ಜನರಿಗೆ ಮಾದರಿ ಆಗಿದೆ. ಅವತ್ತು ಪೇಪರ್ ಹಾಕಲು ರಾಷ್ಟ್ರಪತಿ ಆಗಿದ್ದಾರೆ. ಅವತ್ತಿನ ಬುಡಕಟ್ಟೆ ಜನ ಇವತ್ತಿನ ರಾಷ್ಟ್ರಪತಿ ಆಗಿದ್ದಾರೆ ಎಂದರೆ ಅದು ಅಂಬೇಡ್ಕರ್ ಅವರು ಬರೆದಿದ್ದ ಸಂವಿಧಾನದಿಂದಲೇ. ಅವತ್ತು ಚಾಮರವರು ಇವತ್ತಿನ PM ಆಗಿದ್ದಾರೆ ಎಂದರೆ ಅದು ಯಾರಿಂದ? ಎಸ್ ರೈಟ್, ಅದು ಅಂಬೇಡ್ಕರ್ ಅವರು ಬರೆದಿದ್ದ ಸಂವಿಧಾನದಿಂದಲೇ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಪುರುಷರಷ್ಟೇ ಸಮಾನ ಹಕ್ಕು, ಮತದಾನದ ಹಕ್ಕು ಹಾಗೂ ಕೆಳವರ್ಗದವರಿಗೆ ಮೇಲ್ವರ್ಗದವರಷ್ಟೇ ಸಮಾನ ಹಕ್ಕನ್ನು ನೀಡಿದ್ದಾರೆ. ಅಂಬೇಡ್ಕರ್ ಅವರು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ನದಿಗಳನ್ನು ಜೋಡಿಸಬೇಕು ಎಂದು ಹೇಳಿದರು. ಅದು ಯಾವ್ಯಾವೆಂದರೆ ಗಂಗಾ, ಯಮುನಾ, ಕೃಷ್ಣೆ, ಗೋದಾವರಿ ಮುಂತಾದವು. ಅಂಬೇಡ್ಕರ್ ಅವರಿಗೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಬೇರೆ ಆಗಲಿಕ್ಕೆ ಇಷ್ಟ ಇರಲಿಲ್ಲ. ಅಕಸ್ಮಾತ್ ಆಗಬೇಕಾದರೆ ಅವರು ಒಂದು ಗ್ರಂಥವನ್ನು ಬರೆದಿದ್ದರು. ಇದರಲ್ಲಿರುವ ಅಂಶವನ್ನು ಯಾರು ಗಮನಕ್ಕೆ ತರಲಿಲ್ಲ. ಹಾಗಾಗಿ ಇಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಯುದ್ಧಗಳು ಈಗಲೂ ನಡೆಯುತ್ತಾ ಇದೆ. ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜೀವನ ದೀನ ದಲಿತ ಹಿತರಕ್ಷಣೆಗಾಗಿ ದುಡಿದರು. 1956 ಅಕ್ಟೋಬರ್ 14ರಂದು ಅವರ ಅಪಾರ ಅಭಿಮಾನಿಗಳೊಡನೆ ಅವರ ಹೆಂಡತಿ ಶಾರದಾ ದೇವಿಯೊಡನೆ ಬೌದ್ಧ ಧರ್ಮಕ್ಕೆ ಸೇರುತ್ತಾರೆ. 1956 ಡಿಸೆಂಬರ್ 6ರಂದು ಬೆಳಿಗ್ಗೆ ಕೊನೆಯುಸಿರೆಳೆಯುತ್ತಾರೆ. ಅಂಬೇಡ್ಕರ್ ಅವರಿಗೆ ಮರಣ ಹೊಂದಿದ 35 ವರ್ಷಗಳ ನಂತರ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಇದು ನಮಗೆ ದುಃಖ ತರುವ ವಿಷಯವೆಂದರೆ ಇದಕ್ಕೂ ಮುಂಚೆ ಅಮೆರಿಕದಲ್ಲಿ ಇವರಿಗೆ ವಿಶ್ವರತ್ನ ಪ್ರಶಸ್ತಿ ನೀಡಿದರು. ಅಂಬೇಡ್ಕರ್ ಅವರಿಗೆ ತಮ್ಮ ದೇಶದ ಬಗ್ಗೆ ಎಷ್ಟು ಅಭಿಮಾನವಿದೆ ಎನ್ನುವುದು ಈ ಘಟನೆ ಸಾಕ್ಷಿಯಾಗಿದೆ. ಒಮ್ಮೆ ಸ್ವಾತಂತ್ರ್ಯ ಸೇನಾನಿಗಳು ಬ್ರಿಟಿಷರ ಕೋರ್ಟಲ್ಲಿ ಮರಣದಂಡನೆಗೆ ತುತ್ತಾಗಿರುತ್ತಾರೆ. ಆಗ ಅವರ ಪರ ಅಂಬೇಡ್ಕರ್ ಅವರು ವಾದಿಸುತ್ತಿರುತ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಬಂದ್ಬಿಟ್ಟು ಮಧ್ಯದಲ್ಲಿ ಒಂದು ಚೀಟಿ ಕೊಟ್ಟು ಹೋಗ್ತಾರೆ. ಅದರ ಚೀಟಿಯನ್ನು ಓದಿ ಅಂಬೇಡ್ಕರ್ ಅವರು ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ವಾದ ಮುಂದುವರಿಸಿ ಸ್ವಾತಂತ್ರ್ಯ ಸೇನಾನಿಗಳನ್ನು ಮರಣದಂಡನೆಯಿಂದ ಮುಕ್ತಿಗೊಳಿಸಿ ಮನೆಗೆ ಹೊರಟಿರುವಾಗ ಜಡ್ಜ್ ಬಂದು ಕೇಳ್ತಾರೆ, ಮಧ್ಯದಲ್ಲಿ ಒಂದು ಹುಡುಗ ಬಂದ್ಬಿಟ್ಟು ಚೀಟಿ ಕೊಟ್ಟೋದ್ನಲ್ಲ, ಅದ್ರಲ್ಲಿ ಏನಿದೆ ಅಂದಾಗ ಅಂಬೇಡ್ಕರ್ ಅವರು ಆ ಚೀಟಿನ ತೆಗೆದು ತೋರಿಸ್ತಾರೆ. ಆ ಚೀಟಿಯಲ್ಲಿ ಅವರ ಹೆಂಡತಿ ರಮಾಬಾಯಿ ತೀರ್ಕೊಂಡಿದ್ದಾರೆ ಎಂದು ಬರೆದಿರುತ್ತದೆ. ಆಗ ಜಡ್ಜ್ ಶಾಕ್ ಆಗಿ ಕೇಳ್ತಾರೆ, ಯಾಕೆ ನೀವು ಆಗ್ಲೇ ಹೋಗಿಲ್ಲ ಅಂದಾಗ ಅಂಬೇಡ್ಕರ್ ಅವರು, ನಾನು ನನ್ನ ಸತ್ತೋಗಿನ ಹೆಂಡತಿನಂತೂ ಬದುಕ್ಸಕ್ಕಾಗಲ್ಲ, ಆದ್ರೆ ಸ್ವಾತಂತ್ರ್ಯ ಸೇನಾನಿಗಳನ್ನಾರು ಬದುಕಿಸ್ಬೋದು ಅಂತ. ಇದೇ ನೋಡಿ ಅಂಬೇಡ್ಕರ್ ಅವರಿಗೆ ಇರುವ ದೇಶದ ಬಗ್ಗೆ ಪ್ರೀತಿ, ಅಭಿಮಾನ, ಗೌರವ ಎಂದರೆ ಅಂಬೇಡ್ಕರರ ಬಗ್ಗೆ ಇಡೀ ಜೀವನ ಹೇಳಿದರೂ ಮುಗಿಯದು. ಬಾಬಾ ए कालवा रुकने वाला नहीं, ए बंदा किसी के सामने झुकने वाला नहीं. ಎರಡು ಮಾತುಗಳನ್ನು ಮುಗಿಸ್ತಾ ಒಂದೆರಡು ಮಾತುಗಳನ್ನು ಮಾತನಾಡಲು ಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭೀಮ್. ಥ್ಯಾಂಕ್ ಯು ಕೃಷ್ಣ. ನಾನಿ ಎಲ್ಲರಿಗೂ ನಮಸ್ಕಾರ. ಕಲ್ಪತರು ನಾಡು, ಶೈಕ್ಷಣಿಕ ನಗರಿ, ತ್ರಿವಿಧ ದಾಸೋಹದ ಬೀಡು ತುಮಕೂರಿಗೆ ಆಗಮಿಸಿರುವಂತಹ ಎಲ್ಲಾ ಗಣ್ಯರಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಸ್ವಾಗತ, ಸುಸ್ವಾಗತ. ಇಂದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ 131ನೇ ಜನ್ಮ ಜಯಂತಿಯ ಅಂಗವಾಗಿ ಭೀಮೋತ್ಸವ ಈ ಭೀಮೋತ್ಸವ ಕಾರ್ಯಕ್ರಮದಲ್ಲಿ ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾಸಮಾವೇಶವನ್ನ ಹಮ್ಮಿಕೊಂಡು ಅಂಬೇಡ್ಕರ್ ಅವರ ವಿಚಾರಗಳನ್ನ ನಮ್ಮ ಎಲ್ಲ ಏನು ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಸಾರ್ವಜನಿಕರಿಗೆ ತಿಳಿಯಪಡಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಹಾಗೂ ನೌಕರರುಗಳ ಕ್ಷೇಮಾಭಿವೃದ್ಧಿ ಸಂಘ ತುಮಕೂರು ವಿಭಾಗ ಇವರು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ಮೊದಲಿಗೆ ಬುದ್ಧ ವಂದನೆ, ಅಮ್ಮ ರಾಮಚಂದ್ರ ಖ್ಯಾತ ಅಂತಾರಾಷ್ಟ್ರೀಯ ಗಾಯಕರು ಅವರಿಂದ ಈಗ ಬುದ್ಧ ವಂದನೆ.
ಬುದ್ಧ ವಂದನೆಯ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಬಯಸಿದೆ ಎಲ್ಲ ಜನಹಿತ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಜಯ ಹೇ ಭಾರತ ಭಾಗ್ಯ ವಿಧಾನ ಜಯ ಹೇ ಸಂವಿಧಾನ ಪಿತಾ ಜಯ ಹೇ ಸಂವಿಧಾನ ಪಿತಾ. ಸಮಾನತೆ ನಿನ್ನವಸ್ತಿದೆ ಹರೆ ನೀಡಿದೆ ಕೊಡ ಮಾಡಿದೆ ಭಾರತದ ಸಮತ ಸಂಹಿತೆ ಭಾರತದ ಸಮತ ಸಂಹಿತೆ ಜಯ ಹೇ ಜಯ ಹೇ ಜಯ 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 ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಜಯ ಹೇ ಭಾರತ ಭಾಗ್ಯ ವಿಧಾನ ಜಯ ಹೇ ಸಂವಿಧಾನ ಪಿತಾ ಜಯ ಹೇ ಸಂವಿಧಾನ ಪಿತಾ ಜಯ ಹೇ ಸಂವಿಧಾನ ಪಿತಾ ಜಯ ಹೇ ಸಂವಿಧಾನ ಪಿತಾ. ಬುದ್ಧ ವಂದನೆಯನ್ನ ನಡೆಸಿಕೊಟ್ಟಂತಹ ಅಮ್ಮ ರಾಮಚಂದ್ರ ಖ್ಯಾತ ಅಂತಾರಾಷ್ಟ್ರೀಯ ಗಾಯಕರು ಹಾಗೂ ಅವರ ತಂಡದವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ನೂತನ ತುಮಕೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆದಂತಹ ಪ್ರಭಾವತಿ ಸುಧೀಶ್ವರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಟಿ.ಆರ್. ನಾಗೇಶ್ ರವರು ಸಂಘದ
ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಹಾಗೆಯೇ ನಮ್ಮ ವಿಭಾಗದ ಹಿರಿಯ ವಿಭಾಗ ನಿಯಂತ್ರಣಾಧಿಕಾರಿಗಳಾದ ಗಜೇಂದ್ರ ಕುಮಾರ್ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ನಮ್ಮ ಸಂಘದಿಂದ ಕೇಳಿಕೊಂಡಾಗ ಎಲ್ಲೇ ಮಾಡಿ ನೀವು ಯಶಸ್ವಿಯಾಗಿ ಮಾಡಿ ಎಂದು ತುಂಬ ಹೃದಯದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರಿಗೆ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಪ್ರಸನ್ನ ಕುಮಾರ್ ಕೆ ಬಾಳನಾಯಕ್, ಮುಖ್ಯ ಕಾನೂನು ಅಧಿಕಾರಿ, ಅವರು ಸಹ ಕೇಂದ್ರ ಕಚೇರಿಯಿಂದ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾರ ಮಹೇಶ್, ಬೌದ್ಧ ಪ್ರಧಾನ ಸಂಚಾಲಕರು, ಕರ್ನಾಟಕ ಬೌದ್ಧ ಸಮಾಜ ಕರ್ನಾಟಕ, ಇವರು ಬಂದಿದ್ದಾರೆ, ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ರಾಜಸಿಂಹ ಜಿಲ್ಲಾಧ್ಯಕ್ಷರು BSP, ಅವರು ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. SJ ಖಾನ್, ರಾಜ್ಯಾಧ್ಯಕ್ಷರು, ದಲಿತ ಮೈನಾರಿಟಿ ಸೇನೆ ಕರ್ನಾಟಕ, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. BR ಭಾಸ್ಕರ್ ಪ್ರಸಾದ್, ಮುಖ್ಯಸ್ಥರು, ನ್ಯೂಸ್ 14, ಅವರು ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅಮ್ಮ ರಾಮಚಂದ್ರ ಜಿ, ಸಂಶೋಧಕರು, ರಾಷ್ಟ್ರ ಪ್ರಶಸ್ತಿ ಚಿನ್ನದ ಪದಕ ವಿಜೇತರು, ಅಂತಾರಾಷ್ಟ್ರೀಯ ಗಾಯಕರು, ಇವರು ಸಹ ಇಲ್ಲಿನವರೆಗೆ ಎಲ್ಲ ಪ್ರೇಕ್ಷಕರನ್ನು ಮನರಂಜಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸುರೇಶ್ ಮಹಿಷಿ, ಬೌದ್ಧ ಪ್ರಧಾನ ಸಂಚಾಲಕರು, ಕರ್ನಾಟಕ ಬೌದ್ಧ ಸಮಾಜ, ಚಿಕ್ಕನಾಯಕನಹಳ್ಳಿ, ಇವರು ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ T ನಾಗೇಶ್ವರರು, ವಕೀಲರು, ಸಂಘದ ಸಲಹೆಗಾರರು, ಅವರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಎಂ ಮಲ್ಲಿಕಾರ್ಜುನ್ ಮೂರ್ತಿ, ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಸಮಿತಿ ಬೆಂಗಳೂರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ. ಸಿದ್ದರಾಜರವರು, ಕಾರ್ಯಾಧ್ಯಕ್ಷರು, ರಾಜ್ಯ ಸಮಿತಿ ಬೆಂಗಳೂರು, ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ. ಕುಮಾರಿ AS ರೇಣುಕರ್ ಅವರು, ಜಂಟಿ ಕಾರ್ಯದರ್ಶಿಗಳು, ರಾಜ್ಯ ಸಮಿತಿ ಬೆಂಗಳೂರು, ಅವರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಈ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ. ಶ್ರೀ ಮಲ್ಲಿಕಾರ್ಜುನ್ ಬರ್ಗೂರ್ ಅವರು, ಖಜಾಂಚಿ, ರಾಜ್ಯ ಸಮಿತಿ ಬೆಂಗಳೂರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. CR ಬಾಬುರಾವ್, ಕಾರ್ಮಿಕ ಮುಖಂಡರು, ಚಿತ್ರದುರ್ಗ, ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆಶಿಫುಲ್ಲಾ ಶರೀಫ್ ಸಾಹೇಬರು, ವಿಭಾಗೀಯ ತಾಂತ್ರಿಕ ಶಿಲ್ಪಿಗಳು, ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕುಮಾರಿ ಹಂಸವೇಣ, ಕಾರ್ಮಿಕ ಕಲ್ಯಾಣಾಧಿಕಾರಿಗಳು, ಅವರು ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಸಹಾಯಕ ಸಂಖ್ಯಾಧಿಕಾರಿಗಳು ಶ್ರೀಮತಿ ಅಂಬಿಕಾ ಶಿಂದೆ, ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
ಕಾನೂನು ಅಧಿಕಾರಿಗಳು ಶ್ರೀಮತಿ ಸವಿತಾ ಅವರು ಮೇಡಮ್ ಅವರಿಗೆ ಈ ಸಂಘದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಘಟಕ ವ್ಯವಸ್ಥಾಪಕರು ಶ್ರೀ ಮಂಜುನಾಥ್ ನೆಲಮಂಗಲ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಂಘದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಮೊದಲನೇ ಘಟಕ ವ್ಯವಸ್ಥಾಪಕರಾದ ತುಳಸಿರಾಮ್ ಸಾಹೇಬರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಎರಡನೇ ಘಟಕದ ವ್ಯವಸ್ಥಾಪಕರಾದ ಸಂತೋಷ್ ಕುಮಾರ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸಂಘದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಈ ಸಂಘದ ಗೌರವಾಧ್ಯಕ್ಷರಾದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಸಂಘದ ಗೌರವಾಧ್ಯಕ್ಷರು ವೈಎಸ್ ಚುಂಚಯ್ಯನವರು ಸಾಹೇಬರು ಅವರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಂಘದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ನೂತನ ತುಮಕೂರು ಮಹಾನಗರ ಪಾಲಿಕೆಯ ನೂತನವಾಗಿ ಮೇಯರ್ ಆಗಿ ಆಯ್ಕೆಯಾಗಿರುವ ಶ್ರೀಮತಿ ಪ್ರಭಾವತಿ ಸುಧೀಶ್ವರ್ ಅವರಿಗೆ ನಿನ್ನೆ ರಾತ್ರಿ ತಾನೇ ನಾವು ಹೋಗಿದ್ವಿ. ಅವರು ಒಂದು ಕಾರ್ಯಕ್ರಮಕ್ಕೆ ಬರಬೇಕೆಂದು ಕೇಳ್ಕೊಂಡಾಗ ಅವರು ತುಮಕೂರಿನಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಸಂಘದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನೂತನವಾಗಿ ನಿನ್ನೆ ನಮ್ಮ ಅಕ್ಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೆಂಗಂದ್ರೆ ನಾವು ಕಾರ್ಯಕ್ರಮ ಮನೆಗೆ ಹೋಗಿ ಕರೆದ್ವಿ. ಖಂಡಿತವಾಗ್ಲೂ ನಾನು ಹೊಸ ಮೇಯರ್ ಆಗ್ತೀನಪ್ಪ, ನಿನ್ ಕಾರ್ಯಕ್ರಮ ನಿನ್ ವೇದಿಕೆ ನಾನು ಬರ್ತೀನಿ, ಬಂದೇ ಬರ್ತೇನೆ ಶ್ರೀನಿವಾಸ್ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು. ಅದೇ ರೀತಿ ಸಮೇತ ನಿನ್ನೆ ದಿನ ಜಯಶೀಲರಾದ್ರು. ನಾವು ಅವ್ರ ಮನೆಗೆ ಹೋಗಿ ಅದು ಅಭಿನಂದನೆಗಳು ಸಲ್ಲಿಸಿದ್ವಿ. ಈ ವೇದಿಕೆಗೆ ಈ ಬಾಬಾ ಸಾಹೇಬರ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ. ನಮ್ಮ ಸಂಘದ ಪರವಾಗಿ ವಿಭಾಗದ ನಮ್ಮ ಹಿರಿಯ ವಿಭಾಗ ಡಿಸಿಸಿ ಅವರ ಪರವಾಗಿ ಇಡೀ ನಮ್ಮ ಆಲ್ ಆಫೀಸರ್ಸ್ ಅಂಡ್ ಎಂಪ್ಲಾಯ್ಸ್ ಅವ್ರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೂ ಇಲ್ಲಿ ಈ ಸಂಘದ ಎಲ್ಲಾ ವಿಭಾಗ ಮಟ್ಟದ ಪದಾಧಿಕಾರಿಗಳು ಹಾಗೂ ಎಲ್ಲಾ ಘಟಕದ ಪದಾಧಿಕಾರಿಗಳಿಗೂ, ವಿಭಾಗೀಯ ಕಚೇರಿ, ವಿಭಾಗೀಯ ಕಾರ್ಯಾಗಾರ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಹೊಂದಿಸ್ತಾ ಎಲ್ರಿಗೂ ಸ್ವಾಗತ ಕೊಡ್ತಾ ಹಾಗೂ ಇಲ್ಲಿ ಎಲ್ಲರೂ ಬಂದು ಸೀಟ್ನಲ್ಲಿ ಆಹ್ವಾನದಲ್ಲಿ ಆಸೀನರಾಗಿದ್ದೀರಾ. ದಯಮಾಡಿ ನಿಮ್ಮೆಲ್ರಿಗೂ ನಾನು ಅಭಿನಂದನೆ, ಚಿರಋಣಿ. ನಾನು ಇವಾಗ ಒಂದು ವೇದಿಕೆ ಮೇಲೆ ಹೇಳ್ಬಾರ್ದು, ಹೇಳ್ತೀನಿ. ನಮ್ ಡಿಸಿ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಂಡೆ ನಾನು, ಸರ್ ಒಂದು ಕಾರ್ಯಕ್ರಮ ಮಾಡಬೇಕು ಸರ್ ಭೀಮೋತ್ಸವ ಅಂತ ಹೇಳಿ. ಅವರು ತುಂಬ ಹೃದಯದಿಂದ ನನಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟು ಎಲ್ಲ ಆಲ್ ಆಫೀಸರ್ಸ್ ಡಿವಿಷನ್ಸ್ ಎಲ್ಲರೂ ಸಹಕಾರ ಕೊಟ್ಟು ಈ ವೇದಿಕೆಗೆ ಎಲ್ಲರೂ ಬಂದಿದ್ದಾರೆ. ನನಗೊಂಥರ ಇವತ್ತು ಸಂತೋಷ ಆಗ್ತಿದೆ. ಯಾಕಂದ್ರೆ ಎಲ್ರಿಗೂ ಸಪೋರ್ಟ್ ಕೊಟ್ಟು ಇಂಥ ಕಾರ್ಯಕ್ರಮ ಮಾಡಿದ್ದಾರೆ. ಈ ಹಿಂದೆ ಏನಾಗಿತ್ತೋ ಗೊತ್ತಿಲ್ಲ, ಈ ಕ್ಷಣ ಮಾತ್ರ ಚೆನ್ನಾಗಾಗಿದೆ. ಅದಕ್ಕೆ ನಾನು ಖುಷಿ ಪಡ್ತೀನಿ, ನಮ್ಮ ಸಂಘಟನೆ ಖುಷಿ ಪಡ್ತಿದೆ, ಇಡೀ ತುಮಕೂರಿನ ಎಂಪ್ಲಾಯೀಸ್ ಖುಷಿ ಪಡ್ತಿದ್ದಾರೆ. ಯಾಕಂದ್ರೆ ಒಳ್ಳೆ ಡಿಸಿ ಸಾಹೇಬರು ಬಂದಿದ್ದಾರೆ ಅಂತ ಹೇಳಿ, ಈ ತುಮಕೂರು ವಿಭಾಗಕ್ಕೆ ಒಳ್ಳೆ ಡಿಸಿ ಬಂದಿದ್ದಾರೆ ಅಂತ ಹೇಳಿ, ಸೀನಿಯರ್ ಡಿಸಿ ಬಂದಿದ್ದಾರೆ. ಅದಕ್ಕೆ ಎಲ್ಲ ಆಲ್ ಆಫೀಸರ್ಸ್ ಅಂತ ಖುಷಿ ಇದ್ದಾರೆ, ಎಂಪ್ಲಾಯೀಸ್ ಎಲ್ಲರೂ ಖುಷಿ ಇದ್ದಾರೆ. ಅವರಿಗೆ ನಾವು ಎಲ್ಲರೂ ಸೇರಿ ಒಳ್ಳೆ ಆಡಳಿತ ಮಾಡಕ್ಕೆ ಎಲ್ಲರೂ ನಾವು ಅನುಕೂಲ ಮಾಡ್ಕೊಡ್ರಿ ಅಂತ ಭಾವಿಸ್ತಾ ಈ ವೇದಿಕೆಯಲ್ಲಿ ಅವ್ರಿಗೆ ಮತ್ತೊಮ್ಮೆ ನಾನು ಅವ್ರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಡಿಸಿ ಸಾಹೇಬ್ರಿಗೆ ಎಲ್ಲರೂ ಪರವಾಗಿ. ಹಾಗೂ ನಮ್ಮ ಫಕ್ರುದ್ದೀನ್ ಸಾಹೇಬ್ರು ವಿಭಾಗೀಯ ಸಂಚಾಲನಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಇರಬೇಕಾಗಿತ್ತು. ಅವರು ಈ ಕಾರ್ಯಕ್ರಮದ ರೂವಾರಿಗಳು. ಯಾಕಂದ್ರೆ ನಾನು ಇದ್ದೀನಿ ಶ್ರೀನಿವಾಸ್, ಎಲ್ಲರೂ ಮಾಡಿ ಆಫೀಸರ್ಸ್ ಹೇಳಿದ್ದಾರೆ ಮಾಡಿ ಅಂತ ಹೇಳಿ. ಈ ಅನಿವಾರ್ಯ ಅವರಿಗೆ ಕೇಂದ್ರ ಕಚೇರಿ ಡಿಪಿ ಸಾಹೇಬರ ಆದೇಶ ಇರೋದ್ರಿಂದ ಅವರು ದೊಡ್ಡಬಳ್ಳಾಪುರ ಸಿಸಿ 300 ನಮ್ಮ ವಿಭಾಗದಲ್ಲಿ 300 ವಾಹನಗಳು ಹೋಗಿರೋದ್ರ ದೃಷ್ಟಿಯಿಂದ ಅನಿವಾರ್ಯತೆ ಅವ್ರಿಗೆ ಬಂದಿದೆ. ಆ ಕಾರಣದಿಂದ ಅವರು ಅಲ್ಲಿ ಹೋಗಿದ್ದಾರೆ. ಅವರಿಗೆ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಓಕೆ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.
ಚಿತ್ರದುರ್ಗ ವಿಭಾಗ, ಕೋಲಾರ ವಿಭಾಗ ಹಾಗೂ ಮೈಸೂರು ವಿಭಾಗ, ಹುಬ್ಬಳ್ಳಿ ಹಾಗೂ ಕೆಂಗೇರಿ ಇಲ್ಲಿಂದ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನ ಬಯಸ್ತೇನೆ. ತ್ರಿವೇಣಿ ಮೇಡಮ್ ಅವರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸಿದ್ದೇನೆ. ಸ್ವಾಗತ ಕಾರ್ಯಕ್ರಮನ ನಡೆಸಿಕೊಟ್ಟಂತಹ ಶಿವಕುಮಾರ್ ಅವರು, ಸಂಚಾರಿ ನಿರೀಕ್ಷಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು, ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಭೀಮೋತ್ಸವ, ಜೈ ಭೀಮ, ಇದು ಕ್ರಾಂತಿಯ ಮುನ್ನುಡಿ, ಸಮಾನತೆಯ ಬೆನ್ನುಡಿ. ಈ ಭೀಮ ಕಲ್ಪಿತನಲ್ಲ, ನಮ್ಮೊಳಗಿನ ಕ್ರಾಂತಿಯ ಜ್ವಾಲೆ. ನೀಲಿ ಬಾನಿನ ಕೆಳಗೆ ನಾವೆಲ್ಲರೂ ಸಮಾನರು ಎಂದು ಸಾರುವ ಗಟ್ಟಿ ಧ್ವನಿ. ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಯನ್ನ ಆಡಬೇಕು ಅಂತ ಹೇಳಿ ನಮ್ಮ ಸುರೇಶ್ ಮಹಿಷಿ ಬೌದ್ಧ, ಪ್ರಧಾನ ಸಂಚಾಲಕರು, ಕರ್ನಾಟಕ ಬೌದ್ಧ ಸಮಾಜ ಚಿಕ್ಕನಾಯಕನಹಳ್ಳಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ತುಮಕೂರು, ಇವರನ್ನ ಕೋರಿಕೊಳ್ತೇನೆ. ಎಲ್ರಿಗೂ ಜೈ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ವಿಶ್ವಜ್ಞಾನಿ ಮಹಾಮಾನವತಾವಾದಿ ನಮ್ಮೆಲ್ಲರ ಬೆಳಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನದ ಅಂಗವಾಗಿ ಸಂವಿಧಾನ ಜಾಗೃತಿ ಮತ್ತು ಮಹಾ ಸಮಾವೇಶವನ್ನ ಅದರ ನೆನಪಿನಲ್ಲಿ ಭೀಮೋತ್ಸವ ಹೆಸರಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಭಾಗದ ಎಲ್ಲ ನನ್ನ SC ST ನೌಕರ ಬಂಧುಗಳು ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಮಾನ್ಯ ಗಜೇಂದ್ರ ಕುಮಾರ್ ಅವರೇ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಬಹುಜನ ಬಂಧುಗಳೇ, ಸ್ನೇಹಿತರೆ, ಸುಮಾರು 2000 ವರ್ಷಗಳವರೆಗೂ ಸಹ ಎಲ್ಲ ಬಹುಜನರಿಂದ ಎಲ್ಲ ಆಸ್ತಿ, ಶಿಕ್ಷಣ, ಮನೆ, ಹಕ್ಕು ಪ್ರತಿಯೊಂದನ್ನು ಕಿತ್ತುಕೊಂಡು ಶೋಷಣೆಗೆ ಒಳಪಡಿಸಿದ್ದಂತಹ ಈ ಜನಾಂಗವನ್ನ ನನ್ನ ಜನ ಅಂತ ಹೇಳಿ ಬಾಬಾ ಸಾಹೇಬರು ಏಕಾಂಗಿಯಾಗಿ ಇಡೀ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಹೋರಾಟ ಮಾಡಿ ಸಂವಿಧಾನದ ಮೂಲಕ ನಮಗೆ ಘನತೆಯ ಬದುಕನ್ನ ತಂದುಕೊಟ್ಟಿದ್ದಾರೆ. ಅಂತಹ ಬಾಬಾ ಸಾಹೇಬರನ್ನ ಪ್ರತಿ ಕ್ಷಣ ನಾವು ಸ್ಮರಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಬಾಬಾ ಸಾಹೇಬರು ಹೇಳೋ ರೀತಿನಲ್ಲಿ ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ರಚಿಸಲಾರ ಅಂತ. ದುರಂತ ಏನು ಅಂದ್ರೆ ಭಾರತಕ್ಕೆ ಭವ್ಯವಾದಂತ ಇತಿಹಾಸ ಇದೆ, ಬಹುಜನರಿಗೆ ಭವ್ಯವಾದಂತ ಇತಿಹಾಸ ಇದೆ, ಆದ್ರೆ ನಮ್ಗದು ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಬಾಬಾ ಸಾಹೇಬರು ಹೇಳ್ತಾರೆ, ಭಾರತದ ಇತಿಹಾಸ ಮಕ್ಕಳು ಮತ್ತು ಹೆಂಗಸರನ್ನು ರಂಜಿಸ್ಲಿಕ್ಕೆ ಇರ್ತಕ್ಕಂಥ ಇತಿಹಾಸ ಅಂತ. ಅದನ್ನೇ ನಾವು ಓದ್ಕೊಂಡು ಇವತ್ತಿಗೂ ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಜೀವನವನ್ನ ನಿರ್ವಹಿಸ್ತಾ ಇದೀವಿ. ಆದ್ರೆ ಬಂಧುಗಳೇ, ನಾವು ಭವ್ಯ ಭಾರತದ ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂದ್ರೆ ಬಾಬಾ ಸಾಹೇಬರನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಬಾಬಾ ಸಾಹೇಬ್ರ ಅರ್ಥ ಆಗೋದಿಲ್ವೋ ನಾವ್ಯಾರು ಅನ್ನೋದು ನಮಗ್ ಗೊತ್ತಾಗೋದಿಲ್ಲ. ನಮ್ ಸ್ವಾಮೀಜಿಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ, ಇವತ್ತಿನ ನಮ್ಮ ಸೂಟು, ನೋಟು, ಬೂಟು, ಕೋಟು ಏನೇ ಇರ್ಲಿ ಪ್ರತಿಯೊಂದಕ್ಕೂ ಕಾರಣ ಅಂದ್ರೆ ಬಾಬಾ ಸಾಹೇಬ್ರು. ಅದಕ್ಕೆ ಜ್ವಲಂತ ನಿದರ್ಶನ ಮೇಡಮ್ ಇವತ್ತು ಮೇಯರ್ ಆಗಿ ಕೂತಿದ್ದಾರೆ, ಅದು ಬಾಬಾ ಸಾಹೇಬರ ಕಾಣಿಕೆ. ಸೊ ಹಾಗಾಗಿ ಬಂಧುಗಳೇ, ನಮ್ಮ ಸ್ವಾಭಿಮಾನದ ಪ್ರತೀಕ ಬಾಬಾ ಸಾಹೇಬರು. ಸೊ ಇಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಶ್ರೀನಿವಾಸ್, ಇಲ್ಲಿನ ಸಂಘದ ಅಧ್ಯಕ್ಷರು, ನನಗೆ ಫೋನ್ ಮಾಡಿದ್ರು. ಸರ್, ನಾವು ಯಾಕಂತಂದ್ರೆ ಏಪ್ರಿಲ್ ನಲ್ಲಿ ಇದೇ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಭೀಮೋತ್ಸವ ಕಾರ್ಯಕ್ರಮವನ್ನ ಚಿಕ್ಕನಾಯಕನಹಳ್ಳಿನಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ನನ್ನ ಇಲ್ಲಿನ RTC ಬಂಧುಗಳು ಒಂದಷ್ಟು ಜನ ಕಾರ್ಯಕ್ರಮಕ್ಕೆ ಬಂದಿದ್ರು. ಅಲ್ಲಿ ನೋಡಿ ಆ ಕಾರ್ಯಕ್ರಮದಿಂದ ಒಂದಷ್ಟು ಪ್ರೇರಣೆಯನ್ನ ತಗೊಂಡು, ಸರ್, ನಮ್ಮಲ್ಲೂ ಸಹ ನಮ್ಮ ಎಲ್ಲ ನೌಕರ ಬಂಧುಗಳಿಗೆ
ಬಾಬಾ ಸಾಹೇಬರ ವಿಚಾರಗಳನ್ನ, ವಿಶೇಷವಾಗಿ ಸ್ವಾಮೀಜಿಗಳ ವಿಚಾರವನ್ನ, ಜೊತೆಗೆ ಅವತ್ತು ಬಂದಂತಹ ಆರಾಮಾಯಶ್ ಆಗಿರ್ಬೋದು, ಭಾಸ್ಕರ್ ಪ್ರಸಾದ್ ಆಗಿರ್ಬೋದು, ಎಜೆ ಖಾನ್ರವರ ಆ ಬಹುಜನರ ಬಗ್ಗೆ ಇರ್ತಕ್ಕಂಥ ಕಾಳಜಿಯ ವಿಚಾರಗಳನ್ನ ನಮ್ಮ ಬಂಧುಗಳಿಗೆ ಮುಟ್ಟಿಸ್ಬೇಕು ಸರ್. ನಾವು ಪ್ರತಿ ವರ್ಷ ಸಾಂಕೇತಿಕವಾಗಿ ಬಾಬಾ ಸಾಹೇಬರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಆದ್ರೆ ಇದೇ ರೀತಿ ನಮ್ಮ ನೌಕರರ ಬಂಧುಗಳಿಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮ ಆಗ್ಬೇಕು, ತಾವು ದಯವಿಟ್ಟು ಸಹಕಾರ ಕೊಡ್ಬೇಕು ಅಂದ್ರು. ನನಗದೆಷ್ಟು ಖುಷಿ ಆಯ್ತು ಅಂದ್ರೆ, ಇಂಥ ಮನಸ್ಸುಗಳು ಇದೆಯಲ್ಲ ಅಂತ ಹೇಳಿ ಆ ಕ್ಷಣಕ್ಕೆ ನಾವೊಂದು ಪ್ಲಾನ್ ಮಾಡ್ಕೊಂಡು, ಇಲ್ಲ ಅದೇ ಟೀಮ್ ಕರ್ಸೋಣ, ನಾವೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ಸ್ವಾಮೀಜಿಗಳೊಂದಿಗೆ, ಅರಾಮಾಯಣ್ ಸರ್ ಒಂದಿಗೆ, ಭಾಸ್ಕರ್ ಪ್ರಸಾದ್ ಒಂದಿಗೆ ಮಾತನಾಡಿದಾಗ, ಖಂಡಿತ ಸರ್ ಇದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿನೂ ಕೂಡ, ನಾವು ಖಂಡಿತ ಬಂದೇ ಬರ್ತೀವಿ. ನಮ್ಮ ಏನು ಎಲ್ಲ ನೌಕರ ಬಂಧುಗಳಿಗೆ ಇವತ್ತಿಗೆ ಇರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳೇನು, ಅವರು ಎದುರಿಸ್ತಕ್ಕಂಥ ಸಮಸ್ಯೆಗಳೇನು, ರಾಜಕೀಯವಾಗಿ ನಾವು ಎಲ್ಲಿದ್ದೀವಿ, 80% ಇದೀವಿ ಅಂತ ಹೇಳ್ಕೊಳ್ತೀವಿ ಬಂಧುಗಳೇ ನಾವು. ಆದ್ರೆ ರಾಜಕೀಯವಾಗಿ ನಮ್ಮ ಸ್ಥಾನಮಾನಗಳೇನು ಅಂತ ಯೋಚನೆ ಮಾಡಿದಾಗ ಬಹಳ ಶೂನ್ಯ ಫಲಿತಾಂಶ ಸಿಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ವಿಚಾರಗಳನ್ನ ಬಂಧುಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಒಪ್ಪಿಗೆ ಕೊಟ್ಟಾಗ, ನಮ್ಮ ಶ್ರೀನಿವಾಸರವರ ಏನ್ ಅಧ್ಯಕ್ಷರಿದ್ದಾರೆ ಅವರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ವಿ. ಬಂಧುಗಳೇ, ನಾವು ಕೇವಲ ಇವತ್ತು ಏನಾಗಿದೀವಿ ಅಂತಂದ್ರೆ ಸೊಫಿಸ್ಟಿಕೇಟೆಡ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬರು ಕೊಟ್ಟ ಕಾಣಿಕೆಯನ್ನ ಬಳಸ್ಕೊಳ್ತಾ ಇದ್ದೀವಿ. ಆದ್ರೆ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು, ಪೇ ಬ್ಯಾಕ್ ಟು ಸೊಸೈಟಿ. ಬಂಧುಗಳೇ, ನಾವು ಟೈಮು, ಟ್ರೆಜರು, ಟ್ಯಾಲೆಂಟ್ ಅನ್ನ ನಮ್ಮ ಸಮುದಾಯಕ್ಕೋಸ್ಕರ ಕೊಡಬೇಕು. ಎಷ್ಟು ಜನ ಕೊಡ್ತಿದೀವಿ ಅಂತ ಆಲೋಚನೆ ಮಾಡಿದ್ರೆ ಬಹಳ ಗೌಣ. ಆ ನಿಟ್ಟಿನಲ್ಲಿ ಇವತ್ತು KSRTC ನೌಕರ ಬಂಧುಗಳು ಇವು ಇಡೀ ಜಿಲ್ಲೆಗೆ ಮಾದರಿಯಾಗಿದ್ದಾರೆ. ಅವ್ರು ರೆಡಿ ಇದ್ದಾರೆ. ಇವತ್ತು ನಾವು ಪೇ ಬ್ಯಾಕ್ ಟು ಸೊಸೈಟಿ ಸರ್, ನಮ್ಮ ಸಮುದಾಯಕ್ಕೆ ಬಾಬಾ ಸಾಹೇಬ್ರನ್ನ ಕೊಂಡೊಯ್ತಕ್ಕಂಥ ಕೆಲಸನ ನಾವು ತುಮಕೂರಿನಿಂದಲೇ ಪ್ರಾರಂಭ ಮಾಡ್ತೀವಿ. ಇದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗ್ಬೇಕು ಸರ್, ಅಂತ ಕಾರ್ಯಕ್ರಮ ಮಾಡ್ಕೊಡ್ತೀವಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶವನ್ನ ತಾವೆಲ್ಲ ಬಳಸ್ಕೊಳ್ಬೇಕು. ಮನೆ ಮತ್ತು ಮನಗಳಲ್ಲಿ ಬಾಬಾ ಸಾಹೇಬ್ರನ್ನ ಸದಾ ನೆನಪು ಮಾಡ್ಕೊಳ್ಬೇಕು. ಅವರು ನಾವು ಇರ್ತಕ್ಕಂಥ ಇವತ್ತಿನ ಈ ಘನತೆಯ ಬದುಕಿಗೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಹಾಗಾಗಿ ಇಲ್ಲಿರ್ತಕ್ಕಂತಹ ವೇದಿಕೆಯಲ್ಲಿರ್ತಕ್ಕಂತಹ ಸ್ವಾಮೀಜಿಗಳ ನುಡಿಗಳನ್ನ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಪರಿಸ್ಥಿತಿ ಏನಿದೆ ಇವತ್ತಿನ, ಅದರಲ್ಲೂ ವಿಶೇಷವಾಗಿ ಪ್ರೆಸೆಂಟ್ ಕಂಡೀಷನ್ ಏನಿದೆ, ನಾವೇನ್ ಮಾಡ್ಬೇಕು, ಎಷ್ಟು ಜಾಗರೂಕರಾಗಬೇಕು. ಅವರು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಡೀ ರಾಜ್ಯದಲ್ಲಿ ಬಾಬಾ ಸಾಹೇಬರನ್ನ ಪ್ರತಿ ಮನೆ ಮನಸ್ಸುಗಳಿಗೆ ಕೊಂಡೊಯ್ತಕ್ಕಂತ ಏಕೈಕ ಸ್ವಾಮೀಜಿ ಅಂತಂದ್ರೆ ನಮ್ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು. ಯೋಚನೆ ಮಾಡಿ ಬಂಧುಗಳೇ, ಕಾವಿ ಅನ್ನೋದಕ್ಕೆ ಎಷ್ಟು ಮಹತ್ವ ಇದೆ. ಆದ್ರೆ ಅವರವರ ಜಾತಿಯನ್ನ ಮೆರೆಸ್ಲಿಕ್ಕೆ ಕಾವಿಗಳು ಕೆಲಸ ಮಾಡ್ತಿದ್ದಾವೆ. ಆದ್ರೆ ನಮ್ಮ ಏನು ಬಹುಜನ ಬಂಧುಗಳಿದ್ದೀವಿ, ವಿಶೇಷವಾಗಿ SC ST OBC ಮೈನಾರಿಟಿಗಳಿಗೆ ಬಹಳ ನಿಕೃಷ್ಟವಾದಂತ ಪರಿಸ್ಥಿತಿ ಇವತ್ತಿದೆ. ಆ ನಿಟ್ಟಿನಲ್ಲಿ ಅಂತ ಕೆಲಸವನ್ನು ಮಾಡ್ತಕ್ಕಂಥ ಸ್ವಾಮೀಜಿಗಳ ಮಾತನ್ನ ಕೇಳೋಣ. ಇನ್ನ ಆರಾಮಾಯಣ್ ಸರ್ ಬರೋರಿದ್ದಾರೆ, ಅವರ ಮಾತುಗಳನ್ನ ನಾವೆಲ್ಲ ಕೇಳಬೇಕು. ಯಾಕೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಪ್ರತಿ ಭಾನುವಾರ ಹಳ್ಳಿಗೆ ಹೋಗಿ ಬಹುಜನರಿಗೆ ಬಾಬಾ ಸಾಹೇಬರನ್ನು ತಲುಪಿಸ್ತಾ ಇದ್ದಾರೆ. ಇನ್ನ ಭಾಸ್ಕರ್ ಪ್ರಸಾದ್ ಸರ್ ಇನ್ನೇನು ಮಾಂದಿವೆ, ಅವರು ಅಷ್ಟೇ ರಾಜಕೀಯವಾಗಿ ನಾವು ಬಹುಜನ ಬಂಧುಗಳು ಎಷ್ಟು ಜಾಗೃತರಾಗಬೇಕು, ಏನೆಲ್ಲ ಮಾಡ್ಬೇಕು ಅನ್ನತಕ್ಕಂಥ ವಿಚಾರವನ್ನ ತಮಗೆ ಮುಟ್ಟಿಸ್ಲಿದ್ದಾರೆ. ಅವರೆಲ್ಲರ ಮಾತುಗಳನ್ನ ಕೇಳೋಣ. ಆ ಕೇಳಿ ನಮ್ಮಲ್ಲಿ ಒಂದಷ್ಟು ಇದು ಕೇವಲ ವೇದಿಕೆ ಕಾರ್ಯಕ್ರಮ ಆಗ್ಬಾರ್ದು ಬಂಧುಗಳೇ. ಹಾಗಾಗಿ ತಾವೆಲ್ಲರೂ ಸಹ ಇನ್ನು ಮುಂದಾದ್ರೂ ಧೈರ್ಯವಾಗಿ ಜೈ ಭೀಮ್ ಹೇಳ್ತಕ್ಕಂಥದ್ದು, ಮತ್ತೆ ಬಾಬಾ ಸಾಹೇಬರನ್ನ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಅವರ ಆದರ್ಶಗಳನ್ನ ನಾವ್ ಏನಾಗಿದೀವಿ ಅಂದ್ರೆ ಅನುಯಾಯಿಗಳಾಗಿದ್ದೀವಿ, ಅನುಯಾಯಿಗಳಾಗಿದ್ದೀವಿ. ಆದ್ರೆ ನಾವು ಅನುಯಾಯಿಗಳಾಗಬಾರ್ದು, ಅವರ ಸಿದ್ಧಾಂತಗಳನ್ನು ಅನುಸರಿಸಬೇಕು. ನಮ್ಮ ನಡೆ ನುಡಿಗಳಲ್ಲಿ ಅವರನ್ನ ನಾವು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ಕೊಳ್ತಾ, ಸಮಯ ಬಹಳ ಕಡಿಮೆ ಇರೋದ್ರಿಂದ ನನಗೆ ಪ್ರಾಸ್ತಾವಿಕವಾಗಿ ಒಂದೆರಡನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನಾನು ಮುಗಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ಪ್ರಾಸ್ತಾವಿಕ ನುಡಿಯನ್ನ ನಡೆಸಿಕೊಟ್ಟಂತಹ ಸುರೇಶ್ ಮಹೇಶ್ ಬುದ್ಧ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಕಗ್ಗತ್ತಲ ಗಾಢಾಂಧಕಾರದಲ್ಲಿ ಈ ದೇಶಕ್ಕೆ ಸಿಕ್ಕ ಒಳೆಯುವ ವಜ್ರ ಡಾಕ್ಟರ್ BR ಅಂಬೇಡ್ಕರ್ ಅವರ 131ನೇ ಜನ್ಮ ಜಯಂತಿಯ ಅಂಗವಾಗಿ ಭೀಮೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ.
ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಮಹಾನಗರ ಪಾಲಿಕೆಯ ಪ್ರಭಾವತಿ ಸುಧೀಶ್ವರ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ. ಈಗ ಕಾರ್ಯಕ್ರಮ ಉದ್ಘಾಟನೆಯ ಸಂದರ್ಭದಲ್ಲಿ ಅಮ್ಮ ರಾಮಚಂದ್ರರವರು ಅಂತಾರಾಷ್ಟ್ರೀಯ ಖ್ಯಾತ ಗಾಯಕರು ಅವರಿಂದ ಬುದ್ಧವನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನು ಶಿಲ್ಪಿಯು ದಾರಿ ದೀಪವು ನೀನು ಕಲಿಸಿಕೊಟ್ಟೆ ಸಮಾನತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನು ಶಿಲ್ಪಿಯು ನೀನು ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನಾಳೆ ಕನೆಯ ಬರಹ ದೇಶ ಕರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನೊಂದ ಜನರಿಗೆ ನೀ ದೇವರು ಜಗ ಹೇಳಿದೆ ಜೈ ಭೀಮರಾವ್. जय भीम, जय भीम, जय भीम. ಸಂಕಟದಲ್ಲಿ ಬಂದೇ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ, ಮರೆಯಾಯ್ತು ಭಾರ, ಮರೆಯಾಯ್ತು ದೂರ. ಸಂಕಟದಲ್ಲಿ ಬಂದೇ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ನೀ ತೋರಿದ ದಾರಿಲಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ನಾಯಕ ನೀನು ಭೀಮರಾವ್, ನಾಯಕ ನೀನು ಭೀಮರಾವ್, ನಾಯಕ ನೀನು ಭೀಮರಾವ್. ನೊಂದ ಜನರಿಗೆ ನೀ ದೇವರು ಜಗ ಹೇಳಿದೆ ಜೈ ಭೀಮರಾವ್. ಜೈ ಭೀಮ್, ಜೈ ಭೀಮ್. La 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 la. ಕಂದ ಕಂದ ಅಂಬೇಡ್ಕರರಂತಾಗು, ಕಂದ ಕಂದ ಅಂಬೇಡ್ಕರರಂತಾಗು. ಕರುಣಶೀಲ ಜ್ಞಾನವಂತ ಬುದ್ಧರಂತಾಗು, ಬುದ್ಧರಂತಾಗು, ನೀ ಬುದ್ಧರಂತಾಗು. ಕಂದ ಕಂದ ಅಂಬೇಡ್ಕರರಂತಾಗು, ಕಂದ ಕಂದ ಬಸವಣ್ಣರಂತಾಗು.
ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತ ಮೇಯರ್ ಮೇಡಮ್ ಅವರಿಗೂ ಹಾಗೂ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದಂತಹ ನಮ್ಮ ಸ್ವಾಮೀಜಿಗಳಿಗೂ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈಗ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ಪ್ರಭಾವತಿ ಸುಧೀಶ್ವರ್ ಅವರು ತುಮಕೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಇವರು ಉದ್ಘಾಟನಾ ಭಾಷಣವನ್ನ ಮಾಡಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು KSRTC ನೌಕರರ ಕೂಟದಿಂದ ಭೀಮೋತ್ಸವ ನಡೆದಿದೆ. ನನ್ನ ತುಂಬು ಹೃದಯದ ಶುಭಾಶಯಗಳು ಕೊಡ್ತಾ ಇದ್ದೇನೆ. ಹಾಗೂ ಇವತ್ತಿನ ದಿನ ನಾನು ಒಬ್ಬ ದಲಿತ ಮಹಿಳೆ, ಅದರಲ್ಲೂ ಸಾಮಾನ್ಯರಲ್ಲಿ ಸಾಮಾನ್ಯ ಮಹಿಳೆ ಅಂತವಳು ಇವತ್ತಿನ ದಿನ ತುಮಕೂರು ಅಂತ ದೊಡ್ಡ ನಗರದಲ್ಲಿ ಒಬ್ಬ ಪ್ರಥಮ ಪ್ರಜೆಯನ್ನಾಗಿ ನನ್ನನ್ನು ಆಯ್ಕೆ ಆಗಿದ್ದೇನೆ. ಇದು ನನ್ನ ಸಂವಿಧಾನ ತಂದುಕೊಟ್ಟ ಒಂದು ಆಯ್ಕೆ. ಅದಕ್ಕಾಗಿ ನಾನು ಇವತ್ತಿನ ದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಸ್ಮರಿಸ್ಕೋತಾ ಇದ್ದೀನಿ. ಪ್ರತಿಯೊಬ್ಬರು ಅಂಬೇಡ್ಕರ್ ತತ್ವಾದರ್ಶಗಳನ್ನು ಪಾಲಿಸ್ಕೊಂಡು ಅವರ ಆದರ್ಶಕ್ಕೆ ಧಕ್ಕೆ ಬರ್ತಂತೆ ನಡ್ಕೋಬೇಕು ಅಂತ ನಾನು ಇವತ್ತಿನ ನಿಮ್ಮೆಲ್ಲರನ್ನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಕೋರ್ಬಿಟ್ಟು ಎಲ್ಲಾ ಗಣ್ಯರಿಗೂ ನನ್ನ ವಂದನೆಗಳನ್ನು. ಉದ್ಘಾಟನಾ ಭಾಷಣವನ್ನ ನಡೆಸಿಕೊಟ್ಟಂತಹ ಪ್ರಭಾವತಿ ಸುಧೀಶ್ವರ್ ಅವರು ತುಮಕೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಮೇಯರ್ ಮೇಡಮ್ ಅವರು ತುರ್ತು ಕೆಲಸದ ನಿಮಿತ್ತ ವೇದಿಕೆಯಿಂದ ನಿರ್ಗಮಿಸುತ್ತಿರುವುದರಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ಹೇಳಿ ಸಂಘದ ಪದಾಧಿಕಾರಿಗಳನ್ನ ಕೇಳ್ಕೊಂತಾ ಇದ್ದೀವಿ. ಪ್ರಭಾವತಿ ಮೇಡಮ್ ಅವರಿಗೆ ಸನ್ಮಾನವನ್ನ ನಡೆಸಿಕೊಡುತ್ತಿರುವಂತಹ ಕುಮಾರಿ ರೇಣುಕರ್ ಅವರು TR ನಾಗೇಶ್ ರವರು ವಕೀಲರು ಹಾಗೂ ಸಂಘದ ಸಲಹೆಗಾರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ನಮ್ಮ ಸ್ವಾಮೀಜಿಗಳು ಹಾಗೂ ರೇಣುಕಾರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ TR ನಾಗೇಶ್ ಅವರು ವಕೀಲರು ಮತ್ತೆ ಸಂಘದ ಸಲಹೆಗಾರರು ಇವರು ಕೂಡ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಸಂಘ ಈಗ ನಡೆದು ಬಂದ ದಾರಿಯನ್ನ SR ಅದರಗುಂಚಿ ಅಧ್ಯಕ್ಷರು ಹುಬ್ಬಳ್ಳಿ ವಿಭಾಗ ಅವರು ಈ ಕಾರ್ಯಕ್ರಮದಲ್ಲಿ ನಿಮಗೆ ವಿವರಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ತುಮಕೂರು ವಿಭಾಗದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ
ಮತ್ತು ವೇದಿಕೆಯ ಮೇಲೆ ಇರುವಂತ ಎಲ್ಲ ಗಣ್ಯ ಮಹನೀಯರಿಗೂ ಕೂಡ ವಂದಿಸುತ್ತಾ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘವು 2001ನೇ ಇಸ್ವಿಯಲ್ಲಿ ಅಸ್ತಿತ್ವಕ್ಕೆ ಬಂತು. ಇದು ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘ ಆಗಿರುವುದರಿಂದ ನಮ್ಮಲ್ಲಿ ನಮ್ಮ ಸಮಾಜಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳಿಗೆ ಏನಾದರೂ ಅನ್ಯಾಯವಾಗಿದ್ದರೆ ಮತ್ತು ಕಾರ್ಮಿಕರಿಗೆ ಏನಾದರೂ ಅನ್ಯಾಯವಾಗಿದ್ದರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡುವಂತಹ ಒಂದು ಸಂಘವಾಗಿದೆ. ಮತ್ತು ನಮ್ಮ ಸಂಘಕ್ಕೆ ರಾಜ್ಯಾಧ್ಯಕ್ಷರಾಗಿ ಬಂದು ಸನ್ಮಾನ್ಯ DS ಹಿರೇನವರು ಆಗಿದ್ದಾರೆ. ಈ ಒಂದು ಸಂಘವು ಆಡಳಿತ ಮಂಡಳಿಯ ಜೊತೆಗೆ ಮತ್ತು ಸರ್ಕಾರಕ್ಕೆ ಸೌಜನ್ಯದಿಂದ ಕೊಂಡು ಬರುವ ಸಂಘವಾಗಿರುತ್ತದೆ. ಸಂಸ್ಥೆಯನ್ನು ಬಹಳ ಪ್ರೀತಿಯಿಂದ ಮತ್ತು ಗೌರವಿಸುವಂತ ಸಂಘವಾಗಿರುತ್ತದೆ. ನಾವು ಆಡಳಿತ ಮಂಡಳಿಯ ಅಧಿಕಾರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಧಿಕ್ಕಾರವನ್ನು ಕೂಗುವಂತ ಸಂಘ ಇದು ಆಗಿರುವುದಿಲ್ಲ. ಮೊನ್ನೆ ಒಂದು ಸ್ಟ್ರೈಕ್ನಲ್ಲಿ ನಾವು ಆ ಒಂದು ಸರಿಯಾದ ಒಂದು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ ಪರಿಗಣಿಸಿ ಆ ಒಂದು ನಮ್ಮ ಸಂಘವನ್ನ ಬಾಹ್ಯ ರಸ್ತೆ ಮತ್ತು ಸರ್ಕಾರದ ಜೊತೆ ಶ್ರೇಯಮುಕ್ತಿ ನಾವು ಶ್ರಮಿಸಬೇಕಾಗಿರುತ್ತದೆ. ಕೇವಲ ಸರ್ಕಾರಕ್ಕೆ ಎನ್ನುವಂಥದ್ದು ಒಂದೇ ಆಗಿರುವುದಿಲ್ಲ. ನಮ್ಮ ಸಮಾಜದ ಸಂವಿಧಾನಬದ್ಧವಾಗಿ ಸಿಗುವಂತ ಯಾವುದೇ ವಂಚಿತ ಮಾಡಿದರೆ ನಮ್ಮ ಸಮಾಜದ ಕಾರ್ಮಿಕರ ಮೇಲೆ ದಬ್ಬಾಳಿಕೆಯನ್ನು ಮಾಡಿದರೆ ನಮ್ಮಲ್ಲಿ ಐತೆ ಎಂಬುದನ್ನ ತೋರಿಸಿಕೊಡುವಂತಹ ಸಂಘ ಇರುವುದರಿಂದ ಈ ವಿಶೇಷ ಇಲ್ಲೇ ನಾವು ಒಂದು ಮತ್ತೆ ತಿಳಿಸಿ ಅವರು ಕೂಡ ಗೊತ್ತಿರುವಂತ ಅದಕ್ಕಾಗಿ ನಮ್ಮ ಸಂಘ ಜೊತೆಗೆ ಇರುವಂತ ಸಂಘ ಕಾರ್ಮಿಕ ಮಾಡುವಂತ ಸಂಘ ಆಗಿರೋದ್ರಿಂದ ನಡೆದುಕೊಂಡು ಹೋಗ್ತೀವಿ ಅನ್ನುವಂಥದ್ದನ್ನು ಸಂವಿಧಾನಬದ್ಧವಾಗಿ ಕೊಡಬೇಕಾದಂತ ಸವಲತ್ತುಗಳನ್ನ ಅಧಿಕಾರಿ ಇದ್ದಂತ ಯಾವಾಗ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತು BR ಅಂಬೇಡ್ಕರ್ ಅವರ ಈ ಒಂದು ಕಾರ್ಯಕ್ರಮ ಶುಭ ಹಾರೈಸಿ ನನ್ನ ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕುರಿತಾಗಿ ಮಾಜಿ ಸಂಘದ ಗೌರವಾಧ್ಯಕ್ಷರು ಮಾತನಾಡ ರಸ್ತೆ ಸಾರಿಗೆ ತುಮಕೂರು ವಿಭಾಗದ ಜಾತಿ ವರ್ಗಗಳ ನೌಕರರ ಭೀಮೋತ್ಸವ ಆಚರಿಸುವಂತ ಸಾನ್ನಿಧ್ಯವನ್ನು ಮೈಸೂರಿನ ಉರುಳಿಂಗೇಶ್ವರ ಪೀಠಾಧ್ಯಕ್ಷರಾದಂತ ಶ್ರೀಗಳವರ ಗೌರವ ಅಧ್ಯಕ್ಷ ನಮ್ಮೆಲ್ಲರ ವಿಭಾಗ
ನಿಯಂತ್ರಣಾಧಿಕಾರಿ ಕುಮಾರ್ ಉದ್ಘಾಟನೆ ಮಾಡಿ ನುಡಿಗಳನ್ನ ನುಡಿದು ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರ ಪ್ರಭಾವತಿ ರಾಜ್ಯ ಸಮಿತಿಗೆ ಆಗಮಿಸಿರುವಂತಹ ಎಲ್ಲ ಮತ್ತು ಬೇರೆ ಬೇರೆ ವಿಭಾಗ ಸಂಘದಿಂದ ಬಂದಿರುವ ಮತ್ತು ಸ್ನೇಹಿತರಾದಂತ ರಾಜ್ಯವರೇ, ಇಲ್ಲಿ ಅಧ್ಯಕ್ಷಿಣಿಯಾಗಿ ಕೆಲಸ ಮಾಡಿ ನೌಕರರಿಂದ ವರ್ಗಾವಣೆಗೊಂಡು ರಾಜ್ಯ ಕಾರ್ಯದರ್ಶಿಗಳಿರುವಂತ ಶ್ರೀಮತಿ ರೇಣುಕರ್ ಅವರೇ, ಈ ಒಂದು ಹಿರಿಯ ಅಧಿಕಾರಿಗಳಾಗಿ ಮಾಡ್ತಾ ಇರುವಂತ ಆಸಿಫ್ ಅವರೇ, ಅವರೇ, ಅವರೇ ಮತ್ತು ಸಂತೋಷ್ ಅಧಿಕಾರಿ ಬಂದು ನಾಗೇಶ್ವರ ಕಾರ್ಯದರ್ಶಿಗಳ ಉಪಾಧ್ಯಕ್ಷ ಎಲ್ಲ ಬಂಧುಗಳೇ, ಕಾರ್ಯಕ್ರಮದಲ್ಲಿ ಎಲ್ಲ ನಾಗರಿಕ ಪತ್ರಿಕಾ ಸುಮಾರು 4-5 ವ್ಯವಸ್ಥೆ ಮಾಡಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮಲ್ಲಿ ಭೀಮೋತ್ಸವ ಕಾರ್ಯಕ್ರಮ ಸಂತೋಷದ ಜೊತೆಗೆ ನಮ್ಮ ಜವಾಬ್ದಾರಿಯು ಕೂಡ ಬಹಳ ಮುಖ್ಯವಾಗಿರ್ತದೆ. ಕೇವಲ ಹಿರಿಯರ ನೆನಪುಗಳನ್ನ ನೆನೆಸ್ಕೊಂಡು ಮಾಡೋದ್ರ ಜೊತೆಗೆ ಹಿರಿಯರ ಆದರ್ಶಗಳನ್ನು ಕೂಡ ನಾವು ಪಾಲನೆ ಮಾಡಬೇಕಾಗ್ತದೆ. ಅದನ್ನ ನಾವು ನಮ್ಮ ಜವಾಬ್ದಾರಿಯಾಗಿ ನಮ್ಮ ನೌಕರ ಬಂಧುಗಳು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಕಾರಣ ಏನಪ್ಪಾ ಅಂದ್ರೆ, ನಾವು ಒಂದು ಹಂತದಲ್ಲಿ ಸರ್ಕಾರಿ ಸೇವೆಯಲ್ಲಿ ಅಷ್ಟೋ ಇಷ್ಟೋ ಸಂಬಳವನ್ನು ಪಡೆದು ನಮ್ಮ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದೇವೆ. ನಮ್ಮ ಬಂಧುಗಳು ಇನ್ನೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಅವರ ಬದುಕು ಇನ್ನೂ ಕೂಡ ದುಸ್ತರವಾಗಿದೆ. ಆದ್ರಿಂದ ನಾವು ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಹಕ್ಕುಗಳಿಂದ ನಮ್ಮ ನೌಕರಿಯನ್ನು ಪಡೆದು ಆ ಮೀಸಲಾತಿಯ ನೌಕರಿಯ ಲಾಭದಿಂದ ನಾವು ಬದುಕ್ತಾ ಇದ್ದೇವೆ. ಅಂತ ಸ್ಥಿತಿನಲ್ಲಿರುವಾಗ ನಮ್ಮ ಕುಟುಂಬವನ್ನು ಕೂಡ ನಿರ್ವಹಣೆ ಮಾಡೋದ್ರ ಜೊತೆಗೆ ನಮ್ಮ ಬಂಧುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಸನ್ಮಾನ್ಯ ಬಂಧುಗಳೇ, ನಾನು ಆಗ್ಲೇ ನಾವು ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಣೆ ಆದರ್ಶವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಇದು ಬಹಳ ಚಿಂತನಾ ಸಭೆ ಆಗಿದೆ, ಕೇವಲ ವಿಜೃಂಭಣೆ ಆಗಿದೆ ಅಷ್ಟೇ. ಅಂಬೇಡ್ಕರ್ ಅವರ ಈ ಒಂದು ಅಂಬೇಡ್ಕರ್ ಅವರು ಕೂಡ ಸ್ವಾತಂತ್ರ್ಯ
ವಿಚಾರವನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಇವತ್ತು ಅಂಬೇಡ್ಕರ್ ಅವರು ಬಗ್ಗೆ, ಅಂಬೇಡ್ಕರ್ ಅವರ ಸಾಧನೆಯ ಬಗ್ಗೆ, ಸಂವಿಧಾನದ ಬಗ್ಗೆ ಅತಿ ಬಂಡಾಳವನ್ನೇ ಇಟ್ಕೊಂಡಿರುವಂತ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮಾತನಾಡೋದ್ರಿಂದ ನಾನು ಹೆಚ್ಚು ಮಾತನಾಡಕ್ ಹೋಗೋದಿಲ್ಲ. ಇಷ್ಟು ಹೇಳಿದ್ದೇನೆ, ನಾವು ಅರೆ ಪ್ರಜ್ಞಾ ವ್ಯವಸ್ಥೆನಲ್ಲಿ ಇದ್ದೇವೆ, ಪ್ರಜ್ಞಾ ವ್ಯವಸ್ಥೆನಲ್ಲಿ ಇಲ್ಲ, ಅರೆ ಪ್ರಜ್ಞಾ ವ್ಯವಸ್ಥೆನಲ್ಲಿ ಇದ್ದೇವೆ. ಆ ಪ್ರಜ್ಞೆ ನಮಗೆ ಸಂಪೂರ್ಣ ಬರೋದ್ರವರೆಗೂ ಬರದೇ ಇದ್ರೆ ಅಂಬೇಡ್ಕರ್ ಅವರು ಎಷ್ಟೇ ನಮಗೆ ಸಂವಿಧಾನದ ಹಕ್ಕನ್ನು ಕೊಟ್ಟರೂ ಕೂಡ ಅದರ ಸಾರ್ಥಕತೆ ನಾವು ಪಡೆಯಕ್ಕಾಗೋದಿಲ್ಲ. ಒಂದು ಕಡೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪದೇ ಇರುವಂತ, ಬಲವಂತವಾಗಿ ಒಪ್ಪುವಂತ ಸಮಾಜಗಳು ಕೂಡ ಇವೆ. ಅವರು ವಿಧಿ ಇಲ್ಲ, ಕಾನೂನಿದೆ, ಆ ಕಾನೂನನ್ನ ಪಾಲನೆ ಮಾಡಲೇಬೇಕು ಅಂತ ಬಲವಂತವಾಗಿ ಒಪ್ಪಿಗೆ ಆಗುವಂತ ಜನ ಕೂಡ ನಮ್ಮ ಮಧ್ಯೆ ಇದ್ದಾರೆ. ಆದ್ದರಿಂದಲೇ ಇವತ್ತು ಸಾಮಾಜಿಕ ಅಭಿವೃದ್ಧಿ ಕುಂಠಿತವಾಗ್ತಾ ಇರುವಂತದ್ದು. ಮೇಲ್ವರ್ಗದ ಸಮಾಜಗಳು ಅನೇಕರು ಈ ಕೆಳವರ್ಗದ ಸಮಾಜದ ಅಭಿವೃದ್ಧಿಗೆ ಸಹಕಾರ ಕೊಡುವಂತವ್ರು ಇದ್ದಾರೆ. ಆದರೆ ಇನ್ನೂ ಕೂಡ ಸಂವಿಧಾನದ ಆಶಯಗಳನ್ನ ಒಪ್ಪುದಲ್ಲೇ ಕಾನೂನು ಕಟ್ಟಲೆ ಮೆಟ್ಟಲನ್ನ ಏರಿ ತೊಂದರೆ ಕೊಡುವಂತವರು ಕೂಡ ಇದ್ದಾರೆ. ಆದ್ರಿಂದ ನಾನು ಹೆಚ್ಚು ಹೇಳಕ್ ಹೋಗುದಿಲ್ಲ. ಇವತ್ತು ಅಸ್ಪೃಶ್ಯತೆ ನಿವಾರಣೆ ಆಗದ ಹೊರತು, ಸಮಾನತೆ ಬರದ ಹೊರತು, ಎಲ್ಲರಿಗೂ ಸ್ವಾತಂತ್ರ್ಯ ಸಿಗದ ಹೊರತು, ಪ್ರೀತಿ ವಿಶ್ವಾಸದಿಂದ ಜನರು ಒಬ್ಬರಿಗೊಬ್ಬರಿಗೆ ಸಹೋದರತ್ವದಿಂದ ಬಾಳದ ಹೊರತು ಸಮಾಜದ ಅಭಿವೃದ್ಧಿ ಆಗುವುದಿಲ್ಲ, ರಾಷ್ಟ್ರದ ಅಭಿವೃದ್ಧಿ ಆಗುವುದಿಲ್ಲ. ಆದ್ದರಿಂದ ಇವತ್ತು ನಾನು ಕೂಡ ಇಲ್ಲಿ 5-6 ವರ್ಷಗಳಿಂದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ನೌಕರರಿಗೆ ಅನೇಕ ಅಧಿಕಾರಿಗಳು, ನಾನು ಗಜೇಂದ್ರ ಕುಮಾರ್ ಅವರನ್ನ ಕುರಿತು ಮಾತನಾಡುವುದಿಲ್ಲ, ಅವರು ಇತ್ತೀಚೆಗೆ ಬಂದಿರುವಂತವರು. ಆದ್ರೆ ಈ ಹಿಂದೆ ಇದ್ದಂತ ಅನೇಕ ಅಧಿಕಾರಿಗಳು, ಈಗಿರುವಂತ ಕೆಲವು ಅಧಿಕಾರಿಗಳು ಕೂಡ ನಮ್ಮ ನೌಕರರಿಗೆ ಒಂದಲ್ಲ ಒಂದು ಕಾರಣ ಕೊಟ್ಕೊಂಡು ಅವರಿಗೆ ಕಿರುಕುಳ ಕೊಡ್ತಾ ಇರುವಂತದ್ದು ನನಗೆ ಸೂಕ್ಷ್ಮವಾಗೆಲ್ಲ ಗೊತ್ತಾಗ್ತಾ ಇದೆ. ಅವ್ರೇನಾದ್ರೂ ಇನ್ನೊಂದು ತಿಂಗಳಲ್ಲಿ ಪ್ರಮೋಷನ್ ಬರ್ತದೆ, ಆ ಸೀನಿಯಾರಿಟಿ ಲಿಸ್ಟ್ ನಲ್ಲಿ ಇದಾನೆ ಆತ ಅಂತ ಅಂದ್ರೆ ಅವನಿಗೆ ಆ ತಿಂಗಳಲ್ಲೇನೆ ಏನಾದ್ರೂ ಒಂದು ಕಿರುಕುಳ ಕೊಟ್ಟು ಒಂದು ರಿಮಾರ್ಕ್ಸ್ ಮಾಡಿ ಆ ಪ್ರಮೋಷನ್ ತಡೆಯುವಂತ ಕೆಲಸ ಕಾರ್ಯಗಳನ್ನು ಕೂಡ ಮಾಡುವಂತ ಜಾತಿವಾದಿ ಮನಸ್ಸಿನ ಅಧಿಕಾರಿಗಳಿದ್ದಾರೆ. ಆದ್ರಿಂದ ಇವತ್ತು ಅನೇಕರು ಪರಿಶಿಷ್ಟ ಜಾತಿಯ ಜನರೆಲ್ಲರೂ ಕೂಡ ದಡ್ರಲ್ಲ, ಪ್ರಜ್ಞಾವಂತರು ಇದ್ದಾರೆ, ಪ್ರಬುದ್ಧರು ಇದ್ದಾರೆ. ಅವರು ಇಲ್ಲಿ ಇವ್ರು ಮಾಡ್ತಾ ಇರುವಂತ ನಡವಳಿಕೆಗಳನ್ನೆಲ್ಲ ನಡ್ಕೊಂಡು ನೋಡ್ತಾ ಇದ್ದಾರೆ. ಆದ್ರಿಂದ ನಾನು ಆ ಅಧಿಕಾರಿಗಳಿಗೆ ಬಗ್ಗೆ ಗೌರವ ಇದೆ. ಆದ್ರೆ ವಿನಾಕಾರಣ ಪರಿಶಿಷ್ಟ ಜಾತಿಯ ವರ್ಗದ ನೌಕರರೇ ತಪ್ಪನ್ನು ಮಾಡೋದು, ಇನ್ನು ಬೇರೆಯವರೆಲ್ಲ ಸಜ್ಜನರು ಅಂತ ನೀವು ಕೆಲಸ ಮಾಡೋದಾದ್ರೆ ನೀವು ಕೂಡ ಒಂದಲ್ಲ ಒಂದು ಸಾರಿ ನಮ್ಮ ಕೈಗೆ ಸಿಗ್ತೀರಿ. ಅದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಆದ್ರಿಂದ ನನಗೆ ಅನೇಕ ನನಗೆ ಯಾವುದೇ ಜಾತಿಯ ಭ್ರಮೆ ಆಗಲಿ, ಪಕ್ಷದ ಭ್ರಮೆ ಆಗಲಿ, ವ್ಯಕ್ತಿಯ ಭ್ರಮೆ ಆಗಲಿಲ್ಲ. ನನಗೆ ಸಾಮಾಜಿಕ ನ್ಯಾಯ ಇರಬೇಕು, ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು. ಅವ್ನು ಪರಿಶಿಷ್ಟ ಜಾತಿಯವನು ಅಂದ್ರೆ ಏನೋ ಒಂದು ಮನಸ್ಸಿನಲ್ಲಿ, ಇವ್ರ ತಲೆನಲ್ಲಿ ಇವ್ರ ತಂದೆ ಗಂಟನ್ನ ಕಳ್ಕೊಳ್ಳುವಂತ ರೀತಿಯಲ್ಲಿ ನಡ್ಕೊಳ್ಳುವಂತ ಮನಸ್ಥಿತಿಗಳಿದೆ. ಆದ್ರಿಂದ ಅಂತದನ್ನ ಬಿಡಬೇಕು. ನೌಕರರ ಹಿತರಕ್ಷಣೆ ಆಗ್ಬೇಕು. ನೌಕರರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಯಾಕೆಂದ್ರೆ ಈ ಇಲಾಖೆ ಬಹಳಷ್ಟು ಜನರಿಗೆ ಒಂದು ಸೇವೆ ಮಾಡುವಂತ ಇಲಾಖೆ. ಆ ಇಲಾಖೆನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಅಧಿಕಾರಿಗಳಿಗೆ ಒಳ್ಳೆ ಹೆಸರು ಬರ್ತದೆ. ನಾವು ಪರಿಶಿಷ್ಟ ಜಾತಿಯವರು ಅಂತ ಅನ್ನೋ ಒಂದು ಕೀಳರಿಮೆಗೆ, ಆ ಗುಲಾಮ ಮನಸ್ಸಿಗೆ ಹೋಗದಲೆ ನಾವು ಯಾರಿಗೇನು ಕಡಿಮೆ ಅಂತ ಅನ್ನೋ ರೀತಿನಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡುವಂತ ಸ್ಥಿತಿಗೆ ಹೋಗ್ಬೇಕಾಗ್ತದೆ.
ಆವಾಗ ಮಾತ್ರ ಈ ಎರಡೂ ಕಡೆಯಿಂದ ಕೆಲಸ ಆಗ್ತದೆ. ಆದ್ರೆ ಕೆಲವು ಅಧಿಕಾರಿಗಳಂತೂ ಆ ಪರಿಶಿಷ್ಟ ಜಾತಿಯವರು ಬುದ್ಧಿವಂತರಾದ್ರೆ ಕಷ್ಟ, ತಡ್ಕೊಳ್ಳಂಗಿಲ್ಲ. ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ಅವ್ನಿಗೆ ಯಾವ್ದಾದ್ರು ಒಂದು ಸ್ಥಿತಿನಲ್ಲಿ ಕಿರುಕುಳ ಕೊಡುವಂತದ್ದು. ಆದ್ರಿಂದ ಅದೆಲ್ಲ ಆಗ್ತಾ, ಆಮೇಲೆ ಟ್ರಾನ್ಸ್ಫರ್ ಕೂಡ ಇವ್ರಿಗಿನ ಜಾಸ್ತಿ. ಯಾರಿಗೂ ಟ್ರಾನ್ಸ್ಫರ್ಗಳು ಒಬ್ಬ ಇನ್ನು ಇತರೆ ಜನಾಂಗದವ್ರಿಗೆ ಟ್ರಾನ್ಸ್ಫರ್, ಒಬ್ಬ MP ಇರ್ತಾನೆ, ಒಬ್ಬ MLA ಇರ್ತಾನೆ, ಮಂತ್ರಿ ಇರ್ತಾನೆ, ಇನ್ಯಾರೋ ಒಬ್ಬ ಇರ್ತಾನೆ ಸಪೋರ್ಟ್ಗೆ ಅನ್ನೋ ಕಾರಣಕ್ಕೆ ನಿನ್ ಪಕ್ಕದಲ್ಲೇ ಇದು ಬಿಡಪ್ಪ ಅಂತ ಹೇಳ್ತಾರೆ. ಪಾಪ ಪರಿಶಿಷ್ಟ ಜಾತಿಯ ಈ ಜನರಿಗೆ ಯಾರು ಕೂಡ ಇಲ್ಲಿ ಅವ್ರ ಬೆಂಬಲಕ್ಕಿಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿ ಬಂದ್ಬಿಟ್ಟಿರ್ತದೆ. ಆದ್ರಿಂದ ಆ ರೀತಿ ಯೋಚನೆ ಮಾಡೋದು ತಪ್ಪಾಗಿದೆ. ಇವತ್ತು ನಾನು ಈ ಜಿಲ್ಲೆನಲ್ಲಿ ಇದೊಂದೇ ಇಲಾಖೆ ಅಂತಲ್ಲ, ಇರುವಂತ 32 ಇಲಾಖೆನಲ್ಲಿ ಯಾವುದೇ ಪರಿಶಿಷ್ಟ ಜಾತಿಯ ವರ್ಗದ ಮತ್ತು ಇತರೆ ಅಸಹಾಯಕ ಜನರ ಅಧಿಕಾರಿಗಳಿಗೆ ತೊಂದರೆ ಆದ್ರೆ ಉಚ್ಚಯ ಬಿಡುವುದಿಲ್ಲ, ಅಷ್ಟೊಂದು ಗ್ಯಾರಂಟಿ ಹೇಳ್ತೇನೆ. ಆದ್ರಿಂದ ದಯಮಾಡಿ ಕೆಲಸವನ್ನೂ ತಗೊಳ್ಳಿ, ಕೆಲಸಕ್ಕೆ ಕೆಲಸ ಮಾಡೋರು ತಕ್ಕನಾಗಿ ಬೆಂಬಲವನ್ನು ಕೂಡ ಕೊಡಬೇಕು ಅಂತ ನಾನು ಸಂಘದ ಪರವಾಗಿ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರು ನೌಕರರು ಮತ್ತು ಅಧಿಕಾರಿಗಳ ಬಾಂಧವ್ಯ ಕುರಿತು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಅದಕ್ಕೆ ನಾವು ಅವರಿಗೆ ಈ ಸಭೆಯಲ್ಲಿ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಈಗ ತಾನೇ ಅನಿವಾರ್ಯ ಕಾರಣದಿಂದ ನಿಮ್ಮ ಎಲ್ಲರ ನೆಚ್ಚಿನ ಚಲನಚಿತ್ರ ನಟರು ಖ್ಯಾತ ಶ್ರೀ ಚೇತನ್ ಅಹಿಂಸ್ ಅವರವರು ಬಂದಿದ್ದಾರೆ ವೇದಿಕೆಗೆ. ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಹಾಗೂ ನಿಮ್ಮ ನೆಚ್ಚಿನ ಎಲ್ಲರೂ ಮನಸೆಳೆಯುವಂತ ಹಾಗೂ ಮುಖ್ಯಸ್ಥರು ಬಂದಿದ್ರೆ ಹಾಗೂ ನಿಮ್ಮ ಎಲ್ಲರ ಬಾಂಧವ್ಯ ಬೆಸೆಯುವಂತ, ಮನಸ್ಸುಗಳು ಒಂದು ಮಾಡುವಂತಹ ಹಾಗೂ ನಿಮ್ಮ ಎಲ್ಲರನ್ನು ಒಂದು ಅಂದ್ರೆ ಉನ್ನತ ಸ್ಥಾನಕ್ಕೆ ಮನಸ್ಸುಗಳು ವಿಭಿನ್ನ ಆಗಬಾರದು, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇಟ್ಕೊಂಡು ನಾವು ಅವ್ರ ಜೊತೆಲಿ ಒಡನಾಟ. ನಮ್ಮ ಶ್ರೀ AJ ಖಾನ್ ಸಾಹೇಬರು ಬಂದಿದ್ದಾರೆ. ಅವರು ರಾಜ್ಯಾಧ್ಯಕ್ಷರು ದಲಿತ ಮೈನಾರಿಟಿ ಬೆಂಗಳೂರು, ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಆತ್ಮೀಯರೇ, ಇವತ್ತಿನ ಮತ್ತೊಬ್ಬ ಅತಿಥಿ ಪ್ರಧಾನ ಕಾರ್ಯದರ್ಶಿ BSP ರಂಗದಾಮಯ್ಯನವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಕೇಳ್ಕೊಳ್ತೀವಿ. ಸ್ನೇಹಿತರೆ, ಈ ಕಾಲಘಟ್ಟ ಕಾರ್ಯಕ್ರಮ ಒಂದು ಅರ್ಧಕ್ಕೆ ಬಂದು ತಲುಪಿದೆ. ಈಗ ನಮ್ಮನ್ನ ಬುದ್ಧ ಗೀತೆಯೊಂದಿಗೆ ಮತ್ತೊಮ್ಮೆ ಅವರು ಬುದ್ಧನ ಮತ್ತು ಅಂಬೇಡ್ಕರ್ ನೆನಪಿಸ್ತಾರೆ ಅಮ್ಮ ರಾಮಚಂದ್ರ ಅವರು. ಹೌದು, ಸಂಭಾಸಂ ಬುದ್ಧರ ಹಡೆದು ಹೇ ಭುವಿ ನೀ ಪಾವನರಾದೆ ಸಂಭಾಸಂ ಬುದ್ಧರು ನಡೆದು ಹೇ ಹರೇ ವಸುಂಧರಾ
ವಸುಂಧರೆ ನಿನ್ನ ಮೈತ್ರಿಗೆ ಸ್ಫೂರ್ತಿಯಾರೆ ನಿನ್ನ ಕರುಣೆಗೆ ಸಾಟಿಯಾರೆ ಹೇ ಭುವಿ ನೀ ಧನ್ಯಳಾರೆ ಸಮ್ಮಾ ಸಂಬುದ್ಧರ ಹಡೆಯು ಹೇ ವಸುಂಧರೆ ಧರೆ ವಸುಂಧರೆ ಾಗಿ ನಿನ್ನ ಕಣ್ಣುಗಳೇ ಕೋಟಿ ಕಾರ್ಯಗಳಾಗಿ ಅಂತಃಪುರವಾಗಿ ಆಷಾಢದ ಚಂದ್ರಿರನೇ ಅಂತಃಪುರವಾಗಿ ಶುದ್ಧೋದನ ಮಳೆಯಾಗಿ ಮಹಾಮಾಯೆಯಾಗಿ ಬಿಳಿಯಾನೆಯಾಗಿ ಒಕ್ಕವನ ನೀ ಹಡೆದ ಮಡಿಲೇಲು ಬೆಳೆವನ ಹೇ ಭುವಿ ನೀ ಧನ್ಯಳಾದೆ ಸಮ್ಮಾ ಸಂಬುದ್ಧರ ಹಡೆದು ಹೇ ಧನ್ಯ ಆಷಾಢದ ಚಂದಿರನೇ ಅಂತಃಪುರವಾಗಿ ಆಷಾಢದ ಚಂದಿರನೇ ಅಂತಃಪುರವಾಗಿ ಶುದ್ಧೋದನ ಮಳೆಯಾಗಿ ಮಹಾಮಾಯಿಳೆಯಾಗಿ ಬಿರಿಯಾನಿ ಧರೆ ವಸುಂಧರೆ ಧರೆ ವಸುಂಧರೆ ಮೇದಿನಿಯೇನಿ ಹಾಸಿಗೆಯಾಗಿ ಮೇರು ಪರ್ವತವೇನಿ ತಲೆದಿಂಬಾಗಿ ಮೇದಿನಿಯೇನಿ ಹಾಸಿಗೆಯಾಗಿ ಮೇರು ಪರ್ವತವೇನಿ ತಲೆದಿಂಬಾಗಿ ನಾಭೀಂಧನ ಬಗೆ ಹಿರಿಯ ವೃಕ್ಷವೇ ಸಾಗಿ ನಾಭೀಂಧನ ಬಗೆ ಹಿರಿಯ ವೃಕ್ಷವೇ ಸಾಗಿ ಪೂರ್ವ ಪರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಕಲು ಉರುವೇಳದ ಸೇನಾನಿಯ ಮಗಳೇ ನೀನಾಗಿ ಪಾಯಸ ಉಡಿಸಿದ ಎಳೆ ಹೇ ಭುವಿ ನೀ ಧನ್ಯಳಾದೆ ಸಮ್ಮಾ ಸಂಬುದ್ಧರ ಹಡೆದು ಹೇ ಧರೆ ವಸುಂಧರೆ ಧರೆ ವಸುಂಧರೆ
ಪಂಚಶೀಲಗಳಿಗೆ ಪಂಚಶೀಲ ಬೋಧಿಸಿ ಅಷ್ಟದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ತನ್ನ ಉಡಲ ಜೀವ ಜಂತುಗಳನ್ನೆಲ್ಲ ನುಡಿಸಿ ತನ್ನ ಉಡಲ ಜೀವ ಜಂತುಗಳನ್ನೆಲ್ಲ ನುಡಿಸಿ ತಮ್ಮ ಚಕ್ರ ಉರುಳಿ ಬಿಟ್ಟ ಮುಕ್ತ ಮಾಲ ತೋರಿಕೊಂಡ ಧರಣಿ ದೇವಿ ನಿನ್ನ ವರಸುತ್ತನೇ ದೇವಮಾನವರಿಗೂ ಗುರು ಬುದ್ಧರೇ ಹೇ ಭುವಿ ನೀ ಧನ್ಯರಾದೆ ಸಮ್ಮಾ ಸಂಬುದ್ಧರ ಹಡೆದು ಹೇ ಧರೇ ವಸುಂಧರೇ ಹೇ ಧರೇ ವಸುಂಧರೇ 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 ವಸುಂಧರೇ. ಧನ್ಯವಾದಗಳು. ನಮ್ಮ ಚೇತನ್ ಸರ್ ಅವರು ಮೈಸೂರು ಯೂನಿವರ್ಸಿಟಿಲಿ ನಾನು PhD ಜಾಯ್ನ್ ಆದಂತ ಸಂದರ್ಭದಲ್ಲಿ ನನಗೆ 2 ಪ್ರಶಸ್ತಿಗಳು ಬಂದವು. ಆ ಪ್ರಶಸ್ತಿಗಳನ್ನ ನಮ್ಮ ಚೇತನ್ ಸರ್ ಕೈಲಿ ಕೊಡಿಸ್ಬೇಕು ಅಂತೇಳಿ ನಮ್ಮ VC ಮತ್ತೆ ರಿಜಿಸ್ಟರ್ ಸರ್ ನಮ್ಮ ಚೇತನ್ ಸರ್ ಕೈಲಿ ಕೊಟ್ಟಿದ್ರು. ಅವಾಗ ಚಿರಋಣಿ ಅಂತ ಹೇಳ್ತಾ ನನ್ನ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಈಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿ ಪೀಠಾಧ್ಯಕ್ಷರು ಊರಿಲಿಂಗ ಪೆದ್ದಿಮಠ ಮೈಸೂರು ಇವರು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿ ತುಮಕೂರು ವತಿಯಿಂದ ಈ ದಿವಸ ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿ ನಿಮಿತ್ತ ಯಾವ್ಯಾವುದೋ ಉತ್ಸವ ಮಾಡ್ಬಿಟ್ಟಿದ್ರಿ ಇಷ್ಟು ವರ್ಷ. ನೀವು ಮಾಡಿರೋ ಉತ್ಸವಗಳು ನೆನೆಸ್ಕೊಂಡ್ರೆ ನಮ್ಗೆಲ್ಲ ಬಹಳ ನೋವಾಗುತ್ತೆ. ಆದ್ರೆ ಈಗ ಈ ಭೀಮೋತ್ಸವ ಅಂತ ಹಾಕಿದ್ರಲ್ಲ ಒಡನೆ ಚಪ್ಪಾಳೆ, ನಿಜವಾದಂತ ಉತ್ಸವ ಏನು? ನೀವು ಉತ್ಸವಗಳನ್ನ ಮಾಡಿ 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 ಇದುವರೆಗೂ ಯಾವ ಉತ್ಸವಗಳು ನಿಮ್ಮನ್ನ ಮನುಷ್ಯರು ಅಂತ ಕರೆಯಲೇ ಇಲ್ಲ. ನಿಮ್ಮನ್ನ ಮನುಷ್ಯರು ಅಂತ ಕರೆದಂತ ಉತ್ಸವ ಯಾವುದು ಅಂದ್ರೆ ಅದು ಭೀಮೋತ್ಸವ, ಅದು ನಮ್ಮ ಭೀಮ. ಹಾಗಾಗಿ ಭೀಮನ ಉತ್ಸವವನ್ನ ಮಾಡ್ತಕ್ಕಂಥ ತುಮಕೂರು ವಿಭಾಗದ ಎಲ್ಲ SC/ST ನೌಕರರ ಸಂಘಕ್ಕೆ ನಾನೇ ಮೊದಲ ಬಾರಿಗೆ ಜೈಬಿ ವಂದನೆಗಳನ್ನ ಸಲ್ಲಿಸ್ಕೊಡ್ತೇನೆ. ಒಳ್ಳೆ ಚಪ್ಪಾಳೆ ಜೋರಾಗಿ. ಹಾಗೆ ಭೀಮೋತ್ಸವ ಮಾತ್ರ ಮಾಡ್ತಾರೆ ಅಂತ ಅದ್ರ ಜೊತೆಗೆ ಇಲ್ಲೊಂದಿದೆ, ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾಸಮಾವೇಶ. ಇದು ಬಹಳ ಅತ್ಯಮೂಲ್ಯವಾದಂಥದ್ದು. ನಮ್ಮ ಮೈಸ ಸುರೇಶ್ ಇಲ್ಲೇ ಇದ್ದಾರೆ. ಮೈಸ ಒಳ್ಳೆ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡಗಳು ಬಂದಿದ್ದಾರೆ. ಈಗ ಇದ್ದಾರೆ, ಅದ್ಭುತವಾಗಿ ಮಾತಾಡ್ತಾರೆ. ಭಾಸ್ಕರ್ ಪ್ರಸಾದ್ ಬುಲೆಟ್ ಬಂದ್ಬಿಟ್ಟಿದ್ದಾರೆ. ಹಾಗೆ ವೆಫನ್ಸ್ ಎಜೆ ಖಾನ್ ಬಂದಿದ್ದಾರೆ, ಅವರು ಒಳ್ಳೆ ವೆಫನ್ಸ್ ಇದ್ದಾರೆ. 3 ಜನರು ಮಾತಾಡ್ತಾರೆ, ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಈ ಭಾಗದ ನಮ್ಮ ಗಜೇಂದ್ರ ಕುಮಾರ್ ಅವರು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿದ್ದಾರೆ. ಹಾಗೆ ನಮ್ಮ ಹಿರಿಯರಾದಂತ ಗೌರವಾನ್ವಿತ ನಮ್ಮ ಉಚ್ಚಯ್ಯನವರು ಬಹಳ ಮಾರ್ಮಿಕವಾಗಿ ನಿಮ್ಮನ್ನು ಕುರಿತು ಮಾತಾಡಿದ್ದಾರೆ. ಹಾಗೆ ನಾವು ಪ್ರಭಾವತಿ ಸುರೇಶ್ ಅವರು ಮೊದಲ ಮಹಾಪೌರರು, ಬಡವಿ ಚಪ್ಪಾಳೆ, ಅವರು ಬಹಳ ಒಳ್ಳೆ ಮಾತನ್ನು ಹೇಳೇ ಹೋಗಿದ್ದಾರೆ. ನಮ್ಮ ಹೆಣ್ಮಗಳು 5ನೇ ಕ್ಲಾಸ್ ಹೋದ ಹೆಣ್ಮಗಳು, ಬೆಳ್ಬೆಳಿ ನಾವು ಸಭೆಗೆ ಬಂದಾಗ 5ನೇ ತರಗತಿ ಹೋದ ಹೆಣ್ಮಗಳು ಬಾಯಲ್ಲಿ ಅಂಬೇಡ್ಕರ್ ಅವರ ವಿಷಯಗಳು ಬರ್ತದೆ ಅಂದ್ರೆ ನಾವೆಷ್ಟು ಧನ್ಯರಾಗಬೇಕು ಅನ್ನೋದನ್ನ ನಾನು ಬಹಳ ತುಂಬ ಹೆಮ್ಮೆಯಿಂದ ಹೇಳ್ತೇನೆ. ಐ ರಿಯಲಿ ಪ್ರೌಡ್ ಆಫ್ ಯು. ನಮ್ಮ ಹೆಣ್ಮಗಳು ಏನ್ ಹೆಸರು? ಗುಡ್. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ KSRTC ವಿಭಾಗದ ಘಟಕಾಧಿಕಾರಿಗಳು
ಮತ್ತೆ ಎಲ್ಲ ಲೆಕ್ಕಪತ್ರ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತೆ ಈ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಭೀಮೋತ್ಸವದ 131ನೇ ಜಯಂತಿಯ ಶುಭಾಶಯಗಳು ಹೇಳ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಭೀಮ್, ನಮೋ ಬುದ್ಧಾಯ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನ ನೀವು ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾಸಮಾವೇಶ ಅಂತ ಅನ್ಕೊಂಡಿದ್ದೀರಿ. ಸಂವಿಧಾನ ಜಾಗೃತಿ ಒಂದು ಸಂವಿಧಾನ ಕಂಡಕ್ಟರ್ ಮಗ ಕಂಡಕ್ಟರ್ ಆಗ್ಬೇಕು, ಡ್ರೈವರ್ ಮಗ ಡ್ರೈವರೇ ಆಗ್ಬೇಕು, ಮಡಿಕೆ ಮಾಡಲು ಮಡಿಕೆನೇ ಮಾಡಬೇಕು, ಚಪ್ಪಲಿ ಹೊಲಿಯನು ಚಪ್ಪಲಿನೇ ಹೊಲಿಬೇಕು, ಕುಂಬಾರ ಕುಂಬಾರನೇ ಆಗಿರ್ಬೇಕು, ಕಂಬಾರ ಕಂಬಾರನೇ ಆಗಿರ್ಬೇಕು ಅಂತ ಒಂದು ಸಂವಿಧಾನ ಇತ್ತು ಹಿಂದೆ. ಆದ್ರೆ ಮೊನ್ನೆ ಗಜೇಂದ್ರ ಕುಮಾರ್ ಅವರೇ ಬೀದರ್ಗೆ ಹೋಗಿದ್ದೆ, ಹುಮ್ನಾಬಾದ್ಗೆ. ಹುಮ್ನಾಬಾದಲ್ಲಿ ಒಬ್ಬ KSRTC ಡ್ರೈವರ್ ಮಗ ಬಿಕೆಮೆ IAS DC ಅನುರಾಗ್ ಅಂತ ಹೇಳಿ. ಒಬ್ಬ ಅನುರಾಗ್ ಅಂತಕ್ಕಂಥವ್ರು KSRTC ಡ್ರೈವರ್ ಮಗ UGC ಮಾಡಿ IAS ಮಾಡಿದ್ದಾನೆ. ಅವನಿಗೆ ಅಭಿನಂದನೆ ಮಾಡಕ್ ಹೋಗಿದ್ದೆ ಹುಮ್ನಾಬಾದ್ಗೆ. ನೋಡಿ, ಕಂಡಕ್ಟರ್ ಮಗ ಕಂಡಕ್ಟರ್ ಆಗ್ಬೇಕು ಅಂತ ಮನು ಸಂವಿಧಾನ ಹೇಳಿದ್ರೆ, ಅಂಬೇಡ್ಕರ್ ಸಂವಿಧಾನ ಡ್ರೈವರ್ ಮಗ DC ಆಗ್ಬೇಕು, ಡ್ರೈವರ್ ಮಗ SP ಆಗ್ಬೇಕು, ಚಾಲಕನ ಮಕ್ಕಳುಗಳೆಲ್ಲ IAS ಆಗ್ಬೇಕು, IRS ಆಗ್ಬೇಕು ಅಂತಕ್ಕಂಥ ಸಂವಿಧಾನ ಇದೆಯಲ್ಲ, ಅದು ಯಾವ ಸಂವಿಧಾನ? ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ನಿಮ್ಮ ಮನು ಸಂವಿಧಾನ ಒಂದಿತ್ತಲ್ಲ, ಮನು ಸಂವಿಧಾನ ಅಂದ್ರೆ ಏನು ಗೊತ್ತಾ? ಮನು ಸಂವಿಧಾನ ಅಂದ್ರೆ ಗೊತ್ತೇನ್ರಿ? ಓಂ ಐಂ ಹ್ರೀಂ ಬ್ರಹ್ಮ ಪ್ರಣಂ ಬ್ರಹ್ಮಾವತಿ ಬ್ರಹ್ಮತೈವ ಗಂತವ್ಯ ಮಾದಾಯ ಬ್ರಹ್ಮ ಕರ್ಮ ಸಮಾಧಿನಃ. ಅರ್ಥ ಆಯ್ತು ಯಾರಿಗಾದ್ರು? ಬ್ರಹ್ಮಾರ್ಪಣಂ ಬ್ರಹ್ಮಾವತಿ ಬ್ರಹ್ಮತೈವ ಗಂತವ್ಯ ಮಾದಾಯ ಬ್ರಹ್ಮ ಕರ್ಮ ಸಮಾಧಿನಃ ಅಂದ್ರೆ ಈ ದೇಶದಲ್ಲಿ ನೀವೆಲ್ಲ ಬ್ರಹ್ಮನ ಮಕ್ಕಳು, ನಿಮ್ಮಪ್ಪನ ಮಕ್ಕಳಲ್ಲ, ನೀವು ಬ್ರಹ್ಮನ್ ಹುಟ್ಟಿದಿರಿ ಅಂತ. ಎಲ್ಲರ ಬ್ರಹ್ಮನ್ ಬಿಡೋಕಾಗ್ತೇನ್ರಿ? ಮಂತ್ರಗಳ ಮುಖಾಂತರವಾಗಿ ನಿಮ್ಗೆ ಎಷ್ಟು ಮೋಸ ಮಾಡಿದ್ರು ಅಂದ್ರೆ, ತೀರ್ಥ ಕೊಡ್ತಕ್ಕಂತ ಬಟ್ಟೆ ಹಿಡ್ಕೊಂಡು ಬಿಳಿ ಗರ್ಕೆ ಹಿಡ್ಕೊಂಡು ಹೇಳ್ತಾರೆ. ಏನಂತ ಹೇಳ್ತಾರೆ? ಇಮಂ ಗಂಗೆ ಚ ಗೋದಾವರಿ ಸಿಂಧು ಸರಸ್ವ ನರ್ಮದೆ ಜಲಸ್ಮ್ಯಾಂ ಪ್ರೋಕ್ಷಣಯಾಮಿ. ಎಷ್ಟು ಜನ ತೀರ್ಥ ತಗೊಳ್ಳಿದ್ರೆ ಕೈ ಎತ್ತಿ? ಬೈತಾರೆ ಅಂತ ಒಬ್ರು ಕೈ ಎತ್ತಲ್ಲ. ತೀರ್ಥ ತಗೊಂಡ್ರು ಎತ್ಬೇಕು ಕೈದ. ಹೇಳ್ತೀನಿ ನಾನು, ಅದರ ಅರ್ಥ ಏನಂದ್ರೆ, ಇಮಂ ಗಂಗೆ ಚ ಗೋದಾವರಿ ಸಿಂಧು ಸರಸ್ವ ನರ್ಮದೆ ಜಲಸ್ಮ್ಯಾಂ ಪ್ರೋಕ್ಷಣಯಾಮಿ. ಚೇತನ್ ಸರ್, ಇಮಂ ಗಂಗೇಚು ಗೋದಾವರಿ ಸಿಂಧು ಸರಸ್ವತಿ ಬ್ರಹ್ಮಪುತ್ರಿ ನದಿ ನೀರನ್ನು ಕೊಡ್ತಾ ಇದೀನಿ ಅಂತ. ಕೊಡ್ತಾ ಇರೋದು ಮುನ್ಸಿಪಾಲಿಟಿ ನೀರು, ತೀರ್ಥದಲ್ಲಿರೋದು ಬಾವಿ ನೀರು, ನಲ್ಲಿ ನೀರು. ಇವ್ರು ಹೇಳೋ ಮಂತ್ರ ನೋಡಿದ್ರೆ ಇಮಂ ಗಂಗೇಚು ಗೋದಾವರಿ. ಇವ್ರ ಅಪ್ಪ ಹೋಗಿ ಕಲ್ಲಿದ್ದ ಅಂದ್ರೆ ಮಂತ್ರದ ಮುಖಾಂತರ ನಿಮ್ಮನ್ನ ಎಷ್ಟು ಮೋಸ ಮಾಡಿದ್ರು. ಇದು ಮನು ಸಂವಿಧಾನ. ಅದು ಅಂಬೇಡ್ಕರ್ ಸಂವಿಧಾನ ಏನಪ್ಪಾ ಅಂದ್ರೆ, ಮಹಾಭಾರತದಲ್ಲಿ ದ್ರೌಪದಿಗೆ ಏನ್ ಮಾಡಿದ್ರು? ಮಹಾಭಾರತದಲ್ಲಿ ದ್ರೌಪದಿಗೆ ಏನ್ ಮಾಡಿದ್ರಿ? ಸೀರೆ ಸೆಳೆದಿದ್ರು ಅಲ್ವಾ? ನಿಜನಾ? ಮಹಾಭಾರತದಲ್ಲಿ ದ್ರೌಪದಿಗೆ ಸೀರೆ ಸೆಳೆದಿದ್ರು. ಆದ್ರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮ್ ದ್ರೌಪದಿ ಏನಾಗಿದ್ದಾರೆ ಈಗ? ಮುರ್ಮ ದ್ರೌಪದಿ ಮುರ್ಮ ಏನಾಗಿದ್ದಾರೆ? ವ್ಯತ್ಯಾಸ ನೋಡಿದ್ರೆ ಅಂದ್ರೆ, ಹಿಂದೆ ಮಹಾಭಾರತದಲ್ಲಿ ದ್ರೌಪದಿಗೆ ಸೀರೆ ಸೆಳೆದ ಅವಮಾನ ಮಾಡಿದ್ರೆ, ನಮ್ಮ ಅಂಬೇಡ್ಕರ್ ಸಂವಿಧಾನ ದ್ರೌಪದಿ ಮುರ್ಮು ಅಂತಕ್ಕಂಥವನ್ನ ರಾಷ್ಟ್ರಪತಿ ಮಾಡುತ್ತೆ ಅಂದ್ರೆ ಸಂವಿಧಾನದ ಪವರ್ ಎಷ್ಟಿರ್ಬೇಕು ಅಂದ್ರೆ. ಇಂತಹ ಅದ್ಭುತ ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಹುಚ್ಚೇನವ್ರು ಹೇಳ್ತಾ ಇದ್ರು, ಸಂವಿಧಾನ ಅಂದು ಕೂಡ್ಲೇನೆ ಈ ಸಂವಿಧಾನವನ್ನು ಒಪ್ಪಲೇ ಇಲ್ಲ ಅವತ್ತವ್ರು ಯಾರು. ಈ ಸಂವಿಧಾನವನ್ನು ಒಪ್ಪಲಿಲ್ಲ, ಇವತ್ತಿಗೂ ಒಪ್ಪಲ್ಲ. ಇವತ್ತಿಗೂ ಒಪ್ಪಿದಿದ್ರೆ 5,40,000 ಹುದ್ದೆಗಳಿದೆ ಕೇಂದ್ರದಲ್ಲಿ. ಎಷ್ಟು ಲಕ್ಷ? 5,40,000 ಹುದ್ದೆ ಇದೆ ಕೇಂದ್ರದಲ್ಲಿ, ಒಂದು ತುಂಬಿಲ್ಲ. ರಾಜ್ಯ ಸರ್ಕಾರದಲ್ಲಿ 2,43,000 ಹುದ್ದೆ ಇದೆ, ಅವರು ತುಂಬಲ್ಲ. ಯಾಕೆ ಅಂದ್ರೆ, ನಿಮ್ಮ ಹುದ್ದೆಗಳನ್ನ ತುಂಬಿದ್ರೆ ನಿಮ್ ಸಂವಿಧಾನ ಹೇಳ್ದಂಗೆ ಕೇಳಬೇಕಾಗತ್ತೆ, ರಿಸರ್ವೇಶನ್ ಕೊಡಬೇಕಾಗತ್ತೆ.
ಅದಕ್ಕೆ ಇವತ್ತು KSRTC ಕಾರ್ಯಕ್ರಮ ಹೆಂಗಿದೆ ಅಂದ್ರೆ, ಗಜೇಂದ್ರ ಕುಮಾರ್ ಅವ್ರು ನಾವು ಅವಾಗ ಹೇಳ್ತಾ ಇರ್ತೀವಿ. 3ನೇ ವರ್ಷದಲ್ಲ ಬಂದಿದ್ದೆ, ಇಲ್ಲಿ ಅವರೇ DC ಹಾಕಿದ್ರು ಗಜೇಂದ್ರ ಕುಮಾರ್ ಅವರು. KSRTC ಕಂಡ್ರೆ ಯಾಕೆ ಖುಷಿ ಅಂದ್ರೆ, ಇಡೀ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಮ್ಮ ರಾಜ್ಯನೇ ತಗೊಳ್ಳೋಣ, ಯಾವುದಾದ್ರೂ ಇಲಾಖೆಯಲ್ಲಿ ಜಾತಿ ಕೇಳಿದ್ರೆ ಬಸ್ ಹತ್ತಿಸ್ಕೊತಾರೆ ಅಂದ್ರೆ ಅದು KSRTC ಮಾತ್ರ. ಬಸ್ ಹತ್ತುವಾಗ ಏನಾರ ಜಾತಿಗಾದ್ರೆ ಕಥೆ ಹೇಗಿದೆ? KSRTC ಏನಾರ ಜಾತಿ ಕೇಳಿ ಬಸ್ ಹತ್ತಿಸ್ಕೊಳ್ಳೋದ್ರ ಕಥೆ ಹೆಂಗೆ? ಬಸ್ ಎತ್ತಂಗಿಲ್ಲ ನಾವ್ ಯಾರು. ಅಂದ್ರೆ KSRTC ನಿಗಮ ಇದೆಯಲ್ಲ, BWSTC ಇದೆಯಲ್ಲ, ವಾಣಿ ವಿಲಾಸ, ಬೆಂಗಳೂರು ವಾಟರ್ ಸಪ್ಲೈ, ಅವ್ರೇನಾದ್ರು ಜಾತಿ ಕೇಳ್ಬಿಟ್ಟು ನೀರು ಬಿಡಂಗಿದ್ರೆ, ಕರ್ನಾಟಕ ವಿದ್ಯುತ್ ಕಾರ್ಪೊರೇಷನ್ ಅವ್ರೇನಾದ್ರು ಜಾತಿ ಕರೆಂಟ್ ಕೊಡಂಗಿದ್ರೆ ಪರಿಸ್ಥಿತಿ ಏನ್ರಿ? ಅದಕ್ಕೆ ಜಾತಿ ಇಲ್ಲದೆ ಇರ್ತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ KSRTC ಅಂತ ನನಗೆ ಅನಿಸ್ತದೆ. ಒಳ್ಳೆ ಚಪ್ಪಾಳೆ. ಒಳಗಡೆ ಏನಿದೆ ಗೊತ್ತಿಲ್ಲ ನನಗೆ. ಅದು ಬಹಳ ಸಂತೋಷ ಇದೆ. ಯಾಕೆಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇದೆಯಲ್ಲ, ಇಲ್ಲಿ ಯಾರು ಜಾತಿ ಕೇಳಿ ಬಸ್ ಹತ್ಸಂಗಿಲ್ಲ, ಬಸ್ ಇಳಿಯಂಗಿಲ್ಲ. ಹಂಗೂ ಅಕ್ಕಪಕ್ಕ ಸೀಟಲ್ಲಿ ಕೇಳ್ತಾರೆ ಕೂತ್ಕೊಂಡಾಗ, ಸೀಟ್ ಕೂತ್ಕೊಂಡಾಗ ಅಲ್ಲಿ ಒಂದ್ ಸ್ವಲ್ಪ ಬೆಂಟದು, ನೀವ್ ವೆಜ್ಜಾ ನಾನ್ ವೆಜ್ ಆಗ. ಜಾತಿ ಎಷ್ಟರ ಮಟ್ಟಿಗೆ ಸೂಕ್ಷ್ಮತೆ ಪಡ್ಕೊಂಡಿದೆ ಅಂತ ಹೇಳೋದು. ಹಾಗಾಗಿ ಈ ಭೀಮೋತ್ಸವ ಸಮಾರಂಭವನ್ನ ನೀವು ಹಾಕೊಂಡು ಸಂವಿಧಾನ ಜಾಗೃತಿ ಮಾಡ್ಬೇಕು ಅಂತಿದ್ದೀರಲ್ಲ, ಈ ಸಂವಿಧಾನ ಇವತ್ತೇನಾಗಿದೆ? ಗ್ಯಾರೇಜ್ ನಲ್ಲಿದೆ. ಗ್ಯಾರೇಜ್ ಸಂವಿಧಾನ ಎಲ್ಲಿದೆ? ಸಂವಿಧಾನ ಗ್ಯಾರೇಜ್ ಅಲ್ಲಿ ಇದೆ. ಗ್ಯಾರೇಜ್ ಅಲ್ಲಿ ಕಾರ್ ನಿಲ್ಸಿದ್ರೆ ಎಲ್ಲನೂ ಕೆಳಗಡೆ ಎಲ್ಲನೂ ಬಿಚ್ಚಾಕ್ಬಿಟ್ಟು ಎಲ್ಲಾ ಪಾರ್ಟ್ಗಳನ್ನ ಬಿಚ್ಚಿಬಿಟ್ಟು ಮೇಲ್ಗಡೆ ಮಾತ್ರ ಬಿಟ್ಟಿರ್ತಾರಲ್ಲ ಬಾಡಿನ, ಹಾಗೆ ನಮ್ಮ ಸಂವಿಧಾನದ ಎಲ್ಲಾ ಪಾರ್ಟ್ಗಳನ್ನು ಬಿಚ್ಚಾಕಿದ್ದಾರೆ. 16/4, 15/4, 25, 26 ಎಲ್ಲವನ್ನು ಕಿತ್ತಾಕಿದ್ದಾರೆ. ಇವತ್ತು ಸಂವಿಧಾನ ಉಳಿಬೇಕು, ಸಂವಿಧಾನ ಜಾಗೃತಿ ಆಗ್ಬೇಕಂದ್ರೆ ನಾವು ಜಾಗೃತಿ ಆಗ್ಬೇಕು. ನಾವು ಜಾಗೃತಿ ಆಗ್ಬೇಕಂದ್ರೆ ಯಾರು ಜಾಗೃತಿ ಆಗ್ಬೇಕು? ಬಾಬಾ ಸಾಹೇಬ್ ಹೇಳ್ತಾರೆ, ನಾನು ಬದುಕಿರುವಾಗಲೇ ನೀವು ಯಾರು ನನಗೆ ಗೌರವ ಕೊಟ್ಟಿಲ್ಲ. ಅಂಬೇಡ್ಕರ್ ಬದುಕಿರುವಾಗಲೇ ಅಂಬೇಡ್ಕರ್ ಯಾರು ಗೌರವ ಕೊಟ್ಟಿಲ್ಲ. ಅಂಬೇಡ್ಕರ್ ಅವರ ಕಣ್ಣಲ್ಲಿ ಗಳಾಕ್ಸಿದ್ದ ಯಾರ? ಹೊಲ ಉಳೋರಲ್ಲ, ನೀವೇ. ಅಂಬೇಡ್ಕರ್ ನೀರು ಹಾಕ್ಸಿದ್ದು ನಾವು ಸಹೋದರರಲ್ಲ, ನೀವು ನೌಕರರು. ಅನ್ಎಜುಕೇಟೆಡ್ idiots, ಅನ್ಎಜುಕೇಟೆಡ್ ಡ್ಯಾಮಿಟ್ಸ್ ಅಂತಾರೆ. ಅವರು ತಾವು ಹುಟ್ಟಿ ಬಂದಂತ ಸಮಾಜವನ್ನ ಮತ್ತೆ ತಿರುಗಿ ನೋಡ್ತಾರೆ, ಹಳ್ಳಿಗಳಿಗೆ ಹೋಗ್ತಾರೆ, ಅಲ್ಲಿ ಕಷ್ಟ ಸುಖ ಕೇಳ್ತಾರೆ, ಅವನ್ನ ಉದ್ಧಾರ ಮಾಡ್ತಾರೆ ಅಂದ್ಕೊಂಡಿದ್ದೆ. ಇವರು ಹುಟ್ಟು ಸ್ವಾರ್ಥಿಗಳಾಗಿ ಅವ್ರಾಯ್ತು, ಅವ್ರ ಹೆಂಡತಿರಾಯ್ತು, ಅವ್ರ ಕಾಸರ ಆಯ್ತು, ಅವ್ರ ಬಳೆ ಆಯ್ತು, ಅವ್ರ ನೆಕ್ಲೆಸ್ ಆಯ್ತು, ಮುಗಿದೋಯ್ತು. ಏಪ್ರಿಲ್ 14 ಬಂದ್ರೆ ಜೈ ಭೀಮ್ ಅನ್ನು ಉಣಾರ ಹಾಕು, ಡಿಸೆಂಬರ್ 6 ಬಂದ್ರೆ ಕ್ಯಾಂಡಲ್ ಹಚ್ಚು, ಇದ್ದಾಗೊಂದ್ ತಿಥಿ, ಇಲ್ಲದಾಗ ಇನ್ನೊಂದ್ ತಿಥಿ. ಇದು ಸರ್ಕಾರಿ ನೌಕರರನ್ನ ಕುರಿತು ಆಗ್ರಾದಲ್ಲಿ ಬಹಳ ನೊಂದುಕೊಂಡು ಭಾಷಣ ಮಾಡಿದ್ರೆ ಅಂಬೇಡ್ಕರ್. ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಯಾಕೆ ಅಂದ್ರೆ ನಿಮ್ಮ ಮೇಲೆ ನಂಬಿಕೆ ಇತ್ತು ಅವ್ರಿಗೆ. ಅಂಬೇಡ್ಕರ್ ವಾದಿಗಳಾಗ್ಬೇಕಾದ್ ನೀವು ಅವಕಾಶವಾದಿಗಳಾದ್ರಿ, ಸಾಧಕರಾಗ್ಬೇಕಾದ್ ನೀವು ಸಮಯ ಸಾಧಕರಾದ್ರಿ. ಪ್ರಜಾಪ್ರಭುತ್ವದ ಮೌಲ್ಯ ಗೊತ್ತಿಲ್ಲ, ಸಂವಿಧಾನದ ಆಶಯ ಗೊತ್ತಿಲ್ಲ. ಹೀಗಾಗಿ ನೀವು ವೈಚಾರಿಕ ಮಹಾಸಮಾವೇಶ ಮತ್ತು ಸಂವಿಧಾನ ಜಾಗೃತಿ ಅಂತ ಇಟ್ಟಿದ್ದೀರಲ್ಲ, ಒಳ್ಳೆ ಚಪ್ಪಾಳೆ. ಇದು ನಿಜವಾಗ್ಲೂ ಜಾಗೃತಿ ಆಗ್ಬೇಕು. ಹೆಂಗ್ ಜಾಗೃತಿ ಆಗ್ಬೇಕು? ಸಂವಿಧಾನ ಜಾಗೃತಿ ಯಾವ ರೀತಿ ಆಗ್ಬೇಕು? ಸಂವಿಧಾನ ಜಾಗೃತಿ ರಸ್ತೆ ಮೇಲೆ ಆಗೋದಿಲ್ಲ. ಸಂವಿಧಾನ ಜಾಗೃತಿ DC ಆಫೀಸ್ ಮುಂದೆ ಆಗೋದಿಲ್ಲ. ಸಂವಿಧಾನ ಜಾಗೃತಿ ತಾಲೂಕ್ ಆಫೀಸ್ ಮುಂದೆ ಅರ್ಜಿ ಕೊಟ್ಟಂಗಲ್ಲ. ಸಂವಿಧಾನ ಜಾಗೃತಿ ನಮಟೆ ಹೊಡ್ಕೊಂಡು ಬೀದಿಲಿ ತಿರೋದಲ್ಲ. ಸಂವಿಧಾನ ಜಾಗೃತಿ ನಾಟ್ ಇನ್ ಅಲಿಗೇಷನ್. ಸಂವಿಧಾನ ಜಾಗೃತಿ ಅಂದ್ರೆ ಅಲಿಗೇಷನ್ ಇನ್ ದಿ ಸ್ಟ್ರೀಟ್ ಅಲ್ಲ. ಸಂವಿಧಾನ ಜಾಗೃತಿ ಅಂದ್ರೆ ಡೆಲಿಗೇಷನ್ ಇನ್ ದಿ ಲೆಜಿಸ್ಲೇಟಿವ್. ಕೋರ್ಟು ಬೂಟು ಶೂಟ್ ಹಾಕೊಂಡು ಲೆಜಿಸ್ಲೇಟಿವ್ ಹೋಗಿ ನೀವು ಸಂವಿಧಾನ ರಕ್ಷಣೆ ಮಾಡಬೇಕೆ ಹೊರತು ಬೀದಿಯಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ನಾನು ಬದುಕಿರುವಾಗ ನೀವು ನನಗೆ ಗೌರವ ಕೊಟ್ಟಿಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ,
ನಾನು ನಿಮ್ಮ ಬದುಕಿಗೋಸ್ಕರವಾಗಿ ಸಂವಿಧಾನ ಕೊಟ್ಟಿದ್ದೇನೆ, ನಿಮಗೆ ರಕ್ಷಾ ಕವಚವಾಗಿ ಸಂವಿಧಾನ ಕೊಟ್ಟಿದ್ದೇನೆ. ನನ್ನನ್ನ ತಿರಸ್ಕರಿಸಿದ ರೀತಿಯಲ್ಲಿ ಏನಾದ್ರು ನೀವು ಸಂವಿಧಾನವನ್ನು ತಿರಸ್ಕಾರ ಮಾಡಿದ್ರೆ ಮತ್ತೆ 100 ವರ್ಷಗಳ ಕಾಲ ನೀವು ಜೀತಗಾರಿಕೆ ಖಾಯಂ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಎಚ್ಚರಿಕೆ ಮಾತಾಡಿದ್ದಾರೆ. ಅಂಬೇಡ್ಕರ್ ಇಂದ ಗೌರವ ಕೊಟ್ಟಿಲ್ಲ. ಅಂಬೇಡ್ಕರ್ ಸಂವಿಧಾನವನ್ನೇನಾದ್ರು ನೀವು ಏನಾದ್ರು ತಿರಸ್ಕಾರ ಮಾಡಿದ್ರೆ ಅಥವಾ ಅದನ್ನೇನಾದ್ರು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನೀವು ನಿಮ್ಮ ಮಕ್ಕಳು ಜೀತಕ್ಕೆ ರೆಡಿಯಾಗಿ ನಿಮ್ಮ ಕಾಯಂ ಜೀತಗಾರಿಕೆ ಮಾಡ್ತಾರೆ. ಯಾಕೆಂದ್ರೆ 60 ಲಕ್ಷ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕಟ್, PhD ಮಾಡ್ತಕ್ಕಂಥವ್ರಿಗೆ 4 ವರ್ಷದಿಂದ ಸ್ಕಾಲರ್ಶಿಪ್ ಕಟ್, ಡಾಕ್ಟರ್ ಇಂಜಿನಿಯರ್ ಮಾಡ್ತಕ್ಕಂಥವ್ರಿಗೆ ಸರ್ಕಾರದ ವತಿಯಿಂದ ಕೊಡ್ತಕ್ಕಂತಹ ಏನು ಸ್ಕಾಲರ್ಶಿಪ್ ಕಟ್, 79,000 ಕೋಟಿ ಅನುದಾನ ಇತ್ತು ಕೇಂದ್ರದಲ್ಲಿ SC/ST ಗಳ ಶಿಕ್ಷಣಕ್ಕೆ, ಅದನ್ನ ತಗೊಂಡು ಬಂದು 23,000 ಕೋಟಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬೇರೆ ಏನು ನಡೀತಾ ಇಲ್ಲ. ಹಣ ಮತ್ತು ಹೆಣಗಳ ರಾಜಕಾರಣ ವಿಜೃಂಭಿಸ್ತಾ ಇದೆ. ಕರ್ನಾಟಕದಲ್ಲಿ ಬೇರೆ ಏನು ಇಲ್ಲ. ಹೆಣ ಬೀಳ್ತಾ ಯಾವ ಪಕ್ಷದ್ದು? ಹಣ ಮತ್ತು ಹೆಣಗಳ ರಾಜಕಾರಣ ಬಿಟ್ಟರೆ ರಾಜ್ಯದಲ್ಲಿ ಏನು ಇಲ್ಲ. ಇದನ್ನ ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದೇನೆ ನಾನು. ಮತ್ತೆ ಮನು ಸಂವಿಧಾನವನ್ನ ತಂದು ನಿಮ್ಮ ತಲೆಗೆ ಮನು ಚಿಪ್ಪನ್ನ ಜೋಡಿಸ್ತಕ್ಕಂತ ಸಮಯ ಬೇರೆ ಏನಿಲ್ಲ, ಹತ್ರ ಬಂದ್ಬಿಟ್ಟಿದೆ. ಹೇಳ್ತಾರಲ್ಲ ಮಂತ್ರ, ಅಗ್ನಿಯೇ ಸ್ವಾಹ, ಇಂದ್ರಾಯ ಸ್ವಾಹ, ಕುಬೇರಾಯ ಸ್ವಾಹ, ವರುಣಾಯ ಸ್ವಾಹ, ಅಗ್ನಿಯೇ ಸ್ವಾಹ. ಹೋಮ ಮಾಡ್ಬೇಕಾದ್ರೆ ತುಪ್ಪ ಹಾಕ್ತಿದ್ದು ಎಲ್ಲ ಕಾಳುಗಳು ಹಾಕತ್ತೆ ಬೇಯಿಸಿದ್ದೆ ಅಗ್ನಿಯೇ ಸ್ವಾಹ ಅಂತ ಪೂಜೆ ಮಾಡೋ ನೀವು ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ ಆಗ್ಲೂ ಅಗ್ನಿಯೇ ಸ್ವಾಹ ಅಂತ ಕೈ ಮುಗಿರಿ. ಇದು ಬೆಂಕಿ ದೇವ್ರು, ಆ ಬೆಂಕಿ ದೇವ್ರಲ್ವಾ? ಹೋಮ ಮಾಡುವಾಗ ಬೆಂಕಿ ದೇವ್ರಂತೆ. ಎಷ್ಟು ಜನ ಹೋಮ ಮಾಡಿಸಿದ್ರೆ ಕೈ ಎತ್ತಿ? ಮಸ್ತಾಗಿ ಮಾಡಿಸಿ ನೋಡಿ, ಎಲ್ಲ ಕೈ ಎತ್ತವ್ರೆ. ಹೋಮ ಮಾಡುವಾಗ ನಾವು ಬೆಂಕಿಯನ್ನ ದೇವ್ರು ಅಂತ ಪೂಜೆ ಮಾಡೋರು, ನಮ್ಮ ಮನೆಗೆ ಬೆಂಕಿ ಬಿದ್ದಾಗ ಆಗಲೂ ದೇವ್ರು ಅಂತ ಪೂಜೆ ಮಾಡಿ. ನಾನ್ ಹೇಳ್ತಾರೆ ಇದನ್ನ, ಜಗಜ್ಯೋತಿ ಬಸವಣ್ಣವ್ರು ಹೇಳ್ತಾರೆ, ಕಿಚ್ಚನ್ನು ದೈವವೆಂದು ಪೂಜಿಸುವ ಹುಚ್ಚಪ್ಪಗಳಿರ, ಬೆಂಕಿನ ದೇವ್ರು ಅಂತಿರಲ್ಲೋ, ನಿಮ್ಮನೆಗೆ ಬೆಂಕಿ ಬಿದ್ರೆ ಕೈ ಬಿಗಿರೋ. ಬಸವಣ್ಣವರು ಇಷ್ಟು ಅದ್ಭುತ ವೈಚಾರಿಕತೆಯನ್ನು ಕೊಟ್ಟಂತಹ ಬಸವಣ್ಣ, ಪೆರಿಯಾರು, ಕುವೆಂಪು, ಕನಕ, ಬಾಬಾ ಸಾಹೇಬರು, ಇಂಥ ಮಹತ್ವಗಳನ್ನ ನಾವು ಮಾತನ್ನ ಕೇಳದೆ ಹೋದ್ರೆ ಸಂವಿಧಾನ ಜಾಗೃತಿ ಹೆಂಗಾಗುತ್ತೆ? ಪ್ರಜಾಪ್ರಭುತ್ವ ಹೆಂಗ್ ಉಳಿಯುತ್ತೆ? ಇವತ್ತೇನಾದ್ರೂ ನೀವೆಲ್ಲ ಇಲ್ಲಿ ಪೆನ್ಗಳು ಹಾಕೊಂಡು, ಈಗ ಸೂಟ್ಗಳು ಹಾಕೊಂಡು, ಬೂಟ್ಗಳು ಹಾಕೊಂಡು ಎಲ್ಲ ಕೂತಿದ್ರಲ್ಲ ಇಲ್ಲಿ KSRTC ನೌಕರರು ಮತ್ತೆ ಇತರ ಎಲ್ರು, ನೀವು ಪೆನ್ಗಳನ್ನ ಇಟ್ಕೊಂಡು, ಬೂಟ್ಗಳು ಹಾಕೊಂಡು, ಸೂಟ್ಗಳು ಹಾಕೊಂಡು, ಕೋಟ್ಗಳು ಹಾಕೊಂಡಿದ್ದೀರಲ್ಲ, ಇದು 5 ಸಮಾಧಿಗಳ ಮೇಲೆ. ಹುಚ್ಚಯ್ಯನವ್ರೆ, 5 ಸಮಾಧಿ. ನಿಮ್ ಮನೇಲಿ ಯಾರ ಒಬ್ಬ ಮಗ ಸತ್ತ ಲವಲಭ ಅಂತ ಕೆಚ್ಕೊಂಡ್ಬಿಡ್ತೀರಿ ನೀವು. 4 ಮಕ್ಕಳ ಸಮಾಧಿ ಕಟ್ತಾರೆ ಬಾಬಾ ಸಾಹೇಬರು. ಒಂದಲ್ಲ ಎರಡಲ್ಲ, 4 ಮಕ್ಕಳ ಸಮಾಧಿ ಸಾಲದು ಅಂತೇಳಿ ತನ್ನ ಸ್ವಂತ ಹೆಂಡತಿ ರಮಾಬಾಯಿಗೆ ಸರಿಯಾದ ಟೈಮ್ಗೆ ಊಟ ಕೊಡದೆ ರಕ್ತಹೀನತೆಯಿಂದ ಸಾಯ್ತಾಳೆ ರಮಾಬಾಯಿ. 5 ಸಮಾಧಿಗಳ ಮೇಲೆ ಇವತ್ತು ಪೆನ್ನುಗಳು ಇಟ್ಕೊಂಡು, ನೀವೆಲ್ಲ ಬೂಟ್ಗಳು ಹಾಕೊಂಡು, ಸೂಟ್ಗಳು ಹಾಕೊಂಡು, ಒಂದಷ್ಟು ವಾಚ್ಗಳು ಕಟ್ಕೊಂಡು, ಉಂಗುರಗಳು ಹಾಕೊಂಡು ನಿಂತಿದ್ದೀರಿ. ನಿಮ್ಮನೇಲಿ ಒಂದು ಸಮಾಧಿ ಕಟ್ಟಿ ನೋಡೋಣ, ಸಮಾಜಕ್ಕೋಸ್ಕರ. ಸಾಧ್ಯ ಇದೆಯಾ? ಕೈ ಎತ್ತಿ. ನಿಮಗೋಸ್ಕರ 4 ಮಕ್ಕಳ ಸಮಾಧಿ ಮಾಡಿದ್ರಲ್ರಿ, ನಿಮಗೋಸ್ಕರ ಸ್ವಂತ ಹೆಂಡತಿಗೆ ಊಟ ಕೊಟ್ಟಿಲ್ವಲ್ರಿ, ಮತ್ತೇನ್ ಮಾಡ್ಬೇಕು ನೀವು ಎಂಪ್ಲಾಯೀಸ್ಗಳು, KSRTC ಅವರು? ಈ ಭೀಮೋತ್ಸವದಲ್ಲಿ ಪ್ರಾಮಿಸ್ ಮಾಡ್ಬೇಕು ನೀವು. ಏನ್ ಮಾಡ್ಬೇಕು ನೀವು? ಅಂಬೇಡ್ಕರ್ ಅವರ ಋಣ ತೀರ್ಸೋ ಕೆಲಸ ಮಾಡಬೇಕು. ಬಾಬಾ ಸಾಹೇಬ್ರ ಋಣ ತೀರ್ಸೋ ಕೆಲಸ ಮಾಡೋದ್ರ ಅರ್ಥ ಏನು? ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನವನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ನೀವು ಹುಟ್ಟಿ ಬಂದಂತ ನಿಮ್ಮ ಸಮಾಜದ ಏಳಿಗೆಯನ್ನು ನೋಡಬೇಕು. ಗೋ ಬ್ಯಾಕ್, ಸಿ ಬ್ಯಾಕ್ ಅಂಡ್ ಪೇ ಬ್ಯಾಕ್. ಗೋ ಬ್ಯಾಕ್ ಟು
society and see back to society and pay back to society. Go back ಇಲ್ಲ, see back ಇಲ್ಲ, pay back ಇಲ್ಲ ಅಂದ್ರೆ ನೀವು ಅಂಬೇಡ್ಕರ್ ಅವರ ದ್ರೋಹಿಗಳು, ಅವ್ರ ಹೆಸರನ್ನ ಹೇಳಲಿಕ್ಕೆ ಯೋಗ್ಯರಲ್ಲ ಅಂತ ಅನ್ಕೋಬೇಕು ನಾವು. ಅದಕ್ಕೆ ಮಾತ್ರ ಚಪ್ಪಾಳೆ ಹೊಡೆಯೋದು. ಯಾಕೆ ಅಂದ್ರೆ ಗೋ ಬ್ಯಾಕು ಇಲ್ಲ, ಸಿ ಬ್ಯಾಕು ಇಲ್ಲ, ಪೇ ಬ್ಯಾಕು ಇಲ್ಲ. ತಮಿಳುನಾಡಿನ ತಂಜಾವೂರಲ್ಲಿ ಒಬ್ರು DC ಆಗಿದ್ದಾರೆ, ಚೇತನ್ ಸರ್. ತಮಿಳುನಾಡಿನ ತಂಜಾವೂರಲ್ಲಿ ಒಬ್ರು DC ಇದ್ದಾರೆ ಮೇಡಮ್. ಅವರ ತಾಯಿ ಮಾರ್ವಾಡಿ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ರು. ಮಾರ್ವಾಡಿ ಮನೆಯಲ್ಲಿ, ಸೇಟು ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ರು. ಅವರ ಅಪ್ಪ ಇಟ್ಟಿಗೆ ಕಟ್ತಿದ್ದ, ಗೌಂಡಿ ಅಂದ್ರೆ ಜಗದೀಶ್ ಅಂತ ಅವನ ಹೆಸರು. 3 ಗಂಟೆಗೆ ಕುಡಿದ್ಬಿಟ್ಟು ಬಿದ್ದೋಗ ರೋಡಲ್ಲಿ. ಅಂತವನ ಮಗಳು ತಮಿಳುನಾಡಲ್ಲಿ DC ಆಗಿದ್ದಾಳೆ. ಅವಳ ಮನೆ ಶೀಟ್ ಮನೆ ಇದೆ. ಅವ್ರ ಅಮ್ಮ ಹೇಳ್ತಾಳೆ, ಮನೆ ಪಾತ್ರೆ ತೊಳಿತಕ್ಕಂಥವ್ಳು ಹೇಳ್ತಾಳೆ ಅವ್ರ ಅಮ್ಮ, ಮಗಳೇ ನೀನ್ ಯಾವುದೇ ಕಾರಣಕ್ಕೂ ನಮಗೋಸ್ಕರ ಮನೆ ಕಟ್ಟಬೇಡ, ನಾವು ಈ ತಗಡ ಮನೆಯಲ್ಲೇ ಇರ್ತೇವೆ. ಆದ್ರೆ ನೀನ್ ಮಾಡ್ಬೇಕಾಗಿರೋದು ನಿನ್ನಂತೆ 5 ಜನ DC-ಗಳನ್ನ ತಯಾರು ಮಾಡೋ ಮಗಳೇ, ಅಲ್ಲಿ ಗಂಟೆ ನೀನ್ ಮನೆ ಕಟ್ಟಬೇಡ ಅಂತ ಹೇಳೋರು. ಕಣ್ಣಲ್ಲಿ ನೀರು ಬರ್ತದೆ ನನಗೆ ನೆನೆಸ್ಕೊಂಡ್ರೆ. ಆ ಹೆಣ್ಣು ಮಗಳನ್ನ ಒಂದು ವಾಚ್ ಕಟ್ಟಿಲ್ಲ ಆ ಹುಡುಗಿ, became a DC. ಮನೆ ಕಟ್ಟಬೇಡ ಮಗಳೇ, ನಾವೀ ಸೀಟ್ ಮನೇಲೆ ಇರೋಣ, ಆದ್ರೆ ನನ್ನ ಸಮಾಜದ 5 ಜನ DC ಮಾಡೋ ಮಗಳೇ ನೀನು ಸಾಕು ಅಂತೇಳಿ. ಅಂದ್ರೆ ಪಾತ್ರೆ ತೊಳೆಯೋಳು, ನೀವು KSRTC ಸಂಬಳ ತಗೊಳ್ಳೋರು, ಬಂದ್ಬಿಟ್ಟು ಹೂವೇರಿಸ್ಬಿಡೋದ ಅಂಬೇಡ್ಕರ್ಗೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಇಟ್ ಇಸ್ ದ ಫಿನಿಶ್, ಇಟ್ ಇಸ್ ಅಂಬೇಡ್ಕರಿಸಮ್. Can you think what is meant by Ambedkar? West Bengal Chief Justice Chagla ಹೇಳ್ತಾರೆ, ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಬೆಳಿಗ್ಗೆ ಎದ್ದು ಸಂಜೆ ಮಲಗೋ ತನಕ ಅವನು ಏನು ಅನುಭವಿಸ್ತಾನೆ, ಅವನೇನು ಹಕ್ಕುಗಳನ್ನ ಪಡ್ಕೊಂಡಿದ್ದಾನೆ, ಆ ಪ್ರತಿಯೊಬ್ಬ ಪ್ರಜೆಯು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದ ಮಕ್ಕಳು. ಅಂಬೇಡ್ಕರ್ ಋಣವನ್ನು ತೀರಿಸಬೇಕು ಅಂತಾರೆ ಚಾಗು, ವೆಸ್ಟ್ ಬೆಂಗಾಲ್ ಚೀಫ್ ಜಸ್ಟಿಸ್. ಪ್ರತಿಯೊಬ್ಬ ಭಾರತೀಯರು ಅಂಬೇಡ್ಕರ್ ಭಿಕ್ಷಲಿದ್ದಾರೆ. ಈ ದೇಶದಲ್ಲಿ ಭಾಸ್ಕರ್ ಪ್ರಸಾದ್ ಗೊತ್ತು, ಇವ್ರಿಗೆ ಸುಲಭವಾಗಿ ಓಟ್ ಹಕ್ಕು ಬಂದ್ಬಿಡ್ತು. ನಿಮಗೆ ಓಟಿನ ಹಕ್ಕಿಗೋಸ್ಕರ 27 ವರ್ಷ ಜೈಲಲ್ಲಿದ್ದ ನೆಲ್ಸನ್ ಮಂಡೇಲ್. ಓಟ್ ಹಕ್ಕು ತಂದು ಕೊಡಕ್ಕೋಸ್ಕರ 27 ವರ್ಷ ಜೈಲು. ಆದ್ರೆ ಬಾಬಾ ಸಾಹೇಬ್ರು ಯಾವ ಜೈಲು ಇಲ್ಲ, ಯಾವ ಬೇಲು ಇಲ್ಲ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೂ ಓಟಿನ ಹಕ್ಕನ್ನ ಕೊಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಓಟಿನ ಹಕ್ಕನ್ನ ಕೊಡಿಸಿದ್ರಲ್ಲ, ನಿಮ್ಗೆ ಸುಲಭವಾಗಿ ಬಂದ್ಬಿಡ್ತು ಓಟಿನ ಹಕ್ಕು. 2000ಕ್ಕೆ 3000ಕ್ಕೆ ಮಾಡ್ಕೊಳಕ್ಕೆ. ಇಲ್ಲಿ ಜೈ ಭೀಮ್ ಅನ್ನೋದು, ಇಲ್ಲಿ ಜೋರ್ಸೆ ಬೋಲೋ ಜೈ ಭೀಮ್ ಅನ್ನೋದು, ಹಿಕ್ಕ ಹಾಕ್ಸ್ಕೊಂಡು ಕೈಗೆ 3 ಗಂಟೆ ಆದ್ರೂ ಮುಂಚೆ ಇದ್ದವರೇ ತಲೆ ಕರೆಯೋದು. ಯಾಕಲ್ಲ ಇನ್ನು ಹೋಗಿಲ್ಲ, ಅಯ್ಯ ಸ್ವಾಮಿ ಯಾರು ಬಂದಿಲ್ಲ ಅನ್ನೋದು. ಓಟನ್ ಬೂತ್ಗೆ ಹೋಗ್ಬಿಟ್ಟು ತಲೆ ಕರೆಯೋದು ಹಿಂಗೆ. ಏನಯ್ಯ ಓಟ್ ಹಾಕಿಲ್ವ ಅಂದ್ರೆ ಯಾರು ಬಂದಿಲ್ವಲ್ಲ ಸ್ವಾಮಿಗಳೇ, ಇವನ್ ಚಿತಿ ಮಾಡಕ್ ಬರ್ಬೇಕು ಅವರು. 2,000 ರೂಪಾಯಿಗೆ 1,000 ರೂಪಾಯಿಗೆ ಓಟ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಜೈ ಭೀಮ್ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು ಜೈ ಬುದ್ಧ. ಓಟನ್ನ ತಂದು ಕೊಡ್ಲಿಕ್ಕೋಸ್ಕರ ಬಾಬಾ ಸಾಹೇಬರು ಎಷ್ಟು ವೈರುಧ್ಯಗಳನ್ನ ಎದುರಿಸಿದ್ರು ಅಂಬೇಡ್ಕರ್ ಓಟ್ಗೋಸ್ಕರವಾಗಿ. ಓಟನ್ನ ತಂದು ಕೊಟ್ಬಿಟ್ಟು ಹೇಳ್ತಾರೆ, ವೋಟ್ ಈಸ್ ಲೈಕ್ ಇನ್ ಯುವರ್ ಓನ್ ಡಾಟರ್. ಮತ ನಿಮ್ಮ ಸ್ವಂತ ಮಗಳಿದ್ದಾಗೆ, ಮತ ನಿಮ್ಮ ಸುಂದರ ಹೆಂಡತಿ ಇದ್ದಾಗೆ. ಮತವನ್ನ ಮಾರಾಟ ಮಾಡಿದ್ರೆ ನಿಮ್ಮ ಹೆಂಡತಿನ ಮಾರ್ಕೊಂಡಂಗೆ ಅಂತಾರೆ ಅಂಬೇಡ್ಕರ್. ಬಿಟ್ಟಿದ್ದೀರಾ ವೋಟ್ ಮಾರ್ಕೊಳ್ಳೋದ್ನ? ಬಿಟ್ಟಿದ್ದೀರೇನ್ರಿ? ಓಟನ್ನ ಮಾರ್ಕೊಳ್ಳತಕ್ಕಂಥವ್ರು ಗುಲಾಮ್ ಸಮಾಜ್, ಮತವನ್ನ ಮಾರಾಟ ಮಾಡಿದ್ರು ಗುಲಾಮ್ ಸಮಾಜ್. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಜನ ಈ ದೇಶವನ್ನ ಆಳುವ ದೊರೆಗಳಾಗಲಿ ಅಂತ ಓಟಿನ ಹಕ್ಕನ್ನ ತಂದು ಕೊಟ್ರೆ, ಆ ಓಟನ್ನೇ ಮಾರ್ಕೊಂಡು ಬೀದಿಲ್ ನಿಂತಿದ್ದೀರಲ್ಲ 75 ವರ್ಷ, ಅದನ್ನ ತಮಟೆ ಹೊಡ್ಕೊಂಡು. ಸ್ಟಿಲ್ ನೌ ಯುವರ್ ಅಲಿಗೇಷನ್ ಇನ್ ದಿ ಸ್ಟ್ರೀಟ್. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಕೇಳ್ಕೊಳ್ತಾರೆ, ಸಂವಿಧಾನ ಜಾಗೃತಿ,
ಸಂವಿಧಾನ ಜಾಗೃತಿ ಆಗ್ಬೇಕಂದ್ರೆ ಮತದ ಜಾಗೃತಿ ಆಗ್ಬೇಕು. ದ ರೆವಲ್ಯೂಷನ್ ಆಫ್ ವೋಟ್. ಓಟಿನ ಮುಖಾಂತರ ಮಾತ್ರ ಸಂವಿಧಾನ ರಕ್ಷಣೆ ಮಾಡಕ್ಕಾಗೋದು. ಇಲ್ಲಿ ಬಂದ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ಸಂವಿಧಾನವನ್ನು ಮುಟ್ಟಿದರೆ ಜೋಕೆ ಅನ್ನೋದು, ಸಂವಿಧಾನ ಮುಟ್ಟಿದರೆ ಕೈ ಏನ್ರಿ ಇದೆಲ್ಲ? ಸಂವಿಧಾನ ಈಗಾಗಲೇ ಬರೆದು ರೆಡಿ ಮಾಡ್ಕೊಂಡವ್ರು ಅವರು. ಸಬ್ಮಿಟೆಡ್ ಟು ಕಾನ್ಸ್ಟಿಟ್ಯೂಷನ್ ಇದೆ, ಮನು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ಕೊಂಡವ್ರು ಅವರು. ನೀವು ಇಲ್ಲಿ ಬಿಟ್ಬಿಡ್ತೀವ? ಏನ್ ಬಿಟ್ಬಿಡೋದ್ ನೀವು? ಅದಕ್ಕೆ KSRTC ಈ ಭೀಮೋತ್ಸವ ಸಮಾರಂಭದಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ. ಹುಚ್ಚಯ್ಯನವ್ರೆ, ಒಬ್ಬ ಟೈಲರು ₹1 ಸೂಜಿ ಇದೆಯಲ್ಲ ಅದನ್ನ ತಲೆ ಚುಚ್ಕೊಂಡಿದ್ದಂತೆ ಬೇಟೆಗೆ. ಈ ಕತ್ರಿನ ಚಿನ್ನದಲ್ಲಿ ಮಾಡಿಸಿದಂತೆ, ಚಿನ್ನದ ಕತ್ರಿನ ಕೆಳಗೆ ಬಿಸಾಕೊಂಡಿದ್ದ. ಆ ಮಗ SLC ಓದ್ತಿದ್ದ, ಸ್ಕೂಲ್ ಮುಗಿಸ್ಕೊಂಡ್ ಬಂತು ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಬೇಕು ಚಿನ್ನದ ಕತ್ರಿನ ಯಾಕೆ ಕೆಳಗೆ ಬಿಸಾಕಿದ್ಯಾ ಅಂತ. ಆಗ ಅಪ್ಪ ಕರೆದ್ಬಿಟ್ಟು ಮಗನಿಗೆ ಕೆನ್ನೆ ಹೊಡಿತಾನ್ರ ಅಪ್ಪನೇ, ಬೇಕು ಈ ನನ್ನ ಮಗನ ಕತ್ರಿ ಚಿನ್ನದಾದ್ರೇನು ವಜ್ರದಾದ್ರೇನು ಎಂತ 25,000 ರೇಷ್ಮೆ ಸೀರೆ ಆದ್ರೇನು ಕಚ 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 ಅಂತ ಕತ್ತರಿಸಿ ಚೂರು ಮಾಡ್ತಿದ್ದಲ್ಲಿ ಯಾಕ್ಯಾಕು ಬೇಡದ್ರು ₹1 ಸೂಜಿ ಎಲ್ಲವನ್ನು ಸೇರಿಸಿ ಒಂದು ಮಾಡ್ತಿದ್ದಲ್ಲಿ, ಅದಕ್ಕೆ ಇದನ್ನ ಮೇಲಿಟ್ಟಿದ್ದೀನಿ, ಇದನ್ನ ಕೆಳಗೆ ಹಾಕಿದ್ದೀನಿ ಅಂತ ನಾವು. ಈಗ ನಾವೇನಾಗಿದ್ದವು ನಾವು ಹೇಳಿ ಜೋರಾಗಿ ಸ್ವಲ್ಪ. ಏನ್ ಕತ್ರಿ ಆಗಿದ್ದೀವೋ ಇಲ್ಲ ಏನ್ ಸೂಜಿ ಆಗಿದ್ದೀವೋ? ಸೂಜಿ ಆಗಿದ್ರೆ ಈ ದೇಶದ ಪ್ರಧಾನಿ ನೀವೇ, ಸೂಜಿ ಆಗಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ನೀವೇ. ನೀವು ಸ್ವಾರ್ಥದ ಕತ್ರಿಗಳು, ಸ್ವಾರ್ಥದ ಕತ್ರಿಗಳು. ಅದಕ್ಕೆ ಬಾಬಾ ಸಾಹೇಬರು ಕಣ್ಣೀರು ಹಾಕೊಂಡು ಹೇಳಿರೋದು, ನನ್ನ ಜನ ನಾನು ಬದುಕಿರುವಾಗ ಈ ದೇಶ ಆಳ್ತಾರೆ ಅಂದ್ರೆ ನನ್ನ ಜನ ಇವತ್ತು ಬೀದಿಲಿ ನಿಂತಿದ್ದಾರೆ. 6 ನಿಮಿಷಕ್ಕೊಮ್ಮೆ ದಲಿತ ಹೆಣ್ಣು ಮಗಳು ರೇಪು, 6 ನಿಮಿಷಕ್ಕೊಮ್ಮೆ ದಲಿತ ಹೆಣ್ಣು ಮಗಳು ರೇಪು, 8 ನಿಮಿಷಕ್ಕೊಮ್ಮೆ ಗುಡಿಸಲಿಕ್ಕೆ ಬೆಂಕಿ. ಯಾಕೆ ಇದೆಲ್ಲ ಆಗ್ತಿದೆ? ಯಾಕೆ ಆಗ್ತಿದೆ ಅಂದ್ರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಅವ್ರು ಕುಂತಿದ್ದಾರೆ, ಸಂವಿಧಾನ ಅವ್ರ ಕೈಯಲ್ಲಿದೆ. ನಾವೆಲ್ಲವನ್ನ ಕೊಟ್ಟು ಇವತ್ತು ನಮಗೆ ಈ ಶಿಕ್ಷೆ ಆಗಿದೆ. ಅದಕ್ಕೆ ದಯಮಾಡಿ ಈ ಸಂವಿಧಾನ ಜಾಗೃತಿ ಅಭಿಯಾನ ಏನಿದೆ ಇದು ಹಳ್ಳಿ ಹಳ್ಳಿಗೆ ತಲುಪಬೇಕು. ಮೈಸಾ ಸುರೇಶ್ ಅವರೇ, ಹಳ್ಳಿ ಹಳ್ಳಿಗೆ ಸಂವಿಧಾನ ಜಾಗೃತಿ ಅಭಿಯಾನ ಆಗಬೇಕು. ನಾವು ಮತವನ್ನ ಮಾರಿಕೊಳ್ಳುವುದಿಲ್ಲ ಅಂತ ಬ್ಯಾನರ್ ಹಾಕ್ಬೇಕು. ಮತ ಮಾರಿಕೊಂಡರೆ ಮಗಳನ್ನ ಮಾರ್ಕೊಂಡಂಗೆ ಅಂತ ಅಂಬೇಡ್ಕರ್ ಹೇಳ್ಬಿಟ್ಟಿದ್ದಾರೆ. ಎಲ್ಲಿವರೆಗೆ ನೀವು ಮತದ ಬಗ್ಗೆ ಎಚ್ಚರಿಕೆ ವಹಿಸ್ತಿರೋ ಅಲ್ಲಿವರೆಗೂ ನೀವು ಉದ್ಧಾರ ಆಗಲ್ಲ. ಯಾಕೆಂದ್ರೆ ಪದವೀಧರ ಎಲೆಕ್ಷನ್ ನಡೀತಲ್ಲ ಹುಚ್ಚಯ್ಯನವ್ರೆ ಮೈಸೂರಲ್ಲಿ, ಚೇತನ್ ಸರ್ ಇವರೆಲ್ಲ ಡಿಗ್ರಿ ಮಾಡೋರಂತೆ ಪೆನ್ಸಿಗೆ ಹಾಕೊಂಡು. ಸಾರ್ ಡಿಗ್ರಿ ಮಾಡಿರೋರು ₹3,000 ಕೈಗೊಟ್ಟವ್ರೆ ಮತದಾರ ಪದವೀಧರ ಚುನಾವಣೆಯಲ್ಲಿ. ನಿಮ್ ಡಿಗ್ರಿಗೆ ಒಂದ್ ಅಷ್ಟಾಗ ನಮಸ್ಕಾರ ಅಂದೆ ನಾನು. ಅಲ್ಲ, ಬಟ್ ಡಿಗ್ರಿ ಮಾಡಿದ್ರು ನೀವು ಕೈ ಹೊಡ್ತೀರಿ ಅಂದ್ರೆ ಇವರೇ ಬೆಕ್ಕರ್ಸ್. ಅದಕ್ಕೆ ಮನುಸ್ಮೃತಿ ನಿಮ್ಮನ್ನ ಹೆಂಗಿರ್ತಕ್ಕ ಮನುಧರ್ಮ ಅಂದ್ರೆ, ಹೆಣ್ಣು ಮಕ್ಕಳನ್ನ ಹೆರಿಗೆ ಫ್ಯಾಕ್ಟ್ರಿ ಮಾಡಿತ್ತು ಮನುಧರ್ಮ. ಹೆಣ್ಣು ಮಕ್ಕಳು ಯಾರು ಈಚೆಗೆ ಬರಂಗಿಲ್ಲ, 4 ಗೋಡೆ ಮಧ್ಯೆ ತಾಳಿ ಕಟ್ಟಿಸ್ಕೋಬೇಕು, ಮಕ್ಕಳು ಅಡಿಬೇಕು, ಬರೀ ಮಕ್ಕಳನ್ನ ಇರುವ ಕಾರ್ಖಾನೆ ಮಾಡಿತ್ತು ಮನು ಸಂವಿಧಾನ. ಆದ್ರೆ ಅಂಬೇಡ್ಕರ್ ಸಂವಿಧಾನ ಹೆಣ್ಮಕ್ಳು DC ಆಗ್ಬೇಕು, SP ಗಳಾಗ್ಬೇಕು, ತಹಸೀಲ್ದಾರ್ ಆಗ್ಬೇಕು, ರಾಷ್ಟ್ರಪತಿ ಆಗ್ಬೇಕು, ಪ್ರಧಾನಮಂತ್ರಿ ಆಗ್ಬೇಕು ಅಂತದ್ದು ಭೀಮನ ಸಂವಿಧಾನ ಹೊರತು ಅಂಬೇಡ್ಕರ್ ಸಂವಿಧಾನ ಹೊರತು ಮನು ಸಂವಿಧಾನ ಅಲ್ಲ. ಅದಕ್ಕೆ ಸಂವಿಧಾನ ಜಾಗೃತಿ ಅಭಿಯಾನವನ್ನ KSRTC ಅವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಚೇತನ್ ಸರ್ ಅವರು ಬಂದಿದ್ದಾರೆ. ಸಮತಾವಾದಿಗಳು ಸಮಾನತೆ ಬಗ್ಗೆ ಅವರು ಯಾವಾಗ್ಲೂ ಮಾತಾಡ್ತಾರೆ. ಸಮಾನತೆ, ಬಸವಣ್ಣನ ಸಮಾನತೆ, ಬಸವಣ್ಣನ ಸಮಾನತೆ. ಎಂತ ಸಮಾನತೆ? ಬಸವಣ್ಣ 8 ವರ್ಷದ ಬಸವಣ್ಣ ಅವರ ತಾಯಿ ಮಾದಲಾಂಬಿಕೆ ಕೈಯಲ್ಲಿ ಏನ್ ಮಾಡ್ತಿರ್ತಾಳೆ? ಸೌದೆ ತಂದು ಕೊಟ್ರೆ ಸೌದೆ ನೀರ್ ಹಾಕ್ಬಿಟ್ಟು ತಗೋತಾ ಇರ್ತಾಳೆ, ಹಣ್ಣು ತಂದು ಕೊಟ್ರೆ ಹಣ್ಣಿಗೆ ನೀರ್ ಹಾಕ್ತಿರ್ತಾಳೆ, ಚಪ್ಪಲಿ ಹೊಲದಲ್ಲಿ ತಂದು ಕೊಟ್ರೆ ಚಪ್ಪಲಿ ನೀರ್ ಹಾಕ್ತಿರ್ತಾಳೆ ಮಾದಲಾಂಬಿಕೆ. ಬಸವಣ್ಣ ಕೇಳ್ತಾನೆ, ಏನಮ್ಮ ಅನ್ಯಾಯ, ಅವ್ರ ಕಟ್ಟಿಗೆ ತಂದು ಕೊಟ್ರು ನೀರ್ ಹಾಕ್ತೀಯ, ಹೂ ತಂದು ಕೊಟ್ರು ನೀರ್ ಹಾಕ್ತೀಯ, ಯಾಕಮ್ಮ ಅಂತಾನೆ.
ಏ ಬಸವ ನಿನಗೇನು ಗೊತ್ತು, ಅವ್ರು ಶೂದ್ರರು, ಅವ್ರ ಮುಟ್ಟದ ನಂಗೆ ತಗೊಳಕ್ ಆಗುತ್ತೇನೋ, ತೀರ್ಥ ಹಾಕಿ ಶುದ್ಧಿ ಮಾಡಿ ತಕತೀನಿ ಅಂತಾಳೆ ಮಾದಲಾಂಬಿಕೆ. ತಕ್ಷಣ ಹೇಳ್ತೇನೆ ಬಸವಣ್ಣ, ಏನಮ್ಮ ನೀನ್ ತೀರ್ಥ ಹಾಕಿ ಕಟ್ಟಿಗೆ ಸೌದೆ ಶುದ್ಧಿ ಆಯ್ತು ಅನ್ನೋದಾದ್ರೆ, ನೀನ್ ತೀರ್ಥ ಹಾಕಿ ಹಣ್ಣು ಶುದ್ಧಿ ಆಯ್ತು ಅನ್ನೋದಾದ್ರೆ ತಂದೆನಿಗೂ ಹಾಕ್ಬಿಟ್ಟು ಯಾಕಮ್ಮ ಒಳಗ್ ಕರ್ಕೋಬಾರ್ದು ಅಂತ ಬಸವಣ್ಣ ನೋಡಿ ಎಂಥ ದೊಡ್ಡ ಅಲ್ಲಪ್ಪ, ನೀನ್ ನೀರ್ ಹಾಕಿದ ತಕ್ಷಣ ಕಟ್ಟಿಗೆ ಶುದ್ಧಿ ಆಯ್ತು ಅಂದ್ಮೇಲೆ ತಂದೆನಿಗೂ ಹಾಕು, ಕರ್ಕೊ ಒಳಕ್ಕೆ. ಬಸವಣ್ಣ ಸುಮ್ಮನೆ ಅಣ್ಣ ಆಗಿಲ್ಲ. ಶೆಟ್ಟಿ ಎಂಬನೆ ಸಿರಿಯಾಳನ, ಕುಂಬಾರನೆಂಬನೆ ಗುಂಡಯ್ಯನ, ಮಾದಾರನೆಂಬನೆ ಚೆನ್ನಯ್ಯನ, ಮಾದಾರ ಚೆನ್ನಯ್ಯನ ಮನೆಯ ಮಗನ ದಾಸಿಯ ಮಗ ನಾನು ಅಂತಾನೆ ಬಸವಣ್ಣ. ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ, ಡೋಹರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಬೆರಡಿಯ ಆಯಲು ಹೋಗಿ ಸಂಗಮ ಮಾಡಿ ಹುಟ್ಟಿದಾಗ ನಾನು ಕೂಡಲ ಸಂಗನ ಸಾಕ್ಷಿಯಾಗಿ ಅಂತಾನೆ ಬಸವಣ್ಣ. ನಿಮಗೂ ನಮಗೂ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳಿದ್ರೆ ನಮ್ಮ ಅಪ್ಪನ ಹೆಸರು ಇದ್ದ ದೊಡ್ಡ ಅನ್ಬಿಡ್ತೀವಿ. ಆದ್ರೆ ಬಸವಣ್ಣ ನಿಮ್ಮ ಅಪ್ಪನ ಹೆಸರು ಏನು ಅಂದ್ರೆ ಅಪ್ಪನ ನಮ್ಮ ಮಾದಾರ ಚೆನ್ನಯ್ಯ, ಪಪ್ಪನ ನಮ್ಮ ಡೋಹರ ಕಕ್ಕಯ್ಯ. ಸುಮ್ಮನೆ ಇಲ್ಲ ಬಸವಣ್ಣ, ಬಹಳ ದೊಡ್ಡ ಕ್ರಾಂತಿಕಾರಿ. ಅಂತ ಬಸವಣ್ಣನನ್ನು ಜಾತಿಯ ಜೈಲಿನಲ್ಲಿ ಇಟ್ಟಿರ್ತಕ್ಕಂಥ ದೇಶ ಈ ರಾಜ್ಯ. ಅಂತ ಕುವೆಂಪು ಅವರನ್ನು ಜಾತಿ ಕಟ್ಟಾಕಿರೋ ದೇಶ ಇದು. ಅದಕ್ಕೆ ಇವತ್ತು ತುಮಕೂರಿನಲ್ಲಿ ನೀವೆಲ್ಲ ಸೇರಿದ್ದೀರಿ. ನಿಮ್ಗೆ ಈಗ ಎಂತ ಸಂದರ್ಭ ಬಂದಿದೆ ಅಂದ್ರೆ ಬೆಂಕಿಯಲ್ಲಿ ಪತ ಪತ ಅಂತ ಕುದಿತಕ್ಕಂತ ಸಂದರ್ಭ ಬಂದಿದೆ. ಇಡೀ ದೇಶ ಮನುವಾದದಲ್ಲಿ ಕೋಮುವಾದದಲ್ಲಿ ಉರಿತಾ ಇದೆ ತಗದಾಗ. ಇದನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಅದು ಅಂಬೇಡ್ಕರ್ ಸಂವಿಧಾನದಿಂದ ಮಾತ್ರ ಸಾಧ್ಯ. ಇಂಥ ಸಂವಿಧಾನವನ್ನು ರಕ್ಷಣೆ ಮಾಡುವ ಕೆಲಸ ಬಾಬಾ ಸಾಹೇಬ್ ನಿಮ್ ಕೇಳಿ ಕೊಟ್ಟಿದ್ದಾರೆ. ಐ ವಿಲ್ ಗಿವ್ ದಿ ಬಿಗ್ ವೆಫನ್ಸ್ ಟು ಯು, ಐ ವಿಲ್ ಗಿವ್ ದಿ ಬಿಗ್ ವೆಫನ್ಸ್ ಟು ಯು, ಯು ಕ್ಯಾನ್ ಕ್ಯಾಪ್ಚರ್ ದಿ ರೆಡ್ ಫೋರ್ಟ್. ಎಷ್ಟು ಅದ್ಭುತ ಹೇಳ್ತಾರೆ ಅಂಬೇಡ್ಕರ್. ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಅಸ್ತ್ರ ಕೊಟ್ಟಿದ್ದೇನೆ, ನೀವು ಕೆಂಪು ಕೋಟೆಯನ್ನೇ ನೀವು ನಿಮ್ಮದಾಗ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅಂಬೇಡ್ಕರ್. ಆ ನಿಟ್ಟಿನಲ್ಲಿ ಈ ಸಂವಿಧಾನ ಜಾಗೃತಿ ದಿನೋತ್ಸವ ಯಶಸ್ವಿ ಆಗ್ಲಿ. ನಮ್ಮ ಹಿರಿಯರಾಗಿರ್ತಕ್ಕಂಥ DS ವೀರಯ್ಯನವರು ಬರ್ತಾ ಇದ್ದಾರೆ, ಚಪ್ಪಾಳೆ ಹೊಡೆದ್ಬಿಡಿ ಅವರಿಗೆ. ನಾನೇ ಅವರಿಗೆ ಸ್ವಾಗತವನ್ನ ಕೊಡ್ತೇನೆ. ಅವರು ಗೌರವ ಅಧ್ಯಕ್ಷರಾಗಿದ್ದಾರೆ, ಈ ಒಂದು KSRTCಗೆ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಈ ಸಂವಿಧಾನ ಜಾಗೃತಿ ಮಹಾ ಸಮಾವೇಶ ಅರ್ಥಪೂರ್ಣವಾಗ್ಲಿ. ಜೊತೆಗೆ ಸೀಟ್ಗಳು ಯಾವ್ದು ಖಾಲಿ ಆಗೋದು ಬೇಡ. ನೀವೆಲ್ಲ ಅಂಬೇಡ್ಕರ್ ಅವರ ವಾರಸುದಾರರಾಗಿದ್ದೀರಿ, ಜೈ ಭೀಮ್ ಅಂತಕ್ಕಂಥ ಘೋಷಣೆ ಕೂಗ್ತಾ ಇದ್ದೀರಿ. ನೀವೆಲ್ಲರೂ ಸ್ವಾಭಿಮಾನಿಗಳಾಗಿ ಬಾಬಾ ಸಾಹೇಬರು 5 ಸಮಾಧಿಗಳನ್ನ ಕಟ್ಟಿ ನಿಮ್ಮನ್ನ ಬದುಕಿಸಿದ್ದಾರೆ. ನೀವು ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಮಾತನೇ ಸಂದರ್ಭ ಕೇಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಮಾತಾಡೋರಿದ್ದಾರೆ. ಇವತ್ತು ಬುದ್ಧ ಪೂರ್ಣಿಮೆ ಆಗಿರೋದ್ರಿಂದ ನಮ್ಗೆ 3 ಕಾರ್ಯಕ್ರಮಗಳಿದೆ. ಬೆಳಿಗ್ಗೆ 6 ಗಂಟೆಗೆ ಬಿಟ್ಟವ್ರು ನಾವು ಬುದ್ಧ ಬಸವ ಅಂಬೇಡ್ಕರ್ ಪ್ರತಿಮೆಗಳ ನಿರ್ಮಾಣ ಇತ್ತು, ಅದು ಮುಗಿಸಿ ಇಲ್ಲಿಗೆ ಬಂದು ಮತ್ತೆ ಬುದ್ಧ ಪೂರ್ಣಿಮೆಗೆ ಹೋಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಶ್ರೀನಿವಾಸ್ ಅವರು KSRTC ತುಮಕೂರು ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಮಾಡಿದ್ರಿ. ನೀವು ನಾನು ಹೇಳ್ತಾ ಇದ್ದೇನೆ, ಡ್ರೈವರ್ ಮಕ್ಕಳು ಡ್ರೈವರ್ ಆಗೋದು ಬೇಡ, ಕಂಡಕ್ಟರ್ ಮಕ್ಕಳು ಕಂಡಕ್ಟರ್ ಆಗೋದು ಬೇಡ, ಡ್ರೈವರ್ ಮಕ್ಕಳು DC ಆಗ್ಬೇಕು, ಕಂಡಕ್ಟರ್ ಮಕ್ಕಳು SP ಆಗ್ಬೇಕು, ಜಸ್ಟಿಸ್ಗಳಾಗ್ಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಆಸೆ. ಆ ಕೆಲಸವನ್ನ ಮಾಡ್ತೀವಿ ಸ್ವಾಮಿಗಳಿದ್ರೆ ಜೋರಾಗಿ ಚಪ್ಪಾಳೆ ಹೊಡೀರಿ. ಮಾಡ್ತೀವಿ ಸ್ವಾಮಿಗಳು, ಯಾಕೆಂದ್ರೆ ಸಾಧ್ಯ ಇದೆ. ನಿಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ನೀವು ಅವಕಾಶ ಮಾಡಿ, ನಿಮ್ಮ ಮಕ್ಕಳನ್ನ, ನಿಮ್ಮ ಗ್ರಾಮವನ್ನ ನೀವು ಬಡತನ ಮುಕ್ತ, ಗುಡಿಸಲು ಮುಕ್ತ, ಮೌಢ್ಯ ಮುಕ್ತವನ್ನಾಗಿ ಮಾಡಬೇಕು. ಯಾವ ದೇವರುಗಳು ನಮಗೆ ಓಟಿನ ಹಕ್ಕನ್ನ, ನೋಟಿನ ಹಕ್ಕನ್ನ, ಸೀಟಿನ ಹಕ್ಕನ್ನ ಕೊಟ್ಟಿಲ್ಲ. ನಮ್ಗೆ ಓಟು, ನೋಟು, ಕೋಟು, ಬೂಟು ನೀವೆಲ್ಲವನ್ನ ಕೊಟ್ಟಿರ್ತಕ್ಕಂಥದ್ದು DS ವೀರಯ್ಯನವ್ರು ನೋಡಿ ಬಂದಿದ್ದಾರೆ. ಎಲ್ಲ ಅದ್ಭುತವಾಗಿ ಎಂತ ಡ್ರೆಸ್ ಹಾಕಿದ್ದಾರೆ ನೋಡಿ ಅವರು. ಅದೆಲ್ಲ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು 3 ಮಾತು ಹೇಳಿರೋದು. ಆ 3 ಮಾತು ಎಷ್ಟು ಅರ್ಥಪೂರ್ಣವಾಗಿದೆ. ನೀವು ಶಿಕ್ಷಣ, ಸಂಘಟನೆ, ಹೋರಾಟ ಅಂತಿರಲ್ಲ. ಬಾಬಾ ಸಾಹೇಬ್ರು ತಮಿಳುನಾಡಿನ ಒಂದು ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ತಿರುಮಲ ಶ್ರೀನಿವಾಸ ಪಿಳ್ಳೆ ಅವ್ರ ಜೊತೆ ಮಾತಾಡ್ತಾ ಹೇಳ್ತಾರೆ, ಮೊದಲನೇದು ಬಾಬಾ ಸಾಹೇಬ್ ಹೇಳೋ ಪದ ಯಾವ್ದಂದ್ರೆ ಫ್ರೆಶ್, 2ನೇದು ಡ್ರೆಸ್, 3ನೇದು ಅಡ್ರೆಸ್. ಎಂತ ಬ್ಯೂಟಿಫುಲ್ ವರ್ಡ್ಸ್ ಅಂಬೇಡ್ಕರ್. ಮೊದಲನೇ ಹೇಳ್ತಕ್ಕಂಥದ್ದು ಫ್ರೆಶ್ ಅಂದ್ರೆ
ನೀವು ಸ್ವಚ್ಛವಾಗಿರ್ಬೇಕು. ಎರಡನೇದು ಡ್ರೆಸ್. ಡ್ರೆಸ್ ಅಂದ್ರೆ ನಿಮ್ ಡ್ರೆಸ್ ಹೇಗಿರ್ಬೇಕು? ಸೂಟು ಬೂಟು ಕೋಟ್ ಹಾಕೊಂಡಿರ್ಬೇಕು. ನೆಕ್ಸ್ಟ್ ಅಡ್ರೆಸ್. ಅಡ್ರೆಸ್ ಅಂದ್ರೆ ನೀವು ಮಾತಾಡ್ತಕ್ಕಂಥ ಶೈಲಿ ಬದಲಾಗಬೇಕು. ಯುವರ್ ಲಿಂಗ್ವಿಸ್ಟಿಕ್ಸ್, ಯುವರ್ ಲ್ಯಾಂಗ್ವೇಜ್. ಅಡ್ರೆಸ್. ಒಂದು ಪ್ರೆಸ್, ಎರಡು ಡ್ರೆಸ್, ಮೂರು ಅಡ್ರೆಸ್. ಇದು ಅಂಬೇಡ್ಕರ್ ಅವರ ನಿಜವಾಗಿರ್ತಕ್ಕಂಥ ಅಂತರಂಗದ ಮಾತು. ನಾವು ಫ್ರೆಶ್ ಇರಬೇಕು, ಡ್ರೆಸ್ ಇರಬೇಕು, ಬ್ಯೂಟಿಫುಲ್ ಅಡ್ರೆಸ್ ಇರಬೇಕು. ಜೈ ಭೀಮ್. ಧನ್ಯವಾದಗಳು. ನಮ್ಮ ಪ್ರಕಾಶ್ ಸ್ವಾಮೀಜಿ ಪೀಠಾಧ್ಯಕ್ಷರು ಲಿಂಗಪೆದ್ದಿ ಮಠ ಮೈಸೂರವರಿಗೆ. ಯಾರು ನಮ್ಮನ್ನ ರಕ್ಷಿಸುತ್ತಿದ್ರು ಪರವಾಗಿಲ್ಲ, ಸಂವಿಧಾನ ನಮ್ಮನ್ನ ರಕ್ಷಿಸುತ್ತೆ. ಅದನ್ನ ನಮಗೆ ಅರ್ಪಿಟ್ಟಂತಹ ನಮ್ಮ ಸ್ವಾಮಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು, ಪ್ರಾಧ್ಯಾಪಕರು, ಬೆಂಗಳೂರು ಯೂನಿವರ್ಸಿಟಿ, ಅವರು ಪ್ರಧಾನ ಅಧ್ಯಕ್ಷರು ಛಲವಾದಿ ಸೌಹಾರ್ದ ಪತ್ತಿನ ಸಹಕಾರ ಸಂಘ, ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂತೀನಿ. ಒಂದು ನಮ್ಮ ಸನ್ಮಾನ್ಯ ಶ್ರೀ DS ವೀರಯ್ಯರವರು ನಮ್ಮ ಸಂಘದ ರಾಜ್ಯ ಅಧ್ಯಕ್ಷರು, ಮಾಜಿ ಸದಸ್ಯರು, ಕರ್ನಾಟಕ ವಿಧಾನಸಭಾ ಪರಿಷತ್ ಮಾಜಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಧ್ಯಕ್ಷರು D ದೇವರಾಜ್ URS ಟ್ರಕ್ ಟರ್ಮಿನಲ್ ಲಿಮಿಟೆಡ್ ಬೆಂಗಳೂರು, ಇವರು ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ತುಮಕೂರು ವಿಭಾಗದಿಂದ ಅವರಿಗೆ ಆಧಾರದ ಸುಸ್ವಾಗತನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ದಿವ್ಯ ಸಮಯವನ್ನು ಉಳಿಸಿರುವಂತಹ ಪರಮ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಇವರು ಪೀಠಾಧ್ಯಕ್ಷರು, ಉರುಲಿಗಿ ಮಠ ಮೈಸೂರು, ಅವರಿಗೆ ಸನ್ಮಾನ ಮಾಡಲಾಯಿತು. ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರು YH ಉಚ್ಚಯ್ಯ ಸಾಹೇಬರಿಗೆ ತುರುವೇಕೆರೆ ಘಟಕದಿಂದ ಸನ್ಮಾನ ಕಾರ್ಯಕ್ರಮ. ತುರುವೇಕೆರೆ ಘಟಕದಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ. ನಮ್ಮ ಸಂಘದ YH ಉಚ್ಚಯ್ಯರವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನಮ್ಮ ಸಂಘದ ಗೌರವಾಧ್ಯಕ್ಷರಿಗೆ ತುಂಬುವುದಾದಂತಹ ವಂದನಾರ್ಪಣೆ ಸನ್ಮಾನ ಕಾರ್ಯಕ್ರಮ. ಇವರಿಗೆ ತುರುವೇಕೆರೆ ಘಟಕದಿಂದ ಹಾಗೂ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಈಗ ತಾನೇ ಬಂದಿರುವಂತ ಈಗ ಕಾರ್ಯಕ್ರಮದಲ್ಲಿ ನಮ್ಮ ಪುಟಾಣಿ ತ್ರಿಷಾ ಅಂಬೇಡ್ಕರ್ ಕುರಿತಾಗಿ ಒಂದೆರಡು ಮಾತನಾಡ್ತಾರೆ. Respected chief guests, citizens and senior citizens who are present here, a very good afternoon to all. First of all, I would like to thank all of you for giving me this wonderful opportunity to speak in front of so many people. Really, it means a lot. I'm always delighted to say that I always love to speak whenever the topic or the subject is Dr. B.R. Ambedkar, because this subject is actually very close to my heart. Dr. B.R. Ambedkar, you know, whenever people talk about Dr. B.R. Ambedkar, they always limit him to the leader of Dalits. They always limit him to the leader of downtrodden people. Was that he was only limited for this work? Other introductions that people have about him as he is the chief architect of the Indian Constitution. Well, that, of course, is the truth. But it would be confined, and he was more than what people know about him. Even today, after so many years, Dr. B.R. Ambedkar is not fully understood or appreciated by the general masses. What people talk about him as the Masiha of downtrodden people, as the chief architect of the Indian Constitution. Well, that, of course, is the truth, but it would be incomplete just to say that. He was a multi-talented personality. He was an intellectual giant. He was an economist by training. He was a socialist. He was an anthropologist. And he was the first law minister in the Nehru's world. These are the various facets that people still do not understand. My friends, this is not all. He has done much more.
He has done many contributions in many other areas for the integration of our country. But all his dimensions in his life, he was a true nationalist at his core. The famous quote, "I'm first Indian and I'm Indian at the end, and nothing in between," belongs to Dr. Babasaheb Ambedkar, and it doesn't belong to anybody else. Dr. Babasaheb Ambedkar had before him not only the unprivileged people in the society, but the entire society. Babasaheb always believed in equality. His vision of social change and reclamation of human rights was universal. During his lifetime, he made many efforts and he used various strategious methods to build a society which was based on the values of equality, liberty, and fraternity. ಹಿರಿಯರೇ, ನಾನೊಬ್ಬಳು ಹುಡುಗಿ, ಭಾರತ ಮಾತೆಯ ಪುತ್ರಿ. ಹೆಣ್ಣು ಮಗಳಾಗಿ ತಮ್ಮೊಂದಿಗೆ ಹಂಚಿಕೊಳ್ಳುವುದೇನೆಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾರಿಯರಿಗೆ ಹೆಚ್ಚು ಉಪಕಾರ ಮಾಡಿದ್ದಾರೆ. ಸ್ವತಂತ್ರ ಪೂರ್ವದಲ್ಲಿ ನಾರಿಯರಿಗೆ ಯಾವುದೇ ವಿಶೇಷ ಸ್ಥಾನಮಾನ, ಸಮಾನತೆ ಇರಲಿಲ್ಲ. Ladies did not have the right to equality. ಸ್ವತಂತ್ರ ಪೂರ್ವದಲ್ಲಿ ಭಾರತ ಪುರುಷ ಪ್ರಧಾನ ದೇಶವಾಗಿತ್ತು. ಇಲ್ಲಿ ತಂದೆಯ ಮರಣದ ನಂತರ ಪುತ್ರನಿಗೆ ಉತ್ತರಾಧಿಕಾರವನ್ನು ನೀಡಲಾಗುತ್ತಿತ್ತು. ಆದರೆ ಇಂದು ಹೆಣ್ಣು ಮಕ್ಕಳಿಗೂ ಕೂಡ ಉತ್ತರಾಧಿಕಾರವನ್ನು ನೀಡುವ ಹಕ್ಕು ಸಂವಿಧಾನದಿಂದ ದೊರೆತಿದೆ. ಇವತ್ತು ಒಬ್ಬ ಹೆಣ್ಣು ಹುಡುಗಿ ಪ್ರಾಪ್ತ ವಯಸ್ಸಿಗೆ ಬಂದಾಗ she has all the rights to select her own group. And these provisions are done into the Indian Constitution by Dr. Baba Saheb Ambedkar. Finally, I would like to conclude by saying cultivation of mind is the ultimate aim of human existence. As the mind cultivates, they understand Baba Saheb. As one understands Baba Saheb, they understand themselves. And as they understand themselves, they are on the right path of realization. Baba, ನಿಮ್ಮ ಅನ್ಯಾಯಿಗಳು ಯಾರ ಮುಂದೆಯೂ ತಲೆಬಾಗುವುದಿಲ್ಲ. ಈ ಕಾರ್ಯ ಯಾವತ್ತೂ ನಿಲ್ಲುವುದಿಲ್ಲ. ಜೈ ಭೀಮ್, ಜೈ ಭಾರತ್. ಅದ್ಭುತವಾದ ಮಾತುಗಳು ಇಶಾ, ಥ್ಯಾಂಕ್ ಯು. ಈಗ ಕಾರ್ಯಕ್ರಮದ ಕುರಿತಾಗಿ ರಾಜಸಿಂಹ ಅವರು, ಜಿಲ್ಲಾಧ್ಯಕ್ಷರು ಬಿಎಸ್ಪಿ, ಇವರು ಒಂದೆರಡು ಮಾತನ್ನ ಆಡ್ಬೇಕಂತೇಳಿ ಕೇಳ್ಕೊಂತೀನಿ. ಬಂಧುಗಳೇ, ಈ ದಿನ ಭೀಮೋತ್ಸವ ಕಾರ್ಯಕ್ರಮವನ್ನ ನಮ್ಮ KSRTC SC/ST ನೌಕರರ ಏನು ಘಟಕ ಇದೆ ಅದು ಅದ್ಭುತವಾಗಿ, ಬಹಳ ಅರ್ಥಗರ್ಭಿತವಾಗಿ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ನಾಯಕರುಗಳಿಗೆ ಭೀಮ ವಂದನೆಗಳನ್ನ ಮತ್ತು ಎದುರುಗಡೆ ಕುಂತ್ಕೊಂಡಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಕಿರಿಯರು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಭೀಮ ವಂದನೆಗಳನ್ನ ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಭೀಮೋತ್ಸವ ಈಗ ತಾನೇ ನಮ್ಮ ಸ್ವಾಮೀಜಿಗಳು 5 ಸಮಾಧಿಗಳ ಮೇಲೆ ನಿಮ್ಗೆ ಸಮಾನತೆಯನ್ನ ಕೊಟ್ಟಿದ್ದೇನೆ, ಅಂದ್ರೆ ಸಮಾನತೆ ಬಂದಿದೆ, ಬಹಳ ಸೌಖ್ಯವಾಗಿದ್ದೀವಿ ಅಂತ ಹೇಳಿದ್ರು. ಅವರ 5 ಸಮಾಧಿಗಳ ಮೇಲೆ ಏನ್ ಹೇಳಿದ್ರು, ನಮ್ಗೆ ಇನ್ನು 100 ಸಮಾಧಿ ಆದ್ರೂ ಜ್ಞಾನ ಬರುವುದಿಲ್ಲ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ, ಬಹಳಷ್ಟು ಜನ ಮಾತಾಡೋರಿದ್ದಾರೆ. ಬಂಧುಗಳೇ, ಏನಾದ್ರೂ ಜಗತ್ತಲ್ಲಿ ಹೆಣ್ಣುಮಕ್ಳು ಸಮಾನತೆಗೋಸ್ಕರ ಯಾರಾದ್ರೂ ರಾಜೀನಾಮೆನ ಕೊಟ್ಟಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇನೆ ಇಡೀ ಜಗತ್ತಲ್ಲಿ. ಏನು ನೋಡ್ತಾ ಇದ್ದೀರಾ ವಿಧಾನಸೌಧದಲ್ಲಿ, ಅದು ದೇವಸ್ಥಾನಕ್ಕಿಂತ ದೊಡ್ಡದು. ಏಕೆಂದ್ರೆ 7 ಕೋಟಿ ಜನರ ಹಣೆ ಬರಹವನ್ನ ಬರ್ತಕ್ಕಂಥ ಜಾಗದಲ್ಲಿ ಬ್ಲೂ ಫಿಲಂ ನೋಡ್ತಾ ಇರೋರು, ಹೊರಗಡೆ ಏನೆಲ್ಲ ಅನಾಚಾರ ಮಾಡಿರೋರು,
ಎಲ್ಲ ಡಿಫೈನ್ ಮಾಡಿಕೊಂಡು ಯಾರೇನು ಮಾಡಿಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಯಾವನು ರಾಜೀನಾಮೆನೇ ಕೊಡೋದಿಲ್ಲ. ಮನುಷ್ಯನ್ಗೆ 2 ಸಾರಿ ಧೈರ್ಯ ಬರುತ್ತಂತೆ, ಬಹಳ ನ್ಯಾಯವಾಗಿದ್ದಾಗ ಮತ್ತು ಬಹಳ ಓಟು ಬಿಟ್ಟಾಗ. ಧೈರ್ಯ ಬರತಕ್ಕಂಥದ್ದು 2 ಸಾರಿ. ಇದರಲ್ಲಿ ಓಟು ಬಿಟ್ರೆ ಯಾವ ರೀತಿ ಧೈರ್ಯವಾಗಿರ್ಬೋದು, ಮಂತ್ರಿ ಆಗ್ಬೋದು, ಮಿನಿಸ್ಟರ್ಗಳಾಗ್ಬೋದು, MLA ಆಗ್ಬೋದು, MP ಆಗ್ಬೋದು, ಈ ದೇಶವನ್ನ ಆಳ್ಬೋದು, ರಾಜ್ಯವನ್ನ ಆಳ್ಬೋದು ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಬರೋಡಾ ಮಹಾರಾಜರು ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟು ಹೊರಗಡೆ ದೇಶಕ್ಕೆ ಕಳಿಸದೆ ಹೋಗಿದ್ರೆ ಅಂತ ವಿದ್ಯಾವಂತರು ನಮಗೆ ಸಿಗ್ತಾ ಇರಲಿಲ್ಲ. ಪ್ರಪಂಚಕ್ಕೆ ಸಮಾನತೆಯ ಬೋಧನೆ ಕೊಟ್ಟಂತ ಒಬ್ಬ ಮಹಾನ್ ನಾಯಕರು ನಮಗೆ ಸಿಗ್ತಿರ್ಲಿಲ್ಲ. ಆ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಈ ಜಗತ್ತಿನಲ್ಲಿ ನಾವೇ ಧನ್ಯರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರಿಗೇನೇ ಅನ್ಬೋದು, ನನ್ನ ನಾಯಿ ಒಳಗಡೆ ದೇವಸ್ಥಾನದಲ್ಲಿ ಹೋಗ್ಬೋದು, ಆದ್ರೆ ನಾನು ನಾಯಿ ಓನರ್ ಹೋಗದೆ ಇರ್ತಕ್ಕಂಥ ಸ್ಥಿತಿ ದೇವಸ್ಥಾನಕ್ಕೆ ಇವತ್ತು ನನಗಿದೆ. ಆ ಪ್ರಜ್ಞೆ ಎಲ್ಲರಿಗೂ ಇರಬೇಕು. ಆದ್ರೆ ಅದ್ರ ಜೊತೆಗೆ ಒಂದು ಎಚ್ಚರಿಕೆ ಇರಬೇಕು. ಬ್ರಾಹ್ಮಣರಿಗಿನ್ನ ಯಾರು ದೊಡ್ಡ ಜಾತಿ ಏನಿಲ್ಲ, ಬ್ರಾಹ್ಮಣ ಅಂದ್ರೆ ಎಲ್ಲರೂ ಕೀಳೆ. ಆದ್ರೆ ಇದು ಶ್ರೇಣೀಕೃತ, ಒಂಥರ ಏಣಿ ಇದ್ದಂಗೆ ನೀರ ಕೆಳಗಡೆ ಇರ್ತಕ್ಕಂಥ ಒಂದು ಸಮಾಜ. ಏನು ಈ ದೇಶದಲ್ಲಿ ಒಗ್ಗಟ್ಟಾಗ್ಬೇಕಾಯ್ತು, ಆಗ್ತಾ ಇಲ್ಲ. ಕರ್ನಾಟಕದಲ್ಲೂ ಆಗ್ತಾ ಇಲ್ಲ. ಕರ್ನಾಟಕದಲ್ಲೂ ಆಗ್ತಾ ಇಲ್ಲದೆ ಇರ್ತಕ್ಕಂಥ ಕಾರ್ಯ ಒಂದು ವಿಷಾದನೀಯ ಸಂಗತಿಯಿಂದ ಒಂದು 5-6 ಸಾರಿ ನಾವು ಮುಖ್ಯಮಂತ್ರಿ ಆಗೋದನ್ನ ನಾವು ತಪ್ಪಿಸ್ಕೊಂಡಿದ್ದೀವಿ ನಮ್ಮ ಸಣ್ಣತನದಿಂದ. ಇನ್ನು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಸಾರಿ ಹುಟ್ಟಿದ್ರು ನಾವೇನು ಅವ್ರಿಗೆ ಮತ್ತೆ ಹುಟ್ಟಿದ್ರೆ ನಾವು ಬೆಲೆ ಗೌರವ ಕೊಡ್ತೀವೋ ಇಲ್ವೋ ಆ ಸ್ಥಿತಿಯಲ್ಲಿ ಇದ್ದೀವಿ. ಚೆನ್ನಾಗಿ ತಿಳ್ಕೊಳ್ಳಿ. ಆಗ್ಲೇ ನಮ್ಮ ಸ್ವಾಮೀಜಿಗಳು ಹೇಳೋದು 2000-3000ಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಊಟನ ಮಾರ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಬಹಳಷ್ಟು ಇದಾವೆ. ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಬಹಳ ಕ್ರೂರವಾಗಿದೆ ಸಮಾಜ. ಅದಕ್ಕೆ ಎಷ್ಟು ಕ್ರೂರವಾಗಿದೆ ಅನ್ನೋದಕ್ಕೆ ಮೊನ್ನೆ ರಾಜಸ್ಥಾನದಲ್ಲಿ ಒಬ್ಬ ಸಣ್ಣ ಹುಡುಗ ಅವನು ನೀರಿನ ಮಡಕೆ ಮುಟ್ಟ ಅಂತ ಹೇಳಿ ಸಾಯಿಸ್ಬಿಡ್ತಾನೆ, ಕೊಲೆ ಮಾಡ್ಬಿಡ್ತಾನೆ. ನಾವ್ ಯಾವ್ದೋ ಜಾತಿ ಪ್ರೀತಿ ಮಾಡ್ಕೊಂಡು ಕುಂತ್ಕೊಂಡ್ರೆ ಬಹಳ ಕಷ್ಟ ಆಗ್ತದೆ. ಯಾಕೆಂದ್ರೆ ನಮ್ಮನ್ನೆಲ್ಲ ಬಹಳಷ್ಟು ಮುನ್ನಡೆಸ್ಕೊಂಡು ಹೋದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಛತ್ರಪತಿ ಶಾಹು ಮಹಾರಾಜರು ಇರ್ಬೋದು, ಬಸವಣ್ಣವ್ರು ಇರ್ಬೋದು. ಈಗ ಇವರೆಲ್ಲರ ಒಟ್ಟಾರೆ ಎಲ್ಲ ಬಹುಜನ ಕ್ರಾಂತಿಕಾರಿಗಳ ಪ್ರತಿರೂಪವೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವ್ರನ್ನ ನಾವೇನಾದ್ರೂ ಬಿಟ್ಟೋದ್ರೆ ನಮ್ ಕತೆ ಮುಗೀತದೆ. ಒಂದು ತಿಳ್ಕೊಳ್ಳಿ, ಇವತ್ತು ನೀವು ಪ್ರಜ್ಞೆ ಮೂಡಿಸೋದಕ್ಕೆ, ಪ್ರಜ್ಞೆ ತಗೊಳ್ಳೋದಕ್ಕೆ ಒಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಏರ್ಪಡಿಸ್ಕೊಂಡಿದ್ದೀರಾ. ಒಬ್ಬ ಹಲ್ಲನ್ನ ಅಂದ್ರೆ ಮುಸ್ಲಿಂ ಜನಾಂಗ ಇಡೀ ಪ್ರಪಂಚವನ್ನ ಆವರಿಸ್ಕೊಂಡಿದೆ. ಇಡೀ ಪ್ರಪಂಚವನ್ನ ಯೇಸು ಕ್ರಿಸ್ತ ಜನಾಂಗದವರು ಕ್ರಿಶ್ಚಿಯನ್ಸು ಆಳ್ವಿಕೆ ಮಾಡ್ತಾ ಇದ್ದಾರೆ. ನಾವು 330 ಕೋಟಿ ದೇವರು ಒಪ್ಕೊಂಡು ಏನ್ ಮಾಡ್ತಾ ಇದೀವಿ, ಏನಾಗಿದ್ದೀವಿ ಅದು ಬೇರೆ ಪ್ರಶ್ನೆ ಮಾಡ್ಕೋಬೇಕು. ನಮ್ಗಿರ್ತಕ್ಕಂಥದ್ದು ಸಂವಿಧಾನ ಬರ್ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಫೈನಲ್. ಇಲ್ಲ ಅಂತಂದ್ರೆ ಬಹಳ ತೊಂದರೆ ಸಿಗಾಕೊಳ್ತೀವಿ. ಏನೀಗ ತಾನೇ ಜ್ಞಾನಮೂರ್ತಿ ಪ್ರಕಾಶ್ ಅವರು ಏನ್ ಹೇಳಿದ್ರು ನಮ್ಮ ಸ್ವಾಮೀಜಿಗಳು, ಅದನ್ನ ನಾವು ಎಚ್ಚರಿಕೆಯಿಂದ ಇರಬೇಕು. ಸಂವಿಧಾನ ನಾಶ ಮಾಡ್ಲಿಕ್ಕೆ ಏನೆಲ್ಲ ರೆಡಿ ಆಗಿದೆ. ಸಂವಿಧಾನ ಇದ್ರೂ 5,40,000 ಹುದ್ದೆಗಳನ್ನ ನಮಗೆ ಕೊಡ್ತಾ ಇಲ್ಲ. ಇಲ್ಲೂ 2 ಲಕ್ಷ ಚಿಲ್ಲರೆ ಹುದ್ದೆಗಳನ್ನ ನಮಗೆ ಬರೀ SC ST ಅಲ್ಲ, OBCಗಳು ಅದರಲ್ಲಿ ಇದೀರ, ಚೆನ್ನಾಗಿ ತಿಳ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳ್ತಾ
ನೀವು ಬಹಳ ಏನಾದ್ರು ಆ ಪಕ್ಷ ಈ ಪಕ್ಷಗೆಲ್ಲ ಪ್ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯತ್ನ ಆಗಲ್ಲ. ನಮ್ಗೆ ಮಹಾ ನಾಯಕರುಗಳು ಯಾರು ಇಲ್ಲ ಈಗ. ನಮ್ಮನ್ನ ಕಾಪಾಡ್ತಕ್ಕಂತ ಎನ್ ರಾಜಯ್ಯನಂತರಾಗ್ಲಿ ಬಸವಲಿಂಗಪ್ಪನಂತರಾಗ್ಲಿ ಯಾರು ಇಲ್ಲ. ಕನ್ಸ್ ಕಾಣಕ್ ಹೋಗ್ಬೇಡಿ. ಇದ್ರೆ ಅವರೆಲ್ಲ ಹೊರಗಡೆ ಹೊರಗಡೆ ಇದ್ದಾರೆ. ಬಟ್ ಇದೇನ ಕನ್ಸ್ಕೊಂಡ್ರೆ ನಮ್ಗೆ ನಾವು ಮುಟ್ಟಾದ್ರೆ ಯಾರು ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳ್ತಾ, ಬಂಧುಗಳೇ, ನಿಮ್ ಎಚ್ಚರಿಕೆ ಇರ್ಬೇಕು. ನಿಮ್ ಮಕ್ಳೇನಾದ್ರೂ ಪೋಲಿ ಬೀಳ್ತಾ ಇದಾರೆ ಅಥವಾ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಅಂತಂದ್ರೆ, ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನಾಯಕನ ಧಾರಾವಾಹಿ ಏನ್ ಬರ್ತದೆ ಎಲ್ಲಾ ಜನಾಂಗದವರು ತೋರಿಸಿ ಮಕ್ಕಳಿಗೆ, ಅವ್ರು ನಿಜವಾಗ್ಲೂ ದಾರಿಗೆ ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳ್ತಾ, ಬಹಳಷ್ಟು ಮಾತಾಡ್ತಕ್ಕಂಥ ನಮ್ಮ ನಾಯಕರುಗಳು ಎಲ್ಲ ಇರೋದ್ರಿಂದ ನೀವು ನಮ್ಮ ಚೇತನ್ ಅವರ ಮಾತುಗಳನ್ನ ಕೇಳಲಿಕ್ಕೆ, ನಮ್ಮ DS ವೀರಣ್ಣವರ ಮಾತುಗಳನ್ನ ಕೇಳಲಿಕ್ಕೆ ನೀವು ಕಾತುರತೆಯಿಂದ ಕಾಯ್ತಾ ಇದ್ದೀರಾ. ಇನ್ನು ಬಹಳಷ್ಟು ನಮ್ಮ ಸಹೋದರರೆಲ್ಲ ಮಾತಾಡೋರಿದ್ದಾರೆ. ನಾವು ಸಂವಿಧಾನವನ್ನ ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ಸರ್ವನಾಶ ಸದಸ್ಸಿದ್ದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಿಮ್ಗೂ ಹೇಳ್ತಾ, ನನಗೂ ಎಚ್ಚರಿಕೆ ತಗೊಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು ಸರ್. ಸಂವಿಧಾನ ಕುರಿತಾಗಿ ಮಾತನಾಡಿದಂತಹ ರಾಜಸಿಂಹ ರಾಜ್ಯಾಧ್ಯಕ್ಷರು BSP ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ಶ್ರೀ DS ವೀರಯ್ಯನವರು ರಾಜ್ಯಾಧ್ಯಕ್ಷರು, ಮಾಜಿ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್, ಮಾಜಿ ಅಧ್ಯಕ್ಷರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಅಧ್ಯಕ್ಷರು D ದೇವರಾಜು URS ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ ಬೆಂಗಳೂರು, ಇವರು ಕಾರ್ಯಕ್ರಮದ ಕುರಿತಾಗಿ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಂತೀವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಜಾತಿ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಮತ್ತು ನೌಕರರು ಕ್ಷೇಮಾಭಿವೃದ್ಧಿ ಸಂಘ ಆಚರಿಸ್ತಾ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿಯ ಈ ಭೀಮೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗಜೇಂದ್ರ ಕುಮಾರ್ KSRTಯ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿ ಹೋದಂತ ನನ್ನ ಆತ್ಮೀಯರಾದ YH ಹುಚ್ಚಯ್ಯನವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಖ್ಯಾತ ಚಲನಚಿತ್ರ ನಟರು, ಸಾಮಾಜಿಕ ಕಾರ್ಯಕರ್ತರಾದ ಚೇತನ್ ಅಹಿಂಸಾ ಅವರೇ, ಈಗ ತಾನೇ ಮಾತಾಡಿದಂತ ರಾಜಸಿಂಹ ಅವರೇ, ಆತ್ಮೀಯ ಸ್ನೇಹಿತರು, ನ್ಯೂಸ್ 14ನ ಸಂಪಾದಕರಾದಂಥ ಈ ಚಳುವಳಿಯಲ್ಲಿ ಮುಂಚೂಣಿಯಾಗಿ ನಡೀತಾ ಇರ್ತಕ್ಕಂಥ BR ಭಾಸ್ಕರ್ ಪ್ರಸಾದ್ ಅವರೇ, ಈ ಸಂಘದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮೂರ್ತಿ ಅವರೇ, ಸಿದ್ದರಾಜ್ ಅವರೇ, ರೇಣುಕಾ ಅವರೇ, ಮಲ್ಲಿಕಾರ್ಜುನ್ ಬರ್ಗೂರ್ ಅವರೇ, ಬಾಬುರಾಜ್ ಅವರೇ, ತುಮಕೂರು ವಿಭಾಗದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ಭಾಗವಹಿಸಿದಂಥ ಎಲ್ಲ ಅಧಿಕಾರಿಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಉಪಸ್ಥಿತ ಎಲ್ಲ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಈ ರಾಷ್ಟ್ರವನ್ನ ಅರ್ಥ ಮಾಡಿಕೊಂಡವರು ಮಾತ್ರ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಂಡರು. ಈ ರಾಷ್ಟ್ರ ಅರ್ಥ ಮಾಡಿಕೊಳ್ಳದೆ ಇದ್ದವರು ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಅವರು ಕೇವಲ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ, ಸಾಮಾನ್ಯ ಶಕ್ತಿ ಅಲ್ಲ, ಅದೊಂದು ಅಸಾಮಾನ್ಯ ಶಕ್ತಿ. ಆ ಶಕ್ತಿ ಈ ದೇಶವನ್ನ ಹಿಡಿದಿಟ್ಟಿದೆ, ಈ ಸಮಾಜವನ್ನ ಗಟ್ಟಿ ಮಾಡಿದೆ, ಈ ದೇಶವನ್ನು ರಕ್ಷಿಸಿದೆ, ಈ ದೇಶವನ್ನ ನಡೆಸಿಕೊಂಡು ಹೋಗ್ತದೆ. ಬಹುಶಃ ಬೇರೆ ಯಾವ ಮುಖಂಡರಿದ್ರು ಕೂಡ ಈ ರಾಷ್ಟ್ರದ ಸಮಸ್ಯೆಗೆ ಚಿಕಿತ್ಸೆ ಕೊಡ್ತಿರ್ಲಿಲ್ಲ. ಅವರೊಬ್ಬ ಸಾಮಾಜಿಕ ಚಿಕಿತ್ಸಕ, ಒಬ್ಬ ಡಾಕ್ಟರ್, ಒಬ್ಬ ವೈದ್ಯ, ಒಬ್ಬ ವ್ಯಕ್ತಿಗೆ ಚಿಕಿತ್ಸೆ ಕೊಡ್ಬೋದು. ಆದ್ರೆ ಇಡೀ ರಾಜಕೀಯ ವ್ಯವಸ್ಥೆಗೆ, ಒಂದು ದೇಶಕ್ಕೆ ಚಿಕಿತ್ಸೆ ಕೊಟ್ಟಂತ ಮಹಾನ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್.
3,000 ಜಾತಿಗಳು, 6,000 ಉಪಜಾತಿಗಳು, 3,000 ಭಾಷೆಗಳು, 100 ಪ್ರಾಂತ್ಯಗಳು, ಅನೇಕ ರಾಜರು, ಸಾಮಂತರು, ದಿವಾನರು, ಪಾಳೆಗಾರರು, ಒಂದೊಂದು ಪ್ರಾಂತ್ಯಕ್ಕೆ ಒಂದು ಭಾಷೆ, ಒಂದು ಸಂಸ್ಕೃತಿ, ಈ ರೀತಿಯ ಒಂದು ವಿಚಿತ್ರವಾದಂತಹ ದೇಶಕ್ಕೆ ಒಂದು ರೂಪನ್ನ ಕೊಟ್ಟವರು, ಭಾರತದ ನಕ್ಷೆಯನ್ನ ಕೊಟ್ಟವರು, ಮಹಾನ್ ಭಾರತ ಅನ್ನುವಂತ ಒಂದು ದೊಡ್ಡ ದೇಶವನ್ನು ಕಟ್ಟಿದಂಥವರು ಅಂಬೇಡ್ಕರ್ ಅವರು. ಅದಕ್ಕೆ ನಾನು ಹೇಳಿದೆ ಅಂಬೇಡ್ಕರ್ ಅವರು ಕೇವಲ ಶಕ್ತಿ ಅಲ್ಲ, ಅದೊಂದು ಮಹಾನ್ ಶಕ್ತಿ ಅಂತ. ಆದ್ರಿಂದನೇ ನಾನು ಹೇಳಿದೆ ಅವರು ಸಾಮಾಜಿಕ ಚಿಕಿತ್ಸಕ ಅಂತ. ಅದು ಸುಲಭವಾಗಿರ್ಲಿಲ್ಲ. ಜಾತಿಗೊಂದು ರಾಜ್ಯ, ಮತಕ್ಕೊಂದು ರಾಜ್ಯ, ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಸಿಖ್ಖರು ಖಲಿಸ್ತಾನ ಕೂಡಿ ಪ್ರತ್ಯೇಕತಾ ಭಾವನೆ ಇದ್ದಂತ ಈ ದೇಶದಲ್ಲಿ ಐಕ್ಯತಾ ಭಾವನೆಯನ್ನು ಕೊಟ್ಟಂತವರು, ಈ ದೇಶವನ್ನ ಕಟ್ಟಿ ಮುಂದೂಡುವಂತ ಶಕ್ತಿಯನ್ನು ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಕೇವಲ ಸಂವಿಧಾನ ಅಷ್ಟೇ ಅಲ್ಲ, ಸಂವಿಧಾನ ಕೊಟ್ಬಿಟ್ಟಿದ್ದಾರೆ, ಒಂದಷ್ಟು ಮೀಸಲು ಕೊಟ್ಟಿದ್ದಾರೆ, ಅದನ್ನ ಅಷ್ಟೇ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ಈ ದೇಶಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಶಕ್ತಿ ತುಂಬಿದ್ದಾರೆ. ಸಾಯ್ತಾ ಇದ್ದಂತ ಈ ದೇಶಕ್ಕೆ ಜೀವ ಕೊಟ್ಟಿದ್ದಾರೆ. ಅದು ಅಂಬೇಡ್ಕರ್ ರಾಷ್ಟ್ರಪ್ರೇಮ. ಅದಕ್ಕೆ ಅಂಬೇಡ್ಕರ್ ಅವರನ್ನ ಉತ್ಕೃಷ್ಟ ರಾಷ್ಟ್ರಕವಿ ಅಂತಾರೆ. ಕಾರಣ ಅವ್ರು ಹೇಳ್ತಾರೆ, ನಾನು ಐ ಆಮ್ ಇಂಡಿಯನ್ ಫಸ್ಟ್, ಇಂಡಿಯನ್ ಲಾಸ್ಟ್, ಗಡ್ಸಾಲ, ಕೊನೆವರೆಗೂ ನಾನು ಭಾರತೀಯ ಅಂತ. ಆ ರಾಷ್ಟ್ರ ಪ್ರೇಮ ಅವರಲ್ಲಿ ಇಲ್ಲದೆ ಇದ್ರೆ ಅವ್ರು ಪ್ರತ್ಯೇಕ ರಾಷ್ಟ್ರನೇ ಕೇಳ್ತಾರೆ. ಪರಿಸ್ಥಿತಿ ಆಗಿತ್ತು. ಬ್ರಿಟಿಷ್ ಎದುರು ಧೈರ್ಯವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆದಿರ್ಬೋದು, ಆದ್ರೆ ಬ್ರಿಟಿಷರ ಮುಂದೆ ಕುಳಿತು ಅವರ ಶಕ್ತಿಯನ್ನ ತೋರಿಸುವ ಮುಖಾಂತರ, ಅವರ ಬುದ್ಧಿಶಕ್ತಿಯನ್ನ ತೋರಿಸುವ ಮುಖಾಂತರ, ಅವರ ಚಾಣಕ್ಯ ಬುದ್ಧಿಯನ್ನ, ಹಕ್ಕುಗಳನ್ನ ಪ್ರತಿಪಾದಿಸುವ ಮುಖಾಂತರ ಅಂಬೇಡ್ಕರ್ ಅವರು ಈ ದೇಶವನ್ನು ಪ್ರತಿನಿತ್ಯ ನೆನಪು ಮಾಡ್ಕೊಳ್ಬೇಕು, ಪೂಜಿಸಬೇಕು. ಕಾರ್ಮಿಕರಿಗೆ 12 ಗಂಟೆ 14 ಗಂಟೆ ಕೆಲಸ ಮಾಡ್ಬೇಕಾಗುತ್ತೆ. ಮಹಿಳೆಯರಿಗೆ ಒಂದು ಸಂಬಳ, ಪುರುಷರಿಗೆ ಒಂದು ಸಂಬಳ. ವಾರಕ್ಕೆ ರಜಾ ಇರಲಿಲ್ಲ. ನಿಮ್ಮ ಪ್ರಾವಿಡೆಂಟ್ ಫಂಡ್ ಇರಲಿಲ್ಲ. ನೀವು ಇವತ್ತೇನಾದ್ರೂ ನೀವು ಪ್ರಾವಿಡೆಂಟ್ ಫಂಡ್ ತಗೊಳ್ತಾ ಇದ್ದೀವಿ, ಅದು EPF ಆಕ್ಟ್ ಅವ್ರ ಕಾಲದಲ್ಲಿ. ESI ಇರಲಿಲ್ಲ. ಅಪಘಾತ ಆದ್ರೆ ಪರಿಹಾರ ಇರಲಿಲ್ಲ. ಹೆರಿಗೆ ರಜಾ ಇರಲಿಲ್ಲ. ಮಹಿಳೆಯರಿಗೆ, ಕಾರ್ಮಿಕರಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಇರಲಿಲ್ಲ. ಅಂಬೇಡ್ಕರ್ ಅವರು ಭಾರತ ಸರ್ಕಾರದಲ್ಲಿ ಇದ್ದಾಗೆಲ್ಲ ಇದನ್ನು ಕೊಡಿಸಿದ್ದು. ಅಂಬೇಡ್ಕರ್ ಅವರು ವೈಸ್ರಾಯ್ ಕೌನ್ಸಿಲ್ ನಲ್ಲಿ ಕಾರ್ಮಿಕ ಮಂತ್ರಿ ಆಗಿದ್ದಾಗ 1947ರಿಂದ 47 ಒಳಗಡೆ ಬಂದಂತ ಈ ಸಮಧ್ಯ ಕಾಯ್ಗಳಿವೆಲ್ಲ ಇವತ್ತು ನಿಮ್ಮನ್ನ ಈ ಕುರ್ಚಿ ಮಾಡಿ, ಇವತ್ತು ನಿಮಗೆ ತಿಂಗಳಿಗೊಂದ್ಸಾರಿ ಸಂಬಳ ಕೊಡುವಂತ ಮಾಡಿವೆ. ಅಂದಮೇಲೆ ಕಾರ್ಮಿಕರು ಅಂಬೇಡ್ಕರ್ ದಿನ ನೆನಪು ಮಾಡ್ಕೋಬೇಕಲ್ಲ. ಬರೀ SC/STಗಳು ಮಾಡ್ಬೇಕಾ ದಿನಾಚರಣೆಯನ್ನು? ನನಗೆ ಸಂತೋಷ, KSRTCನಲ್ಲಿ ಎಲ್ಲ ನೌಕರರು ಕೂಡ ಬೆರೆತು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂಘವನ್ನ ಕಟ್ಟದಂತವನು, ಇದರ ಸಂಸ್ಥಾಪಕ. ಸುಮಾರು 886 ನೌಕರರನ್ನ ಏಕಾಏಕಿ ಈ ನಿಗಮ ಕೆಲಸದಿಂದ ತೆಗೆದಾಕಿತ್ತು. ಅಷ್ಟು ಸುಲಭವಾಗಿಲ್ಲ ಅವ್ರನ್ನ ಮರುನೆನಪು ಮಾಡ್ಕೊಳ್ಳೋದಕ್ಕೆ. ನಮ್ಮ ಮಲ್ಲಿಕಾರ್ಜುನ ಮೂರ್ತಿ ಇಲ್ಲಿದ್ದಾರೆ. ಎಲ್ಲ ಲೀಡರ್ಗಳು ಎದುರ್ಕೊಂಡು ಓಡೋಗ್ಬಿಟ್ಟಿದ್ರು. ನಾನು ಹೇಳಿದೆ, ಮಲ್ಲಿಕಾರ್ಜುನ ಮೂರ್ತಿ ಅವರೇ ನನ್ನ ಜೊತೆ ಇರ್ತೀರಾ? ಸರ್ ನಾನು ಇರ್ತೇನೆ, ನಮಗೆ ನ್ಯಾಯ ಕೊಡಿಸಿ. 45 ದಿವಸಗಳ ನಿರಂತರ ಹೋರಾಟ. ಮೇ 6ನೇ ತಾರೀಕು ಕ್ಯಾಬಿನೆಟ್ ನಡೀತಿತ್ತು.
ನಾನು ಮಲ್ಲಿಕಾರ್ಜುನ ಮೂರ್ತಿ ಅವ್ರಿಗೆ ಹೇಳಿದೆ, ನಿಮ್ಮ ಎಂಪ್ಲಾಯೀಸ್ನ ಡ್ರೆಸ್ ಹಾಕೊಂಡು ಅಸೆಂಬ್ಲಿ ವಿಧಾನಸೌಧಕ್ಕೆ ಬಂದ್ಬಿಡಿ ಅಂತ. ಎಲ್ಲರೂ 3ನೇ ಮಾಡಿ ಬಂದರು. ಕ್ಯಾಬಿನೆಟ್ ಸ್ಟಾರ್ಟ್ ಆಗೋ ಮುಂದೆ ಒಂದು ಸುಮಾರು 100 ಸಂಖ್ಯೆಯಲ್ಲಿ ಥರ್ಡ್ ಫ್ಲೋರ್ನಲ್ಲಿ ಕೂತಿದ್ವಿ. ಮಿನಿಸ್ಟರ್ಗಳು ಬರೋಕೆ ಆರಂಭ ಮಾಡಿದ್ರು. ಯಾರು ನಿಮ್ಮ ಲೀಡರು, ನೀವ್ಯಾರು ಇಲ್ಲಿ ಬರೋದಕ್ಕೆ? ನಾವು ಈ ದೇಶದ ಪ್ರಜೆಗಳು 45 ದಿವಸ ಹೊರಗಡೆ ನಿಂತು ಹೋರಾಟ ಮಾಡಿದ್ದೇವೆ. ಇವತ್ತು ಒಳಗಡೆ ನುಗ್ಗಿ ನಮ್ಮ ಮಕ್ಕಳ ಕೇಳ್ತಿದ್ದೇವೆ. ಏನು ಮಲ್ಲಿಕಾರ್ಜುನ ಮೂರ್ತಿ ಅವರು, ನಮ್ಗೆ ನೀವು ಫಲಿತಾಂಶ ಕೊಡದೇ ಇದ್ರೆ ನಾವು ಮಲಿಕೊಳ್ತೇವೆ, ನೀವು ನಮ್ಮ ಮೇಲೆ ನಡ್ಕೊಂಡು ಹೇಳದ್ನ ಇಲ್ವೋ? ಆಮೇಲೆ ರಾಮಸ್ವಾಮಿ ಅಂತ ಪಾಪ ಪುಣ್ಯಾತ್ಮ ರಾಮಕೃಷ್ಣ ಇವ್ರೇನಂದ್ರೆ, ನಿಮ್ದೆಲ್ಲ ಕೆಲಸ ಆಗಿದೆ, ಹೋಗಿ. ಈ ಬಲಿ ಮಾತಿಂದ ನಾವು ಹೋಗಬೇಕಾಗುತ್ತಾ? ಆರ್ಡರ್ ಟೈಪ್ ಮಾಡ್ಬಿಟ್ಟು ಓದಿದ ಮೇಲೆ ಹೋಗ್ತೀವಿ. ಆರ್ಡರ್ ಟೈಪ್ ಮಾಡಿ ಹೇಳ್ಬೇಕು. ಅಲ್ಲಿ ಒಂದು ಸಾಂಸ್ಕೃತಿಯಿಂದ ಇರ್ತೇವೆ. ಆರ್ಡರ್ ಕೈ ಕೊಟ್ಟು ಓದಿದ್ರು. ಇವತ್ತು ಎಲ್ಲ 996 ಜನ ಕಂಡಕ್ಟರ್ ನೌಕರರು ಇವತ್ತು ಬಸ್ ಹತ್ತಿ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದು ಈ ಸಂಸ್ಥೆಯ ಆರಂಭಿಕ ಕಾಲ. ಭದ್ರವಾದ ಬುನಾದಿಯನ್ನು ಹಾಕಿದ್ದೇನೆ ನಾನು, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಮತ್ತೆ ಮಹಿಳೆಯರಿಗೆ ಹಾಕಿಕೊಟ್ಟಂತವ್ರು ಅಂಬೇಡ್ಕರ್ ಅವರು ಈಗಾಗಲೇ ರಾಜಸಿಂಹ ಅವರು ಹೇಳಿದ್ದಾರೆ, ಮಹಿಳೆಯರಿಗಾಗಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದವರು. ಇವತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ನೀವು ರಾಜೀನಾಮೆ ಕೊಡಿ ಅಂತ ಕೇಳಿ ಕೊಡ್ತಾರ? ಒಬ್ಬ ತಾಲೂಕ್ ಪಂಚಾಯತಿಯನ್ನ ರಾಜೀನಾಮೆ ಕೊಡಿ? ಅದೇ ನಮ್ಮ ಜನಗಳನ್ನ ಮಾರಾಟ ಮಾಡ್ಕೊಂಡಾದ್ರೂ ಅಲ್ಲೇ ಉಳಿತಾರೆ, ರಾಜೀನಾಮೆ ಕೊಡುವುದಿಲ್ಲ. ಆದ್ರೆ ಅಂಬೇಡ್ಕರ್ ಇದ್ದಂತ ಆ ಕಾನೂನು ಮಂತ್ರಿಯ ಸ್ಥಾನಕ್ಕೆ ಎಡಗೈಲಿ ರಾಜೀನಾಮೆ ಬಿಸಾಕೊಂಡು ಒಂದೇ ಒಂದು ಕಾರಣಕ್ಕೆ ಮಹಿಳೆಯರಿಗೆ ಸಮಾನವಾದ ಹಕ್ಕನ್ನು ಕೊಡಬೇಕು ಅಂತ. ಹಾಗಾದ್ರೆ ಮಹಿಳೆಯರ ದಿನನಿತ್ಯ ನೆನೆಸ್ಕೋಬೇಕಲ್ಲ ಅವ್ರನ್ನ. ಇನ್ನು ಮತದಾನದ ಹಕ್ಕು ಎಲ್ಲರೂ ಹಿಂದೆ ಕೂಡ ಇತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು 4726 ಜನ ಮತದಾರರಿದ್ದರು. ಅವರು ಪಾಳೆಗಾರರು, ಹೆಚ್ಚಿಗೆ ತೆರಿಗೆ ಕಟ್ಟಿದ್ದವರು, ಹೆಚ್ಚಿಗೆ ಜಮೀನು ಇದ್ದವರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿ ಇದ್ದವರು, ಸಾಮಂತರು, ಒಂದು ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥ ರಾಜರು. ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಓಟನ್ನ ಹಕ್ಕನ್ನು ಕೊಡಿ ಅಂತ ಪ್ರತಿಪಾದಿಸಿದವರು ಬೇರೆ ಯಾರು ಅಲ್ಲ, ಅಂಬೇಡ್ಕರ್ ಅವರು. ಇದನ್ನ ನೀವು ನೆನಪು ಮಾಡ್ಕೊಳ್ಳಿ. ಹಾಗಾದ್ರೆ ನೀವು ಓಟ್ ಹಾಕುವಾಗ ಅವತಾರ ಕೊಟ್ಟಿದ್ದು ಹಕ್ಕು ನಿಮಗೆ ಕೊಡದೇ ಇದ್ದೀರಿ. ನಾನು ಇಲ್ಲಿ ನಿಂತ್ಕೊಳಕ್ಕಾಗಲ್ಲ, ಮತ್ತಿಲ್ಲ ನೀವು ಕೂತ್ಕೊಳಕ್ಕಾಗ್ತದೆ. ನಿಮ್ಮ ಮನೆ ಬಾಗಿಲಿಗೆ ಯಾರು ರಾಜಕಾರಣಿಗಳು ಬಂದು ಓಟ್ ಹಾಕಿ ಅಂತ ಕೇಳ್ತಿರ್ಲಿಲ್ಲ. ಎಲ್ಲೋ ನಿಂತ್ಕೊಂಡು ಇವತ್ತು ಓಟಿದೆ ಹಾಕಿ ಅಂತಿದ್ರು. ಇವತ್ತು ಮಹಾರಾಜ ಕೂಡ ಚುನಾವಣೆಗೆ ನಿಂತರೆ ನಿಮ್ಮ ಮನೆ ಬಾಗಿಲಿಗೆ ಬರ್ಬೇಕು, ನಿಮ್ಮನ್ನ ಅಮ್ಮ ಅನ್ಬೇಕು, ನಿಮ್ಮನ್ನ ಅಪ್ಪ ಅನ್ಬೇಕು, ನಿಮ್ಮನ್ನ ಅಣ್ಣ ಅನ್ಬೇಕು, ಅನೇಕ ವೇಷಗಳನ್ನ ಹಾಕಬೇಕು. ಹೌದಲ್ವ? ಓಟ್ಗಳು ಬರ್ತಿದ್ರೆ ನಿಮ್ಗೆ ಹಾಕೊಡದೇ ಇದ್ರೆ ಎಲ್ಲಕ್ಕಿಂತ ಹೆಚ್ಚಿಗೆ ಒಬ್ಬನಿಗೆ ಒಂದೇ ಓಟು, ಆ ಓಟಿಗೆ ಒಂದೇ ಬೆಲೆ. ನಾನು ಟಾಟಾ ಬಿರ್ಲಾ ಇದ್ದೀನಿ, ಒಂದು 1000 ಕೋಟಿ ತೆರಿಗೆ ಕಟ್ಟಿದೆ, ನನಗೆ 2 ಓಟ್ ಕೊಡೋದ್ರೆ ಅವಕಾಶ ಇದೆಯಾ? ಸಂವಿಧಾನ. ನೀನ್ ಭಿಕ್ಷುಕ, ನಿನ್ಗೆ ಅಸ್ತಿತ್ವನೇ ಇಲ್ಲ, ನಿನ್ ಮನೆ ಇಲ್ಲ, ನೀನ್ ಓಟ್ ಹಾಕ್ಬೇಡ ಅನ್ನೋ ಹಕ್ಕಿದೆಯಾ ಯಾರಿಗಾದ್ರು? ಒಬ್ಬ ಭಿಕ್ಷುಕನಿಗಿರುವಂತ ಓಟಿನ ಬೆಲೆ, ಒಬ್ಬ ಶ್ರೀಮಂತನಿಗಿರುವಂತ ಬೆಲೆ ಎರಡೂ ಒಂದೇ. ಪ್ರಜೆಗಳನ್ನ ಪ್ರಭುಗಳನ್ನ ಮಾಡೋದು, ಅದಕ್ಕೆ ಪ್ರಜಾಪ್ರಭುತ್ವ. ಅವರೆಲ್ಲ ಪ್ರಭುಗಳು, ನೀವು ಪ್ರಭು. ನಿಮ್ಮನ್ನು ಪ್ರಭು ಮಾಡಿದವರು ಅಂಬೇಡ್ಕರ್, ಅದಕ್ಕೆ ಪ್ರಜಾಪ್ರಭುತ್ವ. ಇದು ಈ ವ್ಯವಸ್ಥೆಯನ್ನು ಅಂಬೇಡ್ಕರ್. ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ನಿಂತರೆ ಒಂದು ಇಡೀ ದಿವಸ ಕೂಡ ಆಗುತ್ತೆ. ಆದ್ರೆ ಇಂಥ ಸಂದರ್ಭಗಳಲ್ಲಿ ನಾವು ಯೋಚನೆ ಮಾಡಬೇಕು, ಅಂಬೇಡ್ಕರ್ ಕನಸುಗಳನ್ನು ನಾವು ನೆಲೆಸಿ ಮಾಡಬೇಕು. ಅವ್ರೇನು ಹೇಳಿದ್ರು? ಎಲ್ಲರೂ ಸಹೋದರತ್ವವನ್ನು ಭಾವಿ, ಸಮಾನತೆ, ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ ಇದೆಲ್ಲವನ್ನು ಕೊಟ್ಟಂತ. ನಾನು ಆಡಳಿತ ಮಂಡಳಿಗೆ ನಿಮ್ಮ ಮುಖಾಂತರ ನಿಮ್ಮ
ವ್ಯವಸ್ಥಾಪಕ ನಿರ್ದೇಶಕರಿಗೆ ತಿಳಿಸ್ಬೇಕಾಗ್ತದೆ. ನಾವು ಎಷ್ಟು ಸಾರಿ ನಿಮ್ಮನ್ನು ಕೇಳ್ಕೊಳ್ಳೋದು, ನಮ್ಮ ವಂತಿಗೆಯನ್ನ ಹಿಡಿದು ನಮ್ಮ ಸಂಘಕ್ಕೆ ಕೊಡಿ ಅಂತ, ನಮ್ಮ ಸಂಬಳದಲ್ಲಿ ಹಿಡ್ಕೊಡಿ ಅಂತ ಕೇಳೋದು ನಮ್ಮ ಗಕ್ಕಿದೆ. ನೀವು ಹಿಡಿದು ಕೊಡುವ ಕರ್ತವ್ಯ ನಿಮ್ದು, ಹಕ್ಕು ನಮ್ದು. ಇದುವರೆಗೆ ಯಾಕೆ ಕೊಟ್ಟಿಲ್ಲ? ಅದಕ್ಕೋಸ್ಕರ ಬೆಂಕ್ ಮಾಡ್ಬೇಕು ನಿಮಗೆ. ಇಲ್ಲಿರುವ ಎಲ್ಲ ನೌಕರರಿಗೆ ಹೇಳ್ತಾ ಇದ್ದಾರೆ, ಮುಂದಿನ ಮೀಟಿಂಗ್ ಅಲ್ಲಿ ಮಲ್ಲಿಕಾರ್ಜುನ ವಿರುದ್ಧ ಒಂದು ಆಸೆ ಇದೆ, ಸಾರಿಗೆ ಹೇಗಾದ್ರೂ ಮಾಡಿಸಿ ನಮ್ಮ ವಂತಿಗೆನಲ್ಲಿ ನಮ್ಮ ಸಂಬಳದಲ್ಲಿ ಹಿಡಿದುಕೊಳ್ಳುವ ಕೆಲಸ ನೀವು ಮುಂದಿನ ಮೀಟಿಂಗ್ ಮಾಡದೇ ಇದ್ರೆ ನಿಮ್ಮ ಕಚೇರಿಗೆ ಬಂದು ಮುತ್ತಿಗೆ ಆಗ್ತವೆ, ಇಡೀ ರಾಜ್ಯಕ್ಕೆ ಕರೆ ಕೊಡ್ತೇವೆ. ಸಿದ್ದರಾಮಯ್ಯ ಅನ್ನೋ ಮಾತನ್ನ ಹೇಳ್ತೇನೆ. ನಿಮ್ಗೆ ಅಂಬೇಡ್ಕರ್ ಜಯಂತಿ ಮಾಡುವ ನೈತಿಕ ಹಕ್ಕಿಲ್ಲ, ಅವ್ರಿಗೆ ಸೌಲಭ್ಯ ಕೊಡ್ಲಿಲ್ಲ ಅಂದ್ರೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಯೋಚನೆ ಮಾಡಬೇಕು. ನಾವು ಪ್ರಮೋಷನ್ ಕೊಟ್ಟಿದ್ದೀವ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತಿದ್ದೀವ, ನಾವು ಅವ್ರಿಗೊಂದು ಅಸೋಸಿಯೇಷನ್ ನಡೆಸೋದಕ್ಕೆ ಸ್ಥಳಾವಕಾಶ ಕೊಟ್ಟಿದ್ದೀವ, ಅವ್ರಿಗೊಂದು ಬಸ್ ಪಾಸ್ ಕೊಟ್ಟಿದ್ದೀವ. ಯಾಕಾಗಲ್ಲ? ಯಾರ್ಯಾರಿಗೋ ಬಸ್ ಕೊಡ್ತಿದ್ವಿ, ಆಫೀಸ್ ಬ್ಯಾಲೆನ್ಸ್ ಬಂದಷ್ಟು ಬಸ್ ಪಾಸ್ ಕೊಡಿದ್ರೆ ನೀವು ಇನ್ನ ಕೊಡೋಕೆ ಸಾಧ್ಯ ಆಗಿಲ್ಲ. ಮತ್ತು ಅಂಬೇಡ್ಕರ್ ಜಯಂತಿ ಮಾಡ್ತೀರಲ್ಲ, ಯಾಕೆ? ದಯವಿಟ್ಟು ನಮ್ಮ ಗಜೇಂದ್ರ ಕುಮಾರ್ ಅವರು ಈ ಮಾತನ್ನ ನಿಮ್ಮ ಹೆಡ್ ಆಫೀಸಲ್ಲಿ ತಿಳಿಸಿ. ನೀವು ಅದನ್ನು ಮಾಡದೇ ಇದ್ರೆ ಖಂಡಿತ 1992 966 ಜನಕ್ಕೆ ಹೇಗೆ ಕೆಲಸವನ್ನು ಕಿತ್ಕೊಳ್ಳೋದಕ್ಕೆ ನೀವು ಕಿತ್ಕೊಂಡಿದ್ವಿ, ಗಳಿಸೋದಕ್ಕೆ ಎಷ್ಟು ಹೋರಾಟ ಮಾಡೋದು ಅದೇ ರೀತಿಯ ಹೋರಾಟವನ್ನ ಈ ವಿಷಯದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಮಾಡ್ತೇನೆ ಅನ್ನೋ ಮಾತನ್ನ, ಅದಕ್ಕೆಲ್ಲ ನೀವು ಸಿದ್ಧರಾಗಿ ಅಂತ ಹೇಳ್ತಾ ಈ ಜಯಂತಿಯಲ್ಲಿ ನನ್ನನ್ನು ಕರೆದು ಮತ್ತೊಂದು ಮಾತು ಹೇಳ್ತೇನೆ. ನೀವು ಕೇಳಿದ್ರೆ ಯಾರು ಕೊಡಲ್ಲ, ಕಿತ್ಕೋಬೇಕು. ಕಿತ್ಕೊಂಡ್ರು ಬಿಡಲ್ಲ, ಜಡದ್ ಕಿತ್ಕೋಬೇಕು ಅಲ್ವಾ? ಮಗು ಹತ್ರ ಹಾಲು ಕುಡಿಸಲ್ಲ. ಈಗ ಮಗು ಹತ್ರ ನಿಪ್ಪಲ್ಲಿ ಕೊಟ್ಬಿಡ್ತಾರೆ, ಸ್ವಲ್ಪ ಸಮಾಧಾನ ಮಾಡ್ತೀವಿ. ಆದ್ರೆ ಮಗು ಅದು ಕಿತ್ಕೊಂಡು ಕುಡಿಬೇಕು ಅಂದಾಗ ಪ್ರತಿಯೊಬ್ಬ ತಾಯಿ ಕೂಡ ಕಂಪಲ್ಸನ್ ಅದು ಹಾಲು ಕುಡಿಸಬೇಕು. ಆ ಕಾಲ ನಿಮ್ಮ ಮಕ್ಕಳು ತಾವಾಗೆ ಬರಲ್ಲ, ಕಿತ್ಕೊಳ್ಳುವಂತ ಶಕ್ತಿ ಕೊಡ್ಕೋಬೇಕು. ಬೌದ್ಧಿಕ ಶಕ್ತಿ ಅಲ್ಲ, ಜ್ಞಾನದ ಶಕ್ತಿ. ನಾನು ಒಂದ್ ಕಡೆ ಹೇಳಿದೆ, ಸರ್ ಅಂಬೇಡ್ಕರ್ ಫೋಟೋ ಹಾಕಿಲ್ಲ ನಿಮ್ಮ ಆಫೀಸ್ನಲ್ಲಿ. ಅದಕ್ಕೆ ಅಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳೋದು, ಇಲ್ಲಿ ಹಾಕ್ಬೇಕಾದಿಲ್ಲ ಅಂತ. ಮತ್ತೆ ಇದು ಯಾರೋ ಫೋಟೋ ಹಾಕಿದ್ದೀರಲ್ಲ, ಅದಕ್ಕೆಲ್ಲ ಆದೇಶ ಇದೆ. ಏನ್ ಆದೇಶ ಇದೆ? ಮಹಾತ್ಮ ಗಾಂಧಿ ಫೋಟೋ ಹಾಕೋದಕ್ಕೆ ಆದೇಶ ಇದೆ, ರಾಷ್ಟ್ರಪತಿ ಹಾಕೋದಕ್ಕೆ ಆದೇಶ ಇದೆ, ಮುಖ್ಯಮಂತ್ರಿ ಆದೇಶ ಇದೆ. ನನ್ನ ಪಕ್ಕದಲ್ಲಿ ನೋಡಿದೆ, ಇಲ್ಲೊಂದು ಗಣಪತಿ ಫೋಟೋ ಹಾಕಿದ್ದೀರಲ್ಲ, ಇದಕ್ಕಲ್ಲಿ ಆದೇಶ. ಸ್ವಾಮಿ ದೇವರು, ನಿಮ್ಮ ಟೇಬಲ್ ರಾಘವೇಂದ್ರ ಕೂರಿಸ್ಬಿಟ್ಟು ಕೂತಿದ್ದೀರ, ಇದಕ್ಕೆಲ್ಲ ಆದ್ಮೇಲೆ ನೋಡಿ ಬಹಳ ಭಯ ಶುರುವಾಯಿತು. ತಕ್ಷಣ ತನ್ನಿ ಸ್ವಾಮಿ ಆಗಬಾರ್ದು, ಇಲ್ಲ ನಾನು ತರೋದಿಲ್ಲ, ನೀವೇ ಫೋಟೋ ತೋರಿಸಿ, ಈ ಥರದೊಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಅಲ್ಲಿ ಅನಾವರಣ ಮಾಡಿ. ಆ ಕ್ರೆಡಿಟ್ ನಿಮ್ಗೆ ಹೋಗ್ಬೇಕು, ನನಗೆಲ್ಲ. ಲೀಡರ್ ಆದವರು ಕಿತ್ಕೊಳ್ಳೋ ಶಕ್ತಿ ಅಂತ ಇದು. ನೀವು ಕೈ ಕಿತ್ಕೊಂಡು ಹೋದ್ರೆ ಅವನು ಆಕ್ಷನ್ ಅಲ್ಲಿ ರಿಯಾಕ್ಷನ್ ಆಗ್ತದಲ್ಲ, ಹಂಗಾಗುತ್ತೆ. ಕಾನೂನುಗಳನ್ನ ಓದ್ಕೋಬೇಕು, ಮಾತಾಡುವ ಶಕ್ತಿಯನ್ನು ಬೆಳೆಸ್ಕೋಬೇಕು, ಚರ್ಚೆ ಮಾಡುವಂತ ಶಕ್ತಿ. ಹೀಗೆ ಹಲವಾರು ವೈ ಶುಡ್ ಐ ಮೀಟ್ ಯು? ನಾನು ವೈ ಐ ಶುಡ್ ನಾಟ್ ಮೀಟ್ ಯು? ಯು ಆರ್ ಪಬ್ಲಿಕ್ ಸರ್ವೆಂಟ್. ನಾನು ಐ ಆಮ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಐ ವಾಂಟ್ ಟು ಮೀಟ್. ನಾನು ಅಲೋ ಅಂದ್ರೆ ಅಲೋ ಅನ್ಬೇಕಾದ್ರೆ ಸೆಕೆಂಡ್ ಕೊಟ್ಟು ಚೆನ್ನಾಗಿದ್ದೀರಾ ಅಂದ್ರೆ ಇಲ್ಲ ಸ್ವಾಮಿ ಅನ್ಬೇಕಾಗುತ್ತೆ, ಚೆನ್ನಾಗಿದ್ದೀರಾ ಅನ್ಬೇಕಾದ್ರೆ. ಇದು ಮ್ಯಾನರ್ಸ್ ರೀ. ನಾನು ಮೀಟ್ ಮಾಡಬೇಕು ಅಂತ ಮೀಟ್ ಮಾಡಿ ಅಷ್ಟೇ. ಇದು ಬೌದ್ಧಿಕ ಶಕ್ತಿ. ಅಂಬೇಡ್ಕರ್ ಕಿತ್ಕೊಂಡಿದ್ದು ಹೀಗೆ. ಸೊ ಹಾಗಾಗಿ ಅದನ್ನ ಬೆಳೆಸ್ಕೊಳ್ಳಿ. ಆಡಳಿತ ಮಂಡಳಿಯವರು ಕೂಡ ಮಿನಿಮಮ್ ಇವೆಲ್ಲ ನಮ್ಮನ್ನ ಪರ್ಸನಲ್ ಮ್ಯಾನೇಜರ್ ಮಾಡಿ ಅದ್ ಮಾಡಿ ಅಂತ ಕೇಳೋದಿಲ್ಲ. ನಮ್ಮ ಹಕ್ಕನ್ನು ನಮಗೆ ಕೊಡಿ. ಯಾವ ಹಕ್ಕನ್ನು ಅಂಬೇಡ್ಕರ್ ಶ್ರಮದಿಂದ ಬಂದಿವೆಯೋ ಅದನ್ನ ಜಾರಿ ಮಾಡಿ. ಈ ಸಂದರ್ಭದಲ್ಲಿ ಅಂತ ವಿಷಯಗಳನ್ನ ಆಲೋಚನೆ ಮಾಡಬೇಕು.
ಒಂದೆರಡು ವಿಷಯಗಳನ್ನ ನಾನು ಚರ್ಚೆ ಮಾಡಿದ್ದೇನೆ. ಇನ್ನು ಇಡೀ ವಿಶ್ವ ಅಂಬೇಡ್ಕರ್ನ ಆರಾಧನೆ ಆಚರಣೆ ಮಾಡುವಂಥ ದಿನವಾಗಿ ಅವರ ಜ್ಞಾನ ಭಂಡಾರವನ್ನು ಕೊಂಡಾಡುವಂಥ ದಿವಸಗಳು ಇವತ್ತಿನ ದಿವಸಗಳು. ಈ ಸಮಾರಂಭದಲ್ಲಿ ತಡವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಮತ್ತೆ ಹೋಗ್ಬೇಕಾಗಿದೆ. ಮತ್ತೊಮ್ಮೆ ನಿಮ್ಮ ಕ್ಷಮೆಯನ್ನು ಕೇಳಿ ವಿರಮಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಭಾರತ ರತ್ನ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರ ಕುರಿತಾಗಿ ಮಾತನಾಡಿದಂತಹ ವೀರಯ್ಯನವರು ರಾಜ್ಯಾಧ್ಯಕ್ಷರು, ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಚೇತನ್ ಅಹಿಂಸ ಖ್ಯಾತ ಚಲನಚಿತ್ರ ನಟರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಕಾರ್ಯಕ್ರಮದ ಕುರಿತಾಗಿ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಂತೇನೆ. ಎಲ್ಲರಿಗೂ ಜೈ ಭೀಮ್. ಜೈ ಭೀಮ್ ಸ್ನೇಹಿತರೆ, ಹಿರಿಯರೇ, ವೇದಿಕೆ ಮೇಲಿರುವ ಗಣ್ಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ತುಮಕೂರಿನಲ್ಲಿ ಭೀಮೋತ್ಸವ ಕಾರ್ಯಕ್ರಮ ಆಚರಿಸಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ. ಅದು KSRTC ನೌಕರರ ಜೊತೆ ಸೇರಿ ಈ ಒಂದು ಅದ್ಭುತ ವಿಚಾರವಂತ ಕಾರ್ಯಕ್ರಮದ ಜೊತೆಗೆ ಸೇರಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ. ಶ್ರೀನಿವಾಸ್ ಅವರು, ಅವ್ರ ಇಡೀ ತಂಡದವರಿಗೆ, ಹಾರ ಮಹೇಶ್ವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅಮೆರಿಕದಲ್ಲಿ ಹುಟ್ಟಿದ್ರು ನನಗೆ ತುಮಕೂರು ನನಗೆ ಯಾಕೆ ಬಹಳ ಹತ್ರ ಆಗತ್ತೆ ಅಂದ್ರೆ, ನನ್ನ ಗುರುಗಳಾದ ನನ್ನ ತಂದೆ 73 ವರ್ಷದ ಹಿಂದೆ ಇದೇ ತುಮಕೂರಿನಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹುಟ್ಟಿದ್ದು. ಸೊ ಆ ಕಾರಣಕ್ಕೆ ತುಮಕೂರು ನನಗೆ ಯಾವಾಗ ಬಹಳ ಖುಷಿ ಆಗತ್ತೆ. ನಮ್ಗೆ ಈ 5 ತಿಂಗಳು, ಏಪ್ರಿಲ್ 14 ನಂತರ 5 ತಿಂಗಳಾಗಿದೆ, ಸೆಪ್ಟೆಂಬರ್ ಆಗಿದೆ. ಆದ್ರೂ ಕೂಡ ಅಂಬೇಡ್ಕರ್ ಜಯಂತಿಗಳು ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಗರ್ಭಿತವಾಗಿ ನಡೀತಾ ಇದೆ. ಇದು ಬಹಳ ಹೆಮ್ಮೆಯ ವಿಚಾರ. ಬಹುಶಃ ಹಿಂದೆ ಯಾವ ವರ್ಷದಲ್ಲೂ ಕೂಡ ಇಷ್ಟೊಂದು ಅಂಬೇಡ್ಕರ್ ಜಯಂತಿಗಳು ನಡೆದಿಲ್ಲ. ಅದು ಕರೋನಾ 2 ವರ್ಷ ಆದ್ಮೇಲೆ ಇಷ್ಟೊಂದು ನಡೀತಾ ಇರೋದು, ಅದು ನಮಗೆ ಹೆಮ್ಮೆ ಆಗತ್ತೆ. ಜನ ಜಾಗೃತಿ ಜಾಸ್ತಿ ಆಗ್ತಾ ಇದೆ. ಜನರಿಗೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನಮಗೆ ಜಾಸ್ತಿ ಅರ್ಥ ಆಗ್ತಾ ಇರುತ್ತೆ. ಬಾಬಾ ಸಾಹೇಬ್ರು ಅನ್ನೋದು ಒಂದು ಹುಟ್ಟಿದ ದಿನ ಅಲ್ಲ, ಅವರ ವಿಚಾರಗಳು, ಅವರ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಮಗೆಷ್ಟು ಮುಖ್ಯ. ಜ್ಞಾಪಕ ಇಟ್ಕೊಳ್ಳಿ, ಬಾಬಾ ಸಾಹೇಬ್ರನ್ನ 20ನೇ ಶತಮಾನದಿಂದ 21ನೇ ಶತಮಾನಕ್ಕೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ನಾವು ಭಾವಚಿತ್ರ, ಪ್ರತಿಭೆ, ಪುತಲಿ ಅಥವಾ ಸಂವಿಧಾನ ಕಟ್ಟಾಕೋದ್ರೂ ಸಾಧ್ಯ ಇಲ್ಲ. ಬಹಳ ಮುಖ್ಯವಾಗಿ ನಾವು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರನ್ನ ಆಧುನೀಕರಿಸಬೇಕು, ಅದನ್ನ ಕಂಟೆಕ್ಚುಲೈಸ್ ಮಾಡಬೇಕು. ಬಹಳ ಜನ ಮಾತಾಡಿದಾಗ ಬಾಬಾ ಸಾಹೇಬ್ರು ಹಿಂಗ್ ಮಾಡಿದ್ರು, 20ನೇ ಶತಮಾನ ಹಂಗ್ ಮಾಡಿದ್ರು ಅಂತ ಬಹಳ ನಿದ್ದೆ ಹೊಡಿಸ್ತಾರೆ. ಅದೆಲ್ಲ ನಮ್ಗೆ ಬೇಕಾಗಿತ್ತು. 21ನೇ ಶತಮಾನದಲ್ಲಿ ಅವರ ವಿಚಾರಗಳನ್ನ ನಾವೆಂಗೆ ಜೀವಂತವಾಗಿ ಉಳಿಸ್ಬೋದು, ಇವತ್ತಿನ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕೊಡ್ಬೋದು ಅನ್ನೋದು ತರೋದು ಬಹಳ ಮುಖ್ಯ. ಹೇಗೆ ಬಾಬಾ ಸಾಹೇಬರು 2500 ವರ್ಷದ ಹಿಂದಿನ ಬುದ್ಧನ 20ನೇ ಶತಮಾನಕ್ಕೆ ತಂದು ನವಯಾನ ಕಟ್ತಾರೋ, ಅದೇ ರೀತಿ ನಾವು ಕೂಡ ಬಾಬಾ ಸಾಹೇಬನ 20ನೇ ಶತಮಾನದಿಂದ 21ನೇ ಶತಮಾನಕ್ಕೆ ವಿಚಾರವಂತಿಕೆಯಿಂದ ನಾವು ತರೋದು ಬಹಳ ಮುಖ್ಯ ಆಗತ್ತೆ ಸ್ನೇಹಿತರೆ. ಹಾಗೆ ನನಗೆ KSRTC ನೌಕರರ ಜೊತೆ ಸೇರಕ್ಕೆ ನನಗೆ ಬಹಳ ಇಷ್ಟ. ಯಾಕಂದ್ರೆ ಏಪ್ರಿಲ್ 2021ರಲ್ಲಿ ಬಹಳ ಅದ್ಭುತವಾದ, ಇಡೀ ರಾಜ್ಯ ಮಟ್ಟದಲ್ಲಿ ಜನರಿಗೆ ಗಮನ ಸೆಳೆಯುವ ಒಂದು ಅದ್ಭುತವಾದ ಹೋರಾಟ ಮುಷ್ಕರ ಮಾಡಿದ್ರಿ. ನಾನು ಕೂಡ ಅದರಲ್ಲಿ ಭಾಗವಹಿಸಿದೆ. 1,30,000 ಜನ KSRTC ನೌಕರರು ಎಲ್ಲರೂ ಕೂಡ ಹೋರಾಟಕ್ಕೆ ಸೇರಿದ್ರು. ಆದ್ರೆ ಆ ಒಂದು ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವದ ವಿರುದ್ಧ ಒಂದು ರೀತಿ ನಡ್ಕೊಂಡು ನಮ್ಮಲ್ಲಿರೋ ನಾಯಕತ್ವದ ವೈಫಲ್ಯನ ದುರುಪಯೋಗ ಮಾಡಿ ಏನೇನಾಗಿದೆ, ಎಷ್ಟೋ ಜನನ ವರ್ಗಾವಣೆ ಮಾಡಿದ್ರು, ಮನೆ ಇಲ್ದಂಗ್ ಮಾಡಿದ್ರು. 2,500 ಜನನ ವಜಾ ಮಾಡಿದೆ ಈ ರಾಜ್ಯ ಸರ್ಕಾರ. ಆ 2,500 ಜನ ವಜಾ ಮಾಡಾದ್ಮೇಲೆ ನಾನು ಕೂಡ ಹೋರಾಟಕ್ಕೆ ವಾಪಸ್ ಕೆಲ್ಸಕ್ಕೆ ಕರ್ಕೊಂಡು ಬರಬೇಕು ಅಂತ ಎಷ್ಟೋ KSRTC ನೌಕರರ ಜೊತೆ ಸೇರಿ ನಾನು ಕೂಡ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಏನಾಗಿದೆ ಅಂದ್ರೆ ಹಂತವಾಗಿ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದಾರೆ 2,500 ಜನ. ಆದ್ರೆ ಇನ್ಕ್ರಿಮೆಂಟ್ಸ್ ಕೊಡಲ್ಲ, ಪ್ರಮೋಷನ್ ಕೊಡಲ್ಲ, ನೀವು ಹೋರಾಟ ಮಾಡಿದ್ರೆ ನಿಮಗೆ ವಾಪಸ್ ಸೇರ್ಸಲ್ಲ ಅಂದ್ ಏನೇನೋ ಪ್ರಜಾಪ್ರಭುತ್ವದ ವಿರುದ್ಧದ ಷರತ್ತುಗಳು ಹಾಕ್ತಾ ಇದ್ದಾರೆ. ಇದನ್ನ ನಾವು ಧಿಕ್ಕರಿಸಿ ನಾವೆಲ್ಲರೂ ಸಹ KSRTC ನೌಕರರು, ನಮ್ಮ ಸಾರಿಗೆ ನೌಕರರ ಜೊತೆ ನಿಂತ್ಕೋಬೇಕು. ನಿಜವಾದ ನಮ್ಮ ಸಾರಿಗೆ ನೌಕರರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೊ ಇದು ಬಹಳ ಸೂಕ್ತವಾದ ಒಂದು ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಗೆ ಬಾಬಾ ಸಾಹೇಬ್ರದ್ದು ಕಾರ್ಮಿಕರು ಅಂದ್ರೆ
1930ನೇ ದಶಕದಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಬಾಬಾ ಸಾಹೇಬ್ ಶುರು ಮಾಡ್ತಾರೆ. ಆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿನಲ್ಲಿ ಕಾರ್ಮಿಕರು, ರೈತರು, ಕೂಲ ಕಾರ್ಮಿಕರ ಪರವಾಗಿ ಎಷ್ಟೋ ಕೆಲಸ ಮಾಡ್ತಾರೆ. ಬಾಬಾ ಸಾಹೇಬ್ರು 1936ರಲ್ಲಿ ಎಂಥ ಯಶಸ್ಸು ಪಡಿತಾರೆ. ಬಹುಶಃ ಅವರ ಜೀವನದಲ್ಲಿ ಎಲ್ಲೂ ಕೂಡ ಅವರು ರಾಜಕೀಯದಲ್ಲಿ ಅಷ್ಟೊಂದು ಯಶಸ್ಸು ಪಡಲಿಲ್ಲ. 1936ರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿನಲ್ಲಿ ಅವರು ಬಾಂಬೆ ಪ್ರೆಸಿಡೆನ್ಸಿನಲ್ಲಿ 17 ಸೀಟಲ್ಲಿ 15 ಅವರ ಪಕ್ಷ ಗೆಲ್ಲುತ್ತೆ. ಅದು ಬಹಳ ಹೆಮ್ಮೆಯ ವಿಚಾರ. ಹಾಗೇನೆ ಲಾ ಮಿನಿಸ್ಟರ್ ಆಗಿ 42 46 ತನಕ ಬಾಬಾ ಸಾಹೇಬ್ ಗೊತ್ತಿರೋ ಹಾಗೆ ಏನು ಮೆಟರ್ನಿಟಿ ಬೆನಿಫಿಟ್ಸ್ ಆಗಿರ್ಬೋದು, 8 ಗಂಟೆ ಕಾಲ ಆಗಿರ್ಬೋದು, ಸಮ ಕೆಲಸ ಸಮ ವೇತನ ಆಗಿರ್ಬೋದು, ಅನೇಕ ಸೋಷಿಯಲ್ ಸೆಕ್ಯೂರಿಟಿ ಎಲ್ಲ ಮಾಡ್ಕೊಡ್ತಾರೆ. ಮತ್ತೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬರು ರೈತರ ಹೋರಾಟದಲ್ಲಿ, ಕೋಟಿ ಅಂತ ಲ್ಯಾಂಡ್ ಟೆನ್ಯೂರ್ ಹೋರಾಟದಲ್ಲಿ ಶೂದ್ರ ಮತ್ತು ದಲಿತರು ಒಗ್ಗಟ್ಟಾಗಬೇಕು ಅಂತ ರೈತರ ಪರವಾಗೂ ಸಹ ನಿಂತ್ಕೊಳ್ತಾರೆ. ಇದು ನಮಗೆ ಬಾಬಾ ಸಾಹೇಬರ ವಿಚಾರಗಳು ನಮ್ಗೆ ಗೊತ್ತಾಗಬೇಕು 40ನೇ ದಶಕದಲ್ಲಿ. ಇದು ಏನ್ ನಮಗೆ ಹೇಳ್ಕೊಡುತ್ತೆ ಅಂದ್ರೆ, ನಮಗೆ ನಿಜವಾದ ಪರಿವರ್ತನೆ ಅಂದ್ರೆ ನಮಗೆ ಜಾತಿ, ಲಿಂಗ, ವರ್ಗ ಎಲ್ಲ 3 ಪರಸ್ಪರ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ರಿಗೆ ಜಾತಿ ವಿನಾಶ ಆಗ್ಬೇಕು ಅಂದ್ರು ಅದಕ್ಕೆ ಆರ್ಥಿಕತೆಗೆ ಒಂದಕ್ಕೊಂದು ಪುರುಷ ಪ್ರಧಾನ ವ್ಯವಸ್ಥೆ ಪ್ರತಿ ಒಂದಕ್ಕೂ ಸಂಬಂಧ ಇದೆ ಅನ್ನೋದು ಗೊತ್ತಿದೆ. ಇವತ್ತು ನೋಡಿ, ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೋ ಅವರೇ ಸಾಮಾಜಿಕವಾಗಿ ಹಿಂದುಳಿತಾರೋ ಅವರೇ ಎಷ್ಟೋ ಸಲ ಪುರುಷ ಪ್ರಧಾನ ವ್ಯವಸ್ಥೆ ಲಿಂಗದಲ್ಲಿ ಹಿಂದುಳಿದಿರ್ತಾರೋ. ನಮ್ಮ ದೇವದಾಸಿಗಳು ಅದು ಬಹಳ ಒಂದು ಸ್ಪಷ್ಟದ ಉದಾಹರಣೆ. ಸೊ ನಮಗೆ ಇವತ್ತಿನ ದಿನ ನಿಜವಾಗ್ಲೂ ಬಾಬಾ ಸಾಹೇಬರ ಯೋಚನೆ ನಾವು ಹೇಳ್ಕೊಡ್ಬೇಕು ಅಂದ್ರೆ, ನಮಗೆ ಎಲ್ಲಾ ತರ ಸಮಾನತೆಗೋಸ್ಕರ ಹೋರಾಟ ಮಾಡೋರು ಎಲ್ಲರೂ ಇರಬೇಕು. ಅದ್ರ ಬಹಳ ಮುಖ್ಯವಾಗಿ ಅವರ ನಮ್ಮ ರೈತರು, ಕಾರ್ಮಿಕರು ಮಾಡಿರೋ ಕೊಡುಗೆ ನಮ್ಮ ಬಹಳ ಮುಖ್ಯ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗ್ ಬರೀ ಬಾಬಾ ಸಾಹೇಬ್ರ ಚಿತ್ರ ಬರೀ ನೀಲಿ ಶಾಲ್ ನಲ್ಲಿ ಬರಬಾರ್ದು, ನಮ್ಮ ಹಸಿರು ಶಾಲ್ ನಲ್ಲಿ ನಮ್ಮ ಕೆಂಪು ಶಾಲ್ಗಳನ್ನು ಸಹ ಬಾಬಾ ಸಾಹೇಬ್ರನ್ನ ಗುರುತಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ರೆ ಅವಾಗ ನಿಜವಾಗ್ಲೂ ನಮಗೆ ಬಾಬಾ ಸಾಹೇಬ್ ಗೌರವ ಸಿಕ್ಕಂಗೆ ಆಗತ್ತೆ. ಹಾಗೆ ಬಾಬಾ ಸಾಹೇಬರಿಗೆ ಅವರ ಹುಟ್ಟಿದ ದಿನ ಯಾವುದು ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅವರಿಗೆ ಹುಟ್ಟಿದ ದಿನ ಅವ್ರು ಆಚರಿಸ್ಬೇಕು ಅಂತಾನೂ ಅವ್ರಿಗೆ ಆ ಒಂದು ರೀತಿ ಆಚರಿಸ್ಬೇಕು ಅಂತ ಆಸೆ ಇರ್ಲಿಲ್ಲ. ಯಾಕಂದ್ರೆ ಅವರಿಗೆ ವ್ಯಕ್ತಿ ಪೂಜೆ ಇಷ್ಟ ಇರಲಿಲ್ಲ. ಆದ್ರೆ ಬಾಬಾ ಸಾಹೇಬರಿಗೆ ನಾವು ಗುರುತಿಸ್ಬೇಕು ಅಂದ್ರೆ ನಾವು ಬಹಳ ಮುಖ್ಯವಾಗಿ ಅವರ ವಿಚಾರಗಳನ್ನ ಜೀವಂತವಾಗಿರ್ಬೇಕು. ಏನ್ ಅವ್ರು ಹೇಳಿದರೆ, ನನ್ನನ್ನು ಪೂಜಿಸಬೇಡಿ, ನನ್ನನ್ನು ಓದಿ ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಸಂವಿಧಾನ ಅಂತ ಬಹಳ ಜನ ಹೇಳ್ತಾರೆ, ಬಾಬಾ ಸಾಹೇಬ್ರು ಸಂವಿಧಾನ ಅಂತ. ಬಾಬಾ ಸಾಹೇಬ್ರು ವಿಚಾರ ನಾವು ನೋಡಿದ್ರೆ, ಬಾಬಾ ಸಾಹೇಬ್ರು ಒಂದ್ ಸಂವಿಧಾನ ಅಲ್ಲ, ಆರಾಮಾಗಿ 100 ಸಂವಿಧಾನ ಬರೆಯೋ ಸಾಮರ್ಥ್ಯ ಇರೋ ಮನುಷ್ಯ. ಒಂದ್ ಹೇಳ್ತೀನಿ, ಈ ಸಂವಿಧಾನ ಬರೆದಾಗ ಬಾಬಾ ಸಾಹೇಬ್ರು ಬಹಳ ಇಕ್ಕಟ್ಟಲ್ಲಿ ಬರೀತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಬಹಳ ಜನ ಸೈದ್ಧಾಂತಿಕ, ಅವರಿಗೆ ಭಿನ್ನ ಅಭಿಪ್ರಾಯ ಇರೋ ಜನ ಇರ್ತಾರೆ. ಬ್ರಹ್ಮ ಸಮಾಜಸ್ಸು, ಆರ್ಯ ಸಮಾಜಸ್ಸು, ಕಮ್ಯುನಿಸ್ಟು, ಕಾಂಗ್ರೆಸ್ಸು, ಚಿಗುರ್ತಿರ ಹಿಂದುತ್ವವಾದಿಗಳು, ಸಮಾಜವಾದಿಗಳು, ಎಂತೆಂಥವ್ರು ಜನ ಇರ್ತಾರೆ. ಆದ್ರೆ ಬಾಬಾ ಸಾಹೇಬ್ರು ಅವರ ನಿಲುವು ಸ್ಪಷ್ಟವಾಗಿ ಕೊಡ್ತಾರೆ. ಆದ್ರೆ ಅವ್ರಿಗೆ ಸಂಪೂರ್ಣವಾಗಿ ತೃಪ್ತಿ ಇರಲ್ಲ ಸಂವಿಧಾನದಲ್ಲಿ. ಯಾಕಂದ್ರೆ ಎಲ್ಲಾರ್ಗೂ ಒಪ್ಪಿಗೆ ಆಗಬೇಕು ಅನ್ನೋ ರೀತಿಯಲ್ಲಿ. ಸೊ ನಾವು ಕೂಡ ಬಾಬಾ ಸಾಹೇಬ್ರನ್ನ ಸಂವಿಧಾನ ಕಟ್ಟಾಕದಲ್ಲ, ನಾವು ಬಾಬಾ ಸಾಹೇಬ್ರ ಪರಿವರ್ತನೆಶೀಲ ಸಿದ್ಧಾಂತ ನೋಡಬೇಕು ಅಂದ್ರೆ ಅವ್ರ 22 ವಾಲ್ಯೂಮ್ಗಳಲ್ಲಿ, ಅವರ 22 ಪ್ರತಿಜ್ಞೆಗಳಲ್ಲಿ, ಅವರ ಭಾಷಣಗಳಲ್ಲಿ, ಅವರ ಕಾಗದಗಳಲ್ಲಿ ಇದ್ರೆ ನಮಗೆ ಎದ್ದು ಕಾಣುತ್ತೆ. ಆಮೇಲೆ ಬಾಬಾ ಸಾಹೇಬ್ರು ಸಂವಿಧಾನದ ಬಗ್ಗೆ ನಾವು ಹೇಳಬೇಕು ಅಂದ್ರೆ, ನಾವು ಖಂಡಿತ ನಾವು ಬಾಬಾ ಸಾಹೇಬ್ ಸಂವಿಧಾನ ಬದಲಾಯಿಸೋ ಪ್ರಶ್ನೆ ಬರಲ್ಲ, ಅಥವಾ ಅದ್ ಹೇಗಿದೆಯೋ ಹಾಗೆ ಇಟ್ಕೊಳ್ಳೋ ಪ್ರಶ್ನೆ ಬರಲ್ಲ. ನಾವು ಬಾಬಾ ಸಾಹೇಬ್ ಕನಸನ್ನ ನನಸು ಮಾಡಬೇಕು ಅಂದ್ರೆ 21ನೇ ಶತಮಾನಕ್ಕೆ ಇನ್ನೂ ಉತ್ತಮಗೊಳಿಸೋದು, ಇನ್ನೂ ಜನಪರವಾಗಿ ಮಾಡೋದು, ಇನ್ನೂ ಬಡವರ ಪರ ಮಾಡೋದು, ಇನ್ನೂ ಶೋಷಿತರ ಪರ ಮಾಡೋದು, ಇನ್ನೂ ಪ್ರಗತಿ ಪರ ಮಾಡೋದು, ಅದು ಬಾಬಾ ಸಾಹೇಬ್ರ ಕನಸು ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಹಾಗೇನೆ ಬಹಳ ಜನ ಹೇಳ್ತಾರೆ ಬಾಬಾ ಸಾಹೇಬ್ರು ಬಹಳ ಗಂಭೀರವಾದ ವ್ಯಕ್ತಿ ಅಂತ. ಹೌದು, ಕೋಪ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಅದು ಕೋಪ ಅಲ್ಲ, ಅದು ಆಕ್ರೋಶ ವ್ಯವಸ್ಥೆ ಮೇಲೆ. ಯಾಕಿತ್ತು ಆಕ್ರೋಶ ಅಂದ್ರೆ, ಇಷ್ಟೊಂದು ಭೇದ ಭಾವನೆ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳಲ್ಲ ಜನ. ಅವ್ರ ಜೀವನದ ಜಂಜಾಟವನ್ನು ಮುಂದುವರಿಸ್ತಾ ಇರ್ತಾರೆ, ವ್ಯವಸ್ಥೆ ಪರವಾಗಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಹಣೆ ಬರಹ ಅಂತ ಅಂದ್ಬಿಟ್ರು, ನಮ್ ಜೀವನನೇ ಇಷ್ಟು ಅಂತ. ಬಾಬಾ ಸಾಹೇಬ್ರು ಯಾವತ್ತು ಹಣೆ ಬರಹದ ಬಗ್ಗೆ ನಂಬಿರ್ತಿರ್ಲಿಲ್ಲ. ನಾವು ನಮ್ಮ ಭವಿಷ್ಯ ನಾವೇ ಕಟ್ಬೇಕು. ಏನ್ ಹೇಳ್ತಾರೆ ಬಾಬಾ ಸಾಹೇಬ್ರು? ವಿಧಿ ನಂಬೇಡಿ, ನಿಮ್ಮ ಶಕ್ತಿನಲ್ಲಿ ನಂಬಿ ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಶಕ್ತಿನಲ್ಲಿ ನಂಬಬೇಕು ಹೊರತು ಈ ಎಲ್ಲೋ ಒಂದ್ ಕಡೆ ಹಣೆಯಲ್ಲಿ ಬರ್ದಿದೆ ಇದೇ ನಮ್ಮ ಭವಿಷ್ಯ ಅಂತ ನಂಬ್ಕೊಂಡಿರೋದ್ರಲ್ಲಿ ಅರ್ಥ ಇಲ್ಲ. ನಾವು ಒಂದು ಜ್ಞಾಪಕ ಇಟ್ಕೋಬೇಕು, ಪ್ರಾಮಾಣ್ಯ ಅನ್ನೋದು ಏನು ಅನ್ನೋದು. ಪ್ರಾಮಾಣ್ಯ ಬುದ್ಧ, ಬಸವ, ಅಂಬೇಡ್ಕರ್ ಯಾರ್ಯಾರು ಸಮಾನತೆ ಸಾರಿದರೋ ಇವತ್ತಿನ ದಿನ ಪ್ರಾಮಾಣ್ಯ ಅವ್ರನ್ನ ನುಂಗಾಗ್ತಾ ಇದೆ, ಅವ್ರನ್ನ ಡೈಲ್ಯೂಟ್ ಮಾಡ್ತಾ ಇದೆ, ಅವ್ರನ್ನ ಹೈಜಾಕ್ ಮಾಡ್ತಾ ಇದೆ. ಪ್ರಾಮಾಣ್ಯ ಅಂದ್ರೆ ಏನು? ಅದು ಹುಟ್ಟಿದ ತಕ್ಷಣ ಕೆಲವರು ಶ್ರೇಷ್ಠ ಕೆಲವರು ಕನಿಷ್ಠ ಅನ್ನೋ ಮನಸ್ಥಿತಿ, ಅನ್ನೋ ಸಿದ್ಧಾಂತ, ಅನ್ನೋ ವ್ಯವಸ್ಥೆ.
ಬುದ್ಧನ್ನ ಏನು ಯಾರು ದೇವರ ಬಗ್ಗೆ ಹೇಳಿಲ್ವೋ, ದೇವರ ಬಗ್ಗೆ ಮಾತಾಡದೇ ಇಲ್ವೋ, ಯಾರು ವೈಜ್ಞಾನಿಕತೆಯನ್ನ ಸಾಧಿಸೋ ಅವ್ರನ್ನೇ ವಿಷ್ಣುವಿನ 9ನೇ ದಶಾವತಾರ ಅಂತ ಮಾಡ್ತಾರಲ್ಲ, ಅದನ್ನ ಬಾಬಾ ಸಾಹೇಬ್ 22 ಪ್ರತಿಜ್ಞೆಗಳಲ್ಲಿ ವಿರೋಧ ಮಾಡ್ತಾರೆ. ಬುದ್ಧ ಯಾವುದೇ ಕಾರಣಕ್ಕೂ ವಿಷ್ಣುವಿನ ಅವತಾರ ಅಲ್ಲ ಅಂತ ಹೇಳ್ತಾರೆ. ಸೊ ನಾವು ಕೂಡ ಅದನ್ನ ನಮ್ಮ ಪ್ರಶ್ನೆ ಬರಲ್ಲ. ಅವರು ನಮ್ಮ ಗುರುಗಳು, ಅವರು ವೈಜ್ಞಾನಿಕತೆ ಸಾರಿರೋ ವ್ಯಕ್ತಿ. ಹಾಗೆ ಬಸವಣ್ಣನ ಹೇಳ್ತಾ ಇದ್ರು ನಮ್ಮ ಸ್ವಾಮೀಜಿಯವರು. ಹೇಗೆ ಬಸವಣ್ಣ ಅನ್ನೋದು ಒಂದು ಜಾತಿಗೆ ಸೀಮಿತ ಮಾಡ್ತಾರೆ, ಈ ಒಂದೊಂದು ಜಾತಿಗೆ ಒಂದೊಂದು ನಾಯಕರು ಅಂತ ಮಾಡೋದೇ ಅದು ಪ್ರಾಮಾಣ್ಯ. ಯಾಕಂದ್ರೆ ಬಸವಣ್ಣ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಕನಕದಾಸ ಆಗಿರ್ಬೋದು, ಇವರೆಲ್ಲ ಲಿಂಗಾಯತ ಒಕ್ಕಲಿಗರ ಕುರುಬರಲ್ಲ, ಇವರೆಲ್ಲ ಸಮಾನತಾವಾದಿಗಳು. ಬಾಬಾ ಸಾಹೇಬರು ಕೂಡ ಅದೇ ರೀತಿ. ನಾವು ಅದನ್ನ ಕಟ್ ಹಾಕೋದ್ರಲ್ಲಿ ಅರ್ಥ ಆಗಿಲ್ಲ. ಯಾರ್ಯಾರು ಸಮಾನತೆ ಸಾರ್ತೀವೋ ಅವರೆಲ್ಲ ನಮ್ಮ ಗುರುಗಳು, ಯಾವ ಜಾತಿಯ ಗುರುಗಳಲ್ಲ. ಇವತ್ತಿನ ದಿನ ನಿಜ ಹೇಳಬೇಕು ಅಂದ್ರೆ, ಯಾರು ಬಸವಣ್ಣನ ಉಳಿಸ್ತಾ ಇದ್ದಾರೆ ಅಂದ್ರೆ ಅದು ಯಾವುದೋ ಒಂದು ಪ್ರಬಲ ಜಾತಿ, ಲಿಂಗಾಯತ ಜಾತಿಯರು ಅಲ್ಲ. ಅವರೆಲ್ಲ ಸ್ವಜಾತಿ ಪ್ರೇಮ, ಹಿಂದುತ್ವದ ಪರವಾಗಿ ನಿಂತಿದ್ದಾರೆ. ಇವತ್ ಯಾರು ಬಸವಣ್ಣನ ನಿಜವಾದ ಬದುಕ್ತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಬ್ಕೊಂಡಿರೋ ದಲಿತರ ಮನೆಯಲ್ಲಿ ಬಸವಣ್ಣ ಉಳಿದಿದ್ದಾರೆ. ಅದು ಹೆಮ್ಮೆಯ ವಿಚಾರ. ಹಾಗೆ ಬಾಬಾ ಸಾಹೇಬ್ರು ನಾನು ಹೇಳಿದೆ, ಒಂದು ಜಾತಿ ಕಟ್ಟಾಗ್ತಾರೆ, ಅವರು ಒಂದು ದಲಿತ ನಾಯಕ, ಅದು ಅಲ್ಲವೇ ಅಲ್ಲ. ಅವರು ಒಂದು ಸಮಾನತೆಯ ನಾಯಕ, ಒಂದು ವಿಶ್ವದ ಸಮಾನತೆಯ ಒಂದು ಪರಿವರ್ತನೆಯ ನಾಯಕ. ಬಸವಣ್ಣ ಅಂದಾಗ ಎಷ್ಟೋ ಜನ ಮಾತಾಡ್ತಾರೆ, ಲಿಂಗಾಯತ ಸಮುದಾಯ ಹೇಳ್ತಾರೆ. ಇವಾಗ ಮಠದ ಬಗ್ಗೆ ಚರ್ಚೆ ಬರುತ್ತೆ. ಮಠಾಧೀಶರು ಆಧುನಿಕ ಬಸವಣ್ಣ ಅಂತಾರೆ, ಅಥವಾ ಲಿಂಗಾಯತ ಸಮುದಾಯದ ರಾಜಕಾರಣಿಗಳು ಆಧುನಿಕ ಬಸವಣ್ಣ ಅಂತಾರೆ. ಅವರೆಲ್ಲ ಆಧುನಿಕ ಬಸವಣ್ಣ. ಯಾರಾದ್ರೂ ಆಧುನಿಕ ಬಸವಣ್ಣ ಇದೆ ಅಂತ ಹೆಮ್ಮೆಯಿಂದ ಹೇಳ್ತೀವಿ, ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು. ಅದನ್ನ ಜನರಿಗೆ ಗೊತ್ತಾಗ್ತದೆ. ಹಾಗೆ ನಮಗೆ ಇವತ್ತಿನ ದಿನ ಬದಲಾವಣೆ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಬುಲೆಟ್ ಇಂದ ಸಾಧ್ಯ ಇಲ್ಲ, ಬೇಡವೇ ಬೇಡ. ನಮಗೆ ಬ್ಯಾಲೆಟ್ ಇಂದ ಬೇಕಾಗಿದೆ. ಆದ್ರೆ ಬ್ಯಾಲೆಟ್ ಇಂದ ಅಂದ್ರೆ 5 ವರ್ಷಕ್ಕೊಂದ್ಸಲಿ ಮತ ಹಾಕ್ಬಿಟ್ಟು ಸುಮ್ಮನೆ ಇರೋ ಪ್ರಶ್ನೆ ಬರಲ್ಲ. ನಾವು ದಿನನಿತ್ಯ ನಾವು ಅನ್ಯಾಯ ವಿರುದ್ಧ ನಿಂತ್ಕೊಂಡಿರ್ಬೇಕು. ಈ ವ್ಯವಸ್ಥೆಯಲ್ಲಿರೋ ರಾಜಕೀಯ ಪಕ್ಷಗಳನ್ನ ನಾವು ನಂಬಕ್ಕಾಗಲ್ಲ. ಯಾರು ಕೂಡ ಸಮಾನತೆ ಸಾರಲ್ಲ. ಮಹಿಳಾ ವಿರೋಧಿ ಇದ್ರೆ, ದಲಿತ ವಿರೋಧಿ, ಆದಿವಾಸಿಗಳ ವಿರೋಧಿ, ಕಾರ್ಮಿಕರ ವಿರೋಧಿ, ಪರಿಸರ ವಿರೋಧಿ, ಅದ್ರ ಜೊತೆ ಕನ್ನಡದ ವಿರೋಧಿ, ಎಲ್ಲಾ ರೀತಿ ವಿರೋಧಿಗಳಿರೋ ಪಕ್ಷಗಳನ್ನ ನಂಬಕ್ಕಾಗಲ್ಲ. ನಾಪಕ ಇಟ್ಕೊಳ್ಳಿ, ಬರೀ ಆಡಳಿತ ಪಕ್ಷನ ವಿರೋಧ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಒಂದ್ ರೀತಿ ಪ್ರತಿಪಕ್ಷಗಳ ವಿರೋಧ ಪಕ್ಷಕ್ಕೆ ಒಂದ್ ರೀತಿ ಚಮಚಗಳಾಗ್ತೀವಿ. ಆದ್ರೆ ನಿಜವಾದ ಅಂಬೇಡ್ಕರ್ ವಾದಿಗಳಾಗ್ಬೇಕು ಅಂದ್ರೆ ಇಡೀ ಈ ರಾಜಕೀಯ ವ್ಯವಸ್ಥೆ ಯಾವ್ದು ಭೇದ ಭಾವನೆ ಸಾರತ್ತೋ ಆ ಇಡೀ ವ್ಯವಸ್ಥೆ ವಿರೋಧ ಮಾಡ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ರೀತಿಯ ಒಂದು ಹೋರಾಟದ ಮುಖಾಂತರ, ಸಂಘಟನೆ ಮುಖಾಂತರ ಕಟ್ಟೋದು ಬಹಳ ಮುಖ್ಯ ಇವತ್ತಿನ ದಿನ. ಅದು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್ ಸಿದ್ಧಾಂತಗಳಲ್ಲಿ. ಮತ್ತೆ ನಮ್ಗೇನಾದ್ರೂ ಸಮಾನತೆ ಬರ್ಬೇಕು ಅಂದ್ರೆ ನಾವು ಸಂಘಟನೆ ಕಟ್ಟಿದ ತಕ್ಷಣ ಸಮಾನತೆ ಬರಲ್ಲ. ಸಮಾನತೆ ಬರ್ಬೇಕು ಅಂದ್ರೆ ನಾವು ಸಮಾನತೆಗೋಸ್ಕರ ಕಿತ್ಕೋಬೇಕು, ಪಡ್ಕೋಬೇಕು, ಕಸ್ಕೋಬೇಕು. ನೋಡಿ, ಅಧಿಕಾರ ಎಲ್ಲೇ ಇಡೀ ಇತಿಹಾಸದಲ್ಲಿ ಅಧಿಕಾರದವರು ಅಷ್ಟು ಸುಲಭ ಬಿಟ್ಕೊಟ್ಬಿಟ್ಟಿದಾರ. ಶ್ರೀಮಂತವ್ರು ಬಿಟ್ಕೊಟ್ಬಿಟ್ಟು, ಮೇಲ್ಜಾತಿಯವ್ರು ಬಿಟ್ಕೊಟ್ಟು, ಗಂಡಸರು ಬಿಟ್ಕೊಟ್ಬಿಡ್ತಾರ. ಯಾಕೆ ಬಿಟ್ಕೊಡ್ತಾರೆ? ಬಿಟ್ಕೊಡಲ್ಲ. ನಾವು ಕಿತ್ಕೋಬೇಕು. ನಮಗೆ ಏನ್ ಬೇಕಾಗತ್ತೆ ಅಂದ್ರೆ, ನಾವು ನೋಡಿ ನಮ್ಮ ಹೋರಾಟಗಳನ್ನ, ಸ್ವತಂತ್ರದ ಹೋರಾಟ ಆಗಿರ್ಬೋದು, ಇಷ್ಟು ಜನ ಜೀವ ಕೊಟ್ರು. ಮತ್ತೆ ಇದರ ಹೋರಾಟ, ಭಾಷೆಯ ಹೋರಾಟ, ಭಾಷೆ ರಾಜ್ಯದ ಹೋರಾಟ ಆಗಿರ್ಬೋದು. ಮತ್ತೆ ಹಿಂದಿ ವಿರುದ್ಧದ, ಹೇರಿಕೆ ವಿರುದ್ಧದ ಹೋರಾಟಗಳು. ಮತ್ತೆ ಬಹಳ ಮುಖ್ಯವಾಗಿ ಹೋದ ವರ್ಷ ನಮ್ಮ ರೈತರ ಹೋರಾಟ ಎಷ್ಟು ಮುಖ್ಯ ಆಯ್ತು. ರೈತರ ಹೋರಾಟ 600 ಜನ ಮೇಲ್ ಜೀವ ಕೊಟ್ಟಿದ್ದಾರೆ. ಅವ್ರ ಮೇಲೆ ಟೀರ್ ಗ್ಯಾಸ್ ಹಾಕ್ತಾರೆ, ಅವ್ರ ಮೇಲೆ ವಾಟರ್ ಕ್ಯಾನನ್ ಹಾಕ್ತಾರೆ. ಆದ್ರೆ ನಾವು ಹೋರಾಟದ ಮುಖಾಂತರ ಬದಲಾವಣೆ ಸಾಧ್ಯ ಅಂತ ಹೇಳ್ತಾರೆ. ಅದೇ ಕಿಚ್ಚು ನಮ್ಮ ಸಮಾನತಾವಾದಿಗಳು, ನಮ್ಮ ಬುದ್ಧ, ಬಸವ, ಅಂಬೇಡ್ಕರ್ ವಾದಿಗಳಲ್ಲಿದ್ರೆ ಪರಿವರ್ತನೆ ಅಂತ ಖಚಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಕೊನೆಯದಾಗಿ ರಾಜಕೀಯ ಬದಲಾವಣೆ ಬರಬೇಕು ಅಂದ್ರೆ ಸಾಮಾಜಿಕ ಬದಲಾವಣೆ ಬರಬೇಕು. ಸಾಮಾಜಿಕ ಬದಲಾವಣೆ ಬರಬೇಕು ಅಂದ್ರೆ ಮಾನಸಿಕ ಬದಲಾವಣೆ ಬರಬೇಕು. ನಾವು ಬುದ್ಧ, ಬಸವ, ಅಂಬೇಡ್ಕರ್ ವಾದಿಗಳಂದ್ರೆ ನಾವು ಎಲ್ಲೋ ಒಂದ್ ಕಡೆ ಸಮಾಜ ಬದಲಾಗತ್ತೆ ಅಂತಲ್ಲ, ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಬ್ರು ನೋಡೋ ದೃಷ್ಟಿ ನಾವೆಲ್ಲರೂ ಸರಿ ಸಮಾನರು. ಯಾರೊಬ್ಬ ಶ್ರೀಮಂತ ನಮ್ಗಿಂತ ಹಿರಿಯನಲ್ಲ, ನಮ್ಗಿಂತ ಶ್ರೇಷ್ಠನಲ್ಲ. ಯಾವ ಬಡವ ನಮ್ಗಿಂತ ಕನಿಷ್ಠ ಅಲ್ಲ. ನಾವೆಲ್ಲರೂ ಸರಿ ಸಮಾನರು. ಈ ಒಂದು ಕೊಳಕು ಭೇದ ಭಾವನೆಯ ವ್ಯವಸ್ಥೆ ಯಾವ ಕಾರಣಕ್ಕೂ ಪಾಪ ಪುಣ್ಯ ಅಲ್ಲವೇ ಅಲ್ಲ. ಭೇದ ಭಾವದ ವ್ಯವಸ್ಥೆಯಿಂದ ಈ ಭೇದ ಭಾವನೆ ಆಗಿದೆ. ಅದನ್ನ ನಾವು ಸರಿಪಡಿಸ್ಬೇಕು, ಅದನ್ನ ತಿದ್ದಬೇಕು. ಅದು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಕುವೆಂಪು ಸಿದ್ಧಾಂತದಿಂದನೇ ಸಾಧ್ಯ. ಇಷ್ಟು ಹೇಳಿ ನನಗೆ ಒಂದು ವಚನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇದು ಅಲ್ಲಮ ಪ್ರಭುವಿನ ವಚನ. ನನಗೆ KSRTC ನೌಕರರ ಜೊತೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಸಿಕ್ಕಿದ್ದು ಸಂತೋಷ ಆಗಿ. ಈ ಅಲ್ಲಮ ಪ್ರಭು ವಚನ ಏನಿದೆ ಅಂದ್ರೆ,
ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ, ಕುಹೇಶ್ವರ ಲಿಂಗಕ್ಕೆಯು ಎನಗೆಯು ಎತ್ತನಿಂದೆತ್ತ ಸಂಬಂಧವಯ್ಯ. ಜೈ ಕರ್ನಾಟಕ, ಜೈ ಭೀಮ್. ಧನ್ಯವಾದಗಳು ಸರ್. ನಮಗೆ ಅಂಬೇಡ್ಕರ್, ಬುದ್ಧ ಮತ್ತೆ ನಮ್ಮ ಕುವೆಂಪು ಇವರು ಹೇಳಿದ್ದು ಸಮಾನತೆಯನ್ನ ಅಷ್ಟೇ, ನೀವು ಅದನ್ನ ಯಾವುದೇ ಜಾತಿಗೆ ಬ್ರ್ಯಾಂಡ್ ಮಾಡಬೇಡಿ ಅಂತ ಹೇಳಿ ತುಂಬಾ ಸ್ಪಷ್ಟವಾಗಿ ನಮ್ಗೆ ಹೇಳಿದಂತಹ ನಮ್ಮ ನೆಚ್ಚಿನ ಚಲನಚಿತ್ರ ನಟರಾದಂತಹ ಚೇತನ್ ಅಹಿಂಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ನಮ್ಮ ಎಜೆ ಖಾನ್ ರಾಜ್ಯಾಧ್ಯಕ್ಷರು ದಲಿತ್ ಮೈನಾರಿಟಿ ಸೇನೆ ಕರ್ನಾಟಕ, ಇವರು ಈ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಬೇಕು ಅಂತ ಕೇಳ್ಕೊಂತೀನಿ. ಈಗ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯುತ್ತೆ. ಈ ಕಾರ್ಯಕ್ರಮವನ್ನ ಡಿ.ಎಸ್. ವೀರಯ್ಯನವರು ರಾಜ್ಯಾಧ್ಯಕ್ಷರು, ಕರ್ನಾಟಕ ಮಾಜಿ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ ಇವರು. ಈಗ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನೌಕರರ ಮಕ್ಕಳಿಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ವಿತರಿಸಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ಈಗ ವೇದಿಕೆಯ ಮೇಲೆ ನಾನು ವಿದ್ಯಾರ್ಥಿಗಳ ಹೆಸರನ್ನ ಹೇಳ್ತೀನಿ, ಅವರು ವೇದಿಕೆ ಮೇಲೆ ಬಂದು ಪ್ರಶಸ್ತಿ ಪತ್ರಗಳನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಂತೀನಿ. ನಂದನ್ ಕುಮಾರ್ ಸನ್ ಆಫ್ ಶ್ರೀಧರ್ SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದಿರುತ್ತಾರೆ. ನಂದನ್ ಕುಮಾರ್. ಹರ್ಷಿತಾ BK ಡಾಟರ್ ಆಫ್ ಕರಿಬಸವೇಶ್ವರ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿರುತ್ತಾರೆ. ಕೃತಿಕಾ ಡಾಟರ್ ಆಫ್ ಯುವರಾಜ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಶ್ರೇಯಾಂಕ್ K ಡಾಟರ್ ಆಫ್ ಕುಬೇಗೌಡ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಧನುಷ್ BL ಸನ್ ಆಫ್ ಲಿಂಗರಾಜು CBSE ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಅಭಿಷೇಕ್ T ಸನ್ ಆಫ್ ತಿಮ್ಮಪ್ಪ A SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಹರ್ಷಿತಾ ಡಾಟರ್ ಆಫ್ ನಾಗೇಂದ್ರ P ಡಿಗ್ರಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಜಿ ಪಲ್ಲವಿ ಡಾಟರ್ ಆಫ್ ಗಂಗಾಧರ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಕವನಶ್ರೀ S ಡಾಟರ್ ಆಫ್ ಶಿವನಯ್ಯ SSLC ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ರಚನಾ ಅರಸ್ ಡಾಟರ್ ಆಫ್ ದೇವರಾಜ್ ಅರಸ್ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ತೇಜು ಸನ್ ಆಫ್ ಗಂಗಾಧರ SK SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಆಕಾಶ್ CR ಸನ್ ಆಫ್ ರಾಮಚಂದ್ರಯ್ಯ ಇವರು ಎಂಜಿನಿಯರಿಂಗ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಕುಶಾಲ್ ಆರ್ ಸನ್ ಆಫ್ ರಾಜಣ್ಣ PN PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಲಕ್ಷ್ಮಿ ಡಾಟರ್ ಆಫ್ ಶಿವಯೋಗಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ. ಆರ್ ಪವನ್ ಕಲ್ಯಾಣ್ ಸನ್ ಆಫ್ ರಮೇಶ್ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ಕಾವ್ಯ ಡಾಟರ್ ಆಫ್ ಕಂಚಿರಾಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ. ರಕ್ಷಿತಾ ಡಾಟರ್ ಆಫ್ ವನರಂಗಪ್ಪ DC SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ. ಶ್ರೇಯಸ್ ಸನ್ ಆಫ್ DC ವನರಂಗಪ್ಪ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಯಶವಂತ್ ಸನ್ ಆಫ್ ನಾಗಭೂಷಣ್ SSLCಯಲ್ಲಿ ಅತಿ ಹೆಚ್ಚು ಅಂಕ. ಕುಶಾಲ್ ಸನ್ ಆಫ್ ರಾಜಣ್ಣ PUCಯಲ್ಲಿ ಅತಿ ಹೆಚ್ಚು ಅಂಕ.
ನಿಶಾ ರಾಣಿ ಡಾಕ್ಟರ್ ಆಫ್ ನಳಿನಾ KS SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ. ಗಾಯತ್ರಿ ದೇವಿ ಡಾಕ್ಟರ್ ಆಫ್ ಅನಿಲ್ ಅತಿ ಹೆಚ್ಚು ಅಂಕನ ಪಡೆದಿದ್ದಾರೆ BA ನಲ್ಲಿ. ಮೇಘಾ HN ಡಾಕ್ಟರ್ ಆಫ್ ರಾಧಾಮಣಿ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನಡೆಸಿಕೊಡುತ್ತಿರುವಂತಹ ನಟ ಚೇತನ್ ಹಾಗೂ ಡಿ ವೀರಯ್ಯ ಸರ್ ಅವರು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಜ್ಞಾನಿ 5ನೇ ತರಗತಿ ಅವರು ಅಂಬೇಡ್ಕರ್ ಕುರಿತಾಗಿ ಕೆಲವು ವಿಚಾರಗಳನ್ನ ವೇದಿಕೆಯಲ್ಲಿ ಹಂಚಿಕೊಂಡು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ತ್ರಿಷಾ 8ನೇ ತರಗತಿ ಇವರು ಕೂಡ ಅಂಬೇಡ್ಕರ್ ಕುರಿತಾಗಿ ವಿಚಾರಧಾರೆಯನ್ನ ಹಂಚಿಕೊಂಡಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು. ಪ್ರತಿಭಾ ಪುರಸ್ಕಾರವನ್ನ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಶ್ರೀ DS ವೀರಯ್ಯನವರು ರಾಜ್ಯಾಧ್ಯಕ್ಷರು, ಮಾಜಿ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ ಮಾಜಿ ಅಧ್ಯಕ್ಷರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಧ್ಯಕ್ಷರು, ದೇವರಾಜು URS ಟ್ರಕ್ ಟರ್ಮಿನಸ್ ಲಿಮಿಟೆಡ್ ಬೆಂಗಳೂರು ಇವರು ತುರ್ತು ಕಾರ್ಯಕ್ರಮ ನಿಮಿತ್ತ ವೇದಿಕೆಯಿಂದ ತೆರಳುತ್ತಿದ್ದು ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಗಣ್ಯರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ಹಾಗೆ ಶ್ರೀ ಎಂ ಮಲ್ಲಿಕಾರ್ಜುನ್ ರವರು ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಸಮಿತಿ ಬೆಂಗಳೂರು ಇವರು ತುರ್ತು ಕಾರ್ಯಕ್ರಮ ನಿಮಿತ್ತ ವೇದಿಕೆಯಿಂದ ತೆರಳುತ್ತಾ ಇದ್ದಾರೆ. ಅವ್ರಿಗೂ ಕೂಡ ಬೀಳ್ಕೊಡುಗೆ ಸಮಾರಂಭವನ್ನ ನಡೆಸಿಕೊಡ್ಬೇಕು ಅಂತ ಹೇಳಿ ಸಂಘದ ಪದಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತೇನೆ. ಈಗ ಕಾರ್ಯಕ್ರಮದ ಕುರಿತಾಗಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ AJ ಖಾನ್ ರಾಜ್ಯಾಧ್ಯಕ್ಷರು ದಲಿತ ಮೈನಾರಿಟಿ ಸೇನೆ ಕರ್ನಾಟಕ ಇವರು ಒಂದೆರಡು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಂತೀವಿ. ದಯವಿಟ್ಟು ಅತಿಥಿಗಳು ಕೂರ್ಬೇಕು. ವೇದಿಕೆಯಲ್ಲಿರ್ತಕ್ಕಂಥವ್ರು AJ ಖಾನ್ ಸರ್ಗೆ ಸರ್ ಪ್ಲೀಸ್. ಸರ್ ಮಾತಾಡ್ಬೋದಾ? ಸ್ನೇಹಿತರೆ ಜೈ ಭೀಮ್, ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಲ್ಲಿ ಸುಮಾರು ಜನ ಮುಸಲ್ಮಾನರು ಕೂಡ ತಿರುಗಾಡ್ತಾ ಇದ್ರು. ನಿಮಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ತೋರಿಸ್ಕೊಡುವಂತಹ ನಾಯಕ ನಮ್ಮ ಸಮುದಾಯದಲ್ಲಿ ಹುಟ್ಟಿರ್ಲಿಲ್ಲ. ಹಾಗಾಗಿ ಬಾಬಾ ಸಾಹೇಬರು ಮುಸಲ್ಮಾನರಿಗೆ ಅರ್ಥ ಆಗಿಲ್ಲ. ಇವತ್ತಿನ ದಿವಸ ಏನು ಅತಿ ಉತ್ತಮವಾದಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಟೈಟಲ್ ಎಲ್ಲರೂ ಕೂಡ ಹೇಳಿದ್ರು. ಸಂವಿಧಾನದ ವಿಚಾರಕ್ಕೆ ಬಂದಾಗ ಸಂವಿಧಾನ ಜಾಗೃತಿ ಸಭೆ ಅಂದ್ರೆ, ಜಾಗೃತಿ ಸಮಾವೇಶ ಅಂದ್ರೆ
ಸಂವಿಧಾನ ಯಾರ ಪರವಾಗಿದೆ ಅಂತಕ್ಕಂಥದ್ದು ಇದುವರೆಗೂ ಬಹುಶಃ ಸಾಕಷ್ಟು ಜಾಗದಲ್ಲಿ ನೀವು ನೋಡಿದಿರಿ, ಕೇಳಿದಿರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಬರೀ ಒಂದು ಸಮುದಾಯ, ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾದಂತ ಅಲ್ಲ ಅಂತಾನು ಕೂಡ ಭಾಷಣದಲ್ಲಿ ಕೇಳಿದಿರಿ. ಮಹಿಳೆಯರ ಪರವಾಗಿದೆ, ಗಂಡಸರ ಪರವಾಗಿದೆ. ಆದರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂತಹ ವಿಚಾರ ಏನಪ್ಪಾ ಅಂದ್ರೆ, ಈ ರಾಜ್ಯದ, ಈ ದೇಶದ ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೂ ಕೂಡ ಯಾವ ರೀತಿ ಸಂರಕ್ಷಣೆ, ಯಾವ ರೀತಿ ಸೆಕ್ಯೂರಿಟಿ, ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಆರ್ಟಿಕಲ್ 48 ಅಲ್ಲಿ ಪ್ರಾಣಿ ಪಕ್ಷಿಗಳ ಪರವಾಗ್ಲೂ ಕೂಡ ನಮ್ಮ ದೇಶದ ಸಂವಿಧಾನ ಇದೆ. ಅಂತಹ ಅದ್ಭುತವಾದಂತ ಸಂವಿಧಾನ ಬರಿಬೇಕಾದ್ರೆ ನಮ್ಮ ಮಹಾಪುರುಷರ ವಿಚಾರಗಳನ್ನ ನಾವು ನೋಡಿದಾಗ ಮನುಷ್ಯನಿಗೆ ಮನುಷ್ಯನಾಗಿ ನೋಡುವಂತಹ ಒಂದು ಸಮಾಜದಲ್ಲಿ, ಅಂದ್ರೆ ಮನುಷ್ಯತ್ವ ಇರ್ತಕ್ಕಂಥ ವ್ಯಕ್ತಿನೇ ಎಲ್ಲರ ಪರವಾಗಿ ಒಂದು ಅತಿ ಉತ್ತಮವಾದಂತಹ, ವಿಶ್ವಾದ್ಯಂತ ತುಂಬಾ ಬಲಿಷ್ಠವಾದಂತಹ ಒಂದು ಸಂವಿಧಾನ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಬಂದ್ರೆ, ಸುಮಾರು ಜನ ಬೇರೆ ಬೇರೆ ರೀತಿಯಲ್ಲಿ ಕಾರ್ಮಿಕರಿಗೆ ಅಥವಾ ಮಹಿಳೆಯರಿಗೆ ಯಾವ ರೀತಿ ನ್ಯಾಯ ಕೊಡಿಸಿದ್ದಾರೆ ಅಥವಾ ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ, ಇವೆಲ್ಲ ನಾವು ಮಾತಾಡಿದ್ವಿ. ಇದನ್ನೆಲ್ಲ ಕ್ರೋಢೀಕರಿಸಿ ಈಸ್ ಈಕ್ವಲ್ ಟು ಅಂತೇಳಿ ಒಂದೇ ವಾಕ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅಂತೇಳಿ ನಾವು ನೋಡಕ್ ಹೋದ್ರೆ, ದ ಮೆಸೆಂಜರ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥ ವಿಚಾರ ನಾವು ಹೇಳಲೇಬೇಕಾಗ್ತದೆ. ಈ ದೇಶಕ್ಕೆ ಸಾಮಾಜಿಕ ನ್ಯಾಯ ಅಂದರೆ ಎಲ್ಲ ಸಮುದಾಯಕ್ಕೂ ಆ ಸಮುದಾಯದ ಜನಸಂಖ್ಯೆ ಯಾವಾರು ಅವರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಪ್ರಾತಿನಿಧ್ಯ ಸಿಗ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ರು. ಆ ಸಾಮಾಜಿಕ ನ್ಯಾಯ ನಮ್ಮ ದೇಶಕ್ಕೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯದ ನಂತರ ಇದುವರೆಗೂ ಯಾವ ಸಮುದಾಯ IAS ಅಲ್ಲಿ ಜಾಸ್ತಿ ಇದೆ, ಯಾವ ಸಮುದಾಯ IPS ಅಲ್ಲಿ ಜಾಸ್ತಿ ಇದೆ, ಅಥವಾ ಯಾವ ಸಮುದಾಯದವರು ಮೇಲಧಿಕಾರಿಗಳಾಗಿ AC ಕಚೇರಿಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಬಹಿರಂಗವಾಗಿ ನೋಡ್ಕೊಳ್ಳುವಂತಹ ವಿಚಾರ ಇದೆ. ಈ ದೇಶದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅದೇ ತರ ಹಿಂದುಳಿದ ವರ್ಗ, ಮುಖ್ಯವಾಗಿ ಅಲ್ಪಸಂಖ್ಯಾತರು, ನಾವೆಲ್ಲರೂ ಕೂಡ ಅಧಿಕಾರಹೀನರು. ನಮ್ಮ ಹತ್ರ ಅಷ್ಟು MP MLAಗಳಿಲ್ಲ, ನಮ್ಮ ಹತ್ರ IAS IPS ಆಫೀಸರ್ಗಳಿಲ್ಲ. ಆದ್ರೆ ನಮಗ್ ಸಿಗ್ಬೇಕಾಗಿರುವಂತ ಪಾಲ್ಗಳು ಎಲ್ಲಿ ಹೋಗ್ತಾ ಇದೆ? ಇಷ್ಟು ಒಳ್ಳೆ ಸಂವಿಧಾನ ಸಿಕ್ಕಿದ್ರು ಸಹ ನಮಗೆ ಆ ಸವಲತ್ತುಗಳು ಸಿಗ್ತಲ್ಲ. ಎಲ್ಲಿಗೋಯ್ತದು? ನಾವು ಇದನ್ನ ಚೆಕ್ ಮಾಡಿದ್ರೆ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತಾಡ್ತಾರೆ, ಅಧಿಕಾರಹೀನತೆಯ ಅಸ್ಪೃಶ್ಯತೆ ಅಂತಕ್ಕಂಥದ್ದು. ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ನಾವೆಲ್ಲ ಅಧಿಕಾರ ವಂಚಿತರು. ಅಂದ್ರೆ ಆಧುನಿಕ ಕಾಲದ ಅಸ್ಪೃಶ್ಯರು ನಾವು, ಆಧುನಿಕ ಕಾಲದ ಅನ್ಟಚಬಲ್ಸ್ ನಾವು. ನಮ್ಮ ಅಸ್ಪೃಶ್ಯತೆಯ ನಿವಾರಣೆಗೆ ಯಾವೊಬ್ಬ ಮತ್ತೊಬ್ಬ ಪ್ರವಾದಿ ಬರಲ್ಲ, ಮತ್ತೊಬ್ಬ ಸಂತ ಬರಲ್ಲ. ಹಾಗಾಗಿ ಬಾಬಾ ಸಾಹೇಬರು ಹೇಳ್ತಾರೆ, ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ, ನಿಮ್ಮ ಹಣೆ ಬರಹದ ಮೇಲೆ ಅಲ್ಲ. ಪ್ರತಿಯೊಂದಕ್ಕೂ ಕೂಡ ದಾರಿ ದೀಪನಾಗಿ ಎಲ್ಲದಕ್ಕೂ ದಾರಿ ತೋರಿಸ್ಕೊಟ್ಟು ಹೋಗಿದ್ದಾರೆ. ಉದಾಹರಣೆ ಹೇಳ್ಬೇಕಾದ್ರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟರು, ಅವ್ರಿಗೆ ಸನ್ಮಾನ ಮಾಡಿದ್ರು. ಬಾಬಾ ಸಾಹೇಬ್ರು ಹೇಳ್ತಾರೆ, ಶಿಕ್ಷಣ ಎನ್ನುವುದು ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದವರು ಗರ್ಜಿಸಲೇಬೇಕು ಅಂತೇಳಿ. ಆದ್ರೆ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಜನ ಶಿಕ್ಷಣ ಪಡ್ಕೊಂಡಿದ್ರು ಕೂಡ ಈಗ ಬಾಬಾ ಸಾಹೇಬ್ರ ಮಾತು ಸುಳ್ಳಂತೂ ಆಗಲ್ವಲ್ಲ. ಅಂದ್ರೆ ಶಿಕ್ಷಣ ಪಡ್ಕೊಂಡಿರೋರು ಹುಲಿಯ ಹಾಲನ್ನು ಕುಡಿದವರು, ಅದು ನಿಜಾನೇ. ಆದ್ರೆ ಇವತ್ತು ಶಿಕ್ಷಣ ಪಡ್ಕೊಂಡಿರುವಂತಹ ಹುಲಿಗಳು ಯಾರಪ್ಪ ಅಂದ್ರೆ ಅದು ಸರ್ಕಸ್ಸಿನ ಹುಲಿಗಳು. ಯಾರೋ ಚಾಟಿ ಬೀಸ್ದವನೇ ಅವನು ಹುರ್ರಂತ ಮಾತಾಡ್ತಾವ.
ಸಮುದಾಯದ ಜನಪ್ರತಿನಿಧಿಯಾಗಿ ಸಮುದಾಯದ ಬಗ್ಗೆ ಇದುವರೆಗೂ ಅಸೆಂಬ್ಲಿಯಲ್ಲಿ ಯಾವ ಸಮುದಾಯದ ನಾಯಕ ಎಷ್ಟು ಬಾರಿ ಪ್ರಶ್ನೆ ಮಾಡಿದ್ದಾನೆ ಅಂತಕ್ಕಂಥದ್ದು ನಾವು RTI ಹಾಕಿ ಕೇಳಬಹುದಾಗಿತ್ತು, ನಾವು ಕೇಳಲಿಲ್ಲ. ಸಾಮಾಜಿಕ ನ್ಯಾಯ ಈ ದೇಶದಲ್ಲಿ ಸಿಗದೇ ಇರೋದಕ್ಕೆ ಕಾರಣ ನಮ್ಮ ಮೌನ. ನಮ್ಮ ಮೌನವೇ ಅವರ ಅಸ್ತ್ರ ಅಲ್ವಾ? ಎಲ್ಲೋ ಒಂದು ಕಡೆ ಹಿಂದುಳಿದ ವರ್ಗ ತಮಗೆ ಸಿಗಬೇಕಾಗಿರುವಂತಹ ಪ್ರಾತಿನಿಧ್ಯಗಳನ್ನ ಕೇಳಿದಾಗ ಎಲ್ಲಿ ಹಿಂದುಳಿದ ವರ್ಗ ಎಚ್ಚೆತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತದೆ ಅಂತಕ್ಕಂಥ ವಿಚಾರಗಳನ್ನ ಬಂದಾಗ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ಲಿಕ್ಕೆ ಸಂಪೂರ್ಣ 24x7 ಸರ್ಕಾರ ಒಂದು ಕೆಲಸ ಒಬ್ಬರಿಗೆ ಕೊಡ್ತದೆ, ಅದು ಮಾಧ್ಯಮ. ಆ ಮಾಧ್ಯಮ ಬೆಳಗಿಂದ ಸಂಜೆವರೆಗೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮುಸಲ್ಮಾನರ ಮೇಲೆ ಬೇಕಿಲ್ಲದೆ ಇರುವಂತಹ ವಿಚಾರಗಳು. ಇಲ್ಲಿ ಸಾಕಷ್ಟು ಹೆಣ್ಮಕ್ಳು ಹಿಜಾಬ್ ಹಾಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮಕ್ಕಳ ಭವಿಷ್ಯ ಬರೀ ಮುಸಲ್ಮಾನರ ಮಕ್ಕಳೇ ಭವಿಷ್ಯ ಅಲ್ಲ, ಶೋಷಿತ ವರ್ಗದ ಮಕ್ಕಳ ಭವಿಷ್ಯ ಏನಾಯ್ತು ಅಂದ್ರೆ 2 ಸೆಕೆಂಡ್ ಅಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಬಟ್ಟೆ ಇಲ್ಲಿದ್ರೆ ಹಿಜಾಬ್, ಇಲ್ಲಿದ್ರೆ ಏನು ಸಮಸ್ಯೆ ಇಲ್ಲ. ಬರೀ ಇಲ್ಲಿಂದ ಇಲ್ಲಿವರೆಗೂ ಸುಮಾರು 3 ತಿಂಗಳು ಈ ರಾಜ್ಯದಲ್ಲಿ ನಾವು ರಾಜಕೀಯ ನೋಡಿದ್ದೀವಿ. ನಮಗೆ ಸಿಗ್ಬೇಕಾಗಿರುವಂತ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ. ಎಲ್ಲೋ ಒಂದು ಕಡೆ ಕೋಮುವಾದ ಇಟ್ಕೊಂಡು ಒಂದು ದಿವಸ ಹಲಾಲ್, ಒಂದು ದಿವಸ ಹಿಜಾಬ್, ಒಂದು ದಿವಸ ಟಿಪ್ಪು ಸುಲ್ತಾನ್. ಇತಿಹಾಸ ಮರೆಯುವವರು ಇತಿಹಾಸ ಸೃಷ್ಟಿಸಲಾರರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ನಾವು ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಓದಿದ್ದೇವೆ ಟಿಪ್ಪು ಸುಲ್ತಾನ್ ಅಂದ್ರೆ ಮೈಸೂರನ್ನ ಹುಲಿ ಅಂತ. ಅದನ್ನ ನೀವು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಮೈಸೂರಿನ ಹುಲಿ ಅಂತ ಬರೆದಿರ್ತಕ್ಕಂಥದ್ದು ಯಾರು ಮುಸಲ್ಮಾನರಲ್ಲ ಅಥವಾ ಈ ದೇಶದವರಲ್ಲ. ಯಾರ ಮೇಲೆ ಯುದ್ಧ ಮಾಡಿದ್ರು ಆ ಫಾರಿನರ್ಗಳೇ ಅವರ ಪುಸ್ತಕದಲ್ಲಿ ಬರೀತಾರೆ. ದ ರಾಕೆಟ್ ಮ್ಯಾನ್ ಅಂತೇಳಿ ಆ ಕಾಲದಲ್ಲಿ ಒಬ್ಬ ಬರೆದಿರ್ತಾನೆ. ಆ ಇತಿಹಾಸದ ಪುಸ್ತಕಗಳನ್ನ ತಗೊಂಡೋಗಿ ಎಲ್ಲೋ ಒಂದು ಕಡೆ ಬಿಸಾಕಕ್ಕೆ ಆಗೋದೇ ಇಲ್ಲ. ಸರ್ಕಾರ ಯಾವ ರೀತಿ ಕೆಲಸಗಳು ಮಾಡ್ತದೆ ಅಂತೇಳಿ ನಾವು 2 ನಿಮಿಷದಲ್ಲಿ ಅರ್ಥ ಮಾಡ್ಕೋಬಹುದು. ಕಳೆದ ಬಾರಿ ಇರುವ ಸರ್ಕಾರಕ್ಕೆ ಒಂದ್ 2 ದಿವಸದ ಹಿಂದೆ ಬಿ ಶೇಖ್ ಅಲಿ ಅಂತೇಳಿ ಒಬ್ರು ತೀರ್ಕೊಂಡಿದ್ದಾರೆ. ಅವರೊಂದು ಪುಸ್ತಕ ಬರೀತಾರೆ, ಟಿಪ್ಪು ಸುಲ್ತಾನ್ ರವರ ಹೆಸರಲ್ಲಿ ಒಂದು ತುಂಬಾ ದೊಡ್ಡ ಪುಸ್ತಕ ಬರೆದಿದ್ರು. ಆ ಪುಸ್ತಕದ ಇಂಟ್ರೊಡಕ್ಷನ್ ಯಾರು ಬರೀತಾರೆ ಅಂದ್ರೆ ಆ ಟೈಮಿನ ಬಿಜೆಪಿ ಪಕ್ಷದ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಅವರೇ ಅದಕ್ಕೆ ಇಂಟ್ರೊಡಕ್ಷನ್ ಬರೀತಾರೆ ಆ ಪುಸ್ತಕಕ್ಕೆ. ನೆಕ್ಸ್ಟ್ ಸರ್ಕಾರ ಬಂದಾಗ ಬೇಕಿಲ್ಲದೆ ಇರುವಂತಹ ಈ ವಿಚಾರಗಳನ್ನ ತಗೊಂಡ್ಬಂದು ಮುಸಲ್ಮಾನರನ್ನ ತೋರಿಸಿ ಬೇರೆಯವರಿಗೆ ಅನ್ಯಾಯ ಮಾಡುವಂತ ಕೆಲಸ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಇದೆಲ್ಲ ಅರ್ಥ ಮಾಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಆ ಟೈಮಲ್ಲೇ ಹೇಳಿದ್ರು, ಅಧಿಕಾರಹೀನತೆಯ ಅಸ್ಪೃಶ್ಯತೆ. ನನಗೆ ಟೈಮ್ ಆಯ್ತು ಅನ್ಸುತ್ತೆ, ಸಾಕಷ್ಟು ವಿಚಾರಗಳನ್ನ ಮಾತಾಡಬೇಕಾಗಿತ್ತು, ಏನು ಮಾಡಕ್ಕಾಗಲ್ಲ. ಸಾಕಷ್ಟು ಹೊತ್ತಿಂದ ಕೂತಿದ್ದೀರಿ ನೀವು. 2 ನಿಮಿಷದಲ್ಲಿ ನಾನು ಮಾತು ಹೇಳ್ಬಿಡ್ತೀನಿ. 2 ನಿಮಿಷನೂ ಬೇಡ, 1 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ನಿಮ್ಮ ಕಣ್ಣಿನ ಮುಂದೆ ಸಾಕಷ್ಟು ನಾಯಕರುಗಳಿದ್ದಾರೆ. ಇಲ್ಲೇ ಅಲ್ಲ, ನಿಮ್ಮ ಸಂಧಿ ಬೀದಿಗಳಲ್ಲಿ, ನಿಮ್ಮ ಮನೆ ಪಕ್ಕದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಬೇರೆಯವ್ರಿಗಾಗಿ ಹೋರಾಟ ಚಳವಳಿ ಮಾಡಿಕೊಂಡು ಯಾರಿದ್ದಾರೋ ಅಂತವ್ರಿಗೆ ಚುನಾವಣೆಯಲ್ಲಿ ನಿಲ್ಲಿಸಿ ನೀವೇ ಆಯ್ಕೆ ಮಾಡಿ ಕೆಲಸ ಮಾಡದೇ ಇದ್ರೆ ರಾಜಕಾರಣಿಯಾಗಿ ವೀರಯ್ಯನವರು ಮಾತಾಡಿದ್ರು, ಚಲನಚಿತ್ರ ನಟರಾಗಿ ಮತ್ತು ಸಾಮಾಜಿಕ ಹೋರಾಟಗಾರರಾಗಿ ಚೇತನ್ ಅವರು ಮಾತಾಡಿದ್ರು. ಮತ್ತು ವಿಶೇಷವಾಗಿ ಇಲ್ಲಿವರೆಗೂ ನಾವು ಕಾಯ್ತಿದ್ದು ಯಾರನ್ನ ಅಂತ ಹೇಳಿ ನಿಮ್ಗೆ ಊಹೆ ಇನ್ನೂ ಇರ್ಬೋದು ಸ್ನೇಹಿತರು.
ನಾವು ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನ, ಅವರ ಪುಸ್ತಕಗಳನ್ನ ಓದಿದ್ರೆ, ಸಂಪುಟಗಳನ್ನ ಓದಿದ್ರೆ, ಅಂಬೇಡ್ಕರ್ ಯಾಕೆ ಬದುಕಿದ್ರು, ಹೇಗೆ ಅವರ ಜೀವನವನ್ನ ಸಂಕಷ್ಟದಲ್ಲಿ ಸಾಗಿಸಿದ್ರು, ಮತ್ತೆ ಅವರ ಮುಂದಿನ ಜೀವನದ ಬಗ್ಗೆ, ನಮ್ಮಗಳ ಇದ್ರ ಬಗ್ಗೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ರು ಅಂತ ಹೇಳಿ ನಾವು ಹೇಳ್ತೇವೆ. ಹಾಗಾಗಿ ತದನಂತರ ಯಾರಾದ್ರೂ ದೊಡ್ಡ ದೊಡ್ಡ ಭಾಷಣಗಾರರು ಬಂದ್ರೆ ಇಂಥ ಸಮಾರಂಭಗಳಿಗೆ ಬಂದೇ ನಾವು ಭಾಷಣವನ್ನ ಕೇಳಬೇಕಾಗಿತ್ತು. ಈಗ ಅಂತ ಪರಿಸ್ಥಿತಿ ಇಲ್ಲ. ಮಾಧ್ಯಮ ಬಹಳ ಮುಂದೆ ಬಂದಿದೆ. ಮಾಧ್ಯಮವನ್ನ ಬಳಸಿಕೊಡುವಂತ ಇವತ್ತು ಬಹಳಷ್ಟು ಪ್ರಜ್ಞಾವಂತರಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಿಮ್ಮೆಲ್ಲರ ನೆಚ್ಚಿನ ಫೈರ್ ಬ್ರ್ಯಾಂಡ್, ಬಹುಶಃ ಅದು ಬೆಂಕಿ ಉಗುಳುವಂತ ಬಾಯಿ. ಆ ಬೆಂಕಿ ಉಗುಳುವಂತ ಬಾಯಿ ಯಾವ ಬೆಂಕಿಯನ್ನ ಉಗುಳುತ್ತೆ ಅಂದ್ರೆ ಈ ಸಮಾಜವನ್ನ ನೋಡುವಂತ ದೃಷ್ಟಿ, ಈ ಸಮಾಜವನ್ನ ಸಲಹುವಂತ ವ್ಯವಸ್ಥೆಗಳು, ರಾಜಕೀಯ ಪ್ರೇರಿತವಾಗಿ ಏನೇನು ಆಗ್ತದೆ ಅಂತ ಹೇಳಿ ಬಹುಶಃ ನೀವು ಎಲ್ಲಿ ಹೋಗ್ಬೇಕಾಗಿಲ್ಲ. ನ್ಯೂಸ್ 14 ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ದಿನನಿತ್ಯದ ಎಲ್ಲ ಆಗು ಹೋಗುಗಳು ನಿಮ್ಮ ತಲೆಗೆ ಬಂದು, ನಿಮ್ಮ ಜ್ಞಾನಕ್ಕೆ ಬಂದು ಬೀಳುತ್ತೆ. ಬಹುಶಃ ಅಂತ ದೊಡ್ಡ ವಿಷಯವಂತ, ಹೃದಯವಂತ ಮತ್ತು ಸಮಾಜವನ್ನ ಅತಿ ಹೆಚ್ಚು ಪ್ರೀತಿ ಮಾಡುವಂತ ಅತ್ಯಂತ ಆತ್ಮೀಯ ಹಿರಿಯ ಸಹೋದರ ಭಾಸ್ಕರ್ ಪ್ರಸಾದ್ ಅವರು ಈಗ ಮಾತಾಡಬೇಕು ಅಂತ ಹೇಳಿ ನಾನು ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಆಸಕ್ತರಾಗಿರುವಂತಹ ಎಲ್ಲ ನನ್ನ ಗೌರವಾನ್ವಿತ ಅತಿಥಿಗಳೇ, ಬಂಧುಗಳೇ, 131ನೇ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ, ಭೀಮೋತ್ಸವ ಮತ್ತು ಮುಖ್ಯವಾಗಿ ಸಂವಿಧಾನ ಜಾಗೃತಿ ಹಾಗೂ ವೈಚಾರಿಕ ಮಹಾ ಸಮಾವೇಶ ಈ ಕಾರ್ಯಕ್ರಮಕ್ಕೆ ಅಂತಿಮ ಹಂತಕ್ಕೆ ತಲುಪಿದ್ದೀವಿ. ಮುಖ್ಯವಾಗಿ ಈ ಸಂವಿಧಾನದ ಜಾಗೃತಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಒತ್ತು ಕೊಟ್ಟು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬರ ವಿಚಾರಧಾರೆಗಳು, ಅವರ ಹೆಸರು ನಡೆಸುವಂತ ಉತ್ಸವಗಳಿಗೆ ಇಲ್ಲಿ ಬರ ಇಲ್ಲ. ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಕಾರ್ಯಕ್ರಮಗಳು ಈ ದೇಶದಲ್ಲಿ ನಿರಂತರವಾಗಿ ನಡೀತದೆ. ನಾವು ಕೇವಲ ಮೊನ್ನೆ ಅಷ್ಟೇ ಆಗಸ್ಟ್ 15ನೇ ತಾರೀಕಿಗೆ 75 ವರ್ಷಗಳನ್ನ ಪೂರೈಸಿದ್ವಿ. ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಈ 75ನೇ ವರ್ಷದಲ್ಲಿ ಎಂತಹ ಪರಿಸ್ಥಿತಿನಲ್ಲಿ ನಾವು ಈ ದೇಶದಲ್ಲಿ ಇದ್ದೀವಿ ಅಂತ ನಾವು ನೋಡ್ಬೇಕು. ಈಗ ಸಂವಿಧಾನದ ಜಾಗೃತಿ ಅಂತಂದ್ರೆ, ಸಂವಿಧಾನ ಅಂತಂದ್ರೆ ಕೇವಲ ಒಂದು ಪುಸ್ತಕ ಅಲ್ಲ, ಅದು ಇಡೀ ಅಖಂಡ ಭಾರತದ ಜನರ ಜೀವನ ಇದೆಯಲ್ಲ, ಅದನ್ನ ನಿರ್ದೇಶನ ಮಾಡುವಂತಹ ಒಂದು ರೀತಿ, ನೀತಿ, ನಿಯಮಗಳು. ಒಂದು ಫಿಲ್ಮ್ ನಲ್ಲಿ ಯಾರ್ಯಾರು ಯಾವ್ಯಾವ ಪಾತ್ರಗಳನ್ನು ನಿರ್ವಹಿಸಬೇಕು ಅಂತ ಹೇಗೆ ಒಬ್ಬ ನಿರ್ದೇಶನವನ್ನ ಮಾಡ್ತಾರಲ್ಲ, ಹಾಗೆ ಸಂವಿಧಾನ ಒಂದು ಬಹುದೊಡ್ಡ ನಿರ್ದೇಶಕ ಈ ದೇಶಕ್ಕೆ. ನಮ್ಮ ಎಲ್ಲ ಜೀವನಗಳನ್ನ ಅದು ನಿರ್ದೇಶನ ಮಾಡುತ್ತೆ, ನೀವು ಹೇಗೆ ನಡ್ಕೋಬೇಕು ಅಂತ. ಮತ್ತೆ ಆ ಸಂವಿಧಾನದ ಪ್ರಕಾರವಾಗಿ ಈ ದೇಶದಲ್ಲಿ ಯಾರೂ ಕೂಡ ಹೆಚ್ಚಲ್ಲ, ಯಾರೂ ಕೂಡ ಕಮ್ಮಿ ಅಲ್ಲ, ಯಾರು ಬೇರೆ ಕೀಳು, ನೀವು ದೊಡ್ಡವರು ನೀವು ಚಿಕ್ಕವರು ಅಲ್ಲ. ಸಂವಿಧಾನದ ಎದುರುಗಡೆ ಎಲ್ಲರೂ ಕೂಡ ಸರಿ ಸಮಾನ. ಅಂತಹ ಸಂವಿಧಾನ ಜಾರಿಯಾಗಿರುವಂತಹ ಈ ದೇಶದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವನ ನಾವು ಆಚರಿಸಿದೀವಿ. ಆ 75ನೇ ಸ್ವಾತಂತ್ರ್ಯೋತ್ಸವನ ಆಚರಿಸಿದಂತಹ ಭಾರತ ದೇಶದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಬ್ಬ ಮಾದಿಗ ಸಮುದಾಯದ ಹೆಣ್ಣು ಮಗಳು ಒಂದು ಅಂಗನವಾಡಿಯಲ್ಲಿ ಅನ್ನ ಮಾಡ್ತಾಳೆ ಮಕ್ಕಳಿಗೆ ಊಟ ಮಾಡಿಸೋದಕ್ಕೆ. ಆದ್ರೆ ಆ ಅನ್ನದ ಸಮೇತ ಅವಳನ್ನ ಆ ಅಂಗನವಾಡಿಯಿಂದ ತೆಗೆದು ದೂರಕ್ಕೆ ಸಿಗ್ತದೆ. ಇದು ನಮ್ಮ ಭಾರತದ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಒಬ್ಬ 8 ವರ್ಷದ ಹುಡುಗ ಸ್ಕೂಲ್ ನಲ್ಲಿ ಇಟ್ಟಿರುವಂತಹ ಮಡಿಕೆಯಲ್ಲಿ ಇಟ್ಟಿರುವಂತಹ ನೀರನ್ನ ಕುಡಿತಾನೆ. ನೀನ್ ಯಾಕೆ ನನಗಿಟ್ಟಿದ್ದಂತಹ ನೀರನ್ನ ನೀನು ಕುಡಿದೆ ಅಂತ ಅವನಿಗೆ ಹೊಡಿತಾನೆ ಒಬ್ಬ ಮೇಷ್ಟ್ರು, ಆ ಹುಡುಗ ಸಾಯ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು 75ನೇ ವರ್ಷದ ಒಂದು ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಯಾರೂ ಗತಿ ಇಲ್ಲ, ನೀನೇ ಶಿವ, ನೀನೇ ನನ್ನ ಗತಿ, ನೀನೇ ಮತಿ, ನನಗೆ ಅನ್ನ ಕೊಡ್ತೀಯ, ವಿದ್ಯೆ ಕೊಡ್ತೀಯ ಅಂತ ನಂಬ್ಕೊಂಡು 2 ಪುಟ್ಟ ಪುಟಾಣಿ ಮಕ್ಕಳು, ಹೆಣ್ಮಕ್ಳು ಒಂದು ಮಠಕ್ಕೆ ಸೇರ್ಕೋತವೆ, ಅನ್ನ ಸಿಗುತ್ತೆ, ಊಟ ಸಿಗುತ್ತೆ ಅಂತ. ಆದ್ರೆ ಅಲ್ಲಿರುವಂತಹ ಗುರುವರಿಯ ಮಹಾಸ್ವಾಮಿ ಆ ಮಕ್ಕಳ ಮೇಲೆ ರೇಪ್ ಮಾಡ್ತಾರೆ. ಆ ಆಪಾತ್ಯ ಇದೆ, ಸರಿಯೋ ತಪ್ಪು ಆಮೇಲೆ ತೀರ್ಮಾನ ಆಗ್ಲಿ. ಆದ್ರೆ ಆಪಾತ್ಯಗೆ ಪುಷ್ಟಿ ಕೊಡುವಂತ ಹಲವಾರು ನಿದರ್ಶನಗಳಿದ್ದಾವೆ. ಅಂತಹ ಸಂದರ್ಭದಲ್ಲಿ ನಾವು 75ನೇ ವರ್ಷದ ಈ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಮತ್ತೆ ಆ ರೀತಿಯಾಗಿ ಶೋಷಣೆಗೆ ಒಳಪಟ್ಟಂತಹ ಆ ದಲಿತ ಸಮುದಾಯದ ಹೆಣ್ಣು ಮಕ್ಕಳ ಪರವಾಗಿ ನಾನು ಇರಬೇಕು ಅನ್ನುವಂತಹ ಪ್ರಜ್ಞೆಯನ್ನ ಮರೆತಂತಹ ಮತ್ತೊಬ್ಬ ಪೀಠಾಧಿಪತಿ
ನಾನು ಹೆಸರುಗಳನ್ನ ಮುಚ್ಚಿಟ್ಟು ಹೇಳೋಲ್ಲ, ನನ್ನ ಗುಣವೇ ಅಂತದ್ದು. ನಾನು ನೇರವಾಗಿ ಮಾತಾಡ್ತೀನಿ. ಅವ್ರು ಏನಾದ್ರು ಡೆಫರ್ಮೇಷನ್ ಕೇಸ್ ಹಾಕಿದ್ರೆ ಸ್ವಾಗತ ಮಾಡ್ತೀನಿ, ಮತ್ತೆ ತಪ್ಪಿನ ಒಪ್ಪಿಕೊಂಡ್ರೆ ಬಹಳ ಸಂತೋಷ ಪಡ್ತೀನಿ. ಯಾವ ದಲಿತ ಸಮುದಾಯ ಅಂದ್ರೆ ಒಬ್ಬರು ಉಪ್ಪಾರ ಸಮುದಾಯ, ಮತ್ತೊಂದು ಮಾದಿಗ ಸಮುದಾಯದ ಇಬ್ಬರು ಹೆಣ್ಮಕ್ಳು, ಪುಟಾಣಿ ಮಕ್ಕಳು 13 ವರ್ಷ ಅಥವಾ 14 ವರ್ಷದ ಮಕ್ಕಳ ಮೇಲೆ ಆಗಿರುವ ಅತ್ಯಾಚಾರ ಸಂದರ್ಭದಲ್ಲಿ ಆ ಮಾದಿಗ ಸಮುದಾಯದ ಗುರುಪೀಠದ ಮಹಾಸ್ವಾಮಿಗಳು ಆ ಹೆಣ್ಣು ಮಕ್ಕಳ ಪರವಾಗಿ ನಾನು ನಿಲ್ಲೋದಿಲ್ಲ, ಬದಲಾಗಿ ನಾನು ಮಠದ ಪರಂಪರೆ ಜೊತೆ ನಿಲ್ತೀನಿ ಅಂತ ಮಾತಾಡ್ತಾರೆ. ಅಂತಹ ಪರಿಸ್ಥಿತಿಗೆ ನಾವು 75 ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇರೋದು. ಸೊ ಇಂತಹ ಪರಿಸ್ಥಿತಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇರುವ ನಾವು ನಮ್ಮ ದೇಶದ ಸಂವಿಧಾನವನ್ನ ನಾವು ಕಾಪಾಡ್ಕೊಳ್ತೀವ, ಸಂವಿಧಾನದ ಜಾಗೃತಿಯನ್ನ ಮಾಡಬೇಕು ಅಂತ ಇವತ್ತು ನಾವು ಕಾರ್ಯಕ್ರಮ ಹಾಕೊಂಡಿದ್ವಿ ಭೀಮೋತ್ಸವದ ಹೆಸರಿನಲ್ಲಿ. ಏನದು ಸಂವಿಧಾನ? ನಾನು ಆಗ್ಲೇ ಹೇಳಿದೆ, ಸಂವಿಧಾನ ನಮ್ಮ ಜೀವನದ ಒಂದು ರೀತಿ ನೀತಿಗಳನ್ನ, ನಿಯಮಗಳನ್ನ ನಿರ್ದೇಶನ ಮಾಡುವಂತ ಒಬ್ಬ ನಿರ್ದೇಶಕ ಈ ದೇಶಕ್ಕೆ. ಆ ನಿರ್ದೇಶಕ, ಆ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟರಲ್ಲ, ಅದು ಸುಮ್ಮನೆ ಬಂದ್ಬಿಟ್ಟ. ಅದೊಂದು ಪುಗಸಟ್ಟೆಯ ಪುನುಗ. ರನ್ನ ವಿದ್ಯೆಯನ್ನು ಕಲಿಯುವಾಗ ತನ್ನ 20ನೇ ವರ್ಷದಲ್ಲಿ ಹೇಳ್ತಾನೆ, ವಿದ್ಯೆ ಎಂಬುದು ಪುಗುಸಟ್ಟೆಯ ಪುನುಗಲ್ಲ, ಅದಕ್ಕೆ ಶ್ರಮ ಬೇಕು ಅಂತ. ಹಾಗೆ ಸಂವಿಧಾನದ ಕೂಡ ನಮಗೆ ಪುಗುಸಟ್ಟೆ ಪುನುಗಾಗಿ ಸಿಗುತ್ತ. ನಾವು ಸಂವಿಧಾನ ರಚನೆ ಆದಂತಹ ಹಿನ್ನೆಲೆ, ಆ ಕಷ್ಟಗಳು, ಬಾಬಾ ಸಾಹೇಬ್ ಶ್ರಮ, ಅವರ ಕಣ್ಣೀರು, ಇದ್ಯಾವುದು ಕೂಡ ನಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ, ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಸಂವಿಧಾನವನ್ನ ಉಳಿಸ್ಕೊಳ್ಳೋದಕ್ಕೆ ನಾವ್ ಯಾಕೆ ಶ್ರಮ ಬೀಳ್ಬೇಕು ಅನ್ನೋದು ನಮಗೂ ಕೂಡ ಗೊತ್ತಾಗೋದಿಲ್ಲ. ಅಣ್ಣ ಫೋನ್ ಇಡ್ತೀರ ಅಣ್ಣ ಫೋನ್ ಇಡ್ತೀರಾ ಅಂದೆ. ಸಂವಿಧಾನದ ಬಗ್ಗೆ ಅರ್ಥ ಆಗುವಾಗ ನಮಗೆ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ಅರ್ಥ ಮಾಡ್ಕೋಬೇಕು, ಸಮಯ ಕೊಡ್ಬೇಕಾಗಿರೋದು. ಸಂವಿಧಾನ, ಈ ದೇಶಕ್ಕೆ ಸಂವಿಧಾನ ರಚನೆ ಆಗುವ ಸಂದರ್ಭದಲ್ಲಿ ನಾನು ಹೇಗಾದ್ರೂ ಮಾಡಿ ಸಂವಿಧಾನ ರಚನಾ ಸಮಿತಿಯ ಒಳಗಡೆ ಇಲ್ಲದೆ ಹೋದ್ರೆ ಏನು ಅನಾಹುತ ಆಗುತ್ತೆ ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಂತ ಬಾಬಾ ಸಾಹೇಬರು ಆ ಸಂವಿಧಾನ ರಚನಾ ಸಮಿತಿಯ ಒಳಗಡೆ ಹೋಗೋದಕ್ಕೆ ಬಿದ್ದಂತ ಪಾಡುಗಳಿದಾವಲ್ಲ, ಅದು ಅಷ್ಟಿಷ್ಟಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಿಂದ ಎಲೆಕ್ಷನ್ಗೆ ನಿಲ್ತಾರೆ. ಸಂವಿಧಾನ ರಚನಾ ಸಮಿತಿಯ ಒಳಗಡೆ ಹೋಗ್ಬೇಕು ಅಂತಂದ್ರೆ ಬಾಬಾ ಸಾಹೇಬರು ಒಬ್ಬ ಸಂಸದರಾಗಿ ಆಯ್ಕೆ ಆಗೋದಕ್ಕೆ ಅನಿವಾರ್ಯತೆ ಇರುತ್ತೆ. ಇದ್ರೆ ಮಾತ್ರನೇ ಆ ಸಮಿತಿಯ ಒಳಗಡೆ ಹೋಗೋದು ಸಾಧ್ಯ, ಇದ್ರೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಬಾಂಬೆನಲ್ಲಿ ಅವರು ಎಲೆಕ್ಷನ್ಗೆ ನಿಂತ್ಕೋತಾರೆ. ನಿಮ್ಗೆಲ್ಲ ಗೊತ್ತಿರಲಿ, ಈ ದೇಶಕ್ಕೆ ಓಟಿನ ಹಕ್ಕನ್ನ ಕೊಡಿಸೋದಕ್ಕೆ ತನ್ನ ಇಡೀ ಜೀವಿತದ ಜ್ಞಾನವನ್ನ ಖರ್ಚು ಮಾಡಿ, ಶ್ರಮವನ್ನ ಬಿದ್ದು ಹೋರಾಟವನ್ನ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಚುನಾವಣೆಯಲ್ಲಿ ಠೇವಣಿ ಇಲ್ಲದೆ ಸೋಲ್ತಾರೆ. ಯಾರಿಗೆ ಓಟಿನ ಹಕ್ಕೆ ಗೊತ್ತಿಲ್ಲ, ಓಟಿನ ಮಹತ್ವ ಗೊತ್ತಿಲ್ಲ, ಓಟು ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಒಬ್ಬ ಜೀತಗಾರ ಬಾಬಾ ಸಾಹೇಬ್ರ ವಿರುದ್ಧ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ. ಆದ್ರೆ ಹಕ್ಕನ್ನ ಕೊಡಿಸ್ತಂತ, ಓಟಿನ ಹಕ್ಕನ್ನ ಕೊಡಿಸ್ತಂತ ಬಾಬಾ ಸಾಹೇಬ್ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ. ಆಗ ಅವತ್ತಿನ, ನನ್ನ ಪಕ್ಷ ಗಿಕ್ಷ ಅಂತ ನೀವು ಯೋಚನೆ ಮಾಡಬೇಡಿ, ಅವತ್ತಿನ ಸಂದರ್ಭದ ಕಾಂಗ್ರೆಸ್ ಬಾಬಾ ಸಾಹೇಬ್ರಿಗೆ ಹೇಳುತ್ತೆ, ನೀವು ಸಂವಿಧಾನ ರಚನಾ ಸಮಿತಿ ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ಆಗ ಇವತ್ತಿನ ಪಾಕಿಸ್ತಾನದ ಭಾಗವಾಗಿರುವಂತಹ ಜೈಸೂರ್ ಮತ್ತು ಕುಲ್ನಾ, ಆ ಭಾಗದಲ್ಲಿದ್ದಂತಹ ಮುಸ್ಲಿಂ ಲೀಗ್ ಪಾರ್ಟಿಯ ಒಬ್ಬ ಸಂಸದ ಜೋಗೇಂದ್ರನಾಥ ಮಂಡಲ್ ಅವ್ರು ಯೋಚನೆ ಮಾಡ್ತಾರೆ, ನಾನು ಸಂಸತ್ತಿನ ಒಳಗಡೆ ಹೋಗಿ ಮಾಡೋದಾದ್ರೂ ಏನು? ಅಲ್ಲಿ ಈಗ ಸಂವಿಧಾನ ರಚನೆ ಆಗ್ತಾ ಇದೆ, ಅಲ್ಲಿ ಒಂದು ತಂಡ ರೆಡಿ ಆಗ್ತಾ ಇದೆ. ಅದ್ರೊಳಗಡೆ ಬಾಬಾ ಸಾಹೇಬರು ಇಲ್ಲದೆ ಹೋದ್ರೆ ಅಲ್ಲಿ ಸಂವಿಧಾನ ರಚನೆ ಆಗೋದಿಲ್ಲ, ಬದಲಾಗಿ ಮನುಧರ್ಮದ ಇನ್ನೊಂದು ಯಥಾವತ್ತು ಪ್ರಿಂಟ್ ಬರುತ್ತೆ ಅಷ್ಟೇ, ಮತ್ತೇನು ಬರೋದಿಲ್ಲ. ಆ ಮನುವಾದವಾದ್ರೂ ಏನ್ ಹೇಳುತ್ತೆ? ಆಗ ಸ್ವಾಮೀಜಿ ಮಾತಾಡ್ತಾ ಹೇಳ್ತಿದ್ರಲ್ಲ, ಸಂವಿಧಾನ ಬರದೆ ಮನುವಾದ ಬಂದಿದ್ರೆ ಏನಾಗ್ತಿತ್ತು ಅಂತ. ಆ ಮನುವಾದ ಏನ್ ಹೇಳುತ್ತೆ ಅಂತಂದ್ರೆ, ಕೆಲವು ಉದಾಹರಣೆಗಳನ್ನಷ್ಟೇ ನಿಮ್ಗೆ ಕೊಡ್ತೀನಿ, ತುಂಬಾ ಕ್ರೂರ ಅನ್ಸುವಂತಹ ಉದಾಹರಣೆಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಮನುವಾದ ಏನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ಬ್ರಾಹ್ಮಣ ಯುವಕ ಒಬ್ಬ ಶೂದ್ರ ಸಮುದಾಯದ ಹೆಣ್ಣನ್ನ ಅನುಭವಿಸಿದ್ರೆ ಅವಳು ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ಅದೇ ಒಬ್ಬ ಶೂದ್ರ ಸಮುದಾಯದ ಯುವಕ ಬ್ರಾಹ್ಮಣ ಸಮುದಾಯದ ಹೆಣ್ಣನ್ನ ಅನುಭವಿಸಿದ್ರೆ ಅವನನ್ನ ಕತ್ತರಿಸಿ ಬಿಸಾಕಬೇಕು. ಒಬ್ಬ ಬ್ರಾಹ್ಮಣನಿಗೆ ಒಂದು ಗಂಟು ಸಿಕ್ಕಿದ್ರೆ, ಒಂದು ಮೊತ್ತ ಹಣ ಸಿಕ್ಕಿದ್ರೆ ಬೀದಿಲಿಲ್ಲಾದ್ರೂ ಕೂಡ ಅವನು ಅದನ್ನ ತಾನು ಉಪಯೋಗಿಸಬಹುದು, ಅವನು ಯಾರಿಗೂ ಕೊಡ್ಬೇಕಾಗಿಲ್ಲ. ಆದ್ರೆ ಒಬ್ಬ ಶೂದ್ರನಿಗೆ ಏನಾದ್ರೂ ಕೂಡ ಒಂದು ಗಂಟು ಸಿಕ್ಕಿದ್ರೆ ಅವನ ಅದನ್ನ 16 ಭಾಗ ಮಾಡಬೇಕು, 15 ಭಾಗವನ್ನ ಹಂಚಬೇಕು ಬ್ರಾಹ್ಮಣರಿಗೆ, ಒಂದು ಭಾಗವನ್ನ ಬೇಕಿದ್ರೆ ತಾನು ಉಪಯೋಗಿಸಬಹುದು. ಇದು ಮನುಧರ್ಮ ಶಾಸ್ತ್ರ ಹೇಳೋದು. ಮನುಧರ್ಮದ ಶಾಸ್ತ್ರದ ಪ್ರಕಾರ ಶೂದ್ರನಿಗೆ ವಿದ್ಯೆ ಕಲಿಯೋ ಹಕ್ಕಿಲ್ಲ, ಆಯುಧ ಹಿಡಿಯುವಂತಹ ಹಕ್ಕಿಲ್ಲ, ಅಧಿಕಾರವನ್ನ ಅನುಭವಿಸುವಂತಹ ಹಕ್ಕಿಲ್ಲ, ಮತ್ತೆ ಯಾರಿಗೂ ಆಜ್ಞೆ ಮಾಡುವಂತಹ ಹಕ್ಕಿಲ್ಲ. ತನ್ನ ಮನಸ್ಸಲ್ಲಾದ್ರೂ ಕೂಡ ನಾನು ಬ್ರಾಹ್ಮಣನಿಗೆ ಹೊಡಿತೀನಿ ಅಂತ ಅನ್ಕೊಂಡ್ರು ಕೂಡ ಅದು ಬ್ರಹ್ಮ ಹತ್ಯಾ ದೋಷ ಬರುತ್ತೆ. ಇದು ಮನುವಾದ ಹೇಳುವಂಥದ್ದು.
ಈ ದೇಶಕ್ಕೆ ಸಂವಿಧಾನ ಬರುವಂತಹ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಮಿತಿ ಒಳಗಡೆ ಅಂಬೇಡ್ಕರ್ ಇಲ್ಲದೆ ಹೋಗಿದ್ರೆ ಆ ಮನುವಾದದ ಇನ್ನೊಂದು ಕಾಪಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಅಕ್ಷರಗಳಲ್ಲಿ ಬರ್ತಿದ್ದೆ ಹೊರತು ಅಲ್ಲಿನ ನೀತಿ ನಿಯಮಗಳು ಬದಲಾಗ್ತಿರ್ಲಿಲ್ಲ. ಇಂತಹ ಮನುವಾದವನ್ನ ಪುರಸ್ಕರಿಸಿ ಈ ಮನುವಾದವೇ ದೇಶದ ಸಂವಿಧಾನ ಆಗಬೇಕು ಅಂತ ಮಾತಾಡುವಂತಹ RSS ಒಬ್ಬ ನಿಶ್ಚಯ ಅನುಯಾಯಿ ಅಥವಾ ಅದರ ಪೋಷಕ ಸಾವರ್ಕರ್ ಅವರನ್ನ ಇವತ್ತು ದೇಶದ ದೊಡ್ಡ ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟಗಾರ ಅಂತ ಮಾತಾಡುವಂತಹ ಒಂದು ದಾರಿದ್ರ್ಯದ ಸರ್ಕಾರ ಇವತ್ತು ನಮ್ಮ ಮಧ್ಯದಲ್ಲಿರೋದು. ಇಂತಹ ಸಂದರ್ಭದಲ್ಲಿ ನಾವು 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇರ್ತಾವೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಳಗೆ ಹೋಗಿದ್ರೆ ಏನ್ ಅನಾಹುತ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡ ಜೋಗೇಂದ್ರನಾಥ್ ಮಂಡಲ್ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮುಸ್ಲಿಂ ಲೀಗ್ ಪಕ್ಷದ ಸಹಾಯದಿಂದ ಅಲ್ಲಿ ಆ ಎಲೆಕ್ಷನ್ ಅಲ್ಲಿ ನಿಲ್ಲಿಸಿ ಗೆಲ್ಲಿಸ್ತಾರೆ. ಆ ಮೂಲಕ ಅವ್ರನ್ನ ಸಂವಿಧಾನ ರಚನಾ ಸಮಿತಿಗೆ ಕಳಿಸ್ತಾರೆ. ಬಾಬಾ ಸಾಹೇಬ್ರು ಅವತ್ತು ಸಂವಿಧಾನ ರಚನಾ ಸಮಿತಿ ಬರದೇ ಹೋಗಿದ್ರೆ ಇವತ್ತು ನಾನು ಇಲ್ಲಿ ಮೈಕ್ ಇಟ್ಕೊಂಡು ಮಾತಾಡೋದಕ್ಕೂ ಕೂಡ ಅನುಕೂಲ ಆಗಲಿಲ್ಲ, ನೀವು ಕೇಳೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಶಂಕರಾಚಾರ್ಯರು ಮಹಾನ್ ಗುರುಗಳು ಅಂತ ಹೇಳುವಂತವ್ರು ಹೇಳ್ತಾರಲ್ಲ, ಅವರ ಶಾಸ್ತ್ರಗಳಲ್ಲಿ, ಆಗಮಗಳಲ್ಲಿ, ಉಪನಿಷತ್ಗಳಲ್ಲಿ ಬರೆದಿರ್ತಾರಲ್ಲ, ವೇದಗಳನ್ನ, ಶಾಸ್ತ್ರಗಳನ್ನ, ಸಂಸ್ಕೃತವನ್ನ ಕೇಳದಂತವನ ಕಿವಿಗೆ ಕಾದ ಸೀಸವನ್ನು ಹೋಗ್ಬೇಕು ಅಂತ. ಹಾಗೆ ಇಲ್ಲಿ ನಾನು ನಿಮ್ಮ ಶಾಸ್ತ್ರಗಳು ತಪ್ಪು, ನಿಮ್ಮ ಧರ್ಮಗಳು ತಪ್ಪು, ನಿಮ್ಮ ದೇವರುಗಳು ತಪ್ಪು ಅಂತ ನಾನು ಮಾತಾಡ್ತಿದ್ರೆ ಇವತ್ತು ನನ್ನ ನಾಲ್ಗೆಯನ್ನು ಕುಯ್ಯುವಂತಹ ಒಂದು ಶಾಸ್ತ್ರ ಸಂಪ್ರದಾಯದ ಒಂದು ಸಂವಿಧಾನ ಈ ದೇಶದಲ್ಲಿ ಜಾರಿ ಇರ್ತಿತ್ತು. ಅಂತ ಪರಿಸ್ಥಿತಿಯಲ್ಲಿ ಈ ದೇಶಕ್ಕೆ ಬಂದಂತಹ ಸಂವಿಧಾನವನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಮಾಡ್ತಿರೋ ಪ್ರಯತ್ನಗಳು ಎಂತದ್ದು. ಒಬ್ಬ ಹೇಳ್ತಾನೆ ನಾನು ಈ ದೇಶದ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಬಂದಿದ್ದೀನಿ ನಾನು ಅಂತ. ಮತ್ತೊಬ್ಬ ಯಾರು ಹೇಳ್ತಾನೆ ನಾನು ಈ ದೇಶದ ಸಂವಿಧಾನವನ್ನ ಒಪ್ಪೋದೇ ಇಲ್ಲ ಅಂತ. ಮತ್ತಿನ್ಯಾರು ಹೇಳ್ತಾನೆ ಈ ಸಂವಿಧಾನವನ್ನ ಅಂಬೇಡ್ಕರ್ ಬರದೇ ಇಲ್ಲ ಅಂತ. ಅಂದ್ರೆ ಈ ದೇಶಕ್ಕೆ ಯಾವುದೇ ಒಂದು ಜ್ಞಾನವನ್ನ ದಾನ ಮಾಡೋದಕ್ಕೆ ಶೂದ್ರರಿಗೆ, ಅಸ್ಪೃಶ್ಯರಿಗೆ ಕೈಗೆ ಸಾಧ್ಯ ಆಗೋದಿಲ್ಲ. ಅದೆಲ್ಲವನ್ನು ಮಾಡೋದಕ್ಕೆ ಒಂದೇ ಒಂದು ಜಾತಿ ಇದೆ, ಅದು ಆರ್ಯ ಸಂಸ್ಕೃತಿ. ಆ ಒಂದು ಆರ್ಯ ಸಂಸ್ಕೃತಿಯಿಂದ ಉದ್ಭವವಾಗಿ ಬಂದವರು ಮಾತ್ರ ಈ ದೇಶಕ್ಕೆ ಏನನ್ನಾದ್ರೂ ಕೊಡಬಲ್ಲರು ಮತ್ತು ಯಾರು ಕೈಲೂ ಸಾಧ್ಯ ಇಲ್ಲ ಅಂತ ಅಂಬೇಡ್ಕರ್ ಸಂವಿಧಾನ ಬರ್ದಿಲ್ಲ, ಅದನ್ನ ಬೇರೆ ಯಾರೋ ಬರ್ಬೋದು. ಇದನ್ನೆಲ್ಲ ಕೇಳಿಸ್ಕೊತಾ ಇದೀವಲ್ಲ, ನಾವು ಮಾತಾಡ್ತಾ ಇದೀವಿ, ನೀವೇ ಕೇಳಿಸ್ಕೊತಾ ಇದ್ದೀರ. ಆದ್ರೆ ನಮಗಿನ್ನ ಹೆಚ್ಚಿನ ಪರಿಣಾಮಕಾರಿಯಾಗಿ ಈ ಮಾತನ್ನ ಒಳಗಡೆ ಇಲ್ಲಿ ವಿಧಾನಸಭೆಯಲ್ಲಿ ಮಾತಾಡ್ಬೇಕು, ಸಂಸತ್ನಲ್ಲಿ ಮಾತಾಡ್ಬೇಕು. ಅಂಬೇಡ್ಕರ್ ಅವರ ಸಂವಿಧಾನದ ಘನತೆ ಎಂತದ್ದು, ಅದರ ವಿರುದ್ಧವಾಗಿ ನೀವು ಇಲ್ಲಿ ಪ್ರಚಾರ ಪಡಿಸೋದಕ್ಕೆ ಬರ್ತಾ ಇರುವಂತಾಗ ಒಂದು ಹೀನ ಸಂಸ್ಕೃತಿ ಎಂತದ್ದು ಒಳಗಡೆ ಮಾತಾಡ್ಬೇಕು. ಯಾರು ಮಾತಾಡ್ಬೇಕು ಅಂತಂದ್ರೆ ಆ ಅಂಬೇಡ್ಕರ್ ಅವರ ಶ್ರಮದ ಫಲವನ್ನ ಊಟ ಮಾಡಿ, ಆ ಅಂಬೇಡ್ಕರ್ ಅವರ ಶ್ರಮದ ಫಲವಾಗಿ ಬಂದಂತಹ ಮತದಾನದ ಹಕ್ಕಿದೆಯಲ್ಲ ಅದನ್ನ ಗಳಿಸ್ಕೊಂಡು ಒಳಗಡೆ ಹೋಗಿದಾರಲ್ಲ MLAಗಳು, MP ಗಳು, ಅವರು ಒಳಗಡೆ ಮಾತಾಡ್ರೆ ಹೆಚ್ಚು ಪರಿಣಾಮಕಾರಿ. ಆದ್ರೆ ಮಾತಾಡ್ತಾ ಇದಾರ ಒಳಗಡೆ ಹೋಗಿ ದಲಿತರ ಸಮಸ್ಯೆ ಬರುತ್ತೆ. ಎಲ್ಲೋ ಯಾವ್ದೋ ಊರಿನಲ್ಲಿ, ಇದೇ ತುಮಕೂರಿನಲ್ಲಿ ಗಿರೀಶ ಅಂತ ಒಬ್ಬ ಹುಡುಗ, ಮತ್ತೊಬ್ಬ ಗಿರೀಶ ಅನ್ನುವಂತಹ ನಾಯಕ ಸಮುದಾಯದ ಒಬ್ಬ ಗಿರೀಶ, ಮಾದಿಗ ಸಮುದಾಯದ ಒಬ್ಬ ಗಿರೀಶ, ಇಬ್ರು ಗಿರೀಶರನ್ನ ಕಳ್ಳತನದ ಆರೋಪ ಹೊರಿಸಿ ಚಚ್ಚಿ ಸಾಯಿಸ್ತಾರೆ. ಅದು ಅರೇಜಿವಾಗಿರುವಾಗ ಅವನ ದೇಹಕ್ಕೆ ಬೆಂಕಿ ಇಟ್ಟು ಸುಟ್ಟಾಕ್ತಾರೆ. ತುಂಬಾ ಹಿಂಸೆ ಪಟ್ಟು ಸತ್ತಿರ್ತಾರೆ ಅವರಿಬ್ರು ಹುಡುಗರು. ಆ ಇಬ್ರು ಹುಡುಗರ ಸಾವಿನ ಬಗ್ಗೆ ತನಿಖೆ, ಕೊನೆ ಪಕ್ಷ ಒಂದು ತನಿಖೆಗೋಸ್ಕರ ವಿಧಾನಸಭೆಯಲ್ಲಿ ಧ್ವನಿ ಎದ್ದು ಮಾತಾಡ್ಬೇಕಿತ್ತು. ಯಾರು ಮಾತಾಡ್ಬೇಕಿತ್ತು? ನನ್ನನ್ನು ವಿಧಾನಸಭೆಗೆ ಬಿಡ್ತಾರ? ಬಿಡಲ್ಲ. ಯಾರು ಬಿಡ್ಬೇಕು? ಯಾರು ಮಾತಾಡ್ಬೇಕಲ್ಲಿ? ಈ ನಾಡಿನ ದಲಿತ ಸಮುದಾಯದ ಪ್ರತಿನಿಧಿಗಳು, ನಾವು ದಲಿತೋದ್ಧಾರಕರು, ನಾವು ದಲಿತರ ಜನ್ಮವನ್ನು ಪಾವನ ಮಾಡೋದಕ್ಕೆ ಹುಟ್ಟಿದೀವಿ ಅಂತ ಹೇಳ್ಕೊಂಡು ನಮ್ಮ ಮತಗಳನ್ನ ತಗೊಂಡು ಒಳ್ಳೆ ಹೋದ್ರಲ್ಲ, ಅವ್ರು ಮಾತಾಡ್ತಾರೆ. ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿದ್ರ? ಮಾತಾಡ್ಲಿ. ಯಾಕೆ ಮಾತಾಡೋದಂದ್ರೆ ಅವ್ರಿಗೆ ಭಯ. ನಾವು ಈ ದೇಶದ ಅಸ್ಪೃಶ್ಯರ ಪರವಾಗಿ, ದಲಿತರ ಪರವಾಗಿ, ಶೋಷಿತರ ಪರವಾಗಿ ಧ್ವನಿಯನ್ನ ಎತ್ತಿದ್ರೆ ವಿಧಾನಸಭೆಯಲ್ಲಿ ನಮಗೆ ಕುತ್ತಿಗೆಗೆ ಬೆಲ್ಟ್ ಹಾಕ್ತಾರೆ. ನೀನ್ ಮಾತಾಡಬೇಡ, ನೀನ್ ಮಾತಾಡಿದ್ರೆ ಹೊಲಿತೀರಿ ಅಂತ ನಾಯಿಗೆ ಗದ್ರಂಗೆ ಗದರ್ತಾರೆ ನಮ್ಗೆ. ಸೊ ಹಾಗಾಗಿ ನಾವು ಮಾತಾಡಬಾರ್ದು ಅಂತ ಭಯ ಈ ಸಮುದಾಯದ ಪ್ರತಿನಿಧಿಗಳು. ಸೊ ವಿಧಾನಸೌಧದ ಒಳಗಡೆ ಹೋಗ್ಬೇಕಾಗಿರೋರಾದ್ರೂ ಯಾರು ಅಂದ್ರೆ ಯಾವುದೋ ಪಕ್ಷದ ಏಜೆಂಟ್ಗಳಲ್ಲ. ಅವರು ಹೋರಾಟದ ಪ್ರತೀಕವಾಗಿ ಯಾವುದೇ ಸಮುದಾಯಗಳಿಗೆ, ನನ್ನ ಸಮುದಾಯಗಳಿಗೆ ನೋವಾದಾಗ ನಾನು ಅದರ ಒಳಗಡೆ ಪ್ರಶ್ನೆ ಮಾಡಬಲ್ಲೆ ಅನ್ನೋದಾಗ ಕೆಚ್ಚೆದೆಯ ಹೋರಾಟದ ಸಮುದಾಯದ ಶಕ್ತಿ ಇರುತ್ತಲ್ಲ, ಅವರು ಒಳಗಡೆ ಹೋಗ್ಬೇಕು. ಅವ್ರನ್ನ ಒಳಗಡೆ ಕಳಿಸುವಂತಹ ಕೆಲಸಗಳನ್ನು ಯಾರು ಮಾಡ್ಬೇಕು ಅಂತಂದ್ರೆ ನಾವು ಮಾಡ್ಬೇಕು. ಆದ್ರೆ ಈ ಸಮುದಾಯ ಏನ್ ಮಾಡ್ತಾ ಇದೆ ಅಂದ್ರೆ, ಎಲ್ಲರೂ ಇಲ್ಲಿ ಮಾತಾಡಿದ್ರೆಲ್ಲರೂ ಕೂಡ ಓಟಿನ ಮಹತ್ವದ ಬಗ್ಗೆ ಮಾತಾಡಿದ್ದೀವಿ. ಎಲೆಕ್ಷನ್ ಬರ್ತಿದ್ದಾಗೇನೆ 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ, 2000 ರೂಪಾಯಿ ಕೊಡ್ತಾರೆ. ನೀವು 5 ವರ್ಷಕ್ಕೆ ಆ 500 ರೂಪಾಯಿ, 1000 ರೂಪಾಯಿ, 2000, 5000, 10,000 ರೂಪಾಯಿ ಆಗಲಿ ಡಿವೈಡ್ ಮಾಡಿ ಒಂದು ದಿವಸಕ್ಕೆ ಎಷ್ಟು ಬರುತ್ತೆ? ನೀವು 500 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರೆ ದಿವಸಕ್ಕೆ 35 ಪೈಸಾ. ನಿಮ್ಮ ಜೀವನ 35 ಪೈಸಾ ಅಷ್ಟೇನಾ ನಿಮ್ ಬೆಲೆ? ಆ 500 ರೂಪಾಯಿ 1000ಕ್ಕೆ ಒಂದು ಓಟನ್ನ
ನೀವು ಯಾರಿಗೂ ಅದನ್ನ ಮಾರಾಟ ಮಾಡ್ತೀವಿ. ನೀವು ಯಾರಿಗಾದ್ರೂ ಕೂಡ ನಿಮ್ಮ ಮನೆ ಹೆಣ್ಮಗಳನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಕಣ್ಣು ಮುಚ್ಕೊಂಡು ಕೊಡಲ್ಲ, ಪರಿಶೀಲನೆ ಮಾಡ್ತೀವಿ. ಈ ಹೆಣ್ಮಗಳನ್ನ ಮದುವೆ ಮಾಡ್ಕೊಟ್ರೆ ಚೆನ್ನಾಗಿ ಬಾಳ್ತಾಳ, ಅವ್ರು ಬಾಳಿಸ್ತಾರ, ಒಳ್ಳೆಯವರ ಕೆಟ್ಟವರ ಎಲ್ಲ ಪರಿಶೀಲನೆ ಮಾಡ್ತೀವಿ. ಆದ್ರೆ ನಿಮ್ಮ ಬದುಕುಗಳನ್ನ ನಿರ್ದೇಶನ ಮಾಡೋದು, ನೀವು ಸರ್ಕಾರಿ ಉದ್ಯೋಗಸ್ಥರಾದ್ರೆ ನಿಮಗೆ ಕೊಡ್ಬೇಕಾಗಿರೋ ಇನ್ಕ್ರಿಮೆಂಟ್, ನಿಮಗೆ ಕೊಡ್ಬೇಕಾಗಿರೋ ಸ್ಯಾಲ್ರಿ, ನಿಮಗೆ ಕೊಡ್ಬೇಕಾಗಿರೋ ಬೇರೆ ಬೇರೆ ಏನು ಅನುಕೂಲಗಳು, ಇದೆಲ್ಲ ಸರಿಯಾಗಿ ಆತ ಕೊಡ್ತಾನ, ನನಗೆ ನನ್ನ ಹಕ್ಕುಗಳನ್ನ ಕಾಪಾಡ್ತಾನ, ಇದೆಲ್ಲವನ್ನೂ ನೋಡುವಂತಹ ಜನಪ್ರತಿನಿಧಿನ ಆಯ್ಕೆ ಮಾಡೋದಕ್ಕೆ ನೀವು ಕಣ್ಣು ಮುಚ್ಕೊಂಡು 500 ರೂಪಾಯಿ ಕೊಟ್ಟು ಓಟ್ ಹಾಕ್ತೀರಿ ಅಂತಂದ್ರೆ ನಮ್ಮ ಬಗ್ಗೆ ನಾವೆಷ್ಟು ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀವಿ. ಹಾಗೆ ಮಾತಾಡಿದವರು ಇದ್ರ ಬಗ್ಗೆ ನಾವು ತುಂಬಾ ಓಟಿನ ಮಹತ್ವದ ಬಗ್ಗೆ ಇಲ್ಲಿ ಮಾತಾಡೋದಲ್ಲ, ಅದು ದಿನಗಟ್ಲೆ ಆ ಓಟಿನ ಶಕ್ತಿ ಎಂತದ್ದು ಅಂತ ನಾವು ಅಷ್ಟು ಸುಲಭಕ್ಕೆ ಅರ್ಥ ಮಾಡ್ಕೊಳ್ಳೋದಲ್ಲ. ಅದು ಅರ್ಥ ಆಗಿದ್ರೆ ಈ ದೇಶದ ಪರಿಸ್ಥಿತಿ ಇವತ್ತು ಹೀಗಾಗ್ತಾ ಇರಲಿಲ್ಲ. ಇಡೀ ಜಗತ್ತಿನಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಇದೆಯಲ್ಲ, ಇದು ಈ ಜಗತ್ತಿನಲ್ಲಿ ಭಾರತ ಎಷ್ಟು ದೊಡ್ಡ ದೇಶ ಗೊತ್ತಲ್ಲ ಈ ಜಗತ್ತಿಗೆ? ಎಷ್ಟೇ ದೊಡ್ಡ ದೇಶ ಹೇಳಿ ಸರ್, ಯಾರಾದ್ರು? ಎರಡನೇ ದೊಡ್ಡ ದೇಶ. ಆದ್ರೆ ನಮ್ಮ ಜೀವನ ಮಟ್ಟ ಸಂತೋಷವಾಗಿ ಬದುಕುವಂತಹ ಮಾನವ ಅಭಿವೃದ್ಧಿ ಸೂಚ್ಯಂಕ ಇದೆಯಲ್ಲ, ಇದು 163ನೇ ಸ್ಥಾನದಲ್ಲಿ, 136ನೇ ಸ್ಥಾನದಲ್ಲಿ. ಎರಡನೇ ದೇಶ ಇರೋ ಸ್ಥಾನ ಎಂತದ್ದು 136. ಇದು ನಮ್ಗೆ ಆಗ್ಬೇಕಾ? ಇದು ನಾವು ಮಾಡ್ಬೇಕಾ? ಯಾಕೆ ಹಿಂಗ ಆಗ್ತಿದೆ ಅನ್ನೋದಕ್ಕೆ ಆಗಲೇ ನಾವು ಮಾತಾಡ್ತಾ ಕಾಣಿಸ್ಕೊಂಡು ಹೇಳ್ತೀವಿ. ನಮ್ಮ ಮಕ್ಕಳಿಗೆ PhD ಮಾಡ್ತಾ ಇರೋ ಮಕ್ಕಳುಗಳಿಗೆ 4 ವರ್ಷದಿಂದ ಅವ್ರಿಗೆ ಪ್ರೋತ್ಸಾಹಧನ ಇಲ್ಲ. ಹಾಗೆ ಬೇರೆ ಬೇರೆ ಸ್ಕಾಲರ್ಶಿಪ್ ಕೊಡ್ಬೇಕಾಗಿರೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಅವ್ರಿಗೆ ಶೂ ಕೊಡ್ತಾ ಇಲ್ಲ, ಯೂನಿಫಾರ್ಮ್ ಕೊಡ್ತಾ ಇಲ್ಲ, ಸೈಕಲ್ ಕೊಡ್ತಾ ಇಲ್ಲ, ಊಟಕ್ಕೆ ಬಟ್ಟೆ, ಊಟಕ್ಕೆ ಆ ಬಿಸಿ ಯೋಜನೆ ಅದಕ್ಕೂ ಇಲ್ಲ ಅಂತಾರೆ. ಹೋಗ್ಲಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಜೆರಾಕ್ಸ್ ಶೀಟ್ಗಳು ಬೇಕು ಅಂದ್ರೆ ನಮ್ಮ ಹತ್ರ ಜೆರಾಕ್ಸ್ ಶೀಟ್ಗೂ ದುಡ್ಡಿಲ್ಲ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಇರುವಂತಹ ಈ ಸರ್ಕಾರಗಳು ಮಾಡ್ತಾರ ಕೆಲಸ, ಮಜಾ ಕೆಲಸ ಏನ್ ಗೊತ್ತಾ? ಆಯಾ ಜಾತಿಯ ಸಮುದಾಯದ ಮಠಾಧಿಪತಿಗಳನ್ನ ಹುಡುಕ್ತಾರೆ. ಆ ಮಠಾಧಿಪತಿಗಳನ್ನ ಆಯಾ ಸಮುದಾಯದ ಓಟ್ಗಳನ್ನ ತಗೊಳ್ಳೋಕೋಸ್ಕರ ಆ ಮಠಾಧಿಪತಿಗಳನ್ನ ಬ್ರೋಕರ್ಗಳ ತರ ಉಪಯೋಗಿಸ್ತಾ ಇದ್ದಾರೆ. ಅಕ್ಷರಶಃ ಸುಮಾರು 100ಕ್ಕೆ 99% ಮಠಾಧಿಪತಿಗಳನ್ನ ಈ ಸರ್ಕಾರಗಳು ಬ್ರೋಕರ್ಗಳ ತರ ಉಪಯೋಗಿಸ್ತಾ ಇದ್ದಾರೆ. ನಿಮ್ ಸಮುದಾಯದ ಓಟನ್ನ ಕೊಡಿಸೋದಕ್ಕೆ ನೀವು ಕೆಲಸ ಮಾಡಿ, ನಿಮಗೆ ನಾವು ಒಂದಷ್ಟು ಡಿಸ್ಕೌಂಟ್ ಕೊಡ್ತೀವಿ ನಿಮ್ಮ ಹೊಟ್ಟೆ ಹೆಸರಿಗೆ ಅಂತ. ಯಾವ್ದೋ ಒಂದು ಮಠಕ್ಕೆ 80 ಎಕರೆ ಜಮೀನು ಕೊಡ್ತಾರೆ, ಯಾವ್ದೋ ಒಂದು ಮಠಕ್ಕೆ ಒಂದು 5 ಕೋಟಿ ಅನುದಾನವನ್ನ ಕೊಡ್ತಾರೆ. ಆದ್ರೆ ಆ ಸಮುದಾಯದ ಮಕ್ಕಳಿಗೆ ಕೊಡಬೇಕಾಗಿರುವಂತಹ ವಿದ್ಯಾಭ್ಯಾಸದ ಹಕ್ಕನ್ನು ಕಿತ್ಕೊತಾರೆ. ಆ ಮಕ್ಕಳು ಓದಬೇಕಾಗಿರುವಂತಹ ಗೌರ್ಮೆಂಟ್ ಕಾಲೇಜಿನ ಎಲ್ಲ ಅನುಕೂಲಗಳಿದಾವಲ್ಲ, ಅದು ಯಾವುದು ಕೊಡೋದಿಲ್ಲ. ಆ ಮಕ್ಕಳು ಓದಬೇಕಾಗಿರುವಂತಹ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಬರಬೇಕಾಗಿರುವಂತಹ ಟೀಚರ್ಸ್ ಗಳನ್ನ ನೇಮಕಾತಿ ಮಾಡೋದಿಲ್ಲ. ಆ ಮಕ್ಕಳು ಓದಬೇಕಾಗಿರುವಂತಹ ಗೌರ್ಮೆಂಟ್ ಸ್ಕೂಲ್ ಅಂಡ್ ಕಾಲೇಜಸ್ ಗಳಲ್ಲಿ ಇರುವಂತಹ ಯಾವುದೇ ಪುಸ್ತಕದ ಲೈಬ್ರರಿ, ಪೀಠೋಪಕರಣ, ಆಟೋಪಚಾರಕ್ಕೆ ಬೇಕಾಗಿರುವ ವ್ಯವಸ್ಥೆಗಳು ಯಾವುದನ್ನು ಸಪ್ಲೈ ಮಾಡೋದಿಲ್ಲ. ಆ ಮಕ್ಕಳು ಓದಬಾರ್ದು, ಅವು ಹಾಳಾಗೋಗ್ಬೇಕು, ಅವು ಕೂಲಿ ಮಾಡಕ್ ಹೋಗ್ಬೇಕು, ಅವು ಬಾತ್ರೂಮ್ ತೊಳೆಯಕ್ ಹೋಗ್ಬೇಕು. ಆದ್ರೆ ಇವ್ರ ಮಕ್ಕಳನ್ನ ಮಾತ್ರ ಕಾನ್ವೆಂಟ್ ಗಳಲ್ಲಿ ಓದಿಸೋದಕ್ಕೆ ದುಡ್ಡು ಇರುತ್ತೆ. ಈ ವ್ಯವಸ್ಥೆ ಅವ್ರಿಗೆ ದುಡ್ಡು ಕೊಟ್ಟಿದೆ. ಶತಮಾನಗಳಿಂದ ಇವರ ಮಠ ಪೀಠಗಳು, ಇವರ ಇನ್ಸ್ಟಿಟ್ಯೂಷನ್ಗಳು, ಇವರು ದುಡಿಮೆ ಮಾಡಿದಂಥದ್ದು ಎಲ್ಲವೂ ಕೂಡ ಇವರ ಮಕ್ಕಳನ್ನ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಓದಿಸೋದಕ್ಕೆ ಇವರ ದುಡ್ಡಿನ ವ್ಯವಸ್ಥೆ ಮಾಡಿದೆ. ಏನು ಇಲ್ಲ ಆದ್ರೂ ಕೂಡ ಒಬ್ಬ ಒಟ್ಟುವನ್ನ ಕರ್ಕೊಂಡಾಗಿ ಇವರು ರಾಘವೇಂದ್ರ ಮಾಡಿ ಬಿಸಾಕ್ ಬಂದಿ ಅವನ ಕೊನೆಗೆ IAS ಆಫೀಸರ್ ಆಗಿ ಆಚೆ ಬರ್ತಾನೆ. ಆ ವ್ಯವಸ್ಥೆ ಇದ್ದಿದೆ. ಆದ್ರೆ ದಲಿತ ಸಮುದಾಯದ ಮಕ್ಕಳನ್ನ ತಗೊಂಡು ನೀವು ಮಠಕ್ಕೆ ಸಾಕಿ ಅವನ ಕಸಾಪಸ ಬಿಡ್ತಾರಲ್ಲಿ. ಆ ಮಠಕ್ಕೆ 5 ಕೋಟಿ ಕೊಡ್ತಾರೆ, 10 ಕೋಟಿ ಕೊಡ್ತಾರೆ, ಒಂದು 100 ಕೋಟಿ 100 ಎಕರೆ ಜಮೀನು, 50 ಎಕರೆ ಜಮೀನು ಕೊಡ್ತಾರೆ. ಆದ್ರೆ ಆ ಜಮೀನಿಂದಾಗ್ಲಿ ಇವ್ರು ಕೊಟ್ಟ ಅನುದಾನದಿಂದಾಗ್ಲಿ ನಮ್ಮ ಮಕ್ಕಳು ವಿದ್ಯಾವಂತರಾಗೋದು ಸಾಧ್ಯ ಇದೆ. ಯಾಕೆಂದ್ರೆ ಅತ್ಯಾಚಾರ ನಮ್ಮ ಮಕ್ಕಳ ಮೇಲೆ ಆದರೂ ಕೂಡ ನನ್ನ ಮಕ್ಕಳ ಪರವಾಗಿ ನಿಂತ್ಕೊಳ್ಳೋದಿಲ್ಲ, ನನ್ನ ಮಠದ ಪರಂಪರೆ ಪರವಾಗಿ ನಿಂತ್ಕೊತೀನಿ ಅಂತ ಮಾತಾಡುವಾಗ ಬಲಗೆಟ್ಟ ಸ್ವಾಮಿಗಳು ನಮ್ಮ ಸಮಾಜದಲ್ಲಿ ಇರೋದು. ನಮ್ಮ ಸಮಾಜ ಇರೋದೇ ನಾವು ಇವ್ರನ್ನ ಪ್ರಶ್ನೆ ಮಾಡಲ್ಲ. ಯಾಕೆ ಪ್ರಶ್ನೆ ಮಾಡಲ್ಲ ಅಂದ್ರೆ ಧಾರ್ಮಿಕ ನಾಯಕರನ್ನ ಪ್ರಶ್ನೆ ಮಾಡೋದು ಮಹಾಪಾಪ ಅಂತೀವಿ. ಒಬ್ಬ ಕಾವಿ ತೊಟ್ಟಂತಹ ಸ್ವಾಮೀಜಿನ ಪ್ರಶ್ನೆ ಮಾಡಿದ್ರೆ ನೀನು ಧರ್ಮದ್ರೋಹಿ ಅಂತ ಹೇಳ್ತೀವಿ. ಒಬ್ಬ ಕಾವಿ ತೊಟ್ಟಂತಹ ಅವರ ಸ್ವಾಮಿ ಏನೋ ತಪ್ಪು ಮಾಡಿದಾಗ ಅದನ್ನ ಪ್ರಶ್ನೆ ಮಾಡಿದ್ರೆ ನಮ್ಗೆ ಯಾರಾದ್ರೂ ಏನಾದ್ರು ಅಂತಾರ ಅಂತ ಯೋಚನೆ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬಂದಿದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ನಾವು ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕಾದ್ರೆ ನಮ್ಗೆ ಮಾರ್ಗದರ್ಶಕ, ನಮ್ಮ ಯಾವತ್ತಿನ ಕಾಲಕ್ಕ ಅಂದ್ರೆ ನಿತ್ಯ ಸತ್ಯ ಅಂತಾರಲ್ಲ, ಹಾಗೆ ಎಲ್ಲಿಗೂ ಕೂಡ ಒಂದು ಕ್ಷಣ ಕೂಡ ಅಸತ್ಯದ ಕಡೆ ಹೋಗದೆ ಇರ್ತಾರ ಒಬ್ಬ ನಿತ್ಯ ಸತ್ಯಕ್ಕೆ ಯಾರಾದ್ರೂ ಸಂಶೋಧಕ ಇತ್ತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಆ ವಿಚಾರಗಳನ್ನ, ಆ ಚಿಂತನೆಗಳನ್ನ ಅವರು ನಮಗೋಸ್ಕರ ಹಾಕಿಕೊಂಡಂತ ಆ ಒಂದು ಪದಗಳನ್ನು ಕೂಡ 1% ನಾವು ಎದೆಗೆ ಮತ್ತೆ ತಲೆಗಿಳಿಸ್ಕೊಂಡ್ರು ಕೂಡ ಈ ದೇಶದ ದಾರಿದ್ರ್ಯ ಹೋಗುತ್ತೆ. ನಾನು ಕೊನೆಯದಾಗಿ ಬಾಬಾ ಸಾಹೇಬ್ರದ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಯಾವಾಗ 1949ನೇ ಇಸ್ವಿ ನವೆಂಬರ್ 29ನೇ ತಾರೀಕು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿ ಹೊರಗಡೆ ಬರ್ತಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್, ಆಗ ಈ ದೇಶದ ಪತ್ರಕರ್ತರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೇಳ್ತಾರೆ, ಈ ದೇಶದ ದಾರಿದ್ರ್ಯ ಹೋಗುತ್ತಾ ಇನ್ನಾದ್ರೂ ಕೂಡ
ಈ ಸಮಾಜದ ಅಸ್ಪೃಶ್ಯ ಸಮುದಾಯ ಇದೆಯಲ್ಲ, ಶೋಷಿತ ಸಮುದಾಯ ಇದೆ, ಶೂದ್ರ ಸಮುದಾಯ ಇದೆಯಲ್ಲ, ನೀವು ಯಾರಿಗೆಲ್ಲ ಹಕ್ಕು ಅಧಿಕಾರ ಕೊಡ್ಬೇಕು ಅಂತ ಇಷ್ಟು ವರ್ಷ ಚಿಂತನೆ ಪಟ್ರಲ್ಲ, ಅದು ಇನ್ನಾದ್ರೂ ಕೂಡ ಕಾಣೆ ಆಗುತ್ತಾ? ಈಗ ನಿಮ್ಗೆ ನಿಮ್ದಿನ ಎಲ್ಲ ಪತ್ರಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾವ ಸಂವಿಧಾನದ ಆಶಯಗಳು ಈ ದೇಶವನ್ನ ಜಗತ್ತಿನ ತಲೆಯೆತ್ತಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾವಲ್ಲ, ನಾನು ಕೊಟ್ಟದ ಸಂವಿಧಾನ ಅದು ನನ್ನ ಕನಸು ಹೌದು. ಆದ್ರೆ ಆ ಸಂವಿಧಾನದ ಆಶಯಗಳ ವಿರೋಧಿಗಳು ಆಡಳಿತದ ಜಾಗದಲ್ಲಿ ಕೂತಿದ್ದಾರೆ. ಸಂವಿಧಾನದ ಆಶಯಗಳು ಜಾರಿಯಾಗದೆ ಜನಜೀವನ ಎಲ್ಲಿ ನಾವು ಅಭಿವೃದ್ಧಿ ಆಗುತ್ತೆ? ಸಂವಿಧಾನ, ಅದಕ್ಕೆ ಪ್ರಾರಂಭ ಹೇಳಿದ್ದು, ಸಂವಿಧಾನ ಅಂದ್ರೆ ಕೇವಲ ಒಂದು ಪುಸ್ತಕ ಅಲ್ಲ. ಸಂವಿಧಾನ ಅಂದ್ರೆ ಈ ದೇಶ. ಈ ದೇಶ ಅಂದ್ರೆ ಕೇವಲ ಭೂಮಿ ಅಲ್ಲ, ಈ ದೇಶದ 136 ಕೋಟಿ ಜನರ ಬದುಕು. ಆ ಜನರ ಬದುಕನ್ನ ನಿರ್ದೇಶನ ಮಾಡುವಾಗ ಸಂವಿಧಾನದ ಆಶಯಗಳನ್ನ ಈಡೇರಿಸುವಂತಹ ಜಾಗದಲ್ಲಿ ಸಂವಿಧಾನ ಪರವಾದಂತಹ ಮನಸ್ಥಿತಿ ಇಲ್ಲದೆ ಹೋದ್ರೆ ದೇಶವೂ ಚೆನ್ನಾಗಿರಲ್ಲ, ಆ ಸಂವಿಧಾನವೂ ಪ್ರಯೋಜನ ಬರಲ್ಲ. ಒಂದು ದೇಶದ ಸಂವಿಧಾನ ಪುಸ್ತಕದ ಒಳಗಡೆ ಇರುವ ಅಕ್ಷರಗಳು ತುಂಬಾ ಚೆನ್ನಾಗಿರೋ ಪ್ರಯೋಜನ ಇಲ್ಲ, ಅದನ್ನ ಜಾರಿಗೊಳಿಸುವಂತಹ ಮನಸ್ಥಿತಿ ಚೆನ್ನಾಗಿರ್ಬೇಕಾಗಿರೋದು. ಆದ್ರೆ ಅದನ್ನ ಜಾರಿಗೊಳಿಸುವಂತಹ ಪರಿಸ್ಥಿತಿಯಲ್ಲಿರುವಂತಹ ಅಧಿಕಾರಸ್ಥರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ 10 ಲಕ್ಷ ಶೂಟ್ ಹಾಕೊಂಡ ಅಂತ, ಇನ್ನೊಬ್ಬ 41,000 ಟೀ ಶರ್ಟ್ ಹಾಕೊಂಡ ಅಂತ, ಇನ್ನೊಬ್ಬ 63,000 ಬೆಲ್ಟ್ ಹಾಕೊಂಡ ಅಂತ ಕಿತ್ತಾಡ್ತಾರೆ. ಮಾನ ಮರ್ಯಾದೆ ನಾಚಿಕೆ ಏನೂ ಗೊತ್ತಿಲ್ಲದೆ ಇರುವಂತಹ, ಮನುಷ್ಯತ್ವವೇ ಸತ್ತೋಗಿರುವಂತಹ ಒಂದು ಪಿಶಾಚಿ ರೂಪದ ಮನಸ್ಥಿತಿಗಳು ಇವತ್ತು ಈ ದೇಶವನ್ನು ಆಡಳಿತ ಮಾಡ್ತಾ ಇದ್ದಾವೆ. ಅಂತಹ ಸ್ಥಿತಿಯಲ್ಲಿ ನಾವಿವತ್ತು 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭೀಮೋತ್ಸವದ ಹೆಸರಲ್ಲಿ ಬಾಬಾ ಸಾಹೇಬರನ್ನು ನೆನೀತಾ ಇದ್ದೀವಿ. ಆದ್ರೆ ಭವಿಷ್ಯವನ್ನ ಕಾಣಬೇಕು ಅಂತಂದ್ರೆ ಈಗ ನಾವು ಹೇಳಿದಂತ ಎಲ್ಲ ನ್ಯೂನ್ಯತೆಗಳಿದ್ದಾವೆ. ಇದ್ರ ಪರವಾಗಿ ಎಚ್ಚರಿಕೆಯಿಂದ ನಾವು ಸ್ವಲ್ಪ ಗಮನಿಸದೆ ಹೋದ್ರೆ ನಮ್ಮ ನಂತರದ ಪೀಳಿಗೆಗೆ, ನಮ್ಮ ಮಕ್ಕಳ ಭವಿಷ್ಯ ಇದೆಯಲ್ಲ, ಅದು ಬಹಳ ಕರಾಳವಾಗಿರುತ್ತೆ. ಆ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಬೇಕು ಅಂತಂದ್ರೆ ನಮ್ಮನ್ನ ಕಾಡ್ತಾ ಇರುವಂತಹ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು. ಅದಕ್ಕೆ ಬೇಕಾಗಿರುವಂತಹ ಒಂದೇ ಮಂತ್ರ ಅಂದ್ರೆ, ನಾವು ನಮ್ಮ ಮತವನ್ನ ಯಾರಿಗೆ ಹಾಕ್ತೀವಿ ಅನ್ನುವಂತಹ ಒಂದು ಸ್ಪಷ್ಟವಾದ ಅಭಿಪ್ರಾಯ ಮತ್ತು ಪರಿಜ್ಞಾನ ನಮಗೆ ಬಂದಾಗ ಮಾತ್ರ ಈ ದಾರಿದ್ರ್ಯಗಳಿಂದ ನಾವು ಹೊರಗಡೆ ಬರ್ತೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತಾಡೋಕೆ ಅವಕಾಶ ಮಾಡೋದು ತಾವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಭೀಮ್. ಧನ್ಯವಾದಗಳು ಸರ್. 1936 ಲಾಹೋರ್ನಲ್ಲಿ ನಡೆಯಬೇಕಾದಂತಹ ಒಂದು ಜಾತ್ಪತ್ ತೋಡಕ್ ಮಂಡಲ್ ಎಂಬ ಒಂದು ಹಿಂದೂ ಸಂಘಟನೆಯ ಅಧ್ಯಕ್ಷತೆಗೆ ಅಂಬೇಡ್ಕರ್ ಅವ್ರನ್ನ ಕರೆದಾಗ, ಈಗ ಏನು ನಮ್ಗೆ ಭಾಸ್ಕರ್ ಪ್ರಸಾದ್ ಸರ್ ಹೇಳಿದ್ರು, ಆ ಅಷ್ಟು ಪಾಯಿಂಟ್ಸ್ ನಮ್ಮ ಅಂಬೇಡ್ಕರ್ ಅವರು ಆ ಅಧ್ಯಕ್ಷರ ಭಾಷಣದಲ್ಲಿ ಸೇರಿಸ್ತಾರೆ. ಅದೊಂದಕ್ಕೆ ಆ ಭಾಷಣದ ಪ್ರತಿಯನ್ನ ನೋಡಿನೇನೆ ಆ ಒಂದು ಮಂಡಲದ ಮಹಾ ಸಮ್ಮೇಳನವನ್ನ ಏನು ಅನಿರ್ದಿಷ್ಟವಾದ ಕಾಲ ಮುಂದೂಡ್ತಾರೆ. ಅಂದ್ರೆ ಒಬ್ಬ ಶೂದ್ರನ ಮಾತನ್ನ ಕೇಳೋದಕ್ಕೆ ಅಥವಾ ಅವನ ಮಾತನ್ನ ಜ್ಞಾನವನ್ನ ಅರಿಸ್ಕೊಳ್ಳೋದಕ್ಕೆ ಉನ್ನತ ಜಾತಿಯವರಿಗೆ ಸಾಧ್ಯ ಇರಲಿಲ್ಲ ಅಂತ ಒಂದು ಬೃಹತ್ ಸಂವಿಧಾನದ ಮೂಲಕ ನಮ್ಮ ದೇಶಕ್ಕೆ ಈ ಒಂದು ಸಮಾನತೆಯನ್ನ ಸಾರದಂತಹ ವ್ಯಕ್ತಿಯ ಬಗ್ಗೆ ಮಾತನಾಡಿದಂತಹ ಭಾಸ್ಕರ್ ಪ್ರಸಾದ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದಂತಹ ಗಜೇಂದ್ರ ಕುಮಾರ್ ಸರ್ ಅವರು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ಭೀಮೋತ್ಸವ ಕಾರ್ಯಕ್ರಮಕ್ಕೆ ಬಹಳ ಅಚ್ಚುಕಟ್ಟಾಗಿ ಪದಾಧಿಕಾರಿಗಳು ಎಲ್ಲರಿಗೂ ಸಹ ಶುಭವನ್ನು ಹಾರೈಸುತ್ತಾ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರೇ ಹಾಗೂ ಗಣ್ಯಮಾನ್ಯರೇ, ಸುಮಾರು 2 ಗಂಟೆಯಿಂದ ಇಲ್ಲಿ ತನಕ ಸುದೀರ್ಘವಾಗಿ ಏನು ಭೀಮೋತ್ಸವ ಮತ್ತೆ ಭೀಮ ಅಂಬೇಡ್ಕರ್ ಬಗ್ಗೆ ನಾವು ಸುದೀರ್ಘವಾಗಿ ಎಲ್ಲ ಭಾಷಣ ಕೇಳಿದಿರಿ. ಬಹಳ ಅದ್ಭುತವಾಗಿ ಎಲ್ಲರೂ ಮಾತಾಡಿದ್ದಾರೆ. ಸಮಾನತೆ ಮತ್ತು ಏನು ನಮ್ಮಲ್ಲಿ ಅಸ್ಪೃಶ್ಯತೆ ಇದೆ ಇದನ್ನ ಹೋಗಲಾಡಿಸಲು ನಮ್ಮ ಅಂಬೇಡ್ಕರ್ ಅವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮತ್ತೆ ನಾನು ಹೇಳಿದ್ರಲ್ಲಿ ಏನು ಅರ್ಥ ಇಲ್ಲ. ಸೊ ಅವ್ರು ಏನು ಹಾಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ನಮ್ಮ ಅಂಬೇಡ್ಕರ್ ಅವರು, ಅದನ್ನ ನಾವೆಲ್ಲ ಪಾಲಿಸೋಣ ಅಂತ ಹೇಳಿ ನಮ್ಮ ಸಾರಿಗೆ ಸಂಸ್ಥೆ ಬಗ್ಗೆ 2 ಮಾತು ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗಾಗಲೇ ಸ್ವಾಮೀಜಿಗಳು ಹೇಳಿದಾಗೆ ಯಾವುದೇ ರೀತಿಯಿಂದ ನಮ್ಮಲ್ಲಿ ಭೇದ ಭಾವನೆ ಇಲ್ಲ. ನಮ್ಮ ಬಸ್ಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲ, ನಮ್ಮ ನೌಕರರಲ್ಲೂ ಸಹ ಯಾವುದೇ ತಾರತಮ್ಯ ಇಲ್ಲ. ಎಲ್ಲಾ ರೀತಿಯಿಂದ ನಾವು ಹೊಂದಾಣಿಕೆ ಮಾಡ್ಕೊಂಡು ನಾವೆಲ್ಲ ಒಂದೇ ರೀತಿಯಲ್ಲಿ ನಾವು ಹೋಗ್ತಾ ಇದೀವಿ. ಇದನ್ನ ನಾವು ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಪಾಲಿಸ್ಕೊಂಡು ಹೋಗ್ತಾ ಇದನ್ನ ಒಂದು ಆದರ್ಶವಾಗಿ ಇಟ್ಕೊಂಡು ಎಲ್ಲರೂ ಸಹ ಪಾಲಿಸಲಿ ಅಂತ ಹೇಳಿ
ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತುಮಕೂರು ವಿಭಾಗ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಈಗ ಬೇರೆ ವಿಭಾಗದಿಂದ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮೆಲ್ಲ ಮುಖ್ಯ ಅತಿಥಿಗಳಿಗೆ ಒಂದು ಸಣ್ಣ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದಂತಹ ಗಜೇಂದ್ರ ಕುಮಾರ್ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ನಮ್ಮ ಕಾರ್ಯಕ್ರಮದ ಆಹ್ವಾನವನ್ನ ಒಪ್ಪಿ ಕಾರ್ಯಕ್ರಮಕ್ಕೆ ಹಾಜರಾದಂತಹ ಚೇತನ್ ಅಹಿಂಸಾ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. BR ಭಾಸ್ಕರ್ ಪ್ರಸಾದ್ ಮುಖ್ಯಸ್ಥರು ನ್ಯೂಸ್ 14 ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸುರೇಶ್ ಮಹಿಷಿ ಬೌದ್ಧ ಪ್ರಧಾನ ಸಂಚಾಲಕರು ಕರ್ನಾಟಕ ಬೌದ್ಧ ಸಮಾಜ ಚಿಕ್ಕನಾಯಕನಹಳ್ಳಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ತುಮಕೂರು ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. AJ ಖಾನ್ ರಾಜ್ಯಾಧ್ಯಕ್ಷರು ದಲಿತ್ ಮೈನಾರಿಟಿ ಸೇನೆ ಕರ್ನಾಟಕ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರೊಫೆಸರ್ ಕೃಷ್ಣಮೂರ್ತಿ ಪ್ರಾಧ್ಯಾಪಕರು ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರು ಅವರು ಕಾರ್ಯಕ್ರಮಕ್ಕೆ ಹಾಜರಿದ್ದರು. ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಇದೇ ಸೆಪ್ಟೆಂಬರ್ 10 ಇದೇ ತುಮಕೂರಿನಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಸಾರಿಗೆ ನೌಕರರು ಮತ್ತು ಅನೇಕ ಸಂಘಟನೆಗಳು ಸೇರಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ ತುಮಕೂರಿಗೆ, ಇವಾಗಲೂ ತುಮಕೂರಿನಲ್ಲಿದ್ದೀನಿ. ಮತ್ತೆ ನಾನು ಸೆಪ್ಟೆಂಬರ್ ತಿಪಟೂರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸಲಾಗಿದ್ದ ಭಾರತ್ ಜೋಡೋ ಯಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಾಂಗ್ರೆಸ್ನ ಮಾಜಿ ಶಾಸಕ ಕೆ ಷಡಕ್ಷರಿ ಅವರು ಉದ್ದೇಶಿಸಿ ಮಾತನಾಡಿದರು. ಮುಂಬರುವ ಚುನಾವಣೆಯಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಲು ಜನತೆ ತೀರ್ಮಾನಿಸಿದ್ದಾರೆ. ಬಿಜೆಪಿ ಸರ್ಕಾರವು ಅಧಿಕಾರಕ್ಕೆ ಬರುವ ಮೊದಲು ನೀಡಿದ ಯಾವುದೇ ಆಶ್ವಾಸನೆಗಳನ್ನು ಈಡೇರಿಸಿಲ್ಲ ಎಂದು ಅವರು ಆರೋಪಿಸಿದರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸುತ್ತೇವೆ ಎಂದು ಅಧಿಕಾರಕ್ಕೆ ಬಂದ ಬಿಜೆಪಿ ಇರುವ ಉದ್ಯೋಗಗಳನ್ನು ಕಿತ್ತು ಹಾಕುತ್ತಿದೆ. ಅಂಬಾನಿ ಅದಾನಿ ಅವರಿಗೆ ಬಿಜೆಪಿ ಸಹಾಯ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಸಂಸದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಪಾದಯಾತ್ರೆ ನಡೆಸಲಿ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಮರಿ ಚೆನ್ನಮ್ಮ, ತಾಲೂಕು ಅಧ್ಯಕ್ಷ ಕಾಂತರಾಜು, ನೇಕೇನಹಳ್ಳಿ ಸುರೇಶ್, RD ಬಾಬು, TN ಪ್ರಕಾಶ್ ಸೇರಿದಂತೆ ಹಲವರು ಕಾಂಗ್ರೆಸ್ ಕಾರ್ಯಕರ್ತರು, ನಗರಸಭಾ ಸದಸ್ಯರು, ಮಹಿಳಾ ಸದಸ್ಯರು ಭಾಗವಹಿಸಿದ್ದರು. ವರದಿ ಆನಂದ್ ತಿಪಟೂರು. ಅದಕ್ಕೋಸ್ಕರ ಈ ರಾಷ್ಟ್ರದಲ್ಲಿ ಬಹಳ ಬದಲಾವಣೆ ಬರ್ತದೆ. ಈ ರಾಷ್ಟ್ರವನ್ನು ಮುಚ್ಚುಳಿಕೆ ಹೋಗ್ತದೆ.
ಹೆಚ್ಚು ಸಹಕಾರ ಮಾಡಿಕೊಂಡು ಇವತ್ತು ಬಿಜೆಪಿ ಸರ್ಕಾರ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ಮಾಡಿದೆ. ಒಂದು ಬಾರಿ ಗೆದ್ದಾದ್ಮೇಲೆ ಎರಡನೇ ಸಾರಿ ಇವರು ಏನ್ ಮಾಡಿದ್ರು ಅಂತ ನೋಡ್ಕೋಬಹುದಾಗಿದೆ. ಈಗ ಮೊದಲು ಒಂದು ಮದುವೆ ಆಗಿದೆ, ಎರಡನೇ ಮದುವೆ ಆಗಿ ಮೊದಲನೇ ಹೆಂಡತಿನೇ ಸರಿಯಾಗಿ ಸಾಕಲ್ಲ ಅಥವಾ ಚೆನ್ನಾಗಿ ನೋಡ್ಕೋತಾರ ಒಳ್ಳೇದಾಗುತ್ತೋ ಅಂತ ಯೋಚನೆ ಮಾಡಿ ಎರಡನೇ ಮದುವೆ ಮಾಡ್ಕೋಬಹುದು. ಯಾಕೆಂದ್ರೆ ಅವರಲ್ಲಿ ಮನೆಯಲ್ಲಿ ಭಾಷಣ ಮಾಡ್ತಾರೆ ಕೇಳಿದ್ರೆ ಯಾವುದೋ ಫಲ ವಿಚಾರವಾಗಿ. ಇತ್ತೀಚೆಗೆ ಜಿಲ್ಲಾದ್ಯಂತ ಅಧಿಕ ಮಳೆ ಬೀಳುತ್ತಿದ್ದು ಸಾಕಷ್ಟು ಕೆರೆಗಳು ತುಂಬಿ ತುಳುಕುತ್ತಿವೆ. ಇದರ ನಡುವೆ ಹೇಮಾವತಿ ನಾಲೆಯ ಸಾಕಷ್ಟು ಭಾಗದಲ್ಲಿ ಕುಸಿತ ಕಾಣುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕಾವೇರಿ ನೀರಾವರಿ ನಿಗಮದ ಎಂಡಿ ಶಂಕರಗೌಡ ಗುಬ್ಬಿ ತಾಲೂಕಿನ ಹಲವು ಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕಿನ ಎಂಎನ್ ಕೋಟೆ, ಸಾಗರನಹಳ್ಳಿ, ಇಡಕನಹಳ್ಳಿ ಗ್ರಾಮಗಳಲ್ಲಿ ಹೇಮಾವತಿ ನಾಲೆ ಪರಿಶೀಲನೆ ಮಾಡಿದರು. ಬಳಿಕ ಮಾತನಾಡಿದವರು, ಸಾಕಷ್ಟು ಮಳೆ ಬೀಳುತ್ತಿದ್ದು ಭೂಕುಸಿತವಾಗುತ್ತಿದೆ. ಇಂದು ಮೈಸೂರಿನಿಂದ ತಾಂತ್ರಿಕ ಡಿಸೈನರ್ಸ್ ಆಗಮಿಸಿದ್ದು ನವೆಂಬರ್ ಡಿಸೆಂಬರ್ ವರೆಗೂ ನಾಲೆಯಲ್ಲಿ ನೀರು ಹರಿಯುತ್ತದೆ. ತದನಂತರವೇ ಕಾಮಗಾರಿಯನ್ನು ಮಾಡಲು ಸಾಧ್ಯವಾಗುತ್ತದೆ. ಸರ್ಕಾರದಲ್ಲಿ ಅನುದಾನಕ್ಕೆ ಸಮಸ್ಯೆ ಇಲ್ಲ. ಮತ್ತೆ ಕುಸಿಯದ ರೀತಿಯಲ್ಲಿ ಶಾಶ್ವತವಾಗಿ ನಾಲೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ತಾಲೂಕಿನ ಅಡಗೂರು ಕೆರೆ ಕೋಡಿ ಹೊಡೆದಿದ್ದು ಅದರ ಮರು ನಿರ್ಮಾಣಕ್ಕೆ 98 ಲಕ್ಷ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಅದನ್ನು ಸಹ ತುರ್ತಾಗಿ ಸರಿಪಡಿಸಲಾಗಿದೆ. ಕೆಜಿ ಟೆಂಪಲ್ ಬಳಿಯ ನಾಲೆ ಮುಚ್ಚಿದ್ದು ಅದಕ್ಕೂ ಸಹ ಈಗಾಗಲೇ ಯೋಜನೆ ಸಿದ್ಧಪಡಿಸಿ ಸರಿಪಡಿಸಲು ಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಚೀಫ್ ಇಂಜಿನಿಯರ್ ವರದಯ್ಯ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೋಹನ್ ಕುಮಾರ್, ಮುರಳೀಧರ್ ಹೇಮಾವತಿ, ಇಂಜಿನಿಯರ್ ನಾಗರಾಜು, ಶಿವಣ್ಣ, ಗಿರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಪಾವಗಡ ತಾಲೂಕು ಸಿಕೆ ಪುರ ಕ್ಲಸ್ಟರ್ ಪಾವಗಡ ತಾಲೂಕು ನಿಡಗಲ್ಲು ಹೋಬಳಿ ವ್ಯಾಪ್ತಿಯ ಹರಿಹರಪುರ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೊತ್ತೂರು ಗ್ರಾಮದ ರತ್ನಮ್ಮ ಕೊಂಡಪ್ಪ, ಈ ಶಾಲೆಯಲ್ಲಿ 135 ಜನ ಮಕ್ಕಳಿದ್ದು ಇವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಪಿಡಿಒ ನಾವು ನಮ್ಮ ಸದಸ್ಯರೆಲ್ಲರೂ ಸೇರಿ ಪರಿಶುದ್ಧ ನೀರನ್ನು ಒದಗಿಸುತ್ತೇವೆ ಎಂದು ಭರವಸೆ ನೀಡಿದರು. ಈ ಶಾಲೆಯ ಕ್ಲಸ್ಟರ್ ಸಿಆರ್ಪಿ ಮೂರ್ತಿ ಎಲ್ ಮಾತನಾಡಿ, ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೂ ಕುಡಿಯುವ ನೀರು ಕಲ್ಪಿಸಿಕೊಡಬೇಕು. ನಮ್ಮ ಕ್ಲಸ್ಟರ್ನ ಉತ್ತಂಡಪ್ಪನ ಪಾಳ್ಯ ಗ್ರಾಮದಲ್ಲಿ ಶಾಲೆ ಇದ್ದು 12 ಜನ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ತುಂಬಾ ಅನಾನುಕೂಲವಾಗಿದೆ. ಇಲ್ಲಿ ಕೇವಲ 2 ಕೊಠಡಿಗಳಿದ್ದು ಒಂದು ಕೊಠಡಿ ಚೆನ್ನಾಗಿದ್ದು ಇನ್ನೊಂದು ಕೊಠಡಿ ಬಿದ್ದು ಹೋಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ನಮ್ಮ ಕ್ಲಸ್ಟರ್ ನಲ್ಲಿ ಉತ್ತಂಡಪ್ಪನ ಪಾಳ್ಯ ಅಂತ ಶಾಲೆ ಇದೆ. ಅಲ್ಲಿ ಇರ್ತಕ್ಕಂಥದ್ದು ಕೇವಲ 12 ಜನ ಮಕ್ಕಳು ಮಾತ್ರ. ಆದ್ರೆ ಆ ಶಾಲೆಯ ಒಳಗಡೆ ಹೋದ್ರೆ ಶಾಲಾವರಣ ಪೂರ್ತಿ ನೀರು ಆವರಿಸ್ಕೊಂಡಿದೆ. 2 ರೂಮ್ ಇದೆ, 1 ರೂಮು ಬಿದ್ದೋಗಿದೆ, 1 ರೂಮು ಶಿಥಿಲಾವಸ್ಥೆ ಇದೆ. ನಮ್ಮ ಸರ್ಗೆ ಮೊನ್ನೆ ಹೇಳಿದಾಗ 11ರಿಂದ 12 ಗಂಟೆ ಒಳಗಡೆ ಊಟ ಹಾಕ್ಸ್ಬಿಟ್ಟು ಮಳೆ ನಿಲ್ಲವರೆಗೂ ಡೈಲಿ 12 ಗಂಟೆಗೆ ಶಾಲೆಯನ್ನ ಲೆಟಪ್ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿದರೆ, ಈ ವಿಚಾರ ಸ್ವಲ್ಪ ನಮ್ಮ ಗಮನದಲ್ಲಿರ್ಲಿ ಅಂತ ಭಾವಿಸ್ತಾ ನಮ್ಮ ಮನವಿಯನ್ನ ಪರಿಗಣಿಸಲಿಕ್ಕೆ ನಮ್ಮ ಪಂಚಾಯತಿಯ ಅಧ್ಯಕ್ಷರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಒಂದು ಸದಸ್ಯರು, ನಮ್ಮ ಸಿಕೆಪುರ ಒಂದು ತಂಡ ಏನಿದೆ, ಪಂಚಾಯತಿಯ ಒಂದು ತಂಡ ತುಂಬಾ ಶ್ರಮಪಟ್ಟು ಕಾರ್ಯ ನಿರ್ವಹಿಸರೆ ಅಂತ ಆಶಾಭಾವನೆಯನ್ನ ಇಟ್ಕೊಂಡು ಮುಖ್ಯೋಪಾಧ್ಯಾಯರಾದ ರಮೇಶ್ ರವರು ಮಾತನಾಡಿ, ಈ ಶಾಲೆಯಲ್ಲಿ ಬಡ ಸಮುದಾಯದವರ ಮಕ್ಕಳು ಓದುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಶುದ್ಧವಾದ ಕುಡಿಯುವ ನೀರು ಒದಗಿಸಬೇಕು ಎಂದು ನಾನು ಸುಮಾರು 18 ವರ್ಷಗಳಿಂದ ಪ್ರಯತ್ನ ಪಡುತ್ತಿದ್ದೇನೆ ಎಂದು ನಮ್ಮ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ ಸದಸ್ಯರು ಎಲ್ಲ ಹೆಚ್ಚಿನದಾಗಿ ಬಂದಿದ್ದಾರೆ. ನಮ್ಮ ಶಾಲೆಯ ಅಭಿವೃದ್ಧಿ ಆಗಬಹುದು ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಕೆರೆಯಿಂದ ನಮಗೆ ಪೈಪ್ ಲೈನ್ ಮಾಡಿಕೊಟ್ಟು ನಮ್ಮೊಂದು ನೀರಿನ ಒಂದು ಅವಕಾಶ ಮಾಡಿಕೊಟ್ರು. ಇಲ್ಲಾಂದ್ರೆ ಬಿಸಿಗೂಟ ತಯಾರು ಮಾಡೋದಕ್ಕೆ ನೀರೇ ಇರ್ತಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗಂಡು ಮಕ್ಕಳನ್ನ ಕರ್ಕೊಂಡೋಗಿ ಇಲ್ಲೊಂದು ಬಾವಿ ಐತೆ, ಆ ಬಾವಿಗಳಿಗೆ ಬಿನಿಯನ್ನ ಸೇರ್ಸ್ಕೊಂಡ್ಬಂದು ನಾವು ಅಡಿಗೆ ಮಾಡಿಸ್ತಾ ಇದ್ದವು. ಆದ್ರೆ ಕೆಲವು ಪೇರೆಂಟ್ಸ್ ಕಂಪ್ಲೇಂಟ್ ಮಾಡೋರು, ಏನ್ರಿ ಮಕ್ಕಳನ್ನೆಲ್ಲ ಕರ್ಕೊಂಡು ನೀರು ಹರಿಸ್ತೀರಾ ಅಂದ್ರೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೇ ಗುಂಡಾರಲ್ಲಿ ನೋಡಿ, ಅದು ಏಡೆಡ್ ಸ್ಕೂಲ್. ಆದ್ರೆ ಅಲ್ಲಿ 2 ಬಿಲ್ಡಿಂಗ್ ಕೊಟ್ಟಿದ್ದಾರೆ ಸರ್ಕಾರದಿಂದ, ಮತ್ತು ಒಂದು ಫಿಲ್ಟರ್ ನೀರು ಇದನ್ನು ಹಾಕಿದ್ದಾರೆ, ಸಿಸ್ಟಮ್ ಹಾಕ್ಬಿಟ್ಟು ನೀರು ಬರ್ತಾ ಇದೆ. ಅದನ್ನು ನಾವು ಮೊದಲು ಒಬ್ರು ಪಿಡಿಒ ಇದ್ರು, ನಮ್ಮ ಸ್ನೇಹಿತರವರು, ಅವ್ರಿಗೆ ಎಷ್ಟೋ ಕನ್ವಿನ್ಸ್ ಮಾಡ್ದ ಸಂತೋಷ ಅಂತ, ಅವ್ರು ಒಪ್ಪಲೇ ಇಲ್ಲ.
ಲಾಸ್ಟಲ್ಲಿ ನಾವೇನೋ ಮಾಡಕ್ಕೆ ಇಲ್ಲಿ ನೀರು ನಿಲ್ತಾ ಇತ್ತು. ಇಲ್ಲಿ ಸುಮಾರು ಒಂದು 40 ಲೋಡಷ್ಟು ಮಣ್ಣನ್ನು ಒರೆಸಿ ಇದನ್ನು ಸ್ವಲ್ಪ ಎತ್ತರ ಮಾಡಿದ್ದಾರೆ. ಇನ್ನೊಂದು ನಾನು ನಮ್ಮ PDO ಅಧಿಕಾರಿಯೊಂದಿಗೆ ಕೇಳ್ಕೊಳ್ಳೋ ಮನವಿ ಇದು, ಒಂದು 15 ಲೋಡ್ ಮಣ್ಣು ಆದ ಕೆಳಗಡೆ ತಗ್ಗಿದೆ. ಮಳೆ ಬಂತು ಅಂದ್ರೆ ಸುಮಾರು ಒಂದು 2 ಅಡಿ ನೀರು ನಿಂತ್ಕೊಳ್ತದೆ. ಒಂದು 15-20 ಲೋಡ್ ಮಣ್ಣನ್ನು ಒರೆಸ್ಕೊಟ್ರೆ ದಯವಿಟ್ಟು ಅದೊಂದು ಸಾಕಾರ ಆಗ್ತದೆ ನಮ್ಮ ಮಕ್ಕಳಿಗೆ. ಇಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಸುದರ್ಶನ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಸಿಕೆಪುರ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು, ಶಾಲೆಯ ಮಕ್ಕಳು, ಪೋಷಕರು, ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದ್ದರು. ಮೂರ್ತಿ LCRP ಸ್ವಾಗತಿಸಿದರು. ಹರಿಹರಪುರ ಮುಖ್ಯ ಶಿಕ್ಷಕ ರಮೇಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಿಕೆಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ರತ್ನಮ್ಮ ಕೊಂಡಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸುದರ್ಶನ್ ಭಾಗಿಯಾಗಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು. ಶಾಲೆಯ ಶಿಕ್ಷಕರು ಮತ್ತೆ CRPಗಳು ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ನಮ್ಮ ಸಿಕೆಪುರ ಗ್ರಾಮ ಪಂಚಾಯತಿ ಮಾನ್ಯ ಶಾಸಕರ ಒಂದು ಇಷ್ಟಾನುಸಾರ ಅಮೃತ ಗ್ರಾಮ ಪಂಚಾಯತಿ 2ನೇ ಹಂತಕ್ಕೆ ಸೆಲೆಕ್ಟ್ ಆಗಿದೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಎಲ್ಲ ಶಾಲೆಗಳು, ಅಂಗನವಾಡಿಗಳ ಸರ್ವಾಂಗೀಣ ಅಭಿವೃದ್ಧಿ, ಶೌಚಾಲಯ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಮತ್ತೆ ಶಾಲೆಗಳು ದುರಸ್ತಿ ಹೊಂದಿದ್ರೆ ಅದನ್ನು ದುರಸ್ತಿ ಮಾಡಿಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಈ ಒಂದು ಸ್ಕೀಮ್ ಅಲ್ಲಿ ಒಳಗೊಂಡಿದೆ. ಹಾಗಾಗಿ ಯಾರು ಕೂಡ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಏನು ಯೋಚನೆ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಇನ್ನೊಂದು 6 ರಿಂದ 1 ವರ್ಷದೊಳಗಡೆ ಎಲ್ಲಾ ಶಾಲೆಗಳು ಕೂಡ ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದಿ ಮಾದರಿ ಶಾಲೆಗಳಾಗಿ ಒಂದು ಪರಿವರ್ತನೆ ಆಗ್ತದೆ. ದಯವಿಟ್ಟು ನಾನು ಒಂದು ಭರವಸೆಯಿಂದ ನಮ್ಮ ಅಧ್ಯಕ್ಷ ಮುಖಾಂತರ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮುಖಾಂತರ ಕೊಡ್ತೀನಿ. ಅಮೃತ ಗ್ರಾಮ ಪಂಚಾಯತಿ 2ನೇ ಹಂತದ ಮುಖೇನ ತಮ್ಮೆಲ್ಲ ಸುಮಾರು ವರ್ಷದ ಬೇಡಿಕೆಗಳು ಈಡೇರ್ತದೆ. ಸಂತೋಷ ಆಯ್ತು. ಮತ್ತು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಸ್ಟರ್ನ ಮೂರ್ತಿಯಲ್ಲೂ ಮತ್ತು ಇದರ ನಮ್ಮ ಶಿಕ್ಷಕರೊಂದವರು ಬಂದು ಮನೆ ಹತ್ರ ಬಂದು ಕೇಳ್ಕೊಂಡ್ರು. ಈ ಕಾರ್ಯಕ್ರಮ ನಡೆಸ್ಕೊಡೋಕೆ ನಾವು ಅಧ್ಯಕ್ಷತೆ ವಹಿಸ್ಬೇಕು ಅಂತ ರತ್ನಮ್ಮನವರು ಕೇಳ್ಕೊಂಡ್ರು. ನನಗೆ ಕೆಲವು ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಪ್ರೈಜಸ್ ಕೊಡಿಸ್ಬೇಕಂತ ಕೇಳಿದ್ರು. ಅದಕ್ಕೆ ನಾನು ಒಂದು ಮಾತು ಮಾತಾಡಿದ್ರೆ ಆಯ್ತು ಹೆಸರಂತೆ ತೋಳಿ ಸರ್ ಅಂತ ಮಾತಕ್ಕೆ ಉದಾಹರಣೆ ಕೊಟ್ಟು ಈ ಕಾರ್ಯಕ್ರಮ ನಡೆಸಕ್ಕೆ ಬಹಳ ಸಂತೋಷ ಆಯಿತು. ನಾನು ಈ ಕಾರ್ಯಕ್ರಮ ಬಗ್ಗೆ ಏನು ಪ್ರಿಪೇರ್ ಆಗಿಲ್ಲ, ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ, ಅನ್ನದ ಭಾವಿಸ್ಬೇಡಿ. ಏನೋ ತಪ್ಪಾಗಿದ್ರೆ ಮುಂದಿನ ಒಂದು ವರ್ಷ ಇದೇ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ನಡೀಲಿ ಅಂತ ಆಶಿಸ್ತಾ ನಮ್ಮ ಪುಟಾಣಿ ಮಕ್ಕಳಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಜನೋತ್ಸವ ಅಂತ ಮಾಡ್ತಾ ಇದ್ದಾರೆ. ಅದು 50% ಉತ್ಸವ ಹೆಂಗಿದೆ ಅಂತ ನೋಡಿ ಅಂತ ಹೇಳಿ ಭ್ರಷ್ಟಾಚಾರದ ಮಹಾನ್ ಕೊಡುಗೆ ಏನಿದೆ ಅನ್ನೋದನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಜನರಿಗೆ ಸ್ಪಂದಿಸದ ಸರ್ಕಾರ ಇದ್ರೆ ಅದುವೇ 40% ಬಿಜೆಪಿ ಸರ್ಕಾರ. ಇದೀಗ ಬಿಜೆಪಿಯವರು ಜನೋತ್ಸವ ಎಂದು ಏನನ್ನು ಮಾಡ್ತಾ ಇದ್ದಾರೋ ಅದು 50% ನಲ್ಲಿ ಭ್ರಷ್ಟಾಚಾರ ಯಾವ ರೀತಿ ಮಾಡಿದ್ದೀವಿ ಎಂಬುದನ್ನು ಅವರು ತೋರಿಸೋಕೆ ಮಾಡುತ್ತಿರುವಂತಹ ಉತ್ಸವ ಎಂದು ಕಾಂಗ್ರೆಸ್ ಮುಖಂಡ BK ಹರಿಪ್ರಸಾದ್ ವ್ಯಂಗ್ಯವಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದವರು, ಬಿಜೆಪಿ ಸರ್ಕಾರ ಈ ಮೂಲಕ 5% ಅನ್ನ ಖರ್ಚು ಮಾಡಿ 35% ಅನ್ನ ತಮ್ಮ ಜೇಬಿಗೆ ಹಾಕುವಂತಹ ಪ್ರಯತ್ನ ಅವರು ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಜನ ಸೇರಿಸೋಕೆ ಅವರು ಪ್ರಯತ್ನ ಮಾಡುತ್ತಿದ್ದಾರೆ. ಅದ್ಯಾಕೆ ಮಂಗಳೂರಿಗೆ ಮೋದಿ ಅವರು ಬಂದಾಗ ಜನರನ್ನ ಸೇರಿಸೋಕೆ ಅವರಿಗೆ ಸಾಧ್ಯವಾಗಿಲ್ಲ. ಬೆದರಿಕೆ ಹಾಕಿ ಜನರನ್ನ ಸೇರಿಸಿ ಮೋದಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಈ ಜನಸ್ಪಂದನಕ್ಕೂ ಜನಗಳ ಬಗ್ಗೆ ಯಾವುದೇ ರೀತಿಯ ಸ್ಪಂದಿಸದೇ ಇರತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಈ 40% ಸರ್ಕಾರ. ಇವತ್ತೇನು ಜನೋತ್ಸವ ಅಂತ ಮಾಡ್ತಾ ಇದ್ದಾರೆ ಅದು 50% ಉತ್ಸವ ಹೆಂಗಿದೆ ಅಂತ ನೋಡಿ ಅಂತ ಹೇಳಿ ಭ್ರಷ್ಟಾಚಾರದ ಮಹಾನ್ ಕೊಡುಗೆ ಏನಿದೆ ಅನ್ನೋದನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. 40% ತಗೊಂಡ್ಕೊಂಡಿರೋದ್ರಲ್ಲಿ ಒಂದು 5% ಖರ್ಚು ಮಾಡಿ 35% ಜೋಗ ಹಾಕೊಳ್ಳುವಂಥ ಕೆಲಸ ಅಲ್ಲಿ ಚೆನ್ನಾಗಿ ನಡೀತಾ ಇದೆ. ಜನ ಸೇರಿಸ್ತಕ್ಕಂಥದ್ದು ಜನ ಬರ್ತಾ ಇಲ್ಲ. ನರೇಂದ್ರ ಮೋದಿ ಅವರೇ ಮಂಗಳೂರು ಬಂದಾಗ ಜನ ಬರಲಿಲ್ಲ. ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿ ಜನಗಳನ್ನ ಕರ್ಕೊಂಡು ಬಂದಿದ್ರು. ಬೆಂಗಳೂರು ನಗರದಲ್ಲಿ ಮನೆ ಬಿಟ್ಟು ಯಾರೋ ಒಂದು ಸ್ವಾಮೀಜಿಗಳು ಹೇಳಿದ್ದಾರೆ, ಕೋಡಿಮಠದ ಸ್ವಾಮೀಜಿಗಳು, ಇವರೇನಾದರೂ ಹೊರಗಡೆ ಬಂದರೆ ಜನ ಬಡಿಗೆ ತಗೊಳ್ತಾರೆ ಅಂತ ಹೇಳಿ. ಆದರೆ ಆ ಮಟ್ಟಕ್ಕೆ ಯಾವುದೇ ರೀತಿಯ ಜನಗಳಿಗೆ ಸ್ಪಂದಿಸದೇ ಇರತಕ್ಕಂಥ ಸರ್ಕಾರ ಯಾವುದಾದ್ರೂ ಕರ್ನಾಟಕದಲ್ಲಿ ಬಂದಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಈ ಜನೋತ್ಸವ ಮಾಡ್ತಕ್ಕಂಥದ್ದು ಜನರ ಉತ್ಸವ ಅಲ್ಲ, ಅವರ ಸಂಕಷ್ಟಗಳನ್ನು ಮೈ ಮರೆತು ಅದನ್ನು ವೈಭವೀಕರಿಸ್ತಾ ಇದ್ದಾರೆ. ಇದೊಂದು
ವಿಕೃತ ಮನೋಭಾವದ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ವತಿಯಿಂದ ನಮ್ಮ ನಡೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವದೆಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾಗಿರುವ ಗುರು ಸಂದೇಶ ಯಾತ್ರೆಗೆ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಚಾಲನೆ ನೀಡಿದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ 168ನೇ ಜನ್ಮ ಜಯಂತಿ ಆಚರಣೆಯ ನಿಮಿತ್ತ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದವರೆಗಿನ ಸಂದೇಶ ಯಾತ್ರೆಯಲ್ಲಿ ನಾರಾಯಣ ಗುರುಗಳ ಭಾವಚಿತ್ರದ ರಥಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ದೊರೆಯಿತು. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಮತ್ತು ಮಾಜಿ ಸಚಿವ ರಮನಾಥ್ ರೈ ಮಾತನಾಡಿದರು. ಯಾತ್ರೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಸಚಿವರಾದ ಅಭಯ್ ಚಂದ್ರ ಜೈನ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಐವನ್ ಡಿಸೋಜಾ, ಮಾಜಿ ಶಾಸಕರಾದ ಜೆಆರ್ ಲೋಬೋ, ಮೊಯ್ದೀನ್ ಬಾಬಾ, ಮುಖಂಡರಾದ ಪಿವಿ ಮೋಹನ್, ಪ್ರಕಾಶ್ ಸಾಲಿಯಾನ್, ಸಲೀಂ, ಶಾಲೇಟ್ ಪಿಂಟೋ, ಶಾಹುಲ್ ಹಮೀದ್, ಅಬ್ಬಾಸ್ ಅಲಿ, ಶಶಿಧರ್ ಹೆಗ್ಡೆ, ಭಾಸ್ಕರ್ ಕೆ, ಹರಿನಾಥ್, ಅಬ್ದುಲ್ ರವೂಫ್, ಕೇಶವ ಮರೋಳಿ, ಅಬ್ದುಲ್ ಲತೀಫ್, ಸದಾಶಿವ ಉಳ್ಳಾಲ್, ಝೀನತ್ ಸಂಶುದ್ದೀನ್, ಮೊಹಮ್ಮದ್ ಮೋನು, ಲುಕ್ಮಾನ್ ಬಂಟ್ವಾಳ, ಸುರೇಶ್ ಬಳ್ಳಾಲ್, ಟಿಕೆ ಸುಧೀರ್, ರಾಮಾನಂದ ಪೂಜಾರಿ, ಸುನಿಲ್ ಪೂಜಾರಿ, ರಾಕೇಶ್ ದೇವಾಡಿಗ, ಚಂದ್ರಕಲಾ, ಶಾಂತಲಾ ಗಟ್ಟಿ, ದಿನೇಶ್ ಕುಂಪಳ, ಮಹಮ್ಮದ್ ಕುಂಚತ್ಬೈಲ್, ದೀಪಕ್ ಪಿಲಾರ್, ಅಪ್ಪಿ, ಭರತೇಶ್ ಅಮೀನ್, ಹೇಮಂತ್ ಗರೋಡಿ ಮೊದಲಾದವರು ಉಪಸ್ಥಿತರಿದ್ದರು. ಶುಭ ಸಂದೇಶದ ಯಾತ್ರೆ ಈಗಾಗಲೇ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀಯುತ ಬಿಕೆ ಹರಿ ಸಾಲಾಗಿ ನಿಮ್ಮ ಮುಂದೆ ಗುರು ಸಂದೇಶ ಯಾತ್ರೆ ಸಾಗ್ತಾ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರುವರ ಈ ಒಂದು ಯಾತ್ರೆಯನ್ನು ಬಹಳ ಸಂಘಟಿಸಿಕೊಂಡಂತಹ ಎಲ್ಲ ಮುಂದೆ ಸಾಗ್ತಾ ಇದೆ ಗುರು ಸಂದೇಶ ಯಾತ್ರೆ. ಇವತ್ತು ನಾವು ರೈತರೆಲ್ಲ ಬೀದಿಗಿಳಿಬೇಕಂತಂದೇಳಿ ನಿರ್ಧಾರ ಮಾಡಿರೋದು ಯಾವುದಪ್ಪ ಅಂದ್ರೆ, ಈ ರಾಜ್ಯ ಸರ್ಕಾರ, ಈ ಮಾನ ಮರ್ಯಾದೆಯಿಂದ ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಪಂಪ್ ಸೆಟ್ಗಳಿಗೆ ಮೀಟರನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಸಿ ಹೊರಕೇರಪ್ಪ ಹಾಗೂ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಕರೆನ್ಸಿ ಮೀಟರ್ ಅಳವಡಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಸಿ ಹೊರಕೇರಪ್ಪ, ರಾಜ್ಯದ ಎಲ್ಲಾ ಸರ್ಕಾರಗಳು ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಪೂರೈಸುತ್ತಿದ್ದು, ಪ್ರಸ್ತುತ ರೈತರು ಅತಿವೃಷ್ಟಿ, ಅನಾವೃಷ್ಟಿ, ಬೆಳೆ ಇಳಿಕೆ, ಬೆಳೆಗಳಿಗೆ ಸಾಂಕ್ರಾಮಿಕ ರೋಗ ತಗುಲಿ ಬೆಳೆ ನಷ್ಟ ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಕೃಷಿ ಪಂಪ್ ಸೆಟ್ಗಳಿಗೆ ಕರೆನ್ಸಿ ಮೀಟರ್ ಅಳವಡಿಸಲು ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ರೈತರು ಬೆಳೆದಿರುವ ಬೆಳೆಗಳಿಗೆ ಸೂಕ್ತ ಬೆಲೆಗಳು ಸಿಗದೆ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ. ರೈತರು ಸಾಲಗಾರರಾಗುತ್ತಿದ್ದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏಕಾಏಕಿ ವಿದ್ಯುತ್ ಖಾಸಗೀಕರಣ ಮಾಡುವ ಮುಖಾಂತರ ರೈತರ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಹಾಕಲು ಮುಂದಾಗಿರುವುದು ರೈತರಿಗೆ ಮರಣ ಶಾಸನ ಬರೆದಂತಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮುಂದೆ ನಮಗೆ ರೈತರಿಗೆ ಯಾವುದೇ ಕಾರಣದಿಂದ ನಾವು ಉಚಿತ ಕರೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಪ್ರೈವೇಟ್ ಕಂಪ್ನಿಯವರಿಗೆ ಅವರ ಬೂಟ್ ಪಾಲಿಶ್ ಮಾಡಿಕೊಂಡು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವ್ರಿಗೆ ಮಾನವೀಯತೆ ಇದ್ದಿದ್ರೆ, ಮಾನ ಮರ್ಯಾದೆ ಇದ್ದಿದ್ರೆ ಕಂಪ್ನಿಯವರಿಗೆ ಅಡಿಕ್ಟ್ ಆಗ್ತಿರ್ಲಿಲ್ಲ. ಇವತ್ತು ಬಹಳಷ್ಟು ಜನ ಮಳೆ ಬಂದು ಅತಿವೃಷ್ಟಿ, ಅನಾವೃಷ್ಟಿಯಿಂದ ರೈತರು ಸಂಕಟದಲ್ಲಿದ್ದಾರೆ. ಆದರೂ ಸಹ ರೈತರ ಮೇಲೆ
ಈ ಎರಡು ಸರ್ಕಾರಗಳು ಸವಾರಿ ಮಾಡ್ತಾ ಇದ್ದಾವೆ. ಈ ಸವಾರಿ ಮಾಡೋದು ಎಷ್ಟು ಕೂಲಂಕುಷವಾಗಿದೆ ಅಂತಂದೇಳಿ ಈ ಸಾರ್ವಜನಿಕರು ಯೋಚನೆ ಮಾಡಬೇಕಾಗಿದೆ. ಶಿವಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆದು ಮತ್ತೆ 2022ಕ್ಕೆ ರೈತ ವಿರೋಧಿ ಸ್ಮಾರ್ಟ್ ಮೀಟರ್ ಜಾರಿಗೆ ತರುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ವಚನ ಭ್ರಷ್ಟ ಸರ್ಕಾರ ಕೂಡಲೇ ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು ಎಂದರಲ್ಲದೆ, ಈ ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಜಮೀನುಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಸುವ ವಿದ್ಯುತ್ ಖಾಸಗೀಕರಣ ನಿಲ್ಲಿಸದೆ ಮೊಂಡುತನ ಪ್ರದರ್ಶಿಸಿದರೆ ರೈತ ಸಂಘದ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಿರಿಯೂರು ತಾಲೂಕು ತಹಶೀಲ್ದಾರರಾದ ಪ್ರಶಾಂತ್ ಕೆ ಪಾಟೀಲ ಅವರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಆರ್ ಚೇತನ ಯಳನಾಡು, ರೈತ ಮುಖಂಡರಾದ ಎಂಆರ್ ಪುಟ್ಟಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷರಾದ ವೀರಣ್ಣ, ಬಿಡಿ ಶ್ರೀನಿವಾಸ್, ಜಿ ಗೋವಿಂದಪ್ಪ, ಎಂ ನಾಗರಾಜ, ಎಚ್ಆರ್ ತಿಪ್ಪೇಸ್ವಾಮಿ, ಎ ತಿಪ್ಪೇರುದ್ರಪ್ಪ, ನಿತ್ಯಶ್ರೀ, ಅಂಜಿನಪ್ಪ, ಎಸ್ ಚಿಕ್ಕತಿಮ್ಮಯ್ಯ, ಕೆಎಂ ಶ್ರೀನಿವಾಸ್, ಮಹಾಂತೇಶ್, ತಿಪ್ಪೇಸ್ವಾಮಿ, ರಂಗಸ್ವಾಮಿ, ಗಿರೀಶ್, ಪಿ ನಾಗರಾಜ, ಕೆ ರುದ್ರಪ್ಪ, ಎಚ್ ದಸ್ತಗಿರಿ ಸಾಬ್, ಮಹಿಳಾ ಘಟಕದ ಅಧ್ಯಕ್ಷೆ ಬಿ ಕಲ್ಪನಾ, ಲಕ್ಷ್ಮೀದೇವಿ, ಎಸ್ ಶಿವರಾಮ್, ನಾಗರಾಜ, ವೀರಣ್ಣ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಯಾವುದೇ ಕಾರಣಕ್ಕೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಬಾರ್ದು ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಏನಾದ್ರೂ ಅತಾಚುರಿಯಾಗಿ ರೈತರ ವಿರೋಧ ಕಟ್ಕೊಂಡು ನೀವೇನಾದ್ರೂ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಹಾಕ್ತೀನಿ ಅಂತ ಹೇಳಿ ಮುಂದಾದ್ರೆ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ನಾವು ಉಗ್ರವಾದಂತ ಹೋರಾಟ ಮಾಡೋದ್ರ ಮುಖಾಂತರ ಎಲ್ಲ ನಿಮ್ ಮೀಟರ್ಗಳನ್ನ ಸುಟ್ಟಾಕ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದೀವಿ. ಇವತ್ತು ನೋಡ್ತಾ ಇದೀವಿ, ಇವತ್ತು ಏನು ರಾಜ್ಯ ಸರ್ಕಾರ ಎಲ್ಲ SC STಗಳಿಗೆ BPL ಕಾರ್ಡ್ ಇರೋರಿಗೆ 75 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿ ಇಡೀ ರಾಜ್ಯದಿಂದ ಎಲ್ಲ ಬಡವರಿಂದ, ದಲಿತರಿಂದ ಇವತ್ತು ಅರ್ಜಿ ತಂದು ಇವತ್ತಾಗಲೇ ಏಕಾಏಕಿ ಅದನ್ನ ರದ್ದುಪಡಿಸಿದೆ. ಇಂಥ ಸುಳ್ಳು ಭರವಸೆ ಕೊಡುವಂತ ಸರ್ಕಾರ ನಾವು ಯಾವತ್ತೂ ಇಟ್ಕೊಂಬೋದಿಲ್ಲ. ರೈತರು ಪರವಾಗಿರ್ಬೇಕು ಹೊರತು ಸರ್ಕಾರ ರೈತರ ವಿರುದ್ಧವಾಗಿರಬಾರ್ದು. ಈ ಒಂದು ಇದೇ ವಿಚಾರ ಇಟ್ಕೊಂಡು ನಾವು ಈ ಜಿಲ್ಲೆನಲ್ಲಿ ಪ್ರತಿಯೊಂದು ಹಳ್ಳಿನಾಗೂ ಹೋಗಿ ರೈತರಿಗೆ ಉತ್ತೇಜನ ಕೊಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಹಿರಿಯೂರಿನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದ್ರ ಮುಖಾಂತರ ರೈತರು ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೇವೆ. ಅಷ್ಟರೊಳಗೆ ಏನು ನೀವು ಜಾರಿಗೆ ತಂದಿರ್ತಕ್ಕಂಥ ಸ್ಮಾರ್ಟ್ ಮೀಟರ್ ರೈತರು ಕೃಷಿ ಪಂಪ್ಸೆಟ್ಗೆ ಏನು ಅಳವಡಿಸ್ತೀನಿ ಅಂತ ಹೇಳಿದ್ರೆ ತಕ್ಷಣ ಅದನ್ನ ಹಿಂದಕ್ಕೆ ಕೊಡಬೇಕು ಅಂತ ಹೇಳ್ತಾ, ಸನ್ಮಾನ್ಯ ರೈತ ಮಿತ್ರರೇ, ನಮಗೆ ಇಂಥ ಒಂದು ಕರಾಳ ದಿನ ಬರುತ್ತೆ ಅಂತ ನಮ್ಮ ರೈತರು ಯಾರು ಅಂದ್ಕೊಂಡಿರಲಿಲ್ಲ. ಇಷ್ಟು ವರ್ಷ ನಿರಂತರವಾಗಿ ಗುಂಡೂರಾವ್ ಸರ್ಕಾರದಿಂದ ಇವತ್ತಿನವರೆಗೂ ರೈತರಿಗೆ ಉಚಿತ ವಿದ್ಯುತ್ ನೀಡ್ತಾ ಇದ್ರು. ಅದ್ರಾಗ ಲೋಡ್ ಶೆಡ್ಡಿಂಗ್ ಅದು ಇದು ಅಂತೇಳಿ ಮಧ್ಯರಾತ್ರಿ ಕೊಡ್ತಾ ಇದ್ರು. ಅದನ್ನ ತಪ್ಪಿಸಿ ಹಗಲತ್ತು ಕೊಡೋಕ್ಕೂ ಒಂದು ಹಂತವಾಗಿ ವ್ಯವಸ್ಥಿತವಾಗಿ ಮಾಡಿ ಇವತ್ತು ರೈತರು ಕೊಡ್ತಕ್ಕಂಥ ವಿದ್ಯುತ್ತನ್ನ ಸಂಪೂರ್ಣ ಖಾಸಗೀಕರಣ ಮಾಡಿ ನಮ್ಮ ಶಿವಕುಮಾರ್ ಅವರಿಗೆ ಇವತ್ತು ಮಾಡಿ ಕೇಂದ್ರದಲ್ಲಿ ಅದೇ ಸರ್ಕಾರ, ರಾಜ್ಯದಲ್ಲಿ ಅದೇ ಸರ್ಕಾರ ಇಟ್ಕೊಂಡು ರೈತರನ್ನ ಇವತ್ತು ದಿವಾಳಿ ಅಂಚಿಗೆ ತರೋದಕ್ಕೆ ಅನೇಕ ಕಾನೂನುಗಳನ್ನು ಪಾಸ್ ಮಾಡ್ತಿದ್ದಾರೆ. ಈ ಕಾನೂನುಗಳು ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಮೀಟರ್ಗಳನ್ನು ನಮ್ಮ ಕೃಷಿ ಪಂಪ್ಸೆಟ್ಗಳಿಗೆ ಅಳವಡಿಸಿ ರೈತರನ್ನ ಒಕ್ಕಲೆಬ್ಬಿಸಿ ಬೆಳೆ ಬೆಳೆದಂಗೆ ಮಾಡಿ ಈ ದೇಶಕ್ಕೆ ಬರಗಾಲವನ್ನು ತಂದೊಡ್ಡುವಂತ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯ ರೈತ ಸಂಘ ಧ್ವನಿ ಎತ್ತಿ ಇವತ್ತು ಹೋರಾಟವನ್ನು ತಾಲೂಕಾದ್ಯಂತ ಅಲ್ಲ, ಜಿಲ್ಲಾದ್ಯಂತ ಮತ್ತು ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದೇವೆ. ಆ ಉದ್ದೇಶಕ್ಕಾಗಿ ಈ ದಿನ ನಾವೆಲ್ಲ ಉಗ್ರವಾದಂತ ಮುಂದಿನ ದಿನಗಳಲ್ಲಿ ಈ ಶಾಸನ ಆಯ್ಕೆಗಳನ್ನ ಇವರು ಪಾಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದಂತ ಚಳವಳಿಗಳನ್ನ ಮಾಡಬೇಕಾಗ್ತದೆ. ಯಾರೇ ಬಂದು ಮೀಟರ್ ಹಾಕಕ್ಕಂತ ಬಂದ್ರು ನಾವು ಮನೆಗೆ ಒಬ್ಬರ ಅವ್ರನ್ನ ಕಟ್ಟಾಕ್ತಿವಿ ಹೊತ್ತು ಮೀಟರ್ ಹಾಕಕ್ ಬಿಡಲ್ಲ. ಎಲ್ಲ ಹೊಲದೊಳಗೂ ನೀರು ನಿಂತಿದ್ದಾವೆ. ಮುಂಚೆ ಮಳೆ ಇಲ್ಲ ಅಂತೇಳಿ ಬೋರ್ಗಳು ಕೊರ್ಸ್ಕೊಂಡು ಬೆಳೆ ಬೆಳೆಯಕ್ಕೆ ಹೋದ್ರೆ ಈಗ ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗ್ತೈತೆ. ಇವಾಗ ಅವ್ರು ಮೀಟರ್ ಅಂತ ಹಾಕಕ್ ಬಂದ್ರಂತೂ ನಾವು ಹೆಣ್ಮಕ್ಳೇ ಸಾಕು, ಎಲ್ಲ ಹೆಣ್ಮಕ್ಳು ಸೇರಿ ನಾವು ಅವ್ರನ್ನ ಕಟ್ಟಾಕ್ತಿವರೆಗೂ ಮುಂಚೆ ಮನೆಗೆ ಕೊಡ್ತಾ ಇದ್ದೀವಿ. ಸರಗೂರು ತಾಲೂಕಿನ
ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲನಹಳ್ಳಿ ಗ್ರಾಮದಲ್ಲಿ ಅಕ್ರಮ್ ಪಾಷಾ ಎಂಬುವರ ಮನೆ ಮೇಲೆ ಆನೆಯೊಂದು ದಾಳಿ ನಡೆಸಿದ್ದು ಬಾಗಿಲು ಮತ್ತು ಗೋಡೆಗೆ ಹಾನಿಯೆಸಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೊಳೆಯೂರು ಶ್ರೀಗುಡಿ ವಲಯ ಕಾಡಿನಿಂದ ಬಂದ ಸಾಕಾಣೆ ಅಕ್ರಮ್ ಪಾಷಾ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿರುವ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದಾಗಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಘಟನೆ ನಡೆದಿದ್ದರೆ ಅರಣ್ಯಾಧಿಕಾರಿಗಳು 11 ಗಂಟೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಆಕ್ರೋಶಿತ ಜನರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ಅಲ್ಲದೆ ನಷ್ಟಕ್ಕೊಳಗಾಗಿರುವ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಅಪ್ಪ ಜ್ಞಾನ ಹೊಲ್ಕೊಂಡ್ ಮೇಯ್ತವ ಹೋಗಿ ನಾವು ಹೋಗಿ ಅಲ್ಲಿಂದ ಬಂದು ಮೆಸೇಜ್ ತಗೊಂಬಂತೀವಿ. ಇವ್ರು ಕೊಟ್ಟು ಆಗ ಬರಿಸ್ಬೇಕಂತ ನಾವು ಎಲ್ಲ ಮೇಯ್ಕೊಂಡ್ ಮೇಲೆ ಆಮೇಲೆ ಮುಂದೆಸ್ತೀವಿ ಅಂತಾರ. ಸೂಕ್ತ ಒಂದು ಪರಿಹಾರ ಕೊಡಿಯಪ್ಪ. ಏನೋ ಗೊತ್ತಾ, ಪ್ರಾಣಿಗಳು ಬರಬಾರ್ದು. ಇಲ್ಲ ಪ್ರಾಣಿಗಳಿಗೆ ಒಳಗಡೆ ಬರೋಕೆ ಏನಾದ್ರು ನಿಮ್ಮ ಆಸ್ತಿಯಲ್ಲಿ ನಾವು ಹೋಗೋಕ್ಕಿದ್ರೆ ಮುಟ್ಕೊಡಿ, ಪರವಾಗಿಲ್ಲ. ನಿಮ್ಮಷ್ಟಿಗೆ ನೀವು ಇದ್ಬಿಡಿ, ನಮ್ಮಷ್ಟು ನಾವು ಇದ್ಬಿಡ್ತೀವಿ. ನಿಮ್ಮ ಪರಿಹಾರ ನಮ್ಗೆ ಬೇಕಾಗಿಲ್ಲ. ನಾವು ಕಾಡು ಹೋಗ್ತೀವಿ, ನಿಮ್ಮ ಪ್ರಾಣಿಗಳು ಇದ್ಬಿಡಿ. ಏನೋ ಗೊತ್ತಾ, ಬರೀ ಪರಿಹಾರ ಕೊಟ್ಟಿದೆ ಸಮಸ್ಯೆ ಬಗೆಹರಿಯಲ್ಲ ಸರ್. ನಿಮ್ಮ ಪರಿಹಾರ ತಗೊಂಡು ಏನು ಮಾಡೋದು ಹೇಳಿ? ಪರಿಹಾರ ತಗೊಂಡು ಎಷ್ಟು ಕೊಡ್ತೀರಾ ಪರಿಹಾರನ? ಒಂದು 5,000 ಕೊಡ್ಬೋದು, 10,000 ಕೊಡೋದು, 50,000 ಕೊಡ್ಬೋದು. ಏನಕ್ಕೆ ಪರಿಹಾರ ಮಾಡೋದು? ಪರಿಹಾರ ಇಂಪಾರ್ಟೆಂಟ್ ಅಲ್ಲ. ಪ್ರಾಬ್ಲಮ್ ಆಗಬಾರ್ದಾಗಿ ನೀವು ನಿಮ್ ಲಿಮಿಟ್ ಬೆಳಿಗ್ಗೆ ನೀವು ಬರಬೇಕು. ನಾವು ಬೆಳಿಗ್ಗೆಯಿಂದ ಫೋನ್ ಮಾಡ್ತೀವಿ, ಅವ್ರು ಕಳಿಸಿ ಸಾಹೇಬ್ರು ಅವ್ರು ಬಂದ್ರು ಹೇಳಲಿಲ್ಲ. ನಾವು ಬೆಳಗ್ಗೆ ಕಾಯ್ತೀವಿ ಸಾಹೇಬ್ರ ಬರಲಿ ಪರಿಹಾರ ಆಗ್ಬೇಕು. ಯಾಕಂದ್ರೆ ಬಳಿಕ ಮಾತನಾಡಿದ ಅಧಿಕಾರಿ, ಇದು ಕಾಡಾನೆ ಅಲ್ಲ, ಇದು ಸಾಕಾಣೆ ಎಂದು ತಿಳಿಸಿದರು. ಮನೆಗೆ ಹಾನಿ ಮಾಡಿ ಪದಾರ್ಥಗಳನ್ನು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ಚಂದ್ರ ಹಾದನೂರು. ನಮಗೆ ನೀವು ಮೇನು ನಾಳೆ ಹೆಚ್ಚು ಕಮ್ಮಿ ಇನ್ನೊಂದು ಸ್ವಲ್ಪ ದೊಡ್ಡ ಅನಾಹುತ ಅದ. ಯಾರು ಜವಾಬ್ದಾರಿ? ಇವ್ರು ಬಂದಾರ ಪಾರ್ಟಿನ ಸತ್ತೋಗಿರ ತುಳಿದು ಮಕ್ಕಳನ್ನ ಜವಾಬ್ದಾರಿ ಯಾರು? ನೀವು ತರ ತಗೊಳ್ಬಿಟ್ರೆ ನೀವು ಬರ್ಬೇಕಾ? ಕಾಡಾನೆಯಿಂದ ಆಗಿದ್ರೆ ನಾವೇ ಬರ್ತಿದ್ವಿ. ಅದು ಆನೆ, ಅದು ಕಾಡಾನಲ್ಲಿ ಊರಲ್ಲಿ ಅದು ಆನೆ. ನಾವು ಕಾಡಾನ ಊರಲ್ಲಿ ಅದು ನಿಮ್ಮ ಮನೆಯಲ್ಲೂ ಕಾಡಾನ ನಿಮ್ಮ ಮನೆಯಲ್ಲೂ ಅದು ಈ ಊರನ್ನ ನಮ್ಮ ಮನೆ ಸಂಸಾರ ಆನೆನ ಊರವರೆಲ್ಲ ಸಾಯ್ಸಾಕ್ಬಿಟ್ರೆ ಆಗೇನ್ ಮಾಡ್ತೀನಿ ನಮ್ಮ ರಾತ್ರಿ ಈ ಕಾಡಲ್ಲಿ ನಮ್ಮ ಬೌದ್ಧ ಸಭರ ಮಗರಾದ ರೈಮಾನ್ ಖಾನ್ ಅವರು ತನ್ನ ಹೆಂಡತಿ ಹಾಗೂ 2 ಚಿಕ್ಕ ಮಕ್ಕಳನ್ನು ರಾತ್ರಿ ಇಡೀ ಮನೆಯಲ್ಲಿ ವಾಸವಿದ್ದ ಸಂದರ್ಭದಲ್ಲಿ ಕಲ್ಕೆರೆ ಆನೆ ಸಾಕಾನೆ ಈ ಅರಣ್ಯ ಇಲಾಖೆಯವರು ಜಾಗೃತಿ ವಹಿಸ್ತಾನೆ ಆನೆನ ಬಿಟ್ಟಿದ್ರಿಂದ ಈ ಕಾಡು ಮೂಲಕ ಬಂದು ಅವರ ಮನೆ ಒಳಗಡೆಲ್ಲ ನುಗ್ಗಿ ಎಲ್ಲ ದವಸ ಧಾನ್ಯಗಳು ಹಾಗೂ ಪಾತ್ರ ಪಗಡಗಳೆಲ್ಲ ಧ್ವಂಸ ಮಾಡಿ ಮನೆಯನ್ನೆಲ್ಲ ಕಿತ್ತು ಭಾಳ ಬೀದಿ ಪಾಲಾಗಿ ಇವರು ಅಪಾಯದಿಂದ ತಪ್ಪಿಸಿಕೊಂಡು ಮನೆಯ ಮೇಲೆ ಹಂಚಿನ ಮೇಲ್ಗಡೆ ಒಬ್ಬೊಬ್ಬರಾಗಿ ಎತ್ಕೊಂಡು ಹೋಗಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ರೀತಿ ಅನಾಹುತ ಆಗಿ ಹಲವಾರು ನಷ್ಟಗಳಾಗಿದೆ. ಮತ್ತು ಇವರು ಭಯಭೀತಿಲಿದ್ದಾರೆ. ಇವ್ರಿಗೆ ಸರ್ಕಾರ ಅರಣ್ಯ ಇಲಾಖೆಯವರು ಈಗ ಸೂಕ್ತ ಅವ್ರಿಗೆ ಮನೆ ಏನು ಹೋಗಿದೆ ಮತ್ತು ಅವ್ರಿಗೆ ಹೋಗ್ತಕ್ಕಂಥ ಸಾಮಾನುಗಳು ಏನು ದವಸ ಧಾನ್ಯಗಳಾಗಿರ್ಬೋದು, ಪಾತ್ರ ಪಗಡೆಗಳು ಇನ್ನಿತರು ಹೋಗಿ ಅವ್ರಿಗೆ ಏನು ಅನಾಹುತ ಆಗಿದೆ ಅದಕ್ಕೆಲ್ಲ ಪರಿಹಾರ ಒದಗಿಸ್ಕೊಡ್ಬೇಕು. ಮತ್ತು ಮನೆ ಎಲ್ಲ ಸಂಪೂರ್ಣ ಹಿಂದೆಲ್ಲ ಹೋಗಿದೆ, ಮತ್ತು ಡೋರ್ ಎಲ್ಲ ಹೋಗಿದೆ. ಈಗಿನ ಬೆಲೆಯಲ್ಲಿ ಭಾಳ ಜೀವನ ಸಾಗಿಸಿದೆ ದೊಡ್ಡ ದುರ್ಲಾಭ ಆಗಿದೆ. ಮತ್ತು ಇವರೆಲ್ಲ ನೋಡಿದ್ರೆ ಭಾಳ ಭಯಭೀತರಾಗಿದ್ದಾರೆ. ಇವರು ಮುಂದಿನ ಜೀವನ ಈಗ ಮುಂದೆ ಮನೆ ಮಾಡಬೇಕು ಅಂದ್ರೆ ಈಗ ಈ ಮನೇಲಿ ಇರೋಕ್ಕಾಗಲ್ಲ. ದಯಮಾಡಿ ಬೇರೆ ಮನೆ ಮಾಡಬೇಕು ಅಂದ್ರೆ ಅವ್ರಿಗೆ ಒಂದು ಭೋಗ್ಯ ಮನೆ ಮಾಡಬೇಕಾಗುತ್ತೆ. ಮತ್ತು ಇಷ್ಟು ದುಡ್ಡು ಅಂತ ಕೊಟ್ಟು ಅಂತ ಮನೆ ಮಾಡಿ ಅವ್ರಿಗೆ ತಾತ್ಕಾಲಿಕ ಇರಿಸ್ಬೇಕು. ಏನು ನಷ್ಟ ಆಗದ ಬರ್ಸ್ಬೇಕು ಅಂತಂತ. ಮತ್ತು ಈ ಕುಟುಂಬನ ನೋಡಿದ್ರೆ ಇವತ್ತು ಕಣ್ಣೀರು ಬರುತ್ತೆ. ಈ ಸ್ಥಿತಿಯಲ್ಲಿ ಈ ರೀತಿ ಅರಣ್ಯ ಇಲಾಖೆಯವರು ತಮ್ಮ ಆನೆಯನ್ನು ಸಾಕಾನೆಯನ್ನು ಭಾಳ ಜವಾಬ್ದಾರಿಯುತವಾಗಿ ಸಾಕಬೇಕು. ಈ ರೀತಿ ಬಿಟ್ಬಿಟ್ಟಾಗ ಒಬ್ಬ ಮನುಷ್ಯನಿಗ ಹಲ್ಲೆ ಮಾಡಿದಾಗ ಎಷ್ಟು ಸಮಸ್ಯೆ ಐತಿ. ಇವತ್ತು ಅವರು ಪ್ರಾಣಾಪಾಯದಿಂದ ಬದುಕಿದ್ದಾರೆ. ಏನು ಅನಾಹುತ ಆಗಿರೋ ಭಾಳ ಸಮಾಜ ತುಂಬ ಇವತ್ತು ಅವ್ರ ಕುಟುಂಬನೇ ಬೀದಿ ಪಾಲಾಗಿದ್ರು. ಅದರಿಂದ ಇವತ್ತು ಅರಣ್ಯ ಇಲಾಖೆಯವರು ಕೂಡಲೇ ಅವ್ರಿಗೆ ಏನಾಗಿದೆ ಅದನ್ನ ಪರಿಹಾರವನ್ನು ಪಡಿಸೋದ್ರ ಮೂಲಕ ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಮನೆ ಮಾಡಿಕೊಡ್ಬೇಕು. ಒಳ್ಳೆ ಜಾಗದಲ್ಲಿ ಮನೆ ಮಾಡಿ ಅವ್ರ ಇರಿಸ್ಬೇಕು. ಈ ಮನೆ ಎಲ್ಲ ರೆಡಿ ಮಾಡಬೇಕು ಅಂತ
ನಾನು ಈ ಗ್ರಾಮದ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭೀಮಯಾತ್ರೆ ಬಳಗದಿಂದ ಸದಸ್ಯತ್ವಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಭೀಮಯಾತ್ರೆ ಬಳಗದ ಸದಸ್ಯ ಪ್ರಕಾಶ್, ಭೀಮಯಾತ್ರೆ ಒಂದು ಸಮಾನತೆಯನ್ನು ಸಾರುತ್ತದೆ ಮತ್ತು ಯಾವುದೇ ರಾಜಕೀಯಕ್ಕೆ ಕಿವಿಕೊಡದೆ ಬಾಬಾ ಸಾಹೇಬರ ಸಮಾನತೆ ಸಂದೇಶಕ್ಕೆ ನಾವು ಬದ್ಧರಾಗಬೇಕೆಂದರು. ವಕೀಲ ರವಿ ಮಾತನಾಡಿ, ಭೀಮಯಾತ್ರೆ ಬಳಗ ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲಾ ಜನಾಂಗದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ. ಈಗಿನ ಸಂದರ್ಭದಲ್ಲಿ ತಾಲೂಕಿನ ಸದಸ್ಯತ್ವ ನಡೆಯುತ್ತಿದೆ, ಎಲ್ಲರೂ ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ, ರಾಘವೇಂದ್ರ, ಪ್ರಕಾಶ್, ಶ್ರೀನಿವಾಸ್, ಜಗದೀಶ್, ಕುಮಾರಸ್ವಾಮಿ, ಶಿವಕುಮಾರ್ ಮೊದಲಾದವರಿದ್ದರು. ಕಾರ್ಯಕ್ರಮದಲ್ಲಿ ಭೀಮಯಾತ್ರೆಯ ಸದಸ್ಯರಾದ ಶರಣಪ್ಪ ಜಿ, ರವೀಂದ್ರ ಡಿ, ಕುಮಾರಸ್ವಾಮಿ, ಮಂಜುನಾಥ್ ಎಸ್, ರಘು ಆರ್, ಪ್ರಕಾಶ್ ಜೆ, ಪ್ರಸನ್ನ ಕೃಷ್ಣಮೂರ್ತಿ, ರುದ್ರಮುನಿ, ಶಾಂತಕುಮಾರ್, ಕಣಮೇಶ್, ನರಹರಿ, ಜಯಪ್ಪ, ಲಕ್ಷ್ಮಣ, ಅಭಿ, ಭೀಮಯಾತ್ರೆ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಈಗ ನಿಮಗೆಲ್ಲ ಒಂದು ಕ್ವಶನ್ ಬಂದಿದೆ, ಒಂದು ಮನಸ್ಸಿನಲ್ಲಿ ಏನು ಕರೀತಾರೆ ಅನ್ನೋದು ಒಂದು ನಿಮಗೆಲ್ಲರಿಗೂ ಒಂದು ಆತಂಕ, ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ಕರೆದಿರ್ಬೋದು ಈ ಜಾಗಕ್ಕೆ ಅಂತೇಳಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವಲ್ಲಿ ಒಂದು ಹಿಂದ್ಗಡೆ ಒಂದು ಫ್ಲೆಕ್ಸ್ ಹಾಕಿದ್ವಿ, ಭೀಮಯಾತ್ರೆ ಬೆಳಗ ಸರ್ವ ಸದಸ್ಯರಿಗೆ ಸ್ವಾಗತ ಅಂತ ಹಾಕಿದೀವಿ. ಈಗ ನಿಮಗೆಲ್ಲ ಈಗ ಏಪ್ರಿಲ್ 14ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಅದ್ದೂರಿವಾದ ಭೀಮಯಾತ್ರೆ ಬಳಗದಿಂದ ಯಾರ್ದು ಫೋಟೋ ಹಾಕದಂಗೆ, ಯಾರು ನಾಯಕತ್ವ ತೆಗೆದುಕೊಳ್ಳದ ಹಾಗೆ, ಯಾರ್ದು ವೈಯಕ್ತಿಕ ಪ್ರತಿಷ್ಠೆ ತೆಗೆದುಕೊಳ್ಳದ ಹಾಗೆ ಒಂದು ಅದ್ದೂರಿಯಾದ ಅಂಬೇಡ್ಕರ್ ಜಯಂತಿನ ನಾವೆಲ್ಲ ಆಚರಿಸಿದ್ವಿ. ನೀವೆಲ್ಲ ಅದಕ್ಕೆ ಸಾಥಾಗಿದ್ರಿ, ಸಾಕ್ಷಿ ಆಗಿದ್ರಿ. ಅದೇ ರೀತಿ ಇವತ್ತು ನಾವು ಆ ಭೀಮಯಾತ್ರೆ ಬೆಳಗನ ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಊರಿಂದ, ನಮ್ಮ ಚಿತ್ರದುರ್ಗ ತಾಲೂಕು ಗ್ರಾಮಾಂತರ ಇರ್ಬೋದು, ಸಿಟಿ ಇರ್ಬೋದು, ಎಲ್ಲ ಕಡೆಯಿಂದ ಸದಸ್ಯತ್ವ ನೋಂದಣಿ ಮಾಡ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಈ ಒಂದು ಸಮಾರಂಭಕ್ಕೆ, ಈ ಸ್ಥಳಕ್ಕೆ ನಿಮ್ಮನ್ನ ಕರೆದ್ವಿ ವಿಶೇಷವಾಗಿ. ಈಗ ನಾವು ನಮ್ಮ ಉದ್ದೇಶ, ಬಹಳ ಜನ ನಿಮಗೆಲ್ಲ ಕ್ವಶನ್ ಆಗಿದೆ, ಏನಪ್ಪಾ ಅಂತಂದ್ರೆ ಭೀಮಯಾತ್ರೆ ಬಳಗ ಈಗ ಆಲ್ಮೋಸ್ಟ್ ಚಿತ್ರದುರ್ಗ ವಿಧಾನಸಭೆ ಒಳಗೆ, ಚಿತ್ರದುರ್ಗ ತಾಲೂಕಿನಲ್ಲಿ ಅನೇಕ ಸಂಘಟನೆಗಳು ಇದಾವೆ. ಇವ್ರೊಂದು ಮತ್ತೊಂದು ಏನಪ್ಪಾ ಇಂತ ಭೀಮಯಾತ್ರೆ ಬಳಗ ಅಂತ ಕಟ್ತಿದ್ದೀರಾ ಅಂತೇಳಿ ನಿಮ್ಗೆಲ್ಲ ಕ್ವಶನ್ ಆಗಿರ್ಬೋದು, ಒಂದು ಯಕ್ಷ ಪ್ರಶ್ನೆ ಆಗಿರ್ಬೋದು. ತಿಪಟೂರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸಲಾಗಿದ್ದ ಭಾರತ್ ಜೋಡೋ ಯಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಾಂಗ್ರೆಸ್ನ ಮಾಜಿ ಶಾಸಕ ಕೆ ಷಡಕ್ಷರಿಯವರು ಉದ್ದೇಶಿಸಿ ಮಾತನಾಡಿದರು. ಮುಂಬರುವ ಚುನಾವಣೆಯಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಲು ಜನತೆ ತೀರ್ಮಾನಿಸಿದ್ದಾರೆ. ಬಿಜೆಪಿ ಸರ್ಕಾರವು ಅಧಿಕಾರಕ್ಕೆ ಬರುವ ಮೊದಲು ನೀಡಿದ ಯಾವುದೇ ಆಶ್ವಾಸನೆಗಳನ್ನು ಈಡೇರಿಸಿಲ್ಲ ಎಂದು ಅವರು ಆರೋಪಿಸಿದರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸುತ್ತೇವೆ ಎಂದು ಅಧಿಕಾರಕ್ಕೆ ಬಂದ ಬಿಜೆಪಿ ಇರುವ ಉದ್ಯೋಗಗಳನ್ನು ಕಿತ್ತು ಹಾಕುತ್ತಿದೆ. ಅಂಬಾನಿ, ಅದಾನಿ ಅವರಿಗೆ ಬಿಜೆಪಿ ಸಹಾಯ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಸಂಸದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಪಾದಯಾತ್ರೆ ನಡೆಸಲಿ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಮರಿ ಚೆನ್ನಮ್ಮ, ತಾಲೂಕು ಅಧ್ಯಕ್ಷ ಕಾಂತರಾಜು, ನೇಕೇನಹಳ್ಳಿ ಸುರೇಶ್, ಆರ್.ಡಿ. ಬಾಬು, ಟಿಎನ್ ಪ್ರಕಾಶ್ ಸೇರಿದಂತೆ ಹಲವರು ಕಾಂಗ್ರೆಸ್ ಕಾರ್ಯಕರ್ತರು, ನಗರಸಭಾ ಸದಸ್ಯರು, ಮಹಿಳಾ ಸದಸ್ಯರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ಈ ರಾಷ್ಟ್ರವನ್ನು ಮುಂಚೂಣಿಗೆ ಹೋಗ್ತೀನಿ. ಅದಕ್ಕೋಸ್ಕರ ನಾನು ಒಂದು ಅವಕಾಶ ಕೊಡಿ ಅಂತೇಳಿ ಇವತ್ತು ಅಧಿಕಾರವನ್ನು ತಗೊಂಡು, ಅದರಲ್ಲೂ ಹೆಚ್ಚಿದಾಗಿ ಯುವಕರು ಏನೋ ಬದಲಾವಣೆ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ ಅಂತೇಳಿ
ಜಿಲ್ಲಾದ್ಯಂತ ಅಧಿಕ ಮಳೆ ಬೀಳುತ್ತಿದ್ದು ಸಾಕಷ್ಟು ಕೆರೆಗಳು ತುಂಬಿ ತುಳುಕುತ್ತಿವೆ. ಇದರ ನಡುವೆ ಹೇಮಾವತಿ ನಾಲೆಯ ಸಾಕಷ್ಟು ಭಾಗದಲ್ಲಿ ಕುಸಿತ ಕಾಣುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕಾವೇರಿ ನೀರಾವರಿ ನಿಗಮದ ಎಂಡಿ ಶಂಕರಗೌಡ ಗುಬ್ಬಿ ತಾಲೂಕಿನ ಹಲವು ಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕಿನ ಎಂಎನ್ ಕೋಟೆ, ಸಾಗರನಹಳ್ಳಿ, ಇಡಕನಹಳ್ಳಿ ಗ್ರಾಮಗಳಲ್ಲಿ ಹೇಮಾವತಿ ನಾಲೆ ಪರಿಶೀಲನೆ ಮಾಡಿದರು. ಬಳಿಕ ಮಾತನಾಡಿದವರು, ಸಾಕಷ್ಟು ಮಳೆ ಬೀಳುತ್ತಿದ್ದು ಭೂಕುಸಿತವಾಗುತ್ತಿದೆ. ಇಂದು ಮೈಸೂರಿನಿಂದ ತಾಂತ್ರಿಕ ಡಿಸೈನರ್ಸ್ ಆಗಮಿಸಿದ್ದು ನವೆಂಬರ್ ಡಿಸೆಂಬರ್ ವರೆಗೂ ನಾಲೆಯಲ್ಲಿ ನೀರು ಹರಿಯುತ್ತದೆ. ತದನಂತರವೇ ಕಾಮಗಾರಿಯನ್ನು ಮಾಡಲು ಸಾಧ್ಯವಾಗುತ್ತದೆ. ಸರ್ಕಾರದಲ್ಲಿ ಅನುದಾನಕ್ಕೆ ಸಮಸ್ಯೆ ಇಲ್ಲ. ಮತ್ತೆ ಕುಸಿಯದ ರೀತಿಯಲ್ಲಿ ಶಾಶ್ವತವಾಗಿ ನಾಲೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ತಾಲೂಕಿನ ಅಡಗೂರು ಕೆರೆ ಕೋಡಿ ಹೊಡೆದಿದ್ದು ಅದರ ಮರು ನಿರ್ಮಾಣಕ್ಕೆ 98 ಲಕ್ಷ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಅದನ್ನು ಸಹ ತುರ್ತಾಗಿ ಸರಿಪಡಿಸಲಾಗಿದೆ. ಕೆಜಿ ಟೆಂಪಲ್ ಬಳಿಯ ನಾಲೆ ಮುಚ್ಚಿದ್ದು ಅದಕ್ಕೂ ಸಹ ಈಗಾಗಲೇ ಯೋಜನೆ ಸಿದ್ಧಪಡಿಸಿ ಸರಿಪಡಿಸಲು ಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಚೀಫ್ ಇಂಜಿನಿಯರ್ ವರದಯ್ಯ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೋಹನ್ ಕುಮಾರ್, ಮುರಳೀಧರ್ ಹೇಮಾವತಿ, ಇಂಜಿನಿಯರ್ ನಾಗರಾಜು, ಶಿವಣ್ಣ, ಗಿರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಪಾವಗಡ ತಾಲೂಕು ಸಿಕೆ ಕ್ಲಸ್ಟರ್ ಪಾವಗಡ ತಾಲೂಕು ನಿಡಗಲ್ಲು ಹೋಬಳಿ ವ್ಯಾಪ್ತಿಯ ಹರಿಹರಪುರ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೊತ್ತೂರು ಗ್ರಾಮದ ರತ್ನಮ್ಮ ಕೊಂಡಪ್ಪ, ಈ ಶಾಲೆಯಲ್ಲಿ 135 ಜನ ಮಕ್ಕಳಿದ್ದು ಇವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಪಿಡಿಒ ನಾವು ನಮ್ಮ ಸದಸ್ಯರೆಲ್ಲರೂ ಸೇರಿ ಪರಿಶುದ್ಧ ನೀರನ್ನು ಒದಗಿಸುತ್ತೇವೆ ಎಂದು ಭರವಸೆ ನೀಡಿದರು. ಈ ಶಾಲೆಯ ಕ್ಲಸ್ಟರ್ ಸಿಆರ್ಪಿ ಮೂರ್ತಿ ಎಲ್ ಮಾತನಾಡಿ, ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೂ ಕುಡಿಯುವ ನೀರು ಕಲ್ಪಿಸಿಕೊಡಬೇಕು. ನಮ್ಮ ಕ್ಲಸ್ಟರ್ನ ಉತ್ತಂಡಪ್ಪನ ಪಾಳ್ಯ ಗ್ರಾಮದಲ್ಲಿ ಶಾಲೆ ಇದ್ದು 12 ಜನ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ತುಂಬಾ ಅನಾನುಕೂಲವಾಗಿದೆ. ಇಲ್ಲಿ ಕೇವಲ 2 ಕೊಠಡಿಗಳಿದ್ದು, ಒಂದು ಕೊಠಡಿ ಚೆನ್ನಾಗಿದ್ದು ಇನ್ನೊಂದು ಕೊಠಡಿ ಬಿದ್ದು ಹೋಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ನಮ್ಮ ಕ್ಲಸ್ಟರ್ ನಲ್ಲಿ ಉತ್ತಂಡಪ್ಪನ ಪಾಳ್ಯ ಅಂತ ಶಾಲೆ ಇದೆ. ಅಲ್ಲಿ ಇರ್ತಕ್ಕಂಥದ್ದು ಕೇವಲ 12 ಜನ ಮಕ್ಕಳು ಮಾತ್ರ. ಆದ್ರೆ ಆ ಶಾಲೆಯ ಒಳಗಡೆ ಹೋದ್ರೆ ಶಾಲಾವರಣ ಪೂರ್ತಿ ನೀರು ಆವರಿಸ್ಕೊಂಡಿದೆ. 2 ರೂಮ್ ಇದೆ. 1 ರೂಮು ಬಿದ್ದೋಗಿದೆ, 1 ರೂಮು ಶಿಥಿಲಾವಸ್ಥೆ ಇದೆ. ನಮ್ಮ ಭೀಮ ಸರ್ಗೆ ಮೊನ್ನೆ ಹೇಳಿದಾಗ 11ರಿಂದ 12 ಗಂಟೆ ಒಳಗಡೆ ಊಟ ಹಾಕ್ಸ್ಬಿಟ್ಟು ಮಳೆ ನಿಲ್ಲವರೆಗೂ ಡೈಲಿ 12 ಗಂಟೆಗೆ ಶಾಲೆಯನ್ನ ಲೆಟಪ್ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿದರೆ, ಈ ವಿಚಾರ ಸ್ವಲ್ಪ ನಮ್ಮ ಗಮನದಲ್ಲಿರ್ಲಿ ಅಂತ ಭಾವಿಸ್ತಾ ನಮ್ಮ ಮನವಿಯನ್ನ ಪರಿಗಣಿಸಲಿಕ್ಕೆ ನಮ್ಮ ಪಂಚಾಯತಿಯ ಅಧ್ಯಕ್ಷರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಒಂದು ಸದಸ್ಯರು, ನಮ್ಮ ಸಿಕೆಪುರ ಒಂದು ತಂಡ ಏನಿದೆ, ಪಂಚಾಯತಿಯ ಒಂದು ತಂಡ ತುಂಬಾ ಶ್ರಮಪಟ್ಟು ಕಾರ್ಯ ನಿರ್ವಹಿಸ್ತಾರೆ ಅಂತ ಆಶಾಭಾವನೆಯನ್ನ ಇಟ್ಕೊಂಡು ಮುಖ್ಯೋಪಾಧ್ಯಾಯರಾದ ರಮೇಶ್ ರವರು ಮಾತನಾಡಿ, ಈ ಶಾಲೆಯಲ್ಲಿ ಬಡ ಸಮುದಾಯದವರ ಮಕ್ಕಳು ಓದುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಶುದ್ಧವಾದ ಕುಡಿಯುವ ನೀರು ಒದಗಿಸಬೇಕು ಎಂದು ನಾನು ಸುಮಾರು 18 ವರ್ಷಗಳಿಂದ ಪ್ರಯತ್ನ ಪಡುತ್ತಿದ್ದೇನೆ ಎಂದು ನಮ್ಮ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ ಸದಸ್ಯರು ಎಲ್ಲ ಹೆಚ್ಚಿನದಾಗಿ ಬಂದಿದ್ದಾರೆ. ನಮ್ಮ ಶಾಲೆಯ ಅಭಿವೃದ್ಧಿ ಆಗಬಹುದು ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಹರಿಹರಪುರ ಕೆರೆಯಿಂದ ನಮಗೆ ಪೈಪ್ ಲೈನ್ ಮಾಡಿಕೊಟ್ಟು ನಮ್ಮೊಂದು ನೀರಿನ ಒಂದು ಅವಕಾಶ ಮಾಡಿಕೊಟ್ರು. ಇಲ್ಲಾಂದ್ರೆ ಬಿಸಿಬಿಡ ತಯಾರು ಮಾಡೋದಕ್ಕೆ ನೀರೇ ಇರ್ತಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಗಂಡು ಮಕ್ಕಳನ್ನ ಕರ್ಕೊಂಡೋಗಿ ಇಲ್ಲೊಂದು ಬಾವಿ ಐತೆ, ಆ ಬಾವಿಗಳಿಗೆ ಬಿನಿಯನ್ನ ಸೇರ್ಸ್ಕೊಂಡ್ ಬಂದು ನಾವು ಅಡಿಗೆ ಮಾಡಿಸ್ತಾ ಇದ್ದವು. ಆದ್ರೆ ಕೆಲವು ಪೇರೆಂಟ್ಸ್ ಕಂಪ್ಲೇಂಟ್ ಮಾಡೋರು, ಏನ್ರಿ ಮಕ್ಕಳನ್ನೆಲ್ಲ ಕರ್ಕೊಂಡು ನೀರು ಹರಿಸ್ತೀರಾ ಅಂದ್ರೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೇ ಗುಂಡಾರಲ್ಲಿ ನೋಡಿ, ಅದು ಏಡೆಡ್ ಸ್ಕೂಲೇ, ಆದರೆ ಅಲ್ಲಿ 2 ಬಿಲ್ಡಿಂಗ್ ಕೊಟ್ಟಿದ್ದಾರೆ ಸರ್ಕಾರದಿಂದ, ಮತ್ತು ಒಂದು ಫಿಲ್ಟರ್ ನೀರು ಇದನ್ನು ಹಾಕಿದ್ದಾರೆ, ಸಿಸ್ಟಮ್ ಹಾಕ್ಬಿಟ್ಟು ನೀರು ಬರ್ತಾ ಇದೆ. ಅದನ್ನು ನಾವು ಮೊದಲು ಒಬ್ರು ಪಿಡಿಒ ಇದ್ರು, ನಮ್ಮ ಸ್ನೇಹಿತರವರು, ಅವ್ರಿಗೆ ಎಷ್ಟೋ ಕನ್ವಿನ್ಸ್ ಮಾಡ್ದ ಸಂತೋಷ ಅಂತ, ಅವ್ರು ಒಪ್ಪಲೇ ಇಲ್ಲ. ಲಾಸ್ಟ್ ಅಲ್ಲಿ ನಾವೇನೋ ಮಾಡಿದ್ಕೆ ಇಲ್ಲಿ ನೀರು ನಿಲ್ತಾ ಇತ್ತು. ಇಲ್ಲಿ ಸುಮಾರು ಒಂದು 40 ಲೋಡ್ ಅಷ್ಟು ಮಣ್ಣನ್ನು ಒರೆಸಿ ಇದನ್ನು ಸ್ವಲ್ಪ ಎತ್ತರ ಮಾಡಿದ್ದಾರೆ. ಇನ್ನೊಂದು ನಾನು ನಮ್ಮ ಪಿಡಿಒ ಅಧಿಕಾರಿಯೊಂದಿಗೆ ಕೇಳ್ಕೊಳ್ಳೋ ಮನವಿ ಇದು, ಒಂದು 15 ಲೋಡ್ ಮಣ್ಣು ಆದ ಕೆಳಗಡೆ ತಗ್ಗಿದೆ. ಮಳೆ ಬಂತು ಅಂದ್ರೆ ಸುಮಾರು ಒಂದು 2 ಅಡಿ ನೀರು ನಿಂತ್ಕೊಳ್ತದೆ. ಒಂದು 15-20 ಲೋಡ್ ಮಣ್ಣನ್ನು ಒರೆಸ್ಕೊಟ್ರೆ ದಯವಿಟ್ಟು ಅದೊಂದು ಸಾಕಾರ ಆಗ್ತದೆ ನಮ್ಮ ಮಕ್ಕಳಿಗೆ. ಇಲ್ಲಿ
ಗ್ರಾಮ ಪಂಚಾಯಿತಿ ಅಧಿಕಾರಿ ಸುದರ್ಶನ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಸಿಕೆಪುರ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು, ಶಾಲೆಯ ಮಕ್ಕಳು, ಪೋಷಕರು, ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದ್ದರು. ಮೂರ್ತಿ ಎಲ್ಸಿಆರ್ಪಿ ಸ್ವಾಗತಿಸಿದರು. ಹರಿಹರಪುರ ಮುಖ್ಯ ಶಿಕ್ಷಕ ರಮೇಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಿಕೆಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ರತ್ನಮ್ಮ ಕೊಂಡಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸುದರ್ಶನ್ ಭಾಗಿಯಾಗಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು. ಶಾಲೆಯ ಶಿಕ್ಷಕರು ಮತ್ತೆ ಸಿಆರ್ಪಿಗಳು ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ನಮ್ಮ ಸಿಕೆಪುರ ಗ್ರಾಮ ಪಂಚಾಯಿತಿ ಮಾನ್ಯ ಶಾಸಕರ ಒಂದು ಇಷ್ಟಾನುಸಾರ ಅಮೃತ ಗ್ರಾಮ ಪಂಚಾಯಿತಿ ಎರಡನೇ ಹಂತಕ್ಕೆ ಸೆಲೆಕ್ಟ್ ಆಗಿದೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಶಾಲೆಗಳು, ಅಂಗನವಾಡಿಗಳ ಸರ್ವಾಂಗೀಣ ಅಭಿವೃದ್ಧಿ, ಶೌಚಾಲಯ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಮತ್ತೆ ಶಾಲೆಗಳು ದುರಸ್ತಿ ಹೊಂದಿದ್ರೆ ಅದನ್ನು ದುರಸ್ತಿ ಮಾಡಿಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಈ ಒಂದು ಸ್ಕೀಮ್ ಅಲ್ಲಿ ಒಳಗೊಂಡಿದೆ. ಹಾಗಾಗಿ ಯಾರು ಕೂಡ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಏನು ಯೋಚನೆ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಇನ್ನೊಂದು 6 ರಿಂದ 1 ವರ್ಷದೊಳಗಡೆ ಎಲ್ಲಾ ಶಾಲೆಗಳು ಕೂಡ ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದಿ ಮಾದರಿ ಶಾಲೆಗಳಾಗಿ ಒಂದು ಪರಿವರ್ತನೆ ಆಗ್ತದೆ. ದಯವಿಟ್ಟು ಈ ಒಂದು ಭರವಸೆಯಿಂದ ನಮ್ಮ ಅಧ್ಯಕ್ಷ ಮುಖಾಂತರ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮುಖಾಂತರ ಕೊಡ್ತೀನಿ. ಅಮೃತ ಗ್ರಾಮ ಪಂಚಾಯತಿ ಎರಡನೇ ಹಂತದ ಮುಖೇನ ತಮ್ಮೆಲ್ಲ ಸುಮಾರು ವರ್ಷದ ಬೇಡಿಕೆಗಳು ಈಡೇರ್ತದೆ. ಸಂತೋಷ ಆಯ್ತು. ಮತ್ತು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಸ್ಟರ್ನ ಮೂರ್ತಿಯಲ್ಲೂ ಮತ್ತು ಇದರ ನಮ್ಮ ಶಿಕ್ಷಕರೊಂದವರು ಬಂದು ಮನೆ ಹತ್ರ ಬಂದು ಕೇಳ್ಕೊಂಡ್ರು. ಈ ಕಾರ್ಯಕ್ರಮ ನಡೆಸ್ಕೊಡೋಕೆ ತಾವು ಅಧ್ಯಕ್ಷತೆ ವಹಿಸ್ಬೇಕು ಅಂತ ರತ್ನಮ್ಮನವರು ಕೇಳ್ಕೊಂಡ್ರು. ನನಗೆ ಕೆಲವು ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಪ್ರೈಜಸ್ ಕೊಡಿಸ್ಬೇಕು ಅಂತ ಕೇಳಿದ್ರು. ಅದಕ್ಕೆ ನಾನು ಒಂದು ಮಾತು ಮಾತಾಡೋದಲ್ಲಿ ಆಯ್ತು ಎಷ್ಟಂತೆ ತೋಳಿ ಸರ್ ಅಂತ ಮಾತಕ್ಕೆ ಉದಾಹರಣೆ ಕೊಟ್ಟು ಈ ಕಾರ್ಯಕ್ರಮ ನಡೆಸಕ್ಕೆ ಬಹಳ ಸಂತೋಷ ಆಯಿತು. ನಾನು ಈ ಕಾರ್ಯಕ್ರಮ ಬಗ್ಗೆ ಏನು ಪ್ರಿಪೇರ್ ಆಗಿಲ್ಲ. ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ, ಅನ್ನದ ಭಾವಿಸಬೇಡಿ. ಏನೋ ತಪ್ಪಾಗಿದ್ರೆ ಮುಂದಿನ ಒಂದು ವರ್ಷ ಇದೇ ಸ್ಕೂಲಲ್ಲಿ ಪ್ರತಿಭಾ ಕಾರ್ಯ ನಡೀಲಿ ಅಂತ ಆಶಿಸ್ತಾ ನಮ್ಮ ಪುಟಾಣಿ ಮಕ್ಕಳಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಜನೋತ್ಸವ ಅಂತ ಮಾಡ್ತಾ ಇದ್ದಾರೆ. ಅದು 50% ಉತ್ಸವ ಹೆಂಗಿದೆ ಅಂತ ನೋಡಿ ಅಂತ ಹೇಳಿ ಭ್ರಷ್ಟಾಚಾರದ ಮಹಾನ್ ಕೊಡುಗೆ ಏನಿದೆ ಅನ್ನೋದನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಜನರಿಗೆ ಸ್ಪಂದಿಸದ ಸರ್ಕಾರ ಇದ್ರೆ ಅದುವೇ 40% ಬಿಜೆಪಿ ಸರ್ಕಾರ. ಇದೀಗ ಬಿಜೆಪಿಯವರು ಜನೋತ್ಸವ ಎಂದು ಏನನ್ನು ಮಾಡ್ತಾ ಇದ್ದಾರೋ ಅದು 50% ನಲ್ಲಿ ಭ್ರಷ್ಟಾಚಾರ ಯಾವ ರೀತಿ ಮಾಡಿದ್ದೀವಿ ಎಂಬುದನ್ನು ಅವರು ತೋರಿಸೋಕೆ ಮಾಡುತ್ತಿರುವಂತಹ ಉತ್ಸವ ಎಂದು ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ವ್ಯಂಗ್ಯವಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದವರು, ಬಿಜೆಪಿ ಸರ್ಕಾರ ಈ ಮೂಲಕ 5% ಅನ್ನ ಖರ್ಚು ಮಾಡಿ 35% ಅನ್ನ ತಮ್ಮ ಜೇಬಿಗೆ ಹಾಕುವಂತಹ ಪ್ರಯತ್ನ ಅವರು ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಜನ ಸೇರಿಸೋಕೆ ಅವರು ಪ್ರಯತ್ನ ಮಾಡುತ್ತಿದ್ದಾರೆ. ಅದ್ಯಾಕೆ ಮಂಗಳೂರಿಗೆ ಮೋದಿ ಅವರು ಬಂದಾಗ ಜನರನ್ನ ಸೇರಿಸೋಕೆ ಅವರಿಗೆ ಸಾಧ್ಯವಾಗಿಲ್ಲ. ಬೆದರಿಕೆ ಹಾಕಿ ಜನರನ್ನ ಸೇರಿಸಿ ಮೋದಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಈ ಜನಸ್ಪಂದನಕ್ಕೂ ಜನಗಳ ಬಗ್ಗೆ ಯಾವುದೇ ರೀತಿಯ ಸ್ಪಂದಿಸದೇ ಇರತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಈ 40% ಸರ್ಕಾರ. ಇವತ್ತೇನು ಜನೋತ್ಸವ ಅಂತ ಮಾಡ್ತಾ ಇದ್ದಾರೆ ಅದು 50% ಉತ್ಸವ ಹೆಂಗಿದೆ ಅಂತ ನೋಡಿ ಅಂತ ಹೇಳಿ ಭ್ರಷ್ಟಾಚಾರದ ಮಹಾನ್ ಕೊಡುಗೆ ಏನಿದೆ ಅನ್ನೋದನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. 40% ತಗೊಂಡ್ಕೊಂಡಿರೋದ್ರಲ್ಲಿ ಒಂದು 5% ಖರ್ಚು ಮಾಡಿ 35% ಜೋಗ ಹಾಕೊಳ್ಳುವಂಥ ಕೆಲಸ ಅಲ್ಲಿ ಚೆನ್ನಾಗಿ ನಡೀತಾ ಇದೆ. ಜನ ಸೇರಿಸ್ತಕ್ಕಂಥದ್ದು, ಜನ ಬರ್ತಾ ಇಲ್ಲ. ನರೇಂದ್ರ ಮೋದಿ ಅವರೇ ಮಂಗಳೂರು ಬಂದಾಗ ಜನ ಬರಲಿಲ್ಲ. ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿ ಜನಗಳನ್ನ ಕರ್ಕೊಂಡು ಬಂದಿದ್ರು. ಬೆಂಗಳೂರು ನಗರದಲ್ಲಿ ಮನೆ ಬಿಟ್ಟು ಯಾರೋ ಒಂದು ಸ್ವಾಮೀಜಿಗಳು ಹೇಳಿದ್ದಾರೆ, ಕೋಡಿಮಠದ ಸ್ವಾಮೀಜಿಗಳು, ಇವರೇನಾದರೂ ಹೊರಗಡೆ ಬಂದರೆ ಜನ ಬಡಿಗೆ ತಗೊಳ್ತಾರೆ ಅಂತ ಹೇಳಿ. ಆದರೆ ಆ ಮಟ್ಟಕ್ಕೆ ಯಾವುದೇ ರೀತಿಯ ಜನಗಳಿಗೆ ಸ್ಪಂದಿಸದೇ ಇರತಕ್ಕಂಥ ಸರ್ಕಾರ ಯಾವುದಾದ್ರೂ ಕರ್ನಾಟಕದಲ್ಲಿ ಬಂದಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಈ ಜನೋತ್ಸವ ಮಾಡ್ತಕ್ಕಂಥದ್ದು ಜನರ ಉತ್ಸವ ಅಲ್ಲ, ಅವರ ಸಂಕಷ್ಟಗಳನ್ನು ಮೈ ಮರೆತು ಅದನ್ನು ವೈಭವೀಕರಿಸ್ತಾ ಇದ್ದಾರೆ. ಇದೊಂದು ವಿಕೃತ ಮನೋಭಾವದ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ವತಿಯಿಂದ ನಮ್ಮ ನಡೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವದೆಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾಗಿರುವ ಗುರು ಸಂದೇಶ ಯಾತ್ರೆಗೆ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಚಾಲನೆ ನೀಡಿದರು.
ನಾರಾಯಣ ಗುರುಗಳ 168ನೇ ಜನ್ಮ ಜಯಂತಿ ಆಚರಣೆಯ ನಿಮಿತ್ತ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದವರೆಗಿನ ಸಂದೇಶ ಯಾತ್ರೆಯಲ್ಲಿ ನಾರಾಯಣ ಗುರುಗಳ ಭಾವಚಿತ್ರದ ರಥಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ದೊರೆಯಿತು. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಮತ್ತು ಮಾಜಿ ಸಚಿವ ರಮನಾಥ್ ರೈ ಮಾತನಾಡಿದರು. ಯಾತ್ರೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಸಚಿವರಾದ ಅಭಯ್ ಚಂದ್ರ ಜೈನ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಐವನ್ ಡಿಸೋಜಾ, ಮಾಜಿ ಶಾಸಕರಾದ ಜೆಆರ್ ಲೋಬೋ, ಮೊಯ್ದೀನ್ ಬಾಬಾ, ಮುಖಂಡರಾದ ಪಿವಿ ಮೋಹನ್, ಪ್ರಕಾಶ್ ಸಾಲಿಯಾನ್, ಸಲೀಂ, ಶಾಲೇಟ್ ಪಿಂಟೋ, ಶಾಹುಲ್ ಹಮೀದ್, ಅಬ್ಬಾಸ್ ಅಲಿ, ಶಶಿಧರ್ ಹೆಗ್ಡೆ, ಭಾಸ್ಕರ್ ಕೆ, ಹರಿನಾಥ್, ಅಬ್ದುಲ್ ರವೂಫ್, ಕೇಶವ ಮರೋಳಿ, ಅಬ್ದುಲ್ ಲತೀಫ್, ಸದಾಶಿವ ಉಳ್ಳಾಲ್, ಝೀನತ್ ಸಂಶುದ್ದೀನ್, ಮೊಹಮ್ಮದ್ ಮೋನು, ಲುಕ್ಮಾನ್ ಬಂಟ್ವಾಳ, ಸುರೇಶ್ ಬಳ್ಳಾಲ್, ಟಿಕೆ ಸುಧೀರ್, ರಾಮಾನಂದ ಪೂಜಾರಿ, ಸುನಿಲ್ ಪೂಜಾರಿ, ರಾಕೇಶ್ ದೇವಾಡಿಗ, ಚಂದ್ರಕಲಾ, ಶಾಂತಲಾ ಗಟ್ಟಿ, ದಿನೇಶ್ ಕುಂಪಳ, ಮಹಮ್ಮದ್ ಕುಂಚತ್ಬೈಲ್, ದೀಪಕ್ ಪಿಲಾರ್, ಅಪ್ಪಿ, ಭರತೇಶ್ ಅಮೀನ್, ಹೇಮಂತ್ ಗರೋಡಿ ಮೊದಲಾದವರು ಉಪಸ್ಥಿತರಿದ್ದರು. ಶುಭ ಸಂದೇಶದ ಯಾತ್ರೆ ಈಗಾಗಲೇ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀಯುತ ಬಿಕೆ ಹರೀಶ್ ಸಾಲಾಗಿ ನಿಮ್ಮ ಮುಂದೆ ಗುರು ಸಂದೇಶ ಯಾತ್ರೆ ಸಾಗ್ತಾ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಈ ಒಂದು ಯಾತ್ರೆಯನ್ನು ಬಹಳ ಸಂಘಟಿಸಿಕೊಂಡಂತಹ ಎಲ್ಲ ಮುಂದೆ ಸಾಗ್ತಾ ಇದೆ ಗುರು ಸಂದೇಶ ಯಾತ್ರೆ. ಇವತ್ತು ನಾವು ರೈತರೆಲ್ಲ ಬೀದಿಗಿಳಿಬೇಕಂತಂದೇಳಿ ಒಂದು ನಿರ್ಧಾರ ಮಾಡಿರೋದು ಯಾವುದಪ್ಪ ಅಂದ್ರೆ, ಈ ರಾಜ್ಯ ಸರ್ಕಾರ, ಈ ಮಾನ ಮರ್ಯಾದೆಯಿಂದ ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಪಂಪ್ ಸೆಟ್ಗಳಿಗೆ ಮೀಟರನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಸಿ ಹೊರಕೇರಪ್ಪ ಹಾಗೂ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಕರೆನ್ಸಿ ಮೀಟರ್ ಅಳವಡಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಸಿ ಹೊರಕೇರಪ್ಪ, ರಾಜ್ಯದ ಎಲ್ಲಾ ಸರ್ಕಾರಗಳು ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಪೂರೈಸುತ್ತಿದ್ದು, ಪ್ರಸ್ತುತ ರೈತರು ಅತಿವೃಷ್ಟಿ, ಅನಾವೃಷ್ಟಿ, ಬೆಳೆ ಇಳಿಕೆ, ಬೆಳೆಗಳಿಗೆ ಸಾಂಕ್ರಾಮಿಕ ರೋಗ ತಗುಲಿ ಬೆಳೆ ನಷ್ಟ ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಕೃಷಿ ಪಂಪ್ ಸೆಟ್ಗಳಿಗೆ ಕರೆನ್ಸಿ ಮೀಟರ್ ಅಳವಡಿಸಲು ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ರೈತರು ಬೆಳೆದಿರುವ ಬೆಳೆಗಳಿಗೆ ಸೂಕ್ತ ಬೆಲೆಗಳು ಸಿಗದೆ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ. ರೈತರು ಸಾಲಗಾರರಾಗುತ್ತಿದ್ದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏಕಾಏಕಿ ವಿದ್ಯುತ್ ಖಾಸಗೀಕರಣ ಮಾಡುವ ಮುಖಾಂತರ ರೈತರ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಹಾಕಲು ಮುಂದಾಗಿರುವುದು ರೈತರಿಗೆ ಮರಣ ಶಾಸನ ಬರೆದಂತಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮುಂದೆ ನಮಗೆ ರೈತರಿಗೆ ಯಾವುದೇ ಕಾರಣದಿಂದ ನಾವು ಉಚಿತ ಕರೆಂಟ್ ಕೊಡೋಕ್ಕಾಗಲ್ಲ ಅಂತಂದು ಹೇಳಿ ಪ್ರೈವೇಟ್ ಕಂಪ್ನಿಯವರಿಗೆ ಅವರ ಬೂಟ್ ಪಾಲಿಶ್ ಮಾಡಿಕೊಂಡು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವ್ರಿಗೆ ಮಾನವೀಯತೆ ಇದ್ದಿದ್ರೆ, ಮಾನ ಮರ್ಯಾದೆ ಇದ್ದಿದ್ರೆ ಕಂಪ್ನಿಯವರಿಗೆ ಅಡಿಕ್ಟ್ ಆಗ್ತಿರ್ಲಿಲ್ಲ. ಇವತ್ತು ಬಹಳಷ್ಟು ಜನ ಮಳೆ ಬಂದು ಅತಿವೃಷ್ಟಿ, ಅನಾವೃಷ್ಟಿಯಿಂದ ರೈತರು ಸಂಕಟದಲ್ಲಿದ್ದಾರೆ. ಆದರೂ ಸಹ ರೈತರ ಮೇಲೆ ಈ ಎರಡು ಸರ್ಕಾರಗಳು ಸವಾರಿ ಮಾಡ್ತಿದ್ದಾವೆ. ಈ ಸವಾರಿ ಮಾಡೋದು ಎಷ್ಟು ಕುಲಂಕುಷವಾಗಿದೆ ಅಂತಂದೇಳಿ ಈ ಸಾರ್ವಜನಿಕರು ಯೋಚನೆ ಮಾಡಬೇಕಾಗಿದೆ. ಶಿವಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆದು ಮತ್ತೆ 2022ಕ್ಕೆ ರೈತ ವಿರೋಧಿ ಸ್ಮಾರ್ಟ್ ಮೀಟರ್ ಜಾರಿಗೆ ತರುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ವಚನ ಭ್ರಷ್ಟ ಸರ್ಕಾರ ಕೂಡಲೇ ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು ಎಂದರಲ್ಲದೆ, ಈ ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಜಮೀನುಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಸುವ ವಿದ್ಯುತ್ ಖಾಸಗೀಕರಣ ನಿಲ್ಲಿಸದೆ ಮೊಂಡುತನ ಪ್ರದರ್ಶಿಸಿದರೆ ರೈತ ಸಂಘದ ನೇತೃತ್ವದಲ್ಲಿ ರಾಜ್ಯ
ದೇಶಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಿರಿಯೂರು ತಾಲೂಕು ತಹಶೀಲ್ದಾರರಾದ ಪ್ರಶಾಂತ್ ಕೆ ಪಾಟೀಲ ಅವರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಆರ್ ಚೇತನ ಯಳನಾಡು, ರೈತ ಮುಖಂಡರಾದ ಎಂಆರ್ ಪುಟ್ಟಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷರಾದ ವೀರಣ್ಣ, ಬಿಡಿ ಶ್ರೀನಿವಾಸ್, ಜಿ ಗೋವಿಂದಪ್ಪ, ಎಂ ನಾಗರಾಜ, ಎಚ್ಆರ್ ತಿಪ್ಪೇಸ್ವಾಮಿ, ಎ ತಿಪ್ಪೇರುದ್ರಪ್ಪ, ನಿತ್ಯಶ್ರೀ, ಅಂಜಿನಪ್ಪ, ಎಸ್ ಚಿಕ್ಕತಿಮ್ಮಯ್ಯ, ಕೆಎಂ ಶ್ರೀನಿವಾಸ್, ಮಹಾಂತೇಶ್, ತಿಪ್ಪೇಸ್ವಾಮಿ, ರಂಗಸ್ವಾಮಿ, ಗಿರೀಶ್, ಪಿ ನಾಗರಾಜ, ಕೆ ರುದ್ರಪ್ಪ, ಎಚ್ ದಸ್ತಗಿರಿ ಸಾಬ್, ಮಹಿಳಾ ಘಟಕದ ಅಧ್ಯಕ್ಷೆ ಬಿ ಕಲ್ಪನಾ, ಲಕ್ಷ್ಮೀದೇವಿ, ಎಸ್ ಶಿವರಾಮ್, ನಾಗರಾಜ, ವೀರಣ್ಣ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಯಾವುದೇ ಕಾರಣಕ್ಕೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಬಾರದು ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಏನಾದ್ರೂ ಅತಾಚುರಿಯಾಗಿ ರೈತರ ವಿರೋಧ ಕಟ್ಕೊಂಡು ನೀವೇನಾದ್ರೂ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಹಾಕ್ತೀನಿ ಅಂತ ಹೇಳಿ ಮುಂದಾದ್ರೆ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ನಾವು ಉಗ್ರವಾದಂತ ಹೋರಾಟ ಮಾಡೋದ್ರ ಮುಖಾಂತರ ಎಲ್ಲ ನಿಮ್ ಮೀಟರ್ಗಳನ್ನ ಸುಟ್ಟಾಕ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದೀವಿ. ಇವತ್ತು ನೋಡ್ತಾ ಇದೀವಿ, ಇವತ್ತು ಏನು ರಾಜ್ಯ ಸರ್ಕಾರ ಎಲ್ಲ SC STಗಳಿಗೆ BPL ಕಾರ್ಡ್ ಇರೋಂತರಿಗೆ 75 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿ ಇಡೀ ರಾಜ್ಯದಿಂದ ಎಲ್ಲ ಬಡವರಿಂದ ದಲಿತರಿಂದ ಇವತ್ತು ಅರ್ಜಿ ತಂಡು ಇವತ್ತಾಗಲೇ ಏಕಾಏಕಿ ಅದನ್ನ ರದ್ದುಪಡಿಸಿದೆ. ಇಂಥ ಸುಳ್ಳು ಭರವಸೆ ಕೊಡುವಂತ ಸರ್ಕಾರ ನಾವು ಯಾವತ್ತೂ ಇಟ್ಕೊಂಬೋದಿಲ್ಲ. ರೈತರು ಪರವಾಗಿರ್ಬೇಕು ಹೊರತು ಸರ್ಕಾರ ರೈತರ ವಿರುದ್ಧವಾಗಿರಬಾರ್ದು. ಈ ಒಂದು ಇದೇ ವಿಚಾರ ಇಟ್ಕೊಂಡು ನಾವು ಈ ಜಿಲ್ಲೆನಲ್ಲಿ ಪ್ರತಿಯೊಂದು ಹಳ್ಳಿನಾಗೂ ಹೋಗಿ ರೈತರಿಗೆ ಉತ್ತೇಜನ ಕೊಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಹಿರಿಯೂರಿನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದ್ರ ಮುಖಾಂತರ ರೈತರು ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೀವಿ. ಅಷ್ಟರೊಳಗೆ ಏನೇ ನೀವು ಜಾರಿಗೆ ತಂದಿರ್ತಕ್ಕಂಥ ಸ್ಮಾರ್ಟ್ ಮೀಟರ್ ರೈತರು ಕೃಷಿ ಪಂಪ್ಸೆಟ್ಗೆ ಏನು ಅಳವಡಿಸ್ತೀನಿ ಅಂತ ಹೇಳಿದ್ರೆ ತಕ್ಷಣ ಅದನ್ನ ಹಿಂದಕ್ಕೆ ಕೊಡಬೇಕು ಅಂತ ಹೇಳ್ತಾ, ಸನ್ಮಾನ್ಯ ರೈತ ಮಿತ್ರರೇ, ನಮಗೆ ಇಂಥ ಒಂದು ಕರಾಳವಾದ ದಿನ ಬರುತ್ತೆ ಅಂತ ನಮ್ಮ ರೈತರು ಯಾರು ಅಂದ್ಕೊಂಡಿರಲಿಲ್ಲ. ಇಷ್ಟು ವರ್ಷ ನಿರಂತರವಾಗಿ ಗುಂಡೂರ ಸರ್ಕಾರದಿಂದ ಇವತ್ತಿನವರೆಗೂ ರೈತರಿಗೆ ಉಚಿತ ವಿದ್ಯುತ್ ನೀಡ್ತಾ ಇದ್ರು. ಅದರಾಗ ಲೋಡ್ ಶೆಡ್ಡಿಂಗ್ ಅದು ಇದು ಅಂತೇಳಿ ಮಧ್ಯರಾತ್ರಿ ಕೊಡ್ತಾ ಇದ್ರು. ಅದನ್ನ ತಪ್ಪಿಸಿ ಅಗಲತ್ತು ಕೊಡೋಕ್ಕೂ ಒಂದು ಹಂತವಾಗಿ ವ್ಯವಸ್ಥಿತವಾಗಿ ಮಾಡಿ ಇವತ್ತು ರೈತರು ಕೊಡ್ತಕ್ಕಂಥ ವಿದ್ಯುತ್ತನ್ನು ಸಂಪೂರ್ಣ ಖಾಸಗೀಕರಣ ಮಾಡಿ ನಮ್ಮ ಶಿವಕುಮಾರ್ ಮಾಡಿ ಕೇಂದ್ರದಲ್ಲಿ ಅದೇ ಸರ್ಕಾರ, ರಾಜ್ಯದಲ್ಲಿ ಅದೇ ಸರ್ಕಾರ ಇಟ್ಕೊಂಡು ರೈತರನ್ನ ಇವತ್ತು ದಿವಾಳಿ ಅಂಚಿಗೆ ತರೋದಕ್ಕೆ ಅನೇಕ ಕಾನೂನುಗಳನ್ನು ಪಾಸ್ ಮಾಡ್ತಿದ್ದಾರೆ. ಈ ಕಾನೂನುಗಳು ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಮೀಟರ್ಗಳನ್ನು ನಮ್ಮ ಕೃಷಿ ಪಂಪ್ಸೆಟ್ಗಳಿಗೆ ಅಳವಡಿಸಿ ರೈತರನ್ನ ಒಕ್ಕಲೆಬ್ಬಿಸಿ ಬೆಳೆ ಬೆಳೆದಂಗೆ ಮಾಡಿ ಈ ದೇಶಕ್ಕೆ ಬರಗಾಲವನ್ನು ತಂದೊಡ್ಡುವಂತ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯ ರೈತ ಸಂಘ ಧ್ವನಿ ಎತ್ತಿ ಇವತ್ತು ಹೋರಾಟವನ್ನು ತಾಲೂಕಾದ್ಯಂತ ಅಲ್ಲ, ಜಿಲ್ಲಾದ್ಯಂತ ಮತ್ತು ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದೇವೆ. ಆ ಉದ್ದೇಶಕ್ಕಾಗಿ ಈ ದಿನ ನಾವೆಲ್ಲ ಉಗ್ರವಾದಂತ ಮುಂದಿನ ದಿನಗಳಲ್ಲಿ ಈ ಶಾಸನ ಕಾಯ್ದೆಗಳನ್ನ ಇವರು ಪಾಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಉಗ್ರವಾದಂತ ಚಳವಳಿಗಳನ್ನ ಮಾಡಬೇಕಾಗ್ತದೆ. ಯಾರೇ ಬಂದು ಮೀಟರ್ ಹಾಕಕ್ಕಂತ ಬಂದ್ರು ನಾವು ಮನೆಗೆ ಒಬ್ಬರ ಅವ್ರನ್ನ ಕಟ್ಟಾಕ್ತಿವಿ ಹೊರತು ಮೀಟರ್ ಹಾಕಕ್ ಬಿಡಲ್ಲ. ಎಲ್ಲ ಹೊಲದೊಳಗೂ ನೀರು ನಿಂತಿದ್ದಾವೆ. ಮುಂಚೆ ಮಳೆ ಇಲ್ಲ ಅಂತ ಹೇಳಿ ಬೋರ್ಗಳು ಕೊಚ್ಕೊಂಡು ಬೆಳೆ ಬೆಳೆಯಕ್ಕೆ ಹೋದ್ರೆ ಈಗ ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗ್ತೈತೆ. ಇವಾಗ ಅವ್ರು ಮೀಟರ್ ಅಂತ ಹಾಕಕ್ ಬಂದ್ರಂತೂ ನಾವು ಹೆಣ್ಮಕ್ಳೇ ಸಾಕು, ಎಲ್ಲ ಹೆಣ್ಮಕ್ಳು ಸೇರಿ ನಾವು ಅವ್ರನ್ನ ಕಟ್ಟಾಕ್ತಿವರೆಗೂ ಮುಂಚೆ ಮನೆಗೆ ಕೊಡ್ತಾ ಇದ್ದೀವಿ. ಸರಗೂರು ತಾಲೂಕಿನ ಬಿ ಮಟಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲನಹಳ್ಳಿ ಗ್ರಾಮದಲ್ಲಿ ಅಕ್ರಮ್ ಪಾಷಾ ಎಂಬುವರ ಮನೆ ಮೇಲೆ ಆನೆಯೊಂದು ದಾಳಿ ನಡೆಸಿದ್ದು ಬಾಗಿಲು ಮತ್ತು ಗೋಡೆಗೆ ಹಾನಿ ಎಸಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೊಳೆಯೂರು ಶ್ರೀಗುಡಿ ವಲಯ ಕಾಡಿನಿಂದ ಬಂದ ಸಾಕಾಣೆ ಅಕ್ರಮ್ ಪಾಷಾ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿರುವ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದಾಗಿ ಸ್ಥಳೀಯರು ತೀವ್ರ
ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಘಟನೆ ನಡೆದಿದ್ದರೆ ಅರಣ್ಯಾಧಿಕಾರಿಗಳು 11 ಗಂಟೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಆಕ್ರೋಶಿತ ಜನರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ಅಲ್ಲದೆ ನಷ್ಟಕ್ಕೊಳಗಾಗಿರುವ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಅಪ್ಪ ಜ್ಞಾನ ಹೊಲ್ಕೊಂಡ್ ಮೇಯ್ತವ ಹೋಗಿ ನಾವು ಹೋಗಿ ಅಲ್ಲಿಂದ ಬಂದು ಮೆಸೇಜ್ ತಗೊಂಬಂತ ಇವ್ರು ಕೊಟ್ಟು ಆಗ ಭರಿಸ್ಬೇಕಂತ ನಾವು ಎಲ್ಲ ಮೇಯ್ಕೊಂಡ್ ಮೇಲೆ ಆಮೇಲೆ ಮುಂಡೆಸ್ತೀವಿ ಅಂತಾರ. ಸೂಕ್ತ ಒಂದು ಪರಿಹಾರ ಕೊಡಿಯಪ್ಪ. ಏನು ಗೊತ್ತಾ, ಪ್ರಾಣಿಗಳು ಬರಬಾರ್ದು, ಇಲ್ಲ ಪ್ರಾಣಿಗಳಿಗೆ ಒಳಗಡೆ ಬರೋಕೆ ಏನಾದ್ರು ನಿಮ್ಮ ಆಗ್ತಲ್ಲಿ ನಾವು ಹೋಗೋಕ್ಕಿಂತರೆ ಬಿಟ್ಕೊಡಿ, ಪರವಾಗಿಲ್ಲ. ಈಗ ನಿಮ್ಮಷ್ಟಿಗೆ ನೀವು ಇದ್ಬಿಡಿ, ನಮ್ಮಷ್ಟು ನಾವು ಇದ್ಬಿಡ್ತೀವಿ. ನಿಮ್ಮ ಪರಿಹಾರ ನಮ್ಗೆ ಬೇಕಾಗಿಲ್ಲ, ನಾವು ಕಾಡು ಹೋಗ್ತೀವಿ, ನಿಮ್ಮ ಪ್ರಾಣಿಗಳು ಇದ್ಬಿಡಿ. ಏನು ಗೊತ್ತಾ, ಬರೀ ಪರಿಹಾರ ಕೊಟ್ಟಿದೆ ಸಮಸ್ಯೆ ಬಗೆಹರಿಯಲ್ಲ ಸರ್. ನಿಮ್ಮ ಪರಿಹಾರ ತಗೊಂಡು ಏನು ಮಾಡೋದು ಹೇಳಿ? ಪರಿಹಾರ ತಗೊಂಡು ಎಷ್ಟು ಕೊಡ್ತೀರಾ ಪರಿಹಾರನ? ಒಂದು 5,000 ಕೊಡ್ಬೋದು, 10,000 ಕೊಡ್ಬೋದು, 50,000 ಕೊಡ್ಬೋದು. ಏನಕ್ಕೆ ಪರಿಹಾರ ಮಾಡೋದು? ಪರಿಹಾರ ಇಂಪಾರ್ಟೆಂಟ್ ಅಲ್ಲ. ಪ್ರಾಬ್ಲಮ್ ಆಗಿ ನೀವು ನಿಮ್ ಲಿಮಿಟ್ ಬೆಳಿಗ್ಗೆ ನೀವು ಬರಬೇಕು. ನಾವು ಬೆಳಿಗ್ಗೆ ಅಂತ ಫೋನ್ ಮಾಡ್ತೀವಿ, ಅವ್ರ ಕೈ ಸಾಹೇಬ್ರು ಅವ್ರು ಬಂದು ಹೇಳಂಗಿಲ್ಲ. ನಾವು ಬೆಳಗ್ಗೆ ಕಾಯ್ತೀವಿ, ಸಾಹೇಬ್ರ ಬರಲಿ ಪರಿಹಾರ. ಯಾಕಂದ್ರೆ ಬಳಿಕ ಮಾತನಾಡಿದ ಅಧಿಕಾರಿ, ಇದು ಕಾಡಾನೆ ಅಲ್ಲ, ಇದು ಸಾಕಾಣೆ ಎಂದು ತಿಳಿಸಿದರು. ಮನೆಗೆ ಹಾನಿ ಮಾಡಿ ಪದಾರ್ಥಗಳನ್ನು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ಚಂದ್ರ ಹಾದನೂರು. ನಮಗೆ ನೀವು ಮೇನು ನಾಳೆ ಹೆಚ್ಚು ಕಮ್ಮಿ ಇನ್ನೊಂದು ಸ್ವಲ್ಪ ದೊಡ್ಡ ಅನಾಹುತ ಅದ. ಯಾರು ಜವಾಬ್ದಾರಿ? ಇವ್ರು ಬಂದಾರ ಪಾರ್ಟಿ ಸತ್ತೋಗಿರ ತುಳಿದು ಮಕ್ಕಳನ್ನ ಜವಾಬ್ದಾರಿ ಯಾರು? ನೀವು ತಾನೇ ತಗೊಳ್ಬಿಟ್ರೆ ನೀವು ಬರ್ಬೇಕು. ಕಾಡಾನೆಯಿಂದ ಆಗಿದ್ರೆ ನಾವೇ ಬರ್ತಿದ್ವಿ. ಅದು ಆನೆ ಆನೆ, ಅದು ಕಾಡಾನಲ್ಲಿ ಊರಲ್ಲಿ ಅದು ಆನೆ. ನಾವು ಕಾಡಾನ ಊರಲ್ಲಿ ಅದು ನಿಮ್ಮ ಮನೆಯಲ್ಲೂ ಕಾಡಾನ ನಿಮ್ಮ ಮನೆಯಲ್ಲೂ ಅದು ಈ ಊರಲ್ಲಿ ನಮ್ಮ ಮನೆ ಸಂಸಾರ ಆನೆನ ಊರವರೆಲ್ಲ ಸಾಯ್ಸಾಕ್ ಬಿಟ್ರೆ ಆಗಿನ್ ಮಾಡ್ತೀನಿ ನಮ್ಮ ರಾತ್ರಿ ಈ ಕಾಡಲ್ಲಿ ನಮ್ಮ ಬಹುದೊಡ್ಡ ಸಭರ ಮಗರಾದ ರೈಮಾನ್ ಖಾನ್ ಅವರು ತನ್ನ ಹೆಂಡತಿ ಹಾಗೂ 2 ಚಿಕ್ಕ ಮಕ್ಕಳನ್ನು ರಾತ್ರಿ ಇಡೀ ಮನೆಯಲ್ಲಿ ವಾಸವಿದ್ದ ಸಂದರ್ಭದಲ್ಲಿ ಕಲ್ಕೆರೆ ಆನೆ ಸಾಕಾನೆ ಈ ಅರಣ್ಯ ಇಲಾಖೆಯವರು ಜಾಗೃತಿ ವಹಿಸ್ತಾನೆ ಆನೆನ ಬಿಟ್ಟಿದ್ರಿಂದ ಈ ಕಾಡು ಮೂಲಕ ಬಂದು ಅವರ ಮನೆ ಒಳಗಡೆಲ್ಲ ನುಗ್ಗಿ ಎಲ್ಲ ದವಸ ಧಾನ್ಯಗಳು ಹಾಗೂ ಪಾತ್ರ ಪಗಡಗಳೆಲ್ಲ ಧ್ವಂಸ ಮಾಡಿ ಮನೆಯನ್ನೆಲ್ಲ ಕಿತ್ತು ಭಾಳ ಬೀದಿ ಪಾಲಾಗಿ ಇವರು ಅಪಾಯದಿಂದ ತಪ್ಪಿಸಿಕೊಂಡು ಮನೆಯ ಮೇಲೆ ಅಂಚಿನ ಮೇಲ್ಗಡೆ ಒಬ್ಬೊಬ್ಬರಾಗಿ ಎತ್ಕೊಂಡು ಹೋಗಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ರೀತಿ ಅನಾಹುತ ಆಗಿ ಹಲವಾರು ನಷ್ಟಗಳಾಗಿದೆ. ಮತ್ತು ಇವರು ಭಯಭೀತಿಲಿದ್ದಾರೆ. ಇವ್ರಿಗೆ ಸರ್ಕಾರ ಅರಣ್ಯ ಇಲಾಖೆಯವರು ಈಗ ಸೂಕ್ತ ಅವ್ರಿಗೆ ಮನೆ ಏನು ಹೋಗಿದೆ ಮತ್ತು ಅವ್ರಿಗೆ ಹೋಗ್ತಕ್ಕಂಥ ಸಾಮಾನುಗಳು ಏನು ದವಸ ಧಾನ್ಯಗಳಾಗಿರ್ಬೋದು, ಪಾತ್ರ ಪಗಡೆಗಳು ಇನ್ನಿತರರು ಹೋಗಿ ಅವ್ರಿಗೆ ಏನು ಅನಾಹುತ ಆಗಿದೆ ಅದಕ್ಕೆಲ್ಲ ಪರಿಹಾರ ಒದಗಿಸ್ಕೊಡ್ಬೇಕು. ಮತ್ತು ಮನೆ ಎಲ್ಲ ಸಂಪೂರ್ಣ ಹಿಂದೆ ಎಲ್ಲ ಹೋಗಿದೆ, ಮತ್ತು ಡೋರ್ ಎಲ್ಲ ಹೋಗಿದೆ. ಈಗಿನ ಬೆಲೆಯಲ್ಲಿ ಭಾಳ ಜೀವನ ಸಾಗಿಸಿದ್ರೆ ದೊಡ್ಡ ದುರ್ಲಾಭ ಆಗಿದೆ. ಮತ್ತು ಇವರೆಲ್ಲ ನೋಡಿದ್ರೆ ಭಾಳ ಭಯಭೀತರಾಗಿದ್ದಾರೆ. ಇವರು ಮುಂದಿನ ಜೀವನ ಈಗ ಮುಂದೆ ಮನೆ ಮಾಡಬೇಕು ಅಂದ್ರೆ ಈಗ ಈ ಮನೇಲಿ ಇರೋಕ್ಕಾಗಲ್ಲ. ದಯಮಾಡಿ ಬೇರೆ ಮನೆ ಮಾಡಬೇಕು ಅಂದ್ರೆ ಅದ್ರಾಗ ಒಂದು ಭೋಗ್ಯ ಮನೆ ಮಾಡಬೇಕಾಗುತ್ತೆ. ಮತ್ತು ಇಷ್ಟು ದುಡ್ಡು ಅಂತ ಕೊಟ್ಟು ಒಂದು ಮನೆ ಮಾಡಿ ಅವ್ರಿಗೆ ತಾತ್ಕಾಲಿಕ ಇರಿಸ್ಬೇಕು. ಏನು ನಷ್ಟ ಆಗದ ಬರ್ಸ್ಬೇಕು ಅಂತಂತ. ಮತ್ತು ಈ ಕುಟುಂಬನ ನೋಡಿದ್ರೆ ಇವತ್ತು ಕಣ್ಣೀರು ಬರುತ್ತೆ. ಈ ಸ್ಥಿತಿಯಲ್ಲಿ ಈ ರೀತಿ ಅರಣ್ಯ ಇಲಾಖೆಯವರು ತಮ್ಮ ಆನೆಯನ್ನು ಸಾಕಾನೆಯನ್ನು ಭಾಳ ಜವಾಬ್ದಾರಿಯುತವಾಗಿ ಸಾಕಬೇಕು. ಈ ರೀತಿ ಬಿಟ್ಬಿಟ್ಟಾಗ ಒಬ್ಬ ಮನುಷ್ಯನಿಗೆ ಅಲ್ಲೇ ಮಾಡಿದಾಗ ಎಷ್ಟು ಸಮಸ್ಯೆ ಐತಿ. ಇವತ್ತು ಅವರು ಪ್ರಾಣಾಪಾಯದಿಂದ ಬದುಕಿದ್ದಾರೆ. ಏನು ಅನಾಹುತ ಆಗಿರೋ ಭಾಳ ಸಮಾಜ ತುಂಬ ಇವತ್ತು ಅವ್ರ ಕುಟುಂಬನೇ ಬೀದಿ ಪಾಲಾಗಿದ್ರು. ಆದ್ದರಿಂದ ಇವತ್ತು ಅರಣ್ಯ ಇಲಾಖೆಯವರು ಕೂಡಲೇ ಅವ್ರಿಗೆ ಏನಾಗಿದೆ ಅದನ್ನ ಪರಿಹಾರವನ್ನು ಪಡಿಸೋದ್ರ ಮೂಲಕ ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಮನೆ ಮಾಡಿಕೊಡ್ಬೇಕು. ಒಳ್ಳೆ ಜಾಗದಲ್ಲಿ ಮನೆ ಮಾಡಿ ಅವ್ರ ಇರಿಸ್ಬೇಕು. ಈ ಮನೆ ಎಲ್ಲ ರೆಡಿ ಮಾಡಬೇಕು ಅಂತ ನಾನು ಈ ಗ್ರಾಮದ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಮ್ಮಲ್ಲಿ ಮನೆ ಮಾಡ್ಕೊಳ್ತೀನಿ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭೀಮಯಾತ್ರೆ ಬಳಗದಿಂದ ಸದಸ್ಯತ್ವಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಭೀಮಯಾತ್ರೆ ಬಳಗದ ಸದಸ್ಯ ಪ್ರಕಾಶ್, ಭೀಮಯಾತ್ರೆ ಒಂದು ಸಮಾನತೆಯನ್ನು ಸಾರುತ್ತದೆ ಮತ್ತು ಯಾವುದೇ ರಾಜಕೀಯಕ್ಕೆ ಕಿವಿಕೊಡದೆ ಬಾಬಾ ಸಾಹೇಬರ ಸಮಾನತೆ ಸಂದೇಶಕ್ಕೆ ನಾವು ಬದ್ಧರಾಗಬೇಕೆಂದರು. ವಕೀಲ ರವಿ ಮಾತನಾಡಿ, ಭೀಮಯಾತ್ರೆ ಬಳಗ ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲಾ ಜನಾಂಗದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ. ಈಗಿನ ಸಂದರ್ಭದಲ್ಲಿ ತಾಲೂಕಿನ ಸದಸ್ಯತ್ವ ನಡೆಯುತ್ತಿದೆ, ಎಲ್ಲರೂ ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ, ರಾಘವೇಂದ್ರ, ಪ್ರಕಾಶ್, ಶ್ರೀನಿವಾಸ್, ಜಗದೀಶ್, ಕುಮಾರಸ್ವಾಮಿ, ಶಿವಕುಮಾರ್ ಮೊದಲಾದವರಿದ್ದರು. ಕಾರ್ಯಕ್ರಮದಲ್ಲಿ ಭೀಮಯಾತ್ರೆಯ ಸದಸ್ಯರಾದ ಶರಣಪ್ಪ ಜಿ, ರವೀಂದ್ರ ಡಿ, ಕುಮಾರಸ್ವಾಮಿ, ಮಂಜುನಾಥ್ ಎಸ್, ರಘು ಆರ್, ಪ್ರಕಾಶ್ ಜೆ, ಪ್ರಸನ್ನ ಕೃಷ್ಣಮೂರ್ತಿ, ರುದ್ರಮುನಿ, ಶಾಂತಕುಮಾರ್, ಕಣಮೇಶ್, ನರಹರಿ, ಜಯಪ್ಪ, ಲಕ್ಷ್ಮಣ, ಅಭಿ, ಭೀಮಯಾತ್ರೆ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಈಗ ನಿಮಗೆಲ್ಲ ಒಂದು ಕ್ವಶನ್ ಬಂದಿದೆ, ಒಂದು ಮನಸ್ಸಿನಲ್ಲಿ ಏನು ಕರ್ತಾರೆ ಅನ್ನೋದು ಒಂದು ನಿಮಗೆಲ್ಲರಿಗೂ ಒಂದು ಆತಂಕ, ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ಕರೆದಿರ್ಬೋದು ಈ ಜಾಗಕ್ಕೆ ಅಂತೇಳಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವಲ್ಲಿ ಒಂದು ಹಿಂದ್ಗಡೆ ಒಂದು ಫ್ಲೆಕ್ಸ್ ಹಾಕಿದ್ವಿ, ಭೀಮಯಾತ್ರೆ ಬೆಳಗ ಸರ್ವ ಸದಸ್ಯರಿಗೆ ಸ್ವಾಗತ ಅಂತ ಹಾಕಿದೀವಿ. ಈಗ ನಿಮಗೆಲ್ಲ ಈಗ ಏಪ್ರಿಲ್ 14ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಅದ್ದೂರಿವಾದ ಭೀಮಯಾತ್ರೆ ಬಳಗದಿಂದ ಯಾರ್ದು ಫೋಟೋ ಹಾಕದಂಗೆ, ಯಾರು ನಾಯಕತ್ವ ತೆಗೆದುಕೊಳ್ಳದ ಹಾಗೆ, ಯಾರ್ದು ವೈಯಕ್ತಿಕ ಪ್ರತಿಷ್ಠೆ ತೆಗೆದುಕೊಳ್ಳದ ಹಾಗೆ ಒಂದು ಅದ್ದೂರಿಯಾದ ಅಂಬೇಡ್ಕರ್ ಜಯಂತಿನ ನಾವೆಲ್ಲ ಆಚರಿಸಿದ್ವಿ. ನೀವೆಲ್ಲ ಅದಕ್ಕೆ ಸಾಥಾಗಿದ್ರಿ, ಸಾಕ್ಷಿಯಾಗಿದ್ರಿ. ಅದೇ ರೀತಿ ಇವತ್ತು ನಾವು ಆ ಭೀಮಯಾತ್ರೆ ಬೆಳಗನ ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಊರಿಂದ, ನಮ್ಮ ಚಿತ್ರದುರ್ಗ ತಾಲೂಕು ಗ್ರಾಮಾಂತರ ಇರ್ಬೋದು, ಸಿಟಿ ಇರ್ಬೋದು, ಎಲ್ಲ ಕಡೆಯಿಂದ ಸದಸ್ಯತ್ವ ನೋಂದಣಿ ಮಾಡ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಈ ಒಂದು ಸಮಾರಂಭಕ್ಕೆ, ಈ ಸ್ಥಳಕ್ಕೆ ನಿಮ್ಮನ್ನ ಕರೆದ್ವಿ ವಿಶೇಷವಾಗಿ. ಈಗ ನಾವು ನಮ್ಮ ಉದ್ದೇಶ, ಬಹಳ ಜನ ನಿಮಗೆಲ್ಲ ಕ್ವಶನ್ ಆಗಿದೆ, ಏನಪ್ಪಾ ಅಂತಂದ್ರೆ ಭೀಮಯಾತ್ರೆ ಬಳಗ ಈಗ ಆಲ್ಮೋಸ್ಟ್ ಚಿತ್ರದುರ್ಗ ವಿಧಾನಸಭೆ ಒಳಗೆ, ಚಿತ್ರದುರ್ಗ ತಾಲೂಕಿನಲ್ಲಿ ಅನೇಕ ಸಂಘಟನೆಗಳು ಇದಾವೆ. ಇವರೊಂದು ಮತ್ತೊಂದು ಏನಪ್ಪಾ ಇಂತ ಭೀಮಯಾತ್ರೆ ಬಳಗ ಅಂತ ಕಟ್ತಿದ್ದೀರಾ ಅಂತೇಳಿ ನಿಮ್ಗೆಲ್ಲ ಕ್ವಶನ್ ಆಗಿರ್ಬೋದು, ಒಂದು ಯಕ್ಷ ಪ್ರಶ್ನೆ ಆಗಿರ್ಬೋದು. ಆದ್ರೆ ಇದ್ರ ಉದ್ದೇಶ ಇಷ್ಟೇನೆ, ಅನೇಕ ಸಂಘಟನೆಗಳಿದಾವೆ, ಅನೇಕ ಹೋರಾಟ ಮಾಡ್ತಿದ್ದಾರೆ. ಮಾಡ್ಲಿ, ನಾವು ಮಾಡ್ಬಾರ್ದು ಅಂತ ಹೇಳ್ತಿಲ್ಲ, ಅವ್ರವ್ರ ಸಂಘಟನೆ ಮುಖಾಂತರ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಚಿತ್ರದುರ್ಗದೊಳಗೆ SC ST ಬ್ಯಾಕ್ವರ್ಡ್ ಅಂಬೇಡ್ಕರ್ನ ಯಾರು ಅನುಯಾಯಿಗಳೇ ಆಗಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಯಾರು ಅಂಗೀಕರಿಸಿ ಆ ಒಂದು ಮಾರ್ಗದಲ್ಲಿ ನಡೀತಾರೋ ಅಂತವ್ರು ಯಾವುದೇ ಜಾತಿ ಆಗಿರ್ಲಿ, SC ಆಗಿರ್ಬೋದು, ST ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್, ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ನಾಗೇಶ್ ಮೌರ್ಯ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ. ತಿಪಟೂರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸಲಾಗಿದ್ದ ಭಾರತ್ ಜೋಡೋ ಯಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಾಂಗ್ರೆಸ್ನ ಮಾಜಿ ಶಾಸಕ ಕೆ ಷಡಕ್ಷರಿ ಅವರು ಉದ್ದೇಶಿಸಿ ಮಾತನಾಡಿದರು. ಮುಂಬರುವ ಚುನಾವಣೆಯಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಲು ಜನತೆ ತೀರ್ಮಾನಿಸಿದ್ದಾರೆ. ಬಿಜೆಪಿ ಸರ್ಕಾರವು ಅಧಿಕಾರಕ್ಕೆ ಬರುವ ಮೊದಲು ನೀಡಿದ ಯಾವುದೇ ಆಶ್ವಾಸನೆಗಳನ್ನು ಈಡೇರಿಸಿಲ್ಲ ಎಂದು ಅವರು ಆರೋಪಿಸಿದರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸುತ್ತೇವೆ ಎಂದು ಅಧಿಕಾರಕ್ಕೆ ಬಂದ ಬಿಜೆಪಿ ಇರುವ ಉದ್ಯೋಗಗಳನ್ನು ಕಿತ್ತು ಹಾಕುತ್ತಿದೆ. ಅಂಬಾನಿ, ಅದಾನಿ ಅವರಿಗೆ ಬಿಜೆಪಿ ಸಹಾಯ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಸಂಸದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಪಾದಯಾತ್ರೆ ನಡೆಸಲಿ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಮರಿ ಚೆನ್ನಮ್ಮ, ತಾಲೂಕು ಅಧ್ಯಕ್ಷ ಕಾಂತರಾಜು, ನೇಕೇನಹಳ್ಳಿ ಸುರೇಶ್, RD ಬಾಬು, TN ಪ್ರಕಾಶ್ ಸೇರಿದಂತೆ ಹಲವರು ಕಾಂಗ್ರೆಸ್ ಕಾರ್ಯಕರ್ತರು, ನಗರಸಭಾ ಸದಸ್ಯರು, ಮಹಿಳಾ ಸದಸ್ಯರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು.